ಯಾವುದನ್ನ ನಮ್ಮ ಶಾಸ್ತ್ರಗಳು ಮಾಡಬಾರ್ದು ಅಂತೆಲ್ಲ ಹೇಳ್ತವೆಯೋ ಅದನ್ನ ಮಾಡಬೇಡ, ಯಾವುದನ್ನ ಮಾಡಬೇಕು ಅಂತೆಲ್ಲ ಹೇಳ್ತವೆಯೋ ಅದನ್ನ ಮಾಡು. ಇದನ್ನ ಬಹಳ ಸುಂದರವಾಗಿ ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಹೇಳಿದರು. ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ. ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ, ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ. ನಮಗೆಲ್ಲ ಗೊತ್ತಿರಬಹುದು, ಪುರಂದರದಾಸರು ನವಕೋಟಿ ಸಂಪತ್ತುಳ್ಳಂಥ ಒಬ್ಬ ವ್ಯಾಪಾರಿ ಆಗಿದ್ರು. ಒಂದು ದಿವಸ ಇದು ಯಾವುದು ಕೂಡ ಶಾಶ್ವತವಾದದ್ದಲ್ಲ ಎಂದ ಅರಿವು ಬಂತು. ತನ್ನೆಲ್ಲ ಸಂಪತ್ತನ್ನ ದಾನ ಮಾಡಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಲಜ್ಜೆ ಬಿಟ್ಟು ವಿಜಯನಗರದ ಬೀದಿ ಬೀದಿಗಳಲ್ಲಿ ಹೆಜ್ಜೆ ಹಾಕ್ತಾ ಮನೆ ಮನೆ ಮುಂದೆ ನಿಂತು ಧರ್ಮದ ಸಂದೇಶವನ್ನು ನೀಡುತ್ತಾರೆ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ. ಯೋಗ್ಯರಾಗಿ ನಾವು ಯೋಗ್ಯರಾಗೋದು ಯಾವಾಗ ಅಂತೇಳಿ ಹೇಳಿದ್ರೆ, ಧರ್ಮ ಮಾರ್ಗದಲ್ಲಿ ನಾವು ನಡೆದ್ರೆ ಮಾತ್ರ ಯೋಗ್ಯರು ಅಂತೇಳಿ ಅನಿಸ್ಕೊಳ್ತೇವೆ. ಸಂಪತ್ತಿದ್ದ ತಕ್ಷಣ, ಐಶ್ವರ್ಯ ಇದ್ದ ತಕ್ಷಣ, ಅಧಿಕಾರ ಇದ್ದ ತಕ್ಷಣ, ಕೀರ್ತಿ ಬಂದ ತಕ್ಷಣ ನಾವು ಯೋಗ್ಯರು ಅಂತೇಳಿ ಅನಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮಾತಾಪಿತರನು ಸೇವಿಪರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ. ನಿಮ್ಮ ತಂದೆ ತಾಯಿಗಳನ್ನ ಸೇವೆ ಮಾಡಿ, ಪುರಂದರದಾಸರು ಹೇಳುವಂತಹದ್ದು. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ, ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತ.
ಲೆಕ್ಕಾಚಾರವನ್ನು ಮಾಡಿಕೊಳ್ತಾನೆ. ನಾನು ಅಲ್ಲಿ ಹೋಗಿ ಹೇಗೆ ಮಾತನಾಡಬೇಕು, ನಾನು ಅಲ್ಲಿಗೆ ಹೋದರೂ ಕೂಡ ಯಾರಿಗೂ ನನಗೆ ಕಿವಿ ಕೇಳಿಸೋದಿಲ್ಲ ಅಂತೇಳಿ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ನಾನು ನಡೀಬೇಕು. ಏನ್ ಮಾತನಾಡಬೇಕು ಅಂತೇಳಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಾನೆ. ಅಲ್ಲಿ ಹೋದ ತಕ್ಷಣ ನಾನೇ ಮೊದಲು ಮಾತನಾಡಿಬಿಡೋದು, ಅವ್ರು ಮಾತನಾಡೋದಕ್ಕಿಂತ ಮೊದಲು ನಾನೇ ಮಾತನಾಡಿ ಬಿಡೋದು. ಯಾಕಂತ ಹೇಳಿದ್ರೆ ಅವ್ರು ಮಾತನಾಡಿದ್ರೆ ಬಂಡವಾಳ ಗೊತ್ತಾಗ್ತದೆ. ಹಾಗಾಗಿ ಮೊದಲು ನಾನೇ ಮಾತನಾಡಬೇಕು. ಅಲ್ಲಿ ಹೋಗಿ ತಕ್ಷಣ ಕೇಳುವಂಥದ್ದು, ಈಗ ಹೇಗಿದ್ದಾನೆ ಅಂತೇಳಿ ಕೇಳೋದು. ನಾನು ಹೋಗೋ ಹೊತ್ತಿಗೆ ಅವನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸ್ತದೆ. ಅವ್ರು ಹೇಳ್ತಾರೆ ಈಗ ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ತಾ ಇದ್ದಾನೆ ಅಂತೇಳಿ. ಆವಾಗ ನಾನು ಕೂಡಲೇ ಹೇಳಬೇಕು, ಹೌದಾ, ದೇವರು ದೊಡ್ಡವನು, ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತ ನಾನು ಹೇಳಬೇಕು. ಆಮೇಲೆ ಬೇರೆ ಅವ್ರು ಏನಾದರೂ ಕೇಳೋದಕ್ಕಿಂತ ಮೊದಲೇ ನಾನೇ ಕೇಳಬೇಕು, ಯಾವ ವೈದ್ಯರ ಔಷಧಿ ಮಾಡ್ತಾ ಇದ್ದೀರಾ, ಡಾಕ್ಟರ್ ಯಾರು ಅಂತ ನಾನೇ ಕೇಳೋದು. ಯಾರ್ದಾದ್ರೂ ಒಬ್ರು ಡಾಕ್ಟರ್ ಹೆಸರು ಹೇಳ್ತಾರೆ, ನಾನು ಕೂಡಲೇ ಹೇಳಬೇಕು, ಅವರ ಬಹಳ ಒಳ್ಳೆ ಡಾಕ್ಟ್ರು, ಅವರ ಮದ್ದು ಮಾಡಿದ್ದು ಒಳ್ಳೆಯದಾಯ್ತು ಅಂತ ನಾನೇ ಹೇಳಬೇಕು. ಬೇರೆ ಅವರೇನಾದರೂ ಕೇಳೋದಕ್ಕಿಂತ ಮೊದಲೇ ನಾನು ಕೇಳಬೇಕು, ಈಗ ಉಣ್ಲಿಕ್ಕೆ ತಿನ್ಲಿಕ್ಕೆ ಏನು ಕೊಡ್ತಾ ಇದ್ದೀರಾ ಅಂತ ನಾನು ಕೇಳಬೇಕು. ಅವಾಗ ಏನಾದರೂ ಹೇಳ್ತಾರೆ ಗಂಜಿ ತೇಲಿ ಏನಾದರೂ ಹೇಳ್ತಾರೆ, ನಾನು ಹೇಳಬೇಕು, ಅದನ್ನು ಕೊಡ್ತಾ ಇದ್ದೀರಾ, ಬಹಳ ಒಳ್ಳೆಯದಾಯ್ತು, ಸ್ವಲ್ಪ ಹೆಚ್ಚು ಕೊಡಿ ಅಂತ ನಾನು ಹೇಳಬೇಕು. ಹೀಗೆ ತಾನೇನು ಕೇಳಬೇಕೆನ್ನುವುದನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಳ್ತಾ ಇದ್ದಾನೆ, ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ದಾನೆ. ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿಗೆ ಹೋದಾಗ ಅಲ್ಲಿ ಪರಿಸ್ಥಿತಿ ವಿಪರೀತವಾಗಿ ಹೋಗಿಬಿಟ್ಟಿತ್ತು. ಡಾಕ್ಟರ್ ಹೇಳಿದ್ರು ಇನ್ನೇನು ಪ್ರಯೋಜನ ಇಲ್ಲ ಅಂತೇಳಿ ಹೇಳಿಬಿಟ್ಟಿದ್ರು. ಇವನು ಹೋಗಿ ಕೇಳ್ತಾನೆ, ಈಗ ಹೇಗಿದ್ದಾನೆ? ಅವ್ರು ಹೇಳಿದ್ರು, ಏನು ಹೇಳೋದು ಸ್ವಾಮಿ, ಡಾಕ್ಟರ್ ಹೇಳಿದ್ದಾರೆ ಏನು ಪ್ರಯೋಜನ ಇಲ್ಲ ಅಂತ. ಹೌದಾ, ಬಹಳ ಒಳ್ಳೇದಾಯ್ತು ಅಂತ ಹೇಳಿಬಿಟ್ಟ. ಅವರು ಬೇರೆ ಏನಾದರೂ ಹೇಳೋದಕ್ಕಿಂತ ಮೊದಲೇ ಇವನು ಕೇಳಿಬಿಡ್ತಾ ಇದ್ದಾನೆ. ಸರಿ, ಯಾವ ಡಾಕ್ಟರ್ ಮದ್ದು ಮಾಡ್ತಾ ಇದ್ದೀರಾ? ಅವರು ಬಹಳ ಮಂಡೆ ಬಿಸಿಯಲ್ಲಿದ್ರು. ಹೇಳ್ತಾರೆ, ಇನ್ಯಾರು ಡಾಕ್ಟರ್ ಸ್ವಾಮಿ, ಎಲ್ಲ ಪ್ರಯತ್ನ ಮಾಡಿ ಆಯ್ತು, ಇನ್ನು ಯವನೊಬ್ಬನೇ. ಹೌದಾ, ಅವ್ರು ಬಹಳ ಒಳ್ಳೆ ಡಾಕ್ಟರ್ ಅಂತೇಳಿ ಹೇಳಿಬಿಟ್ಟ ಇವನು. ಬೇರೆಯವ್ರೇನಾದ್ರೂ ಮಾತನಾಡೋದಕ್ಕಿಂತ ಮೊದಲು ಇವನೇ ಕೇಳಿಬಿಡ್ತಾ ಇದ್ದಾನೆ, ಹೋಗ್ಲಿ ತಿನ್ಲಿಕ್ಕೆ ಏನು ಕೊಡ್ತಾ ಇದ್ದೀರಿ? ಅವರಿಗೆ ಮಂಡೆ ಬಿಸಿ ಆಯ್ತು. ಏನು ಮಾತಾಡ್ತಾ ಇದ್ದಾನೆ ಅವನು? ಇನ್ನೇನು ಸ್ವಾಮಿ ಕೊಡೋದು, ಎಲ್ಲ ಕೊಟ್ಟು ನೋಡಿ ಆಯ್ತು, ಇನ್ನೇನು ಕೊಡೋದು, ಇನ್ನು ಮಣ್ಣಷ್ಟೇ. ಹೌದಾ, ಅದನ್ನೇ ಕೊಡಿ, ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳಿದ್ರು. ಇದು ನೋಡಿ ಡಂಭ ಅಂತ ಹೇಳಿದ್ರೆ ಇದು. ವಾಸ್ತವಿಕತೆಯನ್ನು ಅರಿಯದೆ ಬೇರೆಯವರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ನಾವು ತೋರುವಂಥ ನಡವಳಿಕೆ ಏನಿದೆ, ವಿಪರೀತವಾದಂಥ ನಡವಳಿಕೆ ಏನಿದೆ, ಇದನ್ನ ಡಂಭ ಅಂತೇಳಿ ಹೇಳ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಜನಸಾಮಾನ್ಯರ ದೇವರು, ಸರಳ ಅಂಥ ಭಕ್ತಿ ಹೇಗೆ ಬಹಳ ಸುಂದರವಾಗಿ ಹೇಳ್ತಾರೆ ಸಂತ. ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತು ಬಿನೊಳೆಡೆ ಬೇರೆಯದ ತಾವ ದೇಶದೊಳು ಬೇರಾವ ವಸ್ತು ಬಿನೊಳೆಡೆ ಬೇರೆಯದ ಮಮತೆ ಆವ ಪರಿಯಲಿ ತನ್ನ ಮೇಲಿರ್ಪುದಂತ ಆವ ಪರಿಯಲಿ ತನ್ನ ಮೇಲಿರ್ಪುದಂತ ಗುರುದೇವತೆಯೊಳನುರಾಗ ವಿಹು ಆವ ಕಾಲದೊಳು ಬಳಿಕಾವ ದೇಶದೊಳು. ಭಕ್ತಿ ಅಂತೇಳಿ ಹೇಳಿದ್ರೆ ಏನು? ನಮ್ಮ ಸಾಮಾನ್ಯ ಭಾವನೆ ದೇವಸ್ಥಾನಕ್ಕೆ ಹೋಗೋದು, ಹಣ್ಣು ಕಾಯಿ ಮಾಡಿಸೋದು, ದೇವರ ಸೇವೆ ಮಾಡುವಂತಹದ್ದು, ಇದು ಭಕ್ತಿ ಅಂತ ಹೇಳಿ. ಆದರೆ ಜ್ಞಾನಿಗಳು ಹೇಳುವಂತಹದ್ದು ನಿಜವಾದಂಥ ಭಕ್ತಿಯ ಲಕ್ಷಣ ಏನು? ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತುವಿನೊಳ್ ಎಡವೆರೆಯದ ತಿಮತೆ ಆವ ಪರಿಯಲಿ ತನ್ನ ಮೇಲಿರ್ಪುದಂತೆ ಗುರುದೇವತೆಯೊಳ್ ಅನುರಾಗ ಬಿಹುದೆ ನಿಜ ಭಕುತಿ. ಯಾವ ಕಾಲದಲ್ಲಿ ಆಗ್ಲಿ, ಯಾವ ದೇಶದಲ್ಲಿ ಆಗ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ದಾನೆ, ನಾನು ರಾಷ್ಟ್ರಪ್ರೇಮಿ, ರಾಷ್ಟ್ರಕ್ಕೋಸ್ಕರ ಯಾವುದೇ ತ್ಯಾಗಕ್ಕೆ ಸಿದ್ಧನಾಗಿದ್ದೇನೆ ಅಂತ. ರಾಷ್ಟ್ರಕ್ಕೋಸ್ಕರ ನನ್ನ ಪ್ರಾಣವನ್ನು ಕೂಡ ಸಮರ್ಪಣೆ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ. ಮಾರನೇ ದಿವಸ ಪೇಪರ್ ಓದ್ತಾ ಇದ್ದಾನೆ. ಗೊತ್ತಾಯ್ತು
ಎಲ್ಲೋ ಗುಜರಾತ್ನಲ್ಲಿ ಭೂಕಂಪ ಆಗಿದೆ, 500-600 ಮಂದಿ ಸತ್ತಿದ್ದಾರೆ ಎನ್ನುವಂಥ ವಾರ್ತೆಯನ್ನು ಓದ್ತಾನೆ. ಆವಾಗ ರಾಷ್ಟ್ರಪ್ರೇಮಿ ಎನ್ನುವಂಥ ವ್ಯಕ್ತಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಸದ್ಯ ಭೂಕಂಪ ಗುಜರಾತ್ನಲ್ಲಿ ಆಯಿತು, ನಮ್ಮ ಕರ್ನಾಟಕದಲ್ಲಿ ಏನೂ ಆಗಲಿಲ್ವಲ್ಲ ಅಂತೇಳಿ ಮನಸ್ಸಿನಲ್ಲಿ ಅಂದುಕೊಳ್ತಾನಂತೆ. ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲಿ ಏನೋ ಗಲಭೆ ಆಯ್ತಂತೆ, 4-6 ಜನ ಹೊಡ್ಕೊಂಡು ಸತ್ರು ಎನ್ನುವಂಥ ವಾರ್ತೆಯನ್ನು ಕೇಳ್ತಾನೆ. ಆವಾಗ ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ, ಬೆಂಗಳೂರಿನಲ್ಲಿ ಅಲ್ವಾ ಗಲಭೆ ಆಗಿದ್ದು, ಜನ ಹೊಡ್ಕೊಂಡು ಸಾಯ್ಲಿ, ಸದ್ಯ ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನು ಆಗದೇ ಇದ್ರೆ ಸಾಕು ಅಂತೇಳಿ. ದಕ್ಷಿಣ ಕನ್ನಡದಲ್ಲಿ ಅಲ್ಲಲ್ಲೆಲ್ಲ ಕಾಯಿಲೆ ಬಂದಿದೆ, ಜನ ಸಾಯ್ತಾ ಇದ್ದಾರೆ, ನರಳ್ತಾ ಇದ್ದಾರೆ ಎನ್ನುವಂಥ ವಾರ್ತೆಯನ್ನು ಕೇಳ್ತಾ ಇದ್ದಾನೆ. ಆವಾಗ ಈ ಪುಢಾರಿ ಹೇಳ್ತಾನೆ, ಎಲ್ಲಿ ಬೇಕಾದ್ರೆ ಕಾಯಿಲೆ ಬರಲಿ, ನಮ್ಮ ಉಪ್ಪಿನಂಗಡಿಯಲ್ಲಿ ಮಾತ್ರ ಏನು ಆಗದಿದ್ರೆ ಸಾಕು ಅಂತ ಹೇಳಿ. ನಾನು ರಾಷ್ಟ್ರಪ್ರೇಮಿ, ರಾಷ್ಟ್ರಕ್ಕೋಸ್ಕರ ದೇಹತ್ಯಾಗ ಮಾಡ್ತೇನೆ, ಪ್ರಾಣತ್ಯಾಗ ಮಾಡ್ತೇನೆ ಎನ್ನುವಂಥ ವ್ಯಕ್ತಿ ಎಷ್ಟು ಸಣ್ಣವನಾಗ್ತಾನೆ ಅಂತ ಹೇಳಿ, ನಮ್ಮ ಉಪ್ಪಿನಂಗಡಿಯಲ್ಲಿ ಮಾತ್ರ ಏನು ಆಗದಿದ್ರೆ ಸಾಕು ಅಂತ ಹೇಳಿ. ಕಾಯಿಲೆ ಉಪ್ಪಿನಂಗಡಿಗೂ ಬಂತು, ಪಕ್ಕದ ಮನೆಗೂ ಬಂತು, ಈಗ ಹೆಂಡತಿ ಮಕ್ಕಳಲ್ಲಿ ನರಳ್ತಾ ಇದ್ದಾರೆ, ಮನೆಗೆ ಕಾಯಿಲೆ ಬಂದಿದೆ. ಆವಾಗ ಬಾಯಿ ಬಿಟ್ಟು ಹೇಳೋದಿಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನಂತೆ, ನನಗೆ ಮಾತ್ರ ಏನೂ ಆಗದೇ ಇದ್ರೆ ಸಾಕು ಅಂತೇಳಿ ಹೇಳಿ. ರಾಷ್ಟ್ರಕ್ಕೋಸ್ಕರ ದೇಹತ್ಯಾಗ ಮಾಡ್ತೇನೆ, ಪ್ರಾಣಾರ್ಪಣೆ ಮಾಡುವಂಥ ವ್ಯಕ್ತಿ ಎಷ್ಟು ಸಣ್ಣವನಾಗ್ತಾನೆ ಅಂತ ಹೇಳಿದ್ರೆ, ಮನೆಯಲ್ಲೇ ನರಳ್ತಾ ಇದ್ರು ಕೂಡ ಇವನು ಏನು ಪ್ರಾರ್ಥನೆ ಮಾಡ್ತಾನೆ, ನನಗೆ ಮಾತ್ರ ಏನು ಆಗದೇ ಇದ್ರೆ ಸಾಕು. ಜ್ಞಾನಿಗಳು ಹೇಳ್ತಾರೆ, ಒಂದು ವೇಳೆ ನನಗೆ ಮಾತ್ರ ಏನು ಆಗಬಾರದು ಅಂತೇಳಿ ಹೇಳುವಂಥ ವ್ಯಕ್ತಿ, ಅವನಿಗೆ ಏನಾದರೂ ಆಯಿತು, ಶುಗರ್ ಜಾಸ್ತಿ ಆಯಿತು, ಗ್ಯಾಂಗ್ರೀನ್ ಆಗಿದೆ, ವೈದ್ಯರು ಹೇಳ್ತಾರೆ ನಿನ್ನ ಕಾಲು ಕತ್ತರಿಸಬೇಕು ಅಂತೇಳಿ ಹೇಳುವಂತಹ ಸಂದರ್ಭದಲ್ಲಿ ಅವನೇನಾದರೂ, ಡಾಕ್ಟ್ರೇ ಕಾಲಲ್ಲ ಕತ್ತರಿಸಿ, ನಾನು ಅಂತ ಹೇಳಿದರೆ ಈ ದೇಹವಲ್ಲ, ನಾನು ಅಂತ ಹೇಳಿದರೆ ಮನಸ್ಸಲ್ಲ, ನಾನು ಅಂತ ಹೇಳಿದರೆ ಈ ಬುದ್ಧಿಯಲ್ಲ, ನಾನು ಸಚ್ಚಿತ್ ಆನಂದ ಸ್ವರೂಪಿ ಅಂತೇಳಿ ಅವನಿಗೆ ಒಪ್ತಾನಂತೇಳಿ ಆದರೆ, ಹೇಳ್ತಾನಂತೇಳಿ ಆದರೆ, ಅವನನ್ನ ಜ್ಞಾನಿ, ಅವನನ್ನ ನಿಜವಾದಂಥ ಭಕ್ತ ಅಂತೇಳಿ ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಉಂಟು. ನಾವು ಎಲ್ಲಿವರೆಗೆ ಬರ್ತೇವೆ ಅಂತೇಳಿ ಹೇಳಿದರೆ, ಈ ದೇಹದವರೆಗೆ ಬರ್ತೇವೆ. ದೇಹದಲ್ಲಿ ದೇಹಿಯಾಗಿರುವಂಥ ಪರಮಾತ್ಮ ನಮ್ಮ ದೇಹದ ಮೇಲೆ ನಾವು ಎಷ್ಟು ಮಮತೆಯನ್ನು ಇಟ್ಟುಕೊಂಡಿದ್ದೇವೋ, ಪ್ರೀತಿಯನ್ನು ಇಟ್ಟುಕೊಂಡಿದ್ದೇವೋ, ಅದೇ ಪ್ರೀತಿಯನ್ನು ನಮ್ಮ ಒಳಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿ, ಆ ಭಗವಂತನಿಗೆ ನಾವು ಹರಿಸ್ತೇವೆ ಅಂತೇಳಿ ಆದರೆ, ಗುರುದೇವತೆಯೊಳನುರಾಗ ಬಿಹುದೆ ನಿಜ ಭಕುತಿ. ಅಂಥ ನಿಜವಾದಂಥ ಭಕ್ತಿಯಿಂದ ಭಗವಂತನನ್ನು ಭಜಿಸಬೇಕು ಅಂತೇಳಿ ಹೇಳಿ ಶಿವಯೋಗಿಗಳು ಹೇಳ್ತಾರೆ, ಬಿಡು ಬಿಡು ಬಾಹ್ಯದೊಳು ದಂಭವ, ಬಿಡು ಬಿಡು ಬಾಹ್ಯದೊಳು ದಂಭವ, ಮಾನಸದೊಳು ಎಳೆ ಬಿಡದಿರು ಶಂಭುವ, ಮಾನಸದೊಳು ಎಳೆ ಬಿಡದಿರು ಶಂಭುವ, ಬಿಡು ಬಿಡು ಬಾಹ್ಯದೊಳು ದಂಭವ, ಬಿಡು ಬಿಡು ಬಾಹ್ಯದೊಳು, ಬಿಡು ಬಿಡು ಬಾಹ್ಯದೊಳು, ಬಿಡು ಬಿಡು ಬಾಹ್ಯದೊಳು. ನಿಜವಾದಂಥ ಭಕ್ತಿಯಿಂದ ಭಗವಂತನನ್ನು ಭಜಿಸಬೇಕು, ಅವನನ್ನು ಒಲಿಸಿಕೊಳ್ಳಬೇಕು. ಆ ರೀತಿಯಲ್ಲಿ ಭಗವಂತನನ್ನ, ಪರಶಿವನನ್ನ ಒಲಿಸಿಕೊಂಡವಳು, ತಪಸ್ಸಿನ ಮೂಲಕ ಒಲಿಸಿಕೊಂಡವಳು ಜಗನ್ಮಾತೆಯಾದಂಥ ಪಾರ್ವತೀ ದೇವಿ. ಗಿರಿಜಾ ಕಲ್ಯಾಣ, ಆ ಮೂಲಕವಾಗಿ ಕುಮಾರ ಜನನ, ಕೊನೆಗೆ ತಾರಕಾಸುರನನ್ನು ಸಂಹಾರ ಮಾಡಿದಂಥ ಆ ಕುಮಾರನ ವಿಜಯ ಇಂದಿನ ಕಥಾಭಾಗ. ಕಥೆಯನ್ನು ಪ್ರಾರಂಭ ಮಾಡುವ ಮೊದಲು ನಾವೆಲ್ಲರೂ ಸೇರಿ ಭಜನೆಯನ್ನು ಹಾಡೋಣ. ಹರಿಕಥಾ ಸಂಪ್ರದಾಯದಂತೆ ಆ ವೇದಿಕೆಯಲ್ಲಿ ನಿರಂತರವಾಗಿ ಭಜನೆ ನಡೆಯುತ್ತಾ ಇದೆ, ಈ ವೇದಿಕೆಯಲ್ಲೂ ಕೂಡ ಭಜನೆ ಆಗಬೇಕು. ಹಾಗಾಗಿ ಎಲ್ಲರೂ ಕೂಡ ನನ್ನ ಜೊತೆಗೆ ಭಜನೆಯನ್ನು ಹಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಶಿವ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ನಮ ಪಾರ್ವತೀ ಪದಯೇ ಹರ ಹರ ಮಹಾದೇವ. ವೃಷಭ ಕೇಳಗ್ನಿಯೊಳಗುರಿ ಹೊಗೆ ಪಸರಿಸಿದ ತೆರದಿ ಬ್ರಹ್ಮದಿ ಮಿಸುಕಿದವು ಚಿಚ್ಚಕ್ತಿ ಮಾಯೆಗಳೆರಡು ತೋರುತ್ತವೆ. ವೃಷಭ ಕೇಳಗ್ನಿಯೊಳಗುರಿ ಹೊಗೆ ಪಸರಿಸಿದ ತೆರನಂತೆ ಬ್ರಹ್ಮದಿ ಮಿಸುಕಿದವು ಚಿಚ್ಚಕ್ತಿ ಮಾಯೆಗಳೆರಡು. ವಿಷಮ ಹೊಗೆಯದು ಮಾಯೆ ಉರಿಯದು ಅಸಮಚಿಚ್ಛಕ್ತಿಯದುವೆ ಶುದ್ಧವು ಎಸೆಯುತಿಹವು ಸಕಲ ಕಲ್ಲಕನಾದಿ ಕೇಳ. ವೃಷಭ ಕೇಳಗ್ನಿಯೊಳಗುರಿ ಹೊಗೆ ಜಗತ್ತೇ ನಿನ್ನ ಧ್ಯಾನದಲ್ಲಿ ತಲ್ಲೀನವಾಗಿರಬೇಕಾದರೆ ಜಗತ್ತೇ ನಿನ್ನನ್ನು ಕುರಿತು ಧ್ಯಾನಿಸ್ತಾ ಇರಬೇಕಾದ್ರೆ ನೀನು ಸದಾ ಧ್ಯಾನಸ್ಥನಾಗಿರ್ತ. ಧ್ಯಾನದ ವಸ್ತು ಯಾರು? ಆವಾಗ ಆ ಶಿವ ಹೇಳ್ತಾನೆ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಅಣುರೇಣು ತೃಣಕಾಷ್ಠಾದಿಗಳಲ್ಲಿ ಚೈತನ್ಯ ರೂಪಿಯಾಗಿರುವಂತಹ ಶಕ್ತಿ ರೂಪಿಣಿಯಾಗಿರುವಂತಹ ಆ ಜಗಜ್ಜನನಿಯನ್ನ ನಾನು ಧ್ಯಾನಿಸ್ತಾ ಇರ್ತೇನೆ, ಆಕೆ ನನ್ನ ಧ್ಯಾನದ ವಸ್ತು ಅಂತೇಳಿ ಹೇಳಿ ಶಿವ ಹೇಳ್ತಾನಂತೆ. ಹಾಗಾದ್ರೆ ಆ ಜಗನ್ಮಾತೆಯ ಸ್ವರೂಪವನ್ನು ವರ್ಣನೆ ಮಾಡುವಂತೆಲ್ಲಿ ಹೇಳುವಾಗ ಪರಶಿವ ಹೇಳ್ತಾನೆ, ವೃಷಭ ಕೇಳಗ್ನಿಯೊಳಗುರಿ ಹೊಗೆ ಪಸರಿಸಿದ ತೆರದಿ ಬ್ರಹ್ಮದಿ. ಅಗ್ನಿಯಲ್ಲಿ ಎರಡು ಅಂಶಗಳಿರುತ್ತವೆ, ಒಂದು ಉರಿ, ಮತ್ತೊಂದು ಹೊಗೆ. ಈ ಉರಿ ಮತ್ತೆ ಹೊಗೆಯನ್ನ ಬೇರ್ಪಡಿಸಿದ್ರೆ ಅಗ್ನಿಗೆ ಅಸ್ತಭಾಜ್ಯ ಅಂಗಗಳಾಗಿರ್ತವೆ. ಅದರ ಎರಡು ಅವಿಭಾಜ್ಯ ಅಂಗಗಳು ಚಿಚ್ಛಕ್ತಿ ಹಾಗೂ ಮಾಯೆ ಅಂತೇಳಿ ಹೇಳ್ತಾರೆ. ಆ ಚಿಚ್ಛಕ್ತಿಯೇ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ರೂಪದಿಂದ ಪ್ರಕಟವಾದರೆ ಮತ್ತೊಂದು ರೂಪದಿಂದ ಮಾಯೆಯಾಗಿ ಜಗತ್ತನ್ನು ಆವರಿಸಿರ್ತಾಳೆ ಆ ಜಗನ್ಮಾತೆ ಅಂತೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಮಹಾಮಾತೆಯ ಚರಿತ್ರೆಯನ್ನು ವರ್ಣನೆ ಮಾಡ್ತಾನೆ ಶಿವ. ದಕ್ಷ ಪ್ರಜಾಪತಿ ಜಗನ್ಮಾತೆಯನ್ನೇ
ತನ್ನ ಮಗಳಾಗಿ ಪಡೆಯಬೇಕೆನ್ನುವಂಥ ಉದ್ದೇಶದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ಶುಂಭವಿದಾರಿಣಿ ಮಾತ ಭವಾನಿ, ಶುಂಭವಿದಾರಿಣಿ ಮಾತ ಭವಾನಿ, ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಜಗಜ್ಜನನಿ ಚತುರ್ವೇದ ಪಥಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗಾ ದುರ್ಗಾಂತಶಮನಿ, ದುರ್ಗಾ ಪದ್ಮಿನಿ ವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ, ದುರ್ಗತೋದ್ಧಾರಿಣಿ, ದುರ್ಗನಿಹಂತ್ರಿ, ದುರ್ಗಮಾಪ, ದುರ್ಗಮಜ್ಞಾನ ಸಂಸ್ಥಾನ, ದುರ್ಗಮಧ್ಯಾನ ಭಾಸಿನಿ, ದುರ್ಗಮೋಹ, ದುರ್ಗಮಘ, ದುರ್ಗಮಾರ್ಥ ಸ್ವರೂಪಿಣಿ, ದುರ್ಗಮಾಸುರ ಸಂಹಂತ್ರಿ, ದುರ್ಗಮಾಯುಧಧಾರಿಣಿ, ದುರ್ಗಮಾಂಗಿ, ದುರ್ಗಮತ, ದುರ್ಗಮ್ಯ, ದುರ್ಗಮೇಶ್ವರಿ, ದುರ್ಗಭೀಮ, ದುರ್ಗಭಾಮ, ದುರ್ಗಭಾ, ದುರ್ಗಧಾರಿಣಿ. ಆ ಜಗಜ್ಜನನಿಯನ್ನ ತಪಸ್ಸಿನಿಂದ ಒಲಿಸಿಕೊಂಡು, ಹೇ ಮಾತೆ ನೀನೇ ನನ್ನ ಮಗಳಾಗಿ ಬರಬೇಕು ಅಂತ ಹೇಳಿ ಪ್ರಾರ್ಥನೆ. ಹಾಗೇ ಆಗ್ಲಿ. ಆದರೆ ಯಾವಾಗ ನಿನ್ನ ಮಗಳಾಗಿ ಬಂದಂತಹ ನನ್ನನ್ನು ಮಮಕಾರದಿಂದ ಕಾಣ್ತೀಯೋ, ಧರ್ಮಕ್ಕೆ ವಿರುದ್ಧವಾಗಿ ನಡೆದು ನನ್ನ ಮನಸ್ಸಿಗೆ ನೋವಾಗುವಂತೆ ನಡ್ಕೊಳ್ತೀಯೋ, ಆವಾಗಲೇ ನಾನು ದೇಹತ್ಯಾಗ ಮಾಡ್ತೇನೆ ಎಂಬುದಾಗಿ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿ ನೆರೆದಿದ್ದಂತಹ ದೇವತೆಗಳೆಲ್ಲ ಎದ್ದು ನಿಂತ ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಆದರೆ ಸದಾ ಧ್ಯಾನಸ್ಥ ಸ್ಥಿತಿಯಲ್ಲಿರುವಂತಹ ಪರಶಿವ ಮಾತ್ರ ಅಂದು ಕೂಡ ಆತ್ಮಧ್ಯಾನದಲ್ಲಿ ತಲ್ಲೀನನಾಗಿದ್ದ ದಕ್ಷ ಪ್ರಜಾಪತಿಯ ಆಗಮನವನ್ನ ಕಂಡು ನಿರ್ಲಕ್ಷ್ಯದಿಂದ ಇದ್ದ, ನಿರ್ಲಿಪ್ತತೆಯಿಂದ. ಆವಾಗ ಸಿಟ್ಟಿಗೆದ್ದಿದ್ದಾನೆ ದಕ್ಷ ಪ್ರಜಾಪತಿ. ನನಗೆ ಅಪಮಾನ ಮಾಡಿದೆಯಲ್ಲ ಅಂತೇಳಿ ಹೇಳಿ ಆ ಸಂದರ್ಭದಲ್ಲಿ ಶಾಪವನ್ನ ನೀಡುತ್ತಾನೆ. ಅಷ್ಟೇ ಅಲ್ಲ, ನನಗೆ ಅಪಮಾನ ಮಾಡಿದಂತಹ ರುದ್ರನ ಮೇಲೆ ಪ್ರತೀಕಾರವನ್ನ ಮಾಡಬೇಕು ಅಂತೇಳಿ ಹೇಳಿ ಯಾಗವೊಂದನ್ನ ಆಯೋಜನೆ ಮಾಡ್ತಾನೆ. ಎಲ್ಲ ದೇವತೆಗಳನ್ನ ಆಹ್ವಾನಿಸಿದ್ದಾನೆ. ಉದ್ದೇಶಪೂರ್ವಕವಾಗಿ ರುದ್ರನನ್ನು ಮಾತ್ರ ಕರೆದಿಲ್ಲ, ತನ್ನ ಅಳಿಯನಾದಂತಹ ರುದ್ರನನ್ನ, ಶಿವನ. ಆವಾಗ ಮಗಳಾದಂತಹ ದಾಕ್ಷಾಯಿಣಿ ನೋಡ್ತಾ ಇದ್ದಾಳೆ. ಜನರೆಲ್ಲ ಆ ಅಗಸಮಾರ್ಗದಿಂದ ಸಂಭ್ರಮದಿಂದ ತೆರಳುತ್ತಾ ಇರುವುದನ್ನ ಕಂಡು ಕೇಳ್ತಾ ಇದ್ದಾಳೆ ದಾಕ್ಷಾಯಿಣಿ, ತಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ? ಯಾರೋ ಹೇಳಿದ್ರಂತೆ, ದಾಕ್ಷಾಯಿಣಿ ಯಾಕೆ ನಿನಗೆ ಗೊತ್ತಿಲ್ವೇ? ನಿನ್ನ ತಂದೆಯಾಗಿರುವಂತಹ ದಕ್ಷ ಪ್ರಜಾಪತಿ ಯಾಗವೊಂದನ್ನ ಮಾಡ್ತಾ ಇದ್ದಾನೆ, ಸಮಸ್ತ ದಿವ್ಯದೇವತೆಗಳನ್ನೆಲ್ಲ ಆಹ್ವಾನಿಸಿದ್ದಾನೆ, ನಿನ್ನನ್ನು ಕರೆದಿಲ್ವೇ? ಅಷ್ಟು ಹೇಳಬೇಕಾದ್ರೆ ಕಣ್ಣಂಚಿನಲ್ಲಿ ಕಣ್ಣೀರು ಧುಮ್ಮಿಕ್ಕೆ ಹರಿದು ಬಂತು. ನೇರವಾಗಿ ತನ್ನ ಪತಿಯ ಬಳಿಗೆ ಬರ್ತಾಳೆ ದಾಕ್ಷಾಯಿಣಿ. ಸ್ವಾಮಿ, ನನ್ನ ತಂದೆ ಯಾಗವೊಂದನ್ನ ಆಯೋಜನೆ ಮಾಡಿದ್ದಾನಂತೆ, ಸಮಸ್ತ ದಿವ್ಯದೇವತೆಗಳನ್ನ ಋಷಿಮುನಿಗಳನ್ನೆಲ್ಲ ಕರೆದಿದ್ದಾನಂತೆ. ಹಾಗಿರುವಾಗ ನಾನು ಹೋಗ್ಬೇಡವೆ? ನಾನು ಹೋಗದೇ ಇದ್ರೆ
ಅದು ಅಹಂಕಾರ ಅನ್ನಿಸಿಕೊಳ್ಳೋದಿಲ್ವೇ? ಮಗಳಲ್ವಾ, ಹೇಗಿದ್ರು ಬರ್ತಾಳೆ ಎನ್ನುವಂಥ ವಾತ್ಸಲ್ಯದಿಂದ, ಆಪ್ತತೆಯಿಂದ ನನ್ನನ್ನು ಕರೆಯದೇ ಇದ್ದಿರಬಹುದು. ಹಾಗಿರುವಾಗ ನಾನು ಹೋಗಲೇಬೇಕು ಆ ಯಾಗಕ್ಕೆ ಅಂತೇಳಿ ಹೇಳುವಾಗ, ನೋಡು ದಾಕ್ಷಾಯಿಣಿ, ಮತ್ತೊಮ್ಮೆ ಯೋಚನೆ ಮಾಡು, ನನಗೇನು ಸರಿ ತೋಚ್ತಾ ಇಲ್ಲ ಅಲ್ಲಿಗೆ ಹೋಗುವಂತಹದ್ದು ಅಂತೇಳಿ ಶಿವ ಹೇಳ್ತಾನೆ. ಆದರೂ ಕೂಡ ತಾನು ಹೋಗಲೇಬೇಕು ಅಂತೇಳಿ ಹೇಳಿ ತೆರಳುತ್ತಾಳೆ ದಾಕ್ಷಾಯಿಣಿ. ನೇರವಾಗಿ ಆ ದಕ್ಷ ಪ್ರಜಾಪತಿ ಯಾಗವನ್ನು ಮಾಡ್ತಾ ಇದ್ದಂತ ಯಾಗ ಮಂಟಪವನ್ನ ಪ್ರವೇಶ ಮಾಡಿದ್ದಾಳೆ. ಅಲ್ಲಿ ಬಂದಿದ್ದಾಗ ದಾಕ್ಷಾಯಿಣಿಯ ಆಗಮನವನ್ನು ಕಾಣ್ತಾ ಇದ್ದಂತೆ ಬಿರು ನುಡಿಗಳಿಂದ ಶಿವನನ್ನ ನಿಂದಿಸಲು ಆರಂಭ ಮಾಡ್ತಾನೆ. ಆ ದಕ್ಷ ಹೋಗಿ ಹೋಗಿ, ಎಂಥ ನಿರ್ಗತಿಗೆ ನನ್ನ ಕೈ ಹಿಡಿದಿದ್ಯಾ ನೀನು, ಭೂತ ಪ್ರೇತಗಳೇ ಸಂಗಾತ, ಕೋಟಿ ಕಣ್ಣಿನ ಕೊರವ ಅಂತ ಭೂತ ಪ್ರೇತಗಳ ಜೊತೆಗಿರುವಂತಹ ಆ ನಿರ್ಗತಿಗೆ ನನ್ನ ಕೈ ಹಿಡಿದಿದ್ಯಲ್ಲ, ನಿನ್ನಂಥವಳು ಯಾಕೆ ಬರ್ಬೇಕಿತ್ತು ಈ ಯಾಗಕ್ಕೆ? ಅವಾಗ ಬಂದು ದಾಕ್ಷಾಯಿಣಿ ಹೇಳ್ತಾಳೆ, ಸ್ವಾಮಿ, ಅಪ್ಪಾಜಿ, ಈಗಲೂ ಕಾಲ ಮಿಂಚಿಲ್ಲ, ನನ್ನ ಪತಿಗೆ ಒಂದು ಮಾತು ಹೇಳಿ ಕರೆಸಿಕೊಳ್ಳಿ, ದಯವಿಟ್ಟು ಹೀಗೆ ಮಾಡಬೇಡಿ. ಪರಶಿವನ ನಿಂದೆ ಲೋಕಕ್ಕೆ ಕಂಟಕವನ್ನ ಉಂಟು ಮಾಡ್ತದೆ. ಹಾಗಿರುವಾಗ ಈ ರೀತಿಯಲ್ಲಿ ಮಾಡುವಂತಹದ್ದು ಸರಿಯಲ್ಲ, ಅಹಂಕಾರದಿಂದ ವರ್ತನೆ ಮಾಡಬೇಡಿ ಅಂತೇಳಿ ಹೇಳಿದ್ರು. ಕೇಳಲಿಲ್ಲ. ಮತ್ತೆ ಮತ್ತೆ ಶಿವನನ್ನ ನಿಂದನೆ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಆವಾಗ ಪತಿ ನಿಂದೆಯನ್ನ ಸಹಿಸಿಕೊಳ್ಳಲಾಗದೆ ಅಲ್ಲೇ ಪೂರ್ವಾಭಿಮುಖವಾಗಿ ಕುಳಿತಿದ್ದಾಳೆ, ಪದ್ಮಾಸನಸ್ಥಳಾಗಿ ಕುಳಿತಿದ್ದಾಳೆ. ಭ್ರೂಮಧ್ಯ ಭಾಗದಲ್ಲಿ ತನ್ನ ಶ್ವಾಸವನ್ನ ನಿಲ್ಲಿಸಿಕೊಂಡು ಕುಂಡಲಿನಿ ಶಕ್ತಿಯನ್ನ ಮೇಲ್ಮುಖವಾಗಿ ಹರಿಸುತ್ತಾ ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನ ದಹಿಸಿಕೊಂಡಿದ್ದಾಳೆ ದಾಕ್ಷಾಯಿಣಿ. ಅವಾಗ ಹಾಹಾಕಾರ ಎದ್ದಿತು. ನೇರವಾಗಿ ಶಿವನಿಗೆ ವಾರ್ತೆ ಹೋಯಿತು, ದಾಕ್ಷಾಯಿಣಿ ದೇಹತ್ಯಾಗ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಅವಾಗ ಸಿಟ್ಟಿಗೆದ್ದಿದ್ದಾನೆ ಶಿವ. ಹರ ಹರ ಶಂಕರ ಪ್ರಳಯ ಭಯಂಕರ ತೋರಿದ ರೌದ್ರ ಲೀಲೆ, ಹರ ಹರ ಶಂಕರ ಪ್ರಳಯ ಭಯಂಕರ ತೋರಿದ ರೌದ್ರ ಲೀಲೆ, ರುದ್ರ ಮನೋಹರ ನೇತ್ರಗಳಿಂದ ಕಾರಿದ ಕ್ರೋಧ ಜ್ವಾಲೆ, ಸಿಡಿದೆದ್ದವು ಜ್ವಾಲಾಮುಖಿಗಳು, ಮುಗಿಲೆದ್ದವು ತ್ರೈಭುವನಗಳು, ಉಕ್ಕೇರ್ದವು ನವಜಲ ಶರದಿಗಳು, ದಿಕ್ಕೆಟ್ಟವು ವನಜಲ ತರಗಳು. ಹರ ಹರ ಶಂಕರ ಪ್ರಳಯ ಭಯಂಕರ. ಸಿಟ್ಟಿಗೆದ್ದಿದ್ದಾನೆ, ಪ್ರಳಯ ತಾಂಡವನ್ನೇ ಪ್ರಾರಂಭ ಮಾಡ್ತಾನೆ. ನಿಟಿಲ ನೇತ್ರನು ಕ್ರೋಧ ತಳೆಯೇ ನೆಲ ನಡುಗಿದುದು, ಜಟೆಯ ನಪ್ಪಳಿಸೆ ತೋರಿದ ವೀರನು. ವಿಶಾಲವಾದಂತ ಗಗನವನ್ನೇ ವ್ಯಾಪಿಸಿರುವಂಥ ವೀರಭದ್ರ ಪ್ರಕಟನಾಗ್ತಾನೆ ಮಹಾಕಾಯನಾದವನು. ತೋಳುಗಳು ಸಾವಿರದ ಸಂಖ್ಯೆಯೊಳು ಎಸೆಯುತ್ತಿರೆ, ನೀಲಮೇಘ ಶ್ಯಾಮಲಾಂಗ ಕಾಂತಿಯಲಿ ಜ್ವಾಲೆಯ ದಯ ಹೊಳೆವ ಕೇಶರಾಶಿಯದಿರಲು, ಮಾಲೆಯಾಗಿ ಸಿಹನರ ಮುಂಡಮಣಿಗಳನ್ನು ನೇತ್ರತ್ರಯವು ನೋಸಲಲಿರಲು, ರವಿ ತೇಜದಲ್ಲಿ ಶಸ್ತ್ರಾಸ್ತ್ರಗಳು ಕರಗಳಲ್ಲಿ ಮಿಂಚುತ್ತಿರಲು, ಚಿತ್ರಭೀಷಣ ವದನದಲ್ಲಿ ಕೋರೆದಾಡೆಗಳು. ಹೋಗು, ಆ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡು, ಅವನು ಮಾಡ್ತಾ ಇರುವಂತ ಯಾಗವನ್ನು ಧ್ವಂಸ ಮಾಡು ಎಂಬುದಾಗಿ ಆದೇಶವನ್ನು ನೀಡಿದ್ದಾನೆ ವೀರಭದ್ರ ಸ್ವಾಮಿಗೆ. ಅಂತೆಯೇ ಮಹಾವೀರನಾದಂಥ ವೀರಭದ್ರ ನೇರವಾಗಿ ಆ ದಕ್ಷ ಪ್ರಜಾಪತಿಯು ಯಾಗ ಮಾಡ್ತಾ ಇದ್ದಂಥ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಕ್ಷಣಾರ್ಧದಲ್ಲಿ ಆ ಯಾಗ ಮಂಟಪವನ್ನು ಧ್ವಂಸ ಮಾಡಿ ಆ ದಕ್ಷ ಪ್ರಜಾಪತಿಯ ಶಿರವನ್ನೇ ತರಿದು ಬಿಟ್ಟಿದ್ದಾನೆ.
ಇಡೀ ಲೋಕವೇ ನಡೆಯುತ್ತಾ ಇರುವಂತ ಸಂದರ್ಭ, ದೇವತೆಗಳೆಲ್ಲ ಬಂದು ಓರೆ ಶಂಕರ ಕರುಣಾಕರ, ಪೋರೆ ಶಂಕರ ಕರುಣಾಕರ, ಪೋರೆ ಶಂಕರ, ದುರಿತ ದೂರ ಗರಳ ಕಂದರ, ದುರಿತ ದೂರ ಗರಳ ಕಂದರ, ಪೋರೆ ಶಂಕರ ಕರುಣಾಕರ, ಪೋರೆ ಶಂಕರ. ಹರ ಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ, ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೇ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವತೆಗಳು ಹಾಗೂ ಋಷಿಮುನಿಗಳೆಲ್ಲ ಬಂದು. ಆವಾಗ ದಕ್ಷ ಪ್ರಜಾಪತಿಯನ್ನ ಬದುಕಿಸುವಂತಹ ಮಾರ್ಗವನ್ನ ತೋರಿಕೊಡ್ತಾನೆ. ಅಂತೆಯೇ ಅಜನ ಶಿರವನ್ನ ತರಿದು ತಂದು ಆ ದಕ್ಷ ಪ್ರಜಾಪತಿಯ ಮುಂಡಭಾಗಕ್ಕೆ ಜೋಡಿಸಿದಾಗ ಮತ್ತೆ ಚೈತನ್ಯ ಭರಿತನಾಗಿದ್ದಾನೆ, ನವಜೀವನವನ್ನು ಪಡೆದಿದ್ದಾನೆ. ದಕ್ಷ ಪ್ರಜಾಪತಿ ಶಿವನಲ್ಲಿ ಕ್ಷಮೆಯನ್ನ ಯಾಚಿಸ್ತಾ ಇದ್ದಾನೆ. ಇದೀಗ ದಾಕ್ಷಾಯಿಣಿಯನ್ನ ಕಳೆದುಕೊಂಡಂತಹ ಶಿವ ಏಕಾಂಗಿಯಾಗಿದ್ದಾನೆ, ಮತ್ತೆ ತಪಸ್ಸಿನಲ್ಲಿ ಮಗ್ನನಾಗಿದ್ದಾನೆ. ಆ ಸಂದರ್ಭದಲ್ಲಿ ತಾರಕನು ಮದ ಗರ್ವಿತನು, ಮಹಾಮಾರಕನು, ವಜ್ರಾಂಗ ಹಾಗೂ ವರಾಂಗ ಭಗವಂತನ ಮುಂದೆ ಭಕ್ತ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹೇ ಭಗವಂತ, ನನಗೆ ಭಕ್ತಿಯನ್ನು ಕೊಡು, ನನಗೆ ಜ್ಞಾನವನ್ನು ಕೊಡು, ನನಗೆ ವೈರಾಗ್ಯವನ್ನು ಕೊಡು ಅಂತ ಹೇಳಿ. ಸರಿ, ಅವನು ಹೋದ. ಇದೀಗ ಒಬ್ಬ ವ್ಯಾಪಾರಿ ಬರ್ತಾನೆ, ಶ್ರೀಮಂತ ವ್ಯಾಪಾರಿ, ಸಾಹುಕಾರ. ಅವನು ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹೇ ಭಗವಂತ, ನನಗೆ ಇನ್ನಷ್ಟು ಸಂಪತ್ತನ್ನು ಕೊಡು, ಇನ್ನು 10 ಬಂಗಲೆಗಳನ್ನ ಕಟ್ಟಿಸುವಂತ ಯೋಗ್ಯತೆ ನನಗೆ ಬರಲಿ. ಇನ್ನು ಅವನು ಹೋದ. ಇದೀಗ ಒಬ್ಬ ವ್ಯಾಪಾರಿ ಬರ್ತಾನೆ, ಶ್ರೀಮಂತ ವ್ಯಾಪಾರಿ, ಸಾಹುಕಾರ. ಅವನು ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹೇ ಭಗವಂತ, ನನಗೆ ಇನ್ನಷ್ಟು ಸಂಪತ್ತನ್ನು ಕೊಡು, ಇನ್ನು 10 ಬಂಗಲೆಗಳನ್ನ ಕಟ್ಟಿಸುವಂತ ಯೋಗ್ಯತೆ ನನಗೆ ಬರಲಿ. ಇನ್ನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡುವಂತ ಆ ಭೋಗಭಾಗ್ಯ ನನಗೆ ಒದಗಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಸರಿ, ಅವನು ಹೋದ. ಈಗ ಒಬ್ಬ ಕಳ್ಳ ಬಂದಿದ್ದಾನೆ, ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹೇ ಭಗವಂತ, ನನ್ನ ಭಕ್ತಿ ಮುಕ್ತಿ ಎಲ್ಲ ಬೇಡಲಿಕ್ಕೆ ಬಂದದ್ದಲ್ಲ. ನೀನು ಕೊಡೋದಾದ್ರೆ ಈಗಷ್ಟೇ ನಿನ್ನ ಮುಂದೆ ಪ್ರಾರ್ಥನೆ ಮಾಡಿ ಹೋದಲ್ಲ, ಆ ಆಗರ್ಭ ಶ್ರೀಮಂತ ಕೋಟ್ಯಾಧೀಶ, ಅವನ ವಿಳಾಸ ಕೊಡು, ಅಡ್ರೆಸ್ ಕೊಡು, ಉಳಿದದ್ದೆಲ್ಲ ನಾನು ನೋಡಿಕೊಳ್ತೇನೆ ಅಂತೇಳಿ ಹೇಳ್ತಾನೆ.
ಬೇಡೋದಕ್ಕೂ ಕೂಡ ಸಂಸ್ಕಾರ ಇರಬೇಕಾಗ್ತದೆ. ಇಲ್ಲಿ ಎಂಥ ವರವನ್ನು ಬೇಡಿದ್ದಾನಂತೆಲ್ಲ ಹೇಳಿದರೆ ಬುದ್ಧಿವಂತ ಅವನು. ಶಿವ ಏಕಾಂಗಿಯಾಗಿದ್ದಾನೆ. ಹಾಗಾಗಿ ಶಿವನಿಂದ ಜನಿಸುವಂಥ ಕುಮಾರನಿಂದ ಮಾತ್ರ ತನಗೆ ಮರಣ ಬರಲಿ ಎನ್ನುವಂಥ ವರವನ್ನ ಬೇಡಿದ್ದಾನೆ ಭಗವಂತ. ತಥಾಸ್ತು ಅಂತೇಳಿ ಹೇಳಿದ್ದಾನೆ. ಇದೀಗ ಆ ತಾರಕಾಸುರನ ಉಪಟಳವನ್ನ ತಾಳಲಾರದೆ ದೇವತೆಗಳೆಲ್ಲ ಮೊರೆ ಹೋಗ್ತಾ ಇದ್ದಾರೆ ಭಗವಂತನಲ್ಲಿ. ಅನಂತ ಮಧುಸೂದನ ಅನಂತ ಮಧುಸೂದನ ಅನಂತ ಮಧುಸೂದನ ಅನಂತ ಮಧುಸೂದನ ಬ್ರಹ್ಮದೇವ ನಾರಾಯಣ ಅನಂತ ಮಧುಸೂದನ ಅನಂತ ಮಧುಸೂದನ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಹೇ ನಾರಾಯಣ, ಇದೀಗ ಬ್ರಹ್ಮದೇವನಿಂದ ವರವನ್ನು ಪಡೆದಿರುವಂತಹ ತಾರಕಾಸುರ ಮದಗರ್ಭಿತನಾಗಿ ನಮ್ಮ ಮೇಲೆ ಆಕ್ರಮಣವನ್ನ ಮಾಡಿ ನಮ್ಮನ್ನ ಸ್ವರ್ಗದಿಂದ ಪದಚ್ಯುತನನ್ನಾಗಿ ಮಾಡಿದ್ದಾನೆ. ಏನ್ ಮಾಡ್ಲಿ ಈಗ? ಏನ್ ಮಾಡೋಣ? ಅವಾಗ ಅಧಶ್ಚ ನಾರಾಯಣ ಮಧ್ಯಂಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ. ಎಲ್ಲೆಡೆ ವ್ಯಾಪಕನಾಗಿರುವಂತ ಆ ಶ್ರೀಮನ್ನಾರಾಯಣ ಹೇಳ್ತಾನೆ, ನಾವೆಲ್ಲರೂ ಕೂಡ ಇದೀಗ ಜಗನ್ಮಾತೆಗೆ ಮೊರೆ ಇಡಬೇಕು. ಆ ಜಗನ್ಮಾತೆ ಮತ್ತೆ ಜನ್ಮವೆತ್ತಿ ಬಂದು ಶಿವನನ್ನ ಕೈ ಹಿಡಿಬೇಕು. ಆ ಮೂಲಕವಾಗಿ ಕುಮಾರನ ಜನನವಾಗಬೇಕು. ಕುಮಾರನಿಂದ ತಾರಕಾಸುರನ ಸಂಹಾರವಾಗಬೇಕು. ಹಾಗಾಗಿ ಬೇರೆ ದಾರಿ ಇಲ್ಲ. ನಾವೆಲ್ಲರೂ ಕೂಡ ಹಿಮವಂತನ ಬಳಿಗೆ ಹೋಗೋಣ. ಅವನನ್ನು ಸೇರಿಕೊಂಡು ಆ ಭಗವತಿಗೆ ಮೊರೆ ಇಡೋಣ ಅಂತೇಳಿ ಹೇಳುವಾಗ ಎಲ್ಲರೂ ಒಪ್ಪಿದ್ದಾರೆ. ಆ ಹಿಮವಂತನ ಅರಮನೆಗೆ ಬಂದಿದ್ದಾರೆ. ಅಲ್ಲಿ 7 ದಿನಗಳ ಕಾಲ ಅಂಬಿಕಾ ಎನ್ನುವಂತ ಯಾಗವನ್ನ ಮಾಡ್ತಾರಂತೆ ದೇವತೆಗಳ. ಶ್ರೀಮದ್ ದೇವಿ ಭಾಗವತದಲ್ಲಿ ಹೇಳುವಂತಹದ್ದು 7 ದಿನಗಳ ಕಾಲ ಆ ಜಗನ್ಮಾತೆಯನ್ನ ಕುರಿತಾಗಿ ಯಾಗವನ್ನ ಮಾಡ್ತಾರೆ. ಆ ಭಗವತಿಯನ್ನ ಒಲಿಸಿಕೊಂಡು ಆ ಜಗನ್ಮಾತೆ ಅಭಯವನ್ನ ನೀಡ್ತಾಳೆ. ನಾನು ಹಿಮವಂತ ಹಾಗೂ ಮೇನೆಯರ ಮಗಳಾಗಿ ಅವತಾರ ಎತ್ತುತ್ತೇನೆ. ಮುಂದೆ ಶಿವನನ್ನ ಸೇರಿ ತಾರಕಾಸುರನ ಸಂಹಾರವಾಗ್ತದೆ ಎಂಬುದಾಗಿ ಅಭಯವನ್ನ ನೀಡಿ ಅಂತರ್ಧಾನಳಾಗಿದ್ದಾಳೆ ಜಗನ್ಮಾತೆ. ಇದೀಗ ಆ ದೇವತೆಗಳ ಪ್ರಾರ್ಥನೆ ಒಲಿದಂಥ ಜಗನ್ಮಾತೆ ಪರ್ವತ ರಾಜಕುಮಾರಿ ಸುಂದರಿ, ಪರ್ವತ ರಾಜಕುಮಾರಿ ಸುಂದರಿ, ಪರ್ವತ ರಾಜಕುಮಾರಿ ಶರ್ವಾಣಿ ಶಾಂಕರಿ ಮನೋಹರಿ, ಶರ್ವಾಣಿ ಶಾಂಕರಿ ಮನೋಹರಿ, ಪರ್ವತ ರಾಜಕುಮಾರಿ ಸುಂದರಿ, ಪರ್ವತ ರಾಜಕುಮಾರಿ. ಶುಭ ದಿನದ ಶುಭ ಮುಹೂರ್ತದಲ್ಲಿ ಆ ಜಗಜ್ಜನನಿ ಪರ್ವತರಾಜ ಹಾಗೂ ಮೇನೆಯರ ಮಗಳಾಗಿ ಜನಿಸಿದ್ದಾಳೆ. ಸರ್ವಮಂಗಳೆ ಜನಿಸಲು ಜಗದ ಕುಲ, ಸರ್ವಮಂಗಳೆ ಜನಿಸಲು ಜಗದ ಕುಲ, ಗರ್ವ ಹಿಂದಿದು ಸುಪರ್ವ ವಿಕಾರದಿ, ನಿರ್ವಿಕಾರಿ ಋಷಿ ಮುನಿ ಮನುಜರು ಸಹ ನಿರ್ವಿಕಾರ
ಪರ್ವತರಾಜ ಹಾಗೂ ಮೇನೇರ ಮಗಳಾಗಿ ಜನಿಸಿದಂತ ಆ ಮಗುವಿಗೆ ಪಾರ್ವತಿ ಎಂಬುದಾಗಿ ನಾಮಕರಣವನ್ನ ಮಾಡಿದ್ದಾರೆ. ಪ್ರವರ್ಧಮಾನಳಾಗ್ತಾ ಇದ್ದಾಳೆ. ಸಾಮಾನ್ಯ ಮಕ್ಕಳ ಲೀಲೆಯನ್ನು ಕಾಣುವಂತಹದ್ದೇ ಅದು ಆನಂದದಾಯಕವಾದದ್ದು. ಹಾಗಿರುವಾಗ ಜಗನ್ಮಾತೆ ಮಗುವಾಗಿ ಬಂದಿದ್ದಾಳೆ ಅಂತೇಳಿ ಹೇಳುವಾಗ ಆ ಸಂದರ್ಭ ಹೇಗಿರಬಹುದು ವರ್ಣನೆ ಮಾಡ್ತಾರೆ ನೋಡಿ ಕವಿಗಳು. ಪರ್ವತ ರಾಜಕುಮಾರಿ ಸರ್ವಮಂಗಳೆ ಸುಖ ಸಾಕಾರಿ, ಪರ್ವತ ರಾಜಕುಮಾರಿ ಸರ್ವಮಂಗಳೆ ಸುಖ ಸಾಕಾರಿ, ಶಶಿಬಿಂಬವ ಪೋಲುವ ಸುಮವದನ ಕುಸುಮ ಕುಂದ ಕುತ್ಮಲು ಸಿತರದನ, ಶಶಿಬಿಂಬವ ಪೋಲುವ ಸುಮವದನ ಸುಂದರ ನಾಸಿಕ ವಿಶಾಲ ನಯನ ಮಂದಗಮನಿಯ ಮಧುಕರ ವಚನ, ಪರ್ವತ ರಾಜಕುಮಾರಿ ಸರ್ವಮಂಗಳೆ ಸುಖ ಸಾಕಾರಿ, ಪರ್ವತ ರಾಜಕುಮಾರಿ. ಕನ್ನಡಿ ಅಂಗದಿ ಕೊಳೆವ ಕಪೋಲ ಚೆನ್ನುಡಿ ನುಡಿಗಳು ಸುರಿಸುತ್ತ ಜೊಲ್ಲ, ಕನ್ನಡಿ ಅಂಗದಿ ಕೊಳೆವ ಕಪೋಲ ಚೆನ್ನುಡಿ ನುಡಿ ಶುಕ ಪಿಕ ಪಕ್ಷಿಗಳೆಲ್ಲ ತನ್ನ ತನವ ಮರೆತಿತು ಜಗವೆಲ್ಲ, ಪರ್ವತ ರಾಜಕುಮಾರಿ ಸರ್ವಮಂಗಳೆ ಸುಖ ಸಾಕಾರಿ. ಅಡಿಯಿಡಮೆಲ್ಲ ಹಂಸಗಳೆಲ್ಲ ಸರಿದವು ಹಿಂದಕ್ಕೆ ಬಂದು, ಅಡಿಯಿಡಮೆಲ್ಲ ಹಂಸಗಳೆಲ್ಲ ನುಡಿ ಕೇಳುತ್ತ ಅಡಿಗಡಿಗೆ ನಾಚುತ್ತಲಿ ತಲೆ ಬಾಗಿದೆ ಗಿಣಿಬಿಂಡು, ತಟ್ಟಡಿ ಇಡುವಳು ಮುಕ್ಕಲು ಮುನಿವಳು ಸಿಟ್ಟಿಲಿ ಸಿಡಿಮಿಡಿಗೊಂಡು, ಪುಟ್ಟ ಕರವ ತಾನೆತ್ತಿ ಕೂಗಲ ಥಟ್ಟನೆ ಮೇನೆಯು ಬಂದು, ಪರ್ವತ ರಾಜಕುಮಾರಿ ಕುಮಾರಿ ಜಗಜ್ಜನನಿ ಮಹಾಮಾಯೆ ಕೀ ಜೈ. ಮಕ್ಕಳ ಲೀಲೆ ಎಷ್ಟು ಸುಂದರವಾಗಿರ್ತದೆ ನೋಡಿ. ಪುರಂದರದಾಸರು ಎಷ್ಟು ಸುಂದರವಾಗಿ ಹೇಳ್ತಾರೆ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದ ಹಾಗೆ, ಆಟ ಸಾಕೆಂದು ಮುರಿದು ಓಡಿದ ಹಾಗೆ, ಇರಬೇಕು ಸಂಸಾರದಲ್ಲಿ, ಇರಬೇಕು ಸಂಸಾರದಲ್ಲಿ. ನಾವು ಸಂಸಾರದಲ್ಲಿ ಹಾಗಿರ್ಬೇಕು ಅಂತ ಹೇಳಿದ್ರೆ ಮಕ್ಕಳ ಹಾಗೆ ಇರ್ಬೇಕಂತೆ ಪುರಂದರದಾಸರು ಹೇಳುವಂತದ್ದು. ರಜಾ ದಿವಸ ಅಂತ ಹೇಳಿ ಆಡುವ ಮಕ್ಕಳು ಮನೆಯ ಕಟ್ಟಿದರು, ರಟ್ಟು ಗೋಂದು ಕಡ್ಡಿ ಹಿಡ್ಕೊಂಡು ಬಂದು ಮಕ್ಕಳೆಲ್ಲ ಮನೆ ಕಟ್ಟುವಂತ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲ ಒಂದು 10-20 ವರ್ಷದ ಹಿಂದಿನ ಕಥೆ. ಯಾಕಂತ ಹೇಳಿದ್ರೆ ಈಗ ಮಕ್ಕಳು ಆಟ ಆಡೋದು ಕೂಡ ಮೊಬೈಲ್ನಲ್ಲೇ. ಮಕ್ಕಳಿಗೆ ಅಂಗಳಕ್ಕೆ ಹೋಗ್ಲಿಕ್ಕೂ ಪುರುಸೊತ್ತಿಲ್ಲ, ಆಟ ಆಡ್ಲಿಕ್ಕೂ ಮೊಬೈಲ್ ಬೇಕಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಮಕ್ಕಳು ರಟ್ಟು ಗೋಂದು ಕಡ್ಡಿ ಹಿಡ್ಕೊಂಡು ಬಂದು ಆಟ ಆಡ್ತಾ ಇದ್ದಾರೆ. ಏನು ಆಟ ಅಂತ ಹೇಳಿದ್ರೆ ಮನೆ ಕಟ್ಟುವಂಥ ಆಟ. ತನ್ಮಯರಾಗಿ ಮನೆ ಕಟ್ಟುತ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಮನೆ ಸಿದ್ಧವಾಯಿತು. ಮಕ್ಕಳಿಗೆಲ್ಲ ಖುಷಿಯೋ ಖುಷಿ, ನಾವು ಮನೆ ಕಟ್ಟಿದ್ದೇವೆ ಮನೆ ಕಟ್ಟಿದ್ದೇವೆ ಅಂತ ಹೇಳಿ. ಅಷ್ಟು ಹೊತ್ತಿಗೆ ಗಂಟೆ 1 ಆಯಿತು. ಒಳಗಡೆಯಿಂದ ತಾಯಿ ಕರೀತಾ ಇದ್ದಾಳೆ, ಬಂದ್ರೋ ಊಟಕ್ಕೆ ಅಂತೇಳಿ. ಆವಾಗ ಆ ಮಕ್ಕಳು ತಾವೇ ಕಟ್ಟಿದ್ದಂಥ ಮನೆಯನ್ನ ಕಾಲಿನಿಂದ ಒತ್ತು ಕೆಡವಿ ಹೋ ಅಂತೇಳಿ ಬಗ್ಗು ಹೊಡೆಯುತ್ತಾ ಮನೆ ಕಡೆಗೆ ಓಡ್ತಾರಂತೆ. ಯಾರೋ ಹಿರಿಯರು ಕೇಳಿದ್ರು, ಅಲ್ರೋ ಬೆಳಗ್ಗಿನಿಂದ ಒದ್ದಾಡಿಕೊಂಡು ಕಷ್ಟಪಟ್ಟುಕೊಂಡು ಮನೆ ಕಟ್ಟಿದ್ದೀರಾ, ಈಗ ಕಟ್ಟಿದಂತಹ ಮನೆಯನ್ನ ನೀವೇ ಕಾಲಿನಿಂದ ಕೆಡವಿ ಓಡ್ತಾ ಇದ್ದೀರಲ್ಲ, ನಿಮಗೇನು ಬೇಸರ ಆಗೋದಿಲ್ವೇ, ದುಃಖ ಆಗೋದಿಲ್ವೇ ಅಂತೇಳಿ ಕೇಳ್ತಾರೆ. ಅವಾಗ ಒಬ್ಬ ಹುಡುಗ ಹೇಳ್ತಾನಂತೆ, ನಮಗೆ ಯಾಕೆ ಬೇಸರ, ನಮಗೆ ಯಾಕೆ ದುಃಖ, ನಮಗೆ ಮನೆ ಕಟ್ಟೋದು ಒಂದು ಆಟ ಆದ್ರೆ ಮನೆಯನ್ನ ಕೆಡಹೋದು ಮತ್ತೊಂದು ಆಟ ಅಂತ ಹೇಳ್ತಾರೆ. ಇದು ಮಕ್ಕಳ ಮನಸ್ಸು, ಯಾವುದರಲ್ಲೂ ಕೂಡ ತಾದಾತ್ಮ್ಯ ಇಲ್ಲ. ಹಾಗೆ ಭಗವಂತನಿಗೂ ಅಷ್ಟೇ, ಅವನಿಗೆ ಸೃಷ್ಟಿ ಒಂದು ಆಟವಾದರೆ ಸಂಹಾರ ಮತ್ತೊಂದು ಆಟ ಅಂತ. ಹಾಗೆ ನಾವು ಈ ಪ್ರಪಂಚದಲ್ಲಿ ಮಕ್ಕಳ ಹಾಗೆ ಇರಬೇಕು ಅಂತೇಳಿ ಹೇಳ್ತಾರೆ.
ಆ ಜಗನ್ಮಾತೆ ಪ್ರವರ್ಧಮಾನಳಾಗಿದ್ದಾಳೆ. ಎಷ್ಟು ಸೌಂದರ್ಯ ಅವಳದ್ದು ಕವಿಗಳು ವರ್ಣನೆ ಮಾಡ್ತಾರೆ. ನಗೆ ಮೊಗದ ಪೊಳೆವ ಕಪೋಲದ ಚಿಗುರ ನಣಕಿಪ ಕರತಲದ ಸಂಪಗೆಯ ಪೋಲುವ ನಾಸಿಕದ ಪೊಗರೊಗೆವ ಚೆಂದುಟಿಯ ಬೊಗಸೆ ಗಣ್ಣಿನ ದುಂಬಿಗುರುಳಿನ ಮಗಳ ಚೆಲುವಿಕೆಯ ವೀಕ್ಷಿಸಿ ಬಗೆಯೊಳಾನಂದಿಪರು ಜನನಿ ಜನರ್ಗರು ಅಡಿಗಡಿಗೆ. ಮಗಳು ಪ್ರವರ್ಧಮಾನಳಾಗಿದ್ದಾಳೆ. ರತಿಯಂಥ ಸೌಂದರ್ಯ ಅವಳದು. ಅದೊಂದು ದಿನ ನಾರದ ಮಹರ್ಷಿಗಳು ಬಂದಿದ್ದಾರೆ. ಸರ್ಕಲ ಶಾಸ್ತ್ರಗಳಲ್ಲಿ ಪಾರಂಗತರಾದಂಥ ನಾರದ ಮಹರ್ಷಿಗಳಲ್ಲಿ ಮಗಳ ಕೈಯನ್ನ ತೋರಿಸಿ ಹಿಮವಂತ ಕೇಳ್ತಾ ಇದ್ದಾನೆ, ನಾರದರೆ ಹೇಳಿ, ಇವಳ ಭವಿಷ್ಯ ಸ್ವಲ್ಪ ಹೇಳಿ ನೋಡೋಣ ಅಂತೇಳಿ ಹೇಳುವಾಗ ಸಕಲ ಶಾಸ್ತ್ರಗಳಲ್ಲಿ ಪಾರಂಗತರಾದಂಥ ನಾರದ ಮಹರ್ಷಿಗಳು ಆಕೆಯ ಹಸ್ತವನ್ನ ಪರೀಕ್ಷೆ ಮಾಡಿ ಹೇಳ್ತಾರೆ, ಹೇ ಹಿಮವಂತ, ಎಂಥ ಮಗಳನ್ನ ನೀನು ಪಡೆದಿದ್ಯಾ. ಇವಳು ಮುಂದೊಂದು ದಿವಸ ತನ್ನ ಒಂದು ಹಸ್ತವನ್ನ ಸದೆ ಎತ್ತಿ ಹಿಡಿದವಳಾಗಿರ್ತಾಳೆ. ಹಿಮವಂತನಿಗೆ ಅರ್ಥವಾಗಲಿಲ್ಲ, ಏನು ಒಂದು ಹಸ್ತವನ್ನು ಯಾವತ್ತು ಎತ್ತಿ ಹಿಡಿದವಳಾಗಿರ್ತಾಳೆ ಅಂತೇಳಿ. ಆಮೇಲೆ ಎರಡನೇ ಲಕ್ಷಣವನ್ನು ಹೇಳ್ತಾರೆ, ಈಕೆ ತನ್ನ ಪಾದಗಳ ನಖಗಳ ಕಾಂತಿಯನ್ನ ಕಳೆದುಕೊಳ್ತಾಳೆ. ಕಾಲಿನ ಉಗುರುಗಳ ಕಾಂತಿಯನ್ನು ಕಳೆದುಕೊಳ್ತಾಳೆ. ಮೂರನೇ ಲಕ್ಷಣವನ್ನು ಹೇಳ್ತಾರೆ, ಇವಳನ್ನ ಕೈ ಹಿಡಿಯುವಂತ ಯಾವುದೇ ಪುರುಷ ಹುಟ್ಟಿಯೇ ಇಲ್ಲ. ಇವಳನ್ನ ಕೈ ಹಿಡಿಯುವಂತ ಪುರುಷ ಯಾರು ಹುಟ್ಟಿಯೇ ಇಲ್ಲ ಅಂತೇಳಿ ಹೇಳ್ತಾರೆ. ತಲೆ ಬಿಸಿ ಆಯಿತು ಹಿಮವಂತನಿಗೆ, ಏನು ಹೇಳ್ತಾ ಇದ್ದೀರಾ ಸ್ವಾಮಿ. ಅವಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ನಾನು ಹೇಳಿದ್ರೆ ಮಾತಿನ ಅರ್ಥವನ್ನು ತಿಳ್ಕೊ. ಕೈ ಎತ್ತಿ ಹಿಡಿದಿರ್ತಾಳೆ ಅಂತ ಹೇಳಿದ್ರೆ ಈಕೆ ಜಗಜ್ಜನನಿ, ಲೋಕಮಾತೆ, ಇಡೀ ಲೋಕಕ್ಕೆ ಆಶೀರ್ವಾದ ಮಾಡಲಿಕ್ಕೆ, ಅನುಗ್ರಹ ಮಾಡಲಿಕ್ಕೋಸ್ಕರ ಸದಾ ತನ್ನ ಅಭಯ ಹಸ್ತವನ್ನ ಎತ್ತಿ ಹಿಡಿದಿರ್ತಾಳೆ ಜಗನ್ಮಾತೆ ಇವಳು. ನಖದೀತಿ ಸಂಚನ್ನ ನಮಜ್ಜನ ತಮೋ ಗುಣಾಯೇ ನಮಃ, ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ನಾಮ. ಮುಂದೆ ಋಷಿ ಮುನಿಗಳು ಮಾತ್ರವಲ್ಲ, ದೊಡ್ಡ ದೊಡ್ಡ ಚಕ್ರವರ್ತಿಗಳು, ದೇವಾದಿ ದೇವತೆಗಳು ಕೂಡ ಬಂದು ತಮ್ಮ ರತ್ನಖಚಿತವಾದಂಥ ಕಿರೀಟವನ್ನು ಈಕೆಯ ಪಾದ ಪದ್ಮಗಳ ಬಳಿ ಇರಿಸಿಕೊಂಡು ನತಮಸ್ತಕರಾಗಿ ನಮಸ್ಕಾರ ಮಾಡ್ತಾರೆ. ಅವರ ಕಿರೀಟಗಳಲ್ಲಿ ಇರುವಂತಹ ಆ ಮುತ್ತು ರತ್ನಗಳ ಕಾಂತಿ ಇವಳ ನಖಗಳ ಮೇಲೆ ಬಿದ್ದು 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 ಅವಳ ನಖಗಳ ಕಾಂತಿಯನ್ನ, ಉಗುರುಗಳ ಕಾಂತಿಯನ್ನ ಇವಳು ಕಳೆದುಕೊಳ್ತಾಳೆ. ಅಂದ್ರೆ ಸಕಲ ಲೋಕ ಒಂದಳಾದವಳು ಇವಳು. ಮೂರನೆಯದಾಗಿ, ಇವಳನ್ನ ಕೈ ಹಿಡಿಯುವಂತ ಪುರುಷ ಹುಟ್ಟಿಯೇ ಇಲ್ಲ ಅಂತ ಹೇಳಿದ್ರೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಹುಟ್ಟಿದವನಿಗೆ ಮರಣ ಉಂಟೆ ಉಂಟು. ಯಾರಿಗೆ ಹುಟ್ಟೇ ಇಲ್ಲವೋ ಅವನು ಮಾತ್ರ ಇವಳನ್ನ ಕೈ ಹಿಡಿಲಿಕ್ಕೆ ಸಾಧ್ಯ ಉಂಟು. ಹುಟ್ಟೇ ಇಲ್ಲದಿರುವಂಥ ಪರಶಿವ ಮಾತ್ರ ಇವನನ್ನ ಕೈ ಹಿಡಿಯಬಲ್ಲರು. ಹಾಗಾಗಿ ಆ ಶಿವನನ್ನ ಒಲಿಸಿಕೊಳ್ಳುವಂದು ಈಕೆಯನ್ನ ಅವನ ಸೇವೆಗಾಗಿ ಕಳುಹಿಸುವಂತೆಲ್ಲ ಹೇಳಿದ್ದಾರೆ. ಅಂತೆಯೇ ಮಾರನೇ ದಿನದಿಂದಲೇ ದಿವ್ಯ ದುಕೂಲ ರತ್ನಾಭರಣಗಳನ್ನ ತೊಟ್ಟುಕೊಂಡು ಹರಿವಾಣಗಳಲ್ಲಿ ಸುಗಂಧ ಪುಷ್ಪಗಳನ್ನ ಹಿಡಿದುಕೊಂಡು ಆ ಶಿವನ ಸೇವೆಗೆ ತನ್ನ ದಾಸಿಯರೊಂದಿಗೆ ಹೊರಟಿದ್ದಾಳೆ. ಬಂದು ಆ ಶಿವನನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾಳೆ. ನೋಡಲಾಗದೆ ದೇವ, ನೋಡಲಾಗದೆ ದೇವ, ನೋಡಲಾಗದೆ ದೇವ, ನೋಡಲಾಗದೆ ದೇವ, ನೋಡಲಾಗದೆ ದೇವ. ಕೂಡೆ ನಿಲ್ಲ ತಿಟ್ಟಿ ಮೂರು, ಕೂಡೆ ನಿಲ್ಲ ತಿಟ್ಟಿ ಮೂರು ನಾಡ
ದೃಷ್ಟಿಯನ್ನ ಬೀರಬಾರ್ದೆ, ನನ್ನ ಕಡೆ ನೋಡಬಾರ್ದೆ. ಆದರೆ ಎಷ್ಟೇ ಸಮಯ ಕಳೆದರೂ ಕೂಡ ಶಿವ ಕಣ್ಬಿಟ್ಟಿಲ್ಲ. ಆವಾಗ ಮಾರನಿಂ ಪ್ರೇರಣೆಯ ಪಡೆದರೆ ದೇವತೆಗಳೆಲ್ಲ ನೇರವಾಗಿ ಮನ್ಮಥನ ಬಳಿಗೆ ಬಂದಿದ್ದಾರೆ. ಹೇ ಮಾರ, ನಿನ್ನಿಂದ ಒಂದು ಕಾರ್ಯವಾಗಬೇಕು. ಹೇಗಾದ್ರೂ ಶಿವ ಪಾರ್ವತಿಯಡಿಗೆ ನೋಡುವ ಹಾಗೆ ಆಗಬೇಕು ಅಂತೇಳಿ ಹೇಳಿದಾಗ ಆ ದೇವತೆಗಳಿಂದ ಪ್ರೇರೇಪಿಸಲ್ಪಟ್ಟಂಥ ಮಾರ ಮನ್ಮಥ ವಸಂತನನ್ನ ಒಡಗೂಡಿಕೊಂಡು ಬಂದು ಮರದ ಮರೆಯಲ್ಲಿ ನಿಂತು ಆ ಶಿವನ ಮೇಲೆ ಪಂಚಮಹಾ ಬಾಣಗಳನ್ನ ಪ್ರಯೋಗ ಮಾಡಿದ್ದಾನೆ. ಆವಾಗ ಹರ ಹರ ಶಂಕರ ಪ್ರಳಯ ಭಯಂಕರ ತೋರಿದ ರೌದ್ರ ಲೀಲೆ, ಹರ ಹರ ಶಂಕರ ಪ್ರಳಯ ಭಯಂಕರ ತೋರಿದ ರೌದ್ರ ಲೀಲೆ, ರುದ್ರ ಮನೋಹರ ನೇತ್ರಗಳಿಂದ ಕಾರಿದ ಕ್ರೋಧ ಜ್ವಾಲೆ. ಶರದಿಗಳು ದಿಕ್ಕೆಟ್ಟವು ವನಜಲಚರಗಳು, ಸಿರಿಸಿಹ ಮೇಘ ಮುಸಲಧಾರೆ, ಬಿಡದೆ ಗುಡುಗುಂಡ ಮಿಂಚುಧಾರೆ, ಹರಿಸಿಹ ಶೇಷ ವಿಷದ ಧಾರೆ, ವಿಷಭರನ ಶಿರದ ಚಿಮ್ಮಿತು ಜಲಧಾರೆ. ಸಿಡಿದು ಹೋಯ್ತು ಮನ್ಮಥನ ಕಾಯ. ಆ ಪರಶಿವ ತನ್ನ ಮೂರನೇ ಕಣ್ಣನ್ನು ತೆರೆದಿದ್ದಾನೆ. ಆವಾಗ ಸಿಡಿದು ಹೋಯ್ತು ಮನ್ಮಥನ ಕಾಯ, ಪಸರಿಸಿತು ಮಂಜುಮಯ ಛಾಯೆ, ಸುಟ್ಟು ಭಸ್ಮವಾಗಿದ್ದಾನೆ ಆ ಮನ್ಮಥ. ಆವಾಗ ಆ ಮನ್ಮಥನ ಪತ್ನಿಯಾದಂತಹ ರತಿದೇವಿ ಶಿವ ರುದ್ರ ಶಂಕರ, ಯಾಕೆ ಹೀಗೆ ಮಾಡಿದೆ? ನನ್ನ ಗಂಡ ಏನು ತಪ್ಪು ಮಾಡಿದ್ದಾನೆ? ದೇವತೆಗಳು ಹೇಳಿದಂತ ಕಾರ್ಯವನ್ನು ಮಾಡುವಂತಹದ್ದು ಅವನ ಕರ್ತವ್ಯವಾಗಿದೆ. ಹಾಗಾಗಿ ಬಂದು ಅವರ ಆದೇಶದಂತೆ ಮರದ ಮರೆಯಲ್ಲಿ ನಿಂತು ಪಂಚಮಹಾ ಬಾಣಗಳನ್ನ ಪ್ರಯೋಗ ಮಾಡಿದ. ಹರನೆ ಮೃತ್ಯುಂಜಯನೆಯ ಪತಿಯ ದಹಿಸಿದೆ ನಿರ್ದಯನೆ, ಹರನೆ ಮೃತ್ಯುಂಜಯನೆಯ ಪತಿಯ ದಹಿಸಿದೆ ನಿರ್ದಯನೆ, ಭುವನ ಮಾತ್ರಕ್ಕೆ ಆಶ್ರಯನೆ ಹರ ಭೂತನಾಥ ಶಿವ ರುದ್ರ.
ಮಾಡಿದ್ದಾನೆ. ದಿವ್ಯ ದೇವತೆಗಳ ಸಮ್ಮುಖದಲ್ಲಿ ಆ ದಿವ್ಯ ಮಂಗಳ ವಿವಾಹ ಸಂಪನ್ನವಾಗಿದೆ. ಇದೀಗ ಆ ಪರಶಿವ ಹಾಗೂ ಪಾರ್ವತಿಯರ ಸುತನಾಗಿ ಕುಮಾರನ ಅವತಾರವಾಗಿದೆ. ಆ ಭಗವಂತ ಪ್ರಕಟನಾಗಿದ್ದಾನೆ ಸುಬ್ರಹ್ಮಣ್ಯನಾಗಿ. ಆ ಭಗವಂತ ಪ್ರಕಟನಾದಂಥ ಸಂದರ್ಭ ಅರಗಿಳಿಗಳ ದಿವ್ಯ ಸಾಲುಗಳು, ಅಗಣಿತ ರತ್ನಾನ್ವಿತ ಪೀಠಗಳು, ತಾರೆಗಳು ತಿದ್ದಿದ ಕುಸುರಿಗಳು, ಕುಸುರಿಗಳಿಗೆ ಮುತ್ತಿನ ಚೆಂಡುಗಳು, ಚೆಂಡುಗಳಿಗೆ ರತ್ನದ ಗೆಣಸುಗಳು. ದಿವ್ಯವಾದಂತಹ ವಾತಾವರಣ ಎಲ್ಲೆಡೆಯೂ ಕೂಡ ಸಂಪನ್ನವಾಗಿದೆ. ಅಂಥ ಸಂದರ್ಭದಲ್ಲಿ ಆ ಸ್ವಾಮಿಯ ಅವತಾರವಾಗಿದೆ, ಕುಮಾರನ ಅವತಾರವಾಗಿದೆ. ಆ ಶಿಶು ಹೇಗಿತ್ತು, ಎಂಥ ಮಂಗಳ ರೂಪ, ಎಂಥ ತೇಜಸ್ಸು, ಎಂಥ ವರ್ಚಸ್ಸು ಆ ಮಗುವಿನದು, ಆ ಕುಮಾರನದು. ಹುಣ್ಣಿಮೆಯ ಚಂದಿರನ ತೆರದಿ ಶೋಭಿಪ ಮೊಗವೋ, ಹುಣ್ಣಿಮೆಯ ಚಂದಿರನ ತೆರದಿ ಪೋಲ್ ಮಿಂಚಿನಂದದಿ ಸೆಳೆಯುವ ನೋಟವೋ, ಪೋಲ್ ಮಿಂಚಿನಂದದಿ ಕೇದಗೆಯ ಕೆಂಬಣ್ಣ ಚೆಲ್ಲುವ ಕಪೋಲಗಳು, ಕೇದಗೆಯ ಕೆಂಬಣ್ಣ ಜ್ಞಾನ ವೈರಾಗ್ಯವ ಬೀರುತಿಹ ನಯನಗಳು, ಧೀರ ಗಂಭೀರ ಸುಂದರ ರೂಪು, ಧೀರ ಗಂಭೀರ ಸುಂದರ ರೂಪು. ಅಲೌಕಿಕವಾದಂತಹ ದಿವ್ಯ ತೇಜಸ್ಸು ವರ್ಚಸ್ಸುಗಳಿಂದ ಶೋಭಿಸಿರುವಂತಹ ಶಿಶು ಪ್ರವರ್ಧಮಾನನಾಗ್ತಾ ಇದ್ದಾನೆ. ಇದೀಗ ಆ ತಾರಕಾಸುರನನ್ನ ಸಂಹಾರವಾಗಿ ಮಾಡಬೇಕಾಗಿದೆ. ದೇವತೆಗಳೆಲ್ಲ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಕುಮಾರನಲ್ಲಿ. ತಾರಕಾಸುರನ್ನ ಸಂಹಾರ ಮಾಡಬೇಕು ಅಂತೇಳಿ ಹೇಳುವಾಗ ಗಡ್ಗಡ್ನಡುಗೀತು ಖಗಮಿ ಗಗಡಣ, ಗಡ್ಗಡ್ನಡುಗೀತು ಗಡ್ಗಡ್ನಡುಗೀತು ಖಗಮಿ ಗಗಡಣ, ಗಡ್ಗಡ್ನಡುಗೀತು ಖಗಮಿ ಗಗಡಣ. ಕಾರ್ತಿಕೇಯನ ಆಗಮನವ ಕಂಡು, ಕಾರ್ತಿಕೇಯನ ಆಗಮನವ ಕಂಡು ಗರ್ಜನಿಸಿತು ನಭ ಜನನ ಗಡ್ಗಡ್ನಡುಗೀತು ಖಗಮಿ ಗಗಡ. ಇಲ್ಲಿ ನೆಲೆಸಿರುವಂತಹ ಪದಾಳ ಸುಬ್ರಹ್ಮಣ್ಯ ಸ್ವಾಮಿಯ ಆ ದಿವ್ಯ ಮಂಗಳ ರೂಪವನ್ನು ನೋಡಿ ಯುದ್ಧಕ್ಕೆ ಹೊರಟಿರುವಂತಹ ಸ್ವಾಮಿ ಅವರ ತನ್ನ 12 ಕೈಗಳಲ್ಲಿ 10 ಕೈಗಳಲ್ಲಿ ಆಯುಧಗಳನ್ನು ಧರಿಸಿದ್ದಾನೆ ಸ್ವಾಮಿ. ಋಷಿ ಮುನಿಗಳು ಸ್ತುತಿಸಿದರು ಸಂತೋಷದಿ, ಋಷಿ ಮುನಿಗಳು ಸ್ತುತಿಸಿದರು ಸಂತೋಷದಿ. ದಾನವ ಕುಲ ಕಂಗೆಟ್ಟಿತು ಭಯದಿ, ದಾನವ ಕುಲ ಕಂಗೆಟ್ಟಿತು ಭಯದಿ. ಸುರರು ಸುರಿಸಿದರು ಸುಮವರ್ಷವನು, ಮೂರ್ಗನೆಯಿತು ಸುಧಧಾನ ಗಡ್ಗಡ್ನಡುಗಿತು ಖಗಮಿ ಗಗಡನ, ಗಡ್ಗಡ್ನಡುಗಿತು 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 ಖಗಮಿ ಗಗಡ. ಆ ತಾರಕಾಸುರನ ಸಂಹಾರ ಮಾಡ್ತೇನೆ ಎಂಬುದಾಗಿ ಅಭಯವನ್ನ ನೀಡಿದ್ದಾನೆ ಸಮಸ್ತ ದಿವ್ಯದೇವತೆಗಳಿಗೆ. ಮಯೂರ ವಾಹನನಾಗಿ 10 ಕೈಗಳಲ್ಲಿ ಆಯುಧವನ್ನ ಧರಿಸಿಕೊಂಡು ಆ ಸ್ವಾಮಿ ಕುಮಾರ ಹೊರಟಿದ್ದಾನೆ ಯುದ್ಧಕ್ಕೆ. ಆ ತಾರಕಾಸುರನಿಗೂ ಸ್ವಾಮಿಗೂ ಘನಘೋರವಾದಂಥ ಯುದ್ಧ ನಡೆಯಿತು. ಹೊಯ್ಕೈ ಕಡಿಯನ್ನು ತಲಿ ಅಡಿ ಗಡಿಗೆ ಮೈಕೈ ಕುಲುಕುತ ಅಡಿ ಇಡುತ್ತಿಹರು. ಹಸುವ ನೀಡಿದರು ಅಸುರರು ಶರಕೆ, ಅಸಂಖ್ಯ ಅಸುರರು ಸಂದರು ಪರಕೆ. ಮದುವಿದರವರು ಶರದ ಘಾತಕ್ಕೆ ಗಿಡದಂತುರಿದರ ಜವದಿಂದರೆಗೆ. ಕೂಳಲೆಬ್ಬಿಸುತ್ತ ಕೂಳರ ತುಳಿಯುತ್ತ ಗಾಣಿಯಂತೆ ಧಾವಿಸುವ ಶಿವಗಣ. ಹೊರಳುತ್ತ ಉರುಳುತ್ತ ಅರಟುತ್ತಲಿದ್ದ ಕಳರೆದೆ ಸೀಡಿ ಬಸಿತ ಕುಡಿಯುತ್ತ. ಕೋಟಿ ಕೋಟಿ ದೇವತೆಗಳ ಗರ್ಜನೆ ಸ್ಫೋಟಿಸಿದ ಸುರರ ವಿಶ್ವಾಸವನ್ನೇ. ಹೊಯ್ಕೈ ಕಡಿಯನ್ನು ತಲಿ ಅಡಿಗಡಿಗೆ ಮೈಕೈ ಕುಲುಕುತ ಅಡಿ ಇಡುತ್ತಿಹರು. ಹಸುವ ನೀಡಿದರು ಅಸುರರು. ಕ್ಷಣಾರ್ಥದಲ್ಲಿ ಆ ತಾರಕಾಸುರನ ಸೇನೆಯ ಧ್ವಂಸವಾಗಿದೆ, ಸಂಹಾರವಾಗಿದೆ.
ತನ್ನ ದಿವ್ಯಾಸ್ತ್ರದಿಂದ ತಾರಕಾಸುರನನ್ನು ಸಂಹಾರ ಮಾಡಿದ್ದಾನೆ ಕುಮಾರ. ಇದೀಗ ದೇವತೆಗಳಿಗೆ ಒದಗಿ ಬಂದಂತಹ ಕಂಟಕ ನಿವಾರಣೆಯಾಗಿದೆ. ಆ ಕುಮಾರಸ್ವಾಮಿಯ ದಿವ್ಯ ಅನುಗ್ರಹದಿಂದ ಮತ್ತೆ ಸ್ವರ್ಗಾಧಿಪತಿಯಾಗಿದ್ದಾನೆ ಇಂದ್ರ. ಹೀಗೆ ಆ ಕುಮಾರಸ್ವಾಮಿಗೆ ಅಗತ್ಯವಾಗಿರುವಂತಹದ್ದು ಸರಳವಾದಂಥ ಶುದ್ಧವಾದಂಥ ಭಕ್ತಿ. ಹಾಗಾಗಿ ಜ್ಞಾನಿಗಳು ಹೇಳಿದಂತೆ, ಬಿಡು ಬಿಡು ಬಾಹ್ಯದೊಳು ದಂಭವ, ಬಿಡು ಬಿಡು ಬಾಹ್ಯದೊಳು ದಂಭವ, ಜನಕಂಜಿ ನಡಕೆ ಎಂದರೇನುಂಟು ಲೋಕದಿ, ಮನಕಂಜಿ ನಡಕೊಂಬುದೇ ಚಂದ. ಹಾಗಾಗಿ ನಾವು ನಮ್ಮ ಮನಸ್ಸು ಒಪ್ಪುವಂತೆ ಸ್ವಾಮಿಯನ್ನ ಸರಳತೆಯಿಂದ ಶುದ್ಧ ಭಾವದಿಂದ ಭಜಿಸಬೇಕು ಎನ್ನುವಂಥ ಸಂದೇಶದೊಂದಿಗೆ ಇಂದಿನ ಈ ಹರಿಕಥೆಗೆ ಮಂಗಳವನ್ನು ಹಾಡಲಿಕ್ಕೆ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಪದಾಳ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಸದ್ಭಕ್ತರಾದಂಥ ತಾವೆಲ್ಲರೂ ಕೂಡ ಸಾನ್ನಿಧ್ಯವನ್ನು ವಹಿಸಿರುವಂಥ ಈ ಸಂದರ್ಭದಲ್ಲಿ ಸ್ವಾಮಿಯ ಈ ದಿವ್ಯ ಸಾನ್ನಿಧ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ದಿವ್ಯ ಚರಿತ್ರೆಯನ್ನು ಆ ಸ್ವಾಮಿಯ ಪಾದಾರವಿಂದಕ್ಕೆ ಹರಿಕಥಾ ರೂಪದಲ್ಲಿ ಸಮರ್ಪಣೆ ಮಾಡುವಂಥ ಸುಯೋಗವನ್ನು ಕಲ್ಪಿಸಿಕೊಟ್ಟಂಥ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಪ್ರಣಾಮಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವಂಥ ಶ್ರೀ ಸುರೇಶ್ ಅವರಿಗೆ, ಹಾಗೆ ನನ್ನ ಮಿತ್ರರಾದಂಥ ಅವನೀಶ್ ಅವರಿಗೂ ಕೂಡ ನನ್ನ ಪ್ರಣಾಮಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಹರಿಕತೆಗೆ ಹಿಮ್ಮೇಳದಲ್ಲಿ ಸಹಕಾರವನ್ನು ಕೊಟ್ಟವರು ಶ್ರೀ ರಮೇಶ್ ಹೆಬ್ಬಾರ್ ಅವರು ಹಾರ್ಮೋನಿಯಂನಲ್ಲಿ, ಹಾಗೆ ಶ್ರೀ ಅಶ್ವಿತ್ ಪ್ರಭು ಅವರು ತಬ್ಲಾದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಮಂಗಳವನ್ನು ಕೋರುತ್ತಾ, ಅತ್ಯುತ್ತಮವಾದಂಥ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಕೂಡ ಮಾಡಿದರು ಸಹೋದರರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರನ್ನೂ ಕೂಡ ಸ್ವಾಮಿ ಸಾಧನೆಯ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ಮುನ್ನಡೆಸಲಿ, ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ಸುಖ ಸಂಪತ್ತನ್ನು ಕರುಣಿಸಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ ಕಥೆಗೆ ಮಂಗಳವನ್ನು ಹಾಡ್ತಾ ಇದ್ದೆ. ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ. ಶ್ರೀ ಗೌರಿ ಸುಕುಮಾರನಿಗೆ, ಯೋಗಿ ವರೆಣ್ಯ ಶುಭಕರಗೆ, ರಾಗಲೋಭರಹಿತಗೆ ರಜತೇಶಗೆ, ರಾಗಲೋಭರಹಿತಗೆ ರಜತೇಶಗೆ, ಭಾಗೀರಥಿ ಸುಖ ಭವಹರಗೆ. ಮಂಗಲಂ ಜಯ ಮಂಗಲಂ, ಮಂಗಲಂ ಶುಭ ಮಂಗಲಂ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ರಮಾಂಬಿಕಾಯ ಸಮರ್ಪಯಾಮಿ. ಕಾಲೇ ವರ್ಷದು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ, ದೇಶೋಯಂ ಶೋಭರಹಿತೋ ಸಜ್ಜನಾ ಸಂತು ನಿರ್ಭಯಾಃ. ಓಂ ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈ ದಿವಸದ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಮಯೂರ ಕಲಾ ವೇದಿಕೆಯಲ್ಲಿ ಶ್ರೀಯುತ ಡಾಕ್ಟರ್ SP ಗುರುದಾಸ್ ಮತ್ತು ತಂಡದವರಿಂದ ಇದೀಗ ಗಿರಿಜಾ ಕಲ್ಯಾಣ ಹಾಗೂ ಕುಮಾರ ವಿಜಯ ಹೇಳುವಂಥ ಹರಿಕಥಾ ಪ್ರಸ್ತುತಿ ಮೂಡಿಬಂತು. ಈ ತಂಡದ ಎಲ್ಲ ಕಲಾವಿದರುಗಳಿಗೆ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವರ ಪ್ರಸಾದವನ್ನು ನೀಡಬೇಕು ಅಂತ ಶ್ರೀಮತಿ ಭವ್ಯ ನಿತಿನ್, ಶ್ರೀಮತಿ ನಳಿನಿ ಹಾಗೂ ಶ್ರೀಮತಿ ವನಿತಾ ಆರ್ತಿಲ ಇವರ ಹತ್ರ ವಿನಂತಿಸ್ತಾ ಇದ್ದೇವೆ. ಪಾನೀಯ ವ್ಯವಸ್ಥೆಯ ಸಂಚಾಲಕರಾದ ಶ್ರೀಮತಿ ಭವ್ಯ ನಿತಿನ್ ಬೊಳ್ಳಾವು ಅವರು
ഈ അമ്പി അടിച്ചത് ടീം പറഞ്ഞ ദേ അടിച്ചായിരുന്നു അമ്പി അടിച്ചത്. गजाननं गणपतिं गजपर्वतवासिनं गुणरत्नाकरं वन्दे वायुजेन प्रपूजितं गुणरत्नाकरं वन्दे वायुजेन प्रपूजितम् कार्यमे सिद्धिमाया प्रसन्ने त्वयदातरी विघ्नाश्च नाशमायान्तु सर्वदा गणनायका विघ्नाश्च नाशमायान्तु सर्वदा नाशमायान्तु सर्वतः गणनायका षडाननं कुङ्कुमरक्तवर्णं महामतिं दिव्यमयूरवाहनम् रुद्रस्य शूलं सुरसैन्यनाथं गुहं स्वाहं शरणं प्रपद्ये देवसेनापते स्कन्दा सुब्रह्मण्य पाहि मां 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 पाहि परमेश्वरात्मज स्कन्दा सुब्रह्मण्य पाहि मां पाहि परमेश्वरात्मज स्कन्दा सुब्रह्मण्य पाहि मां सुब्रह्मण्य षण्मुखनाथ सुब्रह्मण्य षण्मुखनाथ सुब्रह्मण्य षण्मुखनाथ सुब्रह्मण्य षण्मुखनाथ साईनाथ करुणासिन्धु साईनाथ करुणासिन्धु पाहि परमेश्वरात्मज स्कन्दा सुब्रह्मण्य पाहि मां 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 देवसेनापते स्कन्दा
ಪಾಹಿ ಮಾಂ ಸುಬ್ರಹ್ಮಣ್ಯ ಷಣ್ಮುಖನಾಥ ಸುಬ್ರಹ್ಮಣ್ಯ ಷಣ್ಮುಖನಾಥ ಸಾಯಿನಾಥ ಕರುಣಾಸಿಂಧು ಸಾಯಿನಾಥ ಕರುಣಾಸಿಂಧು ಪಾಹಿ ಪರಮೇಶ್ವರಾತ್ಮಜ ಸ್ಕಂದ ಸುಬ್ರಹ್ಮಣ್ಯ ಪಾಹಿ ಮಾಂ ಪಾಹಿ ಪರಮೇಶ್ವರಾತ್ಮಜ ಸ್ಕಂದ ಸುಬ್ರಹ್ಮಣ್ಯ ಪಾಹಿ ಮಾಂ ಪಾಹಿ ಪರಮೇಶ್ವರಾತ್ಮಜ ಸ್ಕಂದ ಸುಬ್ರಹ್ಮಣ್ಯ ಪಾಹಿ ಮಾಂ ಪಾಹಿ ಪರಮೇಶ್ವರಾತ್ಮಜ ಸ್ಕಂದ ಸುಬ್ರಹ್ಮಣ್ಯ ಪಾಹಿ ಮಾಂ. ಆತ್ಮೀಯ ಸಜ್ಜನ ಭಕ್ತಾಭಿಮಾನಿ ಬಂಧುಲೆ, ಪುಣ್ಯದ ಮಣ್ಣ ಪದಾಳ ಸುಬ್ರಹ್ಮಣ್ಯನ ಸನ್ನಿಧಿಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭಡು ಮಾತಿರ್ಲ ಒಣಸಾದು ಮನಸ್ಸದೀದು ಕುಳ್ಳುದನ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬತ್ತನ ಮಾತ ಬಂಧುಲೆಗ್ಲ ಎಂಗಲ್ನ ತಂಡದ ಪರವಾದ ಅತ್ಯಂತ ಪ್ರೀತಿಡು ಸ್ವಾಗತ ಮಲ್ತೊಂದು ಕಾರ್ಯಕ್ರಮನ ಪ್ರಾರಂಭ ಮಲ್ತೊಂದುಲ್ಲ ಸಜ್ಜನ ಸಭೆ ಒಣ ಸಾತಂಡು ನಮ್ಮ ಜೀವನೋಡು ರಡ್ಡೆ ಪುಣಿ ಒಂಜಿ ಬಂಜಾರ ಒಣಸ್ಸು ಬೊಕ್ಕೊಂಜಿ ಮನಸ್ಸು ಅಂಡ ಕೆಲವು ಹಿರಿಯಕ್ಕಲು ಪಣ್ಪೇರು ದುಂಬು ಒಣಸ್ಸುಗೆ ತೊಂದರೆ ಎತ್ತುಂಡು ಅಂಡ ಮನಸ್ಸು ಎಡ್ಡೆ ಎತ್ತುಂಡು ಇತ್ತೆ ಒಣಸ್ಸುಗೆ ಬೋಡನಾಥ ದಿಕ್ಕುಂಡು ಮನಸ್ಸು ಹಾಳ ಒಂದುಂಡು ಒಣಸ್ಸು ಹಾಳ ಅಂಡ ಕಣ್ಣ ಚಾಪರಂಡ ಕಮ್ಮಿ ಆಪುಂಡು ಅವರವರ ಸರಿಯಂಡ ಅತ್ತಂಡ ಓಮ ಸತ್ತೋಡು ಕಮ್ಮಿ ಆಪುಂಡು ಮನಸ್ಸು ಹಾಳ ನೆಕ್ಕದಾಯ್ತ ಮಲ್ಪುಣಿ ಇಂದಿತ್ತೆ ಐಕೆ ನನ್ನದ ಜೋಕ್ಲಕ್ಕೆ ನನ್ನದ ಜನರೇಷನ್ಗೆ ಪೂರ ಅಂದು ಗೊತ್ತಿ ಪೊಡಿ ಇನ್ನು ದಾಯಕಿಂದು ಪೂರ ಬ್ರಹ್ಮಕಲಶ ಅಷ್ಟಬಂಧ ದಾಯಕಿ ಅಷ್ಟ ದಿಕ್ಕಡ್ದು ಬರ್ಪುಣಂಚಿನ ಪೂರ ದುಷ್ಟಶಕ್ತಿನ ಬಂಧಿಸಾದ ಎಂಕ್ಲೆಗೆ ನೆಮ್ಮದಿ ಗೊರ್ಪುಣಂಚಿನ ಒಂಜಿ ಕ್ಷೇತ್ರ ನಿರ್ಮಾಣ ಅವಡು ಐಕ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಷ್ಟ ದಿಕ್ಕಡ್ದು ನಂಗೆ ಬೇತೆ ಬೇತೆ ರೀತಿದ ಬರ್ಪುಣು ಇತ್ತೆ ಅಷ್ಟ ದಿಕ್ಕಡ್ದು ಮಾತ್ರ ಬರ್ಪುಣೆತ್ತು ನಮ್ಮ ಕೈಟಿತ್ತಿನ ಒಂಜಿ ಪೆಟ್ಟಿಗೆಡ್ಲ ಬರ್ಪುಣು ಅಂಚಾದ ಹಿಡಿದು ಬರ್ಪುಣಂಚಿನ ಪೂರ ದುಷ್ಟಶಕ್ತಿರೇನು ನಿಗ್ರಹ ಮಲ್ತದೆ ಕಾಪುಲ ಐಕ ಅಷ್ಟ ಬಂದ ದೇವರಿಗೆ ನಮ್ಮ ಗುರುದುದಾಲ ಅವಡೊಂದಿಜ್ಜಿ ದೇವರಿಗೆ ಇಂಚಿನಕ್ಕೆ ಈ ಬ್ರಹ್ಮಕಲಶ ಈ ಜಾತ್ರೆ ಈ ನೇಮ ಕೋಲಾಪುರ ದಾಯಕಂದು ಮಂಡ ಸುರುಕು ನಿಖಿಲು ಒಟ್ಟಾಲೆ ನಿಖಿಲ್ನ ಭಕ್ತಿನ ಎಂಕ ಮುಟ್ಟಾಲೆ ಆತೆ ಐಕೆ ನಮ್ಮ ತುಳುನಾಡು ಮಂಡ್ಯದ ಮಿತ್ತದಿವು ಅಂತಾರೆ ಮುಟ್ಟಾಲೆ ಆ ಭಾವನೆಯನ್ನು ನಿಖಿಲ್ನ ತರೆಟದಿವು ಅನ್ಲಿ ಐಕಿನಿ ಸುಬ್ರಹ್ಮಣ್ಯನ ಕ್ಷೇತ್ರ ಅಡುಲ್ಲ ನಮ್ಮ ಈಶ್ವರ ದೇವರಿಗೆ ರೆಡ್ಡು ಜೋಕುಲು ಗಣಪತಿಲ್ಲ ಸುಬ್ರಹ್ಮಣ್ಯ ಇಲ್ಲ ಭೂಮಂಡಲಕ್ಕೆ ಸುತ್ತುಪಾಡದ ಬಲೆ ಮಂದು ಬಂಡೇರಿಗೆ ಸುಬ್ರಹ್ಮಣ್ಯ ದೇವರು ಬಿದಾಡಿಯರು ಸುತ್ತುಪಾಡ್ರೆ ಗಣಪತಿ ದೇವರು ದಾನೆ ಮಲ್ತೇರು ಅಪ್ಪ ಅಮ್ಮ ಗೊಂಜಿ ಅಡ್ಡ ಸುತ್ತು ಬತ್ತೇರು ಅಡೆಗೆ ಅಡ್ಡ ಬೂರಿಯರು ವಾಘರ್ತಾವಿವ ಸಂಪ್ರೌತವು ವಾಘರ್ತ ಪ್ರತಿಪತ್ತಯ್ಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಕ ನಿಖಿಲೆಡ್ದ ಮಲ್ಲ ಭೂಮಂಡಲ ಓವುಲ ಇಜ್ಜಿ ನಿಖಿಲೆಯನ್ನ ಭೂಮಂಡಲ ಅಂದ ಅಡ್ಡ ಬೂರಿಯರು ಸುಬ್ರಹ್ಮಣ್ಯ ದೇವರು ಸುತ್ತಿಯರ ಬಿದಾಡಿದಿರು ಐಕೆ ಓಳಂಡ ಜಾಗೆದೆ ತೊಣ್ಣ ಇತ್ತಂಡ ಗುವೆಲದೆ ಪುಣ ಇತ್ತನಂಡ ಅತ್ತ ನನ್ನ ಇಲ್ಲು ಕಟ್ಟರೆ ಕುಟ್ಟಿಪಾಡುನ ಇತ್ತನಂಡ ಸುರುಕೊರ ಸುಬ್ರಹ್ಮಣ್ಯಗೆ ಬೋದು ಬಲ್ಲೆ ಎಂದು ಮಣ್ಪುಣ ಉದ್ದೇಶದಾಯ ಬಂಡ ಸುಬ್ರಹ್ಮಣ್ಯ ಪ್ಲಾಟಿಂಗ್ ಮಲ್ತನಾರ ಅಪ್ಪೆಮ್ಮಡ ದೇವೇರನ್ನು ತುಲೆ ಎಂದು ಕಲ್ಪಾಯಿನಾರಿಯರು ಬಂಡ ಗಣಪತಿ ದೇವಿಯರು ಈತ ನನ್ನದ ಜೋಕ್ಲೆ ಗೊತ್ತಿಪೊಡಿ ಜಿನ ನಮ್ಮ ಜೋಕ್ಲು ಸಮಾಜ ಪರೀಕ್ಷೆಗಾನಾಗ ಓದು ನೆನಕೇನ್ಲೆಗೆ ನಿಖಿಲ್ ಕುಸಣ್ಣರು ನಮ್ಮನ್ನು ಆಳಿದರು, ಮೊಗಳರು ನಮ್ಮನ್ನು ಆಳಿದರು, ಬ್ರಿಟಿಷರು ನಮ್ಮನ್ನು ಆಳಿದರು, ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ಇಟ್ಕೊಂಡು ನೇಳಿದ್ದು, ಕೊನೆಗೆ ಕೆಳಗೆ ತಾಳಿದ್ದು. ಒಂದನೇ ಪುಳಕೆಸಿ ದಂಡೆತ್ತಿ ಬಂದ, ಎರಡನೇ ಪುಳಕೆಸಿ ಕುಂಡೆತ್ತಿ ಹೋದ. ನಮ್ಮನ್ನು ಬಾಕಿದಾಗಲ ಆಳ್ವಿಕೆನೇ ಮಲ್ತನೆ ತಂದೆ, ನಮ್ಮ ಸ್ವಾಭಿಮಾನೋಡು ಬದುಕನೇನು ನನ್ನೆಲ್ಲ ಕಲ್ತೊಂದಿಜ್ಜ. ಅದಕ್ಕೋಸ್ಕರ ನನ್ನ ಜನರೇಷನ್ಗೆ ದುಪುರ ಗೊತ್ತಿಪ್ಪೋಡು ಅಪ್ಪ ಮಡ ದೇವರನ್ನು ತೂಲೆ ಐಕೆ ಗಣಪತಿಗೆ ವೆಂಚಿನ ಕಾರ್ಯಕ್ರಮ ಅಂಡಲ್ಲ ಸುರೂತ ಪ್ರಾರ್ಥನೆ ಗಣಪತಿಗೆ ನಮ್ಮ ಸಲ್ಲಿಸಾದೇ ಸಲ್ಲಿಸಾಪ ಅಂಡ ಗಣಪತಿನ ಚೌತಿ ಆನಾಗ ಸುರೂಕು ಪೊಲೀಸ್ ಸ್ಟೇಷನ್ ಅಂತ ಪರ್ಮಿಷನ್ ದೇತೊಂದು ಅಂಚಾದು ಗಣಪತಿನ ಪ್ರಾರ್ಥನೆ ಇಜ್ಜಂದೆ ಓವುಲ ಅಜ್ಜಿ ಐಕೆ ಗಣಪತಿನ ತೂದೇ ನಮ್ಮ ಕಲ್ಪೋಡಿಗೆ ಕೆಬೀರ್ ಅಡ್ಡು ಮಲ್ಲ ಉಂಡುದುಲಿ ಕೆಬಿರಡ್ಡು ಮಲ್ಲದ ಎಂದು ಬಂಡ ಇತ್ತೆ ಮಾತೆರ್ನ ದೂರ್ಲ ಮಾಮಿ ಬಣ್ಣ ಮರ್ಮಲ್ಗೆ ನೆರಜ್ಜಿ, ಮರ್ಮಲ್ ಬಣ್ಣ ಮಾಮಿಗೆ ನೆರಜ್ಜಿ, ಅಪ್ಪೆಮ್ಮೆ ಬಣ್ಣ ಜೋಕುಳಿಗೆ ನೆರಜ್ಜಿ, ಏರೆಗೇರೆ ಕೇಣು ನಕಲಿಜ್ಜಿ ಅಂಚಾದು ಸುರುಕು ಅಂತ ಕೇನು ನೆನೆ ಜಾಸ್ತಿ ಮಲ್ಪುಲೇನು ಮಾಮಿ ಮರ್ಮಲ್ಗೆ ನೆರ್ಪುಂಟ ಪುಚ್ಚೆಗೆ ನೆರ್ಪುಣೆಗೆ
ಮಗೆ ಕೊಣತದೆ ಎಂದು ಮಣಿಪಂದೆ ಬಿಡ್ತೇನೆ ನಾನು ಲೆಕ್ಕೊಡದು ಜಾಸ್ತಿ ಕಣ್ಣು ಮುಚ್ಚಿದ್ದು ಕಂಡು ತಿನ್ಪಾತ್ತ ಎನ್ನ ಎದುರು ತಿರ್ಗಾ ಒಂದು ಪಾಯಿಂಟ ಸೊಂಟಗೆ ತೋರಿತಂಡ ಥಾರದ ಮುದಲ್ ಡಿಪ್ಪೋಡು ಮರ್ಮಲೆ ಗೊತ್ತಾಂಡು ಮುಳು ಬುಚ್ಚೆ ಜಿಂದು ಎಂಕೆ ಅನ್ಪುಣೆ ಮರ್ಮಲ್ ಮಾಮಿಗೆ ನೆರ್ಪುಂಡ ನಾಯಿಗೆ ನೆರ್ಪುಣೆಗೆ ಪ್ರಾಯ ಆತಂಡು ಇಲ್ಲಿ ಕಾಪೆರ ಇಪ್ಪಾಡಂದು ಉಣ್ಪು ಪಾಡದು ಸಾಂಕಂಡ ಕೊರೆಪ್ಪು ಅಣ ಏತು ಕೊರೆಪ್ಪು ಅದು ಇಂಚ ಒರಿಯಾಗೊರಿ ಕೇಣ್ಣ ಇಜ್ಜ ಅಂದ ಅದು ಸಂಸಾರ ಹಾಳಾವೊಂದುಂಡು ಅದಕ್ಕೋಸ್ಕರ ಕೇನುಣೇನು ಜಾಸ್ತಿ ಮಲ್ಪುಲಿ ಕಣ್ಣಿರಡ್ಡಿ ಎಲ್ಲಿ ಅದೀತಿರುದುಲಿ ಈ ಬಿಗ್ ಬಾಸ್ ಧಾರಾವಾಹಿ ಫೇಸ್ಬುಕ್ ತೂದೇಲ ಗಡಿ ಬೋಡ್ಚಿ ಮತ್ತೆ ಬಾಕಿದೇನಲ್ಲ ತೂಪುಣ ಪ್ರಯತ್ನ ಮಲ್ಪುಲೆ ಪ್ರಕೃತಿನ ತೂದು ಸಂತೋಷ ಪಡಲಿ ಬಾಯಿಲ ಇಲ್ಯ ಒಂಜಿ ಮದ್ಮೆದಾಡೆ ಪೋಣಂದಾಂಡ ಮೂಜಿ ತಿಂಗಳು ಪಾತೆರ ಬೋಡಾಪಣ ಅಂತ ಮಂಡ್ಯಡ ಅರ್ಕಾಟ ಪಾಡೊಂದು ಬರಡ್ಚಿ ಆಳ್ನ ಮೂಜಿ ತಿಂಗಳು ಪೋಂಡಿಗೆ ಮಾಮಿ ಹಾಕಿ ಅಲ್ಲಿಗೆ ಬಂಗಾರ ಸೊಸೈಟಿ ಉಂಡಿಗೆ ಮುರಣಿ ಲಡಾಯ ಅಂಡಿಗೆ ದೇನೇ ಸಂಗ್ರಾಮಲ್ ತಂದು ಬರಡ್ಚಿ ಐಟು ಸುಖಜ್ಜಿ ಸೊಂಡಿಲು ಬಂಜಿದ ಮಿತ್ವತ್ತು ಅಂತುದುಂಡು ದಾಯೆ ನಿನ್ನ ಬಂಜಿದ ಬಗ್ಗೆ ಆಲೋಚನೆ ಮಲ್ಪತ್ತಂದೆ ನನ್ನವರಿನ ಕುಟುಂಬಗೂ ಮೂಕು ಬಾಡ್ರೆ ಪೋಡ್ಚಿ ಅಂಚಾಂಡಯಾನ ಪಾಶಾಂಕುಶ ಪತೊಂದು ನಿನ್ನನ್ನು ಕಾಪುವೆ ಪಣ್ಪುಣಂಚಿನ ಗಣಪತಿನ ಒಂಜಿ ಸೂಚ್ಯವಾಯಿನಂಚಿನ ಚಿತ್ರ ದುಪುರ ಗೊತ್ತಾಯ್ಜಿಂದ ನಣ ಪಿರ ಆಳಿದರು ನೇಳಿದರು ಅಂದೇ ಅಪ್ಪುಣ್ಣಮ್ಮ ಐಕಿನಿ ಜೋಕ್ಲೆಗೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇಂಚಿನ ಬ್ರಹ್ಮ ಕಲಶೋಡು ಜಾಸ್ತಿ ನಮ್ಮ ಫೋಕಸ್ ಮಲ್ಪೊಡ್ದಾಯ ಪಂಡ ನನ್ನ ಅಕಲ ಇನ್ನು ಮುಂದುವರಿಸ ಒಂದು ಬೋಡು ಅಕಲ್ ಮುಂದವರು ಎಂಚದ ಎತ್ತೊಂದು ಬೇರೆಂದು ಗೊತ್ತಿಜ್ಜಿ ಕೆಲವು ಸರ್ತಿ ದಯಪಂಡ ಐಕ್ಯ ಪಣ್ಪುಣಿ ಕಿಶೋರಾವಸ್ಥೆ ವ್ಯಕ್ತಿತ್ವ ನಿರ್ಮಾಣದ ಫೌಂಡೇಶನ್ಗೆ ಕಿಶೋರಾವಸ್ಥೆ ಉಂಡತ್ತ 14 ವರ್ಷ 20 ವರ್ಷ ಮುಟ್ಟ ಪಣ್ಪೇರು ಹಿರಿಯಾಕಲಿ ಇಡೀ ಜೀವನದ ಫೌಂಡೇಶನ್ ಏತು ಮಾಳಿಗೆ ಬಾಡೋಲಿಂದ ನಿರ್ಧಾರ ಮಲ್ಪಣೆ ಫೌಂಡೇಶನ್ ಅತ್ತಂದೆ ಮಿತ್ತಿತ್ತಿನ ಸ್ಲ್ಯಾಪ್ ಹತ್ತು ಐಕೆ ಫೌಂಡೇಶನ್ ಅಂತ ಗಟ್ಟಿ ಮಲ್ತೊಂಡ್ಲೆ ಜೋಕಲ್ನ ದೇವರನ ಬಗ್ಗೆ ಹೆಂಚಿನ ಕಲ್ಪನೆ ಕೊರಡು ಗೊತ್ತಿಜ್ಜಿ ಒಂಜಿ ಶಾಲಾಡು ಸ್ಕೂಲ್ ಡೇ ಒಂದುಂಡು ಒರಿ ಸೀದಾ ಚಾಕ್ಲೇಟ್ದ ಬಾಕ್ಸ್ 19 ಬತ್ತದ ಬಂಡೇರು ಎನ್ನೆಲ್ಲ ಕೊಡು ಜೋಕ್ಲೆ ಚಾಕ್ಲೇಟ್ ಕೊರ್ಲಿ ಮಾಸ್ಟರ್ ಬಂಡೇರು ಅವಳು ದೀದು ಬೋಲಿ ಆಯ್ನ ಬೆರಿಕ್ ಯಾಣದಾಲ ಕಮ್ಮಿ ಇಜ್ಜಿಂದ ಒರಿ ಆ್ಯಪಲ್ ಬತ್ತೊಂದು ಹೊತ್ತಿ ಆ್ಯಪಲ್ ಮಾಸ್ಟರ್ ಬಂಡೇರು ಅವಳು ದೀಲಿ ಕೊರಿಯರ ಮಾಸ್ಟರ್ ನಕ್ಲಿಕ್ಕೆ ಬಿಸಿ ಮೇಕಪ್ ಮಲ್ಪುಣಿಟ್ಟು ಒಂಜಿ ತಿಕ್ಕಡು ಆ್ಯಪಲ್ ಚಾಕ್ಲೇಟಲ್ಲಿ ದೀದು ಆ್ಯಪಲ್ದಾಗಾಯ್ತಲ್ಲ ಬೋರ್ಡ್ ಬರೆದು ಬಾಡಿಯರಿಗೆ ಆ್ಯಪಲ್ ಒಂದೊಂದೇ ತೆಗೆದುಕೊಳ್ಳಿ ಸುಬ್ರಹ್ಮಣ್ಯ ನೋಡುತ್ತಿದ್ದಾನೆ ರಡ್ರಡ್ದೇತೋ ನೋಡ್ಚಿ ನಾನು ಕಂಡ್ಯಾರೆ ಕಮ್ಮಿ ಹಾಕೊಂಡವಳು ಆ್ಯಪಲ್ ಒಂದೊಂದೇ ತೆಗೆದುಕೊಳ್ಳಿ ಸುಬ್ರಹ್ಮಣ್ಯ ನೋಡುತ್ತಿದ್ದಾನೆ ಒರೆ ಹುಡುಗಿ ಬೋದು ಚಾಕ್ಲೇಟ್ದಾಗಾಯ್ತಲ್ಲ ಬರೀ ಹೇಗೆ ಚಾಕ್ಲೇಟ್ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ ಸುಬ್ರಹ್ಮಣ್ಯ ಆ್ಯಪಲ್ ನೋಡುತ್ತಿದ್ದಾನೆ ಬಡ ದೇವರನ ಕಲ್ಪನೆ ಆತಕ್ಕೆ ನಮ್ಮ ಹುಂತಿಯರ ವಲ್ಲಿ ದೇವರು ಓಲ ಮಾತಾದಿಕ್ಕಿಡ್ಲ ತೂವೊಂದುಲ್ಲೇರ ನಮ್ಮನ್ನು ಮಣ್ಪುಣಂಚಿನ ಕಲ್ಪನೆ ಇಜ್ಜಿಂದಾಂಡ ಏರ್ಲು ತೂವಂದ ಎಪ್ಪುಣಗಲ್ಲ ನಮ್ಮ ಒಂದು ತಪ್ಪು ಸಾದಿಗೆ ಪೋಪುಣಂಚಿನ ಪರಿಸ್ಥಿತಿ ಬರ್ಪುಂಡು ಅದಕ್ಕೋಸ್ಕರ ಇನಿ ಪದಾಳ ಸುಬ್ರಹ್ಮಣ್ಯ ಆಲೋಚನೆ ಮಲ್ಪುಲೆ ನಮ್ಮ ಗೀತ ಸಾಹಿತ್ಯ ಸಂಭ್ರಮದಲ್ಲ ಪದತ್ತ ಆಳ ತೆರಿಯೋಣು ಬೊಕ್ಕ ನಿನ್ನ ಪಾದನ ನಿನ್ನ ಜೀವನನ ಆಳವಾದ ಊರ್ಲ ಸುರುಕು ಬುಕ್ಗೆ ಫೇಸ್ ಮಲ್ಪಣ ಟ್ರೈ ಪಂಡು ಫೇಸ್ಬುಕ್ ಡಿಪ್ಪೊಡ್ಚಿ ಅಪ್ಪಮ್ಮನ ಲೋಡ್ ಡೌನ್ ಮಲ್ಪಣ ಬಿಡ್ದು ಡೌನ್ಲೋಡ್ ಜಾಸ್ತಿ ಮಲ್ಪೊಡ್ಚಿ ಸೆಟಪ್ ಆಪಣ ಪ್ರಾಯಡು ಅಪ್ಸೆಟ್ ಆವಡ್ಚಿ ಈತೇನು ನಮ್ಮ ತೆರಿಯೋಂಜಿಂದಾಂಡ ಬ್ರಹ್ಮಕಲಶದ ಸಾನ್ನಿಧ್ಯ ವೃದ್ಧಿ ದೊಟ್ಟುಗೂ ನಮ್ಮ ಇಲ್ಲದ ಸಾನ್ನಿಧ್ಯ ಎಲ್ಲ ವೃದ್ಧಿ ಆವಡು ಬಂದುಲೆ ಅಂತರಂಗದ ಕಲಶ ಉಂಡತ್ತ ಐಕ್ಲ ಬ್ರಹ್ಮಜ್ಞಾನ ಬತ್ತದು ಬ್ರಹ್ಮಕಲಶ ಆವಡು ಬಣ್ಪುಣಂಚಿನ ಉದ್ದೇಶ ಐಕ್ಯ ಭಾರತನ ವಿಶ್ವಗುರುಂದಲೆತ್ತೀನಿ ಭಾರತನ ವಿಶ್ವಗುರುಂದಲೆತ್ತೀನಿ ಅಲ್ಲಿ ಕೋಟಿಗಟ್ಟಲೆ ಹಗರಣ ಆಗಿದೆ ಅದಕ್ಕೆ ವಿಶ್ವಗುರು ಅಲ್ಲಿ ಒಬ್ಬ ಅಜ್ಜನನ್ನು ಕೊಂದು ಅಂಗಳದಲ್ಲಿಟ್ಟಿದ್ದಾನೆ ಅದಕ್ಕೆ ವಿಶ್ವಗುರು ಆ ಊರಿನಲ್ಲಿ ಒಬ್ಬಳು ಹೆಂಡತಿ ವಿಷಕನ್ಯಾಗಿದ್ದಾಳೆ ಗಂಡನಿಗೆ ದಿವಾಸಲು ವಿಷ ಹಾಕಿ ಕೊಟ್ಟಿದ್ದಾಳೆ ಅದಕ್ಕೆ ವಿಶ್ವಗುರು ಇನ್ನೊಬ್ಬಳು ಇನ್ಸ್ಟಾಗ್ರಾಮಿನಲ್ಲಿ ಪರಿಚಯ ಆದವನೊಟ್ಟಿಗೆ ಕಾರ್ನಲ್ಲಿ ತಿರುಗಿ ಸಂಜೆ ಬಂದು ಮನೆಯಲ್ಲಿ ಬಿಸಾಡಿ ಹೋಗಿದ್ದಾನೆ ಅದಕ್ಕೆ ಭಾರತ ವಿಶ್ವಗುರು ಭಾರತ ವಿಶ್ವಗುರು ಅಂದಲೆತ್ತಿನ ಇಕ್ಕತ್ತು ಧರ್ಮ ಓಲುಂಡು ಕೆನ್ನಗ ಧರ್ಮ ವಾ ಬೂಕಡ್ಲಜ್ಜಿ ವಾ ಮಂದಿರಡ್ಲಜ್ಜಿ ಧರ್ಮ ಕುಟುಂಬಡುಂಡು ಬಂಡಿ ಅತ್ಯಂತ ಎಡ್ಡೆ ಕೌಟುಂಬಿಕ ವ್ಯವಸ್ಥೆ ಇತ್ತನಂಚಿನ ದೇಶ ನಮ್ಮ ಭಾರತ ಐಕ್ಕೋಸ್ಕರ ವಿದೇಶದಾಗಲ ನಮ್ಮನ್ನು ವಿಶ್ವಗುರು ಬಣ್ಪುಣಂಚಿನ ಒಂಜಿ ಸ್ಥಾನೋಡು ಇದು ತೂಯರು ಬಂದುಲೆ ಈ ಕೌಟುಂಬಿಕ ವ್ಯವಸ್ಥೆ ಬಣ್ಪುಣಂಚಿನ ಗಟ್ಟಿಯ ಓಡಿನಿ ಓಡೆ ಮುಟ್ಟ ನಮ್ಮ ಕುಟುಂಬಡು ಮೈಪು ಸುಡಿದ ಕಡ್ಡಿಯಾಪನ ಅಡೆ ಮುಟ್ಟ ನಮ್ಮನ್ನು ಮಾತೆರ್ಲ ಪೊಲಿಪುಣಕಲ್ ಬರ್ಪುವೇರು ಈ ಬ್ರಹ್ಮಕಲಶದ ಪೂರ ಕುಟುಂಬಡದಕಲ್ ಒಟ್ಟಾದು ನಮ್ಮ ಕುಟುಂಬಡು ಮೈಪು ಸುಡಿಯಾಪನ ಅಗತ್ಯಜ್ಜಂದೆ ಬತ್ತನ ಕಜವನ್ನು ಅಡಿತು ದಕ್ಕೆರ್ಲಾಪುಂಡು ಪೆದಂಬು ಪಾತೆರ್ನ ತಿರುಗದು ಭತ್ಯರ್ಲಾಪುಂಡು ಐಕ್ಯ ವಸುದೈವ ಕುಟುಂಬಕಂ ದುಪುರ ನನ್ನದ ಜೋಕ್ಲಿಗೆ ಅರ್ಥ ಅವಡು ಪರ್ಬೋಲು ದಾಯಗಿ ಐಕವೇ ವಿದೇಶದಾಗಲು ಹುಚ್ಚುಣ್ಲೆ ಪುಣೆ ಸುಬ್ರಹ್ಮಣ್ಯನೊಟ್ಟಿಗೆ ಅವಳು ಆದಿಶೇಷ ಹೇಳಿ ಕೋಬ್ರಾ 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 ಅಂದಲೇ ಪುಣ್ಯಾಕಲಿ ನಮ್ಮ ಆದಿಶೇಷ ಅಂದಲೇ ಪುಣ್ಯ ಕೆಲದಾಗಲು ಬಣ್ಪೇರು ನಿಕ್ಲದಾಯ ನಾಗಾಗ ಬೊಂಡವಾಡ್ನಿ
ಐಡ್ದು ನಿಕ್ಲೆ ಫರ್ರಾ ಪೂಜ ಪೇರ್ದಯ ಪಾಟ್ನೆ ಫರ್ರಾ ಪೂಜ ಆದಿಶೇಷ ನಮ್ಮ ಭೂಮಿನ ತುಂಬ ಒಂದೇ ಆದಿಶೇಷ ನಮ್ಮ ಭೂಮಿನ ತುಂಬ ಒಂದು ನಡೆದವರ ಸುರುಕು ಭೂಮಿಗೆ ತಂಪು ಆವಡು ಪಲ್ಪ ಸುರು ಆವಡು ಅಂಡ ಐಕ ನಾಗನ ಮೂರ್ತಿ ಮಲ್ತದು ಐಕ ಬೊಂಡ ಪೇರು ಪೂರ ಪಾಡ್ದು ಅವು ಸೀದ ಸಮುದ್ರಕ್ಕೆ ಸೇರಿದು ಆದಿಶೇಷಕ್ಕೆ ತಂಪಾಣದಾಂಡ ಅವು ಅಲ್ಪಡ್ದು ಪರ್ಬಲ್ಲು ಶುರು ಆವಡು ಕೂಡ್ಲೆ ಬರ್ಪುಣ್ಯ ಗೋಕುಲಾಷ್ಟಮಿ ತುಲಿ ನಮ್ಮ ದೇವರಡ ನಟ್ಟು ಸ್ವಾಮಿ ದೇವರೇ ದಯ ಭಂಗ ಕೊರಿಯ ಅಂತ ಅಂಡ ನಮ್ಮ ಅಂಡ್ಲ ಆಸ್ಪತ್ರೆಡ ನರ್ಸಿಂಗ್ ಹೋಮಡ ಪುಟ್ಟು ದಿಪ್ಪುವ ಶ್ರೀಕೃಷ್ಣ ಪರಮಾತ್ಮೆ ಪುಟ್ಟದನ್ನೇ ಜೈಲ್ಡ್ ಶಿಫ್ಟ್ ಮಲ್ತೀರಿ ಮೊನ್ನೆ ದರ್ಶನ ಅಂಡ್ಲ ಒಂದೇ ಸಮಯ ಜೈಲ್ಡಿತ್ತೆ ಶ್ರೀಕೃಷ್ಣ ಪರಮಾತ್ಮನ ರಾತ್ರಿ ಶಿಫ್ಟ್ ಮಲ್ತೀವಿ ಶಿಫ್ಟ್ ಮಲ್ಪಣಗ ಪಿರ ಬತ್ತದು ತೆಡಿಲು ಬರ್ಸಡ್ದು ಅಡ್ಡ ಉಂತ ನೇರು ಬಂಡ ಆದಿಶೇಷಿ ಬೊಕ ಒಂದಿನ ಗೊಬ್ಬ ಒಂದಿತ್ತು ಅಲ್ಲಿಗೆ ಏರು ಕೃಷ್ಣ ಗೊಬ್ಬ ಒಂದಿತ್ತೆಗೆ ಅಪ್ಪೆ ಬತ್ತ ತೂನಾಗ ಮಣ್ಣು ತಿನ್ನೊಂದುಲ್ಲೆಗೆ ಬಾಯಾ ಮಲ್ಪುನಾಗ ಅಪ್ಪೆಗೆ ಬ್ರಹ್ಮಾಂಡ ತೋಜ್ಪಾಯಿಗೆ ಶ್ರೀಕೃಷ್ಣ ನನ್ನ ಜೋಕುಲು ಬ್ರಹ್ಮಾಂಡ ತೋಜ್ಪಾವನೆ ಬೊಡ್ಚಿ ಬಾಯಾ ಮಲ್ಪುನಾಗ ವಿಮಲ್ ಮಾರುತಿ ಗುಟ್ಕಾ ಮಾಣಿಚಂದ್ ಡ್ರಗ್ಸ್ ಈತಿಜಿಂದ ಯಾರು ఒక ಕೆಲವಿಲ್ಲದ ಜೋಕುಲ್ನ ಬ್ರಹ್ಮಾಂಡ ಗೊತ್ತಾಪುಣ್ಣಿ ಮೊಬೈಲ್ದ ಲಾಕದ ಎತ್ತುಕೊರಂಡ ಬ್ರಹ್ಮಾಂಡ ಇಪ್ಪುಂಡಾಯ್ತು ನಂಗೆ ಅಪ್ಪ ಮಗ ಸಂಗತಿ ಗೊತ್ತಿಜ್ಜಿ ಐಕೋಸ್ಕರ ಪಣ್ಪುಣಿ ನಮ್ಮ ಜೀವನ ನಮ್ಮ ಕಟ್ಟು ನೋಡು ಜೀವನದ ABCD ಕಲ್ಪ ಒಂದೇ ಬಾಕಿದ ABCD ಪ್ರಯೋಜನಜ್ಜಿ ವಾಟ್ ಈಸ್ ದ ಸೆಕೆಂಡ್ ಲೆಟರ್ ಆಫ್ ಇಂಗ್ಲೀಷದ 2ನೇ ಅಕ್ಷರದುಲೆ ಬಿ ಪಂಡ ಬರ್ತ್ ಪುಟ್ಟದಾತಂಡಿ 4ನೇ ಅಕ್ಷರದುಲೆ ಡಿ ಪಂಡ ಡೆತ್ ಸೈಯರ ಉಂಡು ಎಲ್ಲಂಜಿ ನಡುಟು ಸೀದೀತೀರು ದಯಗೆ ಚೂಸು ಮಲ್ಪುಣಿನ ಲೈಫ್ನು ಎಡ್ಡೆ ಆವಡಂಡ ಎಡ್ಡೆ ಆಳ ಹಾಳ ಆವಡಂಡ ಹಾಳಾಲ ಚೂಸು ಮಲ್ಪುಣ ಜವಾಬ್ದಾರಿ ನಿಕ್ಕು ಐಕೋಸ್ಕರ ನಡುಟು ಸಿ ಉಂಡು ನಮ್ಮ ಚೂಸು ಮಲ್ಪುಣಗನೆ ತಪ್ಪು ಚೂಸು ಮಲ್ತ ಅಂದಾಂಡ ಬೊಕ್ಕ ದೇವೇರೇ ದಯ ಭಂಗ ಕೊರಿಯ ಪಂಡದ ಪ್ರಯೋಜನಜ್ಜಿ ಒರಿ ಹುಡುಗಿ ನಡತೊಂದು ಪೋನಾಗ ಕುಕ್ಕುದ ತೋಟದೋ ಜುಂಡಿಗೆ ಆಗಿ ಕುಕ್ಕುದ ತೋಟಡು ಕುಕ್ಕು ನೇಲೊಂದು ಕಣ್ಣಿಡು ತೂಯ್ನೆ ಆಸೆ ಆಯ್ನೆ ಮನಸ್ಸಿಗೆ ತೂಯ್ನೆ ಕಣ್ಣು ಆಸೆ ಆಯ್ನೆ ಮನಸ್ಸಿಗೆ ಕಣ್ಣಿಗೆ ತೂಯ್ನೆಕ್ಕೆ ಬರೋ ಆಸೆ ಮಲ್ಪೊಡ್ಚಿಂದು ಅನ್ಪುಣೆ ಕುಕ್ಕುದ ಮರ ತಡಲೆ ಎತ್ತೊಂದು ಪೋಯ್ನೆ ಕಾರ್ ಕುಕ್ಕುನು ಕೊಯ್ನೆ ಕೈ ರುಚಿ ತೂಯ್ನೆ ನಾಲಾಯಿ ಕಡಪುಡ್ನೆ ಬಂಜಿಗೆ ಕುಕ್ಕುದ ತೋಟದ ದನಿ ಬತ್ತ ಪೆಟ್ಟು ಬಾಟ್ನೆ ಬೆರಿಕ್ ಈತೆ ಬೆರಿ ಬಣ್ಪುಣಿಗೆ ಎಂಕ ಕೊರಂಟ್ಲ ತೂತಿಜಿ ಚೋಳಿಲ ತೂತಿಜಿ ಎಂಕದ ಯಾಕುಣಿ ಯಾಣತ್ತು ನಾಲಾಯ್ದಾಡೆ ಬತ್ತೇರು ವಿಷಯ ನಾಲಾಯ್ ಬಣ್ಪುಣಿಗೆ ಯಾಂಡಲ್ಲ ರುಚಿ ತೂದು ಬಾಯಿಡ್ದಿ ಒಂದುಜಿ ಯಾನ ಬಂಜಿ ಕಡಪುಡ್ದು ಆತಂಡು ಬಂಜಿ ಬಣ್ಪುಂಡು ಈ ಕಡಪುಡಿ ಪೆಟ್ಟಿಗೆ ಯಾನ ಕಡಪುಂಡಾಗ ತೊಟ್ಟೆ ಕಟ್ಟೋಡು ಬಿರಾವಡ್ದು ಯಾನೆಲ್ಲ ಬಲ್ಪು ಕಡಪುಡ್ಬೆ ಯಾನ ಕಡಪುಡ್ನ ಗಾಯಕ್ಕೆ ಕುಕ್ಕು ಹೋಗಿ ಗೊತ್ತಾಪುಜಿ ಚಿಕ್ಕು ಹೋಗಿ ಗೊತ್ತಾಪುಜಿ ಪತ್ರಡೆಲ್ಲ ಪದಪೆಲ್ಲ ಮಾತ್ರ ಗೊತ್ತಾಪುಣೆ ಅಂಡ ಒಂಜಿ ಗೊತ್ತಿಪ್ಪುಡು ಬೆರಿಕ್ಕು ಪೆಟ್ಟು ಪೂರ್ನಾಗ ನೀರು ಬತ್ತನೆ ಪ್ರಥಮ ಅಪರಾಧಿ ಕನ್ನಡು ಐಕ್ಯ ಬಣ್ಪುಣಿ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಹುಟ್ಟು ಸಾವು ಬಾಳಿನಲ್ಲಿ 2 ಮುಖಗಳು ಬಯಸಿದಾಗ ಕಾಣದಿರುವ 2 ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವುಳ್ಳು 2 ಉಂಟು ಬಾಳಲತೆಯಲಿ ನಿರಾಸೆ ಏತಕ್ಕೆ ದುರಾಸೆ ಏತಕ್ಕೆ ಅದೇನೇ ಬಂದರೂ ಅವನ ಕಾಣಿಕೆ ದೇವರನ್ನು ಗಟ್ಟಿ ಬತೋನು ವಿಮಾನ ಬೋಂದಿತ್ತನಿಗೆ ಬಂದುಲೆ ವಿಮಾನ ಬೋಂದಿಪ್ಪುಣಗ ಪೈಲಟ್ ಬಂಡೆಗೆ ವಿಮಾನ ಹಾಳಾತಂಡು ಮಾತೆಲ್ಲ ಬೆಲ್ಟ್ ಬಾಡುಂಡ್ಲಿ ಕೆಲವು ದಕ್ಕಲು ಬಗ್ಗದು ಪರಕೆ ಬಂಡ್ರೆ ಶುರು ಮಲ್ತೀರು ಯಾಣೊಂಜಿ ರುದ್ರಾಭಿಷೇಕ ಮಲ್ಪಬೆ ಯಾಣೊಂಜಿ ಹಾಲು ಪಾಯಸ ಮಲ್ಪಬೆ ಯಾಣೊಂಜಿ ಆಶ್ಲೇಷ ಬಲಿ ಮಲ್ಪಬೆ ಯಾಣ ಗೇಲ್ ಕೊರ್ಪೆ ಯಾಣ ಕೋರಿ ಕೊರ್ಪೆ ಅಂದು ಪೂರ ಪೂತ ಪೂಜೆ ಮಲ್ಪಬೆ ಅಂದು ತುಲೆ ಐಕ್ಯ ನಾವು ಮಾಡ್ಬಿಡಿ ನಮ್ಮ ಜೀವ ಅಡುಪುಣಗ ಪೂರ ಲೈಫ್ ಇರತ್ತ ಮುಳ್ಳು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಕುಟುಂಬದ ಅಕ್ಕಲು ಮೇಕಲು ಕಂಡನಿ ಬಡಿದಿ ವಿಮಾನಡು ಮಿತ್ತು ಪೋನಾಗ ವಿಮಾನ ಹಾಳಾಣದಾಂಡ ನಮ್ಮ ಏರೇನು ನೆನಪುಣೆ ಆಲೋಚನೆ ಅಲ್ಪಳಿಗೆ ಒಂಜಿ ಕುಟುಂಬದ ದೈವ ದೇವರನ್ಲ ಒಂಜಿ ಸೀಮೆದ ದೈವ ದೇವರನ್ಲ ನೆನಪುಣೆ MP MLA ಸ್ವಾಮಿ ಪಂಚಾಯತ್ ಅಧ್ಯಕ್ಷರೇ ಹೊರ ಬದುಕಾಳಿ ಸ್ವಾಮಿ ನಮ್ಮ ಸಂಸದರೇ ಹೊರ ಬದುಕಾಳಿ ಪಣ್ಪೂಜೆ ನಮ್ಮ ಮಾತೆರ್ಲ ಪರಕೆ ಮಣೊಂದಿ ಪುಣಗ ಒಂಜಿ ಪೊಣ್ಣು ಕೆಬಿಟ್ಟು ಪದ್ಯಾದಿ ಒಂದು ನಲಿತೊಂದು ಲಾಲಿಗೆ ಅದನಗ ಬಾಕಿ ತಕ್ಕಲು ಬಂಡಿರು ಮಂಡೆ ಸರಿ ಜನಿಕ್ ಎಂಕಲ್ ಮೂಳು 7 ಕುಂಕುಮಾರ್ಚನೆ ಬಂಡದಾಂಡು ಈ ನಲಿತೊಂದುಲ್ಲ ತಾನಲ್ಲ ಬದುಕೆ ರಾಸೆ ಜನಿಕ್ ಅದನಗ ಅಲ್ಲ ಬಂಡಲಿಗೆ ನಿಕ್ಲೆ ಮರಲು ನಿಕ್ಲು ಬಡ ಪೋಡಿ ಪುಲಿ ಯಾನ ಪೋಡಿ ಪೂಜಿದ ಬಂಡ ಪೈಲಟ್ ನಮ್ಮೇರು ಅರೆ ಗೊತ್ತುಂಡು
ಪಿರಾವುಡು ಏರು ಸೈತನ್ಲದಂದರೆ ಜನ ಮಗಳೊಂಜಿ ಬದುಕೋಡು ಅಂಚಾದ ಕರೆಕ್ಟ್ ಜಾಗೇಡು ವಿಮಾನ ಜಪಡ ಬೇರೆ ಬಂಡ್ಪಣಂಚಿನ ವಿಶ್ವಾಸ ಎಂಕುಂಡು ನಿಖಿಲು ದಾಳ ಮಂಡೆ ವೆಚ್ಚ ಮಲ್ಪೊಡ್ಚಿ ಅಂಚ ಬತನೊಡಿಗೆ ಸುಬ್ರಹ್ಮಣ್ಯನ್ ನಮ್ಮ ಸೋಲುಕೊರು ಕೇಳುಕೊರು ಕಡೆ ಮುಟ್ಟಲ ಕೈ ಬಿಡೊಡ್ಚಿ ಸುಬ್ರಹ್ಮಣ್ಯ ನಾನು ಬಂಡ್ಪಣಂಚಿನ ಆ ರೀತಿದ ಭಕ್ತಿಡು ನಮ್ಮ ಪತ್ಯ ಅಂದಾಂಡ ಆ ದೇವಿರು ನಮಕ್ ಒಲಿಪೇರು ಅಂಡ ಇಂಚಿನ ಪೂರ ಸಂಸ್ಕಾರಗಳು ಬರೋಡನೆ ಕಿಶೋರಾವಸ್ಥೆಡು ಬೊಕ ಶಾಲೆಡು ದುಂಬು ಕಂಡವಟ್ಟೆ ಪೆಟ್ಟಿತ್ತು ಎಂಚಿನ ಪೆಟ್ಟಿಗೆ ಪೋಡ್ತದೆ ಎಂಕ್ಲು ಗುಡ್ಡೆಡುಗಳು ಅಂತ ಆಜಿ ವರ್ಷ ಮುಟ್ಟ ಎಂಕ್ಲನ ಅಪ್ಪಮ್ಮೆ ಒಂಜಿ ಮಂಡೆ ಬೆಚ್ಚ ಕೊರದು ಇಪ್ಪಂಡು ಇತ್ತದ ಪಾಪ ಮೂಚಾರ ವರ್ಷೋಡೆ ಜೋಕ್ಲೆ ಸುಳ್ಳು ಪುಣ ಪದ್ಯಲ್ಲಿ ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಕೆಪ್ಪ ಓಪನ್ ಯುವರ್ ಮೌತ್ ಹೆ ಎಂಕ್ಲನ ಅಪ್ಪಮ್ಮೆ ಎಂಚಿನ ಬಜಕ್ರೆಗೆ ಪೋಯಿಂಬೆ ಪೆತ್ತದೇರೊಂದು ಬರ್ಕಾಯ ಈತೆ ಬಣ್ಣೆ ಬೊಗ್ಗಿಗೂ ಪೋವಾಡ ಬಣ್ಣೆ ತಂದ ಮಗ್ಗಿಗಳು ಪುಂದು ಬಣ್ಣ ದಿಪ್ಪೇರ ಆಜಿ ವರ್ಷೋಡ್ದೋಕ ಹೊರೆ ಕಾಣಿಕೆ ಕೊನೆ ಲೆಕ್ಕ ಇಂಚ ಪತ್ತೊಂದು ಬೋಂಡು ಅಡ್ಗ ಇಟ್ಟು ಬುಡ್ಕ ಪಾಡ್ದು ಬಟ್ಟು ಆಧಾರ್ಲಜ್ಜಿ ಕರ್ಮಲಜ್ಜಿ ಬಳತ ಕೈ ನಿಂಚ ಮಲ್ಪು ಇಡೆಗೆ ತಾಗಲ ಆಜಿ ವರ್ಷ ಅಂಡು ಮಗ ಒಂಜಿನ ಕ್ಲಾಸ್ ಕುಲ್ಲ ಸುರುತ ಪಾಠ ಅಗಸ ಬಂಡ ಮಲ್ತನೇನು ಅರ್ಧಿಯರ ಬತ್ತನೆ ಆಟ ಮುಳುಗು ಬೋಡ್ಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ಧಾರ ಆಗ್ತದೆ ಅಪಗ ಕಂಡಬಟ್ಟೆ ಪೆಟ್ಟಿತ್ತು ಮಾತ್ರ ಶಾಲೆ ಇತ್ತೆ ಅಲಕ್ಕ ಪೆಟ್ಟು ಕಮ್ಮಿ ಶಾಲೆಡ್ ಪೆಟ್ಟು ಕಮ್ಮಿ ಪೆಟ್ಟದ ಬದಲು ಕೆತ್ತಿಂಡು ಚಿಕ್ಕಿಂಡು ಪರಂದುಂಡು ಚಪ್ಪಲುಂಡು ರಾಗಿ ಉಂಡು ಬೂಕುಂಡು ಓಡೆ ಮುಟ್ಟ ಮಂಡ ವರ್ಷಗ್ರಾಡ್ ಸತಿ ಬಂಜಿದ ಪುರಿ ಸಮೇತ ಗೌರ್ಮೆಂಟ್ ಶಾಲೆ ಪಿದಾಯಿ ಪಾಡ್ನೆ ಗೌರ್ಮೆಂಟಿ ಶನಿವಾರ ಕೊರ್ಪುಣ ಪುರಿತ್ತ ಮಾತ್ರೆ ಐತಾರ ಪೋಪುಣ ಪುರಿಯವು ಗೌರ್ಮೆಂಟ್ದ ಫ್ರೀ ಪುರಿಯವು ಅಣ್ಣ ಈ ಮಂಡೆಗೆ ದಿಂಜಿನ ಪುರಿನೇ ಎಂಚದೆ ಪುಣಿ ಎಂದಿತ್ತ ಪ್ರಶ್ನೆ ಪುಣಿ ಜೋಕಲ್ನ ಮಂಡೆಗೆ ಪುರಿದಿ ಒಂದುಂಡತ್ತ ನೇನೆಂಚದೆ ಪುಣಿ ಅದಕ್ಕೋಸ್ಕರ ಅವು ಬಾಲ್ಯ ಹಿಡಿದು ಶುರು ಆವಡು ಅಂಚಿನ ಅಂದು ಇಲ್ಲರಡ್ದು ಪ್ರಾರಂಭ ಆವಡು ಸಂಸ್ಕಾರ ಬಣ್ಪುಡು ಅಂಚಿನ ಒಂಜಿ ಟೀಚರ್ ಫೋನ್ ಮಲ್ತರಿಗೆ ಇರ್ ನಮಗೆ ಶಾಲೆ ಡೇಪಲ್ಲ ಪೆಣ್ಣು ಕಂಡು ಬೇನು ಫೋನ್ ಮಲ್ಪುನಾಗ ಅಮ್ಮೇರು ಬಂಡೇರು ಅಂದ ಕಂಡಬಟ್ಟೆ ಕಂಡು ಬೇನ ಇನಿ ಕರೆಕ್ಟ್ ಬುದ್ಧಿ ಬಣ್ಪೆ ಮಂಡೆ ಚಾನ್ ಪೊಡ್ಚಿ ಫೋನ್ ದಿಯರು ಮಗ ಅನ್ಲೆತ್ತೇರು ಇಂಚು ಬಲಂಬೆ ಶಾಲೆಡ್ ಪೆಣ್ಣು ಕಂಡು ಬನಂಬೆ ಶಾಲೆಡ್ ಪೆನ್ನು ಕಂಡು ಬಾನ ಶಾಲೆಡ್ ದಾಯಂಬೆ ಕಂಡು ಬಾ ಕೇಂಡನ ಆಫೀಸ್ ಹಿಡಿದು ಕೊಣೋದು ಕೊರ್ಪು ಜನಿಕ್ ಮಗ ಕಂಡು ಅಮ್ಮೆ ಆಫೀಸ್ ಇಟ್ಟು ಕಂಡುನೆ ಏನು ಸಾಲೆಡ್ ಕಂಡುನೆ ಬೊಕ ಏರು ಪಣ್ಪುಣಿ ಐಕು ಅಜ್ಜ ಇರವಲ್ಲ ಐಕಿ ಜೀವನದ ಮೂಲ ಸತ್ಯ ಎಂಚಿನ ಅಂದು ಬಂಡ ಬಂದುಲೆ ನಮ್ಮ ಪುಟ್ಟು ನೆಡ್ದು ಬೊಕ್ಕದುಲೆ ನಂಗೆ ಈ ಕುಟುಂಬ ಸಂಸಾರ ಬಂಧನ ಅವು ಒಂದು ಪುರ ಸೈಪುನೆ ಟೈಪು ಪುಟ್ಟಿ ಬೆಟ್ಟಿಗೆ ನಮ್ಮ ಬುಲ್ಪುಣಿ ಸೈತಿನ ಪೋಯಿ ಬೆಟ್ಟಿಗೆ ಬಾಕಿ ತಕಲ್ ಬುಲ್ಪುಣಿ ರಡ್ಡು ಬುಲ್ಪುದ ನಡುಟ್ಲ ಜೀವನಡು ನಮ್ಮ ಬುಲ್ತೊಂದಿಪ್ಪೆರವಲ್ಲಿ ಐಕ್ ನಂಗೆ ಸುಜ್ಞಾನದ ಬೊಲ್ಪು ಕೊರ್ಲ ಐಕ್ಕೋಸ್ಕರ ಈ ಬ್ರಹ್ಮಕಾಲ ಚಲು ಪೂರ ನಮ್ಮ ಎಲ್ಲಂಜಿ ಪೂರ ಬಿಡ್ದೊಂಜಿ ಮಿತ್ತು ಬಾರುಂಡು ದೇವರ ಏಪಲೆಪ್ಪುವರೆ ಗೊತ್ತಿಜ್ಜಿ ನಿಖಲು ಬರೋಣ ವಾಟ್ಸಾಪ್ ಹಿಡ್ದು ದಿಪ್ಪಾರ ಖಾಲಿ ಮಸಾಜ್ ಸೆಂಟರ್ ನೆಟಿಕೆ ದೆಪ್ಪುನಾಗ ಅವ್ರು ಏನ ಜೀವ ಬೋಣು ಸ್ವಿಮ್ಮಿಂಗ್ ಪೂಲ್ ಬೋನಾಗ ಸೀದಾ ಪೋಯಿರು ಏಪ ಓಳು ಏಪ ನಮ್ಮನ್ನು ಲೆತ್ತೊಂದು ಬೇರಂದು ಏರೆಗಳ ಗೊತ್ತಿಜ್ಜಿ ಆಂಡ ಮಿತ್ತು ಲೆಪ್ಪುನಾಗ ದೇವರು ವಿಚಾರಣೆ ಮಲ್ಪುನಾಗ ಆಧಾರ್ ಕಾರ್ಡ್ ತೂಪುಜೇರು ತಹಶೀಲ್ದಾರ್ನ ಸರ್ಟಿಫಿಕೇಟ್ ತೂಪುಜೇರು ಇನ್ಫ್ಲುಯೆನ್ಸ್ ಲೆಟರ್ ತೂಪುಜೇರು ಆರಕೆಯನ್ನ ರಿಪೋರ್ಟ್ ಏರ್ನ ಬಂಡ ಚಿತ್ರಗುಪ್ತರ್ನ ರಿಪೋರ್ಟ್ಗೆ ರಡೇ ಪ್ರಶ್ನೆ ಕೇಳನೆಗೆ ಯಾರು ಏನು ಬಿಟ್ಟು ಬಂದಿದ್ದಿ ಏನು ಕೊಟ್ಟು ಬಂದಿದ್ದಿ ಚಿತ್ರಗುಪ್ತರ್ನ ರಿಪೋರ್ಟ್ ಚಿತ್ರಗುಪ್ತ ಶಬ್ದನ ತಿರ್ಗಾಲೆ ಗುಪ್ತ ಚಿತ್ರ ನಮ್ಮ ಏರೆಗಳ ಗೊತ್ತಿಜ್ಜಂದ ದಾಲ ಮಲ್ಪೊಳಿ ಯಾರೇ ಗೊತ್ತಿಜ್ಜಂದ ಮಲ್ಪರ ಸಾಧ್ಯ ಇಜ್ಜಿ ಗುಪ್ತ ಚಿತ್ರದೆತ್ತದು ಆ ಚಿತ್ರನ ಆಯರ ಪಣ್ಣಾಗ ದೇವೇರ ಪನೋಡು ನಿಕ್ ಭಾರತದಂಚಿನ ಪುಣ್ಯ ಭೂಮಿಡು ಪದಾಳದಂಚಿನ ಸುಬ್ರಹ್ಮಣ್ಯನ ನೆಲೆ ಆದಿತ್ತನಂಚಿನ ಕ್ಷೇತ್ರಡು ನಿಕ್ಕೊಂಜಿ ಎಡ್ಡೆ ಜೀವನ ಕೊರದಿತ್ತ ಮಗ ಎಡ್ಡೆ ಬೇಲೆ ಮಲ್ತ ಅಪ್ಪಮ್ಮನ ಪೊರುಳುಡೆ ತೂಯ ಮಾಮಿಸಮ್ಮಲನ ಪೊರುಳುಡೆ ತೂಯ ಮದ್ಮಾಯ ಪೆಟ್ಟಿಗೆ ಅಪ್ಪಮ್ಮನ ದಕ್ಕದು ಬೊಡೆದಿನೊಟ್ಟಿಗೆನೆ ಬಲ್ತಿಜ ಅತ್ತಂಡ ಮಾಮಿಸಮ್ಮಲ ಇತ್ತಂಡ ಯಾಣಿ ಇಲ್ಲ ಇಪ್ಪುಜಿಂದು ಲಡಾಯಿ ಮಲ್ತದು ಮಾಮಿಸಮ್ಮಲನ ಚಾಕರಿ ಮಲ್ಪಂದೆ ಪೋಯ್ಜ ಎಡ್ಡೆ ಸಂಸಾರ ನಡತ್ಪದ ನಣತ್ತ ಜನ್ಮ ಇತ್ತಂಡ ಐಡ್ದಲ್ಲ ಎಡ್ಡೆ ಜಾಗಡೆ ನಿಕ್ಕೆ ಜನ್ಮ ಕೊರ್ಪೆ ಅಂತ ದೇವೇರು ಕೊರಡತ್ತಂದೆ ಹಾಳಾದ ಬತ್ತ ಮಗ ಏತು ಶೋಕದ ಜೀವನ ಕೊರದಿತ್ತೆ ನಿಕ್ಕೆ ಅಪ್ಪ ಅಮ್ಮನ ತೂಯ್ಜ ಅಜ್ಜ ಅಜ್ಜಿನ ಮಾರ್ಗಕ್ಕೆ ದಕ್ಕಿಯ ಮಾಮಿಸಮ್ಮಲನ ತೂಯ್ಜ ಕಡೆക്ക് ಅಕ್ಲಕ್ಕೆ ಬೋಡಾಪುನೇನು ಕೊರಂದೆ ಅಕ್ಲನ ಬೊಜ್ಜಾಗು ತೊಟ್ಟೆಡು ಕಟ್ಟದು ಕೊರಿಯಾರೆ ಮಾಲ್ಪುರಿ ಕೊರಿಯ ಇನ್ನ ಮಾಲ್ಪುರಿ ಏರೆಗು ಇಪ್ಪುನಾಗ ಮರದು ಕೊರ್ರ ಆತ ಜಿನಿಕ್ ಸೈನೆಡ್ದು ಬಕ ಎನ್ನ ಲೆಕ್ಕಡು ಹೋಳಿಗೆ ಏರೆಗೆ ಬೋಡ ನಿನ್ನ ಹೋಳಿಗೆ ಕಲ್ಪಾಪೆ ನಿಕ್ಕ ಬಂಡದು ಕ್ಷಣ ಕ್ಷಣ ಯುದ್ಧ ಆಪುಣಂಚಿನ ಗಾಜಾ ಪಟ್ಟಿಡ ಅತ್ತಂದಂಡ ಕೆಲವು ದೇಶಲು ದುಡ್ಡೆ ಸೊಮಾಲಿಯಾ ದೇಶಡು ತಿನ್ಯರ ಗತಿ ಇಜ್ಜಂದೆ ಹೆಲಿಕಾಪ್ಟರ್ ದಕ್ಕನೇನು ಪರಸ್ಪರ ಲಡಾಯಿ ಮಲ್ತೊಂದು ತಿಂದದು ಕೆಲವು ಜನಗಳು ಸೈತೊಂದುಲ್ಲು
ಒಂಜಿ ಕೊಡಪನ ನೀರಿಗೆ ಮೈಲುಗಟ್ಲೆ ಪೋಪಣ ಬರಗಾಲ ಪ್ರದೇಶಡು ನಂಗೆ ಜನ್ಮ ಬತ್ತು ನಡೆದು ಬಕ್ಕ ವಾಜನ್ಮಡು ಮಲ್ತನ ಪಾಪ ಅಂದು ಮಂಡೆ ಬೆಚ್ಚ ಮಲ್ಪು ನಡೆದು ಈ ಸುಬ್ರಹ್ಮಣ್ಯನ ಮಣ್ಣಡು ನಮ್ಮ ಆಲೋಚನೆ ಮಲ್ಪಡಾಯಿನ ಒಂಜಿ ಸತ್ಯ ಓ ಸುಬ್ರಹ್ಮಣ್ಯ ನಿನ್ನ ಕೈತಡೆಲ್ಲ ಅಂಜಿ ಬರಿಯರ ಉಂಡು ನಮ್ಮ ಐಕ್ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಒಂಜಿ ಭರ್ಜರಿ ಚಪ್ಪಾಲೆಡು ಪ್ರೋತ್ಸಾಹ ಕೊರ್ಲೆ ದೇವರ ಮನೆ ಇದು ಈ ಜಗವೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇರಬೇಕೆನ್ನುವ ಕಟ್ಟುಕರಾರು. ಏನಿವುದೇನೋ ಏನಿವುದೇನೋ ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ. ಎಮ್ಮೆಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಎಮ್ಮೆಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಇನ್ನೂ ಇರುವೆನು ನಾ ಬಿಡಲಾರೆನು ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತೀಕಾರ ಎಂದರೆ ನಡೆಯದು ಈ ಪ್ರತೀಕಾರ. ಬಿಡಿಸುವ ತಿರಿಸುವುದು ಬಿಡಿಸುವ ತಿರಿಸುವುದು ಅವನ ಧಿಕಾರ. ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ. ಈಗಲೇ ಬಿಡುವಿನೇ ಬಿಡಬೇಕಷ್ಟೇ ನಾವಾಗಿಯೇ ಸಹ ಬಿಡಬಹುದಷ್ಟೇ. ಈಗಲೇ ಬಿಡುವೆನೇ ಬಿಡಬೇಕಷ್ಟೇ ನಾವಾಗಿಯೇ ಸಹ ಬಿಡಬಹುದಷ್ಟೇ. ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು ಎನ್ನುವುದೆಲ್ಲ ಜಂಬದ ಸೊಲ್ಲು. ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಸುಳ್ಳು. ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ಇಷ್ಟನು ಕೊಟ್ಟಿರು
ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇರಬೇಕೆನ್ನುವ ಕಟ್ಟುಕರಾರು ಏನಿವುದೇನೋ ಏನಿವುದೇನೋ ಅರಿತವರಾರು ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ದೇವರ ಮನೆಯಿದು ದೇವರ ಮನೆಯಿದು ಈ ಜಗವೆಲ್ಲ ಒಂಜಿ ಚಪ್ಪಾಳೆ ಕೊರ್ಲೆ ಬಂದೋಲೆ ಈ ಪದತ್ತ ಆಳದೊಳ್ಳೆ ಪದ ಆಳದಗಳು ದೇವರನ್ನ ಇಲ್ಲಡೆ ಬೈದ ಇದ್ಕಿತ್ತೆ ಪದತ್ತ ಆಳ ತೆರಿಯಂದೆ ಪದಕ್ಕಳೇನೆ ಕೇಳಿದೆ ಒಂತೆ ಜೋಕ್ಲಿಗೆ ಶಬ್ದ ಮಾಲಿನ್ಯ ಬರೊಂದುಂಡು ಐಕೆ ಹಿರಿಯರಿಗೆ ಸಮಾಧಾನ ಸಿಗ್ಲಿಕ್ಕೆ ದೇಗುಲ ಮಗುವಿಗೆ ಸಮಾಧಾನ ಸಿಗ್ಲಿಕ್ಕೆ ಜೋಗುಳ ಅಂತ ಬಣ್ಣೆ ಜನನಿ ತಾನೇ ಮೊದಲ ಗುರು ಅಂತ ಬಣ್ಣ ಉದ್ದೇಶ ಹೆಂಚಿನ ಮಾತೃದೇವೋಭವ ಅಪ್ಪೆಗೆ ಸುರುತ ಸ್ಥಾನ ಕೊರನೆ ಹೆಂಚಿನ ಬಂಡ ಫಸ್ಟ್ಗೆ ಆ ಎಡ್ಡೆ ಸಂಗೀತ ಕೇಂದ್ರದ ನಮ್ಮ ಜೋಕುಲು ಮಲ್ಲಾಪುಣೆ ಒಂಜಿ ಅಪ್ಪೆಗೆ ಬಾಲೆನ ಬೆದನಗ 200 ಎಲು ಒರಾಣೆ ತುಂಡಾಯನ ಅಂತ ಬೇನೆ ಅಪ್ಪನಿಗೆ ಐಡ್ದ ಬಕ್ಕ ಅಪ್ಪೆಗೆ ಸಮಾಧಾನ ದಿಕ್ಕುಣೆಯಪ್ಪ ಆ ಬಾಲೆ ಮಕ್ತುಬುರ್ನಾಗ ತಿಲ್ತೊಂದಿಪ್ಪುಣಗ ನಡಪೆರ ಕಲ್ಪುಣಗ ಕೊಂಜ ಪಾತೆರ್ನಾಗ ಅಯ್ಯೋ ಬಂಗಾರು ಒಂದು ಆ ಬೇನೆ ಪೂರ ಮರಪ್ಪು ಜವನಾಟಿಗೆ ಕೊರ್ನೆದ ಏನು ನಮ್ಮ ಭಾರತ ದೇಶದ ಸಮಸ್ಯೆ ಎಂಜಿನ ಮಂಡ ಅತ್ಯಂತ ಹೆಚ್ಚ ಜವಣೇರಿಪುಣಂಚಿನ ದೇಶ ನಮ್ಮ ಆಂಡ ನೀ ಜವನಾಟಿಕೆನೇ ಹಾಳ ಒಂದುಂಡು ಜವನಾಟಿಕೆ ಕೊರ್ನೇನೆ ನಿಕ್ಕೆ ಬೆಚ್ಚನೆತ್ತೆರ್ಲ ತಾಕತ್ಲ ಕೊರ್ನೆ ಬದುಕು ಕಟ್ಟೋಣ್ಲ ಮಗ ಬೆನ್ಲ ನಿನ್ನ ಪಾದನ ಗಟ್ಟಿ ಊರ್ಲ ಬೆಂದದು ಪಾದ ಆಳಕ್ಕೆ ಹೋಗು ಗಟ್ಟಿ ಊರ್ದು ಶೋಕದ ಇಲ್ಲಿ ಕಟ್ಟು ಅಪ್ಪೆ ಮನೆ ಇಟ್ಟು ಕುಳ್ಳಾದ ಪೊರ್ಲುಡೆ ತೂಲ ಐಡ್ದಲ ತಾಕತ್ತುಂಡ ವೇದಿಕೆಗೆ ಲೆತ್ತದು ಉಂತದ ಮಾಲೆ ಪಾಡುನ ಬೇಲೆ ಮಲ್ಪಡತ್ತಂದೆ ಈ ಫೇಸ್ಬುಕ್ಕು ಈ ಪ್ರೀತಿ ಪ್ರೇಮ ಈ ಡ್ರಗ್ಸ್ ಗಾಂಜಾ ಈ ಕೊಲೆ ಸುಲಿಗೆ ಈ ಖಂಡ್ಯರಬಹುದು ಜೀವನಗಳೇ ಒಂದು ಜತ್ತನವಳು ಮಾಲೆ ಪಾಡುನಂಚಿನ ಬೇಲೆನು ವಾಯಿಲ್ಲದ ಜವಣೆರ್ಲ ಜವಂದಿಯಲ್ಲ ಏಪ ಮಲ್ಪುಜೇರ ಆಣಿ ನಮ್ಮ ಸುಬ್ರಹ್ಮಣ್ಯ ದೇವಿಗೆ ನಿಜವಾಯ ನಂಚಿನ ಒಂಜಿ ಬ್ರಹ್ಮಕಲ ಶಾಪುಣ್ ಬಂದು ಐಕೆ ದೇವೇರ್ ನಮ್ಮನ್ನು ಬದುಕಿಯರ ಕಲ್ಪ ನೀಡಿಗೆ ನಮಕ್ ಗೊತ್ತಾಪುಜಿ ನಮಗೆರಿಪುಣಿ ನಮ್ಮ ಸರಿ ಉಳ್ಳ ನಾನೊಂಜಿ ಸರಿ ಇಜ್ಜಿ ಬಾಕಿ ತಕ್ಕಲೆ ಸರಿ ಇಜ್ಜ ಅಂದ್ರೆ ಅಂಜೆ ಅಜ್ಜಿಯರು ಕೆಬಿತ್ತ ಡಾಕ್ಟರ್ನಾಗ ಐತಡೆ ಪೋಯರಿಗೆ ಕೆಬಿತ್ತ ಡಾಕ್ಟರ್ನಾಗ ಐತಡೆ ಪೋದು ಬಂಡೇರಿಗೆ ಡಾಕ್ಟ್ರೆ ಎನ್ನ 11 ಗಂಟೆ ಎನ್ನ ಬುಡದಿನ್ಲೆ ತೊಂಬರ್ಪೆ ಎಂಕ ಕೇಂದು ಕೆಪ್ಪಿ ಬಂಡ ಕೆಪ್ಪಿ ಎಂಕ ಪಾತೆರೆಲ್ಲ ತೀರುಜಿ ಆ ಪರ ಬುಡ ಪಾತೆರ್ದು ಬೊಡಿನಿ ಎಂಕ್ ಆ ಕೆಪ್ಪಿನ ಏನ ಹೊರ ಒಂಜಿ ಕೆಬ್ಬಿ ಟೆಸ್ಟ್ ಮಲ್ಪುವಾರ ಐಕ್ ಡಾಕ್ಟರ್ ಬಂಡೇರಿಗೆ ಅರೆಣ್ಲೆ ತೊಂಬರೊಡ್ಚಿ ಪ್ರಾಯ ಆತನತ್ತ ಈರೊಂಜಿ ಬೇಲೆ ಅನ್ಪಲೆ ಇಲ್ಲ 200 ಮೀಟರ್ ದೂರದೊಂಜಿ ಪ್ರಶ್ನೆ ಕೇಳಲಿ ಉತ್ತರ ಕೊರ್ಜೇರ 150 ಮೀಟರ್ಗೆ ಬಲೆ ಅಪಗಲ ಕೊರ್ಜೇರ 100 ಮೀಟರ್ಗೆ ಬಲೆ ಅಪಗಲ ಕೊರ್ಜೇರ 50 ಮೀಟರ್ ಅಡಿಗೆ ಏನ್ಲೆ ಪ್ರಶ್ನೆ ಒಂಜೆಗೆ ನೋಡು ಬೇತೆ ಬೇತೆ ಯಾರಲ್ಲಿ ಅವು ಬೇರೆ ಮೀಟರ್ ಗೊತ್ತುಂಡ ಬೇರೆ ಕೈತಲ್ಲ ಶಾಲೆದ ಪಿ ಟಿ ಮಾಸ್ಟರ್ಲ ರಡ್ಡಿಗಿಲ್ಲ ಸುಣ್ಣದ ಬೊಡಿಲ್ಲ ಪತ್ತೊಂದು ಇಲ್ಲಡೆ ಹೋಯ್ತು ಪಿ ಟಿ ಮಾಸ್ಟರ್ ಟೇಪ್ ಹತ್ತಾರ ಪಂಡದು ಸುಣ್ಣದ ಬೊಡಿ ಪಾಡದು ಮೀಟರ್ ಲೆಕ್ಕ ಅನ್ತಾರೆ ಪಿ ಟಿ ಮಾಸ್ಟರ್ಗೆ ಟ್ರ್ಯಾಕ್ ಪಾಡದು ಗೊತ್ತುಂಡತ್ತ ಅಂಚ ಪಾಡಿಯರು ಮಣದಾನಿ ಬಲ್ಪು ಮೇರ್ನ ಕೆಬಿ ಟೆಸ್ಟ್ ಶುರು ಆಡ್ಬಿಡಿದೀಗ ಲಕ್ಕದ 200 ಮೀಟರ್ ದೂರ ಉಂತಂದು ಕೇಂಡೇರಿ ಜಲಜ ಕಾಪಿಗೆಂಚಿನ ಈಗ ಎಪ್ಪಿಗೆ ಏಪಗೆಣ್ಯಾರ ಅಂಡಿ 150 ಬತ್ತೀರಿ ಜಲಜ ಕಾಪಿಗೆಂಚಿನ 100 ಬತ್ತೀರಿ ಜಲಜ ಕಾಪಿಗೆಂಚಿನ ಉತ್ತರ ಕಡೆಯತ್ತ ಪ್ರಶ್ನೆ 50 ಮೀಟರ್ ಜಲಜ ಕಾಪಿಗೆಂಚಿನ ಬಣ್ಣಗ ಉಳ್ಳ ಹಿಡ್ದು ಅಟ್ಟಿಲ್ದ ಕೊಂಡು ಹಿಡ್ದು ಪಣ್ಪುಣಗೆ ಎಂಡುಗೆ 4 ಸರ್ತಿ ಹಿಡಿದು ಇಂಚೆ ಬಾಗಳೊಂದುಳ್ಳೆ ಪುಂಡಿ 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 ತೂಣಗ ಬೊಡೆದಿಗೆ ಏನುಂಡು ಬೇರೆಗೆ ಏನುಚ್ಚಿ ನಮಗೆ ಪುಣಿ ನನವರಿ ಸರಿ ಇಜ್ಜಿ ನಮ್ಮ ಏತು ಅಂತರಿಕ್ಷಕ್ಕೆ ಪೋಂಡಲ್ಲ ಅಂತರಂಗ ಐಕ ಪಣೊಂದುಲ್ಲೇರು ಇಳಿತ ಜೋಕ್ಲೆಗೆ ಅಮಸರ ಮಲ್ಪೊಡ್ಚಿ ನಿಕ್ಲು ಬೇಗ ಬೇಗ ಕಲ್ಪೋಡು ಮಗ ಬೇಗ ಬೇಗ ಬೇಲೆ ದಿಕ್ಕೋಡು ಬೇಗ ಬೇಗ ಮದುವೆ ಆವಡು ಬೇಗ ಬೇಗ ಡೈವರ್ಸ್ ಆವಡು ಬೇಗ ಬೇಗ ಸೈಯೋಡು ಇಂದು ಬೊಡ್ಚಿ ನಾಣ ಲಿಂಬೆ ಚಮಚ ಓಟ ಕಲ್ಪಾಲೆ
ಬಾಯಿಡು ಚಮಚ ದಿವನು, ಕೊಡಿಟ್ಟು ಲಿಂಬೆ ದಿವನು. ಚಮಚ ಬಂಡ ನಿನ್ನ ಜೀವನದ ಸಾದಿ, ಲಿಂಬೆ ಬಂಡ ಅಪ್ಪೆಮ್ಮನ ಮರ್ಯಾದಿ. ಅಪ್ಪೆಮ್ಮನ ಮರ್ಯಾದೆ ಒಂಜಿ ತೀರ್ತು ಪಾಡನ ಲೆಕ್ಕ ನಿನ್ನ ಜೀವನದ ಎಪ್ಪು ಬಣ್ಪಣಂಚಿನ ಲಿಂಬೆ ಚಮಚ ಓಟನ ಕಲ್ಪಾಜಿಂದಾಂಡ ಈ ಮಾರ್ಕ್ ದೆಪ್ಪುಣಗಳು ಕೆಲವುದಾಗಲು ಮಲ್ಪವನ ಅನ್ಯಾಯ ತುಣದಾಂಡ ಮಾರ್ಕ್ ಗಿಡಗೆ ಗೆಂದೊಂದುಲ್ಲ ಅಪ್ಪೆಮ್ಮಗೆ ತರೆದೆರಗದು ತಿರುಗಿಯರ ಗೊತ್ತಿಜ್ಜಿ ಅಂಚಿತ್ತನ ಹಲ್ಕಾಟ ಬೇಲೆನ ಮಲ್ತದು ಈ ಮಾರ್ಕ್ ಲಿಸ್ಟನ್ನು ಪದೊಂದು ಎಂಚಿನ ಮಲ್ಪರ ಹಾಕೊಂಡು ಅದಕ್ಕೋಸ್ಕರ ಲಿಂಬೆ ಚಮಚ ಓಟನು ನಮ್ಮ ಜೋಕ್ಲಿಗೆ ಕಲ್ಪ ಹೊಡಾತಂಡು ಮುರಣಿ ತುಲೆ ಬೊಲ್ಪು ಗೊಂಜಿ ಮದ್ಮೆಗೆ ವಾಟ್ಸಾಪ್ ಬತ್ತಂಡು ಮಧ್ಯಾಹ್ನದ ಲಡಾಯಿಗೆ ಕತ್ತಲೆ ಗಿಡ ಇವರ್ಸಿಗೆ ನಮ್ಮ ಕವರ್ಡ್ ಬಾಡ್ದ 200 ದೀಪುಣೆ ಮರಲತನಂಕ ಅವೇ ಕಾಸಡು ಕೋರಿಗೊಣದೊಂಡ ಮೂಜಿ ದಿನ ಉಣ್ಯಾರ ಪೂಜೆ ಇಲ್ಲಾಡಿ ಮೇಕಲ ಮದ್ಮೆ ಬಯ್ಯಾಗೆ ಹೋಗು ಎಲ್ಲೆಲ್ಲೇ ವಿಷಯಕ್ಕೂ ಸಾಂಸಾರಿಕ ತಾಪತ್ರ ಇನಿ ಡೈವರ್ಸ್ ಕೋರ್ಟ್ಗೆ ಬತ್ತರಿಗೆ ಖಂಡನೆ ಬಡಿದಿ ಮಗೆ ಜಡ್ಜು ಅಂತ ಅದಕ್ಕೆ ಎಂಡೇರು ದಾಯಕ ಡೈವರ್ಸ್ ದಾಯಕ ಅವು ಎಂಕ್ಲು ಕೂಲಿ ದಕ್ಕಂದೆ ಆಜಿ ತಿಂಗಳ ಅಂಟೊಂಡೇರಿಗೆ ಕೂಲಿ ದಕ್ಕಂದ್ರೆ ಡಾಕ್ಟರ್ ಆಯ್ತಾಡಿ ಬೋಡಿ ಏನಾಗೈತಾಡಿ ದೈವತ್ತನಿ ಅದು ಬಲ್ಬುಗೆ ಲಡಾಯಿ ಶುರು ಆಪು ನಿಂಕ್ಲಿಗೆ ವಾ ವಿಷಯ ಲಡಾಯಿ ಅವು ಖಂಡನೇನ ಹಟಾಗೆ ಪೇಸ್ಟನ್ನು ಮಿತ್ತಿಡ್ದೆ ಒತ್ತೋಡು ಮಗನ ಹಟಾಗೆ ಪೇಸ್ಟನ್ನು ನಡುಡ್ದು ಒತ್ತೋಡು ಒಡೆದಿ ಮಾಡ್ಕೊಂಡಾಗೆ ಪೇಸ್ಟನ್ನು ತಿರ್ತಿಡ್ದು ಒತ್ತೋಡು ಅಂಚೆ ಕೂಲಿಲಿ ಏದಕ್ಕೆ ರಜ್ಜಿ ನಮ್ಮ ಲಡಾಯಿಲಿ ಯಾಕೆ ಜಡ್ಜಿ ಬಂಡೇರಿಗೆ ಐಕೆ ಮಂಡೆ ಚಾನ್ ಬಂದಿದೆ ಮೂಜಿ ಪೇಸ್ಟ್ ಬತ್ತಂಬೋಲೆ ಇಲ್ಲಾಡಿ ಮಿತ್ತಿಡ್ದೆ ಯಾರು ಒತ್ತೋಡು ಬಂಡ್ಪೇಣ ಮಿತ್ತಿಡ್ದೆ ಒತ್ತೊಂದು ಉಳ್ಳಾಡು ನಡುಡ್ದು ಒತ್ತನ ಎಲ್ಲ ನಡುಡ್ದೆ ಒತ್ತಾಡು ಬರ್ಪಣೆ ಮಿತ್ತಿಡ್ದೆ ಅಂತ ತಿರ್ತದ ಎಲ್ಲ ತಿರ್ತಿಡ್ದೆ ಒತ್ತಾಡು ಕೆಲವು ನಮ್ಮ ಪೇಸ್ಟ್ ಒತ್ತನೆ ಮುರ ನಿಮ್ಮೆರ ಇಲ್ಲಾಡೆ ಪೋಪೆ ಒತ್ತುದು ಚಾಪಾತಿ ಲಾಟು ಲಾಟನಿಗೆ ಡಿಚ್ಚ ಆಲ್ತೊಂದು ಬೊಕ್ಕಾರ ತುನ್ನಾಗ ನಡುಡ್ದು ಕೊಯ್ದೀರ ಇನ್ನು ಮೂಜಿ ಪೇಸ್ಟ್ ಇಡ ಸಂಸಾರ ಸರಿಯಾಣ ಇಲ್ಲಿ ನಮ್ಮ ಸಂಸಾರಕ್ಕೆ ಜೋಕ್ಲಿಗೆ ಬೇಲೆಗೋಸ್ಕರ ಒಂಜಿ ವಿದ್ಯೆಪ್ಪು ಬಂದುಲೆ ಎಲ್ಲ ಸಂಸಾರ ಡಕಲೆ ಎಂಚ ನಡಪುಡು ಬಣ್ಪುಣೇನು ನಮ್ಮ ಇಲ್ಲಿನ ತೂದೆ ಕಲ್ಪನೆತ್ತಂದೆ ಸಮಾಜ ಪಾಠನ ತೂದು ಕಲ್ಪನೆತ್ತು ವಿಜ್ಞಾನನ ತೂದು ಕಲ್ಪನೆತ್ತು ಅವು ಒಂಜಿ ಕಾಕಾಜಿದ ಸರ್ಟಿಫಿಕೇಟ್ ನನ್ನ ಒಂಜಿ ನೋಟದ ಕಾಕಾಜಿ ದಿಕ್ಕಿಯರ ಮಾತ್ರ ಐಕ ಪಾಪ ಭೀತಿ ದೈವ ಪ್ರೀತಿ ಸಂಗನೀತಿ ಹೀಗಿದ್ರೆ ನೀನು ಮಾನವ ಜಾತಿ ಇಲ್ಲದಿದ್ರೆ ಹುಚ್ಚುಕೋತಿ ಪಾಪದ ಕೆಲಸ ಮಲ್ಪಂಡ ಪೋಡಿಪು ಮಗ ಪಾಪ ಭೀತಿ ದೈವ ಪ್ರೀತಿ ದೇವರನ್ನು ಪ್ರೀತಿಡು ನಂಬು ಪ್ರೀತಿಡು ನಂಬನಾಯಕ ಮಾತ್ರ ದೇವರ ದಿಗಿದಿನಿ ಪೋಡಿತನಾಯಕ ದಿಗದಿಜೇರು ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ನಮ್ಮ ಮಾತ್ರಲ್ಲ ಒಂಜೇ ಪಣ್ಪಣಂಚಿನ ನೀತಿ ಇಪ್ಪಾಡು ಆಂಡ ಮಾತ್ರ ಈ ಮಾನವ ಜಾತಿ ಈ ದಿನ ಬಾಕಿದ ಪ್ರಾಣಿ ಲೆಕ್ಕ ಪುಟ್ಟು ಬಾ ಒಂಜಿ ದಿನ ಸೈಪ ಅಡೆಗೆ ನಿನ್ನ ಜೀವನ ಮುಗಿಂಡು ಮಾನವ ಜನ್ಮ ಅವರ ತಿಕ್ಕದುಂಡು ಐಕ್ಯ ಪಣ್ಪಣಿ ನಮ್ಮ ಐತೆ ತುಳುನಾಡು ಕಾರ್ಯಕ್ರಮ ಒಂದುಂಡು ನಿಖಲು ಪೂರ ಎಡ್ಡೆಡ್ ಕೇಳೊಂದುಲ್ಲಾರ ತುಳುನಾಡದ ಬಗ್ಗೆ ಎಲ್ಲ ನಮ್ಮ ಜೋಕ್ಲೆಗೆ ಒಂತೆ ಗೊತ್ತಿಪ್ಪೋಡು ಅವು ಆ ಪಾಠ ಆಡ್ಲಜ್ಜಿ ಅವು ಇಂಚಿತನ ಜಾತ್ರೆಡು ಇಂಚಿತನ ನೇಮಡು ಇಂಚಿತನ ಉತ್ಸವಡು ತುಳ ಮಗ ವಯನಾಡು ತುಳ ನಮ್ಮ ತುಳುನಾಡು ತುಳ ಶೀರೂರು ತುಳ ನಮ್ಮ ಪದಾಳ ತುಳ ಎಂಚಿನ ಎತ್ತಿನ ನಮ್ಮ ತುಳುನಾಡದಕ್ಲೆಗೆ ಮಲ್ಲ ಪ್ರಾಕೃತಿಕ ವಿಕೋಪ ಈತ್ ನೆಟಲ ಬತ್ತೀಜಿ ಕಂಜಿ ಕೈಕಾಂಜಿನ ಪತೊಂದು ನನೊಂಜಿ ಊರಿಗೆ ಬೋಪಣಂಚಿನ ಅತ್ತು ನಾಂಡ ಪೂರ್ತಿ ಗುಡ್ಡೆನೆ ಜರಿದು ಬೋಪಣಂಚಿನ ಈತ್ ನೆಟಲ ಬತ್ತೀಜಿ ಬಣ್ಣದಾಂಡ ಮೂಳು ಮಾಯದ ಶಕ್ತಿ ಕಾಪುಣಂಚಿನ ಊರು ಮಗಂದು ಮೂಳು ಕಾಯದ ಶಕ್ತಿ ನಡಪುಜಿ ಅಂಚಾದು ಸೀಮೆಗೊಂಜಿ ದೇವಸ್ಥಾನ ಉಂಡು ಒಂಜಿ ದೈವಸ್ಥಾನ ಉಂಡು ಒಂಜಿ ನಾಗದೇವರುಳ್ಳಿರು ಐನೊಂಜಿ ಈ ನಂಬೊಂದು ಬರಡು ಬೀಚ್ಗೆ ಹೋದು ಗಂಟೆಗಟ್ಟಲೆ ಮೀಂಡಲ ಪಾಜೆಲಾಣಗ ನಮಕೊಂಡೇನ ನೀರ್ದ ಬಾಟ್ಲಿದ ಅಡಿಗೆ ಬರೋಡತ್ತಂದೆ ಬೀಚದ ನೀರಿನ ಪರಿಯರ ಪುಜಿ ಐಕ್ಯ ತುಳುನಾಡು ಪುಟ್ಟೋಡು ದಾಂಡ ಪುಣ್ಯ ಮಲ್ತಿಪ್ಪೋಡು ಮಗ ಇಂದು ಪ್ರತಿ ಇಲ್ಲದ ಅಪ್ಪೆಮ್ಮೆ ಒಂತೆ ತುಳುನಾಡದ ಬಗ್ಗೆ ನಮ್ಮ ಜೋಕ್ಲೆಗೆ ಒಂತೆ ಪನೋಡು ತೇವೇರು ಓಳಿತಿಲ್ಲ ಕಾಪುವೇರು ಅವೇತೆ ವಯನಾಡು ಮುರಣಿ ತೂತಿಪ್ಪಾರ ನಿಕ್ಲಿ ಅಜ್ಜಿಲ್ಲ ಪುಳ್ಳಿಲ್ಲ ಅಂಚಿಡದ ಜರಿಯೊಂದು ದುಡ್ಡು ಅಜ್ಜಿ ಪುಳ್ಳಿನ ಪತ್ತೊಂದು ಗುಟ್ಟೆಗೆ ಬಡ್ತೀರು ಎದುರು ಬೋಣ ಆಣೆ ಉಂಡು ಆನೆಡ ಪ್ರಾರ್ಥನೆ ಮಲ್ತೀರು ಅಂಚಿಡದ ಜರಿಯೊಂದುಂಡು ಪುಳ್ಳಿನ ಬದುಕಾವಡು ದಾಲ ಉಪದ್ರ ಕೊರಡು ಚೀಂದು ಬೊಲ್ಪು ಮುಟ್ಟ ಆನೆ ಬೇತೆ ಬೇರ್ಲ ಬರಂದ ಲೆಕ್ಕ ಕಾರದ ಅಡಿಟ್ಟಾಕ್ಲಿಕ್ಕೆ ರಕ್ಷಣೆ ಅದು ಉಂತುದುಂಡು ಬಂಡ ಆಲೋಚನೆ ಮಲ್ಪುಲೇ ನಮ್ಮ ಸನಾತನ ಧರ್ಮದ ಒಂಜಿ ಶಕ್ತಿ ಎಂಚಿನ ಅಂದ ಬಂಡ ಪ್ರತಿ ಪ್ರಾಣಿಲೆಡ್ಲ ದೇವರನ ದೂಪಣಂಚಿನ ಒಂಜಿ ಒಂದು ಇಂಚಿತ್ತನ ಒಂಜಿ ಕಲ್ಪನೆ ನಮ್ಮ ಜೋಕ್ಲೆಗೆ ಕಲ್ಪವಡನೆಂಚಿನ ಅಗತ್ಯ ಉಂಡು ಆಂಡ್ ಇನ್ನು ಸಮಸ್ಯೆ ಏನೆಂಚಿನ ಬಂಡ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಡಪುಟ್ಟ ತಪ್ಪತ್ತು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಪೋಯಿ ಬಿಟ್ಟಿಗೆ ಇಲ್ಲಲ್ಲ ಕೆಲವುದಕ್ಲು ಬೇತೆ ಭಾಷೆ ಬಾತ್ಯಾರ ಉಡುಪುಜೀರು ಮಾತೃಭಾಷೆ ಬಾತ್ಯಾರ ಉಡುಪುಜೀರು ಪುಚ್ಚೆಂದಲೆತ್ತನ ನೆರ್ಪುಣ್ಣಿ ಪುಚ್ಚೆಂದಲೆಪ್ಪೆರತ್ತು ಎನ್ಪಸಾರ ಪೀಸ್ ಕಟ್ಟದ ನಾನು ಕ್ಯಾಟ್ ಅಂದ್ ಪನ್ ನಾಯಿಂದಲೆಪ್ಪೆರತ್ತು ನಾಯ್ದ ಮಗ ಆತ ಕಟ್ಟದನಿ ಡಾಗ್ ಅಂದ್ ಪಣ್ ಅಲ್ಪಡದೆ ಸುರು ನಮ್ಮ ನೆರಂಡಲ್ಲ ನಂಗೆ ಖುಷಿ ಪಾಪಾ ವಾಟ್ ಯು ಆರ್ ಎ ಸ್ಟುಪಿಡ್ ವನ್ ಪಿ ಮೆರೋನ್ ಪೇರು ಕುಪ್ಪಿಡ್ ಬಡ್ಚಿ ಅಲ್ಲೋಟೆಡೆ ವಾಡ್ದೂರು ವಾಟ್ ಮಮ್ಮಿ ಯು ಆರ್ ರಾಸ್ಕಲ್ ವನ್ ಪೇ ರಸ್ಕಿಜ್ಜಿ ಸೇಮಾಯ್ದ ಅಡ್ಯಾವ ಅನ್ಪಾಣ ಎಂಚಿನ ಅವಸ್ಥೆ
ಇನ್ನಿಡ್ದು ಒಕ್ಕ ಏನ ಮಾತಾಡಲ್ಲ ಕೇಳಿ ಅಪ್ಪೇನೊಂದು ಇಂಗ್ಲೀಷ್ ಮೀಡಿಯಂ ಕಡೆ ಇಂಗ್ಲೀಷ್ ಈಸ್ ಓನ್ಲಿ ಎ ಲ್ಯಾಂಗ್ವೇಜ್ ನಾಟ್ ಎ ನಾಲೆಜ್ ಇದು ಇದು ಗೊತ್ತಿಪ್ಪಾಡು ನಂಗೆ ಇಂಗ್ಲೀಷ್ ಪಣ್ಪಡ ಒಂಜಿ ಭಾಷೆ ಅತ್ತಂದೆ ಅವು ನಾಲೆಜ್ ಅತ್ತಂದು ನಮ್ಮ ಸಂಸ್ಕೃತಿ ನಮ್ಮ ಅಪ್ಪೇನೊಂಜಿ ಅಮ್ಮಂದೇಲೆ ಪೆರಪನೋಡು ಬಂದುಲ್ಲ ಇನ್ನಿಡ್ದು ಅಕ್ಕ ಅವು ಏತು ಪಡೋಣ ಇಂಗ್ಲೀಷ್ ಕಲ್ಪಾಡು ಅಪ್ಪೆ ಒಂಜಿ ಅಮ್ಮಂದೇಲೆಪ್ಪು లేకుండా కంచి సಮೇತ అవి ಶಾಲೆಗೆ పోవందే ಅಪ್ಪೇನು ಅಂಬಾಂದುಲೆಪ್ಪು ఆయన ಒಂಜಿ 3 ತಿಂಗಳು ಕಟ್ಟದ ಬಾಡ್ಗ ಎಡ್ಡ ಇಂಗ್ಲೀಷ್ ಮೀಡಿಯಂ ಶಾಲೆ ಬೊಕ್ಕ ಬುಡ್ಪ ಒಂದು ಬಳ್ಳಿ ದೊಕ್ಕ ಬೊಕ್ಕ ಅವ್ರು ಅವಳು ಎಪ್ಪಾಡು ಮಮ್ಮಿ ಅವಳು ಎಪ್ಪು ಜೋವು ದಾಯ ಬಣ್ಪೆ ಬಂಡನಿಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪೋಪ ಪೋಳಾಲಿಗೆ ಪೋಪ ಕಟೀಲಿಗೆ ಪೋಪ ಬಪ್ಪನಾಡಿಗೆ ಪೋಪ ಕೊಲ್ಲೂರಿಗೂ ಪೋಪ ಅವಳು ಅಂತ ಒಂದು ಮಮ್ಮಿ ದುರ್ಗಾ ಪರಮೇಶ್ವರಿ ಮಾಮ್ ರಾಜರಾಜೇಶ್ವರಿ ಗ್ರ್ಯಾಂಡ್ ಫಾದರ್ ಕೊರಗಜ್ಜ ಡ್ಯಾಡಿ ಗೋಪಾಲಕೃಷ್ಣ ಅಂಕಲ್ ಮಾಳಿಂಗ ಪಣ್ಪಣನಮ್ಮ ಇಜ್ಜತ್ತ ಹೃದಯದ ಭಾಷೆ ಬೇತೆ ಯೋಚನೆದ ಭಾಷೆ ಬೇತೆ ಪಾತೂರ್ನ ಭಾಷೆ ಬೇತೆ ಅವಳ ಇನಿ ಮಮ್ಮಿ ಇಜ್ಜಿ ಮಮ್ಮಿ ಪೋದು ಮಾಮ್ 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 ಅಪ್ಪೆ ಮಾಮ್ ಅಂದಾಂಡ ಅಪ್ಪೆನ ಮೆಗ್ದಿ ಮಿನಿಮಮ್ ಅಪ್ಪೆನ ಅಕ್ಕ ಮ್ಯಾಕ್ಸಿಮಮ್ ಬೊಕ್ಕ ದೊಡ್ಡಮ್ಮ ಚಿಕ್ಕಮ್ಮ ಅಂದ ಎಲಿ ಅಮ್ಮೇರು ಭಾರಿ ಅಪಾಯಡುಲ್ಲೇರು ಡ್ಯಾಡಿ ತಿಂದು ಡ್ಯಾಡಿ ಡ್ಯಾಡ್ ನನ್ನ ಒಂತೆ ಸಮಯ ಡೆಡ್ ಅಂದಲೇ ಪೇರು ಅಡೆ ಅಮ್ಮೇರು ನಾ ಕತೆ ಮುಗಿ ಇಟ್ಲ ಸುರುಕು ಅಂತ ಎಂದು ಇತ್ತಿನಪ್ಪ ಸೈನ್ಸ್ ಮೇಡಮ್ ಮೇಡಮ್ ಇಂಗ್ಲೀಷ್ ಮೇಡಮ್ ಮೇಡಮ್ ಕನ್ನಡ ಮೇಡಮ್ ಇತ್ತೆ ಅವಳ ಚೇಂಜ್ ಆಗ್ತಂದು ಮ್ಯಾಮ್ 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 ನನ್ನ ಒಂತೆ ಸಮಯ ಪಾಡು ಮ್ಯಾಮ್ ಅಯ್ಯ ఏడును లేపున్నా టీచర్ను లేపున్నా ಒಂಜಿಲ ಅರ್ಥ ಐಕೆ లేపున్నా ಕಣಮ್ಮ ಅಲ್ಪಡದೆ ಸುರು ಅಲ್ಪಡು ಒಂಜಿ ಟೀಚರ್ ಕಾಟೋಕು ಬೆಜ್ಜೊಂದು ಅತ್ತೇರಿಗೆ ಕಾಟೋಕು ಬೆಜ್ಜೊಂದು ಆತದು ಜೋಕ್ಲೆಗೆ ಪಾಠ ಅಂತಾರೆ ತೊಟ್ಟೆದಿಯರು ಕ್ಲಾಸ್ ಹಿಡಿದಿದ್ದು ಬಂಡೇರು ನಾನು ಬರೋ ತನಕ ಮೂಸಬೇಕಲ್ಲದೆ ಮುಟ್ಟಿದರೆ ಜಾಗ್ರತೆ ಅಂತ ಬಂಡ ಕಾಟೋಕು ಗೆಡ್ಡ ಕಮ್ಮೆನ ಉಂಟು ಎಡ್ಡ ಕಮ್ಮೆಣೆತ್ತನ ಕೊಂಡುಗು ನಮ್ಮ ಕಾಟುಕು ಅಂದಲೆ ಪುಣಿದ ಆಯಗಂದು ಒತ್ತಿಜ್ಜಿ ಆ ಕಮ್ಮೆಣಜ್ಜಿ ಅನ್ನಕ್ಕೆ ತುಲೆ ಗೆಡ್ಡೆಡ್ಡೆ ಪುದಾರುಂಡು ತೋತಾಪುರಿ ನೀಲಮ್ಮು ಸೇಲಮ್ಮು ಇಲ್ಲ ಆ ಮೀನ್ದ ಮುಟ್ಟೆ ಆ ಮುಳ್ಳು ಆ ಕಬಾಬ್ದ ಏಲು ನಾಗಿದು ಒರಿನ ಒಣಸು ತಿಂದದು ಇಲ್ಲಿ ಕಾಪುಣ ನಾಯಿನ ಮಲೆಪ್ಪುಣೆ ಕಾಟ ನಾಯಿಂದ ಆ 1000 ಗಟ್ಟಲೆ ಕೊರದು ಸೋಪಾಡು ಜೆಪ್ಪುಣ ಉಂಟಂತ ಶಾಂಪು ಬಾಡ್ದು ಮೀ ಪಾವಣ ಐಕೆ ಎಡ್ಡೆಡ್ಡೆ ಪುದಾರುಂಡು ಒಂದು ಶಾಂಪು ತೂದಿಪ್ಪ ಅಂದು ಐಕೆ ಪಮರೇನಿಯನ್ನು ಡಾಬರ್ಮೆನ್ನು ತಿಗಳ್ದ ಗಟ್ಟ ಸುಮಾರು ಬುದಾರುಂಡು ಐಕೆ ನಮ್ಮ ಕಾಟು ನಾಯಿ ತಿನ್ಪುಣ ಮಾತ್ರ ತೋಜು ನನಗೆ ಓಳು ಬುಡ್ಪುಣಂದು ನಂಗೆ ಗೊತ್ತಿಜ್ಜಿ ನೇನು ಬುಡಿಯಾರಲ್ಲೇ ತೊಂಬೋಡು ಕೆಲವುದಕ್ಲೆಗೆ ಅಪ್ಪ ಅಮ್ಮನ ಅಜ್ಜ ಅಜ್ಜಿನ ಟಾಯ್ಲೆಟ್ಗೆ ತೊಂಬೋರ ಬಂಗ ಪುಣ್ಣ ನಾಯಿನ್ಲೆ ತೊಂದು ಬೋಪೇರು ಗಂಟೆ ಗಟ್ಲೆ ಈ ಕಾಟು ಕುಕ್ಕು ಮತ್ತದ ಬಂಡೇರು ಬಲ ಇಂಚು ಬಲ ಕೂಡಿಸು ಪಾಠ 2 ಕುಕ್ಕು ಇಲ್ಲಿಟ್ಟಿದ್ದೇನೆ 2 ಕುಕ್ಕು ಇಲ್ಲಿಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಕುಕ್ಕು ಉಂಟು ಗಂಟಿ 5 ಕುಕ್ಕು ಅಂಡಿ ಟೀಚರ್ ಬಂದಿರು ಬೇಗ ಬೋದು ಪೇಜಿ ಒಂದು ಬೈದೆ ಬಾಸೆಗೆಟ್ನೆ ಮಧ್ಯಾಹ್ನಕ್ಕೆ ನೆಟ್ಟೆ ಒಣಸೆಂಕ್ ಚಂಡ್ರು ಉಳಿಟ್ಟು ಮರ್ಯಾದಿಟ್ಟು ಲೆಕ್ಕ ಕಲ್ಪು ಬೇಗ 2 ಕುಕ್ಕು ಇಲ್ಲಿ 2 ಕುಕ್ಕು ಇಲ್ಲಿ ಎಷ್ಟು ಕುಕ್ಕು 5 ಕುಕ್ಕು ಅಂಡಿ ಟೀಚರ್ಗೆ ಬುಡ್ಪು ಜೇರಾರು ಎಡ್ಡ ಟೀಚರಾರು ಸೀದಾ ಬೋದು 300 ರೂಪಾಯಿ ಆ್ಯಪಲ್ ಬತ್ತ ಮತ್ತೆ ದಾ ಒಂದು ಕೆಂಪುಂಡು ಸೋಕುಂಡು ನೆಟ್ ಕಲ್ಪು 2 ಆ್ಯಪಲ್ ಇಲ್ಲಿಟ್ಟಿದ್ದೇನೆ 2 ಆ್ಯಪಲ್ ಇಲ್ಲಿಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಆ್ಯಪಲ್ 4 ಅಂಡಿ ಇತ್ತ ಟೀಚರ್ಗೆ ಏರುಂಡು ಬಾಸೆಗೆಟ್ನೆ ನಿಕ್ಕೆ ಲೆಕ್ಕ ಕಲ್ಪಾರೆ 300 ಆ್ಯಪಲೇ ಆವಡ ಕಾಟುಕ್ಕು ಆಪು ಜನಿಕ್ಕೆ ನಾನು 50 ಕುಡಿಸು 50 ಕಲ್ಪಾರೆ ಟೆಂಪೋಡು ಬತ್ತೊಂದು ಹೊರಡ ಆ್ಯಪ್ಲೇನು ಎನ್ನ ಸಂಬಳನ್ನು ಪೂರ ಆ್ಯಪಲ್ಗೆ ಬಾಂಡ್ರೆ ಲೋನ್ ನಿನ್ನ ಅಮ್ಮೆ ಕಟ್ಟಬೇನ ಕಾಟು ಕೂಡ ಕಲ್ಪು ಎಲ್ಲ ಪೆಳಸಾರಿ 100 ರೂಪಾಯಿ ಕಲ್ಪ ಬೆನಿಕ್ಕಿ ಪಾಂಡೇರು ಪಿರ ಕುಕ್ಕು ಅಣತೀರು 2 ಕುಕ್ಕು ಇಲ್ಲಿಟ್ಟಿದ್ದೇನೆ 2 ಕುಕ್ಕು ಇಲ್ಲಿಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಕುಕ್ಕು ಉಂಟು ಗಂಡಿರು 5 ಕುಕ್ಕು ಅಂಡಿ ಇತ್ತೆ ಟೀಚರ್ ಬಂಡೇರು ನಿಕ್ಕು ಸುಬ್ರಹ್ಮಣ್ಯದ ದೋಷ ಉಂಡಮ್ಮ ನಿಕ್ಕು ಮಂಡೆಗೆ ಪೆಟ್ಟಾತನು ಅತನ ಆಗಿಲ್ಲ ಬಾಕಿ ಆತನು ಅತನ ನಾಗರ ಪಂಚಮಿಗೆ ಪೂಜೀರು ಆ್ಯಪಲ್ ಸರಿ ಬಣ್ಣಗೆ ಕುಕ್ಕು ಬಂಡ್ರ ದಾನೆ ಬಣ್ಣಗ ಬಾಳೆ ಬಣ್ಪುಣಿಗೆ ಒಂಜಿ ಕುಕ್ಕು ಎನ್ನ ಶೀಲೋಡು ಉಂಡು ಟೀಚರ್ ಕೇಳಿದೆ ನಿನ್ನಲ್ಲಿ ಎಷ್ಟು ಮಾವಿನ ಹಣ್ಣುಂಟು ಜೋಕಲ್ನ ಮನಸ್ಸಿನ ಅರ್ಥ ಮಲ್ತೊಂದು ಪೋಡತ್ತಂದೆ ನಮ್ಮತೆಗೆ ಪೋಣಂದಾಂಡ ಆ ಪೂಜೆ ಐಕ್ಕೆ ನಮ್ಮ ಜೋಕಲಿಗೆ ತುಳುನಾಡು ಗೊತ್ತಿಪ್ಪೋಡು ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡುಲ ಒರುತಿ ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ ಕೊಡ್ಲೆ ಬಂದುಲೆ ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡುಲ ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಒರುತಿ
ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲವರು ಆನಾಡಿದ ಸಿರಿ ದೇವಿನ ಮೋನಿಗೆ ಆನಾಡಿದ ಸಿರಿ ದೇವಿನ ಮೋನಿಗೆ ಮೊಗೆಡು ತೆಪ್ಪುವೆ ಆರತಿ ಮೊಗೆಡು ತೆಪ್ಪುವೆ ಆರತಿ ತುಳುನಾಡಿನ ಊಟಿ ತುಳುನಾಡಿನ ಊಟಿ ಮುಡೈಗಟ್ಟ ಪಟ್ಟಾಯಿ ಕಡಲು ನಡುತ್ತ ಪಚ್ಚೆ ಕಾಡು ಕುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆ ಕುಮೆರು ತೋಡು ಮುಡೈಗಟ್ಟ ಪಟ್ಟಾಯಿ ಕಡಲು ನಡುತ್ತ ಪಚ್ಚೆ ಕಾಡು ಕುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆ ಕುಮೆರು ತೋಡು ಲಡಯಿ ಮಚ್ಚರ ತೆರಿಯ ನಿನಪುಲು ಕಡಲದ ಕರೆತ ಪುಲು ಲಡಯಿ ಮಚ್ಚರ ತೆರಿಯ ನಿನಪುಲು ಕಡಲದ ಕರೆತ ಪುಲು ಅಡ್ಡಾಯಿದ ಪುಲು ಕುಗರು ನಿಸ್ತಿನ ಎಟ್ಟೆ ಪೊರ್ಲುದ ಪುಲು ಅಡ್ಡಾಯಿದ ಪುಲು ಕುಗರು ನಿಸ್ತಿನ ಎಟ್ಟೆ ಪೊರ್ಲುದ ಪುಲು ಎಟ್ಟೆ ಪೊರ್ಲುದ ಪುಲು ಎಟ್ಟೆ ಪೊರ್ಲುದ ಪುಲು ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡಿನ ಊರುತಿ ತುಳುನಾಡಿನ ಊರುತಿ ತುಳುನಾಡಿನ ಊರುತಿ ಮೂಲು ಪುಟ್ಟಿರು ಮಲ್ಲ ಮಲ್ಲ ಜನ ಬಾರಿ ಕುದರದ ಪುಲು ಗೋಲು ಕೊಂಡಲ ಪೇರು ನೀರ್ತಲೆಕ ಸೇರ್ದ ಗೋಪಿನ ಪುಲು ಮೂಲು ಪುಟ್ಟಿರು ಮಲ್ಲ ಮಲ್ಲ ಜನ ಬಾರಿ ಕುದರದ ಪುಲು ಗೋಲು ಕೊಂಡಲ ಪೇರು ನೀರ್ತಲೆಕ ಸೇರ್ದ ಗೋಪಿನ ಪುಲು ಆಳ್ವ ಬಳ್ಳಾಳೆರೆ ಚೌಟ ಪಂಗೇರನ ಬೀಗದ ಕಳಬುಂದುವೆ ಆಳ್ವ ಬಳ್ಳಾಳೆರೆ ಚೌಟ ಪಂಗೇರನ ಬೀಗದ ಕಳಬುಂದುವೆ ಉಳ್ಳಾಲ ರಾಣಿನ ಕಾಲ ಕಲ್ಕುಡನ ಕಾರ್ಬಾರನ ಮೋಲೆ ಉಳ್ಳಾಲ ರಾಣಿನ ಕಾಲ ಕಲ್ಕುಡನ ಕಾರ್ಬಾರನ ಮೋಲೆ ಕಾರ್ಬಾರನ ಮೋಲೆ ಕಾರ್ಬಾರನ ಮೋಲೆ ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡಿನ ಊರುತಿ ಆನಾಡಿದ ಸಿರಿ ದೇವಿನ ಮೋನಿಗೆ ಆನಾಡಿದ ಸಿರಿ ದೇವಿನ ಮೋನಿಗೆ ಮೊಗೆಡ ದೆಪ್ಪುವೆ ಆರತಿ ಮೊಗೆಡ ದೆಪ್ಪುವೆ ಆರತಿ ತುಳುನಾಡುಲ ಊರುತಿ ತುಳುನಾಡುಲ ಊರುತಿ ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಭಾರತದ ಪೆನ ಪಾಕ ಜೋಕುಲೆಡು ತುಳುನಾಡುಲ ಊರುತಿ ತುಳುನಾಡುಲ ಊರುತಿ ತುಳುನಾಡುಲ ಊರುತಿ ಒಂಜಿ ವರ್ಜದಿ ಚಪ್ಪಾಳೆ ಕೊರ್ಲೆ ಬಂದುಲೆ ನೂರ ಎಡ್ಡೆಡ್ಡೆ ಸಾಹಿತ್ಯ ಇಂದು ಪದತ್ತ ಆಳ ಐಕೆ ಎಡ್ಡೆ ಶಬ್ದಕ್ಕೆ ಏನು ಪಾಳೆ ಮಾಡ್ಪಣಿ ಶಿಶುರು ವೇತ್ತಿ ಪಶುರು ವೇತ್ತಿ ವೇತಿರಿ ಗಾನ ರಸಂಪಣಿ ನಮ್ಮ ಮಾತೆರ್ಲ ಪುಟ್ಟಿ ಪೆಟ್ಟಿಗೆ ಶಬ್ದನೇಕೆ ಎಣ್ಣೆ ಐಕೆ ವಾ ಇಲ್ಲಲ್ಲ ಜೋಕುಳುಳ್ಳೆರ ಬೊಲ್ಪುಗುಲಕ್ಕದು ಸುಬ್ರಹ್ಮಣ್ಯ ಸ್ತೋತ್ರನ ಲಲಿತಾ ಸಹಸ್ರನಾಮನ ವೆಂಕಟೇಶ್ವರ ಸುಪ್ರಭಾತನ ಎಡೆಡ್ಡೆ ಸಂಗೀತನಕ್ಕೆ ಏನು ಪಾಳೆ ಜೋಕ್ಲೆಗಿ ನಮ್ಮ ತುಳುನಾಡಂತೂ ತುಳಸಿದ ಕಟ್ಟೆಗೆ ಸುತ್ತದು ಮೊತ್ತೈಸಿ ನಿನದೀದು ಬತ್ತಲು ಕೈ ಮುಗಿದು ಹುಲಿ ಪುಣ ಬಾಲಿನ ನುಪ್ಪಾದು ಮಾನಾದು ತೊಟ್ಟಿಲಿಡೊಚ್ಚಲು ಜೋ ಪಂಡುದು ಜೋ ಜೋ ಬಾಲೆ ಜೋ 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 ಬಂಗಾರು ಜೋ ಜೋ ಹಿಂಜಿತ್ತಿನ ಕೇನೋಡು ಒಂದು ಇತ್ಯಾದ ಜೋಕ್ಲೆ ಕೆಲವು ಕೇಳಿ ಬದ್ದೆ ಬೀಳ್ತಾಳೆ ನನ್ನೇ ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ನನ್ನೇ ನೋಡ್ತಾಳೆ ಒಂದು ಊರ್ಣ ಗ್ಯಾರಂಟಿ ಕೆಲವು ನಮ್ಮ ಜೋಕ್ಲೆ ಪಣ್ಪುಣಲ್ಲ ತಪ್ಪು ಎಡ್ಡೆ ಕಲ್ಪ ಮಗ ಇಜಿನ ಪಣ್ಣು ದಿಕ್ಕಂದು ಎಡ್ಡೆ ಕಲ್ಪ ಮಗ ಇಜಿನ ಪಣ್ಣು ದಿಕ್ಕಂದು ಹಾಗೆ ಇನ್ನು ಮುನ್ನಡೆ ಪಣ್ಣು ದಿಕ್ಕಂಡ ಬಗದಾಯ ಕಲ್ಪುಣಿ ಆ ಉದ್ದೇಶ ನಮ್ಮ ಕರೆಕ್ಟ್ ಅದು ನೋಡತ್ತ ಜೋಕ್ಲಿ ಅದಕ್ಕೋಸ್ಕರ ಆ ಎಡ್ಡೆ ಶಬ್ದಕ್ಕೆ ಎಣ್ಣ ಜೋಕ್ಲಿ ಏತು ಸಾರಿಪ್ಪುವ ಅವಳ ನಮ್ಮ ಹಳ್ಳಿಡು ಹಳ್ಳಿಡು ನಮ್ಮ ಪುಟ್ಟದಂಡ ಬಂದುಲೆ ಒವ್ವ ಜನ್ಮದ ಪುಣ್ಯಡ್ದು ಪುಟ್ಟದಂದ ಏನು ನೋಡತ್ತಂದೆ ಪೇಂಟದ ಮರಲು ನಮ್ಮ ಕಟ್ಟೊಂದು ಬಯರವಲ್ಲಿ ಬೇಲೆ ತಿಕ್ಕಂಡ ಮಾತ್ರ ಪೇಂಟೆಗೆ ಬೋಡತ್ತಂದೆ ಹಳ್ಳಿ ಬೊಡ್ಚಿಂದ ಬಣಗ 19-20 ಇಸಿಬಿಡು ಅಂತೆ ನೆಮ್ಮದಿಡ್ತೀನಿ ಹಳ್ಳಿ ದಕ್ಕಲು ಮಾತ್ರ ಬಾಕಿ ಪೂರ ಮಾಸ್ಕ್ ಪಾಡಂದೆ ಅಂಚಿ ಇಂಚಿ ಪೋಯಾರಜ್ಜಾಣ್
ಆಣ ಇತ್ತೆ ಕೆಲವುದಕ್ಕಲ್ಲ ಆಣಿದ ಮಾಸ್ಕ್ ಇತ್ತೆಲ್ಲ ಪಾಡಬೇಡಿ ಏರಿಯರ್ನೊಟ್ಟಿಗೂ ಬೈಕಿಗೆ ಗುರ್ತದಿಕ್ಕ್ಯಾರ ಅಲ್ಲಿ ಇತ್ತೆಲ್ಲ ಪಾಡೊಂದು ಬೋಪೇರಿ ಧೂಳು ಲಜ್ಜಿ ದಾಳಜ್ಜಿ ಅಲ್ಲ ಮಾಸ್ಕ್ ಇಪ್ಪುಂಡು ಪಾಡ್ನಕ್ಲು ಮಾತಿರ್ಲತ್ತ ಕೆಲವುದಕ್ಕಲ್ಲ ಆರೋಗ್ಯದ ಜಾಗೃತಿಗೆ ಕೆಲವುದಕ್ಕಲು ಏರಿಯರ್ನೊಟ್ಟಿಗೂ ಬೈಕಿಡ್ ಬಾಯರ್ನೇ ಮಾಸ್ಕ್ ಪಾಡೊಂದು ಒಬ್ಬುಣಿ ಸದುಪಯೋಗ ದುರುಪಯೋಗ ಮಾಡ್ಪುಣ ರಡ್ಡಲ್ಲ ಉಂಟು ಎಟ್ಟೆ ಶಬ್ದಕ್ಕೆ ಎನ್ನ ಮುರಣಿ ತಪ್ಪುದ ಕಟ್ಟಾಗ ಓದಿತ್ತೇವ್ರಿ ಹುಡುಗಿ ತಪ್ಪುದ ಕಟ್ಟ ತಪ್ಪು ನುಮಲ್ ತೊಂದುರ್ಲೇರು ಅಪ್ಪೆ ಕಟ್ಟದ ಮಿತ್ತು ಕಟ್ಟ ದೀಪುಣ್ಯ ಮೇ ಬದುಗುಳ್ಳುಣೆ ಆಯ್ತಾ ಮಿತ್ತು 10 ನಿಮಿಷ ಬತ್ತು ಪಂಡೆ ಇಡೀ ಕೈ ಕಾರದ ಅಡಿಕೆ ಉರ್ದು ಪಂಡೆರ ಬಕ್ಕ ತಪ್ಪುದ ಕಟ್ಟದ ಮಿತ್ತು ಕುಳ್ಳಿರ ಪಣ್ತೇನೆ ವಾಸಗೆಟ್ನಾಯನು ತುಲ ಒಂಜಿ ಪುರಿ ಆ ಪುರಿ ಕಿರ್ಮಣ ಪುರಿ ಮಾರೆ ಆ ಪುರಿನ ದೆಪ್ಪು ಪುರಿನ ರಟ್ಟಲ ಸಾಂಬ್ರಾಣಿ ತಪ್ಪನ್ನು ಮುಟ್ಟಾಲ ಇತ್ತೆ ಸಾಂಬ್ರಾಣಿ ತಪ್ಪು ಜೋಕುಲೆ ಗೊತ್ತಿಪ್ಪು ಜಿತ್ತಿ ಕೆಲವು ಮಲ್ಲ ಮಲ್ಲ ಪೇಂಟದ ಜೋಕುಲು ಚೇರಂಟೆ ಮೊಂಟೆ ಕುರುವ ಏನು ಸಮೇತ ಗೂಗಲ್ಗೆ ಉಂಟು ಹಲೋ ಗೂಗಲ್ ವಾಟ್ ಇಸ್ ಮೊಂಟೆ ಅವು ಕರೆಕ್ಟ್ಗೆ ಎಂಟ ಮೊಂಟೆ ತೋಚ್ಪಾಂಡು ಜಿನ ಒಂಟೆ ತೋಚ್ಪಾಂಡು ಜಿನ ಸೊಂಟೆ ತೋಚ್ಪಾಂಡು ಪಂಡ ಪ್ರಕೃತಿ ಜ್ಞಾನ ನೀಚ್ ಮನಂಜಿ ಎಡ್ಡೆ ನೀಟ್ ಪರೀಕ್ಷೆ ರ್ಯಾಂಕ್ ತೆತ್ತನ ಇಲ್ಲ ಹುಡುಗನ ಇಲ್ಲ ಅಲ್ಲಿ ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಪೂಜೆಗೆ ಪೂರ ಬತ್ತಿತ್ತೀರ ಪೂರ ರೆಡಿ ಆಂಡು ಅರ್ಚಕರು ಬತ್ತು ಪಂಡೇರ ಆ ಹುಡುಗಡ ಕಲಶಕ್ಕೆ ದಿಯರ ಕುಕ್ಕುದ ಕೊಡಿಗೊಂದಲ್ಲ ಸೀದಾ ಪೇಂಟೆಗೆ ಬೋದು ಮೂಜಿಗಿಲ್ಲ ಕುಕ್ಕು ಅನ್ನೋದು ಹೊತ್ತನೆ ಕುಕ್ಕುದ ಪೂರ ಕೋಡಿ ಕಟ್ಟು ಮಾಡ್ತದೆ ಟೋಪ್ ಹುಡ್ಕೊಳೋದು ಅರ್ಚಕೆರೆಗೆ ಕೊರಿಗೆ ನೆದೆತೋನ್ಲಿ ಅರ್ಚಕೆರೆಗೆ ತೇಡಿಲ್ಲ ಹಾಕ್ಲೆಕ್ಕ ಕಲಶಕ ದೀಪುಣ ಕುಕ್ಕುದ ಕೊಡಿಯೋ ಒಂದು ಜೋಕ್ಲೆ ಗೊತ್ತಿಜ್ಜಿ ಸೀಟ್ ಇಟ್ ರ್ಯಾಂಕ್ ಕುಕ್ಕುದ ಕೊಡಿಕೊಂಡೇರ ಪಣ್ಣು ಎಟ್ಟಾಂಡು ಪೆಲತ್ತ ಕೊಡಿ ಬಿನಿಕೊಂಡೇರ ಪಣ್ತುಂಡ ಸೈಪ್ಯಾನಿ ಮರಕ್ಕೆ ಬರ್ತದೆ ಅತ್ತಂಡ ಟೆಂಪೋಡೆ 100 ರೂಪಾಯಿ ಮಾಯಣಲ್ಲ ಪೆಲಕಾಯಿಲ್ಲ ಒಟ್ಟಿಗೆ ಅರ್ಚಕೆರೆ ಚಿಮಿಂದನ್ನೆಡೆ ಕೈ ದಿಕ್ಕಿದ್ದು ಬೋಡಾತೆ ಬೊಕ ಇಲ್ಲಡೆ ಬೊಕ ದಾಯ್ತು ಸಾಯ್ಪುಂಡು ಅಂಚಿನ ಪರಿಸ್ಥಿತಿ ಉಂಟು ಅದಕ್ಕೋಸ್ಕರ ಸಾಂಬ್ರಾಣಿ ತಪ್ಪನು ಮುಟ್ಟಲ್ಲ ಅಂಡಿ ಸಾಂಬ್ರಾಣಿ ತಪ್ಪನು ಮುಟ್ಟಾನಾಗ ಬ್ಯಾಯನಾತಿಗೆ ಪದ್ಯ ಅನ್ಪುಣಿ ಕಂಬೊಳ್ಳಿ ಪೂರಿ ಎನ್ನ ಬಲತಕಾರಕ್ಕೆ ಬಡ್ತುಂಡೆ ಕಂಬೊಳ್ಳಿ ಪೂರಿ ಎನ್ನ ಬಲತಕಾರಕ್ಕೆ ಬಡ್ತುಂಡೆ ಪಡ್ತನ ಕಂಬೊಳ್ಳಿ ಪೂರಿ ಮಿತ್ ಮಿತ್ ಪರಪುಂಡು ಪಡ್ತನ ಕಂಬೊಳ್ಳಿ ಪೂರಿ ಮಿತ್ ಮಿತ್ ಪರಪುಂಡು ಪರತಿನ ಜಾಗಿಡಿ ಕೈ ಕಾರ್ ಕಿರುಮುಂಡು ಪರತಿನ ಜಾಗಿಡಿ ಕೈ ಕಾರ್ ಕಿರುಮುಂಡು ಕಂಬಳಿ ಪುರಿ ಕಿರುಮುಂಡೆ ಅಮ್ಮ ಕಂಬಳಿ ಪುರಿ ಕಿರುಮುಂಡೆ ಅಮ್ಮ ಎಂದು ಗೊತ್ತೇ ಜಡಮ್ಮ ಎಲ್ಲೆಡ್ದು ಬೊಕ್ಕ ಅಪ್ಪುಗುಲೆ ಪಡಮ್ಮ ತತ್ತದಿಲ್ಲ ಅಪ್ಪುಡು ಗುಳ್ಳು ಜಮ್ಮ ಎಕಡಿ ಪಂಡಿಜ ನಮ್ಮ ತೋಟೊಡು ಕಂಬಳಿ ಪುರಿ ಉಂಡು ಪಂಡಿಜ 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 ಭಾರಿ ಸೋಕು ಟ್ಯಾಲೆಂಟ್ ಅನ್ಪುಣೆ ನೀ ಇತ್ತಂದೇನು ಬರೆಯರ್ಲ ಕಷ್ಟ ನಲಿಪುಲೆ ಉಂಡ ಸ್ಟೆಪ್ ದಿಕ್ಕುಜು ಅನ್ಪೇರು ಜೋಕುಲಿ ಸ್ಟೆಪ್ ಸಿಗುದಿಲ್ಲ ಇತ್ತದ ಸ್ಟೆಪ್ಪುಲ್ಲ ಆತಿ ಪೋಯಿನ ಕೈಕಾರು ವಾಪಸ್ ಬತ್ತಜಿಂದ ಪಂಡಿತರ ಅಡಿಗೆಲಿ ತಂಪೋಡತ್ತೆ ಸ್ಟೇಜ್ ಡೇ ಒಂಜಿ ಪುಡೆ ಹೋಯ್ಲೆ ಕಾಣ್ಪು ಆಯ್ತು ಅಂದ ಅರ್ಥ ಇತ್ತೆ ಗುದ್ದ ಅಂದೆ ಆಪುಜಿ ಜೋಕ್ಲಿ ಗುದ್ದುನ ಓಡೆ ಮುಟ್ಟ ಎತ್ತದನ್ನು ಬಂಡ ಮುರಣೆ ಆಪೇದ ಶಾಲೆ ಸ್ಕೂಲ್ ಡೇ ಒಂದುಂಡು ಸ್ಕೂಲ್ ಡೇದ ಶಾಲೆದ ಇಲ್ಲಲ್ಲ ಕೈತಲ್ದ ಅಜ್ಜಿಯರು ಸಿಟ್ಟ ಔಟುಡೆ ಗಾಲಿ ಅವಳನ್ನ ಗುದ್ದ ಟಿಕೆಟ್ ಬೇರೆಗೆ ಮುಳು ಜೋರು ಜೋರು ದಾಂಡು ಎಲ್ಲಿ ಅಪ್ಪಣಗ ಇಯರ್ ಫೋನ್ಲ ಕೊರಿಯ ಮೊಬೈಲ್ಲ ಕೊರಿಯ ಬಂದುಲೆ ಫುಲ್ ಡೆಸಿಬಲ್ ಸೌಂಡ್ ಮೊಬೈಲೇ ಪಂಡ್ಪುಂಡು ನೆಡದು ಜಾಸ್ತಿ ಸೌಂಡ್ ದಿ ಓಡ್ಚಿಂದು ಫುಲ್ ಇದು ಟಿಗ್ 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 ಕೇಂದ್ರದು ಜೋಕ್ಲಿಗೆ ನಂಗೆ ಜ್ವರ ಬತ್ತಂಡ ಲೂಸ್ ಮೋಷನ್ ಆಂಡ ಶೀತ ಆಂಡ ಮಾತ್ರ ಗೊತ್ತಾಪಣತ್ತಂದೆ ಮಾನಸಿಕ ತಜ್ಞರು ಪಣೊಂದುಲ್ಲೇರು ಐನು ಮಲ್ಪೊಡ್ಚಿ ದಾಯಪಣಂದಡ ಮೆದುಳು ಬೆಳವಣಿಗೆ ಅನ್ನಗ ಲಕ್ಷಗಟ್ಟಲೆ ಜೀವಕೋಶಲು ಸೈತೊಂದುಲ್ಲ ನಮ್ಮ ಜೋಕಲ್ನ ಅಪಗ ಗೊತ್ತಾಪುಜಿ ಗೊತ್ತಾಪಣೆಯಪ್ಪ ಪಂಡ ಹಾರ್ಮೋನ್ ಚೇಂಜ್ ಆನಗ 10ನೇ ಕ್ಲಾಸ್ PUC 5 ಬೊಕ್ಕದ 20 ವರ್ಷದ ಉಳಾಯ್ದ ಪ್ರಾಯಡು 13 to 19 ದ ಉಳಾಯಿ ಹಾರ್ಮೋನ್ ಚೇಂಜ್ ಆಪುಂಡು ಹಾರ್ಮೋನ್ ಚೇಂಜ್ ಆನಗ ಹೈಯೆಸ್ಟ್ ಜೋಕ್ಲಿಗಿನಿ ಡಿಪ್ರೆಷನ್ ಕಾಯಿಲೆ ಪಾತೇರಿ ಬೆಟ್ಟಿಗೆ ಇಲ್ಲಲ್ಲ ಕೋಪ ಬರ್ಪುಂಡು ಇಲ್ಲಲ್ಲಿ ಕೈಟಿತ್ತು ನೆನ ದೆತ್ತು ದಕ್ಕು ಬೇರು ಮಲ್ಲ ಮಲ್ಲ ಪೇಂಟ್ ಹಿಡಿದುಲಿ ಆಗಲ್ ಬಣ್ಪುಣೆ ಎನ್ನ ಮಗೆ 4 TV ಬಿಡತ್ತಿ ಹೆಣ್ಣ ಮಗೆ 5 ಮೊಬೈಲ್ ಹಾಕಿ ಅವೇ ಒಂಜಿ ಪ್ರೆಸ್ಟೀಜ್ ಹಾಕ್ಲಿಕ್ಕೆ ಇದಕ್ಕೆ ಕಾರಣದಾನೆ ಪಾತೇರಿ ಬೆಟ್ಟಕ್ಕೆ ಸುಸೈಡ್ ಮಲ್ಪರೆ ಹೋಯರೆ ಇಂದು ಬದುಕೋಡು ಬಣ್ಪುಣಂಚಿನ ಜೀವಕೋಶಲ್ಲೇ ಸೈತೊಂದುಲ್ಲ ಐಕೆ ಡೆಸಿಬಲ್ ಹಿಡಿದು ಜಾಸ್ತಿ ಸೌಂಡ್ಗೆ ಏನು ಹೊಡ್ಚಿ ಬೊಕ್ಕ ನಮ್ಮ ಜೋಯಿಸರ್ನ ಕೈತಡೆ ಜಾತಕ ಪತ್ತೊಂದುಬೋದು ಎನ್ನ ಮಗಳೊಂಜಿ ನಮೋಣೆ ಮಲ್ತೊಂದುಲ್ಲ ಎನ್ನ ಮಗೆ ಹಾಕ್ಯಾರ ವರ್ಪಿ ಆರ್ವಣ್ ಪೇರು ರಾವು ಕಡಬಡುಲ್ಲಿ ಅಯ್ಯ ಉಬಾರಗು ಬರಡು ಸರಿಯಾಪುಂಡು ಬೊಕ್ಕ ಕೇತು ಅಂಚಿ ಗೇರು ಕಟ್ಟೆಡುಲ್ಲಿ ಅಯ್ಯ ಉಬಾರಗು ಬರಡು ಸರಿಯಾಪುಂಡು ಈ ಡಿಗ್ಗಿ ಡಿಗ್ಗಿ ಗೊತ್ತಾಪುಣ ನಂಗೆ ಐಕ್ಕೋಸ್ಕರ ಇಲ್ಲೇ ಪುಣಕ್ಕೆ ಎಡ್ಡೆ ಶಬ್ದಕ್ಕೆ ಏನು ಪಾಳೆ ಬಣ್ಪುಣಿ ಎಡ್ಡೆ ಶಬ್ದಕ್ಕೆ ಎಂಡ ಎಡ್ಡೆ ಸ್ಪರ್ಶಲ ಕೊರೋಡಿಗೆ ಇಂಚನೆ ಬತ್ತನೋಡಿಗೆ ಬಾಲೇನು ಬುಪ್ಪೊಚ್ಚಿ ಮಗ ಬುಪ್ಪೊಚ್ಚಿ ಎಂಕಲು ಬೊಕ್ಕದ ಕಾರ್ಯಕ್ರಮಕ್ಕಂದು ಬತ್ತನೆ 3 ಗಂಟೆಗೆ ಈ ಮಂಜಲ್ ದಾಯ ಬಗಳೊಂದುಲ್ಲೆ ಮುಳು ಏತು ಬರ್ತು ಬಗಲ್ ಬೇಗೊತ್ತಿಜ್ಜಿ ಇಂಚನೆ ಆತ ನೋಡಿಗೆ ಬಾಲೆ
ಇತ್ತೆ ಫಾರಿನ್ ಸಿಸ್ಟಮ್ ಓಡೆ ಉಂಟ ಬೈದನು ಮಂಡ ನಮ್ಮ ಆಡೆಗೆಲ್ಲ ಬೈದುಂಡವು ಬಾಲೆಗೆಲ್ಲ ಲಗೇಜ್ಗೆಲ್ಲ ವ್ಯತ್ಯಾಸ ಇಜ್ಜಿತ್ತೆ. ಒಂಜ ಸೂಟ್ ಕೇಸ್ ಹೋಯ್ತಿಲಕ್ಕ ಹೋಯ್ತೊಂದು ಹೋಗ್ಬಿಣಿ, ಈಜಿನ ಕೈಗಾಡಿ ನುಗ್ಲಕ್ಕ ನುಕ್ಕೊಂದು ಹೋಗು. ಅಪ್ಪುಗೆ ನೀಡುವವಳು ಅಪ್ಪೆ ಕಂಜಿ ತುಲೆ ಪೆತ್ತ ಕಂಜಿ ಬಾಟಿ ಪೆಟ್ಟಿಗೆ ನಕ್ಕದೇ ಕಂಜಿನ ಸರ್ತಾ ಉಂಟಾವಳು ಪೋದು 10 ಪೆತ್ತದ ನಡುಟಿತ್ತಿನ ಅಪ್ಪೆ ಬೆತ್ತದ ಕೈತಡೆಗೇ ಪೆತ್ತ ಪೋಪು ನರಮಣಿ ಸರ್ತ ಅಂತ ಲೆಕ್ಕನೆ ಅಪ್ಪೆ ಅಮ್ಮನ ಮಾಮಿ ಸಮ್ಮೇಳನ ಕೊಂಡು ಆಶ್ರಮಕ್ಕೆ ದಕ್ಕೊಂಡು ಮಾರ್ಗದ ಬರಿಟ್ಟು ಬಿಡ್ಕೊಂಡು ದಾಂಡ ನಮ್ಮ ಬುದ್ಧಿಜೀವಿ ಎಂಚಿನ ಬುದ್ಧಿಜೀವಿ ಒಂಜಿ ಗೂಡಂಗಡಿ ದಾಡೆಬೋದು ಪರತ್ತು ಜೋಡು ದೀದು ಪೋಪೆ ಬಂಡ ದೀದು ಬೋಲೆ ಅಣ್ಣ ಮಂಡ್ಪೇರು ಕೋರಿ ಮೀನು ಎಂಚಿನ ದೀದು ಬೋಲೆ ಮಂಡಲ ದೀದು ಪೋಪೆ ಮಂಡ್ಪೇರು ನರಮಣಿನ ಪುಣ ದೀದು ಪೋಪೆ ಮಂಡ ಅಂಗಡಿಗೆ ಬಾಗಿಲು ಆಡ್ಪೇರು ಒಂಜಿ RTC ನಮ್ಮ ಪುದರಡಿತ್ತಿನ RTC ಪುದರೇರ್ನಂತೂ ಓಡು ನಮ್ಮ ಪುದರಡಿತ್ತಿನ RTC 11 ಬೊಂಡ ಬ್ಯಾಂಕ್ ಲೋನ್ ಕೊರ್ಪೇರು ಇದು ಬಂಗಾರ 11 ಬೊಂಡ ಸೊಸೈಟಿ ಲೋನ್ ಕೊರ್ಪೇರು ಎನ್ನ ಅಮ್ಮೇರೆನ್ಲ ಅಜ್ಜೇರೆನ್ಲ ದೀಪೆ ಅಣ್ಲಿಗೆ ಲೋನ್ ಕೊರ್ಪೇರ ಅಂಚೆ ಇತ್ತುಂಡ ಬ್ಯಾಂಕ್ ಜಾಗ ಇತ್ತದ್ವ ಹೆಚ್ಚಿನ ಇಲ್ಲದ ಅಮ್ಮೇರ್ಲ ಅಜ್ಜೇರ್ಲ ಬ್ಯಾಂಕ್ ಇತ್ತಿದ್ವಿ ದಯಮಾಡ ಬಗ ಬುಡ್ಪಾರ ಅಜ್ಜ ಇನ್ನು ಎಲ್ಲ ಮಲ್ಪೇರ್ಲ ಅಪ್ಪಿ ನರಮನೆಗೆ ಜೀವ ಬಿಲೆ ಪುಣೆ ಆತಿ ಐಕ್ಯ ಪಣ್ಪುಣೆ ಎಡ್ಡೆ ಶಬ್ದಕ್ಕೆ ಏನ್ಪಾಲೆ ಎಡ್ಡೆ ಸ್ಪರ್ಶ ಕೊರ್ಲೆ ಪರಸ್ಪರ ಇಲ್ಲೊಂಜಿ ಪಾತೆ ಇರಲಿ ದುದಾಲಜ್ಜಿ ಅಮ್ಮೇರ್ಲ ಪೂಜುನಿ ಅಪ್ಪೆಲ್ಲ ಪೂಜುನಿ ಜೋಕುಲ್ಲ ಪೂಜುನಿ ಬಜ್ಜಿ ಕಳುವೆರ ಬತ್ತು ಬಜ್ಜೆ ಪೂಜುನಿ ಸ್ವಾಮಿ ಸುಬ್ರಹ್ಮಣ್ಯ ನಾಡ್ದು ಬರಲ್ಲ ಸುಬ್ರಹ್ಮಣ್ಯ ಬಜ್ಜೆ ಆಂಡು ನಕ್ಲೇನೆ ನಾಡ್ಯಾರ ಎತ್ತನ್ನ ಒಂಜಿ ಇಲ್ಲ ರೂಮ್ ಹಿಡಿದು ರೂಮ್ಗೆ ಫೋನ್ ಬಾತಿರಂದು ರೀ ನೀ ಕೆಲವಿಲ್ಲ ಕಿಚನ್ ಹಿಡಿದು ಸ್ಟಡಿ ರೂಮ್ಗೆ ಬಳಸದೀತೆ ಅವಲ ಯಾಕಲ್ ಅಲ್ಪಡ್ದಕ್ಕೆ ಬುರ್ಜಿಯಾ ಆಮ್ಲೆಟಾ ಆಫ್ ಬಾಯ್ಲಾ ರವಾ ಫ್ರೈಯಾ ತವಾ ಫ್ರೈಯಾ ಎಂಕ ಬೀಲದ ತುಂಡು ಒಂಜಿ ಇಲ್ಲ ಹಿಡಿದು ನಮ್ಮ ರೂಮ್ ಹಿಡಿದು ರೂಮ್ಗೆ ಫೋನ್ಗೆ ಪಾತಿರೋ ಸಂಸ್ಕೃತಿ ಉಳ್ಳ ಅಂದಾಂಡ ಜೋಕುಲು ಇಂಟರ್ನೆಟ್ ಬೊಜ್ಜ ಮಲ್ಪನೇಟದ ಆಯ್ತಾ ತಪ್ಪುಂಡು ಐಕಾಲೋಚನೆ ಮಲ್ಪಡತ್ತ ನಮ್ಮ ಪರಸ್ಪರ ಇಲ್ಲಲ್ಲ ಮಾನವೀಯ ಸಂಬಂಧ ಬರಡುಂದಾಂಡ ಒಂಜಿ ಆ ಮಾತುಕತೆ ಆ ಹರಟೆ ಅವು ಪಣ್ಪುಣಂಚಿನ ಇಲ್ಲಲ್ಲ ಬೋರ್ಡ್ಗೆ ಪ್ರೈಮರಿ ಡಿಪ್ಪಣಗ ನಡಪುಂಡು ಬಂದುಲೆ ಹೈಸ್ಕೂಲ್ ಕಾಲೇಜಿಗೆ ಬಂದಾಗ ವಾಟ್ಸಾಪ್ ಗ್ರೂಪ್ ಇಡಿಜ್ಜ ಅಂದನ ಜೋಕುಲೇರುಳ್ಳ ಇನಿ ಫೇಸ್ಬುಕ್ ಇಡಿಜ್ಜ ಅಂದನ ಜೋಕುಲೇರುಳ್ಳ ಫೇಸ್ಬುಕ್ ಇಪ್ಪುಣ ತಪ್ಪತ್ತು ವಾಟ್ಸಾಪ್ ಇಪ್ಪುಣ ತಪ್ಪತ್ತು ಆ ವಾಟ್ಸಾಪ್ ಗ್ರೂಪ್ದ ಅಡ್ಮಿನ್ ಏರಂದು ತೂಡು ನಮ್ಮ ನೋಟ್ಸ್ ಬರ್ಪುಂಡು ಕೆಲವಿಲ್ಲದಕ್ಕೆ ಅಪ್ಪಮ್ಮನ ಮಂಗೆ ಮಲ್ಪರ ಒಂಜೇ ಸಾದಿ ಇಪ್ಪುಣೆ ಸುಳ್ಳು ಮಾಡ್ಪುಣೆ ನೋಟ್ಸ್ ಬರ್ಪುಂಡು ಸತ್ಯ ನಂಬಿರು ಪಾಪ ಅಕ್ಲೆಗೆ ಆಯ್ತಾ ಗೊತ್ತು ಕಲ್ಪಾಡು ಐಕೆ ನೋಟ್ಸೇ ಬರ್ಪುಂಡ ಆಯ್ತಾ ಅಡ್ಮಿನ್ ಏರು ಅತ್ತು ಆಯ್ತಾ ಫ್ರೆಂಡ್ ಏರು ಆ ಫ್ರೆಂಡೇ ನಮ್ಮ ಜೀವನದ ಎಂಡಿಗೆ ಕಾರಣ ಅವ ಒಂದು ಅಂಜಿಲ ಆಲೋಚನೆ ಮಲ್ತಿದ್ದೀರಿ ಕೆಲವಿಲ್ಲದಕ್ಕೆ ಅಕಲು ಒಂಜೇ ಡಯಲಾಗ್ ಪಂಡೆ ಚಿಲ್ಕ ಪಾಡ್ದು ಓದು ಓದು ಚಿರತೆ ಅರ್ಪುಂಡ ಇಲ್ಲಾಡಿ ಚಿಲ್ಕ ಪಾಡ್ದು ಓದಿರ ಬಣ್ಪುಣ ತಪ್ಪತ್ತು ಚಿಲ್ಕ ಪಾಡ್ದು ಓದಿರ ಬಣ್ಪುಣಕ್ಕೆ ತುಂಬ ಮೂಜಿ ವಿಷಯ ಗಟ್ಟಿಯಾವಡು ನಮ್ಮ ಜೋಕ್ಲೆಗೆ ಒಂಜಾನ ಪೆದ್ದನಂಚಿನ ಅಪ್ಪೆಮ್ಮೆ ಒಂಜಂಕ ಜನ್ಮ ಕೊರ್ನಂಚಿನ ಭಾರತ ಬಕ್ಕೊಂಜಂಕ ಜನ್ಮ ಕೊರ್ನಂಚಿನ ಧರ್ಮ ಈ ಮೂಜಕ್ಕೆನ್ನ ಜೀವ ಕಡಿಂಡಲ ಸಮ ಜೀವ ಕೊರ್ದಾಂಡಲ ದ್ರೋಹ ಒಂಜಿ ಬಗೆ ಮಲ್ಪಾಯ ಮೋಸ ಒಂಜಿ ಬಗೆ ಮಲ್ಪಾಯ ಅಂದ ನಮ್ಮ ಜೋಕುಲ್ನ ಮಂಡೆಡು ಗಟ್ಟಿ ಆಣದಾಂಡ ಬೊಕ್ಕ ಚಿಲ್ಕ ಪಾಡನ ಜೋಕುಡು ಶೋಕುಡೆ ಓದ್ಯ ಎಡ್ಡೆ ಮಾರ್ಕ್ ದೆತ್ತ ಎಡ್ಡೆ ಬೇಲೆಗೆ ಪೋಯ ಅಪ್ಪೆಮ್ಮೆ ಒಂಜಿ ಮದ್ಮೆ ಮಲ್ತು ಕೊರ್ಪು ನಾಡೆ ಮುಟ್ಟ ಕಾತ ಈ ಬೇಜವಾಬ್ದಾರಿ ಉಲ್ಲತ್ತ ಲಾಡಾಯಿ ಮಲ್ತದ ಮೊಬೈಲ್ ದೆತ್ತೊಣ್ಣಿ ಅತ್ತನ ಬಸ್ ಏರಾಂಡ ಕಂಡು ನೀನು ಮೊಬೈಲ್ನ ಕಂಡುನಿ ರೀಚಾರ್ಜ್ ಮಲ್ಪಾಯಿನಿ ಚಿಲ್ಕ ಪಾಡ್ನಿ ಫೇಸ್ಬುಕ್ ಫ್ರೆಂಡ್ನೊಟ್ಟಿಗೆ ಚಾಟ್ ಮಲ್ತೀನಿ ಆಯ್ಕೆಂಡೆ ಚಿಲ್ಕ ಪಾಡ್ದ ನಾ ಪಾಡ್ದೆ ಸ್ಕ್ರೀನ್ಲ ಪಾಡು ನಾ ಪಾಡ್ಬೆ ನಾನೊಂಜಿ 2 ಫೋಟೋ ಕಡಪುಡು ಹಿಂಕಾವ ಅಂತ ನಮ್ಮ ಕಡಪುಡ್ದು ಉಡಿಯ ಮಣದನಿ ಬಂಡಿ ಬತ್ತನ ಇಂಕ ಫೋಟೋ ಎಲ್ಲ ಬಯ್ಯದೊಲ ಯಾನ್ ಪಣ್ಣಾಡಿಗೆ ಬಲ್ಲ ಬಂಗಾರಲ ದುಡ್ಡುಲ ಬತ್ತೊಂದು ಹೆಜ್ಜಿಂದ ಅಣ್ಣದೇನು ವೈರಲ್ ಮಲ್ಪೆ ಬಣ್ಣಗ ಜೋಕ್ಲೆಗೆ ಲೋಕ ಅಜ್ಜಿ ಒಂಜಾಗುವೆಲ್ ನಾಡೋಡು ಇಜಿನ ವಿಷ ಬರುಡು ಇಜಿನ ಬಲ್ಲದೆತ್ತು ನೋಡು ಗಿಣಿತ ಲೆಕ್ಕ ಸಾಂಕಡ ನಮ್ಮ ಇಲ್ಲದ ಜೋಕುಲು 9 ತಿಂಗಳು ಹೊತ್ತು 1 ದಿನ ಹೆತ್ತು ಬಾಯಿಗೆ ತುತ್ತು ಕೆನ್ನೆಗೆ ಮುತ್ತು ಕೊರದು ಸಾಂಕಡಂಚಿನ ಕುಟುಂಬನ ಬುಡ್ದು ಬೋನಾಗ ಏರೇರು ಫ್ರೆಂಡ್ಗೋಸ್ಕರ ನಮ್ಮ ಜೋಕುಲು ಜೀವದೆತ್ತೊಂದುಲ್ಲ ಒಂಜಿ ಪಾಟೆದೆ ತೊನ್ನಗ ಒಂಜಿ ಲೋಟೆದೆ ತೊನ್ನಗ ಒಂಜಿ ಡ್ರೆಸ್ದೆ ತೊನ್ನಗ ಏತು ಸಮಯ ಬರುವಂದು ಆಲೋಚನೆ ಮಲ್ಪುಣ ಎಂಕ್ಲೆಗೆ ಒಂಜಿ ಧರ್ಮಲ ಒಂಜಿ ಕುಟುಂಬಲ ಒಂಜಿ ಅಪ್ಪೆಮ್ಮನ್ಲ ಬುಡ್ದು ಬಲಿಪುಣಗ ಗೊತ್ತಿಪ್ಪೊಡು ಇಂದು ಏತು ಸಮಯ ಬಾಳುವಿಕೆ ಬರು ಎಂಕ್ ಮೇ ವಾಪ್ರಿಚ್ ಹಿಡಿದೀವೆ ನಾನು ತುಂಡು ಮಲ್ತದು ಆ ಜವಾಬ್ದಾರಿ ಇಜ್ಜಂದೆ ನಮ್ಮ ಜೋಕುಲು ಸೈತೊಂದುಲ್ಲ ಲಾಸ್ಟ್ಗೆ ಜೋಕ್ಲೆಗೆ ಇಪ್ಪಡಂದು ಕಟ್ಟದಿನ ಕಾಸುಡು ಜೋಕುಲ್ನ ಪಿಂಡ ಪ್ರದಾನ ಮಲ್ತದು ದಾಯ ಇಂಚ ಮಲ್ತ ಮಗ
ಎಂಕ್ಲು ದಾನೆ ತೊಂದರೆ ಮಲ್ತಿತ್ತ ಮಗ, ದಾನೆ ಕಮ್ಮಿ ಮಲ್ತಿತ್ತ ಮಗ, ಟಿ ವಿ ಹಿಡಿದುಲೆ ಬುಳ್ಪುಣೆ, ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ, ನಮಗೆ ಯಾಕೆ ಗೊತ್ತಿರಲಿಲ್ಲ, ನಮಗೆ ಮಕ್ಕಳ ಮೊಬೈಲ್ ನೋಡಲಿಕ್ಕೆ ಹೊತ್ತಿರಲಿಲ್ಲ, ಹಾಗಾಗಿ ನಮಗೆ ಗೊತ್ತಿರಲಿಲ್ಲ. ಅವು ಆಯರ ಬಲ್ಲಿ ನಮ್ಮ ಜೋಕ್ಲೆಗೆ ಜವಾಬ್ದಾರಿ ಬೋಡು. ಹಚ್ಚಿದರೆ ಸಾಕೆ ಸುಬ್ರಹ್ಮಣ್ಯನಿಗೆ ಸಾವಿರಾರು ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಪಣ್ಪುಣ, ಪ್ರತಿ ಇಲ್ಲದ ಜೋಕ್ಲೆ ಗೊತ್ತಿಪ್ಪೋಡು. ಸುಬ್ರಹ್ಮಣ್ಯಕ್ಕೆ ದೀಪದಿಂದ ಮಾತ್ರ ಯಾವಂದು ಅಪ್ಪಮ್ಮನ ಶಾಪಲದೆ ತೊನೆರವಲ್ಲಿ ಪಣ್ಪುಣಂಚಿನ ಗೊತ್ತಿಪ್ಪೋಡು ಬಂದುಲೆ. ಇದೇ ಬರ್ಕದ್ರ ಮದ್ಮೆ ಗೊಪ್ಪಳೆ ಕಂಡ ಅಪ್ಪಳ ಕಾಯಿಸುವಾಗ ಓಡಿದ ವಧು. ಪ್ರಿಯಕರೆ ಬತ್ತದು ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಅವಳ್ಳಿ ಬೈಕಲ್ಲಿ ಇದ್ದಾನಲ್ಲ ಅಂದ್ರೆ ಅಪಕ ಪೋಪುಣಿಲ್ಲ. ಆಡ ಬಣ್ಣಗಣೆ ಪಿಕಪ್ 19 ನೋಡು. ಆ ಬೈಪದಿನ ಏರ್ ಕರ್ಮ ತಿನ್ಪುಣಿ ಬೊಕ್ಕ ಆ ಒಂಜರ ಸಾರ ಹೋಳಿಗೆದ ತಡಪೆ 11 ಬಳಿಪೇರ ಆಪುಜೆ. ಇಂಚಿನ ಬೇಜವಾಬ್ದಾರಿಲ್ಲ ನಮ್ಮ ಐಕೆ ಬಂಡ್ಪುಣಿ ಆಯ್ ಪ್ರೀತಿ 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 ಗೊತ್ತಿಪ್ಪೋಡು. ಎಂಗೇಜ್ಮೆಂಟ್ ಆಯ್ನಡ್ದಕ್ಕ ಮದ್ಮೆ ಆಯ್ನಟ ಫೋನ್ ದಿಯರ ಉಡ್ಪಣ ನಮ್ಮ ಪಾತೆರ್ ಬೇಬಿ ಪಾತೆರ್ ಏನು ರೀಚಾರ್ಜ್ ಯಾಮ್ ಮಲ್ಪೆತ್ತ ಪಾತೆರ್ ಏನು ಬೈಕು ಅಂತ ಅದೇ ಪಾತೆರ್ ಬೇಬಿ ಈ ಬೇಬಿಗಳ ಈ ಬೇಬಿ ಅಣ್ಣಗಳ ಮದ್ಮೆ ಆಳ್ತೀರಿ. ಮದ್ಮೆ ಆಳ್ತಾರೆ 2 ವರ್ಷ ಆಪಣ್ಣೆ ಬುಡದಿ ಬೂರಿ ಅಲ್ಲಿಗೆ ಮೊಟ್ಟಿಗಾಲ ಹಿಡಿದು ತಿರುತು ಬಿಮ್ಮ ಪುಡಾಂಡು ಡಾಕ್ಟರ್ನ ಕೈತಡಲೆ ತಂದು ಪೋದು ಪಂಡೇರಿಗೆ ಡಾಕ್ಟರ್ ಪಂಡೇರಿ ಬಿಮ್ಮ ಪೊಲ್ಲೋಡು ಐಕಿಂಬೆ ಕಂಡಾನಿ ಪಂಡ್ಪುಣಿಗೆ ರಡ್ಡೆನ್ನು ಸೇರ್ಸಾದ ಪೊಳ್ಳುಲಿ ಆಣ ಮನೆ ಬಗಲ್ ಬಾಳು ಅವಾಗ ಸುರುಕು ಮಾರ್ಗದವರಿಟ್ಟು ಅಂತಾದ ಬೇಬಿ ಬೇಬಿ ಇಂಚಿನ ಸಾಬುಣ ಒಬ್ಬರ ಬಕ್ಕಡೆ ಮನಸ್ಸು ಮೂಡ್ನ ಪ್ರೀತಿ ಹೃದಯಕ್ಕೆ ಜಪ್ಪುಣವು ದಾಂಪತ್ಯ ಅಂದ್ರೆ ನನ್ನದ ಜೋಕ್ಲೆ ಕಲ್ಪ ಸುರುಸುರುಕು ಇಪ್ಪುಣಪ್ಪ ಮದ್ಮೇನ ಸುರುಸುರುಕು ಬೈಕಡ್ ಪಿರಾವಡು ಅಂತಾದು ಉಂತ ಉಣ್ಣೆ ಮಲ್ಲಿಗೆ ದಂಗಡಿದವಳತ್ತ ಜಾಜಿ ತೆತ್ತನ್ ಮಲ್ಲಿಗೆ ತೆತ್ತನ್ ಗುಲಾಬಿ ತೆತ್ತನ್ ಜಾಜಿ ತೆತ್ತನ್ ಅಟ್ಟಿ ತೆತ್ತನ್ ಚೆಂಡು ತೆತ್ತನ್ ಬೊಕ್ಕ 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 ತ ಬೇಲಿದ ದಾಸಣ್ಣ ನಿಂಚ ಅದಕ್ಕಾದ ಸೀದಾ ಪೋಪುಣಿ ಸುರುಕು ಮಾಮಿಲ್ಲಡೆ ಮರ್ಮಯ ಪೋಣಗದು ಓಡು 10 ಕಿಲೋ ಫ್ರೂಟ್ ಇಲ್ಲ 10 ಕಿಲೋ ಸ್ವೀಟ್ ಇಲ್ಲ ಮೀನಿಡ ಅಂಜಲ್ಲ ಮಾಂಜಿಲ್ಲ ಬೊಕ್ಕ 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 25 ರೂಪಾಯಿದ ಬೆರಕೆ ಮೀನಿಲ್ಲ 1 ಪ್ಯಾಕೆಟ್ ಬೋಟಿಲ್ಲ ಅವು ಕಮ್ಮಿ ಕಮ್ಮಿ ಆಯ್ತಾ ವ್ಯಾಲಿಡಿಟಿ ಕಮ್ಮಿ ಕಮ್ಮಿ ಒಂದು ಪೋಪು ಮೊರನೂರಿ ಅಮಸನ ಮಲ್ತಿ ಹಾಗೆ ಪ್ರೀತಿ ಗಂಡ ಹೊಟ್ಟೆ ಅಂಡ್ ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ ಮದ್ಮಲೆಗೆ ಮೈಸೂರು ಪಾಕದಲ್ಲಿ ಒಂದು ಹಾಲು ಬಾಯಿ ಬಿಡೊಂದು ಇಜ್ಜಾಲ ಅಲ್ಲಿಗೆ ಶುಗರ್ ಉಂಡ ಅಂದ ಬೇಗದಾನೆ ಹೊತ್ತು ಈ ನಮ್ಮ ಈ ಫೇಸ್ಬುಕ್ದ ಫೋಟೋದು ಮದ್ಮೆ ಆಪಣೆ ಅತ್ತ ಫೇಸ್ಬುಕ್ಗಳ ಬ್ಯಾಂಕದ ಪಾಸ್ಬುಕ್ಗೆ ಮದ್ಮೆ ಆಪಣೆ ಗುರು ಹಿರಿಯರು ಪುರ ಏರ್ಲಜ್ಜೀರಿ ಬೇನ ಅವತಾರದು ಆಳ್ದೆತ್ತನೆ ಕೆಪ್ತಂಡೆ ಗೊಂಜಿದೀನಿ ಮದ್ಮೆ ಸಾಮಾನ್ಯ ನರಮಣಿ ಅತ್ತಾಯಿ ಫಿಲ್ಮ್ ಆಕ್ಟರ್ ಲೆಕ್ಕ ಆಯಲ ಎನ ಲೆಕ್ಕ ನಂಜಿ ಪುಡಿಕೆನ ಜವಣಿ ಕರೆಕ್ಟ್ ಸರ್ ಕರೆಕ್ಟ್ ಒಂಡಜಿಂದ 1 ರೂಪಾಯಿಲ ವರಾಯ ಅಲ್ಲಿ ಅಡೆಗೆ ಹಾರ್ಮೋನಿ ಬತ್ತೊಂದು ಈರ್ನಾತಿಗೆ ಬಳಿ ಅಂದಪ್ಪ ಮಂಡೆ ಹಿಡ್ದೀವಿ ಒಂದು ಅದ ಮಾತ್ಮಲ್ನ ಬೆರಿ ಬಗ್ಗಾಯಿನಿ ನಾಡು ಬೆರಿ ಕೊಂಚಿ ಡಿಪ್ಪನಿ ಐಕ್ಯಾನ್ ಮಾಡ್ಬಿಡಿ ಪಂಜನ ಕಲ್ಡ ಸೊರುಕ್ಕೆ ಟೈಲರ್ಡ ಬಂಡದು ಬಿಡೋಡು ನಡು ಬೆರಿಟ್ಟಿ ಹೆಚ್ಚೆ ಜಾಗೆ ಬಿಡೋಡು ಚೀ ಮಿತ್ತಿಡ್ದು ಫ್ಲೈ ಓವರ್ ಇತ್ತನ್ಲ ನಡು ಬೆರಿಟ್ಟು ಜಾಗೆ ಬಿಡೋಡ್ಚಿ ಕೆಲವು ದಕ್ಕಲ ನಡು ಬೆರಿಟ್ಟು ಮದ್ಮಯ ಮಾತ್ರ ಹತ್ತು ಕುಟುಂಬ ದಕ್ಕಲ ಹಾಕೊಳ್ಳಿ ಆಣ ಮನೆ ಜಾಗೆ ಬಿಡು 16ನೇ ಇಸುವಿಡು ಉಮಿಲಿ ತುಚ್ಚರ ಜಾಗೆ ಬಿಡಿಯ ನಮ್ಮ ಮೂಲಿ ಸ್ಟೈಲ್ ಇದೇ ಜಾಗೆ ಹಿಡಿದು ತುಚ್ಚಿದ್ದು ಪೋಯ್ದ್ರಾಡಂಚಿ ಅಂಡ 10ನೇ ವ್ಯಾಕ್ಸಿನ್ ಅಡಿಗೆ ಇತ್ತೆ ಮೂಲು ಫರೀನ ಬುರಪಾಟ ಹೆಸರು ಮಲ್ತೀರಿ ಫಾರಿನ ಮೂಲು ಫರೀನ ಮಸ್ತ್ ಕಾಸಿತ್ತು ನಕಲ್ನ ಪ್ಯಾಂಟ್ ಹಿಡು ಮಲ್ಲ ಹೊಟ್ಟೆ ಕಾಸು ಕಮ್ಮಿ ಆಯ್ಲೆಕ್ಕನೆ ಹೊಟ್ಟೆ ಕಮ್ಮಿ ಆವಂದು ವರ್ಕು ಇಂಚಿನ ಅವಸ್ಥೆ ದುಂಬು ಮರಳು ಒಣದಿತ್ತ ನಮ್ಮ ಇತ್ತೆ ಅವು ಪೊರ್ಲ ಒಂದು ಮುರಿದು ಬಿದ್ದ ಮದುವೆಗೆ ಐಕೆಡ್ಡ ಕಲೆಗಲ್ಪ ಹೊಡು ಅನ್ಬಿಡಿ ಇಲ್ಲಿಗೆಲ್ಲ ದಿಗಡಿ ಕಲೆ ಬಂಡ ಇನ್ನು ಪಾಂಡದ ಸುಖಾಜಿ ಮುಂದಿನ ನೃತ್ಯ ಮಾಡೋ ಮಕ್ಕಳು ಓದುನಾಗ ಅಪ್ಪ ಅಮ್ಮ ಗೊತ್ತಿಜ್ಜಿ ಅಕ್ಕಳು ಚರ್ಮುರಿದಿನ ಒಂದು ದಯ ಮಕ್ಕಳನ್ನ ಬುಧಾರ ಬಂಡೇರು ಹೊರ ಬೋಯ್ಯ ಅಂದು ಚರ್ಮುರಿದ ಹಾಕೋದು ಸೀದಾ ಹತ್ತಿ ಬತ್ತದು ವಿಡಿಯೋ ಮಲ್ಪರ ಅಂತ ತೂಣಾಗ ಮಗಲ್ಲಿ ಏರಿಂದೇ ಗೊತ್ತಾವ ಮಗೆ ಏರಿಂದೇ ಗೊತ್ತಾವ 10 ನಿಮಿಷ ಇಂಚಾನೆ ಡ್ಯಾನ್ಸ್ ಕಲೆಕ್ಷನ್ ಮಲ್ತದು ದುಡ್ಡು ಒಟ್ಟು ಮಲ್ತದು ಜನ ಒಟ್ಟು ಮಲ್ಪುಣೆ ಒಂದೇನು ಯಾರನ್ನ ದೇವೇರೇ ಪಿರವುದೀನ ವಸ್ತುನು ಲೈಟಿಂಗ್ ಮಲ್ತದು ಎದುರುಗೊಂಡ್ರೋಡ ಐಡ್ದು ಇಡೆಗೆ ಇಂಡಿಕೇಟರ್ ದಿಕ್ಕಾಯರ ಪೂಜ ಒಂಜಿ ಬಾಲೆದು ವೇದಿಕೆ ಕಡಪುಡ್ನಾಗ ಅಪ್ಪೆಮ್ಮೆ ಸ್ಟ್ರಿಕ್ಟ್ ಆದಿಪೋಡು ನಿಕ್ಕು ವೇದಿಕೆ ತಿಕ್ಕದಿನ ಮಗ ಒಂಜಿ ಧಾರ್ಮಿಕ ಕೇಂದ್ರೋಡು
ನಿಕ್ಕು ವೇದಿಕೆ ತಿಕ್ಕಿದ್ರೆ ನಮ್ಮ ಸನಾತನ ಸಂಸ್ಕೃತಿದ ಪ್ರದರ್ಶನಗತ್ತಂದೆ ನಿನ್ನ ಶರೀರದ ಉಬ್ಬುದ ಗುಣ ಪ್ರದರ್ಶನ ಮಲ್ಪನೆ ನಿಕ್ಕು ವೇದಿಕೆ ಕೊರನೆ ಹತ್ತು ಬಡ್ತ್ಯಾಂಡ ಜಾಗ್ರತೆ ಅಂದು ಏಪ ನಮ್ಮ ಪಣ್ಪನ ಅಪಗ ಬರ್ಪುಂಡು ಕತ್ತೆಗಳ ನಾಯಿಗಳ ರೇಸಾಂಡು ನಿಜವಾದ ನಾಯಿ ಫಸ್ಟ್ ಬರೋಡಾಂಡು ಕತ್ತೆ ಫಸ್ಟ್ ಬತ್ತುಂಡು ನಮ್ಮ ಕುಡ್ಲದಕ್ಳು ನಾಯಿ ತಗೈತಡೆ போயிரு ಮಿಸ್ಟರ್ ಟಾಮಿ ಈ ದಾನೆ ಫಸ್ಟ್ ಬತ್ತಜಾ ನಾಯಿ ಪಣ್ಪುಣಿಗೆ ಅಪ್ಪಕ್ಕೆ போனாಗ ಅಪ್ಪಕ್ಕೆ ಹಿಡಿದು 4 ನಾಯಿ ಬತ್ತುಂಡು ಇಪ್ಪಕ್ಕೆ போனாಗ ಇಪ್ಪಕ್ಕೆ ಹಿಡಿದು 4 ನಾಯಿ ಬತ್ತುಂಡು ಪಿರಾವ್ போனாಗ ಪಿರಾವ್ ಹಿಡಿದು 4 ನಾಯಿ ಬತ್ತುಂಡು ನಮ್ಮ ಕಲೆ ನಮ್ಮ ವಿರೋಧ ಅಂದಾಂಡ ನಮ್ಮ ಫಸ್ಟ್ ಬರ್ಪುಣೆಂಚ ನಮ್ಮ ಸಂಸ್ಕೃತಿ ನಮ್ಮ ಒರಿಪಾಯಿಜಿಂದಾಂಡ ನಮ್ಮ ಫಸ್ಟ್ ಬರ್ಪುಣೆಂಚ ಫಸ್ಟ್ ದ ಶ್ಲೋಕೋಡು ಬಂಡೇರು ಷಡಾನನಂ ಕುಂಕುಮ ರಕ್ತವರ್ಣಂ ಸುಬ್ರಹ್ಮಣ್ಯನ ಕ್ಷೇತ್ರ ಸುಬ್ರಹ್ಮಣ್ಯನ ಶ್ಲೋಕವು ಷಡಾನನಂ ಕುಂಕುಮ ರಕ್ತವರ್ಣಂ ಷಡಾನನಂ ಲಿಪ್ಸ್ಟಿಕ್ ರಕ್ತವರ್ಣಂ ಇಜ್ಜಿ ಷಡಾನನಂ ಸ್ಟಿಕ್ಕರ್ ರಕ್ತವರ್ಣಂ ಇಜ್ಜಿ ಐಕ ದೇವಸ್ಥಾನಗ ಬಣ್ಣ ಗಂಡಲ ಸುಬ್ರಹ್ಮಣ್ಯನ ದೇವಸ್ಥಾನ ಬಣ್ಣಗ ಕುಂಕುಮದಿ ಒಂದು ಬಲೆ ಏತ್ ಅರ್ಥ ಉಂಟು ಕುಂಕುಮ ರಕ್ತವರ್ಣಂ ಇಂದುಪುರ ನಮ್ಮ ಸಂಸ್ಕೃತಿ ನಮ್ಮ ಉರಿಪಾಡು ಐಕೆಡ್ಡೆ ಕಲೆ ಕಲ್ಪಾಡು ಅನ್ಪುಳಿ ಇತ್ತ ಕೆಲವುದಾಗಲೇ ಒಣಸಾದ ಅಡಿಗೆ ನಿದ್ರೆ ಬರ್ಪಣ ಬರ್ತು ನಮ್ಮ ಕಲೆ ಬಂಡ ಇಂಚ ವಿಘ್ನತ್ವಾಂತ ನಿವಾರಣೈಕ ತರಣಿ ವಿಘ್ನಾಟವಿ ಹವ್ಯವಾ ವಿಘ್ನ ವ್ಯಾಲ ಕುಲ ಪ್ರಮಥ ಗರುಡು ವಿಘ್ನೇವ ಪಂಚಾನನ ವಿಘ್ನೋತ್ತುಂಗ ಗಿರಿ ಪ್ರಭೇದನ ಭವಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಲಸು ಪತನಾಂಗ ಶತಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಲಸು ಪತನಾಂಗ ಶತಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುದ್ಧಿ ಶುಭಕರ ವದನ ಅಯೋಗ್ಯ ಸುಮೋಹನ ಮಾತನಾಸ್ಯ ವರದಾಯಕ ಸಂತೋಕನಾದಿ ಮುನಿ ಭಕ್ತ ಪದಯುಗ ಮಾತನಾಸ್ಯ ವರದಾಯಕ ಸಂತೋಕನಾದಿ ಮುನಿ ಭಕ್ತ ಪದಯುಗ ಆರಣಾವದನ ಕಲೆ ಮನಸ್ಸನ್ನು ಅರಳಿಸಬೇಕೇ ಹೊರತು ಮನಸ್ಸನ್ನು ಕೆರಳಿಸಬಾರದು. ನಮ್ಮ ಇಲ್ಲಲ್ದೊಂಜಿ ಬಾಲೆ ವೇದಿಕೆಡು ಕಾರ್ಯಕ್ರಮ ಕೊರತು ತೀರ್ಥ ಜಪ್ಪುಣಗ ಪ್ರೇಕ್ಷಕರು ಪನೋಡು ಛ ಏತು ಸಾಧನೆ ಓಡಿಯ ಏತು ಕಲ್ತಿಪ್ಪೋಡಿಯ ಏತಡ್ಡೆ ಕಾರ್ಯಕ್ರಮಯ ಏರಿಯಾ ಅಮ್ಮೆ ಏರಿಯಾ ಅಪ್ಪೆ ಏರಿಯಾ ಇದಕ್ಕೆ ಏನುಡತ್ತಂದೆ ಫೋನ್ ನಂಬರ್ ದೇತೋನಿಯ ಅವು ಆಪುಂಡಿಯಾ ಅವು ಸ್ಟೇಜ್ ಡಿ ಮರಳು ಕಟ್ಟೊಂದಿತ್ತುಂಡಿಯಾ ಪಣ್ಪು ಲೆಕ್ಕ ಆಯರವಲ್ಲಿ ಐಕ್ಯ ದೇವಸ್ಥಾನದ ಗುಂಡದ ಉಲಾಯದ ಕಲ್ಲಿಗೆ ಮಂಗಳಾರತಿ ರಂಗಪೂಜೆ ಅಲಂಕಾರ ತಂದೆ ಮೈಲಿಗಲ್ಲಿಗೆ ಇರಲ ಮಲ್ಪೂಜೆರು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಡ್ಡೆ ಕಲೆ ಇತ್ತಂದಾಂಡ
ಅಂಚಿನ ಪೊಂಜನಕ್ಲು ಇತ್ತಿನ ಪೊಣ್ಣುಲು ಇತ್ತಿನ ದಿನ ಇಲ್ಲಲು ದೇವತೆಲು ವಾಸವಾದಿಪ್ಪುವ ಅಕ್ಲೆಂತೂದು ಶ್ಲೋಕ ಬರೆಯನೆತ್ತಂದೆ ಅಪ್ಪೆಮ್ಮೆ ದುಡ್ಡು ಪಾಡ್ನ ATM ಹಿಡ್ದು ಡ್ರಾ ಮಲ್ತದು 1:30 ಗಂಟೆ ರಾತ್ರಿಗೆ ಬಾಯ್ ಫ್ರೆಂಡ್ನೊಟ್ಟಿಗೂ ಪಬ್ಬಿಡು ಡ್ರಗ್ಸ್ದೆ ತಂದು ಲೇಲೆ ಪಾಡೊಂದು ಮಾರ್ಗಡ ಬೂರ್ನ ಪಣ್ಣುಲೆಂತದ್ದು ಬರೆಯನೆತ್ತವು ಅದಕ್ಕೋಸ್ಕರ ಆ ಸಂಸ್ಕೃತಿ ನಂಗೆ ಗೊತ್ತಿಪ್ಪು ದೇವಿ ಮಾತ್ಮೆ ತೂಪು ಜನ ನಮ್ಮ ಬೊಲ್ಪು ಮುಟ್ಟ ಕದಂಬವ ನಟುತ್ತ ಜಗನ್ಮಾತೆ ಪುಣೆ ಅವಾಗ ಫೇಸ್ಬುಕ್ ಇಜ್ಜಾಂಡು ಇನ್ಸ್ಟಾಗ್ರಾಮ್ ಇಜ್ಜಾಂಡು ರಕ್ಕಸಿರ್ ಬರ್ತದೆ ಫ್ರೆಂಡ್ಶಿಪ್ ರಿಕ್ವೆಸ್ಟೇ ಕೊರ್ನಿ ಮಾತಿರಲ್ಲ ಏನನ್ ಲೈಕ್ ಮಲ್ಪು ಎಂಕು ಒಲಿಲ್ಲ ಏರೆಗಳ ಒಲಿ ಅಂದೆ ಮಾತಾ ರಕ್ಕಸಿರನ್ನು ಬಲಿಗೊರ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯನ್ನು ನಂಬುವ ನಮ್ಮ ಆ ದೇವಿ ಮಾತ್ಮೆ ತೂಪುಣಿ ದುಂಬುದ ರಕ್ಕಸಿರ ಬಂದುಲೆ ಸೂಟೆ ಬೀಜ ಒಂದು ಕತ್ತಿ ಬೀಜ ಒಂದು ಎದುರುಡೆ ಬರೋಂದಿತ್ತೇರು ಅವೇ ರಕ್ಕಸಿರಣಿ ಪುದರ್ ಚೇಂಜ್ ಮಲ್ತೊಂದು ಸುಳ್ಳು ಬಣೊಂದು ನಿಕ್ಕ ಔದೆತ್ತು ಕೊರ್ಪೆ ಪಂಡದು ನಮ್ಮ ಫೇಸ್ಬುಕ್ ಫ್ರೆಂಡ್ದ ಮೂಲಕ ನಮ್ಮ ಇಲ್ಲದ ಜೋಕಲ್ನ ಮೊಬೈಲ್ ಪತ್ತು ಕುಲ್ಲೊಂದೇರು ಅವು ರಾಕ್ಷಸಿ ಪ್ರವೃತ್ತಿ ಬಣ್ಣಗ ನಿನಡ ದುರ್ಗಾ ಶಕ್ತಿ ಜಾಗೃತಿ ಅವಡು ಪಂಡದು ದೇವಿ ಮಾತ್ಮೆ ಯಕ್ಷಗಾನ ಪಣ್ಪುಣಿ ದುದಾಲಜಿ ದೇವಿ ಮಾತ್ಮೆ ತೂದು ಬರ್ಪುಣಿ ಇನ್ಸ್ಟಾಗ್ರಾಮ್ಗೂ ಫೋಟೋ ಪಾಡುನಿ ಏರಾವರಿ ಲೈಕ್ ಮಲ್ತೆ ಬಣ್ಪುಣಿ ಸುರುಗಾಯಾಗ ಒಳಿಪುಣಿ ಅಪ್ಪಮ್ಮನ್ ಬುಡ್ದು ಬಳಿಪುಣಿ ಫ್ರಿಜ್ಜಿಡು 35 ತುಂಡಾದು ಕುಳೋಣಿ ದಾನೆ ಜನ ಅಂದು ಐಕ್ಯ ಬಣ್ಪುಣಿ ಸ್ಕಂದ ಸುಬ್ರಹ್ಮಣ್ಯನ ಅಪ್ಪೆ ಪಾರ್ವತಿ ದೇವಿ ಏರು ಜಗನ್ಮಾತೆ ಏರು ಗಾನಾದಿದೇವಿ ಬ್ರಹ್ಮನ ಹೋಗ್ಲಿ ಮುಂದೆ ಹೋಗ್ಲಿ ಅಂತ ಹೇಳಿದ್ರೆ ಅವ್ರು ನೋಡಿ ಹೊರಟರು ಹಾಗಲ್ಲ ಮತ್ತೆ ಯಾರನ್ನು ಮುಂದೆ ಹೋಗ್ಲಿಕ್ಕೆ ಹೇಳುದು ಗಾನ ಹೋಗಲಿ ಮುಂದೆ ನಾಟ್ಯ ಹೋಗಲಿ ಮುಂದೆ ಗಾನನಾಟ್ಯ ವೈಭವವಾಗಲಿ ಅಲ್ಲಿದ್ದವರು ಬರ್ಲಿ ಮುಂದೆ ಜಯ 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 ಗಾನಾದಿದೇವಿ ಬ್ರಹ್ಮನ ರಾಣಿ ಬ್ರಹ್ಮರಾಣಿ ಗಾನಾದಿದೇವಿ ಬ್ರಹ್ಮನ ರಾಣಿ ಘೋರ ಕಾನನದೊಳು ನಿಲ್ಲುವಳೆ ವಾಣಿ ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ ನರಸಿ ಬರುವಳಲ್ಲ ಹೆಚ್ಚಿನ ಓಡಾಡ ಫೇಸ್ಬುಕ್ ರಿಕ್ವೆಸ್ಟ್ ಮಾಡ್ತು ಎನ್ನಡ ದುಡ್ಡು ಉಂಟು ಎನ್ನಡ ಬಂಗ್ಲೆ ಉಂಟು ಎನ್ನಡ ಕಾರ್ ಉಂಟು ನಿಂಗೆ ಮೊಬೈಲ್ ಎತ್ತು ಕೊರ್ಪೆ ನಿಂಗೆ ಚೂಡಿದಾರ ಎತ್ತು ಕೊರ್ಪೆ ಔದೆತ್ತು ಕೊರ್ಪೆ ದೂದೆತ್ತು ಕೊರ್ಪೆ ಬಂಡ ಅಪ್ಪಮ್ಮನ ಮಿತ್ತಲ ಧರ್ಮದ ಮಿತ್ತಲ ಗೌರವ ಎತ್ತನ ಬಣ್ಣು ಬರುವಳಲ್ಲ ನರಸಿ ಬರುವಳಲ್ಲ ಈ ಮಾನಿನಿ ಯಾರು ಫೇಸ್ಬುಕ್ ನಮ್ಮದು ಲಗಡಿ ಹೋಯ್ನ ಯಾರು ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ ಮೀನಾಂಕರಸಿ ಬರುವಳಲ್ಲ ಈ ಮಾನಿನಿ ಯಾರು ಶಿವನೇ ಬಲ್ಲ ಪರಿಗಿಸು ಸಹಜ ಕಡೆಯ ಚೆಲ್ವ ತರುಣಿ ಉಯ್ಯಾಲೆ ತೂಗುವ ಬಗೆಯ ಆಡುವ ಬಗೆಯ ಹೋಗುವ ಬಗೆಯ ಉಯ್ಯಾಲೆ 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 ಆಡುವ ಬಗೆಯ ಹೋಗುವ ಬಗೆಯ ಆಡುವ ಬಗೆಯ ಮೀನಗರಸಿ ಬರುವಳಲ್ಲ ಮಾನಿನಿ ಯಾರು ಶಿವನೇ ಬಲ್ಲ ಆ
ನಮ್ಮಡ ದುರ್ಗಾಶಕ್ತಿ ಅವಳು ನಮ್ಮ ಬದುಕನ್ನು ನಮ್ಮನೆ ಕಟ್ಟೋ ನೋಡು ಎಲ್ಲ ಏರ್ಲ ಬರ್ಪೂಜೇರು ತುಲ ಏತೈತೆ ಎಲ್ಲಿಯ ಜೋಕುಲು ಸಮೇತ ಕುಳ್ಳೊಂದು ಕಾರ್ಯಕ್ರಮ ತೂವೊಂದುಲ್ಲಿರುದು ಐಕೆ ಕಂಡಾಬಟ್ಟೆ ಪೂಜೆ ನಡೆದು ಒಂತೆ ಪ್ರಾಕೃತಿಕ ಒಂತೆ ನೇಚರ್ದಂಚಿ ಜೋಕುಲ್ನ ಫ್ಯೂಚರನ್ನು ಡೆವಲಪ್ ಮಲ್ಪುಗ ದಯಪಂಡ ಪ್ರಕೃತಿ ಮುನಿನಿಂದ ದಾಲಜ್ಜಿ ದುಂಬುದ ಇಲ್ಲದುಲೆ ನಮ್ಮ ಒಂಜಿ ಮರಟ್ಟು ನೂದು ಕಕ್ಕೆ ಎತ್ತಿನ ದಾಂಡ ಬಂದುಲೆ ನೂದು ಕಕ್ಕೆಗೆ ನೂದು ಕಲ್ಲು ಒಡ್ಚಿ ಒಂಜಿ ಕಲ್ಲು ಯಾರು ನಮ್ಮ ಇಲ್ಲದ ಜೋಕುಲ್ನ ಒಂಜಿ ಫೇಸ್ಬುಕ್ ಫ್ರೆಂಡ್ ಇಡೀ ಕುಟುಂಬನು ಕಣನೀರು ಪಾಡ್ಪಾದು ನರಕ ಬರ್ಪಾರೆ ಯಾರು ಐತ ಬಗ್ಗೆ ನಮ್ಮ ಜಾಗ್ರತೆ ಮಲ್ತೊಣಗ ಬಜಿ ಮಾರ್ಕತ್ತು ಮಾರ್ಕ್ ರಡ್ಡು ಕಮ್ಮಿ ಅಂಡಲ ತೊಂದರೆ ಅಜ್ಜಿ ಮಗನಿಕ್ಕು ರಿಮಾರ್ಕ್ ಬರೋದು ಲೆಕ್ಕ ನಿನ್ನ ಜೀವನೊಂಜಿ ಪೊರ್ಲುಡೆ ತೂವಣ್ಲ ಪಣ್ಪುಣಂಚಿನೇನು ನಮ್ಮ ನಣತ್ತ ಜೋಕ್ಲಿಗೆ ಕಲ್ಪವಡಾಯನಂಚಿನ ಅಗತ್ಯ ಉಂಡು ಹೆಜಿದಾಂಡ ಒರಿ ಪೂಜಿ ಐಕೆ ನಂದಳಿಕೆ ನಾರಾಯಣ ಶೆಟ್ಟರು ಪಣ್ಪುನಾರು ಪಣ್ಪೇರು ದುಂಬದ ಇಲ್ಲುಲ ಇಂಚೈತೆ ನಮ್ಮ ತುಳುನಾಡು ಇತ್ತೆ ಪೂರ ಪ್ರಕೃತಿ ನಾಶ ಅದು ತಂತ್ರಜ್ಞಾನ ಒಂಜೇ ಸರ್ವಸ್ವ ಅಂದು ನಮ್ಮ ನಂಬುದು ಓ ಪಕ್ಕಿ ಈ ರಾದು ಪೋಯಂದಾಂಡ ತಿರುಗದು ಬರೊಡ್ಚಿ ನಿಕ್ಕೆ ಪೆಜಿತಿನಿಯರ್ಲ ದಾಲ ಇಪ್ಪಂದು ಎಂಚೆಂಚಿ ಇಲ್ಲುಳಿತ್ತ ವಾವ ಪರಿಸ್ಥಿತಿಗೆ ಬತ್ತಾಯಿನಿ ರಾವು ಪಕ್ಕಿ ರಾದು ಬಾನೋಗು ಸೇರ್ಲ ರಾವು ಪಕ್ಕಿಯರಾದು ದೂರ ಬಾನುಗು ಸೇರು ರಾವು ಪಕ್ಕಿಯರಾದು ದೂರ ಬಾನುಗು ಸೇರು ತೆಜಿತಿನರೆ ನಿಕ್ಕಿಜ್ಜಿ ನನ್ನ ನುಂಡು ದಾಲ ತೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲು ದಾಲ ಬುಳೆ ಕಂಡ ಪಡಿಲಾಡ ಮರಕಾಡು ಬೋರಾಡ ಉಂಡು ತಿಂಪಿನ ಇಲ್ಲ ಸುಡುಕಾಡು ಪಲ್ಕೆ ಬುಳೆ ಕಂಡ ಪಡಿಲಾಡ ಮರಕಾಡು ಬೋರಾಡ ಉಂಡು ತಿಂಪಿನ ಇಲ್ಲ ಸುಡುಗಾಡು ಪಲ್ಕೆ ಊರೊಮ್ಮೆ ಸೂತ ಕದ ಮನಿ ಮಂಬುದಾಲಜ್ಜಿ ಊರೊಮ್ಮೆ ಸೂತ ಕದ ಮನಿ ಮಂಬುದಾಲಜ್ಜಿ ಬಾರದಾಂತಿನ ಜಾಲ ವೀರ ಭೂಮಿನ ಊರು ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲು ದಾಲ ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲು ದಾಲ ಕಟ್ಟಿ ಕರೆ ಮುದಿ ಮೋಲು ಪೆತ್ತದರ ಬೈವೋಲು ಇಲ್ಲ ಕಾಪುನ ನಾಯಿ ತೆಲಿದಾಂತೆ ಕೊಂಡು ಕಕ್ಕೆ ಕರೆ ಮುಗಿ ಮೂಲು ಪೆತ್ತದರ ಬೈವೋಲು ಇಲ್ಲ ಕಾಪುನ ನಾಯಿ ತೆಲಿದಾಂತೆ ಕೊಂಡು ಎಲ್ಲಿ ಪೆರುಗೊಡೆದ ರಾಪು ಇಲ್ಲದುಲ ಇಡು ಆಂಡ ಎಲ್ಲಿ ಪೆರುಗೊಡೆದ ರಾಪು ಇಲ್ಲದುಲ ಇಡು ಆಂಡ ಸಿರಿ ತುಂಬೆದ ಜಾಲ ಇಲಿ ಒಡೆದುಕೊಂಡು ತೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲು ದಾಲ ತೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲು ದಾಲ ದೈವಲಿಗೆ ಪೂನೀರ ದೀಪಿನ ಗತಿಯಾಂತೆ ಮಣೆ ಮಂಚ ಹುಡುಕೂರ ಉದಲದಾರ ಶಾಂಡು ದೈವಲಿಗೆ ಪೂನೀರ ದೀಪಿನ ಗತಿಯಾಂತೆ ಮಣೆ ಮಂಚ ಹುಡುಕೂರ ಉದಲದಾರ ಶಾಂಡು ದಿಕ್ಕೆಲೆಡು ಕನಕಿಜ್ಜಿ
ಬೇಪಾವು ಗತಿ ಪರ ಜೀವ ಪರ ಬಜಟ್ ನೆಲಪತುದು ಪೋಂಡು ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲಗಾಲ ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲಗಾಲ ರಾವು ಪತ್ತಿಯಲಾದು ದೂರ ಬಾನುಗು ಸೇರು ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲಗಾಲ ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲಗಾಲ ರಾವು ಪತ್ತಿಯಲಾದು ದೂರ ಬಾನುಗು ಸೇರು ದೂರ ಬಾನುಗು ಸೇರು ದೂರ ಬಾನುಗು ಸೇರು. ಒಂಜಿ ಚಪ್ಪಾಳೆ ಕೊರ್ಲೆ ಬಂದು ಲೈಕೋಸ್ಕರ ಮಾಡ್ಪಣಿ ಪ್ರಕೃತಿದಂತೆ ಜ್ಞಾನ ನಮ್ಮ ಜೋಕ್ಲಿಗೆ ಬೋಡು ಇಚ್ಚಿಂದಾಂಡ ನನ್ನತ್ತ ಕಾಲೋಡಂತೆ ಭಂಗ ಉಂಡು ಆಣಿ ತೂಲೆ ದುಂಬುದ ಡಾಕ್ಟರ್ನಾಕಲು 19-20 ಆ ಪರಿಸ್ಥಿತಿ ಬತ್ತ ದುಂಬುದ ಡಾಕ್ಟರ್ನಾಕಲು ಪಲ್ಸ್ ತೂದು ಮರದುಗೊರು ಅಂತೀರು ಇತ್ತೆಲ್ಲ ಕೆಲವು ಪಲ್ಸ್ ತೂದು ಮರದು ಕೊರ್ಪುಣ ಡಾಕ್ಟರ್ ಉಳ್ಳೆ ಕೆಲವುದಕ್ಕಲು ಪಲ್ಸ್ ತೂದು ಕೊರ್ಪೇರು ಕೆಲವುದಕ್ಕಲು ಪರ್ಸು ತೂದು ಕೊರ್ಪೇರು ಪರ್ಸ್ ಗಟ್ಟಿ ಇತ್ತನ ಕಂಡಾಟೆ ಮರದುಂಡು ಕೆಲವು ಸತಿ ಆರೋಗ್ಯ ಕ್ಷೇತ್ರಗಳ ವಿದ್ಯಾಕ್ಷೇತ್ರಗಳ ಏಪ ಬಿಸ್ನೆಸ್ ಆಯ್ರ ಶುರುವಾಂಡ ಹಿಡಿದು ಬಕ್ಕ ಹಣದ ಹಿಂದೆ ಮಾತ್ರ ಬಲ್ಪೆರ ಕಲ್ತದು ಹಣದ ಹಿಂದೆ ಓಡಲಿಕ್ಕೆ ಕಲಿಸಿದರೆ ಅಪ್ಪ ಅಮ್ಮನ ಆಸ್ತಿ ಮತ್ತು ಹಣಕ್ಕೆ ಮಾತ್ರ ಕಾಯ್ತಾರೆ ಗುಣದ ಹಿಂದೆ ಸ್ವಲ್ಪ ಓಡಲಿಕ್ಕೆ ಕಲಿಸಿ ಅಪ್ಪ ಅಮ್ಮನನ್ನು ಕೊನೆಯ ತನಕ ಮನೆಯಲ್ಲಿಟ್ಟು ನೋಡ್ತಾರೆ ಅಂಚ ಗುಣತ್ತ ಪಿರವಡೆ ಕಲ್ಪ ಓಡಾತು ಒರೇನ ತಿಗಲೆಡು ಇಂದುಗೆ ಶ್ವಾಸಕೋಶೋಡು ಎಕ್ಕಳೆ ಸುಮಾರು ಖರ್ಚು ಮಲ್ತೀರು ಎಕ್ಕಳೆ ಉಳ್ಳೆ ಉಂಡು ಕೈತಲ್ಲಿಲ್ಲದ ಅಜ್ಜಿ ಬತ್ತು ಬಂಡೇರಿ ಎಕ್ಕಳೆಗೆ ಆತು ಪೂರ ದಯ ಬಂಗ ಅರ್ಪಣೆ ಎಕ್ಕಳೆಗೆ ಬುಡುಪುಣನೆ ಹಿಟ್ಟು ತಿಕ್ಕೊಂಡು ಐನು ಬುಡ್ಲೆ ಅಂಡಿ ಹಿಟ್ಟು ಬುಡ್ತುಂಡ ಬೆಟ್ಟಾತು ಮುಡು ಲಾಸ್ಟಿಗೆ ಫಾರಿನ್ ಗಡಬುಡೀರಿ ಎಕ್ಸ್ರೇನ್ ಫಾರಿನ್ ದಾಖಲು ಬಂಡೇರಿಗೆ ಅವು ಶ್ವಾಸಕೋಶೋಡು ಎಕ್ಕಳೆತ್ತು ಎಕ್ಸ್ರೇ ಮಿಷಿನ್ದೊಳ ಒಂಜಿ ಎಕ್ಕಳೆ ಉಂಡು ಐನು ದೆಪ್ಪೆರ ಅನ್ಲಿ ನನ್ನ ಮಿಷಿನ್ದೊಳ ಕಂದಡಿ ಪೂರ ಅದು ನಿನ್ನ ವಂಜಿದೊಳ ಉಂಡು ಒಂದು ಆಪ್ರೇಷನ್ ಮಲ್ಪುಣ ಕಾಲ ಬೈದು ತಗೊಂಡ ಲಕ್ಷಗಟ್ಟಲೆ ಇಂಚಿನ ಅಂದು ಇಜ್ಜಿ ದುಂಬು ಪುರ ಜ್ವರ ತೂಪಣೆ ಒಂಡ ಇಂಚೆ ಎತ್ತು ಒಂಜಿ ಮೂಳು ತೂಪಣೆ ಒಂಜಿ ಸ್ಟೆಥೋಸ್ಕೋಪ್ ದಿ ತೂಪಣೆ ಒಂಜಿ ಥರ್ಮೋಮೀಟರ್ ದೂದು ಬಾಯಿಗೆ ದಾಡೆಗೆ ವಿಷಯ ಮುಗಿಯೊಂದಿತ್ತು 19-20 ಒಂಜಿ ಸ್ಟೆಪ್ ದೇವೇರ ಮಿತ್ತು ಪೋಯರು ಬಾಯಿ ಹಿಡ್ದು ಒಂಜಿ ಸ್ಟೆಪ್ ಮಿಂತು ಮೂಂಕಡೆ ತಳ್ಳಿಯರ ಶುರು ಮಲ್ತೀರಿ ನನ್ನ ಮಿತ್ತು ಜಾಗೆ ಅಜ್ಜಿ ನನ್ನ ಒಳಂಡ ಹೊಸತ್ತು ವೈರಸ್ ಬತ್ತದು ಅದು ಇಲ್ಲಿ ಟೆಸ್ಟಿಗೆ ಸಿಗುವುದಿಲ್ಲ ಅದು ಏನಿದ್ರು ಆಹಾರ ಜೀರ್ಣ ಆದ ಮೇಲೆ ಮರುದಿವಸ ಬೆಳಿಗ್ಗೆ ಅಲ್ಲಿಯ ಸ್ಯಾಂಪಲ್ ಬೇಕು ಅಂದು ಕೇಂದ್ರ ಅಂದ್ರೆ PVC ಪೈತಿಗೆ ಪರ್ತಿ ಕಟ್ಟೊಂದು ಪೈಪ್ ಇಡ್ತು ಇಲ್ಲ ಅವ್ರು ದುಮ್ಮಣಿ ನಮ್ಮ ಮೊಬೈಲ್ದು ಅಪ್ಲೋಡ್ ಮಲ್ಪೋಡು 1/4 ಇಂಚಿದ ಇತ್ತು ಅರ್ಧ ಇಂಚಿದ ಇತ್ತು ಅದಕ್ಕೋಸ್ಕರ ಮಣ್ಣೆ ಪ್ರಾಕೃತಿಕ ಅಂದು ಬೋಡು ದೂರ ಜೋಕ್ಲೆ ಕಲ್ಪಾಡು ಜೋಕ್ಲದುಲ್ಲ ಏದು ಚೋಕಡೆಗುಲ್ಲ ಒಂದ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಐಕೆ ಮುದ್ದು ಕೃಷ್ಣ ಸ್ಪರ್ಧೆ ಮಕ್ಕಳ ದಿನಾಚರಣೆ ಉದಯವಾಣಿ ಇಡೀ ಫೋಟೋ ವಿಜಯ ಕರ್ನಾಟಕ ಇಡೀ ಜೋಕಲ್ನ ಫೋಟೋ ಎಡೆಡ್ಡೆ ಎಲ್ಲೆಲ್ಲೇ ಬಾಲ್ಯದ ಫೋಟೋ ಭಾರಿ ಖುಷಿ ಆಪುಣ ನೀತು ದಯಬಣ್ಣ ನಿಷ್ಕಲ್ಮಶ ಮನಸ್ಸು ಬೊಕ್ಕೊಂಜಿ ಫೋಟೋ ಬರ್ಪುಣೆ ನವರಾತ್ರಿ ದಪ್ಪಾಗ ದಿನಕ್ಕೊಂಜಿ ಕಲರ್ದ ಸೀರೆ ತುತ್ತುನಿ ಲೈನುಂತುನಿ ಸೌಂಡ್ ನೆನಪುಜಿ ಹಾಂ ಶ್ವೇತಾ ಮತ್ತು ಬೆಳಗ ಶಾಂತಿ ಮತ್ತು ಬೆಳಗ ಕೀರ್ತಿ ಮತ್ತು ಬೆಳಗ ರಮ್ಯಾ ಮತ್ತು ಬೆಳಗ ರೇಖಾ ಮತ್ತು ಬಳಗ ಬರ್ಪುಣೆ ತಂದೆ ದಿನೇಶ ಮತ್ತು ಬಳಗ ನಾಗೇಶ ಮತ್ತು ಬಳಗ ಸಿರ್ದರ ಮತ್ತು ಬಳಗ ಕೃಷ್ಣಪ್ಪ ಮತ್ತು ಬಳಗ ಅವಿಚ್ಚಿ ನಮ್ಮೊಂಜಿ 4 ಫೋಟೋ ಜನತ ಒಂಜಿ ಫೋಟೋ ಒಂಜಿ ಕಡಪುಡ್ದು ನಮ್ಮ ಫೋಟೋ 1 ಗಂಟೆ ಉಣ್ಗಾಯರದೀತೆ ಉಣ್ಗುದಿಜಿ ಅಂಚ ಕಡಪುಡ್ದಿಜಿ ನಂಗೆ ಇಜ್ಜಿ ಅವು ನಂಗೆ ಅವಕಾಶ ಇಜ್ಜಾಯ್ತು ಅವು ಪೂರ ಪೊಂಜನಕ್ಲೆಗಿ ಐಟು ಮಾತ್ರ ಹತ್ತು ಫೋನ್ ಬಾತರ್ನಾಗ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಮಣ್ಪುಣೆ ಪೊಣ್ಣು ಅಕ್ಕಿಳೆ ಕೊರೋನಾದ ಪಕ್ಕ ಪಾತಿರೊಂದಿತ್ತನ್ನೇ ಪೊಣ್ಣು ಅಂದು ಗೂಗಲ್ ಮ್ಯಾಪ್ ಪಾತಿರನೆ ಪೊಣ್ಣು ಅವಳು ಅಕ್ಕಿಳೆ ಬಜಾಜ್ ಫೈನಾನ್ಸ್ ಇಂದ ಲೋನ್ ಬೇಕಾ ಮಣ್ಪುಣೆ ಪೊಣ್ಣು ಗಾಡಿ ಸರ್ವಿಸಿಗೆ ತನ್ನಿ ಮಣ್ಪುಣೆ ಪೊಣ್ಣು ಅಕ್ಕಿಳೆ ನಿಮ್ಮ ಪುಗೆ ಹೋಗ್ತಾ ಉಂಟು ಚೆಕಪ್ ಮಾಡಿಸಿ ಮಣ್ಪುಣೆ ಪೊಣ್ಣು ಅವೇ ವಾಯ್ಸ್ ಕಾರಿಗೆ ಲೋನ್ ಬೇಕಾ ಮಣ್ಪುಣೆ ಪೊಣ್ಣು ಏರ್ಪೋರ್ಟ್ ಪಾತಿರನೆ ಪೊಣ್ಣು ರೈಲ್ವೆ ಸ್ಟೇಷನ್ ಪಾತಿರನೆ ಪೊಣ್ಣು ಆಣುಲ್ಲ ವಾಯಿಸೋಂಡು ಆಣುಲ್ಲ ವಾಯ್ಸಿಗೆ ಬಿಲೆಯಲ್ಲೇ ಆಣುಲ್ಲ ವಾಯಿಸಿ ಪುಣೆ ಪಂಚಾಯತ ಕಜಾವತ ಟೆಂಪೋಡು ಮಾತ್ರ ಪಾಟೆ ಬೇರೆ ಲೋಟೆ ಬೇರೆ ಥಪಳೆ ಬೇರೆ ಅಶಿಕಾಶ ಬೇರೆ ಈತು ಸ್ವಚ್ಛ ಭಾರತ ದೋಣಿ ಸಾಗಳಿ ಬಣ್ಣಿಯರೆ ದೋಣಿ ಹೋಯ್ತು ಒಂದು ಒಂಜಿ ಅಂಜೆ ಉಂಡು ಕಜೆ ಹೊಡ್ದು ಕಡೆಂಡತ್ತ ಮಾರ ವಾಯ್ಸ್ ಇಂಚಿನ ಅವಸ್ಥೆ ಮಾರ ಜೋಕ್ಲೆಗೆ ಎರಡು ಹಾಕೊಂಡ ಮಕ್ಕಳ ಸಹಾಯವಾಣಿ ಫೋನ್ ನಂಬರ್ ಉಂಟು
ಆಡೆ ಫೋನ್ ಮಾಡ್ತಾನೆ ನಾನು ದಾಯ ಹಾಕ್ಯಾರಿಗೇನು ಬೇರೆ ಬರ್ತದೆ ಬೋಡೆದಿಗೆ ಬಿನಿ ಹಾಕೊಂಡ ಮಹಿಳಾ ಸಹಾಯವಾಣಿ ಫೋನ್ ನಂಬರ್ ಉಂಟು ಅಡೆಗೆ ಫೋನ್ ಹಾಕಲು ಬತ್ತ ಕಂಡನೆಗೆ ಹಾಕದು ಒಪ್ಪಿ ಬೊಡೆದಿ ಕಂಡನೆಗೆ ಹಾಕೊಂಡ ನಂಬರ್ ಇಜ್ಜಿ ಪುರುಷರಿಗೆ ಸಹಾಯವಾಣಿ ಇಲ್ಲ. ಸಹಾಯವಾಣಿ ಉಂಡು ನಂಬರ್ ಇಜ್ಜಿ ಹ? ಸಹಾಯವಾಣಿ ಉಂಡು ಅವೆಂಚ ಅವಳು ಉಂಡು ಅವೆಂಚ ಅವಳು ಲೆಪ್ಪುಂಡ ಮಾಡು ಎಂಚ ಬಾರ್ ಬರ ಬಾರ್ ಬಾರ್ ಇನಿ ಮೋಳ್ ಬೋರ್ ಆನ್ ಎಲ್ಲದು ಕಂಚಿನ ಅಂದು ಮಂಡ ಬೆಚ್ಚ ಮಲ್ಪಣಿ ವೈನ್ ಒಯ್ನು ಪೂರ ಅಂದು ಮಂಡೆ ವೈನ್ ಅಂಚ ಹಾ ದುಂಬು ಪುರ ಶಾಲೆಗೆ ಸೇರ್ಸನಕ ಆಯ್ತಾಯ್ತು ನೀ ಹ. ಬೇ ಏಪ ಪುಟ್ಟನೆಮ್ಮ ಅವು ಎಂಕ್ಲಿಲ್ಲ ತಾರಾಯ್ದೈತೆ ನಾನಿ ಮಾಸ್ಟರ್ ಮಂಡೆಗೆ ಬಣ್ಣಂಗಾಯಿ ಗುರುದುಂಡ ಏಪ ಅಂದು ಅವ್ರು ಬರೇನು ಅಂದಾಜಿದ್ದು ತಾರೀಖು ಡೇಟ್ ಆಫ್ ಬರ್ತ್ ಅಂಡಡಿ ಮళ్ళీ ఏపమ్మ పుట్టుని అవి పెద్దినెల బొగ్గి కిన్ని తినేలా వంజే తినే అని పేరు మాస్టర్ బొగ్గి డగినున్నా ఏప కిన్ని తినేందు అవే డేట్ ఆఫ్ బర్త్ ಇತ್ತೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅವಡು ಆಧಾರ ಅವಡು ಆಧಾರ್ ಮಾತ ಕೊಡಿಲ್ಲ ಆಧಾರ್ ಲಿಂಕ್ ಹೊಡೆಯುತ್ತೆ. ಆಧಾರ ತೋಜ್ಪ ಒಂದನ ಒಂಜೇ ಜಾಗೆ ಹೋಗು ಪಂಡ ಸಾರ್ವಜನಿಕ ಶೌಚಾಲಯ ಅವಳು ಒಂಜಿ ಆಧಾರ ತೋಜ್ಪಾರ ಅನ್ಪುಜಿ ಅವಲಿಚ್ಚಿ ತೋಜ್ಪಾರ ಪಂಡ ದೇವರೇ ಗತಿ ಇಲ್ಲಿ ಆಧಾರ ತೋರಿಸಿ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ OTP ಬರದೆ ನಿಮ್ಮ ಪಿ ಬರ್ಲಿಕ್ಕಿಲ್ಲ ಅಂಡೇರ್ನ OTP ಬಂದಿಟ್ಟದಾಯ್ತಾ ಸೈಪುನಿ ಸರ್ವರ್ ಪ್ರಾಬ್ಲಮ್ OTP ಬಂದ ಮೇಲೆ ಇದು ಪಿ ಬರಬೇಕು ಅಂಡೇರ್ನ ಸರ್ವರ್ ಪ್ರಾಬ್ಲಮ್ ಅದು ಮಣದನಿಗೆಲ್ಲ OTP ಬರ್ಪುಜ ಅವಳ ಸರ್ವರ್ ರಡ್ನ ಮಣದ ಸರ್ವರ್ ಉಂಡು ನಂಗೆ ಬರ್ಪುಣ ಕಾಸಿಗೆ ಮಾತ್ರ ಸರ್ವರ್ ಪ್ರಾಬ್ಲಮ್ ನಮ್ಮಡ್ದು ಕಟ್ಟಾಪುಣ ಕಾಸಿಗೆ ಸರ್ವರ್ ಪ್ರಾಬ್ಲಮ್ ಹೆಜ್ಜಿ ಅವು ಮಧ್ಯರಾತ್ರಿ ಇಡ್ಲ ಅವು ಸುಂಕ ಉಂಡವು ಸರ್ವರ್ಗಳ ಕಲ್ಪಾದ ಬಿಡ್ತೀರಿ ಕೊರ್ಪುಣೇನು ನಿಧಾನ ಕೊರ್ಕ ಕಡಪುಣೇನು ಸುರುಕು ಕಡಪು ಹಿಡಿದು ಅಕ್ಕ ಬರ್ತ್ಡೇ ಶುರು ಆಯ್ತು ಬರ್ತ್ಡೇ ಅಬ್ಬದೇ ಈರಂಜಿ ಆರಿಗೆ ದೆತ್ತಲೆ ಕಾಣ್ರಿ ಆತ ಬರ್ತ್ಡೇ ಎಂದೇ ಬರ್ತ್ಡೇ ಎಂದು ಬಣಿಯನ ಇಜ್ಜವು ಬೊಕೆಂಚ ಬರ್ಡೇ ಎಂಚ ಬರ್ಡೇ ಬರ್ಡೇ ಹಾಂ ಬರ್ಡೇ ಬರ್ಡೇ ಹಾ. ಬ ಇಜ್ಜಿ ಒಂಜಿ ಗಂಟೆ ಇರ್ನ ನಾಳೆ ನುಣ್ಗಾವಳು ಬರ್ಪುಜವು ಹೆಚ್ಚಿನ ಹಪ್ಪಳ ಬಕ ಕರ್ಕುರು 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 ಬರ್ಕೊಂಡು ಶಬ್ದ ಅಜ್ಜಿ ಅಲ್ಲ ಒಣ ಪೇರು ಮಾರ್ರೆ ಹೆಚ್ಚ ಕೊಡದಾಣ ಇರ್ನ ಪುಳ್ಳಿ ಶಾಲೆಗೆ ಬರಂದನೆ ಕೆಂಡ ಕೊಡೆ ಎನ್ನ ಪುಳ್ಳಿ ನಾ ಬಡ್ಡೆ 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 ಅತ್ತಿ ಬಡ್ಡೆ ಬ ಅಂಚ ಇದು ಪುರ ಎಲ್ಲಿ ಅತ್ತ ಮಾರ್ಯಾರೆ ಎಲ್ಲಿ ಆತನ ಬಕ ಟಿವಿ ಆತ ಮಲ್ಲ ಇತ್ತನ ಎಲ್ಲಿ ಆತಜ ಛೇ ಅಂದಂದು ಬಕ ಗೊತ್ತಿಲ್ಲ ಪೂರ ಎಲ್ಲಿಯ ತುಂಬ ಪೂರ ಪುದರ ಕೆಂಡಗ ಮಾಲಿಂಗೇಶ್ವರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯೇಶ್ವರ ಸ್ಕಂದ ಗಣಪತಿ ಗಣಪತಿ ಮಕ ಗೋಪಾಲಕೃಷ್ಣ ಅಂತ ಪೂರ ಒಣಂತಿ ಇತೆ ಬದುಕೆ ಏನ್ಲೆಗೆ ಹಾ. ಹೇಗಪ್ಪ ಹೆಸರು ಹಾ. ಕೈಂಕ್ ಪೋಡ್ ಚಿಂಕ್ ಒಂಜಿ ಬೊಗ್ಗಿ ಕಳೆದಾಕ್ಲೆಕ್ಕ ರಡ್ಡೆ ಅಕ್ಷರ ರಡ್ಡೆ ಅಕ್ಷರ ಅಂಚ ಅಪ್ಪನ ಬುಧಾರದ ಒಂಜಿ ಅಕ್ಷರ ಅಮ್ಮೆನ ಬುಧಾರದ ಒಂಜಿ ಅಕ್ಷರ ಪುದರ್ದೇರೆ ಬಾರಿ ಸುಲಭ ಪಗಿತ್ತೆ ಒಂದೊಂದು ಅಕ್ಷರ ಸೇರ್ಸಣ ಪುದರ್ದೇ ಆತರೆಗ್ಲ ಸುಲಭ ಪೂಜ ಮದ್ಮೆಗೆ ದುಂಬೆ ಆಲೋಚನೆ ಅಲ್ಪಡು ಹಾ? ಒಂಜಿ ವೇಳೆ ಅಪ್ಪನ ಬುಧಾರದ ಸುರುತ್ತಾಕ್ಷರ ಸುರುಕುದೀದು ಅಮ್ಮೆರ್ನ ಬುಧಾರದ ಸುರುತ್ತಾಕ್ಷರ ರಡ್ನೆ ಅಕ್ಷರ ದೀಪುಂಡ ಹಾ. ಪೂರ್ಣಿಮಾ ಬಣ್ಪುಣ ಪೊಣ್ಣು ಕಿಶೋರ್ನ ಮದ್ಮೆಯರ ವಲ್ಲಿ ದಾನ ಒಂದೇ ಪೂರ್ಣಿಮಾ ಸುರುತ್ತಾಕ್ಷರ ಕಿಶೋರ್ ಸುರುತ್ತಾಕ್ಷರ ಹಾ ಪೋ ಬಾಳೆ ಆಣ ಪೊಣ್ಣ ಬಂಡ್ಲೆ ಇಂಕ್ ಸುರುಕು ಆಪುಜ ಬಾಬು ಆಪುಜತೆ ಅವು ಲೆಪ್ಪೆರೆತ್ತನವ ಅವು ಆಪುಜಿ ಅವು ಬುಡಿಯರೆತ್ತನತ್ತ ಆಪುಜ ಐಟ್ ಆಪುಜಿ ಬೇತಿದೆ ಅಪ್ಪುದ ಆಪುಜಿ ಆತೆರೆಗ್ಲ ಆಪುಜಿ ಬಣ್ಣ ನಾವು ಐಟೊಂಜಿ ಆಣು ಪೊಂಡು ಒಂದುಂಡು ಡರ್ರ ಪೊಂಡ ಆಣು ಪೊಂಡಿಯ ಕುಯ್ಯ ಪೊಂಡ ಪೊಣ್ಣು ಪೊಂಡು ಅವು ಆಪುಜಿ ಹಿಡಿದು ಬಕ್ಕ ಅಪ್ಪನ ಗಂಡ ನೆಂಚಲೆಪ್ಪುಣಿ ಅಪ್ಪ ಬಕ ಒಂಜಿ ಚುಯಿ ಚುಯಿಂದ ಒಂಜಿ ತಿಂಡಿ ಮಲ್ಪೇರ ತೈನೆಂಚಲೆಪ್ಪುಣಿ ಅಪ್ಪ ಒಂತೆ ಕಾಯಿಂಡ ಕಲ್ತಪ್ಪ ಒಂತೆ ನೆಯ್ ಪಾಂಡ ನೆಯ್ಯಪ್ಪ ನೇಯಪ್ಪ ಈರ್ಲೆಕ್ಕ ಎತ್ತಂಡ ಊತಪ್ಪ ಅದು ವಿಷಯ ಅಣ್ಣೆ ಆ ವಿಷಯ ಅಪ್ಪ ಅಪ್ಪದುಲೆ ಅಪ್ಪ, ಅಪ್ಪ. ಈ ಅಪ್ಪನ ತೂದು ಆ ಅಪ್ಪಗ ಬುದರದಿ ಇನ್ನ ಆ ಅಪ್ಪನ ತೂದು ಈ ಅಪ್ಪಗ ಬುದರದಿ ಇನ್ನ ಅವೇ ಒಂದು ಅವು ನಿಜವಾದ ತಿಂಡಿ ಅಪ್ಪನ ತೂದು ಈ ಅಪ್ಪಗ ಬುದರದಿ ಪಂಡ ಅಪ್ಪ ಎಪ್ಪಲ್ಲ ಅಡಿಗರೆಂಚೊಂದೇ ಪುಣಿ ತಿಂಡಿ ಅಪ್ಪ ತಿಂಡಿ ಅಪ್ಪ ತಿಲ್ಲಲ್ದಪ್ಪಳ ಎಲ್ಲಗೆ ಗ್ಯಾಸ್ ಆವಡು ಬಾಳೆಗೆ ಫೀಸ್ ಆವಡು ಗುಂಪು ಗಟ್ರೆ ಕಾಸು ಆವಡು ಅಮ್ಮೇರು ಬೆಂದುದು ಅಮ್ಮೇರು ಕರೆಂಚುನ ಬೊಡೆದಿ ಗೊತ್ತಾ ಇರ್ಲಜ್ಜಿ ಜೋಕ್ಲೆ ಗೊತ್ತಾ ಇರ್ಲಜ್ಜಿ ಕೆಲವಿಲ್ಲ ನಮ್ಮ ವಾರೋಗು ಮೂಜಿ ಸರ್ತಿ ನೈಲ್ ಪಾಲಿಶ್ ಪಾಡ್ಬಾ ತಿಂಗಳಿಗೊರ ಅಮ್ಮೇರನ್ನು ಕುಲ್ಲ ಅದು ಉಗುರ್ದೆಪ್ಪುಗಾಗೆ ದಾನೆ ಹಾಕೊಂಡು ಅಮ್ಮೇರು ಬಂಡಂಜಿನ ATM ಮಿಷಿನ ಕಾಲಿಕ್ಕೆ ಏನೇನು ಕೊಂಡದು ಕೊರಿಯರೆ ಮಾತ್ರ ಬೊಡೆದಿಗೆ 7000 ಡ್ರೆಸ್ ಕೊರ್ದು ಜೋಕ್ಲೆ 7000 ಡ್ರೆಸ್ ಕೊರ್ದು ಈರ್ದಾನೆ ಪೊಸತ ದೆತೊಣು ಜಾರ ಬಣ್ಣಗ
ದಾಯಿ ಅವಳು ಗೋಡ್ರೇಜ್ ಬುಡ್ನ ರಾಸಿ ಏರೆಗಿಪ್ಪುಣೆ ಅವು ಹೊಸತ್ತು ಅಪಗಪಗ ದೆಪ್ಪುಂಡೆ ಅವು ಓರ ಪರಿಯಾಡು ಆತನೆಟೆಯನ್ನು ಪಾಡಬೆ ಪರತ್ತನ ಪಾಡೊಂದೆ ಮದ್ಮ್ಯಾಗ ಬರ್ಪೆ ದಾನೆ ಅಪುಣ ತೂಕ ಬಣ್ಪುಣ ಕುಟುಂಬಕ್ಕೆ ತ್ಯಾಗ ಮಲ್ಪುಣ ಏಕೈಕ ಜೀವಿ ಉಳ್ಳೇರಂದ ಅವು ಅಮ್ಮೇರು ಕಂಡನಿ ಬಡಿದಿ ಒಟ್ಟಿಗಿತ್ತನಗಳು ತಾಟಿ ಬೊಟ್ಟೊಡ್ಚಿ ಓಣಾಗ ಗಲಾಟೆ ಅವು ಬೆಂಚ ಬೊಕ್ಕ ಅಪ್ಪಣ ಬಗ್ಗೆ ಬಣ್ಣಾಗ ಬೊಟ್ಟೊಂತಾರೆ ಸೈಪೆ ಒಪ್ಪೆ ಅಂತ ಏನಾನು ಮೂಸೊಂದು ಪಿರಾವಡೆ ಹತ್ತಾರೆ ಪೋಲೆ ಮಂಜಲ್ದಾಯನೊಟ್ಟಿಗೆ ಏತು ದಿನ ಸಾಂಕೆ ತೂಪೆ ಆಯನೇ ತಿನ್ಯಾರಜ್ಜಿ ಅಂತ ಸೈಯರ ಬುರ್ದೇವಳು ನಮ್ಮ ಬರ್ತದ ಅದೆಷ್ಟುರಾಯರವಲ್ಲಿ ಅಂದ ಒಂತೆ ಅಮ್ಮೆರ್ನ ಬಗ್ಗೆ ಎಲ್ಲ ಗೊತ್ತಿ ಪೊಡು ಬಂದುಲ ಜೋಕ್ಲೆಗಿ ತುಲೆ ಕಾರ್ಯಕ್ರಮ ಈತ ಶೋಕಡೆ ಒಂದುಂಡು ಪದಾಳಡು ಜನರೇಟರ್ ಓಳೋಳುದು ಇದಿಪ್ಪಿರು ಅಂಡ ಓಳಾಂಡ ಜನರೇಟರ್ ತೋಜುಂಡ ಶಬ್ದ ಉಂಡ ಇಜ್ಜಿ ಗುಡು 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 ಅಂದು ಅವು ಅವಳು ರಣ್ಣಾದು ಮುಳ್ಳು ಬಲ್ಪು ಕೊರೊಂದುಂಡು ಅಮ್ಮೆರ್ಲ ಇಲ್ಲೊಂಜಿ ಜನರೇಟರ್ ಲೆಕ್ಕ ಬೆಂದದು ಇಲ್ಲಡೆ ಬೋಡನ್ನು ಕೊಣದು ಪಾಡ್ಬೇರು ಬೊಡದಿ ಜೋಕುಲು ಪಣ್ಪುಣಕಲು ಆತ್ಮವಿಶ್ವಾಸ ಪಣ್ಪುಣ ಡೀಸೆಲ್ನು ಅಮ್ಮೆರು ಪಣ್ಪುಣ ಜನರೇಟರ್ಗೆ ಪಾಡೋಂದು ಇಪ್ಪೋಡು ಅವು ಬುಡ್ದು ಹಿರೇನ ಕಟ್ಟೋನ್ ನಡೆದವ ಕಂಕಿಂಚಾಯ್ನೆ ಎಂಕ ಸೌಂಡ್ ಸಿಸ್ಟಮ್ ದಾರ ಅಣ್ಲಾತು ಆ ನಮ್ಮ ಕುಡ್ಲ ಚಾನಲ್ದ ಜವಣೆರ ಅಣ್ಲಾತು ಆತು ಓ ಮೂಳುಗಳು ನಾ ಕಪ್ಪು ಶರ್ಟ್ ದಾರ ಆತು ಅಲೆ ತಬಲ ದಾರ ಆತು ಈರಾತು ಪದ್ಯ ದಾರ ಆತು ಈರಾತು ಯಮ ಪರಬ್ಬೆ ಹಾರ್ಮೋನಿಯಂ ದಾರ ಅದು ವಿಷಯವನ್ನೇ ಅದು ಆತು ವಿಷಯ ಕಿರಿ 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 ಮಲ್ತಂಡ ಆಮೇಲೆ ಡೀಸೆಲ್ ಪಾಡೊಂದು ಯಾರ್ಪಿ ಬರ್ತ್ಡೇ ಬಾಲೆಗೆ ನಮ್ಮ ಮಲ್ಪು ಅತ್ತ ಬಾಲೆಗೆ ಏನಂದ ಬರ್ತ್ಡೇ ಅಲ್ಬೇರೆ ಒಂಜಿ ವರ್ಷದ ಬಾಲೆಗೆ ಗೊತ್ತುಂಡ ಎನ್ನ ಬರ್ತ್ಡೇ ಎಂದುಂದು ಆ ಬಾಲೆ ಎಂಚ ತೂ ದೇವಾಕಿ ಇಂದು ಎಂಚಿನಪ್ಪ ಪುಡ ಒಂದುಂಡು ಜಾತ್ರೆನ ನೇಮಣ ಬರ್ತ್ಡೇ ಓಡೆಗೆ ಎತ್ತದನ ಬಂಡೈತೆ ಮಲ್ಲಾಯ ನಡೆದೊಕ್ಕ ಜೋಕಲು ಲಡಾಯಿ ಮಲ್ತದ ಬರ್ತ್ಡೇ ಮಲ್ಪವಣ್ಣ ಇಲ್ಲ ಎನ್ನ ಫ್ರೆಂಡ್ಗೆ 40,000 ಸೆಟ್ ಕೊಡ್ತೀರಿ ಎನ್ನ ಫ್ರೆಂಡ್ಗೆ 20,000 ಸೆಟ್ ಕೊಡ್ತೀರಿ ಎನ್ನ ಫ್ರೆಂಡ್ಗೆ ಡ್ರೆಸ್ಸೇ 10,000 ಆತ ಖರ್ಚು ಮಲ್ತೀರಿ ಈತ ಖರ್ಚು ಮಲ್ತೀರಿ ಪಣ್ಪುಣಕ್ಕೆ ದುಂಬು ಅಪ್ಪೆ ಅಮ್ಮಗೆ ಸಾಲ ಎತ್ತುಂಡು ಸುರುವುಕುದು ನಿಖಲ್ನ ಸಾಲ ಎತ್ತುಂಡು ನಿಖಲ್ನ ಮೂಲ ಎತ್ತುಂಡು ಅಪ್ಪ ನಾಲಿಲ್ಲ ನಟ್ಟುದಾವಡು ಸಾಲ ಮಲ್ತದಾವಡು ಎನ್ನ ಬರ್ತಡೇ ಮಲ್ಪನೆ ಬಿಡ್ಚಿ ನಿಖಲ್ ಏರೆಂಚಿನೇ ಬೋಡಲ್ಲ ಪನಡು ದಾಲ ಇಜ್ಜ ಕಾಸಿಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬೋದು ಒಂಜಿ ಚೆಂಡು ಪೂ ಕೊರ್ದು ಒಂಜಿ ಹಾಲು ಪಾಯಸ ಸೇವೆ ಮಲ್ಪದ ಬರ್ಕ ಯಾರು ಹೆಂಗೆ ನಾನು ಆರುಗಾತೇರ್ನ ಯಾರು ಬಂಡದ ಜೋಕಲ್ನ ಬಾಡದ ಬತ್ತನಂದ ಅವು ಸ್ವಾಭಿಮಾನಿ ಭಾರತ ಅವು ಆತ್ಮನಿರ್ಭರ ಭಾರತ ಅವು ವಿಶ್ವಗುರು ಭಾರತ ಒಂದು ಲಡಾಯಿ ಮಲ್ತದ ಅಪ್ಪೆ ಅಮ್ಮನ ನಟ್ಟೆರ ಗಡ ಪುಡ್ದು ನಮ್ಮ ಕಣನೀರು ಬಾಡ್ಬಾರ್ದು ಬರ್ಪದೆ ಮಲ್ಪುಣಕ್ಲೆಗೆ ಮಾತ್ರ ಏನು ಮಾಡ್ಕೊಂಡು ಇತ್ತನಕಲು ಮಲ್ಪಾಡಪ್ಪ ಸಂತೋಷೋಡು ಅಂಡ ಸುರುಕಿ ಹಠ ಮಲ್ತದ ನಮ್ಮದೇ ತೊನ್ಬತ್ತ ಒಯ್ತದೆ ತೊನ್ಬತ್ತ ಅಂಚಿನ ಆ ಬರ್ತ್ಡೇ ಮಲ್ಪುಣಂಚಿನ ಮಲ್ಲ ಸಾಧನೆ ನಮ್ಮ ಮಲ್ತಿ ಪುಡ ತಂಡ ಓಕೆ ಖಾಲಿ ಪುಟ್ಟದ ಬಣ್ಪುಣಂಜಿ ಉದ್ದೇಶಗೋಸ್ಕರ ಅಪ್ಪೆ ಅಮ್ಮನ ಆ ವಿಷಯಡು ಕಣನೀರು ಬಾಡ್ಪವಣ ತಪ್ಪು ಐಕ್ಯವೇ ಯಾವ ಮನೆಯಲ್ಲಿ ಮಕ್ಕಳು ತಾಳಬೇಕು ಇಂಥ ವಿಷಯದಲ್ಲಿ ದೊಡ್ಡವರು ತಾಳಬೇಕು ಆ ಮನೆಯಲ್ಲೊಂದು ತಾಳಬೇಕು ಅಂಡಿತ್ತು ರಡ್ಡೇನು ಸೇರ್ಸವಣ ತಾಳ ಆಪುಣ ಪೊರ್ತುಡು ತಾಳದ ಶಬ್ದ ಆಪುಣ ಪೊರ್ತುಡು ನಾಳೆನ ಕೆರ್ಪುಣ ಪಬ್ಜಿ ಗೇಮಲ ಇಲ್ಲು ಪುಡಪ್ಪಣ ಧಾರಾವಾಹಿಲ ಲಡಾಯಿ ಮಲ್ಪುಣ ಬಿಗ್ ಬಾಸ್ಲ ಇಲ್ಲಲ್ಲ ಬತ್ತು ಕುಲ್ಲುಡತ್ತ ಆ ನೀಡಿದ ಬಕ್ಕ ನಮ್ಮ ಕುಟುಂಬ ವ್ಯವಸ್ಥೆ ಹಾಳ ಒಂದು ಬತ್ತನ ಬಂದುಲೆ ಐಕೆ ಪ್ರತಿ ಇಲ್ಲಲ್ಲ ತಾಳದ ಶಬ್ದ ಅಣ್ಣ ಮುಳ್ತು ಗೂಗಲ್ ಮ್ಯಾಪ್ ಕಡಪುಡು ಪದಾಳ ದೇವಸ್ಥಾನದ ಬಾಂಡ ಮ್ಯಾಪ್ ಕರೆಕ್ಟಲ್ಲಿ ಎತ್ತೊಂದು ಬರ್ಪುಡು ಇಡೇಗೆ ದೇವೇರು ಇಲ್ಲಡೆ ಬರೋಡುಂದಾಂಡ ದೇವರಿಗೆ ಇಲ್ಲಲ್ಲಡದು ಲೊಕೇಶನ್ ಬೋಡ್ಚಾ ದೇವೇರಡ್ದು ಇಲ್ಲಲ್ಲಡದು ಲೊಕೇಶನ್ ಕಡಪುಡ್ನ ವರ್ಷಕೊಂಜಿ ಪೂಜೆ ಮಾತ್ರ ಅತ್ತು ಭಜನೆ ಪಣ್ಪುಣ ಪುದರ್ ಬಂದುಲೆ ವಾ ಇಲ್ಲಲ್ಲ ತಾಳದ ಶಬ್ದ ಆಪುಂಡ ಆ ಇಲ್ಲಡೆಗೆ ಪಂಡರಾಪುರತ್ತ ವಿಠಲೆ ಬರ್ಪೆಗೆ ಈ ಇಲ್ಲ ಸಮಸ್ಯೆ ಉಂಡು ಏನು ಲೊಕೇಶನ್ ಆಡೊಂದು ಬರ್ಪೆ ಈ ವಿಠಲ ಎತ್ತೆ ಪೋಪಿ ಈ ವಿಠಲನ ಮಲ್ಲ ಜನ ಮಲ್ಪೊಡ್ಚಿ ಯೂಟ್ಯೂಬ್ ಏತಿತ್ತನ್ಲ ಈ ಟ್ಯೂಬ್ ಸರಿ ಕೊರಂಡತ್ತ ಈ ಟ್ಯೂಬ್ ಬೋಂಡ ಯೂಟ್ಯೂಬ್ ಬೋಂಡು ಸುಬ್ರಹ್ಮಣ್ಯ ದೇವರಡ ಈತೇಕೆ ನೋಡು ಸ್ವಾಮಿ ಸುಬ್ರಹ್ಮಣ್ಯ ಓ ಕೊರ್ತು ಜನ ಐಕ್ಯ ಮಂಡ ಬೆಚ್ಚ ಮಲ್ಪ ಅಂದ್ಲೆಕ್ಕ ಮಲ್ಪು ಓ ಕೊರ್ತಾನ ಐತ ಬಗ್ಗೆ ಅಹಂಕಾರ ಬರಂದ್ಲೆಕ್ಕ ಮಲ್ಪು ಈತ ಮಲ್ತಾಂಡ ಯಾವು ದೇವರಿಗೆ ನಮನ್ ದೆಪ್ಪೆರೆಚ್ಚ ಪೊರ್ತು ಬಿಡ್ಚಿ ಐಕೆ ಎಲ್ಲಿಯ ಪ್ರಾಯದ ಕೃಷ್ಣಾಗ ಬಾಲಕೃಷ್ಣ ಅಂದ್ ಬುದಾರ್ ನಡು ಪ್ರಾಯದ ಕೃಷ್ಣಾಗ ವಿಠಲ ಅಂದ್ ಬುದಾರ್ ಮದ್ಮೆ ನಡೆದಬೇಕಾದ ಕೃಷ್ಣಾಗ ಶ್ರೀನಿವಾಸ ಅಂದ್ ಬುದಾರ್ ಐಕವೇ ಮದ್ಮೆ ನಡೆದಕ ಕುಟುಂಬದ ಮುಡಿಪುದಾಡೆ ಬೋಲಿ ಆತನೆಟ ವಾ ದೈವ ದೇವರೆಲ್ಲ ಉಪದ್ರ ಗುರುಪೂಜೇರು ಮದ್ಮೆ ನಡೆದ ಬಕ್ಕ ಶುರು ಆಪಣ ಒಂಜೊಂಜಿ ಪ್ರಶ್ನೆ ದಿಯರ ಪೋಣಾಗ ಬಣ್ಪೇರು ಮುಡಿಪು ದಾಡೆ ಪೋತಾರ ಮಂಜನಾಡಿ ಮುಡಿಪು ಹತ್ತು ಕುಟುಂಬದ ಮುಡಿಪು ದಾಡೆ ಪೋತಾರ ಅವಳು ಪೋದು ಪುಂಡಿ ಪಣವನು ಇಂಚ ಮಲ್ತದು ಪಾಡ್ಲೆ ದಾಯೆ ತಿರುಪತಿ ದೇವರಿಗೆ ಲಡ್ಡುದ ಸಮಸ್ಯೆ ಆಯ್ನತ್ತಂದೆ ದುಡ್ಡುದ ಸಮಸ್ಯೆ ಆತಜಿ
ತಿರುಪತಿ ದೇವರಿಗೆ ದುಡ್ಡು ಬಡ್ಚಿ ಅವಳಿತ ಸಮಸ್ಯೆ ಪುಣ್ಯ ಲಡ್ಡೋಡು ಐಕಿ ಚರ್ಬಿ ಬಾಡ್ದು ಗೊರಿಯರು ನಿಕ್ಲು ಪೂರ ಕುಟುಂಬದಕ್ಲು ಒಟ್ಟಾದ ಪುಂಡಿ ಪಣವನ್ನು ಒಟ್ಟಾಲೆ ಆ ಪುಂಡಿ ಪಣವನ್ನು ಎಂಕೊಂಜಿ ಮುಟ್ಟಾಲೆ ಇಂಚಿನ ಕಲ್ಪನೆ ಉಂಡುದಿಲ್ಲ. ಈ ಕಲ್ಪನೆ ನಮ್ಮ ಜೋಕ್ಲಿಗೆ ಸುರುಟೆ ಕಲ್ಪನೆ ಭಕ್ತಿಡು ಬೋಪೇಡು ಮುಡಿಪುದಾಡೆ ದೋಷ ಉಂಡು ದೋಷ ಉಂಡು ದೋಷ ಉಂಡು ದೋಷ ಉಂಡು ದೇವರು ಬಂಗ ಕೊರಿಯರ ಇತ್ತನಾರೆ ದೇವರನ ಸ್ವರೂಪನೇ ಬೇತೆ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ. ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ಮನೆ ಮಂತ್ರಾಲಯ ಅವಡು ಮನಸ್ಸು ದೇವಾಲಯ ಅವಡು ಐಕ್ ಆ ತಿರುಪತಿದ ತಿಮ್ಮಪ್ಪೆ ಕೊರ್ನ ಶ್ರೀಮಂತಿಕೆ ಇತ್ತಂಡ ಅಂಕ ಆರೋಗ್ಯ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಇತ್ತಂಡ ಯಾವು ಎಂಥ ಶ್ರೀಮಂತಿಕೆ ಬೋಡು. ಎಂತ ಶ್ರೀಮಂತನಂತಾನೋ ಮಾತಿರಲ್ಲ ಈ ಭಜನೆ ಸೇರೋಣ್ಲೆ ನಂತಾನೋ ಶ್ರೀಮಂತನಂತಾನೋ ಎಂಥ ಶ್ರೀಮಂತನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನೋ. ಬೊಮ್ಮನು ಹೆಮ್ಮಗ ಮಮ್ಮಡಮ್ಮರಿ ಬೊಮ್ಮತ ತಿಮ್ಮತ ರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನೋ. ಅಂಗರು ಹೆಂಗಳ ಅಂಗನಂತ ಗಟ ಮಂಗಳ ಪಾಂಗರು ಸಂಗಳ ಮಂಗಳ ಸಿಂಗರ ದಂಗುಟ ಸಂಗದ ಜಗದ ಅಗಂಗಳ ಕಂಗಳ ಹಿಂಗೆ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರು ತೊನ್ನ ಪಮನ್ನ ಸುಕೊನ್ನತ ರನ್ನಗ ರನ್ನಿಜ ನಿನ್ನೆದುರಿನ್ಯಾರೆನ್ನೊಡೆಯನ್ನೇ. ಎಂಥ ಶ್ರೀಮಂತನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನೋ. ಅಲ್ಲಗೆ ವಲ್ಲಗೆ ರೊಲ್ಲಪ ಸೊಲ್ಲಪ ಬಲ್ಲಿದ ಪುಲ್ಲರದಲ್ಲನ ನಲ್ಲದೆ ಹುಲ್ಲುದ ನನ್ನೊಳ ವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ. ಅಲ್ಲಗೆ ವಲ್ಲಗೆ ರೊಲ್ಲಪ ಸೊಲ್ಲಪ ಬಲ್ಲಿದ ಪುಲ್ಲರದಲ್ಲನ ನಲ್ಲದೆ ಹುಲ್ಲುದ ನನ್ನೊಳ ವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ. ಎಂಥ ಶ್ರೀಮಂತನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನೋ. ಅಮ್ಮರು ರೊಂಬಿಗೆ ತೊಂಬೆದು ಸಾಮುದ್ಯ ನಿಂಬೆಲೆ ನಿಂಬೆಟು ಕೊಂಬಕ್ಕೆ ಪಾಂಬುದೇ. ಅಂಬರ ರೊಂಬಿಗೆ ತೊಂಬೆದು ಸಾಮುದ್ಯ ನಿಂಬೆಲೆ ನಿಂಬೆಟು ಕೊಂಬಕ್ಕೆ ಪಾಂಬುದೇ. ಎಂಬ ಕದಂಬಕ ಬಿಂಬ ಪ್ರಸನ್ನ ವೆಂಕಟ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ. ಇಂಬ ಕದಂಬಕ ಬಿಂಬ ಪ್ರಸನ್ನಗಳ ನಂಬಿದ ಬಿಂಬೆವನೆಂಬ ಕುಟುಂಬಿ. ಎಂಥ ಶ್ರೀಮಂತನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನೋ. ಎಂಥ ಶ್ರೀಮಂತನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತಾನೋ ಎಂಥ ಶ್ರೀಮಂತನಂತಾನೋ ಎಂತ ಶ್ರೀಮಂತನಂತಾನೋ. ಇಕ ಭಜನೆ ಆವಡಿಲ್ಲ. ಅಮೆಝಾನ್ ಆಫರ್ ಬರ್ಕೊಂಡು ನಮ್ಮ ಮಧ್ಯರಾತ್ರಿ ಮಟ್ಟ ಕಾತದ ಇನ್ನು ಬುಕ್ ಮಲ್ಪುವ ಕಮ್ಮಿಗೆ ದಿಕ್ಕುಣು ದೇವೇರು ಕೊರ್ನ 30 ಆಫರ್ ದುಲಿ ಇಡೀ ದಿನ ಪೆಟ್ರೋಲ್ ಬಾಡೋದಂటే ಪೆಟ್ರೋಲ್ ಪಂಪ್ಗೆ ಹೋಡು, ಹುಷಾರಿದ್ದಿಂದ ಆಸ್ಪತ್ರೆಗೆ ಬೋಡು, ಸಾಮಾನು ಬೋಡನ್ನ ಅಂಗಡಿಗೆ ಬೋಡು. ನಮ್ಮ ಇತ್ತು ನಾಡಿಗೆ ನಮ್ಮ ಜೆತ್ತು ನಾಡಿಗೆ ಆಮ್ಲಜನಕ ಪಣ್ಪುಣಂಜಿ ಉಸಿರುಣು ಕೊಣದು ಕೊರ್ದು ನಮ್ಮ ಜೀವನ ಕಾಪುಣಂಚಿನ ದೇವೇರನ ದಿನ ಕೊಂಜಿ ಸರ್ತಿ ನೆಂಪು ಮಲ್ತಿಜ ಅಂದ ಮಲಗಿ ಪರಮಾದರದಿ ಪಾಡಲು ಜೆತ್ತೊಂದಿ ಪುಣಗ ನನ್ನ ನೆಂಪು ಮಲ್ಪುಲಿ 30% ಡಿಸ್ಕೌಂಟ್. ಕುಳಿತು ಕೇಳುವ ಕುಲ್ಲೊಂದು ಕೇಳಿದೆ ಕುಳಿತು ಪಾಡಲು ನಿಲುವ ಕುಲ್ಲೊಂದು ಭಜನೆ ಮಲ್ತಾರ ದಾಂಡ ಲಕ್ಕದುಂತುವೆ ನಿಂತರೆ ನಲಿವ ಲಕ್ಕದುಂತ ಭಜನೆ ಮಲ್ತಾರ ದಾಂಡ ನಲಿಪ್ಪೆ ನಲಿದರೆ ನಲಿತ್ತೊಂದು ಭಜನೆ ಮಲ್ತಾರ ಒಲಿವೆನಾ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರೆಗಳಿಗೆ
ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಆ ಆ ಆ ಆ ಆ ಆ ಅಂಚೆ ಆ ವೃತ್ತಿಯೇ ಇಪ್ಪಡು. ಎಲ್ಲಿ ವೃತ್ತಿ ಇಪ್ಪಡು ಮಲ್ಲ ವೃತ್ತಿ ಇಪ್ಪಡು. ದೇವರಿಗೆ ಆ ವೃತ್ತಿ ಬಡ್ಚು. ಈ IAS IPS ಮಂತ್ರಿಯ ಅವು ಬಡ್ಚು. ಅರೆಗೆ ಬೇಡ ಏನ ವೃತ್ತಿಯು ಮಧುಕರ ವೃತ್ತಿ ಎನ್ನದು. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು. ಮಧುಕರ ವೃತ್ತಿ ಎನ್ನದು ಪದುಮನಾಭನ ಪಾದ. ಪದುಮನಾಭನ ಪಾದ ಪದುಮ ಮಧುಪಬಿಂಬ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು. ಮಧುಕರ ವೃತ್ತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟಿ. ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ. ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ. ಆಲಾಪಿಸುತ್ತ ಬಲ್ಲು ಓಲಗ ಮಾಡುವಂತ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು. ಮಧುಕರ ವೃತ್ತಿ ಎನ್ನದು ರಂಗನಾಥನ ಗುಣ ಹಿಂಗದೆ ಪಾಡುತ್ತ. ರಂಗನಾಥನ ಗುಣ ಹಿಂಗದೆ ಪಾಡುತ್ತ. ಶೃಂಗಾರ ನೋಡುತ್ತ ಕಂಗಣ ಆನಂದವೆಮ್ಮ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು. ಮಧುಕರ ವೃತ್ತಿ ಎನ್ನದು ಇಂದಿರಾಪತಿ ಪುರಂದರ ವಿಠಲನಲ್ಲಿ. ಇಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದ ಭಕ್ತಿಯಿಂದ ಆನಂದ ಪಡುವಂತ. ಮಧುಕರ ವೃತ್ತಿ ಎನ್ನದು. ಮಧುಕರ ವೃತ್ತಿ ಎನ್ನದು. ಮಧುಕರ ವೃತ್ತಿ ಎನ್ನದು. ಅದಕ್ಕೋಸ್ಕರ ಮಧುಕರ ವೃತ್ತಿ ಯಾವ ಎಂಗಳಿಗೆ ಇರುತ್ತೇನೆ. ಮಧ್ಯಾಹ್ನ ಒಣಸಾಯ ನಡೆದಕ್ಕ ಏರುಂತು ಬೇರು ಇಂಚಿನ ಒಂಜಿ ಸುಬ್ರಹ್ಮಣ್ಯನ ಅನುಗ್ರಹ ಅಂದ ಬಂಡ. ಇಂಚಿನ ಪ್ರೇಕ್ಷಕರ ದಿಕ್ಕೋಡುದಂಡ ಎಂಕಲು ಆ ಜನ್ಮಡು ಪುಣ್ಯ ಮಲ್ತಿತ್ತಾನ ದೇವರೇ. ಎಂಚಿನ ಬಂಗಾರ ಕಾರ್ಯಕ್ರಮ ಅಂದು ಮುಲ್ಪಾದ. ಬಂಗಾರ ಕಾರ್ಯಕ್ರಮ ಬಂಗಾರ ಕಾರ್ಯಕ್ರಮ ಅಂದು ಪಣುಲಿ ಆತೆ ಬತ್ತಂದೆ ಬಂದುಲೆ ನನ್ನ ಬಂಗಾರ ಮಲ್ಪಾವಣ ವಿಷಯ ಬಾರಿ ಬಂಗ. 10 ಗ್ರಾಮಕ್ಕೆ ಸ್ವಲ್ಪ ₹1,000 ಆತನದಾಂಡ ನನ್ನ ದಯಮಲ್ತದ ಬಡದಿಯಲ್ಲೂ ಕಂಡ ನೆಡ. ಕಾರುಂಗಿಲಲ್ಲ ಗೆಜ್ಜೆಲ್ಲ ಮಾತ್ರಕ್ಕೆ ನೋಡು. ನೆಕ್ಲೆಸ್ ಗಿಕ್ಲೆಸ್ಗೆ ಎಂಡ ದೇವರೇ ಗತಿ. ಬಕ ಬಂಗಾರನಲ್ಲ ದೇವರೇ ಕಾಪಾಡತಿ. ಇತ್ತೆ ಜಾತ್ರೆಗೆ ಬತ್ತಂಡ ಅವಳು ಬತ್ತಂಡ ಐಡೆ ಬತ್ತಂಡ ಇಲ್ಲಿ ಕೆಲವು ಇಲ್ಲಿ ಪೋಣಾಗ ಖಾಲಿ ಆದಿ ಒಂಜಿ ತುಂಡು ದಿಕ್ಕಂಡ ಯಾರು ಆತ ರೇಟ್ ಉಂಡಾಯಿ. ಮೊನ್ನೊಂಜಿ ಅಜ್ಜಿ ಮದ್ಮ್ಯಾಗ ಬೋದು ಬಸ್ ಹಿಡಿದು ಜತ್ತೊಂದು ನಡತೊಂದು ಪೋಂದುಲ್ಲೇರು 2 ಜನ ಬೈಕ್ ಹಿಡ್ ಬತ್ತೀನಿ. ಅಜ್ಜಿನ ಚೈನನ್ನು ಒಯ್ತೀನಿ. ಅಜ್ಜಿ ಬಂಡೇರು ಕೊಣ ಸಂತೆ ಅದ ಸಂತೆದತ್ತ ದಾಯಗೆ ಬಡ್ಚವ್ ಒಯ್ತದಕ್ಕಿ ಬಡ್ಚವ್ ನಿಜವಾದ ಒರಿಜಿನಲ್. ಅಜ್ಜಿ ದಕ್ಕ ಸರಂಗಡ ಕಟ್ಟೋನೆ ಲೆಫ್ಟ್ ರೈಟ್ ಇಲ್ಲ ಬತ್ತು. ನಮ್ಮ ಕಲ್ತನಕಲಾಂಡ ಹೇಳ್ಪು ಬಣ್ಣಗ ಇವು ಬಾರ್ಬೋದು ತೇಳ್ಪು ಮಲ್ತು ಮಾರ್ದಾಪ. ದೇವರೇ ಕಾಪಾಡತ್ತೆ ಬಂಗಾರಲ್ಲ ಅಣ್ಣ. ಬಂಗಾರಕ್ಕೆ ಏತು ರೇಟೇ ಅವಡ. ಪದಳದ ಕಾರ್ಯಕ್ರಮಡು ಒಂಜಿ ರೇಷ್ಮ ಪಾಡ್ನ ನೆಕ್ಲೆಸ್ ವಾ ಕಮ್ಮೆನಯ ಎರಾಂಡ ಪಣ್ಪುಣ ಉಂಡ ಅವಿಜತೆ ಅವಿಜ್ ಬೊಲ್ಪುಗು ಪುಟ್ಟದು ಬಯ್ಯಾಡ ಸೈಪುಣ ಪೂಕು ಕಮ್ಮೆನ ಉಂಡು. ಆಪದೆಲ್ಲ ಕಾಯ್ಪುಣ ಮೀನು ಇಪ್ಪಿದೆಲ್ಲಡೆ ಗೊತ್ತಾಪ. ಬಂಗಾರಿಗೆ ಕಮ್ಮೆಣ ಇಜ್ಜಿ. ಬಂಗಾರಿಗೆ ಕಮ್ಮೆಣ ಇಜ್ಜಿ. ಪೊಂಜನಕ್ಲೆ ಬೆಚ್ಚಂಡ ಅವೇ ಲಕ್ಕನಿ ಅಲ್ಲಿ ಬೆಚ್ಚರು ಅವೇ ಲಕ್ಕನಿ ಅಲ್ಪಾಡು ಅವೇ ಪಕ್ಕ ಬಂಗಾರ ಅಂತೆ ಬರ್ತಡು ಕುರ್ಸುದೇರ್ತು ಒಂದು ಬರ್ಪೇರ ಅಂದಿಡಿ. ಬಂಗಾರದ ಬಗ್ಗೆನೆ ಕಮ್ಮೆಣಜ್ಜಿ ಬಣ್ಣಗೆ ಎಲ್ಲ ಕಂಡ ನೀ ಕೇಂಡೇರು ಎಂಚ ಕಮ್ಮೆಣಜ್ಜಿ ಅಂದನ ಕೊರಿಯ ಏನ ಕಮ್ಮೆಣದ ₹100. ಕಮ್ಮೆಣಜ್ಜಿ ಅಂದನ ಕೊರಿಯ ಏನ ಕಮ್ಮೆಣದ ₹100.
ಕಮ್ಮೆಣದ 11 ರೂಪಾಯಿ ಚರ್ಚೆ ಅಲ್ಪಣೆಂಜಿನ ಮರಂಗಿ. ಮಲ್ಲಿಗೆ ಬಣ್ಣೇನು ಅವೇ ಮಲ್ಲಿಗೆ ಮಗ ನಿಕ್ಲಿ ಇಂಚ ತೋಜ್ಪಾಯಿ ಬೆಟ್ಟಿಗೆ ಎಂಜಿನ ಅಂಜಾಲಂದು ಇರತ್ತಾರ ಮಲ್ಲಿಗೆ ಮಲ್ಲಿಗೆ ಮರಂಗೆ ಅಂತ ಬಂಗಾರ ಬೋಡಿಯೇ ಇಲ್ಲ ಅಲ್ಲಿ ಬಂಗಾರ ಓಟು ಆಸ್ಪತ್ರೆಗೆ ಅಡ್ಮಿಟ್ ಆತನ್ರಿ ಡಿಸ್ಚಾರ್ಜ್ ಆಯ್ರ 1 ಲಕ್ಷ ಕಟ್ಟೋಡು ಬಂಡೇರಿ ಇಲ್ಲ ಅಳಿತನ ಕುರ್ಸು ಮೇಜು ಟಿವಿ ಕುಕ್ಕರ್ ಬತ್ತೊಂದು ಬ್ಯಾಂಕ್ ಹಿಡಿದಿಯಾರ ಅಪ್ಪಣ ಏಯ್ ನಾಲ್ ದಿಕ್ಕಂದ ಇಕ್ಕೂರ ಅರ್ಜೆಂಟ್ ಕಾಸ್ತಿ ಕೊಡ್ರಂಡ ಇಲ್ಲಲ್ಲಿ ಬಂಗಾರ ಓಡು ಆ ಬಂಗಾರ ಕೊಣದು ಸೊಸೈಟಿ ಹಿಡ್ದು ಓಡು ಸೊಸೈಟಿ ಹಿಡ್ದು ಕಾಸ್ತಿ ಎತ್ತೋ ನೋಡು ಡಿಸ್ಚಾರ್ಜ್ ಮಲ್ಪೋಡು ಅರೆ ಕೊಂಚ ಇಲ್ಲಾಡೆ ಮಾತ್ರೆ ಕೊರದಿಪ್ಪೇರು ಪ್ರತಿ ಪೊರ್ತುಗು ಮುಜಿ ಮುಜಿ ಮಾತ್ರೆ ಪ್ರತಿ ಪೊರ್ತುದ ಮಾತ್ರೆ ಕೊರನಾಗಲ್ಲ ಬಂಗಾರಪುರ ಸೊಸೈಟಿ ಬಂಗಾರಪುರ ಸೊಸೈಟಿ ಡುಂಡು ಬಂಗಾರಪುರ ಸೊಸೈಟಿ ಡುಂಡುಂದೇ ಮಾತ್ರೆ ಕೊರಂಡ ಸೊಸೈಟಿ ಡೇವು ತಗೊಂಡ ಮಾತ್ರೆ ನಾಟು ಜಾರಿಗೆ ಸೊಸೈಟಿ ಅದು ಜುಂಡು ಅವಂದು ಸೊಸೈಟಿದ ಮ್ಯಾನೇಜರ್ ನಕಲ್ಪುರ ಅಂದು ಊಸಾರಾಯನೆಟ ಪಾತೆರಲ್ಲಿ ಅವ ಬೊಕ್ಕಗೆ ನೋಡು ಊಸಾರಾಯನ ಹಿಡಿದು ಬೊಕ್ಕ ಬನೋಡು ಬಂಗಾರು ಹಾಂ ಉಸಾರಾಯರ ಬಂಗಾರು ಆಯ್ತು ಸರ್ ಆಯ್ತು ಉಸಾರಾಯರ ಸರ್ ಆಯ್ತು ಅಂಡ ಇದು ಮಲ್ಪಾಯಿನ ಬಂಗಾರು ಉಬಾರ್ಡು ಸೊಸೈಟಿ ಉಂಡು ಬಂಗಾರು ಅಂದತ್ ಬುಡ್ಪಾಗ ಬುಡ್ಪಾಗ ಬುಡ್ಪಾವಡು ಬುಡ್ಪಾಗ ಈಜಿನ ಯಾಮ್ ಬುಡ್ಪೂಜಿ ಬುಡ್ಪಾಗ ಬುಡ್ಪಾಳೆ ಬುಡ್ಪಾಳೆ ಆತನಗ ಉಸಾರಾದ ಬುಡ್ಪಾಬಿ ಅಂಡ ಪದಾಳದ ಕಾರ್ಯಕ್ರಮ ಬಂಡ ಬಂಗಾರಗ ಕಮ್ಮೆನ ವತ್ತಲ ಕಮಲ್ತನ ನಿಖಿಲಂಚಿನ ಸಜ್ಜನ ಪ್ರೇಕ್ಷಕಿ ನಿಖಿಲ ಮುಳ್ತ ಒಣಸೆಡ್ಡೆ ಎತ್ತಂಡು ಅಂಚ ನಿಖಿಲ ಮನಸ್ಸೆಡ್ಡೆ ಎತ್ತಂಡು ಅಂಚಾದ ಮಿತ್ತ ಸುಬ್ರಹ್ಮಣ್ಯನ ಅನುಗ್ರಹಾಲ ಎಡ್ಡೆತ್ತು ಬೊಕ್ಕೊಂಜಿ ನಮ್ಮ ಕಾರ್ಯಕ್ರಮ ಎಡ್ಡೆಯಾರ ಕಾರಣ ನಮ್ಮ ಸೌಂಡ್ ಸಿಸ್ಟಮ್ದ ಪುಣ್ಯಾತ್ಮೀರು ಸೂಪರ್ ಸೂಪರ್ ಎಂಕಲ ಕಾರ್ಯಕ್ರಮ ಎಡ್ಡೆ ಆದಿತ್ತು ನನ್ನ ಮುಕ್ಕಾಲವಾಸಿ ಕಾರಣ ಹಾಕಲಿ ಎಡ್ಡೆ ಮಲ್ ಪುಣ್ಲಾಕಲಿ ಅಲಕ್ಕಲ ಗಡಿದೆ ಪುಣ್ಲಾಕಲಿ ಅಂಚಾದು ಭಾರಿ ಎಡ್ಡೆ ಸೌಂಡ್ ಸಿಸ್ಟಮ್ನ ಒದಗಿಸಿ ಅದು ಕೊಡ್ತಾರಣ್ಣ ಆ ಸುಬ್ರಹ್ಮಣ್ಯ ದೇವಿಯರು ಕಾಪಾಡು ಅದಕ್ಕೋಸ್ಕರ ಬಂದಲೆ ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು ಸತ್ಯ ಬಿಟ್ಟು ಹೋಗೋದ್ರ ಮೊದಲು ಏನಾದರೂ ಕೊಟ್ಟು ಹೋಗಬೇಕು ಕೆಟ್ಟು ಹೋಗಬಾರ್ದು ಕೆಡಿಸಿಯೂ ಹೋಗಬಾರ್ದು ಅದಕ್ಕೆ ಬ್ರಹ್ಮಕಲಶದಲ್ಲಿ ನಾವು ಒಟ್ಟಾಗಬೇಕು ಬಣ್ಪುಣ ಬ್ರಹ್ಮಕಲಶದ ಗುಟ್ಟು ಅವು ಅಷ್ಟಬಂಧ ಬ್ರಹ್ಮಕಲಶ ಅದಕ್ಕೋಸ್ಕರ ಈ ಬ್ರಹ್ಮಕಲಶದ ಬೊಕ್ಕ ನಮ್ಮ ಇಲ್ಲದ ಸಾನ್ನಿಧ್ಯ ಎಲ್ಲ ವೃದ್ಧಿ ಆವಡು ಊರಿಡಿತ್ತಿನ ಪರಸ್ಪರ ನಿಷ್ಠುರ ಇತ್ತು ನಾವು ಕಮ್ಮಿ ಆವಡು ಕುಟುಂಬದಲ್ಲ ಇತ್ತಿನಂಚಿನ ನಿಷ್ಠುರ ಬುಡುದು ಬೋವಾಡು ನಮ್ಮ ಇಲ್ಲಲ್ಲ ಸುಬ್ರಹ್ಮಣ್ಯ ನೆಲಾಪು ಲೆಕ್ಕ ಆವಡು ಬಣ್ಪುಣಂಚಿನ ಪ್ರಾರ್ಥನೆ ದೊಟ್ಟುಗು ಅವಕಾಶ ಮಲ್ತುಕೊರ್ನ ಬ್ರಹ್ಮಕಲಶೋತ್ಸವ ಸಮಿತಿದ ಮಾತ ಪದಾಧಿಕಾರಿಗಳಿಲ್ಲ ಎಂಗಲ್ನ ತಂಡದ ಪರವಾದ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಲ್ಲಿಸಾ ಒಂದು ತಂಡದ ಕಲಾವಿದರನ್ನ ಪರಿಚಯ ಮಲ್ತೊಂದುಲ್ಲೆ ತೇಜೇಶ್ ಸಂಪಾಜಿ ಕಲ್ಲುಗುಂಡಿ ಶಿವಗಿರಿ ಕಲ್ಲಡ್ಕ ಮುರಳಿ ವಿಟ್ಲ ಯಾನೊಂಜಿ ಪಾಪದ ಪ್ರೈಮರಿ ಶಾಲದ ಮಾಸ್ಟ್ರಿ ಅನುಭವ 30 ವರ್ಷದ ಮಾರ್ಕೇ ಜೀವನಾತ್ ಅಂಚಾದು ಮಾರ್ಕೆಡ್ ಜೋಕ್ಲಿನ ಅಳತೆ ಮಲ್ಪೊಡ್ಚಿ ಈ ವೈಕಲ ಬಡ್ಚ ಅಂದನಾಯಿ ಈ ವೈಕಲ ಆವಾಯ ವೈಕಲ ಬಡ್ಚ ಅಂದನಾಯಿ ದಯ ಮಲ್ತದ ಮಲ್ಪೊಡ್ಚಿ ಎಂಕ್ಲೆಗೆ ಅನುಭವ ಉಂಡು ಏರು ಚಾಲೆಡ್ ಜಾಸ್ತಿ ಪೆಟ್ಟು ತಿಂತೇನ ಲೆತ್ತದ ನಮಸ್ಕಾರ ಕೊರ್ಪೆ ಏರ್ ನಮ್ಮ ಮಂಡ್ಯಡ್ ತುಂಬೋದಿಪ್ಪು ಅತ್ತ ಭಯಂಕರ ಕಲ್ಪುಣಾಯಿ ಅಯ್ಯ ನಮ್ಮಣ್ಣ ತೂಣಾಗ ಮೋಣೆ ತಿರ್ಗ ಒಂದು ಹಂಚಿಡೆ ಒಪ್ಪಿ ಬೇಂಚಿನ ಸಾವಣ್ಣು ಕಲ್ಪಾಯನೆ ಯಾನೆ ಕಲ್ತನೆ ಅದಕ್ಕೋಸ್ಕರ ಮಾರ್ಕೆಟ್ ಅಳತೆ ಮಲ್ಪೊಡ್ಚಿ ರಿಮಾರ್ಕ್ ಬರನ್ ಲೆಕ್ಕ ಜೀವನದೆಪ್ಪು ಮಗ ಅಂದ ಕಲ್ಪಾವಡ ನಂಚಿನ ಅಪ್ಪೆ ಅಮ್ಮನ ಕರ್ತವ್ಯ ಪಣ್ಪುಣ ಪಾತೆರ ದೊಟ್ಟುಗು ಪದಾಳದ ಮಾತ ಭಕ್ತಾಭಿಮಾನಿಗಳಿಲ್ಲ ಈ ಕಾರ್ಯಕ್ರಮಕ್ಕೆ ಪೊರ್ಲುಡು ಕುಲ್ಲುದು ಸಕಾರ ಕೊರ್ನೆಕ್ ಒಂಜೇ ಪಾತ್ರೆಡು ಸೊಲ್ಮೆ ಸಂದಾಯ್ತ ಮಲ್ತೊಂದು ಮಾತೆರೆಗಳ ಸುಬ್ರಹ್ಮಣ್ಯ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊರಡ್ದು ಕಾಪಾಡು ಪಣ್ಪುಣ ಪ್ರಾರ್ಥನೆ ದೊಟ್ಟುಗು ನನ್ನತ್ತ ಕಾರ್ಯಕ್ರಮಕ್ಕೋಸ್ಕರ ವೇದಿಕೆಯನ್ನು ತೆರವು ಮಲ್ತೊಂದುಲ್ಲ ಧನ್ಯವಾದ ಸೊಲ್ಮೆಲ್ ಸರ್ ಬಾರಿ ಪೊರ್ಲುಡೆ ಕೇವಲ ಹಾಸ್ಯ ಮಾತ್ರ ನಮ್ಮ ಹಿಂದೂ ಸಮಾಜದ ಇಲ್ಲಾಡಿ ನಮ್ಮ ವಾ ರೀತಿ ಬದುಕೋಡು ಸನಾತನ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬಂಚಿನ ಪೊರ್ಲ ಒಂಜಿ ಸಂದೇಶ ಕೊಡ್ತಾರೆ ನಿಖಲೆಗೆ ಪದಳ ಸುಬ್ರಹ್ಮಣ್ಯ ದೇವರನ್ನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪರವಾದ ಉಡಲ್ದಿಂಜಿ ಧನ್ಯವಾದ ಕೊರೊಂದು ಈರಗೆ ನಮ್ಮ ಬ್ರಹ್ಮಕಲಶೋತ್ಸವದ ಒಂಜಿ ಗೌರವವನ್ನು ನಮ್ಮ ಸ್ವಯಂ ಸೇವಕರಾಯಣ ಅರುಣಾ ನಾರಾಯಣ್ ಭಟ್ ವಿಜಯ ಪ್ರಶಾಂತ್ ಬುಕ್ಕ ಕವಿತಾ ಕುಶಲಪ್ಪ ಕೊಣತೋಟ ಬುಕ್ಲು ವೇದಿಕೆ ಬರ್ತದೆ ನಮ್ಮ ದೇವರನ್ನ ಒಂಜಿ ಪ್ರಸಾದಗಳು ಬಂದು ಆಕಳಕ್ಕೆ ನಂದುಲ್ಲೆ ಪದಳ ದೇವರನ್ನ ಬ್ರಹ್ಮಕಲಶೋತ್ಸವದ ಪ್ರಸಾದನ ನಮ್ಮ ಸ್ವಯಂ ಸೇವಕರಾಯಣಂಚಿನ ಅರುಣಾ ನಾರಾಯಣ್ ಭಟ್ ವಿಜಯ ಪ್ರಶಾಂತ್ ಕವಿತಾ ಕುಶಲಪ್ಪ ಗೌಡ ಮುಗ್ಲು ಶಾಲ್ ಪಾರ್ದು ದೇವರನ್ನ ಫೋಟೋ ಕೊರ್ದು ಆರೆಗೆ ದೇವರನ್ನ ಪ್ರಸಾದ ಕೊರ್ದು ಈ ಒಂಜಿ ಪೊರ್ಲ ಸಂದೇಶ ಕೊರನಂಚಿನ ವಿಠಲ್ ನಾಯ್ಕನ ಮಾತ ಯೂಟ್ಯೂಬರ್ ತೋಂದಿಪ್ಪ
ಹೆಚ್ಚಿನ ಜನಕ್ಕೆ ಗೊತ್ತುಂಟು ವಿಠಲ್ ನಾಯ್ಕರ್ನ ಯೂಟ್ಯೂಬ್ದ ಮಾತ ಅಭಿಮಾನಿಗಳು ಆಡ್ಲ ಅರಣ ಮುಖತವಾದ ಅರ್ನ ಕಾರ್ಯಕ್ರಮ ತೋಡು ಬಂದದ್ದು ಇವನ್ ವೇದಿಕೆ ಪೂರ ಇಡೀ ಸಭಾಂಗಣ ಭರ್ತಿಯಾದಿರ್ನ ಕಾರ್ಯಕ್ರಮ ವೀಕ್ಷಣೆ ಮಂತಿರು ಬತ್ತಿಂಚಿ ಮಾತಾ ಭಕ್ತರಿಗೆ ಕೂಡ ನನರ ಸ್ವಲ್ಪ ಸಂದಾಯಿತ ಮಲ್ತಂದು ಅರೆ ಗೌರವ ಕೊಡು ಬಂದು ಕೇಳೋದಿಲ್ಲ. ಕ್ಯಾಮರಾ ಉಂಟು ಮೊಬೈಲ್ ಏನೇನು ಕೊಡದೆ ಬಿಡ ಅವರಪ್ಪ ಕೊಡ್ತಾ ಅದು ಫಸ್ಟ್ ಆಗಲೇ ನಡೆಸಿರು ಬರ ಜನಾರ್ದನ ದೇವರು ಜಗಕ್ಕೆಲ್ಲ ಶ್ರೇಷ್ಠರು ಗುಬ್ಬಿಯಾಳು ಉಪೇಂದ್ರನು ನಮ್ಮ ಪರಾಧವ ಕ್ಷಮಿಸುವ ಗುಬ್ಬಿಯಾಳು ಹರಿನಾಮಾಮೃತಕ್ಕೆ ಸರಿ ಧರೆಯೊಳಗಿಲ್ಲವೋ ಗುಬ್ಬಿಯಾಳು ಶ್ರೀಕೃಷ್ಣ ರಂಗೇಶ ಎಂಬ ಸಿದ್ಧಕ್ರಿಯೆ ಬಲ್ಲರೆ ಗುಬ್ಬಿಯಾಳು 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 ಗೋವಿಂದ ಗೋವಿಂದ ಗುಬ್ಬಿಯಾಳು ಈ ಗುಬ್ಬಿ ಪಾಡುವರಿಗೆ ಇಹ ಪರ ಸಂತತವು ಗುಬ್ಬಿಯಾಳು ಧರಣಿಯೋಳು ಆ ಚಂದ್ರಾರ್ಕ ತಾರಕವಾಗಿಗರು ಗುಬ್ಬಿಯಾಳು ಹಯವದನನ ಪಾದ ಧ್ಯಾನ ಮರೆಯದೆ ಮನವೇ ಗುಬ್ಬಿಯಾಳು ನಮ್ಮ ಹಯವದನನ ಪಾದವೇ ನೆನೆ ಮನವೇ ಗುಬ್ಬಿಯಾಳು 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 ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು 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 ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು ಗೋವಿಂದ ಗೋವಿಂದ ಗುಬ್ಬಿಯಾಳು. ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲೇ ಆನಂದ ನೆಲೆಯಾಗಲಿ ಶ್ರೀದೇವಿ ನಮ್ಮನ್ನು ಕಾಪಾಡಲಿ ಶ್ರೀದೇವಿ ನಮ್ಮನ್ನು ಕಾಪಾಡಲಿ ಶ್ರೀದೇವಿ ನಮ್ಮನ್ನು
ಕಾಪಾಡಲಿ ಶ್ರೀದೇವಿ ನಮ್ಮನ್ನು ಕಾಪಾಡಲಿ ಶ್ರೀ ಭಕ್ತಿ ಸಾಮ್ರಾಜ್ಯ ಮೆರೆದಾಡಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲೇ ಆನಂದ ನೆಲೆಯಾಗಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲೇ ಆನಂದ ನೆಲೆಯಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ പുള്ളേരെ നീ വീടി ಗಂಜಿ ಕಾಲು ತಾಗ್ತಾ ಉಂಟು ಆಯ್ತಾ.
ಆಯ್ತು. ರಾಮ 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 ಜಾನಕೀಕಾಂತಸ್ಮರಣಂ ಜೈ ಜೈ ರಾಮ ರಾಮ ಹರ ನಮ ಪಾರ್ವತೀಪತಯೇ ಹರ ಹರ ಮಹಾದೇವ ಗೋಪಿಕಾ ಜೀವನಸ್ಮರಣಂ ಗೋವಿಂದ ಗೋವಿಂದ ಸಿದ್ಧಿವಿನಾಯಕ ಮೂರ್ತಿ ಕಿ ಜೈ ಸುಬ್ರಹ್ಮಣ್ಯ ಸ್ವಾಮಿ ಕಿ ಜೈ आदि पराशक्ति माता की जय सद्गुरु चरणारविंद की जय जय बोल पंडरीनाथ महाराज की जय आंजनेय मूर्ति की जय एकदन्तम् अद्वितीय फलदायकम् त्रिजगपालकं चतुर्मुखादि देवपूजितं पञ्चमातङ्गनुतं षण्मुख सहोदरं गौरी केदारनाथेश्वर सु
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರತರ ಪಿನಾಗಧರ ಸುಂದರತರ ಪಿನಾಗಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ವರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ಅಭಿನಂದನೆಗಳು ರಕ್ಷಿತಾ ಮತ್ತು ಬಳಗಕ್ಕೆ. ಮುಂದಕ್ಕೆ ಸತ್ಯಸಾರಮಾನಿ ಭಕ್ತರು ಕಜೆಕ್ಕಾರು ಇವರಿಂದ ಸಾಂಸ್ಕೃತಿಕ ವೈವಿಧ್ಯ. ಕೋರಿಕೆಲೆ ಪುಣಗೆ ಪಡ್ಡಾಯಿ ಕಡಲ ಕಡೆತೂದು ಪೆತ್ತಾಕಿದ ಸೇರುಣಿಗೆ ಇಂಚಿತ್ತಿ ಮನ್ನಡು ದೈವದ ಗಗ್ಗನದ ಸರ ಭಕ್ತಿದ ಗಾಲಿ ಬೀಜ ಆದಡು ಕಂಬುಲಡು ರಟ್ಟುನ ಕೆಸರು ಬನ್ನಡು ಪೊರ್ಲಾಂಡು ತೆಂಬರು ದೊಟ್ಟು ಕೇನಿನ ಸೊರಪುಲೆ ತಾಲು ಕೆಬಿನ ಅರ್ಲಾದಳು. ಇದು ನಮ್ಮ ಹೆಮ್ಮೆಯ ಕರುನಾಡಿನ ಒಂದು ಸುಂದರವಾದ ದೃಶ್ಯ, ಹೇಳಿದಷ್ಟು ಮುಗಿಯದ ಮೇರು ವೈಭವ. ಇಂತಹ ಪ್ರಕೃತಿಯ ಮಡಲಲ್ಲಿ ಜನಿಸಿದ ನಾವು ನಿಜಕ್ಕೂ ಪುಣ್ಯವಂತರು. ಜಾತಿ ಭೇದ ಈ ಪಂದೆ ಒಂಜಪ್ಪೆ ಜೋಕುಲಾದ ಬದುಕುನ ಈ ತುಳುವೆರ್ನ ಅಂಚನೆ ಈ ತುಳುನಾಡದ ಪೊರ್ಲನು ಪೊರ್ಲಾಯಿನ ಪಜ್ಜು ಪಾಡೊಂದು ನಮ್ಮನೆದುರು ಪ್ರದರ್ಶನ ಮನ್ಪರಲ್ಲೇರು. ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಿ ಅಂಕಿತಾ ಮತ್ತು ತಂಡ.
ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರೆ ನಮ್ಮ ಭಾಷೆ ಸತ್ಯಸಾರಮಾಣಿ ಭಕ್ತರು ಕಜಕ್ಕರು ಇವು ನಡೆಸಿರುವಂತಹ ನೃತ್ಯಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ರಕ್ಷಿತಾ, ಲತಿಕಾ ಮತ್ತು ಯಶಸ್ವಿ ಇವರಿಂದ ನೃತ್ಯ ವೈವಿಧ್ಯ. ಆ ಬಳಿಕ ಇದೇ ಕಲಾವೇದಿಕೆಯಲ್ಲಿ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ. பொர்லு பொர்லு ಈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ಪೊರ್ಲು 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 ಈ ತುಳುನಾಡು ಅರಸಾರ ಎಸಳದ ತಾಮರ ನಮ್ಮ ಭಾಷೆ ಖೇದ ಈ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ
ಪೊರ್ಲು ಪೊರ್ಲು ಈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ಖೇದ ಈ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಪೊರ್ಲು 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 ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ. ಅಭಿನಂದನೆಗಳು ರಕ್ಷಿತಾ, ಲತಿಕಾ ಹಾಗೂ ಯಶಸ್ವಿ. ಮುಂದಕ್ಕೆ ಸತ್ಯಸಾರಮಣಿ ಭಕ್ತರು ಕಜೆಕಾರು ಇವರಿಂದ ಕೊನೆಯ ನೃತ್ಯ.
ಹಾಗೆ ನಡಿಗೆ ನಡಿಯೋಳೆ ಕಲ್ಲೆಯ ಹೆಜ್ಜೆ ಕಲ್ಲೆಂದು ಹೆಜ್ಜೆ ಕಂದೈತೆ ಅನುರಾಗ ಅಭಿನಂದನೆಗಳು ಸತ್ಯಸಾರಮಾನಿ ಭಕ್ತರು ಕಜಕ್ಕಾರು ಇವರಿಗೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ ಈ ಕಲಾವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಸಂಜೆ 4:00ರಿಂದ ಸಾಂಸ್ಕೃತಿಕ ಕಲಾವೇದಿಕೆ ಪೆರಿಯಡ್ಕ ಇವರು ಕೊಡಲಿಕ್ಕಿರುವಂಥ ಶ್ರೀಕೃಷ್ಣ ಸಂಧಾನ ಹೇಳುವಂಥ ತಾಳಮದ್ದಳೆ ಸಂಜೆ 4:00ರಿಂದ ಇಲ್ಲಿ ಆರಂಭ ಆಗಲಿಕ್ಕಿದೆ. ಎಲ್ರಿಗೂ ವಂದನೆಗಳು. ಸತಿಯಿಂದ ಕಾಯಾಯ್ತು ಅದು ಗಜರಾಜನಿಂದ ದೊರೆ ಹಣ್ಣಾಯ್ತು. ದ್ವಿಜ ಶುಕ ಮುನಿಯಿಂದ ಪರಿಪಕ್ವವಾಯಿತು ದ್ವಿಜ ಶುಕ ಮುನಿಯಿಂದ ಪರಿಪಕ್ವವಾಯಿತು. ಅಜಮಿಳ ತಾನುಂಡು ರಸ ಸವಿದ ಅಜಮಿಳ ತಾನುಂಡು ರಸ ಸವಿದ. ಹರಿನಾರಾಯಣ 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 ಎನು ಮನವೇ ಹರಿನಾರಾಯಣ 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 ಎನು ಮನವೇ. ಕಾಮಿತ ಫಲವಿವ ನಾಮ ಒಂದಿರಲಾಗಿ ಹೋಮನೆ ಮಜಪ ತಪವೇಕೆ. ಕಾಮಿತ ಫಲವಿವ ನಾಮ ಒಂದಿರಲಾಗಿ ಹೋಮನೆ ಮಜಪ ತಪವೇಕೆ. ಸ್ವಾಮಿ ಶ್ರೀ ಪುರಂದರ ವಿಠಲನ ನಾಮವ ಸ್ವಾಮಿ ಶ್ರೀ ಪುರಂದರ ವಿಠಲನ ನಾಮವ ನೇಮದಿಂದಲೀ ನೆನೆ ಮನವೇ ನೇಮದಿಂದಲೀ ನೆನೆ ಮನವೇ. ಹರಿನಾರಾಯಣ 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 ಎನು ಮನವೇ. ಹರಿನಾರಾಯಣ 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 ಎನು ಮನವೇ. ನಾರಾಯಣನೆಂಬ ನಾಮದ ಬೀಜವ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ನಾರದ ಬಿತ್ತಿದ ಧರೆಯೊಳಗೆ. ಹರಿನಾರಾಯಣ 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 ಎನು ಮನವೇ. ಹರಿನಾರಾಯಣ 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 ಎನು ಮನವೇ. ಹರಿನಾರಾಯಣ ಎನು ಮನವೇ ಹರಿನಾರಾಯಣ ಎನು ಮನವೇ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ. ಶಿವ ಶಿವ ಹರ 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 ಶಿವ ಶಿವ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ.
ಅನಾಥ ರಕ್ಷಕ ಸುಬ್ರಹ್ಮಣ್ಯಂ ಆಪದ್ಬಾಂಧವ ಸುಬ್ರಹ್ಮಣ್ಯಂ ಅನಾಥ ರಕ್ಷಕ ಆಪದ್ಬಾಂಧವ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ವಲ್ಲಿನಾಯಕ ಸುಬ್ರಹ್ಮಣ್ಯಂ ವೇಲು ಮುರುಘ ಸುಬ್ರಹ್ಮಣ್ಯಂ ವಲ್ಲಿನಾಯಕ ವೇಲು ಮುರುಘ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಕಲಿಯುಗ ವರದ ಸುಬ್ರಹ್ಮಣ್ಯಂ ಗಣೇಶ ಸೋದರ ಸುಬ್ರಹ್ಮಣ್ಯಂ ಕಲಿಯುಗ ವರದ ಗಣೇಶ ಸೋದರ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಪಾರ್ವತಿ ತನಯ ಸುಬ್ರಹ್ಮಣ್ಯಂ ಪಾವನ ಚರಿತ ಸುಬ್ರಹ್ಮಣ್ಯಂ ಪಾರ್ವತಿ ತನಯ ಪಾವನ ಚರಿತ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಪಳನಿ ನಿವಾಸ ಸುಬ್ರಹ್ಮಣ್ಯಂ ಮಯೂರ ವಾಹನ ಸುಬ್ರಹ್ಮಣ್ಯಂ ಪಳನಿ ನಿವಾಸ ಮಯೂರ ವಾಹನ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ದೀನದಯಾಕರ ಸುಬ್ರಹ್ಮಣ್ಯಂ ದಿನಕರ ತೇಜ ಸುಬ್ರಹ್ಮಣ್ಯಂ ದೀನದಯಾಕರ ದಿನಕರ ತೇಜ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಚಂದನ ಪ್ರಿಯನೇ ಸುಬ್ರಹ್ಮಣ್ಯಂ ಅಯ್ಯಪ್ಪ ಸೋದರ ಸುಬ್ರಹ್ಮಣ್ಯಂ ಚಂದನ ಪ್ರಿಯನೇ ಅಯ್ಯಪ್ಪ ಸೋದರ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಸುಬ್ರಹ್ಮಣ್ಯಂ ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಶಿವ ಶರವಣ ಭವ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವ 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 ಸುಬ್ರಹ್ಮಣ್ಯಂ ಹರ 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 ಸುಬ್ರಹ್ಮಣ್ಯಂ ಶಿವ ಶಿವ ಹರ 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 ಶಿವ ಶಿವ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅನಾಥ ರಕ್ಷಕ ಸುಬ್ರಹ್ಮಣ್ಯಂ ಆಪದ್ಬಾಂಧವ ಸುಬ್ರಹ್ಮಣ್ಯಂ ಅನಾಥ ರಕ್ಷಕ ಆಪದ್ಬಾಂಧವ ಷಣ್ಮುಖನಾಥ ಸುಬ್ರಹ್ಮಣ್ಯಂ ವಲ್ಲಿನಾಯಕ ಸುಬ್ರಹ್ಮಣ್ಯಂ ವೇಲು ಮುರುಘ ಸುಬ್ರಹ್ಮಣ್ಯಂ ವಲ್ಲಿನಾಯಕ ವೇಲು ಮುರುಘ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಕಲಿಯುಗ ವರದ ಸುಬ್ರಹ್ಮಣ್ಯಂ ಗಣೇಶ ಸೋದರ ಸುಬ್ರಹ್ಮಣ್ಯಂ ಕಲಿಯುಗ ವರದ ಗಣೇಶ ಸೋದರ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಪಾರ್ವತಿ ತನಯ ಸುಬ್ರಹ್ಮಣ್ಯಂ ಪಾವನ ಚರಿತ ಸುಬ್ರಹ್ಮಣ್ಯಂ ಪಾರ್ವತಿ ತನಯ ಪಾವನ ಚರಿತ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಪಳನಿ ನಿವಾಸ ಸುಬ್ರಹ್ಮಣ್ಯಂ ಮಯೂರ ವಾಹನ ಸುಬ್ರಹ್ಮಣ್ಯಂ ಪಳನಿ ನಿವಾಸ ಮಯೂರ ವಾಹನ ಷಣ್ಮುಖನಾಥ ಸುಬ್ರಹ್ಮಣ್ಯಂ ದೀನದಯಾಕರ ಸುಬ್ರಹ್ಮಣ್ಯಂ ದಿನಕರ ತೇಜ ಸುಬ್ರಹ್ಮಣ್ಯಂ ದೀನದಯಾಕರ ದಿನಕರ ತೇಜ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಚಂದನ ಪ್ರಿಯನೇ ಸುಬ್ರಹ್ಮಣ್ಯಂ ಅಯ್ಯಪ್ಪ ಸೋದರ ಸುಬ್ರಹ್ಮಣ್ಯಂ ಚಂದನ ಪ್ರಿಯನೇ ಅಯ್ಯಪ್ಪ ಸೋದರ ಷಣ್ಮುಖನಾಥ ಸುಬ್ರಹ್ಮಣ್ಯಂ
ಶರವಣ ಭವ ಸುಬ್ರಹ್ಮಣ್ಯಂ ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಶಿವ ಶರವಣ ಭವ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಪುಟ್ಟಪಾದ ಊರಿನಿಂತ ಗಟ್ಟಿಯಾಗಿ ನಿಂತ ನಮ್ಮ ಟೊಂಕದ ಮೇಲೆ ಕೈಯ ಕಟ್ಟಿ ಟೊಂಕದ ಮೇಲೆ ಕೈಯ ಕಟ್ಟಿ ಭಕ್ತರು ಬರುವುದ ನೋಡುವ ನಮ್ಮ ಪುಟ್ಟಪಾದ ಊರಿನಿಂತ ಗಟ್ಟಿಯಾಗಿ ನಿಂತ ನಮ್ಮ ಟೊಂಕದ ಮೇಲೆ ಕೈಯ ಕಟ್ಟಿ ಟೊಂಕದ ಮೇಲೆ ಕೈಯ ಕಟ್ಟಿ ಭಕ್ತರು ಬರುವುದ ನೋಡುವ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟಪಾದ ಊರಿನಿಂತ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟಪಾದ ಊರಿನಿಂತ ದಿಟ್ಟ ತಾನು ಪಂಢರಪುರದಲ್ಲಿರುವನಂತೆ ಪಾಂಡುರಂಗ ಎಂಬುವನಂತೆ ಪಂಢರಪುರದಲ್ಲಿರುವನಂತೆ ಪಾಂಡುರಂಗ ಎಂಬುವನಂತೆ ಚಂದ್ರಭಾಗ ಪಿತ ಇವನಂತೆ ಚಂದ್ರಭಾಗ ಪಿತ ಇವನಂತೆ ಅರಸಭಾಗ ಪಿತ ಇವನಂತೆ ಅರಸಿ ರುಕ್ಮಿಣಿ ಪತಿವನಂತೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟಪಾದ ಊರಿನಿಂತ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟಪಾದ ಊರಿನಿಂತ ದಿಟ್ಟ ತಾನು ಕನಕದಾಸೆ ಇವಗಿಲ್ಲಮ್ಮ ಹಣದ ಆಸೆ ಬೇಕಿಲ್ಲಮ್ಮ ಕನಕದಾಸೆ ಇವಗಿಲ್ಲಮ್ಮ ಹಣದ ಆಸೆ ಬೇಕಿಲ್ಲಮ್ಮ ನಾದ ಬ್ರಹ್ಮ ಎಂಬುವನಮ್ಮ ನಾದ ಬ್ರಹ್ಮ ಎಂಬುವನಮ್ಮ ನಾದ ಬ್ರಹ್ಮ ಎಂಬುವನಮ್ಮ ಭಕುತರ ವಚನಕ್ಕೆ ಕಾರಿಹನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟಪಾದ ಊರಿನಿಂತ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟಪಾದ ಊರಿನಿಂತ ದಿಟ್ಟ ತಾನು ಕರೆಯ ಕಂಬಳಿ ಹೋದಿಯ ನಮ್ಮ ಹಣೆಗೆ ನಾಮವ ಹಚ್ಚಿಯ ನಮ್ಮ ಕರೆಯ ಕಂಬಳಿ ಹೋದಿಯ ನಮ್ಮ ಹಣೆಗೆ ನಾಮವ ಹಚ್ಚಿಯ ನಮ್ಮ ತುಳಸಿ ಮಾಲೆ ಹಾಕಿಯ ನಮ್ಮ ತುಳಸಿ ಮಾಲೆ ಹಾಕಿಯ ನಮ್ಮ ತುಳಸಿ ಮಾಲೆ ಹಾಕಿಯ ನಮ್ಮ ಪುರಂದರ ವಿಠಲ ನೊಲಿದ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ
ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಪುಟ್ಟ ಬಳಿ ಹೊದ್ದಿಹ ನಮ್ಮ ಹಣೆಗೆ ನಾಮವ ಹಚ್ಚಿಯ ನಮ್ಮ ಕರಿಯ ಕಂಬಳಿ ಹೊದ್ದಿಯ ನಮ್ಮ ಹಣೆಗೆ ನಾಮವ ಹಚ್ಚಿಯ ನಮ್ಮ ತುಳಸಿ ಮಾಲೆ ಹಾಕಿಯ ನಮ್ಮ ತುಳಸಿ ಮಾಲೆ ಹಾಕಿಯ ನಮ್ಮ ತುಳಸಿ ಮಾಲೆ ಹಾಕಿಯ ನಮ್ಮ ಪುರಂದರ ವಿಠಲ ನೊಲಿದ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಪುಟ್ಟ ಪಾದ ಊರಿ ನಿಂತ ಗಟ್ಟಿಯಾಗಿ ನಿಂತ ನಮ್ಮ ಪುಟ್ಟ ಪಾದ ಊರಿ ನಿಂತ ಗಟ್ಟಿಯಾಗಿ ನಿಂತ ನಮ್ಮ ಸೊಗದ ಮೇಲೆ ಕೈಯ ಕಟ್ಟಿ ಸೊಗದ ಮೇಲೆ ಕೈಯ ಕಟ್ಟಿ ಭಕ್ತರು ಬರುವುದನ್ನು ಇಟ್ಟಿಗೆ ಮೇಲೆ ನಿಂತ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಾಬಾಗಿ ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಾಬಾಗಿ ದೃಢಭಕ್ತಿ ಸುಜ್ಞಾನವನ್ನು ದೃಢಭಕ್ತಿ ಸುಜ್ಞಾನವನ್ನು ತಡಮಾಡದಲೇ ಕೊಡುವ ತನಕ ಬಿಡೆನೋ
गुरु जय जय पवमान जय जय हनुमान जय गुरु जय जय पवमान जय जय हनुमान जय गुरु जय जय पवमान जय जय हनुमान जय गुरु जय जय पवमान पवन पुत्र हनुमान की जय। ಕಾರಣಿಕದ ಬಾಲೆ 110 ತೂಲೆ ತಾರಕರ ಕಸನೇರ್ ಕೆರ್ನಿ ಪಂದೆ ಕಾರಣಿಕದ ಬಾಲೆ 110 ತೂಲೆ ತಾರಕರ ಕಸನೇರ್ ಕೆರ್ನಿ ಪಲ್ಲೆ ಕಾರಣಿಕದ ಬಾಲೆ 110 ತೂಲೆ लोकोंगीश्वर रंजिते जना बलि में लोकोंगीश्वर
ದಿವಸದ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆರಂಭ ಆಗ್ತಾ ಇದೆ. ಯಕ್ಷಗಾನ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ ಪ್ರಸ್ತುತಪಡಿಸುವುದು कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्ति. ಈ ಕಾರ್ಯಕ್ರಮದ ನೇರ ಪ್ರಸಾರದ ವೀಕ್ಷಣೆಯನ್ನು ಸುದ್ದಿ ನ್ಯೂಸ್ ಪುತ್ತೂರು ಹಾಗೂ ನಮ್ಮ ಕುಡ್ಲ ವಾಹಿನಿಯಲ್ಲಿ ವೀಕ್ಷಿಸಬಹುದು. हरि ओम हरि ओम हरि ओम हरि ओम हरि ओम हाँ 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 हरि ओम हरि ओम हरि ओम हाँ
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गजाननं भूतगणाधिसेवितं कपित्तजम्बोफलसारभक्षितम् उमासुतं शोकविनाशकारणम् नमामि विघ्नेश्वर पादपङ्कजम् नमामि विघ्नेश्वर पादपङ्कजम् गुरुर्ब्रह्मा गुरुर्विष्णु गुरुदेवो महेश्वरा गुरु साक्षात् परब्रह्मा तस्मै गुरवे नमः। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते। ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಗಜಮುಖದವಗೆ ಗಣಪಗೆ ಚೆಲುವ ತ್ರಿಜಗ ವಂದಿತಾಗೆ ಆರಾಧಿಯತಿರೇ ಗಜಮುಖದವಗೆ ಗಣಪಗೆ ಎಳ್ಳುಳ್ಳೋಳಿಗೆ ಕಪ್ಪು ಮೆಲುವವಗೆ ಬೆಳ್ಳಿಯ
ಉರಿಗೆಜ್ಜೆಗಳ ಕಟ್ಟಿ ಕುಣಿವಲ್ತ ಕಿರುಡೊಳ್ಳಿನ ಗಣಪಗಾರತಿ ಎತ್ತಿರೇ ಬೆಳ್ಳಿಯ ಉರಿಗೆಜ್ಜೆಗಳ ಕಟ್ಟಿ ಕುಣಿವಲ್ತ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವಗೋಂಬಗೆ ದಾವಾಗ್ನಿಯಲ್ದದಿ ಮೆರೆವವಗೆ ಆವಾಗ ಮನದಲ್ಲಿ ನೆನೆವರಿತಾರ್ದವ ಇವಾಗಣೆ ಜಾಗರದಿ ಎತ್ತಿರೆ ಆರದಿ ಬೆಳಗಿರೆ ಆರದಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರತಳು ಪರಜುಬಾಜಾಂಗುಜದಾರಿಗೆ ಹರುಷದಿ ಭಕ್ತರ ಪೊರೆವವಗೆ ಉರಗಭೂಷಣನ ಕುಮಾರ ಗಜಾವತಾನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಓಂ ಶ್ರೀ ದುರ್ಗಾ ಪರಮೇಶ್ವರಾಯ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಷ್ಟಬಂಧ ಕಲಶೋತ್ಸವ ಸಮಾರಂಭದ 4ನೇ ದಿನ. ಇದು ಮಯೂರ ಕಲಾವೇದಿಕೆ. ಧಾರ್ಮಿಕ ನಂಬಿಕೆಯೊಂದಿಗೆ ಕಲಾಸಕ್ತಿಯಿಂದ ಬಂದ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಶ್ರೀದೇವರ ಸೇವಾರೂಪದಲ್ಲಿ ಇಂದು ಸಾಂಸ್ಕೃತಿಕ ಕಲಾವೇದಿಕೆ ಪಿರಿಯಡಕದ ಹೆಮ್ಮೆಯ ಯಕ್ಷಗಾನ ಕಲಾವಿದರು ಕವಿ ದೇವಿದಾಸ ವಿರಚಿತ ಶ್ರೀ ಕೃಷ್ಣ ಸಂಧಾನವೆಂಬ ಸುಂದರ ಆಖ್ಯಾನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಆಗಮಿಸಿದ ಎಲ್ಲ ಕಲಾಬಂಧುಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಪ್ರಸಂಗದ ಪ್ರಧಾನ ಭಾಗವತರಾಗಿ ಶ್ರೀ ಡಿ ಕೆ ಆಚಾರ್ಯ ಹಳೆನೇರಂಕಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಶ್ರೀ ಗಣೇಶ್ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ಹಿಮ್ಮೇಳದಲ್ಲಿ ಚೆಂಡೆ ಹಾಗೂ ಮದ್ದಳೆಯಲ್ಲಿ ಶ್ರೀ ಶ್ರೀಪತಿ ಭಟ್ ಹಾಗೂ ಶ್ರೀ ಮೋಹನ್ ಕುಮಾರ್ ಶರವೂರು ಅವರು ಸಹಕರಿಸಲಿದ್ದಾರೆ. ಮುಮ್ಮೇಳದಲ್ಲಿ ಶ್ರೀಕೃಷ್ಣ ಪಾತ್ರದಲ್ಲಿ ಶ್ರೀಯುತ ದಿವಾಕರಾಚಾರ್ಯ ಹಳೆನೇರಂಕಿಯವರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ವಿದುರನ ಪಾತ್ರದಲ್ಲಿ ಶ್ರೀ ಬಿ ನಾರಾಯಣ ಭಟ್ ಅಲಂಕಾರು ಇವರು ಸಹಕರಿಸಲಿದ್ದಾರೆ. ಕೌರವನ ಪಾತ್ರದಲ್ಲಿ ನಾನು ಅಂದರೆ ಮಹಾಲಿಂಗೇಶ್ವರ ಭಟ್ ಪೆರಿಯಡ್ಕ ಅವರು ಇರಲಿದ್ದಾರೆ.
ಕ್ಲಪ್ತ ಸಮಯದಲ್ಲಿ ಮುಗಿಸುವ ಭರವಸೆಯೊಂದಿಗೆ ಪ್ರಸಂಗವನ್ನು ಮುನ್ನಡೆಸಬೇಕಾಗಿ ಭಾಗವತರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಅಂಬುರು ಹದಳನೇದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗುಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಅಂಬು ನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ಪಾದಮುಜಗೆ ಬೊಡ ಮಾಡುತ್ತ ವರ್ಣಿವೆನಿ ಕಥಾಮೃತವ ಸೊಬಗೇನೆಂಬೆ ಸುರಪನ ಸಭೆಯ ನಿಲ್ದಿಸಿತು. ಕಳೆದ ತ್ರೇತಾಯುಗದಲ್ಲಿ ರಾಘವ ಎನ್ನುವ ಒಬ್ಬ ವ್ಯಕ್ತಿ ಇದ್ದ. ಪ್ರಪಂಚಕ್ಕೆ ಗೊತ್ತಿರುವಂತಹ ರಾಘವ. ಅವನಿಗೆ ರಾಘವ ಎನ್ನುವ ಹೆಸರು ಬಂದದ್ದಾದರೂ ಹೇಗೆ? ರಘು, ಸೂರ್ಯವಂಶದ ದೊರೆಯಾಗಿದ್ದಂತಹ ರಘುವಿನ ವಂಶದಲ್ಲಿ ಬಂದಂಥವನೇ ರಾಘವ. ಆದ್ರೆ ಆ ವಂಶದಲ್ಲಿ ಬೇರೆ ಯಾರೂ ಬರಲಿಲ್ವ? ಶ್ರೀರಾಮನೊಬ್ಬನೇ ರಾಘವನೆನ್ನಿಸಿಕೊಂಡಿದ್ದಾನೆ ಅಂತೇಳಿ. ಆದರೆ ಅವನ ಯೋಗ್ಯತೆ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ಈ ವರ್ತಮಾನ ಕಾಲದ ದ್ವಾಪರ ಯುಗದಲ್ಲಿ ಒಬ್ಬ ಕೌರವನಿದ್ದಾನೆ ಅಂತ ಹೇಳಿ. ಆದರೆ ಕೌರವನ ಹಿನ್ನೆಲೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಚಂದ್ರವಂಶದಲ್ಲಿ ಒಬ್ಬನಿದ್ದನಂತೆ ಕುರು ಎಂಬುದಾಗಿ. ಆ ಕುರುವಂಶದ ಹೆಸರನ್ನು ಉಳಿದವರಿಗೆ ಯಾಕೆ ಕೊಡಲಿಲ್ಲ? ಆ ಯೋಗ್ಯತೆ ಯಾರಲ್ಲಿಯೂ ಇರಲಿಲ್ಲ ಎನ್ನುವ ಕಾರಣಕ್ಕಾಗಿ ಕುರು ಕೌರವ ಎನ್ನುವ ಹೆಸರು ಬರಲಿಲ್ಲ. ಆದರೆ ವರ್ತಮಾನ ಕಾಲದಲ್ಲಿ ಇರುವಂತಹ ಈ ಸುಯೋಧನನಿಗೆ ಕೌರವ ಎಂಬ ಹೆಸರು ಬಂದಿದೆ ಅಂತ ಹೇಳಿದರೆ ಯೋಗ್ಯತೆ ಎಂಬುದು ಕೌರವನಲ್ಲಿ ಇದೆ ಎಂಬ ಕಾರಣಕ್ಕಾಗಿ ಈ ಸುಯೋಧನ ಇವತ್ತು ಕೌರವನೆನ್ನಿಸಿಕೊಂಡಿದ್ದಾನೆ. ವರ್ತಮಾನ ಕಾಲದಲ್ಲಿ ನಮ್ಮ ತಂದೆಯವರಾದಂತಹ ಧೃತರಾಷ್ಟ್ರ ಮಹಾರಾಜ ಏನು ಮಾಡೋಣ? ಕುರುಡ, ಕಣ್ಣು ಇಲ್ಲದೆ ಹೋದದ್ದು, ಜನ್ಮತಃ ಕುರುಡನಾಗಿದ್ದಂತಹ ನಮ್ಮಪ್ಪ ಆಡಳಿತವನ್ನು ವಹಿಸಿಕೊಟ್ಟದ್ದು ನಮ್ಮ ಚಿಕ್ಕಪ್ಪನಾದಂತಹ ಪಾಂಡುರಾಜನಿಗೆ. ರೋಗಿಯಾದರೂ ಆಗಬಹುದು, ಕುರುಡನಿಗಿಂತ ಒಳ್ಳೆಯದು ಎಂಬ ಕಾರಣಕ್ಕಾಗಿ ಅಲ್ವೇ ಚಿಕ್ಕಪ್ಪನಿಗೆ ರಾಜ್ಯವನ್ನು ಅಭಿಷೇಕ ಮಾಡಿದ್ದು. ಕಾಲ ಕಳೆದು ಹೋಗ್ತಾ ಇದ್ದ ಹಾಗೆ ಪಾಂಡು ಚಕ್ರವರ್ತಿ ಏನೆಲ್ಲ ಸಾಧನೆಯನ್ನು ಮಾಡಿದರೂ ಕೂಡ ಕೊನೆಗೊಂದು ಶಾಪಗ್ರಸ್ತನಾದನಲ್ಲ. ಕಾರಣದಿಂದ ಕಾಡಿಗೆ ಹೋಗಬೇಕಾಗಿ ಬಂತು. ಆತನನ್ನು ಅನುಸರಿಸಿ ಹೋದಂತ ಕುಂತಿ ಹಾಗೂ ಮಾತ್ರಿ ನಮ್ಮ ಚಿಕ್ಕಮ್ಮಂದಿರು ಮಕ್ಕಳಾಗದೇ ಇರಲಿ ಎಂಬಂತಹ ಶಾಪ ಇದ್ದದಲ್ಲೋ ಪಾಂಡು ಚಕ್ರವರ್ತಿಗೆ. ಮಕ್ಕಳಿಲ್ಲದವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಎನ್ನುವಂತಹ ಮಾತು ಒಂದಿದೆ. ನಮ್ಮ ಚಿಕ್ಕಪ್ಪನೂ ಅದನ್ನೇ ಭಾವಿಸಿಕೊಂಡು ಕೊರಗುತ್ತಾ ಇದ್ದಾಗ ಕುಂತಿದೇವಿ ಹೇಳಿದ ಮಾತಂತೆ, ಹಿಂದೆ ದುರ್ವಾಸರು ಕೊಟ್ಟಂತಹ ವರದಿಂದಾಗಿ ನನಗೆ 5 ಮಂತ್ರಗಳು ನನ್ನಲ್ಲಿ ಇದೆ, ಆ ಮಂತ್ರಗಳ ಮೂಲಕ ನನ್ನ ಮಕ್ಕಳನ್ನು ಪಡೆಯಬಹುದು ಎಂಬುದಾಗಿ ಪಾಂಡುರಾಜನ ಅನುಮತಿಯೊಂದಿಗೆ ಪಡೆದಂತಹ ಮಕ್ಕಳೇ ಧರ್ಮ ರಾಜ ಯುಧಿಷ್ಠಿರ, ಎರಡನೇವನು ಭೀಮ, ಮೂರನೇವನು ಅರ್ಜುನ. 3 ಮಕ್ಕಳು ಕುಂತಿಯದ್ದು ಹೌದು. ಹಾಗಿದ್ರೆ ಮತ್ತಿಬ್ಬರು ಇದ್ದಾರಲ್ಲ, ನಕುಲ ಸಹದೇವರು. ಮಾದ್ರಿದೇವಿಗೂ ಮಕ್ಕಳಿಲ್ಲ ಎನ್ನುವ ಕಾರಣಕ್ಕಾಗಿ ಪಾಂಡು ಚಕ್ರವರ್ತಿಯ ವಿನಂತಿಯ ಮೇರೆಗೆ ಮಂತ್ರ ಹೇಳಿಕೊಟ್ಟದ್ದು. ಪರಿಣಾಮವಾಗಿ ಆಕೆ ಪಡೆದದ್ದೇ ನಕುಲ ಸಹದೇವರನ್ನು.
ಆದರೂ ಉಪಯೋಗ ಆದದ್ದು 4 ಮಂತ್ರಗಳು. ಈ ರೀತಿಯಲ್ಲಿ ಪಡೆದಂತಹ 5 ಮಂದಿ ಮಕ್ಕಳು ಕಾಡಿನಲ್ಲಿರುವಂಥದ್ದನ್ನು ತಿಳಿದಂತಹ ನಮ್ಮಜ್ಜ ಭೀಷ್ಮ ಕುಂತಿ ಸಹಿತವಾಗಿ ಮಕ್ಕಳನ್ನು ಹಸ್ತಿನಾವತಿಗೆ ಕರೆಸಿಕೊಂಡದ್ದು. ನಮ್ಮಮ್ಮ ಗಾಂಧಾರಿ ಏನ್ ಮಾಡೋಣ, ಪಾಂಡು ಚಕ್ರವರ್ತಿಯ ಪತ್ನಿಯರಿಗೆ ಮಕ್ಕಳಾಗಿದೆ ಎನ್ನುವಂಥ ವಿಚಾರವನ್ನು ತಿಳಿದಾಗ ತನ್ನ ಗರ್ಭವನ್ನೇ ಪಾತಗೊಳಿಸಿ ಬಿಟ್ಲಂತೆ. ಹಾಗೆ ಜನಿಸಿದಂತಹ ಆ ಮಾಂಸದ ಪಿಂಡ ಭೂಮಿಗೆ ಬಿದ್ದಾಗ 101 ಹೋಳುಗಳಾಯಿತು ಎಂಬುದಾಗಿ ನಾವು ಕೇಳಿದವರು. ಪೂಜ್ಯರಾದಂತಹ ವೇದವ್ಯಾಸರು ತಕ್ಷಣವೇ ಓಡಿ ಬಂದು ಈ 101 ಹೋಳುಗಳನ್ನು ಕೂಡ ಘೃತಭಾಂಡದಲ್ಲಿ ಇರಿಸುವ ಮಕ್ಕಳನ್ನು ಪಡೆದದ್ದಂತೆ. ಹಾಗೆ ಜನಿಸಿದವರಲ್ಲಿ ಹಿರಿಯನಾದಂತಹ ಈ ಕೌರವ ನಿಜವಾಗಿ ರಾಜ್ಯಕ್ಕೆ ಅಧಿಕಾರಿಯಾಗಬೇಕಾದದ್ದು ಯಾರು? ನಮ್ಮಪ್ಪನಾದಂತಹ ಧೃತರಾಷ್ಟ್ರ ಎಲ್ಲ ಯೋಗ್ಯತೆ ಇದ್ದರೂ ಕೂಡ ತ್ಯಾಗ ಬುದ್ಧಿಯಿಂದ ಪಾಂಡು ಚಕ್ರವರ್ತಿಗೆ ಕೊಟ್ಟದ್ದಲ್ವ. ಪಾಂಡು ಹೋದ ಮೇಲೆ ಕುರುಡನಾದಂತಹ ನಮ್ಮಪ್ಪನೇ ಪೀಠಕ್ಕೆ ಅಧಿಕಾರಿಯಾದ ಮೇಲೆ ಆ ಅಧಿಕಾರಿಯ ಮಗನಾಗಿರುವಂತಹ ನಾನಲ್ಲದೆ ಇತರಿಗೆ ಈ ಪೀಠ ದಕ್ಕಲಿಕ್ಕೆ ಸಾಧ್ಯತೆ ಇದೆಯೇ? ಪಾಂಡವರು ಎಲ್ಲಿಯೋ ಹುಟ್ಟಿದ್ದಾರೆ, ಎಲ್ಲಿಯೋ ಬೆಳೆಯಬೇಕಾದವರನ್ನು ಹಸ್ತಿನಾವತಿಗೆ ಕರೆದುಕೊಂಡು ಬಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಮ್ಮದಾದಂತಹ ಹಸ್ತಿನಾವತಿಯನ್ನು ಪಾಲು ಮಾಡಬೇಕು ಅಂತೇಳಿ ಆದರೆ ಅಖಂಡವಾದಂತಹ ಹಸ್ತಿನಾವತಿಯನ್ನು ತುಂಡು ಮಾಡುವುದಕ್ಕೆ ಈ ಕೌರವ ಸಾಧ್ಯತೆ ಬಿಡ್ತಾನೆಯೇ. ಹಾಗೆ ಬಿಡಬಾರದು ಎನ್ನುವ ಕಾರಣಕ್ಕಾಗಿ ಎಂದಿನಿಂದಲೂ ಪಾಂಡವ ದ್ವೇಷವನ್ನೇ ಕಟ್ಟಿಕೊಂಡು ಬಂದಂತಹ ಈ ಕೌರವ ಹೇಳ್ತಾರೆ, ಏನೆಲ್ಲ ಹೇಳಿಕೊಂಡು ಬರ್ತಾರೆ. ಪಾಂಡವರನ್ನು ವಿಷವಿಕ್ಕುವ ಮೂಲಕ ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ದುರ್ಯೋಧನ ಪ್ರಯತ್ನ ಮಾಡಿದ ಎಂಬುದಾಗಿ ಇರಲೂಬಹುದು, ಇಲ್ಲದೇ ಇರಬಹುದು. ಗಾಳಿ ಮಾತಿಗೆಲ್ಲ ಕಿವಿ ಕೊಡಬೇಕಾದ ಅಗತ್ಯ ಇಲ್ಲ. ಇನ್ನು ಪಾಂಡವರನ್ನು ಅರಗಿನ ಅರಮನೆಯಲ್ಲಿ ಸುಟ್ಟ ಪಾಪವನ್ನು ಕೂಡ ನನ್ನ ತಲೆಗೆ ಕಟ್ಟುತ್ತಾರೆ ಅಂತೇಳಿ ಆದರೆ ಹಾಗಿದ್ರೆ ಅವರು ಬದುಕಿ ಬಂದದ್ದು ಹೇಗೆ? ಅವರೇ ಸುಟ್ಟಂತಹ ಅರಗಿನ ಅರಮನೆ ತಪ್ಪಿಸಿಕೊಂಡು ಹೋಗುವ ಮೂಲಕ ಅದರ ಪಾಪವನ್ನು ಕಟ್ಟಿದ್ದು ನನ್ನ ತಲೆಗೆ. ಹೋಗಲಿ ಬಿಡಿ, ಇಂತಹ ಪಾಂಡವರು ನಮ್ಮದಾದಂತಹ ಹಸ್ತಿನಾವತಿಯಲ್ಲಿದ್ದಾಗಲೂ ಕೂಡ ಒಮ್ಮತದಲ್ಲಿ ಒಟ್ಟಿಗೆ ಇರ್ತಿದ್ರೆ ಯಾರಿಗೂ ದೋಷ ಬರ್ತಿರ್ಲಿಲ್ಲ. ಇಂದ್ರಪ್ರಸ್ಥದಲ್ಲಿ ಅವರಿಗಾಗಿ ಮಯ ನಿರ್ಮಿತವಾದಂತಹ ಅರಮನೆ ಸಿದ್ಧವಾಯಿತಲ್ಲ, ಅಲ್ಲಿಗೆ ಹೋದಂತಹ ಪಾಂಡವರು ಚಕ್ರವರ್ತಿ ಪೀಠಕ್ಕೆ ಏರಿದವನು ಧರ್ಮರಾಜ ಆಗಲಿ, ಅದಕ್ಕೂ ತೊಂದರೆ ಇಲ್ಲ. ರಾಜಸೂಯಾಧ್ವರದ ಮೂಲಕ ಪ್ರಪಂಚವನ್ನೇ ಗೆಲ್ಲಿಕ್ಕೆ ಹೊರಟವರು ಪಾಂಡವರು. ಅದಕ್ಕೂ ನಮ್ಮದು ಸಹಮತವೇ ಇದ್ದದ್ದು, ನಾವು ಸಹಕರಿಸಲಿಲ್ವ? ಆಮೇಲೆ ನಡೆದ ಘಟನೆಗಳು ಒಂದೊಂದನ್ನು ಕೂಡ ನೆನಪಿಸಿಕೊಂಡಾಗ ಈ ಕೌರವನ ತಲೆಯಲ್ಲಿ ಹೋಗಿ ಎದ್ದೇಳ್ತಾ ಇದೆ. ಯಾಕೆ? ಪಾಂಚಾಲೆ ಪಂಚಪಾಂಡವರ ಸತಿಯಾಗಿರುವಂತಹ ದ್ರೌಪದಿ ಕುರುಡನ ಮಗನೂ ಕುರುಡನಾದನು ಎಂಬುದಾಗಿ ನನ್ನನ್ನು ಹಂಗಿಸಿದ್ಲಲ್ಲ. ಎಡವದವರು ಯಾರು ಈ ಪ್ರಪಂಚದಲ್ಲಿ? ಏನೋ ಕಾಲು ಎಡವುವ ಮೂಲಕ ನಾನು ಮುಗ್ಗರಿಸಿದ್ದು ಹೌದು, ಆದರೆ ತಿಳುವಳಿಕೆಯುಳ್ಳಂತಹ ಆಕೆ ರಾಜಮನೆತನದ ಹೆಣ್ಣೊಬ್ಬಳು ಅದೇ ವಂಶದಲ್ಲಿ ಹುಟ್ಟಿದಂತಹ ಇನ್ನೊಬ್ಬನನ್ನು ಗೇಲಿ ಮಾಡ್ತಾಳೆ ಅಂತೇಳಿ ಆದರೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಪ್ರತ್ಯೇಕವಾಗಿ ಮಾಡುವಂತಹ ಕೆಲಸವು ಅಲ್ಲಿಂದಲೇ ನಡೆದಿದೆ ಎಂಬುದಾಗಿ ನಾವು ಭಾವಿಸಿಕೊಳ್ಳಬೇಕಾಗ್ತದೆ. ಎಲ್ಲವೂ ಇರಲಿ, ಆಮೇಲೆ ನಡೆದದ್ದು ದ್ಯೂತ ಪ್ರಕರಣ. ದ್ಯೂತ ಪ್ರಕರಣದ ಮೂಲಕ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವುದು ಅಲ್ಲಿ ನಿರ್ಣಯವಾದ ರೀತಿಯಲ್ಲಿ ಸೋತವರು 12 ವರ್ಷದ ವನವಾಸ 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಬರತಕ್ಕದ್ದು. ಇದು ನಮ್ಮೊಳಗೆ ಇದ್ದಂಥ ಒಪ್ಪಂದ. ಸೋತ್ರಲ್ಲ ಅವರು, ಸೋತಂತ ಪಾಂಡವರು ಕಾಡಿಗೆ ಹೋದದ್ದು ಹೌದು. ಇಲ್ಲಿ ಅನಭಿಷಕ್ತನಾದಂತಹ ಈ ದುರ್ಯೋಧನ ಈ ಕುರು ಪೀಠಕ್ಕೆ ಏರುವ ಮೂಲಕ ಅನಭಿಷಿಕ್ತ ದೊರೆ ಎಂಬುದಾಗಿ ಹೇಳಿಸಿಕೊಂಡದ್ದು. 12 ವರ್ಷ ವನವಾಸ ಹೇಗೋ ಮುಗಿಯಿತು, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ರು, ಮತ್ತೆ ಹೇಳಿ ಕಳಿಸಿದ್ರಲ್ಲ. ದೃಪದನ ಪುರೋಹಿತ ಬಂದು ಹೇಳಿದ್ದು, ನಮಗೆ ಹೇಳಿಕೆಯನ್ನು ಕೊಟ್ಟದ್ದು, ನಾವು ಬಂದಿದ್ದೇವೆ, ನಮಗೆ ರಾಜ್ಯದ ಅರ್ಧ ಭಾಗವನ್ನು ಕೊಡತಕ್ಕದ್ದು ಎಂಬುದಾಗಿ ಹೇಳಿ ಕಳಿಸಬೇಕಾಗಿತ್ತ.
ಒಂದು ವೇಳೆ ಅವರೇ ಬರ್ತಿದ್ರೆ ಈ ಘಟನೆಗಳೇ ನಡೀತಿರ್ಲಿಲ್ವೋ ಏನೋ. ಎರಡನೆಯ ಪ್ರಕರಣವು ಸಂಭವಿಸಿತು ಸಂಜೆಯ ರಾಯಭಾರದ ಮೂಲಕ. ಅದೂ ಆಯಿತು. ಎಲ್ಲವೂ ಆದ ಮೇಲೆ ಮೂರನೆಯ ಬಾರಿಗೆ ಏನೋ ಏನೋ ಘಟನೆಗಳು ನಡೀತಾ ಇವೆ. ಹೇಳಿದ್ರಲ್ಲ, ಯಾರೋ ಹೇಳುದು ಕೇಳಿತು. ಯುದ್ಧವೇ ಸಂಭವಿಸುವುದಾದರೂ ಕೂಡ ಅಡ್ಡಿ ಇಲ್ಲ. ಒಂದು ವೇಳೆ ಒಪ್ಪಂದಕ್ಕೆ ಬರುವುದಾದರೆ ಅದಕ್ಕೂ ಅಡ್ಡಿಲ್ಲ. ಯಾವುದಕ್ಕೂ ಒಡೆಯನಾದ ಲಕ್ಷ್ಮೀರಮಣ ಐತರುವ ಎಂಬ ಹೇಳಿಕೆ ನಮ್ಮಲ್ಲಿಗೆ ಬಂದದ್ದು. ಹೌದೌದು. ಹಾಗಿದ್ರೆ ಲಕ್ಷ್ಮೀರಮಣ ಅಂದರೆ ಕೃಷ್ಣ ಇಲ್ಲಿಗೆ ಬರ್ತಾನೆ ಎನ್ನುವುದು ಅರ್ಥವಾದಾಗ ಆಯಿತು. ಹಾಗಿದ್ರೆ ಅರ್ಥವಾದ ಮೇಲೆ ಇಡೀ ಪ್ರಪಂಚವೇ ಆತನನ್ನು ಭಗವಂತ ಎಂಬುದಾಗಿ ಒಪ್ಪಿಕೊಂಡಿರುವಾಗ ಭಗವಂತ ನಮ್ಮ ಆಸ್ಥಾನಕ್ಕೆ ಬರ್ತಾನೆ ಅಂತೇಳಿ ಆದರೆ ನಾವು ಹಾಗೆ ಇರಲಿಕ್ಕಾಗ್ತದ? ಅದಕ್ಕಾಗಿಯೇ ಅಲಂಕಾರ ಮಾಡಿದ್ದು. ಎಂತಹ ಸೊಬಗಾದಂಥ ಸಭಾ ಮಂಟಪ. ಹೌದೌದು. ಎಲ್ಲೆಲ್ಲಿಯೂ ಕೂಡ ಒಂದು ಕಡೆಯಲ್ಲಿ ನರ್ತನ, ಒಂದು ಕಡೆಯಲ್ಲಿ ಸಂಗೀತ, ಒಂದು ಕಡೆಯಲ್ಲಿ ಚಿತ್ರ, ಒಂದು ಕಡೆಯಲ್ಲಿ ವಾದ್ಯರವ, ಎಲ್ಲವೂ ಘಟಿಸ್ತಾ ಇದೆ ನಮ್ಮದಾದಂತಹ ಸಭಾ ಮಂಟಪ. ಹೇಳಿದ್ರಲ್ಲ, ಇಂದ್ರನ ಒಡ್ಡೋಲಗಕ್ಕೂ ಮೀರಿದ ಒಂದು ಸಭೆ ಇದ್ರೆ ಅದು ಕೌರವನದ್ದು ಅಂತೇಳಿ ಹಾಡಿ ಹೊಗಳ್ತಾ ಇದ್ದಾರೆ. ಇಂತಹ ಒಡ್ಡೋಲಗಕ್ಕೆ ಭೇಟಿ ಕೊಡಬೇಕಾದಂತಹ ಕೃಷ್ಣ ನಿನ್ನೇ ಬಂದವನು ಏನ ಬರಲಿಯಪ್ಪ, ನೇರವಾಗಿ ನಮ್ಮನ್ನೇ ಭೇಟಿ ಮಾಡುವುದಕ್ಕಾಗಿ ಅವನು ಬಂದಿದ್ದಾನೆ ಅಂತೇಳಿ. ಆದರೆ ಸುಯೋಧನನ ಬಳಿಗೆ ಬರುವುದಕ್ಕೆ ಅವನಿಗೆ ಏನು ಅಡ್ಡಿ ಇತ್ತು ಅಂತ ನಿಮ್ಗೆ ಗೊತ್ತಿಲ್ಲ. ಸುಯೋಧನ ಸಂಬಂಧದಲ್ಲಿ ಭಾವನ ಮದುವೆ ಭೇದ ಇರಲಿಕ್ಕೆ ಸಾಧ್ಯತೆ ಇದೆಯೇ? ಹಾಗಿದ್ರೆ ಭೇದ ಆಗ್ತದೆ ಅಂತೇಳಿ. ಆದರೆ ನಾವು ಸಿದ್ಧಪಡಿಸಿದ್ದು ಅವನಿಗೆ ಬೇಡ ಅಂತೇಳಿ ಆದ ಮೇಲೆ ಅವನು ಬಂದಿದ್ದಾನೆ. ಬಂದವನು ನಮ್ಮವರ ಅನೇಕ ಮನೆಗಳಿಗೆ ಹೋಗಿದ್ದಾನಂತೆ. ಹೋದವನು ಕೊನೆಗೆ ಹೋದದ್ದು ಎಲ್ಲಿಗೆ? ವಿದುರನ ಮನೆಗೆ ಹೋದಂತೆ. ಹೌದು. ಹೋಗ್ಲಿ, ಇವತ್ತು ವಿದುರ ಬಂದು ನಮ್ಮಲ್ಲಿ ಕೇಳ್ತಾ ಇದ್ದಾನೆ, ಒಡೆಯ ಲಕ್ಷ್ಮೀರಮಣ ಬಂದಿದ್ದಾನೆ, ಸಮಯಾವಕಾಶ ಇದೆಯೇ ಅಂತೇಳಿ. ಹಾಗಿದ್ರೆ ಹೇಳಿ ಕಳಿಸ್ಲಿಕ್ಕೂ ಒಂದು ಜನ ಬೇಕು ಅಂತ ಆಯ್ತು. ವಿದುರನ ಮನೆಯಲ್ಲಿ ಊಟ ಮಾಡಿದವನು ಒಂದೋ ನೇರವಾಗಿ ಬರಬೇಕಿತ್ತು. ಈಗ ಸಮಯಾವಕಾಶ ಇದೆಯೋ ಅಂತ ಹೇಳಿ ಕಳಿಸ್ತಾನೆ ಅಂತೇಳಿ. ಆದರೆ ನಮಗೆ ಸಮಯ ಅಂತ ಹೇಳುವಂಥದ್ದು ಇದೆಯಾ? ಆದ್ದರಿಂದಲೇ ಹೇಳಿ ಕಳಿಸಿದ್ದೇನೆ. ನಮ್ಮವನಾದಂತಹ ದೂತನನ್ನು ಅಲ್ಲಿ ಕಳುಹಿಸಿ ಬರುವುದಾದರೆ ಬರಲಿಕ್ಕೆ ಅವಕಾಶ ಇದೆ ಎಂಬುದಾಗಿ ಹೇಳಿ ಕಳಿಸಿದ್ದೇನೆ. ನೋಡೋಣ ಏನಾಗ್ತದೆ ಅಂತ ಹೇಳಿ. ಮುರಹರೌನಗುತ ಕೃತವರ್ಮಸಾದ್ಯಗಿ ವಿದುರ ಪರಶುರಾಮಾದಿ ಮುನಿ ನಿಕರಮಲ್ಲೊಡೆಗೊಂಡು ಪುರಡಲಂತಪುರದ ಸಜ್ಜನರು ಬರುತ್ತಿರ್ದರ ಜುದನ ಬಳದಿ ನಿಲ್ದ ಮುರಕರೋ ನಗುತ್ತ ವಿದುರ, ಲಕ್ಷ್ಮೀರಮಣ, ಉಪಪ್ಲಾವ್ಯದಿಂದ ನಿನ್ನೆಯ ದಿವಸ ನಾನು ಹೊರಟು ಬಂದವನಾಗಿದ್ದೇನೆ. ಹಸ್ತಿನಾವತಿಗೆ ಧರ್ಮರಾಯಣ ಹೇಳಿಕೆ ಏನುಂಟು ಅದನ್ನು ಈಡೇರಿಸುವುದಕ್ಕೆ ಬೇಕಾಗಿ ಬಂದಂತಹ ನಾನು ನೇರವಾಗಿ ನಿನ್ನ ಮನೆಗೆ ನಾನು ಬಂದವನಾಗಿದ್ದೇನೆ. ವಿದುರನ ಅರಮನೆಗೆ ನಾನು ಬಂದು ನಿಂತವನಾಗಿದ್ದೇನೆ. ಸೌಭಾಗ್ಯ ತಾನೆ? ಹೌದು. ನನ್ನನ್ನು ಕಂಡು ಭಕ್ತಿಯ ಪರಾಕಾಷ್ಠೆಯನ್ನು ಹೊಂದಿದಂತಹ ನೀನು ನಿನ್ನ ಭಕ್ತಿ ಏನು ಅನ್ನುವುದನ್ನು ಪ್ರಪಂಚ ಮೂಲಕವಾಗಿ ತೋರಿಸಿಕೊಟ್ಟವನಾಗಿದ್ದಿ. ಸಂಧಾನಕ್ಕೆ ಬರುವಂತಹ ಕೃಷ್ಣನಿಗೆ ಅವಕಾಶ ಉಂಟು ಅಂತ ನಾನು ನಿನ್ನೆ ಕಳುಹಿಸಿ ಕೇಳಿಕೊಂಡವನಾಗಿದ್ದೇನೆ. ಹೌದಲ್ಲ? ನೀನು ಹೋಗಿ ಕೌರವನಲ್ಲಿ ಕೇಳಿದಾಗ ಗೋಪನಂದನೆಗೆ ನಮ್ಮೊಳಿಂದೇನು ಕಜ್ಜ ಹಾಗೆ ಪ್ರಶ್ನೆ ಮಾಡಿ, ಹೌದು, ಬಂದ ರೈತರಳಿ ನಾಳಿನಳಿ ಅಂತ ಹೇಳಿದ್ದಾನೆ. ಹೌದು. ಹಾಗೆ ನಾವು
ನಿನ್ನ ಮನೆಯಲ್ಲಿ ರಾತ್ರಿಯನ್ನು ಕಳೆದದ್ದಾಗಿದೆ. ಇವತ್ತು ಬೆಳಿಗ್ಗೆ ಕೌರವ ಒಂದು ಆಳನ್ನು ಅಟ್ಟಿದ್ದಾನೆ. 7 ಏಳೇ ಕೃಷ್ಣ ಭೂಪನ ಅನುಜ್ಞೆಯಾಗಿದೆ ಅಂತ. ಹಾಗಾದ್ರೆ ಅವನ ಆಜ್ಞೆ ಆಯಿತು ಅಂತ ಆದ್ರೆ ಈ ಕಾಲದಲ್ಲೇ ನಾವು ಸಭೆಯನ್ನು ಹೋಗಬೇಕಾದದ್ದು ಅನಿವಾರ್ಯವಾಗಿ ಉಂಟು. ಇಲ್ಲದೆ ಹೋದರೆ ಹಸ್ತಿನಾವತಿಯ ಅಭಿಷಿಕ್ತ ಚಕ್ರವರ್ತಿಯಾಗಿ ಮೇರಿದಂತಹ ಕೌರವ ನಿಜವಾಗಿ ದಾಯಭಾಗವನ್ನು ಕೊಡಬೇಕಾಗಿತ್ತು. ಹೌದು. ಈಗ ಕ್ಷತ್ರಿಯೋಚಿತವಾಗಿ ಯುದ್ಧವನ್ನು ಮಾಡುವುದರ ಮೂಲಕವಾಗಿ ನಿಮ್ಮದ್ದಾದಂತಹ ಅರ್ಧ ರಾಜ್ಯವನ್ನು ಪಡೆದುಕೊಳ್ಳಿ ಅನ್ನುವ ಹಾಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾನಂತ ಆದ್ರೆ ನಾವು ಈ ಕಾಲದಲ್ಲಿ ಸ್ವಲ್ಪ ಎಚ್ಚರವನ್ನು ಗೊಳ್ಳಲೇಬೇಕು. ಅದಕ್ಕೆ ಬೇಕಾಗಿ ನಿನ್ನನ್ನು ಜೊತೆಗಿಡುಕೊಂಡು ನೇರವಾಗಿ ಹಸ್ತಿನಾವತಿಯ ಸಭಾಪ್ರವೇಶವನ್ನು ನಾವು ಮಾಡಿದ್ದೇವೆ. ನೋಡಂತೆ ಈ ಸಭೆಯನ್ನು. ಅಲ್ಲಲ್ಲಿ ವಿಶೇಷವಾದಂತಹ ತಳಿರು ತೋರಣಗಳಿಂದ ಶೃಂಗಾರಗೊಂಡಿದೆ ಈ ಸಭೆ. ಬರುವಾಗೆ ಬೀದಿಯಲ್ಲಿ ನಮಗೆ ಕಾಣಿಸುತ್ತಾ ಉಂಟು. ವಿಶೇಷವಾದಂತಹ ಒಂದು ವೈಭವವನ್ನು ಇಲ್ಲಿ ಹಸ್ತಿನಾವತಿಯಲ್ಲಿ ಸಿದ್ಧಪಡಿಸಿದ್ದಾನೆ. ನಾವು ನೇರವಾಗಿ ಸಭೆಯನ್ನು ಹೊಕ್ಕಂತಹ ಕಾಲದಲ್ಲಿ ನಮ್ಮ ಜೊತೆಯಲ್ಲಿ ಬಂದಿರುವಂತಹ ಪರಶುರಾಮರು, ಕಣ್ವರು, ಕಶ್ಯಪರು, ಇನ್ನೂ ಅನೇಕರು ಋಷಿಮುನಿಗಳು ನಮ್ಮೊಂದಿಗೆ ಒಡಗೂಡಿಕೊಂಡು ಸಂಧಾನದ ಸಭೆಯಲ್ಲಿ ನಾವು ನಿನ್ನ ಮಾತಿಗೆ ಸಾಕ್ಷಿಯಾಗಿ ನಿಲ್ಲುತ್ತೇವೆ. ಅಂದರೆ ನೀನು ಏನನ್ನು ಮಾತನಾಡುತ್ತಿ ಅದನ್ನು ನಾವು ಕೇಳಬೇಕನ್ನುವಂತಹ ನಿರ್ಣಯದಿಂದ ಅವರು ನಮ್ಮನ್ನು ಬಂದು ಸೇರಿಕೊಂಡವರಾಗಿದ್ದಾರೆ. ಹೌದು ತಾನೆ. ಇವರು ಬರುತ್ತಿರುವಂತಹ ಅಥವಾ ಇವರು ಬಂದಿರುವಂತಹ ಇದರ ಹಿನ್ನೆಲೆ ಏನು ಅಂತ ನಾನು ಯೋಚನೆ ಮಾಡಿದೆ ಅಂತ ಆದರೆ, ಚಂದ್ರವಂಶಕ್ಕೆ ಕಣ್ವ ಮಹರ್ಷಿಗಳು ತನ್ನ ಸಾಕು ಮಗಳಾದಂತಹ ಶಾಕುಂತಲೆಯನ್ನು ಕೊಟ್ಟವರಾಗಿದ್ದಾರೆ ಈ ಭರತ ವಂಶಕ್ಕೆ. ಅವರು ಒಮ್ಮೆ ಯೋಚನೆ ಮಾಡಲಿ, ಈ ಹಿಂದೆ ಅವರ ಮಗಳಾದಂತಹ ಸಾಕು ಮಗಳಾದಂತಹ ಶಾಕುಂತಲೆಯನ್ನು ಕೊಟ್ಟಂತಹ ಕಾಲದಲ್ಲಿ ಚಂದ್ರವಂಶ ಹೇಗಿತ್ತು, ವರ್ತಮಾನದಲ್ಲಿ ಹೇಗಿತ್ತು ಅನ್ನುವುದನ್ನು ನೋಡುವುದಕ್ಕಾಗಿ ಅವರು ಬಂದರೇನು ಅನ್ನುವುದು ನನಗೆ ಅನ್ನಿಸುತ್ತಾ ಉಂಟು. ಮಾತ್ರವಲ್ಲ, ಆಚಾರ್ಯ ಪರಶುರಾಮರು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿರುವಂತಹ ಕ್ಷತ್ರಿಯ ಕುಲ ಕುಠಾರ ಅಂತ ಅನ್ನಿಸಿಕೊಂಡಿರುವಂತಹ ಪರಶುರಾಮರಂತವರು ಈ ಸಭೆಗೆ ಆಗಮಿಸಿದ್ದಾರಂತ ಆದರೆ ಒಂದು ಅರ್ಥದಲ್ಲಿ ನಿಮ್ಮ ಭೀಷ್ಮಾಚಾರ್ಯರ ಗುರುಗಳು ಹೌದು ಅವರು. ಅವರು ಒಮ್ಮೆ ಯೋಚನೆ ಮಾಡಲಿ, ಇವ ಹೇಳ್ತಾನಲ್ಲ, ಕ್ಷತ್ರಿಯದ ಶಸ್ತ್ರದ ಮೊನೆಯಲ್ಲಿಟ್ಟಿದ್ದೇನೆ ರಾಜ್ಯವನ್ನು ಅಂತ. ಅವರೂ ಮನಸ್ಸಿಗೆ ಅಂದುಕೊಂಡಾರು, ಏನಯ್ಯ ನೀನು ಶಸ್ತ್ರದ ಮೊನೆಯಲ್ಲಿ ಇಟ್ಟುಕೊಳ್ಳುವುದು? ಈ ಮೊದಲು ನಾನು ಕ್ಷತ್ರಿಯ ಕುಲ ಕುಠಾರವನ್ನು 21 ಸಲ ಪರಿವರ್ತನೆಯನ್ನು ಮಾಡಿ ಸಂಹಾರ ಮಾಡಿದವನಾಗಿದ್ದೇನೆ, ನನಗಿಂತಲೂ ಹೆಚ್ಚಾಗಿ ಹೋದೆ ನೀನು ಅನ್ನುವ ಹಾಗೆ ಅವರು ಅಂದುಕೊಳ್ಳುವಂತಹ ಸ್ಥಿತಿ ಬಂದೊದಗುತ್ತದೆ. ಮಾತ್ರವಲ್ಲ, ಕಶ್ಯಪರಿದ್ದಾರೆ ನಮ್ಮೊಂದಿಗೆ ಬಂದವರು. ಹೌದು. ರಾಜ್ಯನ ತನ್ನದು, ಹಸ್ತಿನಾವತಿ ಚಕ್ರವರ್ತಿ ಪೀಠ ತನಗೆ ಸೇರಬೇಕು ಅನ್ನೋ ಹಾಗೆ ಲೋಭಯುಕ್ತವಾದಂತಹ ಮನಸ್ಸನ್ನು ಹೊಂದಿರುವಂತಹ ಈ ಕೌರವನಿಗೆ ಅರ್ಥವಾಗಬೇಕು. ಒಂದು ಕಾಲದಲ್ಲಿ ಈ ಭೂಮಿಯನ್ನೆಲ್ಲ ಕಶ್ಯಪರು ಸ್ವಾಧೀನಪಡಿಸಿಕೊಂಡವರು. ಆದ್ದರಿಂದ ಈ ಭೂಮಿಗೆ ಕಾಶ್ಯಪಿ ಅನ್ನುವಂತಹ ಇನ್ನೊಂದು ಹೆಸರುಂಟು. ಅವರು ಹಾಗೆ ಯೋಚನೆ ಮಾಡಿಯಾರು, ಈ ಭೂಮಿಯೇ ನನ್ನದಾಗಿ ಉಂಟು, ಆಮೇಲೆ ನಾನು ದಾನ ಕೊಟ್ಟಿದ್ದೇನೆ, ಇವ ಹೇಳ್ತಾನೆ ನನ್ನದು 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 ಅಂತ. ಹೀಗೆಲ್ಲ ಅವರು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ಇವ ಸೃಷ್ಟಿಸಿದ್ದಾನೆ ಅನ್ನುವುದು ಅಂತೂ ಸತ್ಯ. ಹಾಗಾಗಿ ನೇರವಾಗಿ ಸಭೆಗೆ ಬಂದಿದ್ದೇವೆ. ಇಲ್ಲಿರುವಂತಹ ಭೀಷ್ಮಾಚಾರ್ಯರಾಗಲಿ, ದ್ರೋಣಾಚಾರ್ಯರಾಗಲಿ, ಕೃಪಾಚಾರ್ಯರೆಲ್ಲರೂ ಸೇರಿ ಋಷಿಮುನಿಗಳನ್ನು ಆದರದಿಂದ ಸತ್ಕರಿಸಿ ಅವರಿಗೆ ವಿಶೇಷವಾದಂತಹ ಪೀಠಗಳನ್ನೆಲ್ಲ ಕೊಟ್ಟವರಾಗಿದ್ದಾರೆ. ನಮಗೆ ಪೀಠವನ್ನು ತೋರಿಸಿದ್ದಾರೆ, ಹಾಗಂತ ನಾವು ಕುಳಿತುಕೊಳ್ಳುವುದಕ್ಕಾಗಿ ಸಭೆಗೆ ಆಗಮಿಸಿದವರಲ್ಲವಲ್ಲ. ನೇರವಾಗಿ ನಮಗೆ ಸುಯೋಧನನಲ್ಲಿ ಮಾತಾಡಬೇಕು ಅಂತ ಯೋಚನೆ ಮಾಡಿದಾಗ ಅವನೊಮ್ಮೆ ನೋಡಿದೆ ಅಂತ ಆದರೆ ಅವನು ನಮ್ಮನ್ನೇನು ಗಣಿಸುವ ಹಾಗೆ ಕಾಣುವುದಿಲ್ಲ. ಒಮ್ಮೆ ಕುಳಿತಲ್ಲಿಂದ ಬಿದ್ದ, ಮತ್ತೆ ಎದ್ದ, ಮತ್ತೆ ಸರಿಯಾಗಿ ಕುಳಿತುಕೊಂಡ. ಹಾಗಂತಹ ನಮ್ಮ ಕಡೆಗೆ ಲಕ್ಷ್ಯವನ್ನು ಹರಿಸುವುದಿಲ್ಲ ಅನ್ನುವುದು ಸ್ಪಷ್ಟವಾಗುತ್ತದೆ. ಹಾಗಾಗಿ ನಾವೇನು ಅವ ಮಾತಾಡುತ್ತಾನೆ ಅನ್ನುವಲ್ಲಿಯವರೆಗೆ ನಾವು ಸುಮ್ಮನೆ ಉಳಿಯುವುದಲ್ಲವಲ್ಲ, ನಮಗೆ ಉದ್ದೇಶ ಉಂಟು ತಾನೆ. ಅದಕ್ಕೆ ಬೇಕಾಗಿ ಅವನಲ್ಲೇ ಮಾತಾಡೋಣ. ಅರಸ ಹೊರದ ಮುನಿದಿಗೆ ಏಕೆ ತನ್ನಲಿ ಕರುಣವಿರಲಿ ನಿನಗೆ ಹೊರದ ಮುನಿದಿಗೆ ಏಕೆ ತನ್ನಲಿ
ತೆರೆದು ನೋಡಿ ಕರುಣವಿರಲಿ ನಿನಗೆ ಸತಿಜರ ತೆರದಿ ಮಳ್ಳಿಯ ತಗ್ಗಿಸದೆ ಕಣ್ ತೆರೆದು ನೋಡಿ ಅರಸ 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 ಹಸ್ತಿನಾವತಿಯ ಅನಭಿಷಿಕ್ತ ದೊರೆಯಾಗಿ ಪ್ರಸ್ತುತ ವಿಜೃಂಭಿಸುತ್ತಿರುವಂತಹ ಕೌರವ ನೀನು, ಸುಯೋಧನ ನೀನು. ಅರಸನಾದವನು ರಸಹೀನರ ಹಾಗೆ ಇರಕೂಡದು. ಅರಸ ಹೇಗಿರಬೇಕನ್ನುವುದಕ್ಕಾಗಿ ನೀನು ಅನೇಕವಾದಂತಹ ನಿದರ್ಶನಗಳನ್ನು ಪ್ರಪಂಚಕ್ಕೆ ಈ ಮೊದಲು ತೋರಿಸಿಕೊಂಡವನು. ಚಕ್ರವರ್ತಿ ಪೀಠ ಹೇಗಿರಬೇಕು, ಅದರದಾದಂತಹ ಘನಸ್ಥಿಗೆ ಹೇಗಿರಬೇಕು ಅನ್ನುವ ಹಾಗೆ ನೀನೂ ಸ್ವಲ್ಪ ಯೋಚನೆಯನ್ನು ಮಾಡಿದವನೇ ಈ ಹಿಂದೆ. ಆದರೆ ಈ ಕಾಲಕ್ಕಾಗುವಾಗ ಅದೆಲ್ಲ ಎಲ್ಲಿಗೆ ಹೋಯಿತು ಅನ್ನುವ ಹಾಗೆ ನಿನ್ನಲ್ಲಿ ನಾನು ಪ್ರಶ್ನೆ ಮಾಡಬೇಕಾದಂತಹ ಒಂದು ಸ್ಥಿತಿ ಬಂದೊದಗಿತಲ್ಲ. ಏನಯ್ಯ ನೀನು? ಇಂದಿನ ದಿವಸ ಕೃಷ್ಣ ಬರಬೇಕು ಸಭೆಗೆ, ಮಾತನಾಡುವಂತಹ ಕಾರ್ಯ ಉಂಟು ಅಂತಾದರೆ ಹೇಳಬೇಕನ್ನುವ ಹಾಗೆ ನೀನೇ ಆಳನ್ನಟ್ಟಿದಂತಹ ನೀನು, ನಾನು ಬರುವಾಗ ನನ್ನಲ್ಲಿ ಒಂದು ಮುನಿಸನ್ನು ನೀನು ತೋರಿಸುತ್ತಾ ಇದ್ದೀಯಲ್ಲ. ಯಾಕೆ ಈ ತೆರನಾದಂತಹ ಮುನಿಸು? ನೀನು ತಲೆಯನ್ನು ತಗ್ಗಿಸಿ ಮುಖಕ್ಕೆ ಸೆರಗನ್ನು ಹಾಸಿಕೊಂಡು ನೀನು ಕುಳಿತಿದ್ದೀಯಲ್ಲ. ಈ ಸೆರಗನ್ನು ಮುಖಕ್ಕೆ ಮರೆಮಾಚುವುದು ಗಂಡಸರಲ್ಲ, ಅದು ಹೆಂಗಸರು. ಅದವರ ಮರ್ಯಾದೆ ಕೂಡ ಹೌದು. ಪರಪುರುಷನೊಂದಿಗೆ ಮಾತನಾಡುವಾಗ ಮುಖ ಎತ್ತಿ ಮಾತಾಡುವ ಹಾಗಿಲ್ಲ. ಮುಖಕ್ಕೆ ಸೆರಗನ್ನು ಹಾಕಿ ಮಾತನಾಡುವಂತಹ ಕ್ರಮ ಹೆಂಗಸರಿಗೆ. ಆದರೆ ನೀನು ಹಾಗಲ್ಲವಲ್ಲ. ನೀನು ಹೆಂಗಸ ಅಂತ ಹೇಳಿದರೆ ನೀನು ಹೆಂಗಸಲ್ಲ. ಮಾತ್ರವಲ್ಲ, ಬಂದಿರುವಂತಹ ಕೃಷ್ಣನ ಮುಂಭಾಗದಲ್ಲಿ ಹೇಗಪ್ಪ ಮುಖ ಎತ್ತಿ ಮಾತಾಡುವುದು ಅನ್ನುವ ಹಾಗೆ ನೀನೇನಾದರೂ ಸಂಕೋಚಗೊಂಡಿಂತಾದರೆ, ಕೃಷ್ಣನ ಮುಂಭಾಗದಲ್ಲಿ ಸಂಕೋಚಗೊಳ್ಳುವಂತಹ ಯಾವ ಕೆಲಸವನ್ನು ನೀನು ಮಾಡಿದೆ ಹೇಳು? ನಮ್ಮ ಸಂಬಂಧಿಕರ ಮನೆಯೇನಾದರೂ ತೆಗೆಯುವುದಕ್ಕಾಗಿ ನೀನು ಪ್ರಯತ್ನ ಮಾಡಿದ್ದುಂಟ? ಅಥವಾ ನಮ್ಮ ಸಂಬಂಧಿಕರಿಗೆ ವಿಷ ಹಾಕಿದಂತಹ ಒಂದು ಪ್ರಯತ್ನ ಉಂಟಾ? ಅದು ಆದರೆ ಹೌದು. ಮೊನ್ನೆ ಅವನ ಸಂಬಂಧಿಗೆ ನಾನು ವಿಷ ಹಾಕಿದ್ದೇನೆ, ಈಗ ಕೃಷ್ಣನಿಗೆ ಗೊತ್ತಾಗಿದೆ, ಅವ ಸಭೆಗೆ ಬಂದಿದ್ದಾನೆ, ಅವನಲ್ಲಿ ಹೇಗಪ್ಪ ನಾನೀಗ ಮುಖ ಎತ್ತಿ ಮಾತಾಡುವುದು ಅನ್ನುವ ಹಾಗೆ ನೀನೇನಾದರೂ ಹಾಗೇನಾದರೂ ಕಲ್ಪಿಸಿಕೊಂಡಿದ್ಯಾ? ಅರಸ ಮುನಿದಿಹೆ ಏಕೆ? ನಾನು ಬಂದಿದ್ದೇನೆ, ಬಾ ಕೃಷ್ಣ, ಬಾ ಕುಳಿತುಕೋ, ಅಥವಾ ಕುಡಿಯುವುದಕ್ಕೆ ಏನಾದರೂ ಬೇಕಾ ಅನ್ನುವ ಹಾಗೆ ಒಂದು ಸೌಜನ್ಯಕ್ಕಾದರೂ ಒಂದೆರಡು ಮಾತನಾಡುವುದು ಬಿಟ್ಟು ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದೆಯಲ್ಲ. ಏನು ನನ್ನಲ್ಲಿ ಸ್ವಲ್ಪ ಕರುಣೆಯನ್ನು ತೋರಿಸಬಾರದೆ? ನಿನ್ನಲ್ಲೇ ಮಾತನಾಡುವುದಕ್ಕೆ ಬಂದಿದ್ದೇನೆ, ಕರುಣೆ ತೋರಿಸಯ್ಯ, ನನ್ನಲ್ಲಿ ಮಾತಾಡು ಸುಯೋಧನ. ಕೋಪ ಅಂತೇಳಿ ಜನರು ಮದಿ ಕೋಪ ಅಂತೇಳಿದು ಗುರು ಜನಪ ಕಟ್ಟಿಗೆ ನುಡಿದ ಕೋಪನೊಳಗೆ ಮಾದಿರಿ ಸದ್ಗುಣವನೆಲ್ಲ ಎಲ್ಲ ಕೃಷ್ಣ. ಸುಯೋಧನ, ಎಲ್ಲಿಂದ ಎಲ್ಲಿಗೆ ನಿನ್ನ ಮಾತುಗಳು ಮುಂದುವರಿಯುತ್ತದೆ ಎಂಬುದಾಗಿ ಆಲೋಚನೆ ಮಾಡಿದ್ರೆ ನಕ ಶಿಕಾಂತ ಬರ್ತಾ ಇದೆ, ಸಿಟ್ಟು. ಏನಾಯ್ತಪ್ಪ ಅಂತ ಮಾತು? ನಿನ್ನಂತ ಒಬ್ಬ ಕೆಟ್ಟ ವ್ಯಕ್ತಿಯಲ್ಲಿ, ಕೆಟ್ಟ ವ್ಯಕ್ತಿ ಎಂಬುದಕ್ಕಿಂತಲೂ ಕೆಟ್ಟದಾದಂತಹ ಪದ ಪ್ರಯೋಗ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ ಅಂತೇಳಿ ಆದರೆ ಖಂಡಿತವಾಗಿಯೂ ನಾನು ಪ್ರಯೋಗ ಮಾಡ್ತಿದ್ದೆ. ಅಂತಹ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಪೀಠಾರೋಹಣವನ್ನು ಮಾಡಿದಂತಹ ಈ ಕೌರವೇಶ್ವರನಿಗೆ ಮಾತನಾಡಲಿಕ್ಕೆ ವಿಚಾರ ಆದರೂ ಉಂಟಾ? ಆದ್ದರಿಂದಲೇ ನಿನ್ನ ಮುಖವನ್ನು ನೋಡೋದಕ್ಕೆ ಹೇಸಿ ಮುಖವನ್ನು ತಿರುಗಿಸಿ ಕುಳಿತವನು ನಾನು. ಏನು ಮಾತಾಡ್ಲಿಕ್ಕಿದೆ? ಯಾವುದಕ್ಕಾಗಿ ಬಂದದ್ದು? ಬಂದವನು ಬಂದ ಮಾತನ್ನು ಹೇಳದು, ನಿನ್ನ ದಾರಿಯನ್ನು ನೀನು ಹಿಡಿದು ಹೋಗಬೇಕಾದದ್ದು. ಅದು ಹೊರತಾಗಿ ಕೌರವನ ಬಗ್ಗೆ ಏನೆಲ್ಲ ಹೇಳಿದಿ? ಮುಖ ಮುಚ್ಚಿಕೊಂಡು ಬೇಕಾದ ಮಾತುಗಳು ನಿನ್ನ ಬಾಯಿಯಲ್ಲಿ ಬರ್ತದೆ, ಬೇಡದ ವಿಚಾರಗಳು ಸಭೆಗೆ ಮುಟ್ಟುತ್ತದೆ. ಪ್ರಪಂಚ ಏನು ಹೇಳ್ತದೆ ಎಂಬುದನ್ನು ಆಲೋಚನೆ ಮಾಡಬೇಕಿತ್ತು ನೀನು. ಅದು ಬಿಟ್ಟು ಬಂದವ ಇಲ್ಲಿಯವರೆಗೆ ನೀನು ಬಂದಿದ್ದಿ. ಬಂದವ ಎಲ್ಲಿ ಹೋಗಿದ್ದಿ, ಏನು ಮಾಡಿದ್ದಿ, ಎಲ್ಲ ವಿಚಾರಗಳನ್ನು ಕೂಡ ವಿದುರಾಮನಿಗೆ ಹೋದ್ದು ನಾನು.
ವಿದುರನ ಮನೆಗೇ ಹೋಗಿರಬಹುದು. ನೀನು ಹೊರಟದ್ದು ಎಲ್ಲಿಂದ ಅಂತ ಹೇಳಿ ಆಲೋಚನೆ ಮಾಡು. ನಿನ್ನನ್ನು ಕಳುಹಿಸಿದವರು ಯಾರು ಅಂತ ಆಲೋಚನೆ ಮಾಡುದು. ಕಳುಹಿಸಿದವರು ಯಾವ ಕಾರಣಕ್ಕಾಗಿ ಕಳುಹಿಸಿದ್ದಾರೆ ಅಂತ ಆಲೋಚನೆ ಮಾಡು. ಹೌದು. ಆ ಕಳುಹಿಸಿದ ಕಾರಣವನ್ನು ಯೋಚನೆ ಮಾಡಿ ಬಂದು ಇಲ್ಲಿ ಭಿನ್ನಹವನ್ನು ಮಾಡುವುದು ಬಿಟ್ಟು ಎಲ್ಲೆಲ್ಲಿಯೋ ತಿರುಗಾಡಿ ಕೊನೆಗೆ ಯಾರದ್ದೋ ಮೂಲಕ ಸಮಯ ಇದೆಯೇ ಹೌದು ಕೇಳಿ ಇಲ್ಲಿಗೆ ಬಂದವನೇ. ಹೌದು, ರಾಜರಲ್ಲಿ ಹಾಗೆ ಅಲ್ವಾ? ಬಂದವ ಬಂದ ರೀತಿಯಲ್ಲಿ ಮರ್ಯಾದೆಯಲ್ಲಿ ಇರ್ತಿದ್ರೆ ಗೌರವಪೂರ್ವಕವಾಗಿ ನಿನ್ನನ್ನು ನಾನು ಮಾತನಾಡಿಸ್ತಿದ್ದೆ. ಆ ಗೌರವವನ್ನು ಕಳೆಯುವಂತ ಕೆಲಸವನ್ನು ನೀನು ಮಾಡಿದ್ದಿ ಅಂತ ಹೇಳಿ ಆದ್ರೆ ನನಗೆ ಸಿಟ್ಟು ಬರೆಸಿದ್ದೀನಿ ನೀನು ಅಂತ ಅರ್ಥ. ಆದ್ರು ನಿನಗೆ ನಮ್ಮ ಅರಮನೆಯೊಳರೋ ನಿನಗೆ ನಮ್ಮರ ಮನೆಯೊಳಾರು ಕಣೆಗೆ ಮನವಾಗದಿರೇ ಗಂಗಾತನಯ ಗುರುಗುರ್ಮಾಲಯದಿ ಭೋಜನವನುಳಿದು ಎಲ್ಲಾ ಕೃಷ್ಣ ಸುಯೋಧನ, ನೀನು ಬಂದದ್ದು ದುರ್ಯೋಧನ ಆಸ್ಥಾನಕ್ಕೆ ಅಂತೇಳಿ ಬಂದವ ನೀನು. ಹೌದು, ನಿನ್ನೆ ದಿವಸ ಹಾಗೇ ಬಂದವನು. ಬಂದ ತಕ್ಷಣದಲ್ಲಿ ನೀನು ನೋಡಿದಂತಹ ಎಲ್ಲ ದೃಶ್ಯಗಳನ್ನು ಕೂಡ ನಿನ್ನ ಕಣ್ಣಿನಲ್ಲಿ ನೀನು ತುಂಬಿಸಿಕೊಂಡಿರುತ್ತೇನೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಹೌದು, ಎಲ್ಲವನ್ನು ಕಂಡಿದ್ದೇನೆ. ನೀನು ಬರ್ತೀ ಎನ್ನುವಂತ ಕಾರಣಕ್ಕಾಗಿಯೇ ನೀನು ಭಾವನೂ ಇರಬಹುದು, ದೇವನೂ ಇರಬಹುದು. ಹಲವು ಮಂದಿಯ ಬಾಯಲ್ಲಿ ನಿನ್ನನ್ನು ಭಗವಂತ ಎಂಬುದಾಗಿ ಕೊಂಡಾಡುವುದನ್ನು ಕೂಡ ನಾನು ಕೇಳಿದ್ದೇನೆ. ಹೌದು, ಅದು ಅವರ ಭಾವ. ಅದು ಅವರ ಭಾವ ಇರಬಹುದು. ಆದ್ರೆ ಎಲ್ಲರ ಭಾವ ಅದೇ ಆಗಬೇಕು ಅಂತ ಇಲ್ಲಲ್ಲ. ಹಾಗೇನಿಲ್ವಲ್ಲ. ಆದ್ರೆ ಒಂದು ಸಂಬಂಧ ಉಂಟಲ್ಲ. ಅದು ಹೌದು, ಭಾವ ನಂಟರ ಸಂಬಂಧ ಉಂಟು. ಆ ಭಾವ ಎನ್ನುವ ಭಾವದಿಂದ ಆದ್ರೂ ನೀನು ಇಲ್ಲಿಗೆ ಬರ್ತಿದ್ರೆ ನಿನ್ನನ್ನು ನಾನು ಸತ್ಕರಿಸಬಹುದಿತ್ತು. ನೀನು ಬರ್ತಿ ಎನ್ನುವ ಕಾರಣಕ್ಕಾಗಿ ನೀನು ಹೊರಟಲ್ಲಿಂದ ಇಲ್ಲಿಯವರೆಗೆ ನಮ್ಮದಾದಂತಹ ಹಸ್ತಿನಾವತಿಯವರೆಗೆ ರಸ್ತೆಯ ಇಕ್ಕೆಲಗಳನ್ನು ಯಾವ ರೀತಿ ಶೃಂಗರಿಸಿದ್ದೇನೆ ಎಂಬುದಾಗಿ ನೀನು ಆಲೋಚನೆ ಮಾಡಬೇಕಿತ್ತು. ಹೌದೌದು, ಖಂಡಿತ. ನಿನ್ನ ಆಗಮನಕ್ಕಾಗಿಯೇ ತಳಿರು ತೋರಣಗಳನ್ನು ಬಿಗಿಸಿದವನು ನಾನು. ಹೌದು, ಕೃಷ್ಣನಿಗೆ ಸ್ವಾಗತ ಅಂತ ಉಂಟು, ಅದು ಸಣ್ಣದಾಗಿ ಉಂಟು. ಯಾರು ಹಾಕಿದವರು ಅನ್ನೋದು ಸ್ವಲ್ಪ ದೊಡ್ಡದಾಗಿ ಉಂಟು. ನಿನ್ನ ಕಣ್ಣು ಆ ರೀತಿ ಇರುವ ಕಾರಣ ನಿನಗೆ ಅದು ಸಣ್ಣದಾಗಿಯೇ ಕಾಣುವಂತ. ಯಾರ ದೃಷ್ಟಿ ಸರಿ ಇದೆ ಅದು ಸರಿಯಾಗಿ ಇರ್ತದೆ. ಓಹೋ, ದೃಷ್ಟಿಯಂತೆ ಸೃಷ್ಟಿ. ನಮ್ಮ ನೋಡುವ ದೃಷ್ಟಿ ಹಾಗೆ ಇರ್ತದೆ. ಬಂದಂತವನು ನೇರವಾಗಿ ನನ್ನ ಓಲಗ ಶಾಲೆಗೆ ಬರುವ ಬದಲು ಅಲ್ಲೆಲ್ಲ ಹೋಗಿದ್ದೆ. ಹೌದು, ನಮ್ಮ ಈ ಹಸ್ತಿನಾವತಿಯ ಅರಮನೆಯ ಸುತ್ತಮುತ್ತ ಇರುವಂತಹ ಅನೇಕ ನಮ್ಮವರೇ. ಹೌದು, ವೃದ್ಧರಾದಂತಹ ಭೀಷ್ಮರ ಮನೆಗೆ ಹೋಗಿದ್ಯಲ್ವಾ? ದ್ರೋಣರು, ಹೋಗಿದ್ಯಲ್ವಾ ಅಶ್ವತ್ಥಾಮರು, ಭೀಷ್ಮರ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿದ್ಯಾ ನೀನು? ಇಲ್ಲ, ಮಾಡಲಿಲ್ಲ. ಇಲ್ಲ. ನಮ್ಮದಾದಂತಹ ಅಡುಗೆ ಮನೆಯಲ್ಲಿ ಬೇಕಾದಂತಹ ಪಕ್ವಾನಗಳು ಬೇಯ್ತಾ ಇವೆ, ಬೇಕಾದಂತಹ ಭಕ್ಷ್ಯ ಭೋಜ್ಯಗಳಲ್ಲಿವೆ. ಇದು ಯಾವುದು ನಿನಗೆ ಬೇಡ ಅಂತ ಬಿಡು. ನಮ್ಮವರಾದಂತಹ ಭೀಷ್ಮರ ಮನೆಯಲ್ಲಿಯೂ ನಿನಗೆ ಊಟ ಸೊಗಸಲಿಲ್ಲ. ಇಲ್ಲ ಇಲ್ಲ, ಅಲ್ಲಿಗೂ ನೀನು ಹೋಗ್ಲಿಲ್ಲ, ಅಲ್ಲಿಯೂ ಊಟ ಮಾಡಲಿಲ್ಲ. ರಾಜೋಚಿತವಾದಂತಹ ಭೋಜನ ಅಲ್ಲಿ ಇರಬಹುದು. ನಿನ್ನಂತವರಿಗೆ ಅದು ಬೇಕಾಗ್ತದ? ಹೋಗ್ಲಿ ಬಿಡು. ನಮಗೆ ಶುದ್ಧತೆ ಬೇಕು ಅಂತ ಹೇಳುವವರು ಕೆಲವರು ಇರ್ತಾರೆ. ಹೌದು, ಕೆಲವರು ಅಂಗಿ ತೆಗೆದೆಲ್ಲ ಊಟ ಮಾಡುವವರೆಲ್ಲ ಇರ್ತಾರೆ. ಹೌದು, ಇರ್ತಾರಪ್ಪ. ನೀನು ಆ ವರ್ಗ ಇಲ್ಲೇ ಇದ್ದಾರೆ ಸಭೆಯಲ್ಲಿ. ಅಲ್ಲ, ನೀನು ಆ ವರ್ಗಕ್ಕೆ ಸೇರಿದವನು ಅಂತ ಗೊತ್ತಿಲ್ಲ. ಒಂದು ವೇಳೆ ಅಂತದ್ದೇ ಇದೆ ಅಂತ ಹೇಳಿದ್ರೆ ಗುರು ದ್ರೋಣರು ಶುದ್ಧ ಬ್ರಾಹ್ಮಣರು. ಹೌದು, ಅವರ ಮನೆಯಲ್ಲಿ ಹೋಗಿ ಆದ್ರೂ ಊಟ ಮಾಡಬಹುದಿತ್ತು. ನೀನು ಮಾಡ್ಲಿಲ್ಲ, ಅಲ್ಲಿಗೂ ಹೋಗಲಿಲ್ಲ. ನೀನು ನಮ್ಮವರಾದಂತಹ ಕೃಪಾಚಾರ್ಯರು, ಶಾಸ್ತ್ರ ಸಂಪನ್ನರು, ಅವರ ಬಳಿಯಲ್ಲಿ ಆದ್ರೂ ಹೋಗಿ ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಕೆಲಸವನ್ನು ಮಾಡಬಹುದು. ದ್ರೋಣರಲ್ಲೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೃಪರಲ್ಲೇ ಆದೀತ. ಶಾಸ್ತ್ರವೇತ್ತರು ಹೇಗೆ ನಿನ್ನನ್ನು ಸ್ವಾಗತಿಸಬೇಕನ್ನುವುದಕ್ಕಾಗಿ ಶಾಸ್ತ್ರದ ಮೂಲಕವಾಗಿ ಸ್ವಾಗತಿಸುತ್ತಿದ್ದರು. ನಿನಗೆ ಊಟ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಹೌದು, ಇನ್ನು ಬಿಡು. ಅಲ್ಲಿ ಅಶ್ವತ್ಥಾಮನು ಮತ್ತೆ ಬೇರೆ ಬೇರೆ ಜನಗಳು ನಮ್ಮವರಿದ್ದಾರೆ. ಹೌದು, ಯಾರಲ್ಲಿಗೂ ಹೋಗದೆ ನೀನು ಹೋದದ್ದೆಲ್ಲಿಗೆ? ವಿದುರನ ಮನೆಗೆ. ಅವ ಯಾರು? ಕುಲವೇಕೆ ನಾನು ಎದುರು ಕುಲವೇಕೆ ನಾನು ಎದುರು ನೀಗೋ ಒಳನೋ ನಿನಗವನಲ್ ಹೊರ ತಮ್ಮಿಳಿದಲೇ ನಿನ್ನ ಬರವೇ ಅಳುಕದೆ ಉಸಿರು. ಕೃಷ್ಣ,
ಸುಯೋಧನ ವಿದುರನ ಮನೆಯಲ್ಲಿ ಹೋಗಿ ಊಟ ಮಾಡಿದೆ, ಹೊಟ್ಟೆ ತುಂಬಿಸಿಕೊಂಡೆ ಎಂಬುದಾಗಿ ಹೇಳ್ತಿ. ಹೌದು, ಅದು ನಿನ್ನ ಚಿಕ್ಕಪ್ಪ ಅಲ್ವಾ? ಅರಮನೆಯಲ್ಲಿ ಇರುವಂತಹ ಯೋಗ್ಯರ ಮನೆಯಲ್ಲಿ ನಿನಗೆ ಊಟ ಮೆಚ್ಚುವುದಿಲ್ಲ. ಅರಮನೆಗೆ ಸಂಬಂಧಪಟ್ಟಂತಹ ಯಾವ ಯಾವ ಯೋಗ್ಯರಿದ್ದಾರೋ ಅವರ ಮನೆ ನಿನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಊಟ ಮಾಡುವುದಿಲ್ಲ. ಹೌದು. ತೊತ್ತಿನ ಮಗ ಯಾರು? ಯಾರ ಮನೆಗೆ ಹೋಗಿ ಊಟ ಮಾಡಿದ್ಯಾ ಅಂತ ವಿದುರ. ನಮ್ಮ ಅಪ್ಪನೇ ಹೇಳ್ತಾ ಇದ್ದದ್ದನ್ನು ನಾನು ಕೇಳಿದ್ದೇನೆ. ಏನಂತೆ? ದಾಸಿ ಪುತ್ರ. ಹೌದು. ದಾಸಿ ಪುತ್ರನಾಗಿರುವಂತಹ ವಿದುರನ ಮನೆಯಲ್ಲಿ ನಿನಗೆ ಊಟ ಸೊಗಸಾಗಿ ಮೆಚ್ಚುತ್ತದೆ, ನಿನಗೆ ಹೊಟ್ಟೆ ತುಂಬಾ ಆಗ್ತದೆ. ಹೌದು. ಅಲ್ಲ, ಅಲ್ಲಿ ಹೋಗಿ ಊಟ ಮಾಡ್ಲಿಲ್ಲ, ನಿನ್ನ ಹೊಟ್ಟೆ ತುಂಬಿಸಿಕೊಂಡಿದ್ದೀಯ. ಹಾಲು ಕುಡಿದಿದ್ದೇನೆ ಅಷ್ಟೇ. ಹೊಟ್ಟೆ ತುಂಬಿಸುವ ಕೆಲಸ ಅಲ್ಲಿ ಮಾಡಿದ್ದೀನಿ. ಯಾರಲ್ಲಿ ಮಾಡಬೇಕೋ ಅಲ್ಲಿ ಮಾಡದೆ, ಯಾರಲ್ಲಿ ಮಾಡಬಾರದೋ ಅಲ್ಲಿ ಮಾಡ್ತೀಯ ಅಂತೇಳಿ. ಆದ್ರೆ ಅದಕ್ಕೆ ನಾನು ನಿನ್ನನ್ನು ಕೆಟ್ಟವ ಎಂಬುದಾಗಿ ಸಂಬೋಧಿಸಿದ್ದದಕ್ಕೆ. ಓಹೋ, ಯೋಗ್ಯನಾದವನಿಗೆ ಮಾತ್ರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಪ್ರಪಂಚದಲ್ಲಿ ಯೋಗ್ಯರು ಯಾರು ಅಯೋಗ್ಯರು ಎಂಬುದು ನಿರ್ಧಾರ ಆಗುವುದು ಇಲ್ಲಿ ಅವರವರ ವರ್ತನೆಯಿಂದ, ಅವರವರ ಮಾತಿನಿಂದ, ಅವರವರು ಇರುವುದು ಹೇಗೆ ಎಂಬುದ ಕಾರಣಕ್ಕಾಗಿ ಅವರ ಯೋಗ್ಯತೆಯನ್ನು ಅಳತೆ ಮಾಡ್ಲಿಕ್ಕೆ ಆಗ್ತದೆ. ನೀನು ಅಲ್ಲಿಗೆ ಹೋಗಿದ್ದೀಯ ಅಂತ ಹೇಳಿ ಆದ್ರೆ ಮಗುಳೆ ಮತ್ತೆ ಅಲ್ಲಿಗೆ ಹೋದದ್ದಲ್ಲೋ ನೀನು? ಹೌದೌದು, ಹೋದದ್ದು ಮಾತ್ರ ಆಗ್ತಿ ಇದ್ರೆ ನಾನು ಆಕ್ಷೇಪ ಮಾಡ್ತಿರ್ಲಿಲ್ಲ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗು, ನೀನು ಸ್ವತಂತ್ರನೇ ಇರಬಹುದು. ಅಲ್ಲಿಂದ ಬಂದವನು ಇಲ್ಲಿಗೆ ಬಂದ ಮೇಲೆ ನೀನು ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಅಂತ ಹೇಳುವುದಕ್ಕೆ ನಾನು ಯಾರೂ ಅಲ್ಲ. ನಮ್ಮದಾದಂತಹ ಅರಮನೆಯಲ್ಲಿ ನಿನಗೆ ಬೇಕಾದಂತ ಸುಖ ಸಂಪತ್ತುಗಳನ್ನು ಎಲ್ಲವನ್ನೂ ಒದಗಿಸಿ ಕೊಟ್ಟರೂ ಕೂಡ ನಿನಗೆ ಅದು ಯಾವುದೂ ಸೇರುವುದಿಲ್ಲ ಅಂತೇಳಿ ಆದ ಮೇಲೆ ನಮ್ಮ ತೊತ್ತಿನ ಯಾವ ಜನ ಇದ್ದಾನೆಯೋ ತೊತ್ತಿನ ಮಗ ಎಂಬುದಾಗಿ ನಾನು ಸಂಬೋಧನೆ ಮಾಡ್ತಾ ಇರುವುದು ಅದಕ್ಕಾಗಿ. ಅವನ ಯೋಗ್ಯತೆ ಹಾಗೇ ನಿನ್ನ ಯೋಗ್ಯತೆ ಆಗಿದೆ. ಆದ್ದರಿಂದ ನೀನು ಅಲ್ಲಿ ಹೋಗಿದ್ದಿ, ಅಲ್ಲಿ ನೀನು ಹೊಟ್ಟೆ ತುಂಬಿಸಿದ್ದಿ. ನಿನಗವನಲ್ಲಿ ಭರತ ಮೀಳಿತಲೇಸಿ ನಿಲ್ಲ ಬರವೆ ನಳುಕದೂಸಿರು. ಕೌರವ ಹೌದು, ಅಧ್ಯಕ್ಷ ಪೀಠದಲ್ಲಿದ್ದು ನಾಲಗೆ ಉಂಟು, ಏನನ್ನು ಮಾತಾಡಿದೆ ನೀನು? ಕುಲವಿಹೀನ. ಲಕ್ಷ್ಮೀರಮಣ ಬಂದದ್ದು ಏಕೆ ಎಂಬುದು ಗೊತ್ತಿದೆ. ಸಂಧಾನವೋ ಸಂಗ್ರಾಮವೋ ಎಂಬ ನಿಶ್ಚಯವಾದ ವಿಷಯವನ್ನು ಕೈಗೆತ್ತಿ ಚಿಂತಿಸಬೇಕಾದಂತ ನೀನು ಮಾಡಿ ಕೌರವ ಮಧುಗರ್ವ ಕುಲಹೀನನೆಂದಿನ ಜನರ ಕೋಳನೆಂದು ಹರಿಯ ನಿಂದಿಸಿದೆಯ. ಅಹಂಕಾರ ಮದ, ಆಮೇಲೆ ತಲೆಯಲ್ಲಿ ಅಧಿಕಾರದ ಮದ ಹೊಂದಿದಂಥ ನೀನು ಸತ್ಯವನ್ನು ಮರೆಮಾಚಿ ಯಾವ ವಿಷಯವನ್ನು ಚರ್ಚಿಸಬೇಕಾದ ಸಂದರ್ಭ ಇದೆಯೋ ಅದನ್ನು ಬಿಟ್ಟು ಕ್ಷುಲ್ಲಕವಾದ ಕುಲದ ಬಗ್ಗೆ ಮಾತಾಡಿದೆ. ಕುಲ ಎಂದು ಜಗಳವಾಡುವುದೇ? ಕರ್ಣನ ಕುಲ ಯಾವುದೆಂದು ತಿಳಿದುಕೊಂಡಿದ್ಯಾ ನೀನು? ಸ್ಥಾನಮಾನವನ್ನು ಕೊಡಲಿಲ್ಲ ನೀನು. ಶ್ರೇಷ್ಠತೆಯನ್ನು ಯೋಗ್ಯತೆಯನ್ನು ಅರಿತವರು ಮಾತ್ರ ಧರ್ಮದ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಇದ್ದರೂ ಕೂಡ ಅಧರ್ಮವಾದರೆ ಆಗುವುದಿಲ್ಲ ಎಂಬುದನ್ನು ಕಣ್ಣಾರೆ ಕಂಡವ ನೀನು. ಹಿಂದಿನ ಘಟನೆಗಳನ್ನು ನೆನಪಿಸಿಕೊ. ನನ್ನ ಕುಲದ ಬಗ್ಗೆ ಎಲ್ಲರೂ ತಿಳಿದಿದ್ದಾರೆ, ಇವತ್ತು ಪ್ರಕಟವಾಗುವುದಲ್ಲ. ದಾಸಿ ಪುತ್ರ ಆದರೂ ಭವಿಷ್ಯತ್ತಲ್ಲಿ ಏನನ್ನು ಮಾಡಬಲ್ಲ, ಏನು ಇವನ ಜೀವನ ಸಾರ್ಥಕ್ಯ ಎಂಬುದನ್ನು ತಿಳಿಸಿಕೊಟ್ಟವರಿದ್ದಾರೆ. ಆವತ್ತು ನೀನು ಕೇಳಿದಿ ಜಾತಿ ಯಾವುದು, ಕುಲ ಯಾವುದು. ಅಗ್ರ ಪೂಜೆಯ ಬಗ್ಗೆ ನೀನು ಕೇಳಿದಾಗ, ಅಲ್ಲಿ ನಡೆದಂತಹ ಘಟನೆಯನ್ನು ವೀಕ್ಷಿಸಿದಾಗ ಇವನನ್ನು ನೀನು ತೆಗಳುವುದು,
ಆವಾಗ ಭೀಷ್ಮರೇ ಆಡಲಿಲ್ವೇ? ಕೃಷ್ಣನಂಥ ಸಜ್ಜನ ವ್ಯಕ್ತಿ ಯಾರೂ ಇಲ್ಲ ಎಂದಾಗ ಆಗ ಈ ನಿನ್ನ ನಾಲಿಗೆ ಎಲ್ಲಿ ಹೋಗಿತ್ತು? ಮದ ಬಂದಂಥ ಆನೆ ತನ್ನ ಶಕ್ತಿಯನ್ನು ಮೀರಿಸುವುದಕ್ಕೆ ಬೇಕಾಗಿ ದಾಡೆಯನ್ನು ನೆಲಕ್ಕೆ ಬಹಳ ವೇಗದಿಂದ ರಭಸದಿಂದ ಬೀಸಿ ತುಂಡು ಮಾಡಿಕೊಳ್ತದಂತೆ. ಹಾಗೇ ಆಯಿತಲ್ಲ, ಪದಾಳ ಅಲ್ಲ ಪಾದ ತಳದಲ್ಲಿ ನಿನ್ನ ತಲೆ ಬಿದ್ದಿದೆ. ಆವಾಗ ನಿನಗೆ ಗೊತ್ತಾಗಲಿಲ್ಲ ಕೃಷ್ಣ ಯಾರು ಅಂತ. ಗೋಪಾಲನಾಗಿ ಹುಟ್ಟಿದ್ದಾನೆ, ಗೋಪಾಲನಾಗಿಯೇ ಬೆಳೀತಾ ಇದ್ದಾನ. ಕುಲದ ಬಗ್ಗೆ ಮಾತಾಡ್ತಿ, ನಿನ್ನ ಹುಟ್ಟಿನ ಬಗ್ಗೆ ನನಗೆ ಗೊತ್ತಿಲ್ವಾ? ನನ್ನ ಬಗ್ಗೆ ಗೊತ್ತಿದೆ, ಆದರೆ ಹಿಂದಿನ ಪರಾಕ್ರಮದ ಚಾರಿತ್ರ್ಯವನ್ನು ನೋಡು. ಹೇಳುವುದನ್ನು ಕೇಳಿದ್ದೇನೆ, ಜಗತ್ತಿನ ಒಡೆಯ ಬರ್ತಾನೆ ಅಂತ. ನಿನ್ನಲ್ಲಿ ಮದ ತುಂಬಿದೆ, ಅಹಂಕಾರ ತುಂಬಿದೆ. ಕಣ್ಣಿಗೆ ಕಾಣುವುದೆಲ್ಲವೂ ತಪ್ಪು. ಇಲ್ಲಿದ್ದವರು ಯಾಕೆ ಮಾತಾಡುವುದಿಲ್ಲ? ಅನ್ನದ ಋಣ ಇದೆ. ಹೇಳಿದ್ದನ್ನು ಕೇಳಿದ್ದನ್ನು ನಿನ್ನ ಸಭೆಯಲ್ಲೇ ಹೇಳಿದವರಿದ್ದಾರೆ. ತಾನು ಸಂತೋಷವಾಗಿ ಬದುಕುವುದರಿಂದ ಜಗತ್ತಿನಲ್ಲಿ ಜೀವನದ ಪಾವಿತ್ರ್ಯ ಏರುವುದಿಲ್ಲ. ನನ್ನಿಂದಾಗಿ ಇತರರು ಎಷ್ಟು ಸಂತೋಷ ಪಟ್ಟಿದ್ದಾರೆ ಎಂಬುದರಿಂದ ಜೀವನ ಸಾರ್ಥಕ್ಯ ಪಡ್ತದೆ. ವಿಗ್ರಹವನ್ನು ಪೂಜೆ ಮಾಡುವುದು ಅಲ್ವಾ? ಅನುಗ್ರಹ ಬೇಕು, ಅನುಗ್ರಹ ಬೇಕು. ನನ್ನ ಮನೆಗೆ ಬಂದಿದ್ದಾನೆ ಎಂಬುದರಿಂದ ಮದ ತುಂಬಿ ಮತ್ಸರದಿಂದ ನೀನು ಹೀಗೆ ಆಡುತ್ತಿ. ಇಲ್ಲದೆ ಹೋದ ದೇವೋತ್ತಮನೆನಿಸಿದ ಇವನು ಮಾಡಿದ ಕಾರ್ಯಗಳು ನಿನ್ನ ತೊಡೆಯ ಗದೆಯಿಂದಲೇ ವಾಯುಚಿನ್ನ ಮುರಿಯುವ ತತ್ತು ಕ್ಷಣದಲ್ಲಿ ಕೇಳುವ ಕಿವಿ ಇದ್ದರೆ ಸಾಲದು ಕೌರವೇಶ್ವರ, ಕೇಳುವ ಹೃದಯ ಬೇಕು. ಹೃದಯದ ಭಾಷೆ ಅಂತ ಇದೆ. ನೀನು ಹೃದಯ ಶೂನ್ಯ. ನಾನೇ ಅಂದುಕೊಂಡಿದ್ದೆ ನನ್ನ ಕಣ್ಣೆದುರಿಗೆ ಭಗವಂತನ ದರ್ಶನ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಪಗಡೆ ಆಟದಲ್ಲಿ ಆಡಿದಂತಹ ದೃಶ್ಯವನ್ನು ಕಂಡಾಗ ಅದನ್ನು ನೋಡುವ ಈ ಕಣ್ಣುಗಳು ವಿದುರನದ್ದಾಗಿ ಹೋಯಿತು. ಕುಲವಧುವಾದಂಥ ದ್ರೌಪದಿಯ ಮಾನಕ್ಕೆ ಕೈ ಹಾಕಿಸಿದಾಗ ನೋಡುವ ಕಣ್ಣು ವಿದುರನಾಗಿತ್ತು. ವಿದುರನಿಗೆ ಕೃಷ್ಣನ ಭಾಗ್ಯ ಉಂಟೆ ದರ್ಶನಕ್ಕೆ, ಆದರೂ ನಮ್ಮಲ್ಲಿಗೆ ಬಂದ. ಹಾಗಾದರೆ ವಿದುರ ಏನು ಎಂಬುದು ಭಗವಂತನಿಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ನೀನು ಭಗವಂತನನ್ನು ಆರಾಧಿಸುವ ವಿಧಾನ ಯಾವುದು? ನಾವು ಅಂತರಂಗದಲ್ಲಿ ಅಂತರವಿಲ್ಲದೆ ಅಂತಃಪುರದಲ್ಲಿ ವಿಗ್ರಹ ಮೂರ್ತಿಯನ್ನು ಸ್ಥಾಪಿಸಿಕೊಂಡು ಯಾವಾಗ ದೇವ ಬರ್ತಾನೆ ಅಂತ ಕಾಯ್ತಾ ಇದ್ದಾಗ ದೇವನೇ ಬಂದ. ಸ್ತುತಿಸ್ತಾ ಇದ್ದೆ, ನನಗೆ ಅರ್ಥ ಆಗಲಿಲ್ಲ. ವಿದುರನ ಮನೆಯ ಅಂಗಳದಲ್ಲಿ ಅಲ್ಲ, ಮನದ ಅಂಗಳದಲ್ಲಿ ಕೃಷ್ಣ ಇದ್ದಾನೆ ಅಂತ ಆರಾಧಿಸಿಕೊಂಡಿದ್ದಾಗ ನನ್ನ ಮನೆಯ ಅಂಗಳಕ್ಕೆ ಬಂದ. ಅದು ನಿನಗೆ ನೋವಾಯಿತಲ್ಲ. ಮತ್ತೆ ಭಗವಂತನ ಬಗ್ಗೆ ಮಾತನಾಡಿದೆ. ಅವನು ಮಾಡಿದ ಸಾಧನೆಗಳೇನು? ಕಂಸನನ್ನು ಕೊಂದ ಕೃಷ್ಣ ದರ್ಶನ ಮಾಡಿಸಿದ. ಅವನು ಮಾಡಿದ ಘನಘೋರವಾದ ಕೆಲಸದಲ್ಲಿ ಕೃಷ್ಣ ದರ್ಶನವಾದದ್ದು ಭೀಷ್ಮಾಚಾರ್ಯರೇ ಗೊತ್ತಿದೆ, ನೀನೇನು ತಿಳಿದಿ? ಮಾತ್ರವಲ್ಲ, ಹಿಂದಿನ ಘಟನೆಯನ್ನು ಘಟಾನುಘಟಿಯಾದಂಥ ದೇವೋತ್ತಮನಾದ ಇವನು ಮಾಡಿದಾಗ ಮತ್ಸಕ್ಕೆ ಜಾತಿ ಇತ್ತ, ಕುಲ ಇತ್ತ? ಕೂರ್ಮದ ಜಾತಿ ಯಾವುದು, ಮತ ಯಾವುದು? ಇದನ್ನೆಲ್ಲ ಪರಿಗ್ರಹಿಸಿ ಓದಿ ತಿಳಿದುಕೊಂಡ ನೀನು ಇವತ್ತು ಇವನನ್ನು ಗೋವಳನಾಗಿ ಕರೆಯುತ್ತಿ. ನಿನ್ನ ನಾಲಗೆಯಲ್ಲಿ ಒಳ್ಳೆಯ ಶಬ್ದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀನು ತನ್ನನ್ನು ಹೇಗೆ ಬೆಳೆಸಿಕೊಂಡಿದ್ಯೋ ವಿಷಮ ರೀತಿಯಲ್ಲೇ ನಿನ್ನನ್ನು ಬೆಳೆಸಿಕೊಂಡಾಗ ನಿನಗೆ ಸತ್ಯದ ದರ್ಶನವಾಗುವುದು ಹೇಗೆ ಸಾಧ್ಯ ಉಂಟು? ಇಲ್ಲಿದ್ದವರೆಲ್ಲ ಮೂಕ ಪ್ರೇಕ್ಷಕರಾಗಿದ್ದಾರೆ. ಯಾಕೆ? ಸತ್ಯದ ದರ್ಶನ ಅವರಿಗೆ ಆಗಿದೆ, ಕೃಷ್ಣನ ದರ್ಶನವಾಗಿದೆ. ಆದರೆ ನಿನ್ನ ವಿರುದ್ಧ ಮಾತಾಡುವುದಕ್ಕೆ ನಿನ್ನ ಚಾವಡಿಯಲ್ಲಿ ಕೂತುಕೊಂಡಿದ್ದಾರಲ್ಲ. ಭಗವಂತನನ್ನು ಆರಾಧಿಸುವುದು ಬಿಟ್ಟು ತಲೆಯನ್ನು ಕೆಳಗೆ ಬಗ್ಗಿಸಿದಾಗ ಬೇರೆ ಬೇರೆ ಅರ್ಥವನ್ನು ಕಲ್ಪಿಸಿಕೊಟ್ಟಿಯಲ್ಲ. ನಿನಗೆ ಕಾಣುವುದೇ ಲೋಕದಲ್ಲಿ ಕೆಷ್ಟ ದೃಷ್ಟ. ನನಗೊಂದು ಆಲೋಚನೆ ಬಂದಿದೆ. ನನ್ನ ಪ್ರಾಯದಲ್ಲಿ ಮಂತ್ರಿಯಾಗಿ ನನ್ನನ್ನು ನೇಮಕ ಮಾಡಿದ್ದಿ, ಈಗ ದಾಸಿ ಪುತ್ರ ಅಂತ ಹೇಳ್ತಿ. ನಾನು ಯೋಚನೆ ಮಾಡ್ತಾ ಇದ್ದೇನೆ,
ನನ್ನ ಪ್ರಾಯದ ಈ ಕಾಲದಲ್ಲಿಯೂ ಕೂಡ ನೀನು ಈ ಕಾಲದವರೆಗೆ ಬದುಕುವುದಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಯಾಕೆಂದರೆ ನೀನು ಒಳ್ಳೆಯ ಕೆಲಸವನ್ನು ಮಾಡಿದ್ದಿಲ್ಲ, ಅನ್ಯಾಯಗಳು ಯಾವುದು ಮಾಡಬಾರದು. ಶ್ರೇಷ್ಠ ಮನೆತನದಲ್ಲಿ ಹುಟ್ಟಿದ ನಿನ್ನ, ಈ ಸಾಮ್ರಾಜ್ಯದ ಅಧಿಪತ್ಯವನ್ನು ವಹಿಸಿದ ನಿನ್ನ ಯೋಗ್ಯತೆಯನ್ನು ಎಳೆ ಎಳೆಯಾಗಿ ಬೆಳೆಸಿಟ್ಟಾಗ ಒಂದನ್ನಾದರೂ ಸತ್ಯಕ್ಕಾಗಿ ನೀನು ಅರ್ಪಿಸಿದ್ದಿದೆಯಾ? ಸ್ವಾರ್ಥ ಸಾಧನೆಗಾಗಿ ಧರ್ಮರಾಯ ಸತ್ಯ ತನ್ನ ಹೆಬ್ಬ ತಂದ ತಾಯಿಗಿಂತ ಮಿಗಿಲು ಅಂತ ಹೇಳಿದ. ಅಂಥವನ್ನು ಜರೆದೆಯಾ? ಕೆಲವನ್ನು ನಿಂದಿಸಿದೆಯಾ? ಅವಮಾನಿಸಿದೆಯಾ? ನಿನ್ನ ಸಾಮ್ರಾಜ್ಯದ ಈ ಪೀಠದಲ್ಲಿ ನೀನು ಮಾಡುವುದಕ್ಕೆ ಸಾಧ್ಯ ಉಂಟು. ಮಾತ್ರವಲ್ಲ, ಹರಿಯನ್ನು ನಿಂದಿಸುವುದು ನನಗೆ ಉಚಿತವಲ್ಲ ಅಂತ ಕಾಣ್ತಾ ಇದೆ. ನನ್ನನ್ನು ಏನು ಬೇಕಾದ್ರೂ ನನ್ನನ್ನು ಏನು ಹೇಳು, ನಿನ್ನ ಮಂತ್ರಿಯನ್ನೇ ನೀನೇ ಸಾರ್ವಜನಿಕವಾಗಿ ಹಪಹಪಿಸ್ತಿ ಅಂತಾದರೆ ನಿನ್ನ ಯೋಗ್ಯತೆ ಏನು, ನಿನ್ನ ಅಂತರ್ಯ ಏನು? ಆದರೆ ನಿನಗಾಗಿ ಏನು ಮಾಡಿದ್ದೇನೆ ಗೊತ್ತುಂಟಾ? ಏನು ಮಾಡ್ತೇನೆ ನೋಡು, ಮಾಡ್ತೇನೆ. ಕದನದಿ ತಲೆಗೆ ಗಿಡದೊಳೆ ಚಾಪವಿದನಳು ಇದೆ ನೀನು ಮನದಲ್ಲಿ ಅದ ಗ್ರಹಿಸದೆ ನಿಂದಿಸಿದ ಮೇಲೆ ಧನುವಿದ ಮುರಿದೊಕ್ಕುವೆ ಈಗಲೇ. ಕುರುವಂಶದ ಅಧ್ಯಕ್ಷ ಪೀಠದಲ್ಲಿ ತನ್ನ ಸಾಮರ್ಥ್ಯವನ್ನು ಅಧಿಕಾರವನ್ನು ಚಲಾಯಿಸ್ತಿರುವಂತಹ ನೀನು ಕೌರವೇಶ್ವರ ಯಾರಿಗೆ? ನಿನ್ನ ಹಿಂದಿನ ಜನನವನ್ನು ನಾವು ಆಲೋಚನೆ ಮಾಡಿದೆ, ನಮ್ಮನ್ನು ಜರೀತಿಯಲ್ಲ ನೀನು ಯಾವ ವಂಶದಿಂದ, ಯಾವ ತಾಯಿಯ ಗರ್ಭದಿಂದ ಜನಿಸಿದ್ದು ಗೊತ್ತೇ? ಅಜಪುತ್ರನೋ ಗಜಪುತ್ರನೋ ಅವರಲ್ಲಿ ಕೇಳು. ಆ ಗರ್ಭದಿಂದ ಬಿದ್ದಂತಹ ಭ್ರೂಣವನ್ನು ಯಾವುದರಲ್ಲಿಯೋ ಭಾಂಡದಲ್ಲಿ ನಿನ್ನ ಬದುಕಿಗಾಗಿ ಅವರು ಶ್ರೇಷ್ಠವಾದಂತಹ ಕಾರ್ಯವನ್ನು ಮಾಡಿದರು. ಹುಟ್ಟು ಹೇಗೆ ಗೊತ್ತಾ? ಹುಟ್ಟಿದಾಗಲೇ ನೀನು ಎಲ್ಲರೂ ತಾಯಿಯ ಮೊಲೆ ಹಾಲನ್ನು ಕುಡಿತಾರೆ, ನೀನು ಕುಡಿಯದೇ ಇರುವ ದೌರ್ಭಾಗ್ಯವಂತ. ಇದನ್ನು ಹೇಳುವುದಿಲ್ಲ ಯಾರಿಗೂ ನೀನು. ಮಾತ್ರವಲ್ಲ, ಮತ್ತೆ ಇನ್ನೊಂದು ಪ್ರಕರಣದಲ್ಲಿ, ಮೈತ್ರೇಯನ ಪ್ರಕರಣ ನೆನಪು ಮಾಡ್ತಾ ಇದ್ದೇನೆ. ನಿನ್ನನ್ನು ನಾಶ ಮಾಡುವುದಕ್ಕಾಗಿ ಪಾಂಡವರು ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾಗ ಅಂದು ಹೇಳಿದ ಮಾತಿಗೆ ನಿನ್ನನ್ನು ಸಾಯಿಸುವಂತಹ ಸ್ಥಿತಿಗೆ ಮೈತ್ರೇಯರು ಬಂದರು. ನಾನು ಪಾದ ಕಮಲದಲ್ಲಿ ಬಿದ್ದುಕೊಂಡೆ. ಧೃತರಾಷ್ಟ್ರದೇ ಕಣ್ಣು ಕಾಣದೇ ಇರಬಹುದು, ಕಣ್ಣೀರು ಬಂದಿತ್ತು ಆವತ್ತು. ನನ್ನ ಮಗನಿಗೆ ಸಾಯುವಂಥ ಪರಿಸ್ಥಿತಿ ಬರ್ತದಲ್ಲ ಅಂತ. ಆವಾಗ ನಾನು ಬಿದ್ದುಕೊಂಡು ಕಣ್ಣೀರು ಸುರಿಸಿ ಮೈತ್ರಿಯಲ್ಲಿ ಕೇಳಿದಾಗ ನಮ್ಮ ಕುಲದಲ್ಲಿರುವಂತಹ ಕೌರವ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಮಾಡಿಯಾನು, ಪ್ರಜೆಗಳಿಗಾಗಿ ಬದುಕಿಯಾನು, ಪ್ರಜಾ ಉದ್ಧಾರಕ್ಕಾಗಿ ಜೀವನವನ್ನು ತೊಡಗಿಸಿಕೊಂಡಾನು ಅಂತ ಕಲ್ಪಿಸಿಕೊಂಡ್ರೆ ಹೆಜ್ಜೆಯಿಂದ ಹೆಜ್ಜೆಗೆ, ದಿನದಿಂದ ದಿನಕ್ಕೆ ಅವಪತನಕ್ಕೆ, ಅವಮಾನಕ್ಕೆ ಕಾರಣವಾಗುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಂಡೆ. ಎಲ್ಲರನ್ನೂ ಎದುರಿಸುವ ಎಂಬ ಶಕ್ತಿ ಇದೆ, ಆದರೆ ಸೋಲುವ ಒಂದೊಂದೇ ಕಣಗಳು ಬೀಳ್ತಾ ಇದೆ ಎಂಬುದನ್ನು ಅರಿತಿದ್ದರೂ ಕೂಡ ನೀನು ಹೇಳಿದ್ದೇನು. ಹಾಗಾದರೆ ಆ ಹೊತ್ತಿನ ನಾನೊಂದು ಮಾತನ್ನು ಕೊಟ್ಟೆ, ನನ್ನ ಬೇಡಿಕೆಯನ್ನು ಈಡೇರಿಸಬೇಕು, ನನ್ನ ವಂಶದ ಕುಡಿ ಇದು ರಾಜ್ಯದಲ್ಲಿ ಅಧಿಕಾರವನ್ನು ಪಡೆಯುತ್ತದೆ, ಇದರ ನಾಶವನ್ನು ನನ್ನ ಕಣ್ಣಲ್ಲಿ ವಿದುರ ನೋಡುವುದಿಲ್ಲ ಎಂದಾಗ ಹಿಡಿದುಕೊಂಡಿದ್ದೆ ಇದನ್ನು. ದೈವದತ್ತವಾದಂಥ ಈ ಬಿಲ್ಲನ್ನು ಹಿಡಿದುಕೊಂಡು ಭೀಮ ಯಾವಾಗ ನಿನಗೆ ಏನು ಆಘಾತ ಮಾಡ್ತಾನೋ ನಾನಿದ್ದೇನೆ ಎಂಬ ಒಳ ಮನಸ್ಸಿತ್ತು. ಇಂಥ ಸನ್ನಿವೇಶದಲ್ಲಿ ನೀನು ಈಗ ಆಡಿದ ಮಾತು ನೋಡಿದರೆ ನನ್ನನ್ನು ಅವಮಾನಿಸ್ತಿ, ನನ್ನ ಒಡೆಯನನ್ನು, ಜಗತ್ತಿನ ಒಡೆಯನನ್ನು ಅವಮಾನಿಸಿದೆ ಅಂದರೆ ನಿನಗೆ ಮುಂದೆ ಒಳ್ಳೆಯ ಜೀವನ ಇಲ್ಲ ಎಂಬುದು ಅರ್ಥ ಆಯಿತು. ಒಳ್ಳೆಯ ಜೀವನವನ್ನು ನಡೆಸೋಕ್ಕೆ ಪ್ರಯತ್ನ ಮಾಡದವ, ಕೆಟ್ಟ ದಾರಿಯನ್ನೇ ನೀಡಿದಂಥವನಿಗೆ ಈ ಬಿಲ್ಲು ಯಾಕೆ? ಇದು ಸದ್ವಿನಿಯೋಗವಾಗಬೇಕು. ರಾಜ್ಯದ ರಾಜ್ಯಭಾರವನ್ನು ಉತ್ತಮವಾಗಿ ನಡೆಸುವವನ ಜೀವನ ಸಂರಕ್ಷಣೆಗೆ ಬೇಕಾಗಿಂತ ಸಂರಕ್ಷಿಸಿಕೊಂಡಿದ್ದಂಥ ವಿದುರ ನಿನಗೆ ಅಲ್ಪನಾದಲ್ಲ, ದಾಸಿಪುತ್ರನಾದಲ್ಲ. ದಾಸಿಪುತ್ರನನ್ನು ಬೈಯು, ತೆಗಳು, ಏನನ್ನಾದರೂ ಆಡು, ಮಂತ್ರಿ ಎಂಬುದನ್ನು ಒಪ್ಪಿಗೆ. ಚಿಕ್ಕಪ್ಪ, ಅಪ್ಪ ಎಂಬ ಶಬ್ದ ಬರ್ತದಲ್ಲ, ಆ ಗೌರವ ನಿನ್ನಲ್ಲಿ ಉಂಟ. ಆ ಸಾಧನೆ ಮಾಡಿದ್ದಕ್ಕೆ ನೀನು ಕೊಡುವ ಗೌರವ. ಆದ ಕಾರಣ ಈ ಹೊತ್ತಿನಲ್ಲಿ ಪ್ರಭುವನ್ನು ಗೌರವದಿಂದ ವಂದಿಸಿಕೊಳ್ಳುತ್ತಾ
ಶಸ್ತ್ರ ತ್ಯಾಗ ಮಾಡಿದ್ದೇನೆ ತುಂಡು ಮಾಡಿ. ಶಸ್ತ್ರ ತ್ಯಾಗ ಮಾತ್ರ ಅಲ್ಲ, ಸಭಾ ತ್ಯಾಗವೇ ಮಾಡ್ತೇನೆ. ಶಸ್ತ್ರತ್ಯಾಗ ಅಂತ ಹೇಳುವ ಶಬ್ದ ಕಿವಿಗೆ ಬಿದ್ದದ್ದಾಯಿತು. ಇಲ್ಲಿಯವರೆಗೆ ನಮ್ಮವನೇ ಆದಂಥ ವಿದುರ ಎಂಬುದಾಗಿ ನಾವು ಭಾವಿಸಿಕೊಂಡಿದ್ದದ್ದು ಹೌದು. ಸಂಬಂಧದಲ್ಲಿ ಚಿಕ್ಕಪ್ಪ ಅಂತೇಳಿ ಒಂದೆರಡು ಸಲ ನಾನು ಹೇಳಿದ್ದು ಹೌದು. ಯಾಕೆ? ನಮ್ಮ ಅಪ್ಪನ ಒಟ್ಟಿಗೆ ಜನಿಸಿದಂತಹ ದಾಸಿಪುತ್ರ ಎನ್ನುವುದು ನಮಗೂ ಕೂಡ ಮನವರಿಕೆ ಆಗಿದೆ. ನಮ್ಮ ಮಹಾಮಂತ್ರಿಯಾಗಿ ಒಂದು ಕಾಲದಲ್ಲಿ ನೇಮಿಸಿದ್ದು ಹೌದು. ಈ ವಿದುರನಲ್ಲಿಯೂ ಒಂದು ಬಿಲ್ಲು ಇದೆ ಎಂಬುದು ಪ್ರಪಂಚ ಮುಖಕ್ಕೆ ಗೊತ್ತಾದದ್ದು ಇವತ್ತು. ಇಲ್ಲಿಯವರೆಗೆ ಹಾಗಿದ್ರೆ ಆ ಬಿಲ್ಲು ಎಲ್ಲಿತ್ತು? ಆ ಬಿಲ್ಲು ಯಾರ ಮೇಲೆ ಆದರೂ ಪ್ರಯೋಗ ಆದದ್ದು ಉಂಟ? ಅಲ್ಲ, ಒಂದು ವೇಳೆ ಬಿಲ್ಲು ಉಂಟು ಅಂತ ಹೇಳಿ ಆದರೆ, ಆ ಬಿಲ್ಲನ್ನು ಉಪಯೋಗ ಮಾಡಬೇಕು ಅಂತೇಳಿ ಆದರೆ ಬೆನ್ನ ಮೇಲೆ ಒಂದು ಬತ್ತಳಿಕೆ ಅಂತೇಳಿ ಇರಬೇಕು. ಆ ಬತ್ತಳಿಕೆಯಲ್ಲಿ ಬಾಣಗಳು ಇವೆ ಅಂತೇಳಿ ಆದರೆ ಅದನ್ನು ಪ್ರಯೋಗ ಮಾಡಬಹುದು. ಇವನು ಕೇವಲ ಬಿಲ್ಲನ್ನು ಮಾತ್ರ ಆಸ್ಥಾನಕ್ಕೆ ತೆಗೆದುಕೊಂಡು ಬರ್ತಾನೆ ಅಂತ ಹೇಳಿದ್ರೆ ಉದ್ದೇಶ ಏನು? ಅವನ ಜೊತೆಯಲ್ಲಿ ಬರುವಾಗಲೇ ಒಂದು ನಿರ್ಧಾರ ಆಗಿದೆ. ಮುಂದಕ್ಕೆ ಏನೋ ಘಟಿಸಬಹುದು, ಆ ಘಟಿಸುವಂಥ ಸಂದರ್ಭಕ್ಕೆ ಇದೊಂದು ನೆಪ ಮಾಡಿಕೊಳ್ಳಬಹುದು ಎಂಬ ಕಾರಣಕ್ಕಾಗಿ ಅವನು ಇಲ್ಲಿಗೆ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದಾನೆ. ಇಲ್ಲದಿದ್ದರೆ ಸಂಧಾನಕ್ಕೆ ಬರುವ ಸಂದರ್ಭದಲ್ಲಿ ಬಿಲ್ಲಿನ ಅಗತ್ಯ ಇದೆಯಾ? ಸಂಗ್ರಾಮ ಆಗಿರ್ತಿದ್ರೆ ಸರಿ. ಇಲ್ಲಿ ಸಂಗ್ರಾಮ ಏನು ನಡೆಯುವಂಥ ಸಂದರ್ಭಗಳಿಲ್ಲ. ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದ್ರೆ ಸಂಧಾನಕ್ಕಾಗಿ ಬಂದವನು. ಸಂಧಾನಕ್ಕೆ ಬರುವಾಗ ಬಿಲ್ಲಿನ ಅಗತ್ಯ ಇದೆಯಾ? ಇವನು ಬಿಲ್ಲು ತಂದಿದ್ದಾನೆ ಅಂತೇಳಿ ಆದರೆ ಎಲ್ಲರ ಮುಖದಲ್ಲಿ ಅದನ್ನು ಒಂದು ಮುರಿದು ಹಾಕುವ ಮೂಲಕ ಮುಂದೆ ಒಂದು ಕಾರಣ ಆಗಬೇಕು. ಇಲ್ಲದಿದ್ದರೆ ನನ್ನನ್ನು ಬದುಕಿಸುವಂಥ ಹೊಣೆಗಾರಿಕೆ ಅವನಿಗಿತ್ತಂತೆ. ಹಾಗಿದ್ರೆ ಮುಂದೆ ತೊಡೆ ಮುರಿದು ಬೀಳುವಂತಹ ಸಂದರ್ಭದಲ್ಲಿ ಭೀಮ ತನ್ನ ಗದೆಯಿಂದ ನನ್ನ ತೊಡೆ ಮುರಿಯುವುದು, ಆ ಸಂದರ್ಭದಲ್ಲಿ ಇವನು ಬರುವುದು, ಆಗ ನನ್ನ ಪ್ರಾಣವನ್ನು ಕಾಪಾಡುವುದು. ಅಂದರೆ ಏನು? ನಾನು ಹೆಳವನಾದ ಮೇಲೆ ಸೊಂಟ ಮುರಿದು ತೊಡೆ ಮುರಿದು ಮಲಗಿದ ಮೇಲೆ ಇವನು ನನ್ನನ್ನು ಬದುಕಿಸುವುದ? ಇದೆಲ್ಲ ಪೂರ್ವ ಯೋಜಿತವಾದದ್ದಲ್ವ? ಆಲೋಚನೆಗಳನ್ನು ಮಾಡಿದ್ದಾನವ, ಬಿಲ್ಲನ್ನು ಮುರಿದಿದ್ದಾನೆ, ಒಳ್ಳೇದೇ ಆಯಿತು. ಇಂಥವರೆಲ್ಲ ನಮ್ಮಲ್ಲಿ ಸೇರಿಕೊಂಡು ಅನಗತ್ಯವಾಗಿ ಇಲ್ಲದ ತಲೆಬಿಸಿ ಮಾಡುವುದಕ್ಕಿಂತ ಅಂತವರು ಹೊರಗೆ ಹೋಗುವುದೇ ಒಳ್ಳೇದಲ್ವ? ಅವನು ಹೋಗಿದ್ದಾನೆ, ಹೋದವನು ಹೋಗಲಿ. ಆ ಬಗ್ಗೆ ನಾವು ಯೋಚನೆ ಮಾಡುವುದು ಬೇಡ. ಏನಾಗ್ತದೆ ನೋಡೋಣ. ಸುಯೋಧನ ಧನುಜರಿಬು ನಗುತ್ತಿಲ್ದ, ಧನುಜರಿಬು ನಗುತ್ತಿಲ್ದಾಗ ರಾಯರ ಮನೆಗಳಲ್ಲಿ ಗೋಪಾಲರ ರೋಗಣೆಗೆ ಯೋಗ್ಯತರಲ್ಲ. ರಾಯರ ಮನೆಗಳಲ್ಲಿ ಗೋಪಾಲರ ರೋಗಣೆಗೆ ಯೋಗ್ಯತರಲ್ಲ. ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈದೆ. ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈತೆ. ನೀವಿಲ್ದನಿ ಬರಲಿ ಬಂಧುತ್ವವಾದುದು ತನಗೆ ಕೇಳಿ. ನೀವಿಲ್ದನಿ ಬರಲಿ ಬಂಧುತ್ವವಾದುದು ತನಗೆ ಕೇಳಿ. ಪೇಳುವಿನ ಬಂಧುಲವ ನಿನಗಿಲ್ದ. ಧನುಜರಿ ಮುನಗುತ್ತಿಲ್ದ ರಾಯರ ಮನೆಗಳಲ್ಲಿ ಗೋಪಾಲರ ರೋಗಣೆಗೆ ಯೋಗ್ಯತರಲ್ಲ. ಮಗುಳ ಪಾಂಡು ತನಯರಿಗೆ ಘನ ವಿರೋಧಿಗಳೈದೆ. ನೀವಿಲ್ದನಿ ಬರಲಿ ಬಂಧುತ್ವವಾದುದು ತನಗೆ ಕೇಳಿ. ಪೇಳುವಿನ ಬಂಧುಲವ ನಿನಗಿಲ್ದಾಗ ಸುಯೋಧನ, ಹಸ್ತಿನಾವತಿ ಆಸ್ಥಾನವನ್ನು ಸೇರಿಕೊಳ್ಳುವಂತಹ ಪೂರ್ವದಲ್ಲಿ ನನಗೆ ನನ್ನದ್ದೇ ಆದಂತಹ ಯೋಚನೆಯೊಂದಿತ್ತು. ಆ ಯೋಚನೆಯಂತೆ ಮುಂದುವರಿಯಿತು ಅಂತಾದರೆ ಪ್ರಕರಣ ಸುಖಾಂತಗೊಳ್ಳುತ್ತದನ್ನುವಂತಹ ಉದ್ದೇಶವೇ ನನ್ನಲ್ಲಿ ಅಡಕವಾಗಿದ್ದದ್ದು. ಆದರೆ ಏನು ಮಾಡೋಣ ಹೇಳು? ಏನಾಯಿತು? ಇಲ್ಲಿಗೆ ಬಂದ ಮೇಲೆ ಪ್ರಕರಣಗಳೆಲ್ಲ ವಿಪರೀತವಾಗಿ ಹೋಯಿತು.
ನಿನ್ನ ರಕ್ಷಣೆಗೆ ಬೇಕಾಗಿದ್ದಂತಹ ಒಂದು ಕೊಂಡಿಯೂ ಕಳಚಿ ಬಿತ್ತು. ಅದು ರಕ್ಷಣೆಗಾಗಿದ್ದದ ಅಲ್ಲ, ಒಂದು ಅರ್ಥದಲ್ಲಿ ರಕ್ಷಣೆಯೂ ಹೌದು. ಅಲ್ಲ, ಎಲ್ಲ ಪ್ರಕರಣಗಳ ಹಿನ್ನೆಲೆ ಗೊತ್ತಿದ್ದು ಕೂಡ ಅದು ರಕ್ಷಣೆಗಾಗಿತ್ತು ಎಂಬುದಾಗಿ ನೀನು ಭಾವಿಸಿಕೊಂಡಿದ್ರೆ ನಿನ್ನಂತ ಮೂರ್ಖರಿಲ್ಲ ಅಂತೇಳಿ ನಾನು ಭಾವಿಸಿಕೋಬೇಕಾಗ್ತದೆ ಇಲ್ವಾ? ಬೇಡ ಬಿಡುವ. ಈಗ ನಿನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಆದ್ರೆ ಮತ್ತೆ ನನಗೇನು, ಅದು ದೊಡ್ಡ ಮಾಡಬೇಕಾಗಿಲ್ಲ. ಆದ್ರೆ ವಿದುರನ ಪ್ರಕರಣ ಇಷ್ಟು ದೊಡ್ಡದಾಗಿ ಬಂದದ್ದು ಯಾಕೆ? ಈಗ ವಿದುರ ನಿನ್ನ ಕುಲವಿಹೀನ ಅಂತ ನಿನಗೆ ಇವತ್ತು ಯಾರಾದ್ರೂ ಹೇಳಿದ್ದ? ಅಲ್ವಲ್ಲ, ಅವನು ಕುಲವಿಹೀನ. ಹೌದು, ಕುಲ ಇಲ್ಲದವನ ಜೊತೆಯಲ್ಲಿ ಸೇರಿಕೊಂಡಾಗ. ಹೌದಪ್ಪ, ಇದೆಲ್ಲ ನಿನಗೆ ಸಿಟ್ಟು ಬರುವುದಕ್ಕೆ ಮೂಲ ಕಾರಣ ಏನು ಅಂತ ನನಗೆ ಹುಡುಕುತ್ತಾ ಹೋದಾಗ ನನಗೆ ಪಕ್ಕನೆ ಹೊಳೆದದ್ದು ಹೌದು. ಯಾವುದು? ನಿನ್ನಲ್ಲಿ ಊಟ ಮಾಡದಿದ್ದದ್ದು ನಾನು ಅಲ್ವಾ? ಮತ್ತೆ ಅಲ್ವಾ, ನನ್ನ ಮೇಲೆ ಬಂದಂತಹ ಒಂದು ಕೋಪವನ್ನು ನೀನು ವಿದುರನ ಮೂಲಕವಾಗಿ ತೋರಿಸಿಕೊಟ್ಟವನಾಗಿದ್ದಿ. ಆ ಮೂಲಕವಾಗಿ ಇಷ್ಟೆಲ್ಲ ರಾಧಾಂತಕ್ಕೆ ಅದು ಕಾರಣವಾಯಿತು. ನಿನ್ನಲ್ಲಿ ಊಟಕ್ಕೆ ಯಾಕೆ ಬರಲಿಲ್ಲ ಅನ್ನುವ ಹಾಗೆ ಪ್ರಶ್ನೆಯನ್ನು ಮಾಡಿದಿ ನೀನು. ಹೌದು, ಗುರುಗಳಾದಂತಹ ದ್ರೋಣರಿದ್ರು, ಭೀಷ್ಮಾಚಾರ್ಯರಿದ್ರು, ಅವರಿಗೆಲ್ಲ ಗೊತ್ತುಂಟು ಕೃಷ್ಣ ನಮ್ಮಲ್ಲಿ ಊಟ ಮಾಡುವುದಿಲ್ಲ ಅನ್ನುವ ಹಾಗೆ. ಬಂದಂತಹ ನನ್ನನ್ನು ಎದುರುಗೊಂಡ್ರು, ನನ್ನನ್ನು ಸ್ವಾಗತ ಮಾಡಿದ್ರು. ಮಾತ್ರವಲ್ಲ, ಒಂದು ಹೊತ್ತು ಊಟ ಮಾಡು ಅಂತ ಅವರು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ನನ್ನ ಉದ್ದೇಶ ಅವರಿಗೆ ಸ್ಪಷ್ಟವಾಗಿ ಗೊತ್ತುಂಟು. ನಾನು ರಾಯಭಾರಿಯಾಗಿ ಬಂದವನು. ಪಾಂಡವರ ಆಶಯ ಏನುಂಟು, ಪಾಂಡವರ ಹಿರಿಯನಾದಂತಹ ಧರ್ಮರಾಯ ಏನನ್ನು ಹೇಳಿಕೊಟ್ಟಿದ್ದೇನೆ ಅದನ್ನು ನಾನು ಕೌರವನ ಆಸ್ಥಾನದಲ್ಲಿ ಹೇಳಿ ಅದಕ್ಕೊಂದು ಉತ್ತರವನ್ನು ಪಡೆದುಕೊಂಡು ಹೋಗುವಂತಹ ಉದ್ದೇಶದಿಂದ ಬಂದಂತಹ ದೌತ್ಯ ಕಾರ್ಯವನ್ನು ನಡೆಸುವಂತಹ ನನಗೆ ಇಲ್ಲಿ ನಾನು ಊಟವನ್ನು ಮಾಡಕೂಡದು, ಅವನಿಗೆ ಬೇಕಾಗಿ ನಾವು ಯಾವುದನ್ನು ಕೊಡಕೂಡದು ಅನ್ನೋದು ಭೀಷ್ಮಾಚಾರ್ಯರಂತವರಿಗೆ ನಿಜವಾಗಿ ಗೊತ್ತಿರುವಂತಹ ಕಾರಣದಿಂದಲೇ ನನಗೆ ಯಾವುದನ್ನು ಊಟ ಮಾಡಿ ಹೋಗು ಅಂತ ಅವರು ಹೇಳಲೇ ಇಲ್ಲ. ಈಗ ನೀನು ಹೇಳಿದ ಇಷ್ಟೆಲ್ಲ ಭರದ ಸಿದ್ಧತೆಯನ್ನು ಮಾಡಿದ್ದೇನೆ, ಷಡ್ರಸೋಪೇತವಾದಂತಹ ಭೋಜನದ ವ್ಯವಸ್ಥೆಯಾಗಿದೆ. ನಿನಗೆ ಬೇಕಾಗಿ ಮಾಡಿಸಿದ್ದು? ಹೌದಪ್ಪ, ನನಗೆ ಬೇಕಾಗಿ ಅನ್ನುವುದು ನನಗೆ ಹೇಗೆ ಗೊತ್ತಾಗಬೇಕು? ಈಗ ಬಂದಂತಹ ನನಗೆ ಯಾರಾದ್ರೂ ಹೇಳಿದ್ರ ಕೃಷ್ಣ ನೀನು ಬಂದಿದ್ಯಲ್ಲ ಒಂದು ಹೊತ್ತು ಊಟ ಮಾಡು ಅಂತ ಯಾರು ಹೇಳಲಿಲ್ಲ. ಹಾಗಿರುವಾಗ ನೀನು ಇಲ್ಲಿದ್ದವರೆಗೆ ಬೇಯಿಸಿದ್ದನ್ನು ನಾನು ಬಂದು ಊಟ ಮಾಡಿದೆ ಅಂತಾದ್ರೆ ಅಲ್ಲೂ ಆಕ್ಷೇಪ ಬಂದಿತ್ತು. ಅದು ನಿನ್ನಗಾಗಿ ಮಾಡಿದ್ದಲ್ಲ, ಅದು ಬೇರೆಯವರಿಗೆ ಬಂದವರಿಗೆ ಉಪಚಾರಕ್ಕಾಗಿ ನಾವು ಮಾಡಿದಂತಹ ಭೋಜನದ ಸಿದ್ಧತೆ ಅಂತ ಹೇಳಿದ್ರೆ ಹಾಗೆ ಆಗುವುದು ಬೇಡ ಅನ್ನುವಂತಹ ನಿರ್ಣಯದಿಂದ ನಾನು ನಿನ್ನಲ್ಲಿ ಊಟಕ್ಕೆ ಬರದೇ ಇದ್ದದ್ದು. ಮತ್ತೆ ಇನ್ನೂ ಒಂದು ಉಂಟು. ಈಗ ಪಾಂಡವರ ಕುರಿತಾಗಿ ನೀನು ವಿರೋಧವನ್ನು ಕಟ್ಟಿಕೊಂಡವನು, ನಾನು ಪಾಂಡವರ ಜನವಾಗಿ ಬಂದವನು. ನೀನು ಪಾಂಡವರಲ್ಲಿ ವಿರೋಧವನ್ನೂ ಇದ್ದಂತಹ ಕಾರಣದಿಂದ ಪಾಂಡವರ ಆಳಾಗಿ ಬಂದಂತಹ ನನಗೂ ನೀನು ವಿರೋಧವೇ. ಹಾಗಾಗಿ ಆ ನೆಲೆಯಲ್ಲೂ ನಿನ್ನಲ್ಲಿ ಊಟವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಮತ್ತೆ ಇದೆಲ್ಲ ಮುಗಿದ ಮೇಲೆ ಮತ್ತೆ ಸಂಬಂಧದ ನೆಲೆಯಿಂದ ಮತ್ತೆ ಊಟ ಮಾಡಬಹುದು, ಅದು ಮತ್ತೇನ ಪ್ರಶ್ನೆ. ಇನ್ನೂ ಒಂದು ಉಂಟು, ವಿರೋಧಿಗೆ ಭೋಜನವನ್ನು ಸಿದ್ಧಪಡಿಸಕೂಡದು, ವಿರೋಧಿಯ ಮನೆಯಲ್ಲಿ ಊಟ ಮಾಡಕೂಡದು, ಇದು ಅನ್ನುವುದು ಶಾಸ್ತ್ರ ನಿರ್ಣಯ. ಇನ್ನೊಂದು, ಊಟ ಮಾಡುವಲ್ಲಿ ಎರಡು ಕಾರಣಗಳು ಉಂಟು. ಒಂದ ಅನಿವಾರ್ಯತೆಯಿಂದ ಉಣ್ಣುವುದು, ಒಂದು ಪ್ರೀತಿಯಿಂದ ಉಣ್ಣುವುದು, ಇನ್ನೊಂದು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಊಟ ಮಾಡುವುದು, ಇನ್ನೊಂದು ಹೆದರಿಕೆಯಿಂದ ಊಟ ಮಾಡುವುದು. ಈಗ ಪ್ರೀತಿಯಿಂದ ಉಣ್ಣುವುದಕ್ಕೆ ಪಾಂಡವರು ಕುರಿದಾಗ ಪ್ರೀತಿ ಇಲ್ಲ, ಮತ್ತೆ ಜೀವ ಹೋಗುವಂತಹ ಪರಿಸ್ಥಿತಿ ಕೃಷ್ಣನಿಗೆ ಬರಲಿಲ್ಲ, ಪ್ರಾಣೋತ್ಕ್ರಮಣದ ಸ್ಥಿತಿ ಇಲ್ಲ, ಮತ್ತೆ ಹೆದರಿಕೆ ಕೃಷ್ಣ ಹೋದಲ್ಲೇ ಇಲ್ಲ. ಹಾಗಾಗಿ ಭಯದಿಂದಲೂ ಊಟ ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ಹಾಗಾದ್ರೆ ವಿದುರನಲ್ಲಿ ಯಾಕೆ ಊಟ ಮಾಡಿದ್ದು ಅಲ್ವಾ? ಪಾಂಡವರ ಹೆತ್ತವ್ವೆಯಾದಂತಹ ಕುಂತಿದೇವಿ ಯಾರ ಮನೆಯಲ್ಲಿ ಉಂಡ ಅನ್ನ ವಿಷವಾಗುವುದಿಲ್ಲ ಅನ್ನುವ ಹಾಗೆ ಪಾಂಡವರು ತಿಳಿದುಕೊಂಡಿದ್ದಾರೋ ಅಂತಹ ಪಾಂಡವರಮ್ಮನಾದಂತಹ ಕುಂತಿ ಮಾತೆ ಇರುವಲ್ಲಿ ನಾನು ಊಟ ಮಾಡಿದ್ದೇನೆ. ಪಾಂಡವರ ಜನವಾಗಿ ಬಂದಂತಹ ನಾನು ಅಲ್ಲಿ ಊಟವನ್ನು ಮಾಡಿದ್ದು ಅದರಲ್ಲಿ ಏನು ತಪ್ಪಿಲ್ಲ ಅನ್ನುವಂತಹ ನಿರ್ಣಯದಿಂದ ತಿಳಿದು ಬಂದವನಾಗಿದ್ದೇನೆ. ಮತ್ತೆ ನೀನು ನಿನ್ನೆ ದಿವಸ ಒಂದು ಮಾತನ್ನೇ ಹೇಳಿದ್ದಿ, ಗೋಪನಂದನೆಗೆ ನಮ್ಮೊಳಿಂದೇನು ಕಜ್ಜ ಅಲ್ವಾ? ಈಗ ನನ್ನನ್ನು ಗೋಪಾಲಕನಾಗಿ ನೀನು ಕಾಣುತ್ತಿಂತಾದ್ರೆ ಈಗ ಗೋಪಾಲಕ ಭೂಪಾಲಕನ ಮನೆಯಲ್ಲಿ ಊಟಕ್ಕೆ ಹೇಗಪ್ಪ ಅದು ಸಹಪಂಕ್ತಿ ಭೋಜನ? ಇಲ್ಲಿಯ ಕಜ್ಜಾಯವೇ ಬೇಡ ಅಂತ ಹೇಳಿದವನಿಗೆ ಇಲ್ಲೇನು ಕಜ್ಜ ಎಂಬುದಾಗಿ ಕೇಳಿದ್ದು. ಕಜ್ಜ ಹೌದು, ನನ್ನನ್ನು ನೀನು ಹೇಗೆ ಕಂಡಿದೆ ಅನ್ನುವುದೇ ಮುಖ್ಯ. ಈಗ ನನ್ನನ್ನು ಗೋಪರಸೂನು ಆಗಿ ಗೋಪಾಲಕನಾಗಿ ನನ್ನನ್ನು ನೀನು ಕಂಡಿಂತಾದ್ರೆ ಗೋಪಾಲಕನು ಕೈಕಾಲು ಮುಖ ತೊಳೆದು ಹೇಗಪ್ಪ ನಿಮ್ಮ ಪಂಕ್ತಿಯಲ್ಲಿ ಊಟವನ್ನು ಮಾಡುದೇ, ನೀನು ಗೋಪಾಲಕ, ನೀನು ಹೇಳು ಅಂತ ಹೇಳಿದ್ರೆ ನಾವ್ ಹೇಳಬೇಡು ಅಲ್ಲಿಂದ. ಅದಕ್ಕೆ ಬೇಕಾಗಿ ಗೋಪಾಲಕರು ಭೂಪಾಲಕರ ಮನೆಯಲ್ಲಿ ಆರೋಹಣೆಗೆ ಯೋಗ್ಯತರಲ್ಲ. ಹಾಗಾಗಿ ಇಷ್ಟೆಲ್ಲ ಕಾರಣವಿರುತ್ತಾ ನಿನ್ನಲ್ಲಿ ನಾನು ಊಟಕ್ಕೆ ಬರಲಿಲ್ಲ, ಅದು ನಿನಗೂ ತಿಳಿದಿರುವಂತಹ ವಿಚಾರವೇ. ಇನ್ನು ನಾನು ಬಂದಿರುವಂತಹ ಉದ್ದೇಶ ಅದನ್ನು ನಿನಗೆ ನಾನು ಸ್ಪಷ್ಟಪಡಿಸಬೇಕು ಅಂತ ಆದರೆ ಆದರ ಪಾಂಡು ಸುತರೋ
ಜೋಜಿನಲಿ ಮೇದಿನಿಯ ನುರೇ ಸೋದರು ಆದರ ಪಾಂಡುಸುದರು ಜೋಜಿನಲಿ ಮೇದಿನಿಯ ನುರೆ ಸೋದರು ಆದಿಯಲ್ಲಿ ನಿನಗೆ ಬೇಳ್ದ ಭಾಷೆ ಸರಿಯಾದುದೇ ನೆಲೆಗೆ ಸಿದ್ಧ ಆದಿಯಲ್ಲಿ ನಿನಗೆ ಬೇಳ್ದ ಭಾಷೆ ಸರಿಯಾದುದೇ ನೆಲೆಗೆ ಸಿದ್ಧ ಅದರ ಪಾಂಡು ಸುತರೋ ಸುಯೋಧನ, ಕೃಷ್ಣ, ನಿನ್ನ ಚಿಕ್ಕಪ್ಪನ ಮಕ್ಕಳಾದಂತಹ ಪಾಂಡವರು ಋಷಿಮುನಿಗಳನ್ನು ಮುಂದಿಟ್ಟುಕೊಂಡು ಹಸ್ತಿನಾವತಿಗೆ ಬಂದವರಾಗಿದ್ದಾರೆ. ಆಮೇಲಿಂದ ಕಾರಣಾಂತರಗಳಿಂದ ನಿಮಗೆ ಒಂದೇ ಜೊತೆಯಲ್ಲಿ ಬಾಳುವುದಕ್ಕೆ ಅಸಾಧ್ಯವಾದಂತಹ ಕಾಲದಲ್ಲಿ ಪಾಂಡವರಿಗೆ ಇಂದ್ರಪ್ರಸ್ಥ, ನಿಮಗೆ ಹಸ್ತಿನಾವತಿ ಅನ್ನುವ ಹಾಗೆ ಹಿರಿಯರು ವಿಭಾಗವನ್ನು ಮಾಡಿಕೊಟ್ರು. ಸುಖದಿಂದ ನೀವಿದ್ದಂತಹ ಕಾಲದಲ್ಲಿ ಪಾಂಡವರನ್ನು ನಾಶಗೊಳಿಸಬೇಕನ್ನುವಂತಹ ನಿನ್ನ ಉದ್ದೇಶ ಮೊದಲಿನಿಂದಲೇ ಇದ್ದದ್ದು, ಇದು ಲೋಕ ತಿಳಿದಿರುವಂತಹ ಪರಮ ಸತ್ಯ. ಅಂತಹ ಅವರನ್ನು ನಾಶಗೊಳಿಸುವುದು ಹೇಗೆ, ಅವರನ್ನು ಇಲ್ಲವಾಗಿಸುವುದು ಹೇಗೆ ಅನ್ನುವ ಹಾಗೆ ಎಳವೆಯಿಂದಲೇ ಪ್ರಯತ್ನ ಪಟ್ಟದ್ದು ಅಂತ ಅದು ಬಿಡುವ ವಿಚಾರ. ಅವರನ್ನು ದ್ಯೂತದ ಮೂಲಕವಾಗಿ ಸುಲಭವಾಗಿ ಅವರ ರಾಜ್ಯವನ್ನು ಕೈವಶ ಮಾಡಿಕೊಳ್ಳಬೇಕನ್ನುವಂತಹ ಉದ್ದೇಶದಿಂದ ದ್ಯೂತ ನಡೆದು ಹೋಯಿತು ಅಲ್ವಾ. ಈಗ ಮೊದಲಿನ ದ್ಯೂತದಲ್ಲಿ ಅನೇಕ ಪ್ರಕರಣಗಳಾಗಿ ಹೋಯಿತು, ಪ್ರತಿಜ್ಞೆಗಳೆಲ್ಲ ನಡೆದು ಹೋಯಿತು. ಮಾತ್ರವಲ್ಲ, ಮನೆತನದ ಸೊಸೆಯ ಮಾನಭಂಗಕ್ಕೂ ನೀನು ಮನ ಮಾಡಿದ್ದುಂಟು. ಅಂದ್ರೆ ನಿನ್ನ ತಮ್ಮನಾದಂತಹ ದುಶಾಸನನ ಮೂಲಕವಾಗಿ ಅದಕ್ಕೂ ಪ್ರಯತ್ನ ಪಟ್ಟದ್ದುಂಟು. ಅದೆಲ್ಲ ನಡೆದು ಹೋಗಿ ಆಮೇಲೆ ಏನು, ನಿನ್ನ ತಂದೆಯಾದಂತಹ ಧೃತರಾಷ್ಟ್ರ ಭೂಪತಿಯ ಹೇಳಿಕೆಯ ಮೂಲಕವಾಗಿ ನನ್ನ ಮಕ್ಕಳು ಅವಿವೇಕಿಗಳು, ಮೂರ್ಖತನದ ಪರಮಾವಧಿ ಹೊಂದಿದ್ದಾರೆ, ಹಾಗಿರುವಾಗ ನೀನದನ್ನೆಲ್ಲ ಮರೆತು ಕಳೆ ಮಗಳೇ ಅನ್ನುವ ಹಾಗೆ ದ್ರೌಪದಿಗೆ ರಾಜ್ಯವನ್ನು ಕೊಟ್ಟರು. ಅಂದ್ರೆ 3 ವರವನ್ನು ಕೊಟ್ಟರು. ಅದಕ್ಕೆ 3 ವರ ನಾನು ಕೇಳುವುದಿಲ್ಲ, 2 ವರವನ್ನು ಕೇಳುತ್ತೇನೆ, ನಾನು ಕ್ಷತ್ರಿಯಾಣಿ ಅಂತ ಅವಳು ಹೇಳಿದ್ಲು. ಹಾಗಾಗಿ ಮೊದಲನೇದಾದಂತಹ ಅವರ ದಾಸ್ಯ, ಪಾಂಡವರ ದಾಸ್ಯ ಮುಕ್ತಿಯನ್ನು ಕೇಳಿದ್ಲು. 2ನೇ ವರವಾಗಿ ಅವರ ಆಯುಧ. ಯಾಕೆ ಆಯುಧ ಬೇಕು? ಚಕ್ರವರ್ತಿಗಳಿಗೆ ಕ್ಷತ್ರಿಯರಿಗೆ ಆಯುಧವೇ ಬೇಕಾದದ್ದು. ಆ ಮೂಲಕವಾಗಿ ಏನನ್ನಾದರೂ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಅನ್ನುವುದನ್ನು ದ್ರೌಪದಿ ತಿಳಿದುಕೊಂಡು ಗಂಡಂದಿರ ಸ್ವಾತಂತ್ರ್ಯ ಮತ್ತು ಆಯುಧಗಳನ್ನು ಕೇಳಿದರು. ಆಮೇಲೆ ನಿನ್ನ ತಂದೆ ನಡೆದಂತಹ ಪ್ರಕರಣಗಳೆಲ್ಲ ಕಂಡು ಮನ ಕರುಗಿ, ನಮ್ಮ ಮನೆತನದಲ್ಲೇ ಮಕ್ಕಳಲ್ಲಿ ಇಂತಹ ಒಂದು ಪ್ರಕರಣ ಬೆಳೆದು ಬಂತು ಅಂತ ಆದರೆ ಇದು ಮುಂದೆ ಎಲ್ಲಿವರೆಗೆ ಮುಟ್ಟುತ್ತದನ್ನುವ ಹಾಗೆ ಅವರು ಭಯದಿಂದ ನೀರಿನಲ್ಲಿ ಚಿಂತೆಯನ್ನು ಮಾಡುವುದು ಬೇಡ ದ್ರೌಪದಿ. 3ನೇ ವರವಾಗಿ ನೀವು ಪಡೆದಂತಹ ರಾಜ್ಯವನ್ನು, ನೀವು ಸೋತಂತಹ ಅರ್ಧ ರಾಜ್ಯವನ್ನು ಮರಳಿ ನಿಮಗೆ ಒಪ್ಪಿಸುತ್ತೇನನ್ನುವ ಹಾಗೆ ಅವರು ಅರ್ಧ ರಾಜ್ಯವನ್ನು ಕೊಟ್ಟರು. ಇವರು ಪಡೆದುಕೊಂಡು ಇಂದ್ರಪ್ರಸ್ಥಕ್ಕೆ ಹೋಗುವಂತಹ ಮಧ್ಯದಲ್ಲಿ ನೀನು ಮತ್ತೊಮ್ಮೆ ಅಲ್ಲಿಂದ ಕರೆಯನ್ನು ಕಳುಹಿಸಿದೆ. ಸುರದ್ಯೂತ. ಹೌದು. ಅದರಲ್ಲಿ ಏನು, ಅದರಲ್ಲಿ ಯಾವುದೇ ಪಣ ಏನು? 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ. ಅಜ್ಞಾತದಲ್ಲಿ ಜ್ಞಾತರಾದ್ರು ಅಂತ ಆದ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಇದನ್ನು ಪೂರೈಸಿದ ಮೇಲೆ ಮರಳಿ ಹೋಗುವುದು ತಮ್ಮ ಪಟ್ಟಣವ ಅನ್ನುವ ಹಾಗೆ ಇಷ್ಟೇ ಇದ್ದದ್ದು. ಮತ್ತೆ ಬೇರೆ ಯಾವುದೇ ವಿಚಾರವಲ್ಲ, ಒಂದೇ ಆಟದಲ್ಲಿ. ಹಾಗಾಗಿ ಏನು, ಸೋತು ಹೋದ್ರು. ಪಾಂಡವರು ವನವಾಸವನ್ನು ಅನುಭವಿಸಿದ್ರು, ನೀನು ಇಲ್ಲಿದ್ದಿ. ಆದ್ದರಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವನ್ನು ಸಾಂಗವಾಗಿ ಪೂರ್ಣವಾಗಿ ಪರಿಪೂರ್ಣವಾಗಿ ಅವರು ಮಾಡಿ ಮುಗಿಸಿದ್ದಾರೆ. ಆದರ ಪಾಂಡುಸುತರು ಜೂಜಿನಲ್ಲಿ ಮೇದಿನಿಯ ನುರೆ ಸೋತರು. ಮೊದಲು ಮಾಡಿದಂತಹ ಭಾಷೆ ಏನುಂಟು ನೋಡು, ಅದನ್ನು ಈವರೆಗೆ ಸಿದ್ಧವಾಗಿ ತೋರಿಸಿಕೊಟ್ಟಿದ್ದಾರೆ. ಎಲ್ಲವನ್ನು ಮುಗಿಸಿದಂತಹ ಪಾಂಡವರಿಗೆ ಮೊದಲು ನೀನು ಹೇಳಿದಂತಹ ರೀತಿ ಏನುಂಟು ನೋಡು, ಅದೇ ರೀತಿ ಅವರಿಗೆ ನೀನು ಅರ್ಧ ರಾಜ್ಯವನ್ನು ಕೊಟ್ಟೆ ಅಂತ ಆದ್ರೆ ಅವರು ಸುಖದಿಂದ ಕ್ಷೇಮದಿಂದ ಇರುತ್ತಾರೆ. ಕೃಷ್ಣ, ಇದಕ್ಕೆ ನನ್ನ ಆಕ್ಷೇಪಗಳಿರುವುದು. ಯಾವುದು? ಇಲ್ಲ ಅಂತ ಹೇಳಿ ಆದ್ರೆ 2ನೇ ದ್ಯೂತದಲ್ಲಿ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿ ಪುನರಪಿ ರಾಜ್ಯಕ್ಕೆ ಬರಬಹುದು. ಹೌದು, ಇದಲ್ವ ಇದ್ದದ್ದು? ಹೌದು, ಒಪ್ಪಂದ ಇದ್ದದ್ದೇ ಹಾಗೆ. ನೇರವಾಗಿ ಇಲ್ಲಿಗೆ ಬರಬೇಕಿತ್ತು. ಹೋದದ್ದು ಅನುಮತಿ ಪಡೆದು ನಮ್ಮಪ್ಪನ ಅಂತ ಧೃತರಾಷ್ಟ್ರನ ಅನುಮತಿಯ ಮೇಲೆ ಹೋದದ್ದು. ಇಷ್ಟು ಹೋದ ಮೇಲೆ ಪುನಃ ಬಂದು ಧೃತರಾಷ್ಟ್ರನಲ್ಲೇ ಕೇಳ್ತಿದ್ರೆ
ಬೇಡ ಅಂತ ಹೇಳ್ತಿದ್ರ ಅದರ ಬದಲು ಕಳುಹಿಸಿದ್ಯಾರನ್ನು? ಯಾರನ್ನು? ದ್ರುಪದನ ಪುರೋಹಿತ ಹೌದು. ಇಲ್ಲಿಗೆ ಬಂದದ್ದು. ಶತಾನಂದರು ಬಂದರು. ಶತಾನಂದರು ಬಂದರು. ಕಳಿಸಬೇಕಾದ ಅಗತ್ಯ ಇತ್ತ? ನಂಬಿಕೆ ಇರಲಿಲ್ಲ ಅಂತ ಹೇಳಿದ ಅದರ ಅರ್ಥ ಅಲ್ವಾ? ಓಹೋ. ಎರಡನೇದು ಹೋಗ್ಲಿ, ಆಮೇಲಿನ ಪ್ರಶ್ನೆ ಆದರೂ ಅಷ್ಟೇ. ಸಂಜೆ ರಾಯಭಾರದ ಸಂದರ್ಭದಲ್ಲಿ ಆಗ ಹೇಳಿ ಕಳಿಸಿದ್ದೆಂಥದ್ದು, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣ ಹೌದು ನಡೆ ಐತರ್ವಾ ಹೌದು ಹೇಳಿದ್ದ ಹಾಗೆ. ಹೌದು, ಧರ್ಮರಾಯ ಹಾಗೆ ಹೇಳಿದ್ದ. ಹಾಗಿದ್ರೆ ಅಲ್ಲಿಯೂ ಕೂಡ ಎಲ್ಲವೂ ಕೂಡ ಸಂದೇಹಾಸ್ಪದವಾಗಿಯೇ ನಡೆದಂತಹ ಧರ್ಮರಾಜ ಇರಬಹುದು, ಪಾಂಡವರು ಇರಬಹುದು. ಅದು ಪ್ರಕರಣ ಇಲ್ಲಿವರೆಗೆ ಬರಬೇಕು ಅಂತ ಹೇಳಿ ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೌರವನ ಬಗ್ಗೆ ಇದ್ದಂತಹ ಅಪನಂಬಿಕೆ ಅದರಿಂದ ಹೀಗೆ ಆಗುತ್ತಾ ಬಂದದ್ದು. ಸುಯೋಧನ, ನೀನು ಹೇಳಿದ್ದಿ ಧರ್ಮರಾಯನಿಗೆ ನೇರವಾಗಿ ಬರಬಹುದಿತ್ತು ಅಂತ. ಹೌದು. ಹೇಗೆ ಬರುವುದು? ಯಾಕೆ? ಧರ್ಮರಾಯನಲ್ಲಿ ಸಹಮತವನ್ನು ಅಥವಾ ಪಾಂಡವರಲ್ಲಿ ಸಹಬಾಳ್ವೆ ನಾವು ಮಾಡುತ್ತೇವೆ ಅನ್ನುವಂತಹ ಒಂದು ಎಳ್ಳಿನಿತಾದ್ರೂ ನೀನು ಒಂದು ಸೂಚನೆಯನ್ನು ತೋರಿಸಿದ್ದು ಉಂಟೆ? ಅವರ ನಾಶಕ್ಕಾಗಿ ನೀನು ಪ್ರಯತ್ನ ಪಟ್ಟವನು. ಅವರು ಕಾಡಿನಲ್ಲಿದ್ರು, ಅಲ್ಲಿಯೂ ಅವರನ್ನು ಇರಕೂಡದು ಅನ್ನುವುದಕ್ಕಾಗಿ ಘೋಷಯಾತ್ರೆಯನ್ನು ನೀನು ಕೈಗೊಂಡವನು ನೀನು. ಯಾಕೆ? ನಿಮ್ಮದಾದಂತಹ ವೈಭವವನ್ನು ತೋರಿಸಿಕೊಳ್ಳುವುದಕ್ಕೆ ಬೇಕಾಗಿ. ಹೌದು. ಚಿತ್ರಸೇನನ ಕಾಳಗದಲ್ಲಿ ಬಂಧಿತನಾಗಿರತಕ್ಕಂತಹ ವೇಳೆಯಲ್ಲಿ ಪಾಂಡವರ ಹಿರಿಯನಾದಂತಹ ಧರ್ಮರಾಯ ಬಿಟ್ಟು ಬದುಕಿಸುತ್ತೀನಿ ನಿನ್ನನ್ನು. ಇಲ್ಲದೆ ಹೋದ್ರೆ ನೀವೆಲ್ಲ ಬದುಕುವುದಕ್ಕೆ ಸಾಧ್ಯ ಉಂಟೆ ಹೇಳು? ಪಾಂಡವರು ಅಡಿಗಡಿಗೆ ನಿನಗೆ ಸಮಾಧಾನವಾಗುವ ಹಾಗೆ ವ್ಯವಹಾರವನ್ನು ಮಾಡುತ್ತಾ ಇದ್ದಾರೆ. ನೀನು ಹಾಗಲ್ಲ, ಅವರನ್ನು ಕೆರಳಿಸುತ್ತಾ ನೀವೆಲ್ಲ ಬಂದವರು. ಹಾಗಿರುವಾಗ ಇಷ್ಟೆಲ್ಲ ಆಗುವಾಗ ಮತ್ತೆ ಅವರು ನಿನ್ನಲ್ಲಿಗೆ ಬರುವುದಕ್ಕೆ ಹೇಗೆ ಸಾಧ್ಯ ಉಂಟು? ಯಾಕೆ? ನೀನೇ ಒಂದು ಮೊನ್ನೆ ಹೇಳಿದೆಯಂತೆಲ್ಲ. ಯಾವುದು? ದ್ರುಪದ ಪುರೋಹಿತನಾದಂತಹ ಶತಾನಂದರು ಬರುವಾಗ ನೀನು ಹೇಳಿದೆಯಂತೆ, ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳಂ ದುರದಳಿ ಜಯಿಸಿಕೊಂಬುದು ಧರ್ಮ ಅಂತ ಹೇಳಿದೆಯಂತೆ. ಅದು ಹೇಳಲೇಬೇಕಾದಂತ ಸಂದರ್ಭ. ಅದು ಯಾಕೆ ಹೇಳಬೇಕಾಗಿತ್ತು ನೀನು? ಯಾಕೆ ಹೇಳಬಾರದು? ನೀನು ಅವರಿಗೆ ಕೊಟ್ಟಂತಹ ಮಾತಿಗೆ ಬೇಕಾಗಿ ಈಗ ನಡೆದಂತಹ ವಿಚಾರವನ್ನು ಮನಗಂಡು ಆ ಪಣದ ನಿರ್ಣಯದಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದ ಮೇಲೆ ನೀನೇ ಹೇಳಬೇಕಾಗಿತ್ತು. ರತ್ನಗಂಬಳಿ ಹಾಸಿ ಪಾಂಡವರನ್ನು ಕರೆಯಬೇಕಾಗಿತ್ತು. ಧರ್ಮರಾಯಾದಿಗಳು ಬನ್ನಿ, ನೀವು ವ್ರತವನ್ನು ಪೂರ್ಣ ಮಾಡಿದ್ದೀರಲ್ಲ, ತಗೊಳ್ಳಿ, ನಿಮ್ಮದಾದಂತಹ ಅರ್ಧ ರಾಜ್ಯವನ್ನು ನಿಮಗೆ ನಾನು ಬಿಟ್ಟು ಕೊಡುತ್ತಾ ಇದ್ದೇನೆ ಅನ್ನುವ ಹಾಗೆ ನೀನು ಹೇಳಬೇಕಾಗಿತ್ತು. ನೀನು ಅದು ಹೇಳದೆ ಅವರು ಅಜ್ಞಾತವಾಗಿರುವಾಗ ಜ್ಞಾತರಾಗುವ ಹಾಗೆ ನೀವು ಮಾಡಿದಂತಹ ಪ್ರಯತ್ನವು ವಿಫಲವಾಗಿ ಹೋಯಿತು ಅಲ್ವಾ? ಗೋಗ್ರಹಣದ ಪ್ರಕರಣದಲ್ಲಿ ಅವನು ಆಲೋಚನೆ ಮಾಡು. ಹಾಗಿರುವಾಗ ಇಂತಹ ನೀನು ಅವರಿಗೆ ಚುಚ್ಚುತ್ತಾ ಇರುವಾಗ, ಅವರಿಗೊಂದು ಹಳ್ಳೆಯ ಮುಳ್ಳಾಗಿ ನೀನು ಚುಚ್ಚುತ್ತಾ ಇರುವಾಗ ಮತ್ತೆ ಅವರು ಹೇಗೆ ಸಹಬಾಳ್ವೆಯಿಂದ ಧರ್ಮರಾಯ ಬರುವುದಾದರೂ ಹೇಗೆ? ನಿನ್ನ ಅಪ್ಪನಲ್ಲಿ ಅವರು ಮಾತನಾಡುವುದಾದರೂ ಹೇಗೆ? ಅದಕ್ಕೆ ಬೇಕಾಗಿ ಮಧ್ಯವರ್ತಿಯಾಗಿ ಶತಾನಂದರನ್ನು ಕಳಿಸಿದ್ದು. ಆ ಮೂಲಕವಾಗಿ ನಿನ್ನ ಹೇಳಿಕೆಯ ಮೂಲಕವಾಗಿ ಬಂದಂತಹ ಉತ್ತರಕ್ಕೆ ಸರಿಯಾಗಿ ಆಮೇಲೆ ನೀನು ಸಂಜಯನನ್ನು ಮತ್ತೆ ಕಳುಹಿಸಿದ್ದಿ. ಆದ್ದರಿಂದ ಧರ್ಮರಾಯ ಹೇಳಿದ ಹಾಗೆ ಖಡುಗವೋ ನೀತಿಯೋ ಅನ್ನುವುದನ್ನು ನಿರ್ಣಯ ಮಾಡುವುದಕ್ಕೆ ಬೇಕಾಗಿ ಅವರ ಅಂತರಂಗದಲ್ಲಿದ್ದಂತಹ ಒಡೆಯನಾದಂತಹ ಶ್ರೀಕೃಷ್ಣನನ್ನು ನಾನು ಕಳುಹಿಸಿಕೊಡುತ್ತಾ ಇದ್ದೇನೆ ಅನ್ನುವ ಹಾಗೆ ಹೇಳಿದ್ದಾನೆ. ಅದಕ್ಕೆ ಬೇಕಾಗಿ ಇಲ್ಲಿಗೆ ನಾನು ಬಂದಿದ್ದೇನೆ. ಇನ್ನಾದರವರು ಬಂದು ನಿನ್ನೊಡನೆ ಮುನ್ನಿನಂತಿರುಪೆ ಬಂದು. ಮುನ್ನಿನಂತಿ ಅಂದ್ರೆ ಯಾವ ಕಾಲದಲ್ಲಿ? ಈ ಹಿಂದೆ ನೀವು ವಿಭಾಗವಾಗಿರುವಾಗ ಹೇಗೆ ನೀವೆಲ್ಲ ಇದ್ದೀರೋ ಅದೇ ತೆರನಾಗಿರಬೇಕು. ಮಾತ್ರವಲ್ಲ, ಮೊನ್ನೆ ನಡೆದಂತಹ ರಾಜಸೂಯದಂತಹ ಮಹಾ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನೀವೆಲ್ಲರೂ ಒಂದೇ ಮನೆತನದ ಮಕ್ಕಳ ಹಾಗೆ, ಏಕೋದರ ಸಂಬಂಧಿಯಂತೆ, ಏಕೋದರ ಮಕ್ಕಳ ಹಾಗೆ ನೀವು ಬೆಳಗಿ ಬಾಳಿದಂತಹ ಆ ವ್ಯವಸ್ಥೆ ಏನುಂಟು, ಆ ಕಾಲದಲ್ಲಿ ನಡೆದಂತಹ ಪ್ರಕರಣ, ಆ ಸಂದರ್ಭದಲ್ಲಿ ಹೇಗೆ ನೀವು ಇದ್ದೀರಿ, ಹೇಗೆ ವ್ಯವಹಾರದಲ್ಲೆಲ್ಲ ಇದ್ದೀರಿ, ಅದೇ ರೀತಿಯಾಗಿ ಮುನ್ನಿನಂತೆ ಇರುಪೇವೆಂದು ನನ್ನನ್ನಿಲ್ಲಿಗೆ ಅಟ್ಟಿದ್ದಾರೆ. ಆ ಮೂಲಕವಾಗಿ ನಾನು ಬಂದವನಾಗಿದ್ದೇನೆ. ಅದಕ್ಕಾಗಿ ಅಷ್ಟು ಮಾತ್ರವಲ್ಲ, ನೀನು ಮಾಡಿದಂತಹ ಅಪರಾಧಗಳೆಲ್ಲ ಕ್ಷಮಿಸು ರಾಮದಲ್ಲಿ ತಾಳ್ದಾದನುವಾಗ
ಮರೆತು ನಿನ್ನೊಳಿಲ್ದು ಕೋಡಿರ್ಪ ಆಮಗಿ ಮಾರೇನಲೆಲ್ದನು ಮರೆತು ನಿನ್ನೊಳಿಲ್ದು ಕೋಡಿರ್ಪರ ಮಗಿ ಮರೆನಲಿಲ್ದನು ನೀ ಮಾಡಿದ ಅಪರಾಧವ ಕ್ಷಮಿಸುತ್ತಾರ ಮದಲಿದಾದನುವಾಗ ತಾಮರೆದು ನಿನ್ನೊಡಿಲ್ದು ಕುಡಿರ್ಪರ ಮಗಿ ಮರೆನಲಿಲ್ಲದನು ನೀ ಮಾಡಿದ ಸುಯೋಧನ, ಪಾಂಡವರ ನಾಶವೇ ನಿನ್ನ ಜೀವನದ ಗುರಿಯನ್ನು ಹಾಗೆ ನೀನು ಅಲ್ಲಲ್ಲಿ ತೋರಿಸಿಕೊಂಡು ಬರುತ್ತಾ ಇದ್ದಿ. ಅನೇಕ ವಿಧವಾದಂತಹ ಸೋಲುಗಳನ್ನೆಲ್ಲ ಪಾಂಡವರ ಮುಂಭಾಗದಲ್ಲಿ ನೀನು ಅನುಭವಿಸಿದವನಾಗಿದ್ದಿ. ಚಿತ್ರಸೇನ ಕಾಳಗದಲ್ಲಿಯೂ ಕೂಡ ಅಷ್ಟೇ. ಭೀಮಾರ್ಜುನರು ಹೇಳಿದ್ದರಂತೆ, ನಾವು ಮಾಡಬೇಕಾದಂತಹ ಕೆಲಸವನ್ನು ಬೇರೆ ಯಾರೋ ಮಾಡಿದ್ದರೆ ಒಳ್ಳೆಯದಾಯಿತು ಅಂತ ಕಟ್ಟಿಕೊಂಡು ಹೋಗ್ಲಿ ಅಂತ ಹೇಳಿದ್ರಂತೆ, ಜೀವ ತೆಗೀಲಿ ಅಂತ. ಆಗ ಧರ್ಮರಾಯ ಅವನನ್ನು ಎಚ್ಚರಿಸಿದ್ದು, ನಾವು ಮನೆಯೊಳಗೆ 100 ಮತ್ತೆ 5 105, ಹೊರಗಿನವರ ದೃಷ್ಟಿಗೆ ನಾವು 105 ಮಂದಿ, ಅಂದ್ರೆ ಒಂದೇ ಮುಷ್ಟಿಯೊಳಗಿರುವವರು ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಹೊರಗಿನವರ ಮುಂಭಾಗದಲ್ಲಿ ನಾವು ಮತ್ಸರಿಗಳು, ನಮಗೆ ವೈರ ಉಂಟು ಅನ್ನುವುದನ್ನು ನಾವು ತೋರ್ಪಡಿಸಕೂಡದು ಅನ್ನುವುದನ್ನು ಧರ್ಮರಾಯ ಹೇಳಿದಂತಹ ವಿಚಾರವನ್ನು ನೀನು ಆಲೋಚನೆ ಮಾಡಂತೆ. ಉಪವಾಸ ಕುಳಿತ ಅಣ್ಣನ ಉಪವಾಸಕ್ಕೆ ಬೇಕಾಗಿ ನಿನ್ನನ್ನು ಬಿಡಿಸಿಕೊಂಡು ಬಂದರು. ಇಂಥದೆಲ್ಲ ಪ್ರಕರಣ ಆಗಿರುವಾಗ ನೀನು ಇದನ್ನೆಲ್ಲ ಅವರು ದೊಡ್ಡ ವಿಚಾರ ಮಾಡುವುದಿಲ್ಲ. ನೀನು ಮಾಡಿದಂತಹ ಅಪರಾಧಗಳಲ್ಲಿ ಏನುಂಟು ನೋಡು. ಮನೆತನದ ಸೊಸೆಯಾಗಿ ಬಂದಿರುವಂತಹ ದ್ರೌಪದಿಯ ಮಾನಭಂಗದ ಪ್ರಯತ್ನ, ಅವರ ಮನೆಗೆ ಬೆಂಕಿ ಕೊಡುವಂತಹ ಮಾಡಿದಂತಹ ಪ್ರಯತ್ನ, ವಿಷ ಕೊಟ್ಟಂತಹ ಪ್ರಯತ್ನ, ನೀನು ಮಾಡಿದ ಎಲ್ಲ ಅಪರಾಧಗಳನ್ನು ಅವರು ಮನ್ನಿಸುತ್ತಾರೆ. ನೀ ಮಾಡಿದ ಅಪರಾಧವ ಮರೆತು, ಯಾಕೆ ನೀನು ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದರ ಮೂಲಕವಾಗಿ ಅವರ ನಿನ್ನನ್ನು ಮರೆಯುವಂತಹ ಒಂದು ಔದಾರ್ಯವನ್ನು ಅವರು ಹೊಂದುತ್ತಾರೆ. ಅರ್ಧ ರಾಜ್ಯ ಕೊಟ್ಟದ್ದಕ್ಕೆ ಅವರು ಮರೆಯುವುದಲ್ಲ, ನೀನು ಕೊಡಬೇಕು. ಅವರ ಮನಸ್ಸು ತೃಪ್ತಿಗಾಗಿ ನೀನು ಕೊಡಲೇಬೇಕು. ಯಾಕೆ ನೀನು ಕೊಡಬೇಕಾದದ್ದು ನಿನ್ನ ಕರ್ತವ್ಯ. ನೀನು ನಿನ್ನ ಕರ್ತವ್ಯ ಕರ್ಮವನ್ನು ಸರಿ ಮಾಡಿದೆ ಅಂತ ಆದ್ರೆ ಅವರು ಅವರದ್ದಾದಂತಹ ಪ್ರತಿಜ್ಞೆಗಳನ್ನೆಲ್ಲ ಮರೆಯುತ್ತಾರೆ. ನೀನು ಅವರ ಎದುರಿನಲ್ಲಿ ಕತ್ತಿ ಮಸೆಯುತ್ತಾ ಇದ್ರೆ ಮತ್ತೆ ಅವರು ಮರೆಯುವುದಾದ್ರೂ ಹೇಗೆ? ನಿನ್ನ ಕುರಿತಾಗಿ ಒಂದು ಸಹಮತ ಬರುವುದು ಹೇಗೆ? ಒಂದು ಪ್ರೀತಿ ಬರುವುದು ಹೇಗೆ? ಅದಕ್ಕೆ ಬೇಕಾಗಿ ಮತ್ತೆ ನಾಳಿನ ಪ್ರಪಂಚವು ಹೇಳಿತು, ಪಾಂಡವರ ಸಂಪತ್ತನ್ನು, ಪಾಂಡವರ ರಾಜ್ಯವನ್ನು ಕೌರವ ಒಳಗೆ ಹಾಕಿದಂತ ಒಂದು ಅಪವಾದ ಯಾಕೆ ನಿನಗೆ ಬರಬೇಕು? ಅಲ್ಲ, ಅವರದ್ದಲ್ವಾ? ಅವರದ್ದಾದನ್ನು ಅವರಿಗೆ ಕೊಟ್ಟರೆ ಮತ್ತೆ ನೀನು ನಿಮ್ಮಷ್ಟಕ್ಕೆ ಇರಬಹುದು. ಆದ್ದರಿಂದ ತಾ ಮರೆತು ನಿನ್ನೊಳಿಂದು ಸಹಮತದಿಂದ ಕೂಡಿ ಬದುಕಬೇಕು. ನಾವು ಯಾಕೆ ಅಣ್ಣ ತಮ್ಮಂದಿರ ಮಕ್ಕಳಾಗಿ ನಾವು ಯುದ್ಧವನ್ನು ಮಾಡಬೇಕು? ಆದ್ದರಿಂದ ಆ ಮೂಲಕವಾಗಿ ಕ್ಷೋಭೆ ಉಂಟಾಗುತ್ತದೆ ಪ್ರಪಂಚಕ್ಕೆ ಅನ್ನುವುದನ್ನೆಲ್ಲ ಅವರು ಅರ್ಥ ಮಾಡಿಕೊಂಡು ಧರ್ಮರಾಯನ ಔದಾರ್ಯದ ಕೊಡುಗೆಯಾಗಿ ಗುಣವಾಗಿ ಹೇಳುತ್ತಾ ಇದ್ದಾನೆ. ಅವರದ್ದಾದಂತಹ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡಯ್ಯ. ಸಭೆಯಲ್ಲಿರುವವರು ಮೂರ್ಖರು ಎಂಬುದಾಗಿ ಭಾವಿಸಿಕೊಂಡಂತ ಈ ಕೃಷ್ಣ ಕೇಳುವವರು ಕೇಳಿಸಿಕೊಳ್ಳಿ ಎಂಬ ಉದ್ದೇಶದಿಂದಲೇ ಹೇಳಿದ್ದಿರಲಿಕ್ಕೂ ಸಾಕು. ಏನು ಹೇಳಿದ? ಇನ್ನು ಮುನ್ನಿನಂತೆ ಮೊದಲು ನಾವು ಸರಿ ಇದ್ದದಿರಲಿಲ್ಲ, ಇಂದು ಇರುವುದಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, ಅರ್ಧ ರಾಜ್ಯವನ್ನು ಕೊಟ್ಟು
ಮೊದಲಿನ ಹಾಗೆ ಇದ್ರೆ ಕ್ಷಮಿಸ್ತಾರೆ ಅಂತ ಹೇಳಿ. ಕ್ಷಮಿಸುವುದಕ್ಕೂ ಒಂದು ಯೋಗ್ಯತೆ ಇರಬೇಕು. ಯಾರು ಪಾಂಡವರು ಕ್ಷಮಿಸುವುದು ನಮ್ಮನ್ನು, ಆ ಕ್ಷಮೆಯನ್ನು ಯಾಚಿಸುವಂತಹ ಕೆಲಸ ಅವರು ಮಾಡಬೇಕಾದದ್ದು ಹೊರತು ನಾನು ಮಾಡಬೇಕಾದದ್ದು. ನನಗೆ ಕ್ಷಮೆ ಬೇಕಾದಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವನನ್ನು ಕಳಿಸ್ತಿದ್ದಾರೆ ಅಂತ ಹೇಳಿ ಆದ್ರೆ ಅಟ್ಟಿರುವರಿ ಚೋರನ ಅಲ್ಲ, ಕಳಿಸುವಾಗ ಒಂದು ಸಂಧಾನಕ್ಕೆ ಕಳಿಸುವ ವ್ಯಕ್ತಿಯ ಯೋಗ್ಯತೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಬಾಲ್ಯದಲ್ಲೇ ಚೋರತನ, ಬೆಣ್ಣೆ ಕದ್ದು ತಿಂದವ ಇವ. ಯಾರ್ಯಾರ ಮನೆಯ ಹೆಣ್ಣು ಮಕ್ಕಳನ್ನು ಅಟ್ಟಾಡಿಸಿ ಅವರಲ್ಲಿದ್ದಂತಹ ಹಾಲು ಮೊಸರನ್ನು ಕದ್ದು ಕುಡಿದವ ಇವ. ಇಷ್ಟು ಮಾತ್ರವ, ಯಾರ್ಯಾರ ಮನೆಯ ಹೆಣ್ಣು ಮಕ್ಕಳನ್ನು ಹೊತ್ತು ಒಯ್ಯುವ ಕೆಲಸವನ್ನು ಕೂಡ ಮಾಡಿದವನು ಇವನು. ಅಂತ ಚೋರ ಶಿಖಾಮಣಿ ಎನ್ನಿಸಿಕೊಂಡಂತ ಇವನನ್ನು ಆಗಲೇ ನಾನು ಹೇಳಿದೆ, ಗೋಪಕುಮಾರ, ಗೊಲ್ಲಕುಮಾರ, ಜಾತಿಯಲ್ಲಿ ಅತ್ಯಂತ ಹೀನನಾದವನು, ಯೋಗ್ಯತೆ ಇಲ್ಲದವನು, ಪಾಂಡವರ ಬಲಗೈಯ ಹಾಗಿರುವವನು, ಸಂಬಂಧ ಹೇಳ್ತಾನವನು, ಭಾವ ಎನ್ನುವಂಥ ಭಾವವನ್ನೇ ಕಳೆದುಕೊಂಡವನು. ಇಂತಹ ವ್ಯಕ್ತಿಯನ್ನು ಇಲ್ಲಿ ಕಳುಹಿಸಿದ್ದಾನೆ ಅಂತೇಳಿ ಆದರೆ ಅವನು ಹೇಳ್ತಾನೆ, ಪಾಂಡವರ ಜೊತೆಯಲ್ಲಿ ಮುನ್ನಿನಂತಿರುವುದು. ಮುನ್ನಿನಂತೆಯೂ ಮುನ್ನೆಯೂ ಮೊದಲಿದ್ದದ್ದು ಅದು ದ್ವೇಷವೇ, ಈಗಲೂ ದ್ವೇಷವೇ. ನಾವು ಹೇಳಿಕೊತ ಬಂದದ್ದು ಅಷ್ಟೇ. ಒಂದು ಗೋಪಾದವನ್ನು ಊರುವಷ್ಟು ಜಾಗವನ್ನು ಕೊಡಬೇಕಾಗಿದ್ದರೂ ಕೂಡ ಯುದ್ಧ ಮುಖೇನವಾಗಿಯೇ ನಾವು ಕೊಡುವುದು ಹೊರತು ಇದರಲ್ಲಿ ಕೊಡುವುದಿಲ್ಲ ಅಂತ ಹೇಳಿದ ಮಾತು ಇದೆ. ಅಂಥದ್ರಲ್ಲಿ ಇವನು ಹೇಳ್ತಾನೆ, ನೀನು ಮೊದಲಿನ ಹಾಗೆ ಅವರನ್ನು ಕರೆಸಿಕೊಂಡದ್ದೇ ಆದರೆ ನಿನ್ನನ್ನು ಕ್ಷಮಿಸ್ತಾರೆ ಅಂತ ಹೇಳ್ತಾರೆ. ಕ್ಷಮಿಸುವುದಲ್ಲ. ಈಗ ಒಂದು ವೇಳೆ ರಾಜ್ಯವನ್ನು ಕಳೆದುಕೊಂಡಂತಹ ಪಾಂಡವರಿಗೆ ಪುನರಪಿ ಬರಬೇಕು ಅಂತ ಹೇಳಿ ಆದರೆ ಪಾಂಡುನಂದನರಲ್ಲಿ ಹಿರಿಯನಾದಂತಹ ಯಾವ ಧರ್ಮಜ ಯುಧಿಷ್ಠಿರ ಎಂಬುದಾಗಿ ಹೆಸರಿರುವವನಿದ್ದಾನೆಯೋ ಅವನು ಬಂದು ಕಾಲು ಹಿಡಿದು ನಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿದ್ದು ಹೌದು ಅಂತೇಳಿ ಆದರೆ ಇರ್ಲಿಕ್ಕೆ ನಾವು ಜಾಗ ಕೊಡ್ತೇವೆ, ಇರ್ಲಿಕ್ಕೆ ಜಾಗ ಕೊಡ್ತೇವೆ. ಓ, ಹಾಗಾದ್ರೆ ಇಷ್ಟೆಲ್ಲ ಮಾಡುವುದು ಪುಡವಿಗಾಗಿ. ಬಳಗ ತಗೀತದಿ ನಡೆಯಬೇಡ ಕೃತಾತನಲ್ಲಿಗೆ ಕೊಡು ಕುಶ ಸ್ಥಳ ವರವೃಕ ಸ್ಥಳ ವಾರಣ ಪೊಡವೆ ಗೋದುಗ ಬಳಗ ಸಗಿದದಿ ನಡೆಯಬೇಡ ಕೃತಾತನಲ್ಲಿಗೆ ಕೊಡು ಕುಚ ಸ್ಥಳ ವರವೃಗ ಸ್ಥಳ ವಾರಣ ಬದಿಯಾಗ ಬಿಡು ಬಿಡಲವ ಆವರ್ತಿ ನಗರವ ಒಡನೆ ಶಕ್ರ ಪ್ರಸ್ಥವನು ಒಡನೆ ಶಕ್ರ ಪ್ರಸ್ಥಪುರವನು ಮಿಡುಕದೇ ಧರ್ಮ ಜಗೆ ಸಾಮದುಳ್ ಇಂದನ ಸುರಾರಿಗೆ ಪೊಡವಿಗೋಸುಗ ಬಳಗ ಸಹಿತದಿ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಕುಟ ತಳ ವರಮೃಗ ದಳವಾರಣವತವಾಯಂಗೆ ಬಿಡು ಬಿಡಿಲವೋ ಆವಂತಿ ನಗರವ ಒಡನೆ ಚಕ್ರ ಪುರವನು ಮಿಡುಕದೆ ಧರ್ಮ ಜಗೆ ಸಾಮತೊಳೆಂದನ ಸುರಾರಿಂಗಕ್ಕೆ ಸುಯೋಧನ, ಪಾಂಡವರ ಭೂಮಿಯನ್ನು ಪಾಂಡವರಿಗೆ ಸಲ್ಲತಕ್ಕಂತಹ ಅವರ ರಾಜ್ಯವನ್ನು ಅವರಿಗೆ ಕೊಡು ಅಂತ ಕೇಳಿದ್ರೆ ಧರ್ಮರಾಯ ಬಂದು ಬೇಡಿದ್ರೆ
ಕಾಲಿಗೆ ಬೀಳಬೇಕು. ಯಾರ್ದು? ನಂದು. ಕೌರವ ಭೂಪಾಲ ಎನ್ನಿಸಿಕೊಂಡಂತ ಈ ಕೌರವೇಶ್ವರನ. ನಿನ್ನ ಕಾಲಿಗೆ ಬೀಳಬೇಕು. ಹೌದು. ನಿನಗಿಂತ ದೊಡ್ಡನಾದಂತಹ ಹಿರಿಯನಾದಂತಹ ಧರ್ಮರಾಯನು ಬಂದು ನಿನ್ನ ಪಾದಕ್ಕೆ ಬೇಡಿದಂತಾದ್ರೆ ಅವನಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕ್ಷಮೆ ಯಾಚಿಸಿ ಇಲ್ಲಿ ಬಂದು ಬೇಡಿಕೊಳ್ಬೇಕು. ಅವನು ಬೇಡಿಕೊಟ್ರೆ ಮತ್ತೆ ಕೊಡ್ತೀಯ ನೀನು? ಅಲ್ಲ, ಅವನಿಗೆ ಬದುಕಲಿಕ್ಕೆ ತಕ್ಕ ಜಾಗ ಕೊಡ್ತೇನೆ. ಒಬ್ಬನಿಗೆ. ಹೌದು. ಆದ್ರೆ ಪಾಂಡವರದಾದಂತಹ ಉದಾರವಾದಂತಹ ಕೊಡುಗೆಯನ್ನು ನೀನೊಮ್ಮೆ ಆಲೋಚನೆಯನ್ನು ಮಾಡಬೇಕು. ನನ್ನನ್ನು ಸಂಧಾನಕ್ಕೆ ಕಳುಹಿಸುವಂತಹ ಹೊತ್ತಿಗೆ ಅರ್ಧ ರಾಜ್ಯವೇ ಬೇಕು ಅಂತ ಕೇಳಿದ್ದಾನೆ. ಒಂದು ವೇಳೆ ಅರ್ಧ ರಾಜ್ಯ ಕೊಡುವುದಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತ ಆದ್ರೆ ಬೇಡ ಕೃಷ್ಣ. ಅವನಿಗೆ ಮನಸ್ಸಿಲ್ಲ ಅಂತ ಆದ್ರೆ ಅರ್ಧ ರಾಜ್ಯವೇ ಕೊಡಬೇಕಾದದ್ದಿಲ್ಲ, 5 ಗ್ರಾಮಗಳನ್ನಾದ್ರೂ ಕೊಟ್ರೆ ಸಾಕು ಅಂತ ಒಂದು ಮಾತನ್ನು ಹೇಳಿದ್ದಾನೆ. ಪೊಡವಿಗೋಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ ಅಂತ ನಾನು ಹೇಳುತ್ತಾ ಇದ್ದೇನೆ. ಬಳಗ ಅಂತ ಹೇಳಿದ್ರೆ ನೀನು ನಿನ್ನವರೊಂದಿಗೆ ಅಂತ ಅದರ ಅರ್ಥ ಅಲ್ಲ. ಎಲ್ಲರೂ ಬಳಗ ಸಹಿತವಾಗಿ ಘನಘೋರವಾದಂತಹ ಒಂದು ಯುದ್ಧ ಏರ್ಪಡುತ್ತದೆ. ಆ ಯುದ್ಧದ ಮೂಲಕವಾಗಿ ಅನೇಕ ಮಂದಿಗಳು ಸಾವನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಮುಂದೆ ಎದುರಾಗುತ್ತದೆ. ಅಂತಹ ಒಂದು ಪರಿಸ್ಥಿತಿ ಬರುವುದು ಬೇಡ. ಅದಕ್ಕೆ ಬೇಕಾಗಿ ಅರ್ಧ ರಾಜ್ಯಕ್ಕೆ ಬೇಕಾಗಿ ಅಣ್ಣ ತಮ್ಮಂದಿರು ಹೊಡೆದಾಡಿಕೊಂಡು ಸತ್ತರು ಅನ್ನುವ ಹಾಗೆ ನಾಳೆ ಪ್ರಪಂಚ ಆಡುವ ಹಾಗಾಗುತ್ತದೆ. ಹಾಗಾಗ ಕೂಡದು. ಅದು ತಪ್ಪಬೇಕು ಅಂತ ಆದ್ರೆ ಅರ್ಧ ರಾಜ್ಯದ ಬದಲಿಗೆ ಬೇಕಾಗಿ 5 ಗ್ರಾಮಗಳನ್ನಾದರೂ ಸುಯೋಧನ ಕೊಟ್ಟರೆ ನಾವು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡುತ್ತೇವೆ ಅನ್ನುವಂತಹ ಉದಾರವಾದಂತಹ ಬುದ್ಧಿಯನ್ನು ಧರ್ಮರಾಯ ಹೊಂದಿದವನಾಗಿದ್ದಾನೆ. ಓಹೋ, ಅದು ಕೂಡ ಹೆಸರಿಸಿದ್ದಾನೆ. ಯಾವುದೋ ಒಂದು ಅಲ್ಲಲ್ಲಿ 5 ಗ್ರಾಮ ಕೊಡುವುದಲ್ಲ, ಮತ್ತೆ ಅಲ್ಲಿ 1 ಗ್ರಾಮ ಕೊಡುವುದು, ಇನ್ನೊಂದು ಕಡೆಯಲ್ಲಿ 1 ಗ್ರಾಮ ಅಲ್ಲ. ಕೊಡು ಕುಶಸ್ಥಳ, ವರ ವೃಕಸ್ಥಳ, ವಾರಣಾವತವ, ಆಮೇಲೆ ಅವಂತಿ, ಮತ್ತೆ ಶಕ್ರಪ್ರಸ್ಥ. ಈ 5 ಗ್ರಾಮಗಳನ್ನು ಅರ್ಧ ರಾಜ್ಯದಲ್ಲಿ 5 ಗ್ರಾಮಗಳನ್ನು ಅವರು ತೆಗೆದುಕೊಂಡು ಮಿಕ್ಕುಳಿದದನ್ನು ನಿನಗೊಂದು ಭಿಕ್ಷೆಯಾಗಿ ಕೊಡುವುದು. ಯಾಕೆ ನೀನು ಇಷ್ಟರ ತನಕ 13 ವರ್ಷ ಕೇಳಲಿಲ್ಲಲ್ಲ. ಅಲ್ಲಲ್ಲ, 13 ವರ್ಷಗಳಲ್ಲಿ ತನಕ ನೀನು ಅವರ ಅರ್ಧ ರಾಜ್ಯವನ್ನು ಅನುಭವಿಸಿ ನೀನು ಅದನ್ನು ತಿಂದುಂಡು ತೇಗಿದವನಲ್ವಾ. ಹಾಗಾಗಿ 5 ಗ್ರಾಮವನ್ನು ಕೊಟ್ಟು ಇರಲಿ ಸುಯೋಧನಿಗೆ ಒಂದು ಭಿಕ್ಷೆಯಾಗಿ ಕೊಡುವ. ನಾವು ಹೇಗೂ ಉಂಟಲ್ಲ, ನಮಗೂ ಅದರಲ್ಲಿ 5 ಗ್ರಾಮದಲ್ಲಿ ನಾವು ಬೇಕಾದನ್ನು ನಾವು ಅನುಭವಿಸ್ತೇವೆ, ನಮಗೆ ಬೇಕಾದದನ್ನು ಪಡೆದುಕೊಳ್ಳುತ್ತೇವೆ ಅನ್ನುವಂತಹ ನಿರ್ಣಯವನ್ನು ಧರ್ಮರಾಯ ಹೊಂದಿ ನಿಮಗೆ ಈಗ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅದು ಯಾಕೆ ಬೇಕಾಗಿ? ಯುದ್ಧ ತಪ್ಪಿಸುವುದಕ್ಕೆ ಬೇಕಾಗಿ. ಆದ್ದರಿಂದ ಅವರದ್ದಾದಂತಹ 5 ಗ್ರಾಮಗಳನ್ನು ಅವರಿಗೆ ಕೊಡುವುದರ ಮೂಲಕವಾಗಿ ಪ್ರಧಾನವಾದಂತಹ ಕೆಲವು ಗ್ರಾಮಗಳನ್ನು ಅವರಿಗೆ ಕೊಡಬೇಕು. ಪ್ರಧಾನವೋ ಅಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದೀಗ ಅದೇ ಎಲ್ಲಿ ಬರ್ತದೆ ಅನ್ನುವುದು ನನಗೆ ಲೆಕ್ಕ ಗೊತ್ತಿಲ್ಲ. ಯಾವ ಗ್ರಾಮದಲ್ಲಿ ಎಷ್ಟು ಅಲ್ಲ, ಹಸ್ತಿನಾವತಿಯ ವಿಚಾರ ನಿನಗೇನು ಗೊತ್ತಿಲ್ಲದ. ಯಾಕಂತ ಹೇಳಿದ್ರೆ ಪಾಂಡವರಿಗೆ ತಿಳಿದಷ್ಟು ನನಗೆ ತಿಳಿದಿಲ್ಲ ಹಸ್ತಿನಾವತಿ. ನಾನೇನು ಅಲ್ಲಲ್ಲಿ ಯಾರಿಗೆಷ್ಟು ಭೂಮಿ ಅಂತ ಅಳತೆ ಮಾಡ್ಲಿಕ್ಕೆ ಇದು ನನಗೆ ಹೋಗ್ಲಿಲ್ಲ. ನಾನು ಅವರಿಗೆ ಸಲ್ಲತಕ್ಕಂತಹ ಭೂಮಿಯನ್ನು, ಸಲ್ಲತಕ್ಕಂತಹ ಯೋಗ್ಯತೆಯನ್ನು ಅವರಿಗೆ ಕೊಡಿಸುವಲ್ಲಿ ನಾನು ಮುಂದಾಗುತ್ತೇನೆ ಹೊರತು ಕೊಡಿಸುವಲ್ಲಿ ನೀನು ಅಲ್ವಾ. ಇದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಯಾಕೆ? ಅವರು ನನ್ನಲ್ಲಿ ದೂರಿದ್ರೆ ಮಾತ್ರ. ಅದಕ್ಕೆ ಬೇಕಾಗಿ ಪಾಂಡವರು ನನ್ನನ್ನೊಂದು ಜನವಾಗಿ ತೀರ್ಮಾನಕ್ಕೆ ಬಂದವ ನೀನಲ್ವಾ? ಹೇಗೆ ನ್ಯಾಯ ತೀರ್ಮಾನಕ್ಕೆ ಬಂದವನ? ಹೌದು, ನ್ಯಾಯ ತೀರ್ಮಾನ ಹೇಳಿದ್ದಾನಲ್ಲ. ಖಡುಗವೋ ನೀತಿಯೋ? ಯಾಕೆ ಖಡುಗವೋ ನೀತಿಯೋ? ನೀತಿಯ ಮೂಲಕವಾಗಿ ಸಾಧಿಸಬೇಕು. ಇದು ಕೃಷ್ಣನಿಗೆ ಸಾಧ್ಯ ಉಂಟು. ನೀತಿಯಕ್ಕೆ ನೀನು ಒಪ್ಪುವುದಿಲ್ಲ ಅಂತ ಆದ್ರೆ ಖಡುಗವೋ ಅನ್ನುವುದನ್ನು ನಿರ್ಣಯಿಸುವುದಕ್ಕೆ ಬೇಕಾಗಿ ಕೃಷ್ಣ ಬರುತ್ತಾನೆ ಅನ್ನುವ ಹಾಗೆ ಸಂಜಯನಲ್ಲಿ ಹೇಳಿ ಕಳಿಸಿದಂತಹ ಕಾರಣ, ಕಳಿಸಿದಂತಹ ವಿಚಾರ ಅವತ್ತೇ ಬಂದಿದೆ. ಹೌದು, ಆದ್ದರಿಂದ ನಿರ್ಣಯವನ್ನು ಮಾಡುವುದಕ್ಕೆ ಬೇಕಾಗಿ ಸಂಧಿಗೆ ನಾನು ಬಂದಿದ್ದೇನೆ. ಅವರದ್ದಾದಂತಹ ಅರ್ಧ ರಾಜ್ಯವನ್ನು ನೀನು ಇಟ್ಟುಕೊಂಡು ಅದರಲ್ಲಿ 5 ಗ್ರಾಮಗಳನ್ನು ಕೊಟ್ಟು ನೀವು ಸುಖ ಸಂತೋಷದಿಂದ ಬಾಳಿ ಅನ್ನುವ ಹಾಗೆ ನಾನು ಹೇಳುತ್ತಾ ಇದ್ದೇನೆ. ಕೊಟ್ಟು ಬಿಡ 5 ಗ್ರಾಮ. ಮುಗೀತ ನಿಂದು. ತ್ರಿಪಾದಗೈದ ಜಾಣತನವ ನಿನ್ನ ಗೋಪರಾಣಿ ಜರಲಿ ತೋರು ನಮ್ಮ ಸ್ಥಾನದಲ್ಲಿ ಮೆರೆಯಲರಿದು. ನಿನ್ನ ಗೋಪರಾಣಿ ಅರಳಿ ತೋರು ನಮ್ಮ ಸ್ಥಾನದಲ್ಲಿ
ನಡೆಯಾರಿ ತುಕದೊಳು ಬಗೆಯೆಲ್ಲ ಪಾಂಡವರು ಅಗಡು ನೀ ಎಂಬುದಾಗಿ ಆಗಲೇ ನಾನು ಹೇಳಿದ್ದೆ. ನಿನ್ನದೇ ತಂಟೆ, ನಿನ್ನದೇ ಉಪದ್ರ, ನೀನೇ ನಮಗೆ ತೊಂದರೆ ಮಾಡ್ತಾ ಇರುವವನು. ಹೌದಾ? ಹೇಗದು? ನನ್ನಿಂದ ನಿನಗೆ ತೊಂದರೆಯ? ಇಲ್ಲ ಅಂತ ಹೇಳಿ, ಆದರೆ ನೀನು ಬಂದ ಉದ್ದೇಶ ಸಂಧಾನಕ್ಕಾಗಿ ಬರ್ತೇನೆ ಎಂಬುದಾಗಿ ಬಂದವನು. ಬರುವಲ್ಲಿಂದಲೇ ಪ್ರಾರಂಭ ಮಾಡಿದ್ದಿ ನೀನು. ಏನು ಅಂತ? ಕೌರವನಿಗೆ ಅಸಮಾಧಾನ ಆಗುವ ರೀತಿಯಲ್ಲಿ ನಿನ್ನ ವರ್ತನೆ ಆಗದದ್ದು. ನಿನ್ನನ್ನು ಆದಷ್ಟು ಸಮಾಧಾನವಾಗಿ ಒಂದು ಸಹಜ ಸ್ಥಿತಿಗೆ ತರಬೇಕನ್ನುವ ಹಾಗೆ ನನ್ನ ಉದ್ದೇಶ, ಒಂದು ಶಾಂತ ರೀತಿಯಲ್ಲಿ ಮುಗಿಸುವ ಅಂತ. ನೀನು ನಾವು ಭಾವಿಸಿದ್ದು ಬೇರೆ, ನೀನು ಮಾಡಿದ್ದು ಬೇರೆ. ಹಾಗಾಗಿ ಹೋಯ್ತಾ? ನಾವು ನೀನು ಬರುವುದಕ್ಕೆ ಮೊದಲು ಯೋಚನೆ ಮಾಡಿದ್ದು ಭಾವನಾದಂತಹ ಕೃಷ್ಣ ಪ್ರಪಂಚಕ್ಕೆ ದೇವನೂ ಹೌದವನು ಅಂತ ಹೇಳಿ ಒಪ್ಪುವುದು ಬಿಡುವುದು ಅವರವರಿಗೆ ಸ್ವಂತಕ್ಕೆ ಬಿಟ್ಟದ್ದು. ಹೌದು. ಅಂತ ಭಾವನಾದ ಕೃಷ್ಣ ಬರ್ತಾನೆ ಅಂತ ಹೇಳಿ, ಆದರೆ ಒಂದು ಸಂಬಂಧ ಆಗಿ ಹೋಗಿದೆ. ಒಂದಲ್ಲ ಎರಡು ಸಂಬಂಧಗಳಾಗಿದೆ, ಎರಡಲ್ಲ ಮೂರು ಸಂಬಂಧಗಳು ಆಚೆಗೆ ಹೋಗಿದೆ, ಆಚೆಯಿಂದ ಈಚೆಗೆ ಬಂದಿದೆ. ಬೇಕಾದಷ್ಟು ಸಂಬಂಧಗಳಾದ ಮೇಲೆ ಆ ಬಂಧುತ್ವದ ನಡುವೆ ಆಗುವಂತಹ ಸಂಧಾನ ಬೇರೆ, ಹೌದು, ಪಕ್ಷಪಾತಿಯಾಗಿ ಮಾಡುವಂತಹ ಸಂಧಾನ ಬೇರೆ. ಹೌದು. ಆದ್ರೆ ಬಂಧುತ್ವದ ನೆಲೆಯಿಂದ ಇವತ್ತಿನ ದಿವಸ ಬಂದದ್ದಲ್ವಲ್ಲ ಕೃಷ್ಣ? ಅದು ಏನೇ ಇರಬಹುದು, ಬಂಧುತ್ವ ಮುಖ್ಯವೋ ಅಥವಾ ಸಂಧಾನ ಮುಖ್ಯವೋ ಎಂಬುದಾಗಿ ಯೋಚನೆ ಮಾಡಬೇಕು. ಯಾಕೆ ಸಂಧಾನ ಯಾರಲ್ಲಿ ಅನ್ನುವುದು ಪ್ರಾಮುಖ್ಯ. ಈಗ ಬಂಧುಗಳಲ್ಲಿ ಸಂಧಾನವೇ ಹೌದು ಅಂತ ಆದ್ರೆ ಸಂಧಾನಕ್ಕೆ ಪ್ರಧಾನವಾದಂತಹ ಲಕ್ಷ್ಯವನ್ನು ಕೊಡಬೇಕು. ಈಗ ನೀನು ಸಂಜಯನನ್ನು ಹೇಗೆ ಮೊನ್ನೆಯ ದಿವಸ ಉಪಪ್ಲಾವಿಕ ಕಳುಹಿಸಿದ್ಯೋ ಅದೇ ತೆರನಾಗಿ ನನ್ನನ್ನು ಪಾಂಡವರು ಕಳುಹಿಸಿಕೊಟ್ಟಿದ್ದಾರೆ. ಇರಬಹುದು, ಆದ್ರೆ ಸಂಬಂಧವನ್ನು ಬಿಡುವುದಕ್ಕಾಗುವುದಿಲ್ಲ. ಅಲ್ಲ, ಬಿಡುವುದಕ್ಕಾಗುವುದಿಲ್ಲ. ನಾನು ಅದನ್ನೇ ಹೇಳಿದ್ದು, ಅದಕ್ಕಾಗಿ ನಾನು ಹೇಳಿದ್ದು ಸಂಬಂಧ ಮೊದಲು ಅಂತೇಳಿ. ಆ ಸಂಬಂಧವನ್ನು ಮರೆತು ಬರುವ ದಾರಿಯಲ್ಲಿಯೇ ನಾನೇನೋ ನಿನಗೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡದಿರಬಹುದು, ಆದ್ರೆ ಅದನ್ನೆಲ್ಲವನ್ನು ನೀನು ತಿರಸ್ಕರಿಸ್ತಾ ಬಂದ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದೆ, ತಿರಸ್ಕರಿಸಿದ್ದು ಮಾತ್ರ ಅಲ್ಲ, ಎಲ್ಲೆಲ್ಲೋ ಹೋಗಿ ಊಟ ಮಾಡಿ ಬಂದಿದ್ದಿ, ಅದಕ್ಕೂ ನನ್ನ ಆಕ್ಷೇಪ ಇಲ್ಲ. ಈಗ ಕೊನೆಯದಾಗಿ ನೀನು ಹೇಳ್ತಾ ಇದ್ದ, ಹೌದು, ನೀನು ಒಂದು ಮಾತು ಒಪ್ಪಿದಿ, ನೀನು ಬಂಧುಗಳೇ ಮುಖ್ಯ ನಮಗೆ. ಹಾಗಿರುವಾಗ ನನ್ನ ಮಾತಿಗೆ ನೀನು ಬರುತ್ತೀಯ ಅನ್ನೋದು ನನಗೆ ಒಂದು ಸಮಾಧಾನ ಆಯ್ತು. ಈಗ ಪಾಂಡವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ವೇ? ನನಗಿಂತ ಹತ್ತಿರ ಬಂಧುಗಳಲ್ವೇ? ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯವಾದಿಗಳು ಎನ್ನುವುದನ್ನು ಅದನ್ನು ಸುಳ್ಳು ಮಾಡ್ತೀನಿ. ನೀನು ಸುಳ್ಳು ಮಾಡುವುದನ್ನು ಇಲ್ಲಿಯವರೆಗೆ ನಡೆದಂತಹ ಘಟನೆಗಳನ್ನು ನಾನು ಮೆಲುಕು ಹಾಕಿದ್ದೇ, ಆದ್ರೆ ನೀನು ಬಿಡು, ಪ್ರಪಂಚವೇ ಕೌರವ ಮಾಡಿದ್ದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ನಮ್ಮನ್ನು ಮರದಿಂದ ಕೆಳಗೆ ಬೀಳಿಸಲಿಲ್ವಾ? ನಮ್ಮನ್ನು ನೀರಿನಲ್ಲಿ ಮುಳುಗಿಸಿ, ಅದೆಲ್ಲ ಬಾಲ್ಯದಲ್ಲಿ ಮಾಡಿದ್ದಲ್ಲ, ನಾವು ಮಕ್ಕಳಾಟಿಕೆ ಅಂತ ಮರೆತು ಬಿಡಬೇಕು. ಮಾಡ್ತಾ ಬಂದಂತಹ ಯಾವ ಪಾಂಡವರಿದ್ದಾರೋ ಅವರನ್ನು ದ್ವೇಷಿಸಿದ್ದರಲ್ಲಿ ಕೌರವನ ತಪ್ಪು ಇಲ್ಲ ಎಂಬುದನ್ನು ಎಲ್ಲಿ ಬೇಕಾದರೂ ಪ್ರಮಾಣೀಕರಿಸುವಂತಹ ಶಕ್ತಿ ಈ ಕೌರವನಲ್ಲಿದೆ. ಈಗ ಮಕ್ಕಳಾಟಿಕೆ ವಿಷಯ ನೆನಪಲ್ಲಿ ಇಡುವುದು ಅಂತ ಹೇಳಿದ್ರೆ, ಈಗ ಒಂದೇ ಮನೆಯಲ್ಲಿ ಒಂದು ತಾಯಿಗೆ 3-4 ಮಂದಿ ಮಕ್ಕಳು ಇರ್ತಾರೆ. ಆ ಮಕ್ಕಳೊಳಗೆ ಹೊಡೆದಾಟ ನಡೆಯುತ್ತದೆ, ಒಬ್ಬನು ದೂಡಿ ಆಗ್ತಾನೆ, ಮತ್ತೊಬ್ಬನಿಗೆ 2 ಹೊಡೆಯುತ್ತಾನೆ. ಅವರಿಗೆ ಪ್ರಾಯ ಬರುವಾಗಲೂ ಅದನ್ನೇ ನೆನಪು ಮಾಡುದು. ಸಣ್ಣವನಿರುವಾಗ ನೀನು ನನಗೆ ಹೊಡೆದಿದ್ಯಲ್ಲ, ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದ್ರೆ ಆ ಮಗು ಹೇಳಿದ್ರೆ ಇಲ್ಲ. ರಾಜಸೂಯಾಧ್ವರ ನಡೆದದ್ದು ಹೌದಲ್ಲ? ಅದೌದು. ಅಧ್ವರದ ಸಮಯದಲ್ಲಿ ನಾನು ಸಂಪೂರ್ಣವಾಗಿ ಅಲ್ಲಿಗೆ ಪೂರ್ಣವಾಗಿ ಕೌರವರು ಸಹಕರಿಸಿದ್ದು ನೆನಪಿದೆ ತಾನೆ? ಏನು? ನೀನೇ ಅಧ್ಯಕ್ಷ ಪೀಠದಲ್ಲಿ ಇದ್ದವನು, ಹೌದು ಅಲ್ವಾ? ಆ ಒಂದು ಪ್ರಕರಣ ನಡೆದ ಮೇಲೆ ಪಾಂಡವರು ಕೌರವರು ಒಟ್ಟಿಗೆ ಇರಬೇಕಾದದ್ದಲ್ವ? ಇರಬೇಕಾದವರೇ. ಹಾಗೆ ಉಳಿಯಿತ? ಇಲ್ವೇ? ಯಾಕೆ ಉಳಿಲಿಲ್ಲ? ಯಾಕೆ ಉಳಿದಿಲ್ಲ? ನಿನ್ನ ಸಹೋದರಿ ಯಾರು? ಹೌದು, ದ್ರೌಪದಿ. ಕೃಷ್ಣ ಮನೆಯ ಮಗನಿಗೆ ಮಾಡುವಂತ ಅವಮಾನ ಅದು ದ್ವೇಷವನ್ನು ಹೆಚ್ಚಿಸುವುದಲ್ವ? ಅಲ್ಲ, ಅದನ್ನು ದ್ವೇಷ ಅಂತ ನೀನು ಯಾಕೆ ತಿಳ್ಕೊಳ್ಬೇಕು? ಇದು ಪ್ರಕರಣಕ್ಕೆ ಏನೋ ಒಂದು ನಮ್ಮ ಪಂಚಪಾಂಡವ ರಹಸ್ಯದ ದ್ರೌಪದಿ ಏನೋ ಒಂದು ಹೇಳಿದ್ದು ಮಾತಿಗೆ ಬೇಕಾಗಿ, ಒಂದು ತಮಾಷೆಗೆ ಬೇಕಾಗಿ ಅದನ್ನು ಹಾಗೆ ನೀನೊಂದು ಹಾರಿಸಿ ಔದಾರ್ಯದಿಂದ ಅದನ್ನೆಲ್ಲ ಇಟ್ಟುಕೊಂಡು ನೀನು. ಮಾನ ಇರುವವರು ಯಾರಾದರೂ ಬದುಕಲಿಕ್ಕೆ ಸಾಧ್ಯತೆ ಇದೆಯಾ? ಕುರುಡನ ಮಗನು ಕುರುಡನಾದನೆ ಎನ್ನುವಂತ ಮಾತು ಬಂದಿದೆ ಅಲ್ಲ? ಹೌದು, ಹೇಳಿದ್ದು ಹೌದು. ಇಷ್ಟು ನಡೆದ ಮೇಲೆ ಅವರನ್ನು ನಾನು ದ್ವೇಷಿಸಿದ್ದು ಅಲ್ಲಿ ಪ್ರಪಂಚ ಕೂಡ ಒಪ್ಪಿಕೊಳ್ಳುವಂತ ವಿಚಾರ ಇದು. ಹೋಗ್ಲಿ ಬಿಡು. ಈಗ ಅವರ ಸಂಧಾನಕಾರನಾಗಿ ನೀನು ಬಂದು ಹೇಳ್ತೀಯನು 5 ಗ್ರಾಮಗಳನ್ನು ಕೊಟ್ರೆ ಅವರು ತೃಪ್ತರಾಗಿ ಬದುಕುತ್ತಾರೆ, ನಿಮ್ಮನ್ನು ಬದುಕುವುದಕ್ಕೆ ಬಿಡ್ತಾರೆ. ಕೃಷ್ಣ, ನೀನು ಬೇಡುವುದಕ್ಕೆ ಬಂದದ್ದವನು, ಕೊಡಿಸುವುದಕ್ಕೆ ಬಂದವನು ಅಲ್ಲ, ಅವರದ್ದಾದಂತಹ ಹಕ್ಕನ್ನು ಪಡೆಯುವುದಕ್ಕಾಗಿ ಬಂದವನು. ಇದೆಲ್ಲ ಕೊಡುವ ಮಾತು ಪೂರ್ತಿ ಹಕ್ಕಲ್ಲ. ಪೂರ್ತಿ ಹಕ್ಕನ್ನು ಕೇಳಿದ್ದು ಕೊಡುವುದಿಲ್ಲ ಅಂತ ಬಾರಿ ಆಲಂಕಾರಿಕವಾಗಿ ಮಾತನಾಡುವುದರಲ್ಲಿ ಕೃಷ್ಣ ಬಹಳ ಜಾಣ. ಯಾಕೆ? ಅವನು ಮುರಾರಿ, ಮೊದಲೊಬ್ಬ ಮುರ ಅಂತೇಳಿದ್ದಂತೆ. ಪಾಶಗಳನ್ನು ಹಾಕುವ ಮೂಲಕ ಎಲ್ಲರನ್ನು ಬಂಧಿಸಿ ಆಮೇಲೆ ಕೊಲೆ ಮಾಡ್ತಿದ್ದಂತೆ, ಕೊಲ್ಲುವ ಕೆಲಸವನ್ನು ಮಾಡ್ತಾ ಇದ್ದ.
ಅಂತಹ ಮುರನಿಗೆ ನೀನು ಅರಿ ಅಲ್ವಾ? ಅಲ್ಲ, ಇಲ್ಲಿ ನಿನ್ನ ಮಾತಿನ ಮುರಾಸುರನಿಗೆ ನಾವು ಅವನನ್ನು ಕೊಂದ ಕಾರಣದಿಂದ ನನ್ನನ್ನು ಮುರಾರಿ ಅಂತ ಕರೆಯುತ್ತಾರೆ. ಅದು ಏನೇ ಇರಲಿ, ಇನ್ನೊಂದು ಮುರ ಅನ್ನುವಂತಹ ಭವಬಂಧನದ ಪಾಶಗಳನ್ನೆಲ್ಲ ಕತ್ತರಿಸುತ್ತಾ ಅವರನ್ನು ಶುದ್ಧಾತ್ಮರಾಗಿ ಮಾಡುವಂತಹ ಕಾರಣದಿಂದಲೇ ಮುರಾರಿನಂತ ಕರೆಯುತ್ತಾರೆ. ಹೌದಲ್ಲ? ಹೌದೌದು. ಅದೇ ರೀತಿ ಮಾತಿನಲ್ಲಿ ಪಾಶಗಳನ್ನು ನೇಯ್ದು ಎಲ್ಲರನ್ನು ಕಟ್ಟಿ ಹಾಕುವುದರಲ್ಲಿ ನೀನು ಭಾರಿ ಜಾಣ. ಅಂತಹ ಮಾತುಗಳನ್ನು ನೀನು ಆಡಿ ಕೌರವನನ್ನು ಗೆಲ್ಲುತ್ತಿ ಎಂಬುದಾಗಿ ಭಾವಿಸಿಕೊಳ್ಳುವುದು ಬೇಡ. ನೀನು ಒಂದು ವೇಳೆ ಅಂತಹ ಮಾತಿನ ಮೋಡಿಯನ್ನು ಮಾಡ್ತಿ ಅಂತ ಹೇಳಿದ್ರೆ ನಿನ್ನಲ್ಲಿ ಬೇಕಾದಷ್ಟು ಮಂದಿ ಗೋಪಬಾಲೆಯರು ಇದ್ದಾರೆ, ಅಷ್ಟಮಹಿಷಿಯರಿದ್ದಾರೆ. ಹೇಳುದು ಕೇಳಿದ್ದೇನೆ, 16,000 ಹೇಳಿ. ಇವರ ಮುಂದೆ ನಿನ್ನ ಬೇಕಾದ ಆಶಗಳನ್ನು ಆಡು, ಬೇಕಾದ ಮಾತುಗಳನ್ನು ಆಡು. ಅವರನ್ನು ಮೋಹದ ಪಾಶದಲ್ಲಿ ನೀನು ಸಿಲುಕಿಸಿದ್ರು ಅಡ್ಡಿಲ್ಲ. ಒಂದು ವೇಳೆ ಅದು ಬಿಟ್ಟು ಪಾಂಡವರಿಗೆ ರಾಜ್ಯ ಕೊಡಬೇಕು ಅಂತ ಹೇಳ್ತೀಯ, ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು ಅಂತ ಹೇಳಿ ಅವರದ್ದಾದಂತಹ ಅವರನ್ನು ಕೊಟ್ಟು ಬಿಡು ಅಂತ ಹೇಳುವುದು. ಅದಕ್ಕೆ ನಿನಗೆ ಯಾಕೆ ಸುಮ್ಮನೆ ಅಲ್ಲ, ಅದಕ್ಕಾಗಿಯೇ ನಾನು ಹೇಳಿದೆ ಇದನ್ನು ಸುಖಾಂತಗೊಳಿಸಬೇಕು ಅಂತ ಹೇಳಿದ್ರೆ ಅವರು ಬಂದು ಕ್ಷಮೆ ಕೇಳಬೇಕು ಅಂತ ಹೇಳಿ. ಅದಕ್ಕೂ ನೀನು ಒಪ್ಪುದಿಲ್ಲ. ನಿನ್ನದಾದಂತಹ ಮಾತಿನ ಮೋಡಿಯಲ್ಲಿ ನೀನು ಹೀಗೆಲ್ಲ ಮಾಡ್ತಿ ಅಂತ ಹೇಳಿ, ಆದ್ರೆ ನಿನ್ನನ್ನು ಏನು ಮಾಡ್ತೇನೆ ಅಂತ ಗೊತ್ತುಂಟಾ? ನೀನು ಸಂಧಾನಕಾರ ಎಂಬುದಾಗಿ ಯೋಚನೆ ಮಾಡುದಿಲ್ಲ. ಆಜ್ಞೆ ಕೊಟ್ಟಿದ್ದೇನೆ, ಕಟ್ಟಿ ಹಾಕಿ ಇವನನ್ನು. ಓಹೋ, ಎಲ್ಲವ ಪಾತಗಿ ಬರಿದೆ ಸಾಯದಿ ಒಲಿದು ಪಾಂಡವರುಗಳ ಕೋಡಿಕೋ ಸುಯೋಧನ. ಕೊಲಿಸಲಾರೇನು ಸರ್ವಥಾ ಕೊಳುಗುಳದೋಡಿನ್ನೋ, ಕೊಲಿಸಲಾರೇನು ಸರ್ವಥಾ ಕೊಳುಗುಳದೋಳಿಲ್ಲೋ, ಒಲಿದು ಪಾಂಡವರುಗಳ ಗೂಡಿಗೂ ಕೊಲಿಸಲಾರೇನು ಸರ್ವಥಾ ಕೊಳುಗುಳದೋಳಿಲ್ಲೋ. ಆರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯವ ಹೋಲುವಗೆ, ಹರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯವಾಗೋಲುವಾಗಿ ನಾ ತಾರಿದೆರು ಬಿಡು ಮನದ ಭ್ರಮಿದಾಗಾರವನ್ನು ಎಲ್ಲವೂ ಪಾತಾಗಿ ಬಾರಿದೆ ಸಾಯತಿ ಒಲಿದು ಪಾಂಡವರುಗಳ ಕೋಡಿಗೋ. ಸುಯೋಧನ, ಏನು ವಿಪರೀತವಾದಂತಹ ಒಂದು ಸ್ಥಿತಿಯನ್ನು ನೀನು ನಿರ್ಮಾಣ ಮಾಡಿದೆ ಹೇಳು. ಸಂಧಿಗಾಗಿ ಆಗಮಿಸಿದವನು ನಾನು, ನನ್ನನ್ನು ಬಂಧಿಸುವಂತಹ ಒಂದು ಯತ್ನಕ್ಕೆ ನೀನು ಮನವನ್ನು ಮಾಡಿದವನಾಗಿದ್ದಿ. ಎಲ್ಲಿಗೆ ಹೋಯಿತು ನಿನ್ನ ಬುದ್ಧಿಗಳು? ದೂತನೊಬ್ಬನನ್ನು ಬಂಧಿಸುವಂತಹ ಒಂದು ಪ್ರಯತ್ನಕ್ಕೆ ನೀನು ಮನ ಮಾಡುತ್ತಿಂತಾದ್ರೆ ನಿನ್ನ ಮನ ಎಂತಹ ವಿಪರೀತವಾದಂತಹ ಸ್ಥಿತಿಯನ್ನು ಹೊಂದಿದೆ ಅನ್ನೋದು ಇದರಲ್ಲಿ ಅರ್ಥವಾಗುತ್ತದೆ. ಆಜ್ಞೆ ಮಾಡಿದ್ದೆ ಹಗ್ಗದೆ ಕೊಳ್ಳಿಕ್ಕೆ ಅಲ್ವಾ? ಬಂದಂತಹ ಕೃಷ್ಣನನ್ನು ಕಟ್ಟಿ ಹಾಕಿ ಅಂತ ಸಿಕ್ಕಿದ್ನ ನಾನು. ಅವರವರೇ ಅವರನ್ನು ಬಂಧಿಸುವಂತಹ ಒಂದು ಯತ್ನ ಈ ಸಭೆಯಲ್ಲಿ ನಡೆಯಿತು. ಅದರ ಅರ್ಥ ಏನನ್ನು ಸೂಚಿಸುತ್ತದೆ? ಇದೇ ದಾರಿಯಲ್ಲಿ ನೀನು ಮುಂದುವರಿದೆ ಅಂತ ಆದರೆ ನಿನ್ನವರೇ ನಿನ್ನನ್ನು ಬಂಧಿಸುವಂತಹ, ಅಂದರೆ ನಿಮ್ಮೊಳಗೆ ಹೊಡೆದಾಟ ಆಗಿ ನೀನೇ ಕೊನೆಯಾಗುವಂತಹ ಒಂದು ಯತ್ನ ಮುಂದುವರಿಯುತ್ತದೆ ಅನ್ನುವುದನ್ನು ಸೂಚಿಸುವುದಕ್ಕಾಗಿ ಇಂತಹ ಒಂದು ಪ್ರಯತ್ನ ನಡೆದದ್ದು ಇಲ್ಲಿ. ನಿನ್ನನ್ನು ಬೇರೆ ಶಬ್ದದಿಂದ ಕರೆಯುವಂತಹ ಮನಸ್ಸೇ ನನಗೆ ಬರುವುದಿಲ್ಲ. ನಿನ್ನನ್ನು ಪಾತಕ್ಕಿಂತ ಹೇಳಬೇಕಷ್ಟೇ. ಪತನ ಹೇತುಕವಾದಂತಹ ಪಥದಲ್ಲಿ ಕ್ರಮಿಸುವಂತ ಅದರ ಅರ್ಥ. ಎಲ್ಲವೂ ಪಾತಕಿ ಬರಿದೇ ಸಾಯದಿರು. ಬರಿದೇ ಸಾಯುದು ಅಂತ ಹೇಳಿದ್ರೆ ಸುಮ್ಮನೆ ಸಾಯುದು ಅಂತ ಅದರ ಅರ್ಥ ಅಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲರೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಇದು ಪ್ರಪಂಚದ ನಿಯಮ. ಆದರೆ ಹೇಗೋ ಸಾಯುವುದಕ್ಕಿಂತ ಏನನ್ನಾದರೂ ಲೋಕದಲ್ಲಿ ಸಾಧಿಸಿ ತೋರಿಸಿ ಪ್ರಪಂಚಕ್ಕೆ ಆದರ್ಶಪ್ರದವಾಗಿ ಬೆಳೆದು ಸಾಯಬೇಕು.
ಆಗ ಮಾತ್ರ ನಮ್ಮ ಹೆಸರನ್ನಾದರೂ ಮತ್ತಿನವರು ಮತ್ತು ನೆನಪಲ್ಲಿಡುವಂತಹ ಒಂದು ಸನ್ನಿವೇಶ ಮುಂದುವರಿಯುತ್ತದೆ. ನಿನ್ನರಸಿಯಾದಂತಹ ಭಾನುಮತಿ ನಿನ್ನಲ್ಲಿ ಸೆರಗೊಟ್ಟಿ ಬೇಡಿದ್ಲು, ಪುರುಷ ರತ್ನನೆ ಲಾಲಿಸು ಅಂತ. ಅವಳ ಮಾತಿಗೆ ನೀನು ಮೌಲ್ಯವನ್ನು ಕೊಡಲಿಲ್ಲ. ನನ್ನಲ್ಲಿ ಬಂದು ಕೇಳಿದ್ರು, ನನ್ನ ಗಂಡನನ್ನು ಉಳಿಸಿ ಅಂತ. ಆಗ ನಿನ್ನ ಬಳಿಗೆ ನಾನು ಕಳುಹಿಸಿದ್ದು, ಹೋಗು ನಿನ್ನ ಗಂಡನಲ್ಲಿ ಕೇಳಿಕೊ ನಿನ್ನ ಮಾಂಗಲ್ಯವನ್ನು ಅಂತ. ಹೆಚ್ಚೇಕೆ ಹುಟ್ಟು ಕುರುಡನಾದಂತಹ ನಿನ್ನ ತಂದೆಯಾದಂತಹ ಧೃತರಾಷ್ಟ್ರ ಭೂಪತಿಗೆ ಒಮ್ಮೆ ಕಣ್ಣು ಬಂದಿತಂತೆ. ನನ್ನನ್ನು ಕಂಡು ಕಣ್ಣುಗಳು ಪಾವನವಾಯಿತು, ಕಂಗಳು ಉದಿಸಿದವು ಅಂತ ಸಂತೋಷಪಟ್ಟ. ಇಷ್ಟು ಸಾಕು, ಇನ್ನು ನಾನು ಪ್ರಪಂಚದಲ್ಲಿ ನೀ ಯಾವುದನ್ನು ನೋಡುವುದಿಲ್ಲ ಅಂತ ಹೇಳಿದ. ಮತ್ತೆ ಅಡಗಿ ಹೋದವು ಕಂಗಳು. ನನ್ನ ಮಗನಾದಂತಹ ಸುಯೋಧನ, ನನ್ನ ಮಕ್ಕಳು 101 ಮಂದಿಗಳಿದ್ದಾರೆ, 100 ಮಂದಿಗಳಿದ್ರೆ ಒಮ್ಮೆ ನೋಡಿಬಿಡುತ್ತೇನೆ ಅನ್ನುವ ಹಾಗೆ ನಿನ್ನ ತಂದೆಯಾದಂತಹ ಧೃತರಾಷ್ಟ್ರನಿಗೆ ಹೊಳೆಯಲಿಲ್ಲ. ಯಾಕೆ? ನೀನು ಸರಿಯಾದಂತಹ ಪಥದಲ್ಲಿ ನಡೆಯುವ ಅಲ್ಲ ಅನ್ನುವುದು ಅವನಿಗೆ ಕಿವಿಗಳಿಗೆ ಕೇಳುತ್ತದೆ. ನಿನ್ನ ತಾಯಿಯಾದಂತಹ ಗಾಂಧಾರಿಯೂ ಅದನ್ನು ಕೇಳಲಿಲ್ಲ. ಹಾಗಾದರೆ ಏನನ್ನು ಧ್ವನಿಸುತ್ತದೆ ಇದು? ಹೆಂಡತಿಗೆ ಬೇಡವಾದ, ಹೆತ್ತಂತಹ ತಂದೆಗೆ ತಾಯಿಗೆ ಬೇಡವಾದಂತಹ ಮಗನಾಗಿ ನೀನು ಗುರುತಿಸಿಕೊಂಡಿದ್ದ ಈ ಕಾಲದಲ್ಲಿ. ಬೇಡ ಸುಯೋಧನ, ನಾನು ಆಗಲೇ ಹೇಳಿದ್ದೇನೆ, ಬಳಗ ಸಹಿತವಾಗಿ ಯಮನ ಆಲಯವನ್ನು ಸೇರಬೇಕಾದೀತು ಅಂತ. ಈಗ ಅದರಲ್ಲೇ ನೀನು ಮುಂದುವರೆದಿದ್ದಿ, ಅದನ್ನೇ ನೀನು ಮುಂದುವರಿಸುತ್ತಾ ಇದ್ದಿ. ಭೀಕರವಾದಂತಹ ಯುದ್ಧವನ್ನು ತಪ್ಪಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಧರ್ಮರಾಯ ನನಗೆ ಹೇಳಿದ್ದಾನೆ. ಅದನ್ನು ಅವನ ಮುಖವಾಣಿಯಾಗಿ ನಾನು ಹೇಳಿದ್ದೇನೆ. ಇದು ಆಗದ ತನಕ ವಾಕ್ಯ, ಪ್ರತಿ ವಾಕ್ಯವು ಧರ್ಮರಾಯನಿಗೆ ಸಂಬಂಧಪಟ್ಟಂತಹದ್ದು, ಧರ್ಮರಾಯ ಹೇಳಿ ಕಳಿಸಿದಂತಹ ಮಾತುಗಳು. ಈಗ ಅದಕ್ಕಿಂತ ಹೊರತಾಗಿ ಕೃಷ್ಣನಿಗೆ ಸ್ವತಂತ್ರವನ್ನು ಕೂಡ ಧರ್ಮರಾಯ ಕೊಟ್ಟವನಾಗಿದ್ದಾನೆ. ಯಾಕೆ? ಖಡುಗವ ನಿರ್ಣಯವನ್ನು ಮಾಡುವುದಕ್ಕೆ ಬೇಕಾಗಿ ನೀನು ಸಿದ್ಧ ಕೃಷ್ಣ ಅನ್ನುವ ಹಾಗೆ ನನಗೆ ಹೇಳಿದಂತಹ ಅರ್ಥದಿಂದಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ವಾಕ್ಯದಿಂದಲೇ ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನದಾದಂತಹ ರಾಜಕೀಯವಾದಂತಹ ಸ್ಥಿತಿಯನ್ನು ಯೋಚನೆಯನ್ನು ಮಾಡಿದೆ ಅಂತಾದರೆ, ಆರಿಹರು ಭೂತಳದಿ ನಿನ್ನಯ ಭೂರಿಭಾಗ್ಯದ ಹೋಳುವೆಗೆ 1 ತಲೆಮಾರಲ್ಲ 2 ತಲೆಮಾರಲ್ಲ, ನಿನ್ನ ಮಕ್ಕಳಿನ ಮಕ್ಕಳಿಗೆ ಬೇಕಾಗಿ ತಿನ್ನುವಷ್ಟು ಸಂಪತ್ತಿಲ್ಲಿ ಕ್ರೋಢೀಕೃತವಾಗಿ ಉಂಟು. ಅಷ್ಟು ಸಂಪತ್ತು ಬಂದಿದೆ ಇಲ್ಲಿಗೆ. ಎಷ್ಟು ತಿಂದರೂ ಮುಗಿಯದಂತಹ ಸಂಪತ್ತುಂಟು. ಇಷ್ಟೆಲ್ಲ ಸಂಪತ್ತನ್ನೆಲ್ಲ ಪಡೆದಿರುವಂತಹ ನೀನು ವೈಭವೋಪೇತವಾದಂತಹ ಚಕ್ರವರ್ತಿ ಪೀಠದಲ್ಲಿ ಮೆರೆದು ಬಲ್ಲಿರೇನಯ್ಯ ಅನ್ನುವಂತಹ ಹೇಳುವಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ನೀನು ನಿನ್ನ ಜೀವನವನ್ನು ನಿನ್ನ ಚಿಕ್ಕಪ್ಪನ ಮಕ್ಕಳಾದಂತಹ ಪಾಂಡವರಿಗೆ ಬೇಕಾಗಿ ಸರ್ವನಾಶವನ್ನು ಮಾಡುವಂತಹ ಒಂದು ಪ್ರಯತ್ನಕ್ಕೆ ನೀನು ಮನ ಮಾಡಿದ್ದೆ ಅನ್ನುವುದನ್ನು ನಿನಗೆ ಮತ್ತೊಮ್ಮೆ ನೆನಪಿಸುತ್ತಾ ಇದ್ದೇನೆ ಸುಯೋಧನ, ಮತ್ತೊಮ್ಮೆ ನೆನಪಿಸುತ್ತಾ ಇದ್ದೇನೆ. ಏನು ಹೇಳಿ ನಿನಗೆ? ಬದುಕುವಂತಹ ದಾರಿಯನ್ನು ನಿನಗೆ ನಾನು ತೆರೆದಿಟ್ಟರೆ ಆ ಬದುಕುವಂತಹ ದಾರಿಯನ್ನು ಮುಚ್ಚಿ ಅದರ ಮೇಲೆ ನಡೆಯುತ್ತಾ ಇದ್ದೀನಿ ನೀನು. ಒಂದು ಮಾತು ಉಂಟು, ಮಿಕ್ಕವರು ಇಟ್ಟಂತಹ ಉರುಳಿಗೆ ಮತ್ತೊಬ್ಬ ಬಲಿಯಾಗುವುದು ಅಂತ. ಆದರೆ ಇದು ಹಾಗಲ್ಲ. ನೀನು ಇಟ್ಟಂತಹ ಉರುಳಿಗೆ ನೀನು ಕೊರಳನ್ನು ಒಡ್ಡುತ್ತಾ ಇದ್ದಿ. ಅದಕ್ಕೆ ಅದಕ್ಕಿಂತ ಹೊರಗಡೆ ಬಾ. ನೀನು ಸುಯೋಧನನಾಗಿ ಬದುಕುವಂತಹ ಒಂದು ಪ್ರಯತ್ನವನ್ನು ಪಡು ಕೃಷ್ಣ. ಏನೇ ದೀಪ ನುಡಿದನ ರೀತಿಗೆ ಧನುಜರಿ ಪೋನಿ ನಿಳೆಯ ಬಾರವಾಗ ನೊಣೆಯಲವತರಿಸಿರುವ ಮಾಯಾ ಮನುಜನೆಂದು ಎಣೆಯಲವತರಿಸಿರುವ ಮಾಯಾ ಮನುಜನೆಂದು ಎನೆದರಾದಿ ಬನುಡಿದ ನರಿದಿಗೆ ತನುಜರಿ ಬುನಿ ನಿಳೆಯ ಬಾರವ ನೊಣೆಯಲವತರಿಸಿರುವ ಮಾಯಾ ಮನುಜನೆಂದು
ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿಯ ಕರುಣಿಸಿದೆ ನೀ ಎಟ್ಟರಿತು ವೈರದಿದ ವಾಂಗ್ರಿಯ ಒಂದು ದಿಗೆ ನೋಗೋ ಜನತರಾದಿಪ ನುಡಿದ ನರಿತಿಗೆ ಧನುಜರಿ ಬೋನಿ ಇಳೆಯ ಭಾರವ ನೊಣೆಯಲವತರಿಸಿರುವ ಮಾಯಾ ಮನುಜ ಎನ್ನುವುದು ಕೃಷ್ಣ ಕೃಷ್ಣ ಹರಿ ಕೃಷ್ಣ ಸುಯೋಧನ, ಸರಳವಾಗಿ ಯೋಚನೆ ಮಾಡಿದ್ದೇ ಆದರೆ ಯಾವ ಬಂಧನಕ್ಕೂ ಸಿಲುಕುವನು ನೀನಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಆದರೂ ಪ್ರಯತ್ನ ಪಟ್ಟಿದ್ದು. ಕಟ್ಟಿ ಹಾಕಿ ಎಂಬುದಾಗಿ ನಾನು ನನ್ನವರಿಗೆ ಹೇಳಿದ್ದು ಹೌದು. ಆದರೆ ನೀನು ಕಟ್ಟಲಿಕ್ಕೆ ಸಿಕ್ಕಿದೆಯಾ? ನಿನ್ನದಾದಂತಹ ಯಾವ ಭೌತಿಕ ಶರೀರ ಇದೆಯೋ ಅದರಿಂದ ಎಂತೆಂತಹ ಕಿಡಿಗಳು ಹೊರಗೆ ಚಿಮ್ಮಿದುವು ಎಂಬುದನ್ನು ಕಣ್ಣಾರೆ ಕಂಡವನು ನಾನು. ಇಲ್ಲಿದ್ದಂತಹ ಎಲ್ಲ ನಿನ್ನ ಭಕ್ತರು ನಿನ್ನ ರೂಪವನ್ನು ಕಂಡವರೇ ಆಗಿದ್ದಾರೆ. ಒಂದು ಕ್ಷಣದಲ್ಲಿ ಕುರುಡನಾಗಿದ್ದಂತಹ ನಮ್ಮ ಅಪ್ಪನಿಗೂ ಕೂಡ ನೀನು ದರ್ಶನವನ್ನು ಕೊಟ್ಟೆ ಎಂಬುದನ್ನು ನಾನು ತಿಳಿಯುವ ಹಾಗಾಯಿತು. ಕೃಷ್ಣ, ನೀನು ಸಾಮಾನ್ಯನಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಧನುಜರಿಪು ರಾಕ್ಷಸರಿಗೆ ಶತ್ರುವಾಗಿರುವನು ನೀನು. ಯಾಕೆ ನೀನು ಶತ್ರುವಾಗಿದ್ದಿ? ಈ ಪ್ರಪಂಚದಲ್ಲಿರುವಂತಹ ದುಷ್ಟತನಗಳನ್ನು ನೀಗಬೇಕು, ಪ್ರಪಂಚದ ಭಾರವನ್ನು ಕಳೆಯಬೇಕು. ಭೂಮಿ ತಾಯಿಗೆ ಭಾರವನ್ನು ಹೊರಲಿಕ್ಕೆ ಕಷ್ಟ ಆಗತ್ತಾ ಇದೆ. ಯಾಕೆ? ಪಾಪಿಗಳ ಕಾರಣದಿಂದಾಗಿ ಭೂಭಾರ ಹೆಚ್ಚಾಗ್ತಾ ಇದೆ. ಕೇವಲ ರಾಕ್ಷಸರಿಗೆ ವೈರಿಯಾಗಿದ್ದೇನೆ ಅನ್ನುವಂತಹ ಒಂದೇ ಕಾರಣ ಅಲ್ಲ, ಅದಕ್ಕೆ ಅಲ್ಲ. ರಾಕ್ಷಸೀಯ ಪ್ರವೃತ್ತಿಯನ್ನು ಯಾರು ಹೊಂದುತ್ತಾರೆ, ಯಾರು ತೋರಿಸುತ್ತಾರೆ? ಪಾಪಿಗಳು. ಯಾರು ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸ್ತಾರೆ ಅಂಥವರು ಈ ಭೂಭಾರಕ್ಕೆ ಕಾರಣರಾಗ್ತಾರೆ. ಆ ಭೂಭಾರವನ್ನು ಇಳುವುದಕ್ಕಾಗಿ ಮನುಜ ರೂಪದಿಂದ ಅವತರಿಸಿದ ದೇವ ನೀನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ನಾನು. ಆದರೆ ಪರಿಸ್ಥಿತಿಯ ಒತ್ತಡ ಇರಬಹುದು, ಏನೋ ಒಂದು ಘಟನೆಗಳು ನಡೀತಾ ಇರ್ತದೆ. ಅಂತಹ ನೀನು ಹಿಂದೆ ಏನೆಲ್ಲ ಮಾಡಿದ್ದಿ ಎಂಬುದನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಯುಗ ಯುಗಗಳಲ್ಲಿ ಅವತರಿಸಿದಂತಹ ನೀನು ರಾವಣನ ಮರ್ದನವನ್ನು ಕೂಡ ಮಾಡಿದವನು ನೀನು. ಹೇಳುವುದು ಕೇಳಿದ್ದೆ ನಾನು. ಬಲಿಯನ್ನು ಮೆಟ್ಟಿ ಪಾತಾಳ ಕಟ್ಟಿ ಜಗವನೇ ಉದ್ಧರಿಸಿದಂತಹ ಪಾವನ ಮೂರ್ತಿಯಂತೆ ನೀನು. ಸ್ವಾಮಿ, ಇಷ್ಟು ಮಾತ್ರವಲ್ಲ, ಇದೇ ಯುಗದಲ್ಲಿ ಬಂಧುಗಳು ಎಂಬುದನ್ನು ಕೂಡ ನೋಡದೆ ನಿನ್ನ ಸೋದರ ಮಾವನಾದಂತಹ ಕಂಸನನ್ನು ಕೂಡ ನೀನು ಮಡುಹಿದ್ದಿ ಎನ್ನುವಂತಹ ವಿಚಾರವನ್ನು ದುಷ್ಟತನವನ್ನು ಹೊಂದಿದರು ಅಂತಾದ್ರೆ ಬಂಧು ಅನ್ನುವಂತಹ ಯಾವುದೇ ಸಂಬಂಧವನ್ನು ಕೃಷ್ಣ ನೋಡುವುದಿಲ್ಲ. ಆ ದಾಕ್ಷಿಣ್ಯ ಕೂಡ ನಿನಗೆ ಇಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸ್ವಾಮಿ. ಇಂತಹ ಪರಿಸ್ಥಿತಿಯಲ್ಲಿ ಕೌರವ ಏನು ಮಾಡಬೇಕು ಎಂಬುದನ್ನು ನೀನು ಸೂಚ್ಯವಾಗಿ ಹೇಳ್ತಾ ಹೇಳ್ತಾ ಬಂದಿದ್ದಿ. ಸಂಧಾನಕಾರನಾಗಿ ಬಂದದ್ದಲ್ಲ, ಬುದ್ಧಿ ಮಾತನ್ನು ಹೇಳಿದ್ದಿ. ಪೊಡವಿಗೋಸುಗ ನೀನು ಆಡಿದಂತಹ ಮಾತನ್ನು ಹೌದು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದವನಲ್ಲ. ಆದರೆ ಈ ಭೂಮಿಯಲ್ಲಿ ಹುಟ್ಟಿದ ವ್ಯಕ್ತಿಗೆ ಯಾವತ್ತಿದ್ರೂ ಕೂಡ ಸಾವು ಎನ್ನುವಂತಹದ್ದು ಇದ್ದದ್ದೇ ಅಲ್ವ? ಅದು ಬರುವಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲೇ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದ್ದಕ್ಕಿದ್ದ ಹಾಗೆಯೇ ಮರಣವನ್ನು ಪಡೆಯಬಹುದು, ಅಥವಾ ಶಸ್ತ್ರಗಳಿಂದ ಅವನು ಸಾವನ್ನು ಅಪ್ಪಬಹುದು, ಅಥವಾ ವಿಷದ ಯಾವುದೋ ಕೀಟದಿಂದ ಕಡಿಸಿಕೊಂಡು ಸಾಯಬಹುದು. ಯಾವ ಕಾರಣದಿಂದ ಅವನು ಸಾಯ್ತಾನೆ ಎಂಬುದಲ್ಲ. ಭೂಮಿಯಲ್ಲಿ ಹುಟ್ಟಿದ ವ್ಯಕ್ತಿಗೆ ಯಾವತ್ತಾದರೂ ಸಾವು ಉಂಟಲ್ಲ ಸ್ವಾಮಿ? ಉಂಟೇ ಉಂಟು. ಹಾಗಿರುವಾಗ ಸ್ವಾಮಿ, ದುರಕೆ ಅಳುಕುವನಲ್ಲ, ದುರಗೆ ಬೆದರುವನಲ್ಲ. ಪಾಂಡವರನ್ನು ನನ್ನ ಶತ್ರುಗಳು ಎಂಬುದಾಗಿಯೇ ಭಾವಿಸಿಕೊಂಡು ಬೆಳೆದು ಬಂದಂತವನು ನಾನು. ಬಾಲ್ಯದಿಂದಲೇ ಶತ್ರುತ್ವವನ್ನೇ ಸಾಧಿಸಿದವನು ನಾನು. ಇವತ್ತಿಗೂ ಕೂಡ ಶತ್ರುಗಳ ನಾಶವನ್ನೇ ಬಯಸುವ ನಾನು.
ಅಂತಹ ಪಾಂಡವರನ್ನು ಪುನರಪಿ ಹಸ್ತಿನಾವತಿಗೆ ಕರೆಸಿಕೊಂಡು ದಾಯವಾದಿ ಮತ್ಸರವನ್ನು ಬಿಟ್ಟು ಒಲಿದು ಬಾಳುವು ಒಲಿದು ಪಾಂಡವರುಗಳ ಕೂಡಿಕೋ ಅಲ್ವೇ ಕೊಲಿಸಲಾರೆನು ಸರ್ವತ ಕೊಳುಗುಳದಿ. ಕೃಷ್ಣ, ಅವರನ್ನು ನಾನು ಯಾವಾಗ ರಿಪುಗಳು ಎಂಬುದಾಗಿ ಭಾವಿಸಿದ್ದೇನೋ, ಶತ್ರುಗಳಿಗೆ ಶರಣಾಗತನಾಗುವಂತಹ ಭಾವನೆ ನನ್ನದಲ್ಲ, ಸ್ವಭಾವ ನನ್ನದಲ್ಲ. ಕೃಷ್ಣ, ಅವರಿಗೆ ನಾನು ರಾಜ್ಯವನ್ನು ಕೊಡುವುದಿಲ್ಲ. ಸಾವು ನಿಶ್ಚಿತವಾದದ್ದು. ಸಾವು ಬಂದರೆ ನಿನ್ನ ಪಾದಮೂಲದಲ್ಲಿ ಸೇರಿಕೊಳ್ಳುವಂತಹ ಇಚ್ಛೆಯನ್ನು ನಾನು ಪಡೆದವನೇ ಆಗಿದ್ದೇನೆ. ಹಾಗಿರುವಾಗ ಕೃಷ್ಣ, ಇದೆಲ್ಲ ನಾನು ಮಾಡುವುದಲ್ಲ, ಧುರಕ್ಕೆ ಅಂಜುವನಲ್ಲ, ಧುರಕ್ಕೆ ಬೆದರುವವನಲ್ಲ. ಅಲ್ಲ ಸ್ವಾಮಿ, ನೀನು ಬಂದದ್ದು ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ಐತರುವ ಎನ್ನುವ ಮಾತು ಯಾವತ್ತೂ ನನ್ನ ಕರ್ಣಗಳಲ್ಲಿ ಇವತ್ತೂ ಮೊಳಗುತ್ತಾ ಇದೆ ಅಂತ ಹೇಳಿ. ಆದ್ರೆ ಲಕ್ಷ್ಮೀರಮಣನೆನ್ನಿಸಿಕೊಂಡಂತಹ ನೀನು ಬಂದದ್ದು ನೀತಿಗೆ ಬೇಕಾಗಿ ಬಂದದ್ದಲ್ಲ ಕೃಷ್ಣ. ಮತ್ತೆ ಕಡುಗವಾಗಲಿ ಅವನು ಹೇಳಿ ಕಲಿಸಿದ್ದದನ್ನು ಅಲ್ವಾ? ಉದ್ದೇಶ ಇದ್ದದ್ದು ಅದುವೇ, ನಿನಗೂ ಆಗಬೇಕಾದದ್ದುವೇ. ಭೂಭಾರವನ್ನು ಇಳಿಸಬೇಕು ಅಂತೇಳಿ ಆದ್ರೆ, ಪಾಪಿಗಳ ನಾಶ ಆಗಬೇಕು ಅಂತೇಳಿ ಆದ್ರೆ, ಯಾವ ಪಕ್ಷದಲ್ಲಿ ಯಾರು ಇದ್ದಾರೆ ಎನ್ನುವುದನ್ನು ನೋಡುವ ಮೂಲಕ, ಈಗ ಪಾಂಡವರು ಇರ್ಬೋದು, ಕೌರವರು ಇರ್ಬೋದು, ಪಾಪಿಗಳಲ್ಲಿಯೂ ಇರಲಿಕ್ಕೆ ಇದ್ದಾರೆ, ಅವರದ್ದು ನಾಶ ಆಗಬೇಕು. ಕೌರವನ ಕಡೆಯಲ್ಲಿಯೂ ಪಾಪಿಗಳಿರ್ಬೋದು, ಅವರದ್ದು ನಾಶ ಆಗಬೇಕು. ಆ ಮೂಲಕ ಭೂಮಿಯ ಭಾರ ಕಡಿಮೆ ಆಗಬೇಕು. ಅದು ನಿನ್ನ ಉದ್ದೇಶ. ನಿನ್ನ ಆ ವಿರಾಟ್ ರೂಪವನ್ನು ಕಂಡಾಗಲೇ ನಾನು ನನ್ನಲ್ಲಿ ಗ್ರಹಿಸಿಕೊಂಡಿದ್ದೇನೆ. ಈ ವಿರಾಟ್ ರೂಪ ಸುಮ್ಮನೆ ಹೋಗುವುದಿಲ್ಲ, ಹೋಗುವುದಕ್ಕೆ ಮೊದಲು ಏನೋ ಒಂದು ಮಾಡ್ತದೆ ಅಂತ ಹೇಳಿ. ಹಾಗಿರುವಾಗ ಸ್ವಾಮಿ, ನಾನು ಧುರಕ್ಕೆ ಬೆದರುವನಲ್ಲ. ಆಗುದಾದ್ರೆ ಆಗಲಿ, ಯುದ್ಧ ಆದ್ರೆ ಯುದ್ಧ ಆಗಲಿ, ಸಾವು ಬರುವುದಿದ್ರೆ ಸಾಯಲಿ. ಸಾಯುವುದಕ್ಕೆ ಅಂಜುವನಲ್ಲ. ಯಾವತ್ತಿದ್ರೂ ಕೂಡ ಈ ಮನುಜ ದೇಹ, ಭೌತಿಕ ದೇಹ, ಅದು ಭೂಮಿಯಲ್ಲಿ ಬಿದ್ದು ಹೋಗಲೇಬೇಕು. ಅದರಲ್ಲಿ ಇರುವಂತಹ ಯಾವ ಪ್ರಾಣವಾಯು ಇದೆಯೋ ಅದು ಸೇರುವಲ್ಲಿಗೆ ಸೇರಲೇಬೇಕು. ಆದ್ದರಿಂದ ಸಾಯುಗೆ ನಾನು ಅಂಜುವುದಿಲ್ಲ. ಯುದ್ಧ ಆಗುದಿದ್ರೆ ಆಗಲಿ, ನೋಡಿಕೊಳ್ಳೋಣ ಮತ್ತೆ ಏನಾಗ್ತದೆ ಅಂತ ಹೇಳಿ. ಏನು ಕೊನೆಯ ನಿರ್ಧಾರ? ಎಲೆ ಮುರಾದ ಗಲಾಲಿದೆಯೇ ಬೆಂಬಲಕ್ಕೆ ಬೋಪರ ನಿರಹಿ ಕುರುಮಂಡಲಕ್ಕೆ ತನ್ನಗವಾಗಿ ಸಮರಗೆ ಬರಲಿ ಪಾಂಡವರುಗ ಕಲಗದಲ್ಲಿ ನಿನ್ನಡಿಯೊಳು ಎನ್ನಾಯ ತಲೆಯ ಐದೆ ಸಮರ್ಪಿಸುವೆ. ನಿನಗಳು ಕೆನಿದು ದಿಟ ಇಲ್ದೆನು ತವೀಳ್ಯವನಿತ ನಚ್ಚುತಗೆ ಕಲಗದಲ್ಲಿ ನಿಲ್ಲಡಿಯೊಳು ಎಲ್ಲ ತಲೆಯನೇದೆ ಸಮರ್ಪಿಸುವೆ. ನಿನಗಳು ಕೆನಿದು ದಿಟವೆಂದು ಇಳ್ಯವನಿತ ನಚ್ಚುತಗೆ. ಕೃಷ್ಣ, ಇಲ್ಲಿವರೆಗೆ ಅನೇಕ ಮಾತುಕತೆಗಳಾಗಿವೆ. ಸಂಧಾನಕಾರರಾಗಿ ಬಂದವರಲ್ಲಿ ಕೊನೆಯವನೇ ನೀನಿರಬೇಕು. ಈ ಸಂಧಾನಕ್ಕೆ ಒಂದು ಮುಕ್ತಾಯ ಹಾಡಬೇಕು. ಯಾವುದೋ ಒಂದು ನಿರ್ಧಾರ ಆಗಬೇಕು ಅಂತೇಳಿ ಆದರೆ ಯುದ್ಧದ ಮುಖೇನವಾಗಿಯೇ ನಾನು ಭೂಮಿಯನ್ನು ಕೊಡುವುದು ಎಂಬುದ ಮಾತನ್ನು ಸಾರಿ ಹೇಳ್ತಾ ಬಂದವನು. ಸೂಜಿಯ ಮನೆ ಊರುವಷ್ಟು ಜಾಗವಾಗಲಿ, ಗೋಪಾದದಷ್ಟು ಜಾಗವನ್ನಾಗಲಿ ಅವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ನಿರ್ಧಾರ ಆಗಲಿ ಅಂತ ಹೇಳಿ ನೀನು ಬಂದದ್ದು ಅದನ್ನು ನಿರ್ಧಾರ ಮಾಡಿಕೊಂಡು ಹೋಗುವುದಕ್ಕೆ ಎಂಬುದನ್ನು ಕೂಡ ನಾನು ಬಲ್ಲೆ. ಸ್ವಾಮಿ, ಈಗ ನೀನು ಬಂದಂತಹ ಕಾರ್ಯ ಮುಕ್ತಾಯದ ಹಂತಕ್ಕೆ ಬಂದಿದೆ. ಕೌರವನಿಗೂ ಎಲ್ಲಿಯೋ ಒಂದು ಮುಕ್ತಾಯ ಆಗಲೇಬೇಕಾದಂತ ಸಂದರ್ಭ. ಹುಟ್ಟಿದ ಮನುಷ್ಯ ಯಾವತ್ತಿದ್ರೂ ಕೂಡ ಈ ಭೂಮಿಯ ಋಣವನ್ನು ಮುಗಿಸಿ ಹೋಗಬೇಕಾದಕ್ಕೆ ಮೊದಲು ಮಾಡಬೇಕಾದಂತ ಕೆಲಸಗಳನ್ನು ಮಾಡಿದ್ದಾನೆ. ಮಾಡಿದ ಮೇಲೆ ಏನಾಗಬೇಕು? ಈಗ ಆಗುವಂತ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಕೃಷ್ಣನ ಕೃಪೆ ಆಗಬೇಕು. ಈ ಯುದ್ಧ ಆಗಲಿ, ಆ ಯುದ್ಧ ಆದ ಮೇಲೆ ನನ್ನ ತಲೆಯನ್ನು ನಿನ್ನ ಪಾದಕ್ಕೆ ನಾನು ಅರ್ಪಿಸುವನೆ, ಕೃಷ್ಣಾರ್ಪಣ ಎಂಬುದಾಗಿ ಹೇಳುವನು. ಆದ್ದರಿಂದ ಕೃಷ್ಣ, ಹೊನ್ನ ಹರಿವಾಣದಲ್ಲಿ ದುರವೀಳ್ಯವನ್ನು ಇಟ್ಟು ನಿನ್ನ ಕೈಯಲ್ಲಿ ಕೊಟ್ಟು ಅವರಿಗೆ ಮುಟ್ಟಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಆಗಲಿ, ಸ್ವೀಕಾರವನ್ನು ಮಾಡಿದ್ದೇನೆ, ಸಂತೋಷ ಆಗಲಿ. ಕೌರವನಿಂದ ರಣವಿಳೆಯನ್ನು ಪಡೆದಿದ್ದೇನೆ. ಇನ್ನು ಅವನಲ್ಲಿ ಮಾತಿಲ್ಲ. ನೆರೆದಿರುವಂತಹ ಸಭೆಯಲ್ಲಿದ್ದಾರಲ್ಲ ಅವರಲ್ಲಿ ಒಂದೆರಡು ಮಾತನ್ನಾಡಬೇಕು. ಕೇಳಿದಿರಲ್ಲ ನೀವು, ಗುರುಗಳಾದಂತಹ ದ್ರೋಣರು, ಆಚಾರ್ಯ ಭೀಷ್ಮರು, ಗುರು ಕೃಪರು ಇವರೆಲ್ಲ ಇದ್ದೀರಿ. ಸುಯೋಧನ ರಣವಿಳೆಯನ್ನು ಕೊಟ್ಟಿದ್ದಾನಂದ ಮಾತ್ರಕ್ಕೆ ಯುದ್ಧವೇ ನಡೆಯಬೇಕೆಂದೇನಿಲ್ಲ. ನಾಳೆಯೂ ನಿಮಗೆ ಬಂದು ಕೃಷ್ಣ ಅದು ರಣವಿಳೆ ಅಲ್ಲ, ಅದು ಸ್ನೇಹದ ವಿಳೆಯವಾಗಿ ನಾವು ಪರಿವರ್ತಿಸುವ ಅನ್ನೋ ಹಾಗೆ ನೀವು ನಾಳೆ ಬಂದು ಹೇಳಿದ್ರೂ
ಯುದ್ಧಕ್ಕೆ ಮುಕ್ತಾಯವನ್ನು ಹಾಡುವಂತಹ ಒಂದು ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಮಾತ್ರವಲ್ಲ, ಯುದ್ಧ ನಡೆದ ಮೇಲಾದರೂ ಕೂಡ ಯುದ್ಧ ಮಧ್ಯದಲ್ಲಿ ಬಂದು ಇಲ್ಲಿಗೆ ಯುದ್ಧವನ್ನು ಮುಕ್ತಾಯಗೊಳಿಸುವ ನಮ್ಮಲ್ಲಿ ಹೋರಾಟ ಬೇಡ ಅನ್ನುವ ಹಾಗೆ ತಿಳಿದ್ರು ನೀವು ಹೇಳಿದ್ರು ಅದಕ್ಕೂ ಅವಕಾಶ ಉಂಟು. ಮರಣವಂ ಬಯಸಿರ್ಪನಿ ಖಳಂ ಅನ್ನುವುದು ಇಲ್ಲಿ ಸ್ಪಷ್ಟವಾಯಿತು ಈ ಸಭೆಯಲ್ಲಿ. ಮರಣ ಅಂತ ಹೇಳಿದ್ರೆ ಅವನ ಮರಣ ಅಂತ ಹೇಳಿದ್ದಲ್ಲ, ನಿಮ್ಮ ಮರಣವನ್ನು ಕೂಡ ಅವ ಬಯಸುತ್ತಾ ಇದ್ದಾನೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮೊಮ್ಮಗನಾದಂತಹ ಅಥವಾ ನಿಮ್ಮ ಶಿಷ್ಯನಾದಂತಹ ಈ ಸುಯೋಧನನ್ನು ತಿದ್ದುವಂತಹ ಅವಕಾಶ ಮುಂದೆಯೂ ನಿಮಗೆ ನಾನು ಒದಗಿಸಿಕೊಡುತ್ತಾ ಇದ್ದೇನೆ. ಆದ್ದರಿಂದ ನೇರವಾಗಿ ನಾನು ಈ ರಣವಿಳೆಯನ್ನು ಪಡೆದುಕೊಂಡು ಉಪಪ್ಲಾವ್ಯದ ಕಡೆಗಾಗಿ ಹೋಗುತ್ತೇನಂತೆ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಸುಮಾರು 2 ಗಂಟೆಗಳ ಕಾಲ ಶ್ರೀ ಕೃಷ್ಣ ಸಂಧಾನ ಎನ್ನುವಂಥ ಪುಣ್ಯ ಕಥಾಭಾಗವನ್ನು ಯಕ್ಷಗಾನ ತಾಳಮದ್ದಳೆಯ ರೂಪದಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಶ್ರೋತೃಗಳಿಗೆ, ನಮ್ಮ ಸಾಂಸ್ಕೃತಿಕ ಕಲಾವೇದಿಕೆ ನಮ್ಮ ಪೆರಿಯಡ್ಕ ಸಾಂಸ್ಕೃತಿಕ ಕಲಾವೇದಿಕೆ ಈಗಾಗಲೇ 8 ವರ್ಷಗಳನ್ನು ಪೂರೈಸಿದೆ. ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಕಡೆಗಳಲ್ಲಿ ಕೊಡುವುದಕ್ಕೆ ನಮಗೆ ಸಾಧ್ಯತೆಯೂ ಆಗಿದೆ. ನಮ್ಮೆಲ್ಲ ಕಲಾವಿದರು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವುದಕ್ಕೆ ಸಹಕರಿಸಿದ್ದಾರೆ. ಇಂತಹ ಒಂದು ಪವಿತ್ರ ಮಣ್ಣಿನಲ್ಲಿ ಕೆಲವು ನಿಮಿಷಗಳ ಕಾಲ ನಮ್ಮದಾದಂತಹ ಅತ್ಯಂತ ಶ್ರೇಷ್ಠ ಮಟ್ಟದ ಕಲಾವಿದರ ಯಾರು ನಾವು ಅಲ್ಲದೇ ಇದ್ದರೂ ಕೂಡ ನಮ್ಮದಾದಂತಹ ಮಟ್ಟದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಿಮ್ಮೆಲ್ಲರ ಒಂದು ಶುಭ ಆಶಯ ನಮ್ಮೊಂದಿಗೆ ಇರಲಿ ಎಂಬುದಾಗಿ ಭಾವಿಸ್ತಾ ಇಲ್ಲಿಯವರೆಗೆ ನಮ್ಮನ್ನು ಇಷ್ಟು ಪ್ರೋತ್ಸಾಹ ಕೊಟ್ಟಂಥ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಂಗಳವನ್ನು ಹಾಡಬೇಕು ಅಂತೇಳಿ ಭಾಗವತರಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಗೋಪಗುಡಿ ರಭಯೋಗೃತ ಚೋರವು ಗೋಕುಲ ಜನವು ದಾವನ ಪಾಲವು ಇಲತಿ ಮಮ ಹೃದಯವು ಗೋಪಾಲ ಇಲತಿ ಮಮ ಹೃದಯವು ಗೋಪಾಲ ಕೃಷ್ಣ ಮಂಗಲವು ಶುಭ ಮಂಗಲವು ಕರದುಳು ಬರಜುವ ಜಾಂಕುಜದಾರಿಗೆ ಆರೋಗ್ಯದಿ ಭಕ್ತರ ಪೊರೆ ಮಮಗೆ ಪುರಗಮೋಜನನ ಕುಮಾರ ಗಜವದನನ ಕರಣ ಕಮಲಗಳಿಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಮಂಗಲವೋ ಶೋಭ ಮಂಗಲವೋ ಧನ್ಯವಾದ. ಭಕ್ತ ಜನ ಭಕ್ತ ಜನವಂತ ವಿಠರೆ ಭಕ್ತ ಜನವಂತ ಭಕ್ತ ಜನ
ಭಕ್ತ ಜನ ಭಕ್ತರೇ ಭಕ್ತ ಜನ ಭಕ್ತರೇ ಹೋ ಬಿಟ್ಟರೆ ಭಕ್ತ ಜನ ಭಕ್ತರೇ ಭಕ್ತ ಜನ ಭಕ್ತರೇ ಪಾಂಡುರಂಗೆ 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 ಭಕ್ತ ಜನ ಭ್ರಮರಾಂಬೆ ನೀನು ಭುವಿಗಿಳಿದೇನು ಭವಭೀತಿ ಭ್ರಮೆ ನೀಗಲು ಭವಭೀತಿ ಭ್ರಮೆ ನೀಗಲು ಭ್ರಮರಾಂಬೆ ನೀನು ಭುವಿಗಿಳಿದೇನು ಭವಭೀತಿ ಭ್ರಮೆ ನೀಗಲು ಭವಭೀತಿ ಭ್ರಮೆ ನೀಗಲು ಭ್ರಮರಾಂಬೆ ನೀನು ಭವಭೀತಿ ಭ್ರಮೆ ನೀಗಲು ಭವಭೀತಿ ಭ್ರಮೆ ನೀಗಲು ನಂದಿನಿ ಸುತೆಯಾಗಿದರೆ ಗಿಳಿದು ಬಂದೆ ಆನಂದ ರೂಪದಿ ಕಡಿಲಲಿ ನಿಂದೆ ನಂದಿನಿ ಸುತೆಯಾಗಿದರೆ ಗಿಳಿದು ಬಂದೆ ಆನಂದ ರೂಪದಿ ಕಡಿಲಲಿ ನಿಂದೆ ಮೋಗಾಂತಾಸುರ ಅರುಣನ ಕೊಂದೆ ಮೋಹಾಂತಾಸುರ ಅರುಣನ ಕೊಂದೆ ವರದೆ ಅಭಯ ಕರುಣೆ ಸಲಹೇಶ್ವರಿ ಒಲ್ಲನೋ ಕೃಷ್ಣ ಒಲ್ಲನೋ ಕೃಷ್ಣ ಒಲ್ಲನೋ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ 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 ಒಲ್ಲನೋ
ನಮ್ಮ ಕಲಶೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು 5ನೇ ದಿನ 22/12/2024. ಇವತ್ತು 5ನೇ ದಿನದ ಸಂಭ್ರಮದಲ್ಲಿ ನಾವಿರುವಂಥದ್ದು. ಸೊ ಹಾಗಿದ್ದಾಗ ಕ್ಷೇತ್ರದಲ್ಲಿ ಹೇಗಿದೆ ಭಕ್ತಾದಿಗಳ ಸಂಭ್ರಮ, ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಇಲ್ಲಿ ವಿವಿಧ ಸೇವಾ ಚಟುವಟಿಕೆಗಳು ಅಂದ್ರೆ ಸ್ವಯಂ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸ್ವಯಂ ಸೇವಕರಾಗಿರ್ಬೋದು ಅಥವಾ ವಿವಿಧ ಸಮಿತಿಗಳ ಸಂಚಾಲಕರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಅವರ ಮನಸ್ಸಲ್ಲಿ ಎಷ್ಟು ಖುಷಿ ಇದೆ ಎಲ್ಲವನ್ನೂ ಕೂಡ ಆಕರ್ಷಕವಾಗಿ ಸುಂದರವಾಗಿ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ವಿಶೇಷವಾಗಿ ಹೇಳಲೇಬೇಕು. ಅದರ ಜೊತೆಗೆ ಇನ್ನು ಮುಂದಕ್ಕೆ ಸಾಗಿದ್ರೆ ನಮಗೆ ದೇವಸ್ಥಾನವನ್ನ ಅಚ್ಚುಕಟ್ಟಾಗಿ ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಒಂದು ಕಡೆಯಿಂದ ಬಂದಂತಹ ಭಕ್ತಾದಿಗಳು ದೇವರಿಗೆ ಹಣ್ಣುಕಾಯಿಯನ್ನು ಸಮರ್ಪಣೆ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ನೆಲೆಯಲ್ಲಿ ಒಂದು ಹಣ್ಣುಕಾಯಿಯ ಒಂದು ಅಂಗಡಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದೇ ರೀತಿ ಮುಂದಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ದೇವಾಲಯಕ್ಕೆ ಪ್ರವೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಆಕರ್ಷಕವಾದ ಕುಡಿಯುವ ನೀರಿನ ಒಂದು ಕೌಂಟರ್ ಅನ್ನ ಒಂದು ಪಾನೀಯ ಕೇಂದ್ರದ ರೂಪದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೀರಿನ ಜೊತೆಗೆ ಬೆಲ್ಲವನ್ನ ಕೊಡುವಂತಹ ಮೂಲಕ ಸಾಂಪ್ರದಾಯಿಕವಾಗಿ ಒಂದು ಸ್ವಾಗತವನ್ನ ಕೋರುವಂತಹ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಇದು ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಆಯೋಜನೆಯಾಗಿರುವಂತಹ ಅಥವಾ ಮಾಡಿರುವಂತಹ ಇನ್ನೊಂದಷ್ಟು ವ್ಯವಸ್ಥೆಗಳು ಇನ್ನು ದೇವಾಲಯದ ಪ್ರವೇಶ ದ್ವಾರದ ಬಳಿ ಕೂಡ ಆಕರ್ಷಕವಾದ ಒಂದು ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾತ್ರಿಯ ವೇಳೆ ವಿದ್ಯುತ್ ದೀಪಗಳ ಅಲಂಕಾರದಲ್ಲಿ ದೇವಸ್ಥಾನ ಕಂಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ಈಗಾಗಲೇ ನೀವು ಸುದ್ದಿ ಲೈವ್ನಲ್ಲಿ ಮೂಡಿ ಬರ್ತಾ ಇರುವಂತಹ ನೇರ ಪ್ರಸಾರದಲ್ಲಿ ನೀವು ಗಮನಿಸಿರಬಹುದು. ಇದು ಕ್ಷೇತ್ರದ ಒಂದು ವೈಶಿಷ್ಟ್ಯತೆ. 5ನೇ ದಿನದ ಸಂಭ್ರಮ ಕ್ಷೇತ್ರದಲ್ಲಿ ಮನೆ ಮಾಡಿದೆ ಅನ್ನುವಂಥದ್ದು. ಸೊ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಎಲ್ಲರೂ ಕೂಡ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿಕೊಂಡಿದ್ದಾರೆ, ಎಲ್ಲರೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡುವಂತಹ ಸಂದರ್ಭ ಅಂದ್ರೆ ದೇವಳದ ಪ್ರಾಂಗಣಕ್ಕೆ ಇಳಿಯುವಂತಹ ಒಂದು ಕಡೆ ಕೂಡ ಆಕರ್ಷಕವಾದ ಒಂದು ಅಲಂಕಾರವನ್ನ ನೀವು ಇಲ್ಲಿ ಗಮನಿಸಬಹುದು. ಹೂಗಳನ್ನ ಬಳಕೆ ಮಾಡಿಕೊಂಡು, ಬಿದಿರನ್ನ ಬಳಕೆ ಮಾಡಿಕೊಂಡು ಅತ್ಯಂತ ಸುಂದರವಾದ ಒಂದು ವಿನ್ಯಾಸದಲ್ಲಿ ಇಲ್ಲಿ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಪದಾಳ ಕ್ಷೇತ್ರದ ಒಂದು ಬ್ರಹ್ಮಕಲಶೋತ್ಸವದ ಒಂದು ಸಂಭ್ರಮವನ್ನ, ಒಂದು ಖುಷಿಯನ್ನ ಇಮ್ಮಡಿಗೊಳಿಸಿದೆ ಅನ್ನುವಂಥದ್ದನ್ನ ಕೂಡ ನಾವು ಹೇಳಬಹುದು. ಸೊ ಇದರ ಎಲ್ಲದರ ಬಗ್ಗೆ ನಾವು ತೋರಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನ ಕೂಡ ನಿಮಗೆ ಮಾತನಾಡ್ತಾ ಹೋಗ್ತೇವೆ. ಸೊ ಮೊದಲನೆಯದಾಗಿ ಈಗ ಒಂದಷ್ಟು ಜನರನ್ನ ಮಾತನಾಡಿಸಿ ಅನ್ನು ಮುಂದಕ್ಕೆ ಇನ್ನೊಂದಷ್ಟು ಮಂದಿಯನ್ನ ಕೂಡ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂಥದ್ದು. ಸೊ ಮೊದಲನೆಯದಾಗಿ ನಾನು ಮಾತನಾಡಿಸ್ತಾ ಇರುವಂತಹ ವ್ಯಕ್ತಿ ಬಹುಶಃ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗ್ಬೇಕನ್ನುವ ನೆಲೆಯಲ್ಲಿ ಹಲವಾರು ಒಂದು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಆ ಸ್ವಾಗತ ಸಮಿತಿಯ ಸದಸ್ಯರಾಗಿರುವಂತಹ ಆನಂದಗೌಡ ಕುಂಟಿನಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ಮಾತನಾಡಿಸ್ತೇನೆ, ಯಾಕೆ ಅನ್ನುವಂಥದ್ದನ್ನ ಆಮೇಲೆ ಹೇಳ್ತೇನೆ. ಸೊ ಅವರಿಗೆ ಎಷ್ಟು ಖುಷಿ ಇದೆ, ಅವರು ಹೇಗೆಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ಕೇಳ್ತಾ ಹೋಗ್ತೇನೆ. ನಮಸ್ತೆ. ನಮಸ್ತೆ. ಹೇಗಿದೆ ಸಂಭ್ರಮ, ಹೇಗೆ ತೊಡಗಿಸಿಕೊಂಡಿದ್ದೀರಿ, ಹೇಗಿದೆ ಭಕ್ತರಲ್ಲಿ ಒಂದು ಖುಷಿ ಅಂತ? ಪದಾಳ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಇವತ್ತು 5ನೇ ದಿನದ ಕಾರ್ಯಕ್ರಮ. 5ನೇ ದಿನದಲ್ಲಿ ಬರುವಂತ ಎಲ್ಲ ಭಕ್ತರಿಗೆ ಅಚ್ಚುಕಟ್ಟಾಗಿ ಪ್ರಾರಂಭದ ದಿನದಿಂದ ಇಲ್ಲಿಯವರೆಗೆ ಯಾವ ರೀತಿಯಾದಂತಹ ಬೆಲ್ಲ ನೀರಿನಿಂದ ವ್ಯವಸ್ಥೆಗೊಳಿಸುವಲ್ಲಿ ಬಂದು ಆ ಅರಿಶಿನ ಕುಂಕುಮ ನೀಡುವುದರ ಜೊತೆಗೆ ವ್ಯವಸ್ಥಿತವಾಗಿ ನಮ್ಮ ಸ್ವಾಗತವನ್ನು ಮಾಡುವಂತದ್ದು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಒಂದಷ್ಟು ಸ್ವಾಮೀಜಿಗಳು ಸಂತರು ಬರುವಂತ ಹೊತ್ತಿಗೆ ಅವರಿಗೆ ಪೂರ್ಣ ಕುಂಭದ ಸ್ವಾಗತದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲವನ್ನು ಭಕ್ತಿಪೂರ್ವಕವಾಗಿ ನಾವು ಮಾಡುವುದರಿಂದ ನಮ್ಗೆಲ್ಲರಿಗೂ ಅದರಲ್ಲಿ ತುಂಬಾ ತೃಪ್ತಿಯು ದೊರೆಯುತ್ತಾ ಇದೆ. ಒಂದು ವಿಶೇಷವಾದಂತಹ ಅನುಭವವು ನಮಗೆ ದೊರಕ್ತಾ ಇದೆ ಇದರಲ್ಲಿ. ಅಂದ್ರೆ ನೀವು ನಿಮ್ಮ ಒಂದು ವೈಯಕ್ತಿಕವಾಗಿ ತೊಡಗಿಸಿಕೊಳ್ಳುವಿಕೆ ಮತ್ತೆ ಈ ಒಂದು ಕ್ಷೇತ್ರದ ಬಗ್ಗೆ ನಿಮ್ಮ ಒಂದು ಅನುಭವ, ಅನಿಸಿಕೆ? ನಾನು ವೈಯಕ್ತಿಕವಾಗಿ ಕಳೆದ 8 ದಿನದಿಂದ ಈ ಭಾಗದಲ್ಲಿ ಜೋಡಿಸಿಕೊಳ್ತಾ ಇದ್ದೇನೆ. ಬೇರೆ ಬೇರೆ ಕಾಗದವನ್ನು ಹಂಚಿಕೆ ವಿಭಾಗದ ನಂತರ ಇಲ್ಲೊಂದಷ್ಟು ಚಿಕ್ಕ ಪುಟ್ಟ ಸೇವೆಗಳನ್ನು, ನನ್ನ ಕೈಲಾದಂತಹ ಸೇವೆಗಳನ್ನು ಮಾಡುವುದರ ಜೊತೆಗೆ ನಾನು ಕಳೆದ 4 ದಿನದಿಂದ ಪೂರ್ತಿಯಾಗಿ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಈ ಇಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೋಡಿಸಿಕೊಂಡಿದ್ದೇನೆ. ಅದರ ಜೊತೆಗೆ ತುಂಬಾ ಖುಷಿ ಪಡ್ತಾ ಇದೆ. ಯಾಕಂದ್ರೆ ಬಂದಂತ ಭಕ್ತರು ಆ ಪ್ರಸಾದವನ್ನು ಭೋಜನ ಮಾಡಿಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಇಲ್ಲೊಂದು ವಿಶೇಷತೆ ಏನು ಆಯೋಜನೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸ್ವಾಗತ ಸಮಿತಿ ನಮ್ಮ ಸುನಿಲ್ ದಡ್ ಅವರ ನೇತೃತ್ವದಲ್ಲಿ ಆ ಸ್ವಾಗತ ಸಮಿತಿಯಲ್ಲಿ ಬಂದಂತ ವಿಐಪಿಗಳನ್ನು ಗುರುತಿಸಿ ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಯಾವ ರೀತಿ ಸತ್ಕರಿಸ್ತೇವೋ ಅದೇ ರೀತಿಯಾಗಿ ಬಂದಂತ ಒಂದಷ್ಟು ನಮ್ಮ ಪರ ಊರಿನ ಜನರನ್ನು ನಾವು ಗುರುತಿಸಿ ಅವರನ್ನು ದೇವರ ಪ್ರಸಾದವನ್ನು ತೆಗೆಸಿಕೊಡುವುದರ ಮುಖಾಂತರ ಮತ್ತು ಅರಶಿನ ಕುಂಕುಮವನ್ನು ನೀಡುವುದರ ಮುಖಾಂತರ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರಿಂದ ನಮಗೆ ತುಂಬಾ ತೃಪ್ತಿ ಇದೆ. ನಾನು ಅದರಲ್ಲಿ ಪೂರ್ತಿಯಾಗಿ ಜೋಡಿಸಿಕೊಂಡಿದ್ದೇನೆ. ಸೊ ತುಂಬಾ ಖುಷಿಯಾದಂತಹ ಅನುಭವ ನಮಗೆ ಆಗ್ತಾ ಇದೆ.
ಬಹುಶಃ ಸಕ್ರಿಯವಾಗಿ ತೊಡಗಿಸಿಕೊಂಡು ಎಲ್ಲ ಸೇವಾ ಕಾರ್ಯಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ. ಖಂಡಿತ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭ ಆದರೆ ರಾತ್ರಿ 12 ಗಂಟೆ ತನಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಹೋಗಿ ಅವರಲ್ಲಿ ಜೋಡಿಸಿಕೊಂಡು ಮಾತಾಡಿಸಿಕೊಂಡು ಬರುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲವೂ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಾವು ನಿರೀಕ್ಷೆಗಿಂತ ಮೀರಿ ಇಲ್ಲಿ ವ್ಯವಸ್ಥೆಗಳು ಆಗ್ತಾ ಇದೆ ಮತ್ತು ನಿರೀಕ್ಷೆಗಿಂತ ಮೀರಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ಏನು ತೊಂದರೆಗಳಾಗದ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ಜೋಡಿಸಿಕೊಳ್ಳುವಂತ ಯೋಜನೆಯನ್ನು ಮಾಡಿಕೊಂಡು ಅದರಲ್ಲಿ ಪೂರ್ತಿ ಯಶಸ್ವಿ ಆಗ್ತಾ ಇದ್ದೇವೆ ಅಂತ ಹೇಳುವಂತ ಭಾವನೆಗಳು ನಮ್ಗೆ ಬರ್ತಾ ಇದೆ. ಧನ್ಯವಾದ. ಎಸ್, ನಾನು ಆನಂದ ಗೌಡರನ್ನ ಮೊದಲಿಗೆ ಯಾಕೆ ಮಾತನಾಡಿಸಿದ್ದೇನೆ ಅನ್ನುವಂಥದ್ದಕ್ಕೆ ಈಗ ಒಂದು ಉತ್ತರವನ್ನ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಇಲ್ಲಿ ತೊಡಗಿಸಿಕೊಂಡಿರುವಂತಹ ಸ್ವಯಂ ಸೇವಕರಾಗಿರ್ಬೋದು ಅಥವಾ ವಿವಿಧ ಸಮಿತಿಗಳ ಸಂಚಾಲಕರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಸ್ವಯಂ ಸೇವಕರಾಗಿರ್ಬೋದು, ಬಹುಶಃ ಯಾರೆಲ್ಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಭ್ರಮದ ನಡುವೆ ನಮಗೆ ಮಾತನಾಡಿಸೋದಕ್ಕೆ ಸಿಗ್ತಾರೋ ಅವರೆಲ್ಲರನ್ನು ಕೂಡ ಮಾತನಾಡಿಸುವಂತ ಒಂದು ಕೆಲಸವನ್ನ ಆನಂದ ಗೌಡರು ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಓವರ್ ಟು ಆನಂದ ಗೌಡ ಕುಂಟೀನಿ. ಈಶ್ವರನ ಸಾನ್ನಿಧ್ಯಡೆ ಕರಿಣ 5 ದಿನದಿಂದ ನಡಪನಂಚಿತ್ನ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಅತಿ ಯಶಸ್ವಿಯಾದ ನಡತೊಂದು ಬರೋದುಂಡು. ಈ ಕಾರ್ಯಕ್ರಮದ ಭಕ್ತಾಭಿಮಾನಿಗಳು ಬತ್ತಿನಕ್ಲ ಪೂರೆರ್ಲ ಎಡ್ಡ ರೀತಿಯ ಪ್ರಶಂಸೆಯ ನುಡಿಗಳೊಟ್ಟಿಗೂ ಆತ್ಮತೃಪ್ತಿಡೆ ಮುಲ್ಪಡೆದು ಪೋಂದುಲ್ಲೇರು. ಈ ಕಾರ್ಯಕ್ರಮ ಬೇತೆ ಬೇತೆ ಸಮಿತಿದ ಮುಖಾಂತರ ಎಡ್ಡ ರೀತಿದ ಒಂಜಾತ್ ವೈದಿಕ ಕಾರ್ಯಕ್ರಮದ ಜೊತೆಟ್ಟು ಒಂಜಾತ್ ಮುಲ್ಪ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಐಟೆ ಅವತ್ತಂದೆ ಬರ್ಪಿನಂಚಿತ್ನ ಭಕ್ತಾದಿಮಾನಿಲೇನು ವಾರೀತಿಡೆ ಬೆಲ್ಲ ನೀರು ಕೊರ್ದು ಸಾಂಪ್ರದಾಯಿಕವಾದ ಸ್ವಾಗತಿಸೋಣಂಚಿನ ವಿಚಾರ ಇಂದು ಈ ಬಾಗಡು ಆವಂದಿಪ್ಪನಂಚಿತ್ನ ಒಂಜಿ ಬ್ರಹ್ಮ ಕಲಶದ ಒಂಜಿ ಸವಿ ನೆನಪುದ ರೂಪಡು ಮುಲ್ಪ ನಡತೊಂದುಂಡು. ಬತ್ತಿನ ಮಾತ ಭಕ್ತರು ಆ ಬ್ರಹ್ಮ ಕಲಶಗೂ ಪೋಯ್ನಾನಿ ಎಂಗ್ಲಿಗೆ ಈ ರೀತಿದ ಒಂಜಿ ಅತಿ ಉತ್ತಮವಾದ ವ್ಯವಸ್ಥೆ ಜೋಡಿಸವನ್ನ ಪಂಡದು ಪಣೊಂದುಲ್ಲೇರು. ಅಂಚಾದ ಈ ನಿತ್ತ 5ನೇ ದಿನ ಮುಟ್ಟ ನಡತನಂಚಿನ ಕಾರ್ಯಕ್ರಮ ಐತೊಟ್ಟುಗೂ ಈ ಮುಲ್ಪ ನನಾತು ನಡಪನಂಚಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ದುಂಬಾದ ಸ್ವಾಗತ ಸಮಿತಿದ ಒಂಜಿ ಸಂಚಾಲಕರು ಬೇತೆ ಬೇತೆ ಸಮಿತಿನ ಆಯೋಜನೆ ಮಲ್ತೊಂದ ಆ ಸಮಿತಿ ಆಯೋಜನೆ ಮಲ್ತಿಲಕನೆ ಸ್ವಾಗತ ಸಮಿತಿದ ಸಂಚಾಲಕರೈನ ಶ್ರೀಯುತ ಸುನಿಲ್ ಕುಮಾರ್ ದಡ್ಡ ನಮ್ಮೊಟ್ಟುಗುಳ್ಳೇರು ಅರಡ ಈ ಕಾರ್ಯಕ್ರಮದ ಬಗ್ಗೆ ಒಂಜಾತ್ ಪಾತೆರ್ಪಾಯರ ಪೋಂದುಲ್ಲ. ನಮಸ್ತೆ ಸುನಿಲ್ ಕುಮಾರ್ ದಡ್ಡ ಸ್ವಾಗತ ಸಮಿತಿ ಇರುಲ್ಲಾರೆ ಈ ಬಾಗೋಡು 5ನೇ ದಿನದ ಕಾರ್ಯಕ್ರಮ ಉಳ್ಳಾರೆ ವಾರೀತಿಡೆ ಕಾರ್ಯಕ್ರಮನ ಮುಲ್ಪ ಯಶಸ್ವಿಯಾದ ಮಲ್ತೊಂದುಲ್ಲಾರೆ ನಿಕ್ಲೆಗಾಯಿಟ್ರೆ ದಾದ ಆತ್ಮತೃಪ್ತಿ ಇದ ಮುಟ್ಟ ಜನಕಲ್ನ ಪ್ರತಿಕ್ರಿಯೆ ಆತನ ಭಕ್ತಾಭಿಮಾನಿಗಳ ಪ್ರತಿಕ್ರಿಯೆ ಎಂಚ ದಿಕ್ಕೊಂದುಂಡು ಸರ್. ಸುಮಾರು 18ನೇ ತಾರೀಕದಾನೆ ಪ್ರಾರಂಭ ಆಯ್ನ ನಮ್ಮ ಹೊರಕಾಣಿಕೆದ ಮುಖಾಂತರ ಪ್ರಾರಂಭ ಆಯ್ನ ಅಂಚಿನ ಬ್ರಹ್ಮ ಕಲಸದ ಆರಂಭ ಆಗ್ತದೆ. ಆ ನೀಡ್ದು ಇನಿ ಮುಟ್ಟಾಗ ಸುಮಾರು ಏನಕ್ಕೆ 5 ದಿನ ಅಂಡು ಬಾರಿ ಖುಷಿ ಆವೊಂದುಂಡು. ಒವೇ ರೀತಿದ ಒಂಜಿ ಗೊಂದಲ ಇಜ್ಜಂದೆ ಎಂಕ್ಲೆನ ನಿರೀಕ್ಷೆ ಇರ್ದು ಮಿತ್ತು ಸುಮಾರು 20,000 ಕೈತಲ್ ಭಕ್ತಾದಿಲು ಇಡೀ ಬತ್ತು ಪೋತೀರು ದೇವ್ರನ್ನ ಕೃಪೆಗೆ ಪಾತ್ರ ಆಗ್ತೀರು ಖುಷಿ ಉಂಡು. ಇಟ್ಲ ನಿರೀಕ್ಷೆ ಇಜ್ಜಂಡ ಆತ ಬರುವಾರ ಮನ್ಪಣ ನಿರೀಕ್ಷೆ ಇಟ್ಲ ಇಜ್ಜಂಡು ಅಂಡ ಆತ ಬತ್ತೇರು ಮನ್ಪಣ ಮಸ್ತ್ ಖುಷಿ ಆವೊಂದುಂಡು. ಇನ್ನು ಬಲ್ಪುರ್ದೆ ಸುಮಾರು ಇತ್ತೆ ಸುಮಾರು 10-15 ಗಂಟೆ ಅಂಡಲ 1,000 ಮಿತ್ತು ಭಕ್ತಾದಿಲು ಇತ್ತೆ ಬರ್ತದೆ ನಮ್ಮ ಉಪಾಚಾರಣ ನೃತ್ಯತನವೇರು ಆಯ್ತು ಒಟ್ಟಿಗೆ ದೇವರನ್ನ ಕೃಪೆಗೆ ಪಾತ್ರ ಅದು ಪೋಂದುಲೇರು ಮಸ್ತ್ ಖುಷಿ ಆವೊಂದುಂಡು. ವಿಶೇಷವಾದ ಮನ್ಪಣ ಅಂಡ ಮಾತ ಊರದ ಬಂಧುಲು ನಮ್ಮ ಸುತ್ತಮುತ್ತಲದ ಬಂಧುಲು ಅದಿಪ್ಪು ಬೇತೆ ಗ್ರಾಮದ ಬತ್ತನಂಚಿನ ಸ್ವಯಂ ಸೇವಕರದ ಬತ್ತನ ಅದಿಪ್ಪು ಸ್ವಯಂ ಪ್ರೇರಿತವಾದ ಏರ್ನಲ್ಲ ಒಂಜಿ ಮಾರ್ಗದರ್ಶನ ಇಜ್ಜಂದೇನೆ ಅಕ್ಲೆ ಅದು ವೈಯಕ್ತಿಕವಾದ ಒಂಜಿ ರೀತಿದ ದೇವರಿಗೆ ಎಂಚ ನಮ್ಮ ವಸ್ತು ರೂಪಡು ಸಮರ್ಪಣೆ ಮನ್ಪೋಣ ಅವೇ ರೀತಿ ನಮ್ಮ ಶ್ರಮದ ಮುಖಾಂತರ ಅಕ್ಲೇನು ಆ ಭಕ್ತಿಡ್ ಶ್ರದ್ಧೆಡ್ ಇನಿ ಕೆಲಸ ಕಾರ್ಯವನ್ನು ಸಾಮಾನ್ಯ ಜನಕ್ಕೂ ಅಲ್ಪ ಅಲ್ಪ ಏನೆಲ್ಲ ಡೈರೆಕ್ಷನ್ ಚಂದ ಮಂತೊಂದಿಪ್ಪು ನಾವು ಭಾರಿ ಪ್ರೇರಣೆ ಕೊರ್ಪುನ ಸಂಗತಿ. ಒಟ್ಟು ಇಡೀ ಬ್ರಹ್ಮಕಲಸ 5 ದಿನ ಒಟ್ಲ ಓಲಾನ್ಲ ಒಂಜಿ ಜನ ಕಾಕಿದ ಡ್ರೆಸ್ ಅದ ರಿಪ್ಪೇರು ಬುಡ್ನಂದ ಒಕ ಓಲ್ಲ ಒಂಜಿ ಪೊಲೀಸ್ ಆವಡ್ ಓಲೆಚ್ಚಿ ಸ್ವಯಂ ಪ್ರೇರಿತದು ಸ್ವಯಂ ಇಚ್ಚೆಡ್ ಒಂಜಿ ಒವ್ವೇ ರೀತಿ ಗೊಂದಲ ಅವಂದೆ ಈತು ಸೋಕದ ಕಾರ್ಯಕ್ರಮ ಆಪು ನಾವು ಬಣ್ಣಂದಂಡ ಅವು ದೇವೇರ್ನ ಮಲ್ಲ ಅನುಗ್ರಹ ದೇವೇರ್ನ ಮಲ್ಲ ಒಂಜಿ ಮಹಿಮೆ ಅಂತ ಪಂಡಲ್ಲ ತಪ್ಪವಂತ ಮುರಣಿರ್ದಿಂಚಿ ಕಾರ್ಯಕ್ರಮ ಬೇತೆ ಬೇತೆ ಕಾರ್ಯಕ್ರಮ ಆಯೋಜನೆ ಮಲ್ತೊಂದು ಬೈದಾರೆ ಬೇತೆ ಬೇತೆ ಕಾರ್ಯಕ್ರಮ ವೈದಿಕ ಕಾರ್ಯಕ್ರಮ ನಡತೊಂದುಂಡು. ಇನ್ನಿತ್ತ ದಿನತ್ತ 5ನೇ ದಿನದ ಕಾರ್ಯಕ್ರಮದ ಬಗ್ಗೆ ಪನ್ಪಿನ್ನಾಂಡ ದಾದಪೂರ ಕಾರ್ಯಕ್ರಮ ನಿಕ್ಲ ಬೇತೆ ಬೇತೆ ವೇದಿಕೆಡು ಅತಂದಾಂಡ ವೈದಿಕ ಕಾರ್ಯಕ್ರಮ ದಾದಪೂರ ನಡಪೆರುಂಡು ಸರ್. ವೈದಿಕವಾದ ಎಂಚೆಂಚಿನ ಧಾರ್ಮಿಕ ಪದ್ಧತಿಲನ್ನ ಇನ್ನು ಬುಲ್ಪುಗು ಪಲ್ಲಕ್ಕಿ ದೈವಲೆನ ಸಮರ್ಪಣೆ ಅಲ್ಪಂಜಾತ್ ಪೂಜೆ ಪುರಸ್ಕಾರಗಳು ಪುರ ಆದಿತ್ಯನ ಮುರಣಿದ ದಿನ ನಾಗನ ಪ್ರತಿಷ್ಠೆಲ ಅಂಡು ಅವೇ ರೀತಿ ನನ್ನದ ಇನ್ನಿತ ಕಲಸದ ನಿನ್ನ ಬೇತೆ ಬೇತೆ ಧಾರ್ಮಿಕ ಕ್ರಮ ಬ್ರಹ್ಮ ಕಲಾಸಡು ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳು ಅವು ಪೂರ ಇನ್ನು ನಡಪೆರುಂಡು. ಅವೇ ರೀತಿ ವೇದಿಕೆ ಇಡ್ಲಂಚಾನೆ ಇನ್ನೇ
ಕಲ್ಲಡ್ಕ ವಿಠಲ ಅರ್ನ ಸಾಹಿತ್ಯ ಸಂಭ್ರಮವನ್ನು ಅವು ಕಾರ್ಯಕ್ರಮ ನಡ್ಕೊಂಡು ಇತ್ತ ಸಂಗೀತ ರಸಮಂಜರಿ ಅವನುಂಡು ಬಯ್ಯಗೆ ಒಂದು ನೀರಲ್ಲಿ ನಾಟಕ ತುಳು ನಾಟಕ ಒಂದು ಸಾಮಾಜಿಕ ಕಾಳಜಿದ ಅಂಚಿನ ತುಳು ನಾಟಕ ವೇದಿಕೆ ನಡಪುಂಡು ಒಟ್ಟು ಸಾಂಸ್ಕೃತಿಕವಾದ ಧಾರ್ಮಿಕವಾದ ರಡ್ಡ ವಿಚಾರಗಳ ಒಂದು ಪುರ್ಲುದ ವ್ಯವಸ್ಥಿತವಾದ ಆ ಒಂದುಂಡು ಅದೇ ರೀತಿ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಬರ್ಪಂಚಿನ ಗಣ್ಯರದಿಪ್ಪು ಬಿನ್ನೆರದಿಪ್ಪು ಅತಿಥಿಲ್ಗದಿಪ್ಪು ಅಕ್ಲ ಸರಿಯಾದ ಸಮಯಕ್ಕೂ ಬತ್ತೊಂದು ಎಂಗ್ಲೆತ್ತಿನಂಚಿನ ಅತಿಥಿ ಮಾತೆಲ್ಲ ಬತ್ತೀರಿ ಎಲ್ಲ ಬರಂದೆ ಬಾಕಿ ಒಂಜಿ ಎರಡು ಜನ ಹಾಕ್ಲಿಕ್ಕೆ ಕೆಲವೊಂಜದ ಬರಿಯರೆ ಕಷ್ಟ ಆದಿಪ್ಪು ಅಂಡ ಹೆಚ್ಚಿನಕ್ಲೆ ಆ ಸಭಾ ಕಾರ್ಯಕ್ರಮ ಬರ್ರ ಆಯ್ಜಿನಲ್ಲ ಒಂಜಿ ಪೊರ್ತು ಬತ್ತದ ಮುಲ್ಲು ಪೋತಿರಿ ಹೆಚ್ಚಿನಲ್ಲಿ ಎತ್ತಿನಕ್ಲೆ ವಿಶೇಷವಾದ ಬುಲ್ಪುಗು ಸುಮಾರು 8 ಗಂಟೆಗೆ ಭಜನೆ ಸ್ಟಾರ್ಟ್ ಆನಂದ ಮಧ್ಯಾಹ್ನ ಮುಟ್ಟ ಭಜನೆ ಆದ ಮಧ್ಯಾಹ್ನ ಒಂದು 3 ಗಂಟೆ ಮುಟ್ಟಲ್ಲ ಭಜನೆ ಉಂಟು ನಿರಂತರ ಭಜನೆ ಅವೆಟ್ಲ ಒಂಜಿ ರೀತಿದ ಎಂಚಿನ ದೇವರ್ನ ಕೃಪೆ ಇಂಕ್ಲೆಗ್ ಬೊಕ್ಕ ಮಾತ ಊರ್ದಾಕ್ಲೆಗೆಲ್ಲ ಜಾಸ್ತಿ ಆತಂದ್ರೆ ಇತ್ತೆಲ್ಲ ಒಂದುಂಡು ನಿರಂತರವಾದ ಭಜನೆ ಎಲ್ಲ ನಡ್ತೊಂದುಂಟು ಎಂಕ್ಲೆ ವಿಶೇಷವಾದ ಮಾತೆಲ್ಲ ಕುಡರ ವಿನಂತಿ ಮಾಡ್ಕೊಂಡು ಎಂಚಿನ ಮಂಡಂದಂಡ ಸುಮಾರು 5 ದಿನ ಅಂಡು 5 ದಿನ ಅಟ್ಟು ಸುಮಾರು 20,000 ಜನ ಮುಟ್ಟ ನಮ್ಮ ಈ ಕಾರ್ಯಕ್ರಮ ಬರ್ತೀರಿ ನನ್ನದ ಇನ್ನಿಲ್ಲ ಎಲ್ಲೆಲ್ಲ ಅಕ್ಲ ಬರೋಡು ಅಕ್ಲೆ ಇಲ್ಲದಕ್ಲೆಲ್ಲ ಮಾತೆಲ್ಲ ತೊಂದು ಬರೋಡು ಅವೇ ರೀತಿ ಅಕ್ಲೆ ನಿರೇಕರೆಟಿ ಇರೋದು ಸುತ್ತಮುತ್ತ ಒಳ್ಳೆದ ಅಕ್ಲಿನ ಮಾತೆಲ್ಲ ಈ ಪಾದಲದ ಪುಣ್ಯಕ್ಷೇತ್ರಗಳು ತೊಂದು ಬರೋಡು ಈ ಸುಬ್ರಹ್ಮಣ್ಯ ದೇವರನ್ನ ಬೊಕ್ಕ ದೇವಿಯಲ್ಲಿನ ಕೃಪೆಗೆ ಅಕ್ಲ ಪಾತ್ರದವಡು ಎಂಕ್ಲೆನ ಅತಿಥಿ ಸತ್ಕಾರನು ಸ್ವೀಕಾರ ಮಾಡ್ಕೊಡುವಂಥದ್ದು ಏನೇ ಮಾಧ್ಯಮದ ಮುಖಾಂತರ ಮಾತಾಡಲ್ಲ ಏನ ಕಲಕಲಿಯಾದ ಕೇಳೊಂದಿಲ್ಲ ಕೇಂದ್ರ ಬಂಧುಳೆ ಒಂಜಾತು ಜನಕ್ಲೇನು ಪ್ರೀತಿಪೂರ್ವಕವಾದ ಈ ಬಾಗಡು ನನ್ನೆಲ್ಲ ಬರ್ತದೆ ಈ ದೇವರನ ಪುಣ್ಯ ಕಾರ್ಯಕ್ರಮ ಭಾಗವಹಿಸೋಡು ಪಂಡದೆ ಸ್ವಾಗತ ಸಮಿತಿ ಕಾರಣ ನಿರಂತರವಾದ ಈ ಬಾಗಡು ಜೋಡಿಸುವಂದಿಪ್ಪುನಂಜಿನ ಸುನೀಲ್ ಕುಮಾರ್ ದಡ್ಡುಂಬೇರ್ನ ಪಾತ್ರದೊಟ್ಟುಗು ಆರ್ನ ಸ್ವಾಗತ ಸಮಿತಿದ ಬಿವುಲು ನಡಪುನಂಚಿನ ಮಾತ ಪಾತ್ರನು ನಮ್ಮ ಸುದ್ದಿ ಚಾನೆಲ್ದ ಮುಖಾಂತರ ಬರಂದಿನಂಚಿನ ಪ್ರತಿಯೊರಿಯಗ್ಲ ತಲುಪೇಶ ಒಂಜಿ ಪ್ರಯತ್ನ ನಿಂಗ್ಲು ಮಲ್ತೊಂದುಲ್ಲ ನಮಸ್ತೆ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ವಿಶೇಷವಾದ ಮೂಲ ಒಂಜಿ ಇಲ್ಲದ ಕಾರ್ಯಕ್ರಮದ ಇಲ್ಲದ ಲೇಸಿಡ್ ಮಲ್ಪಣಂಚಿನ ಕಾರ್ಯಕ್ರಮದ ರೀತಿ ಮೂಲ ಜೋಡಣೆ ಮಲ್ತೊಂದಿನ ಸ್ವಾಗತ ಸಮಿತಿದ ಒಂಜಿ ಭಾಗ ಪಂಡ ಅರಶಿನ ಕುಂಕುಮ ಕೊರ್ದು ಒಂಜಾತ ಅಕ್ಕನಕ್ಲೇನು ಸ್ವಾಗತಿಸೋಣಂಚಿತ್ನ ವಿಶೇಷವಾಯಿನಂಚಿತ್ನ ಒಂಜಿ ಕಾರ್ಯಕ್ರಮ ಈ ಕಾರ್ಯಕ್ರಮನ ಮುಲ್ಪದ ಸ್ವಾಗತ ಸಮಿತಿದ ಒಂಜಾತ ಅಕ್ಕನಕ್ಲೆ ಸೇರೊಂದು ಮಲ್ತೊಂದುಲ್ಲೇರು ಆ ಕಾರ್ಯಕ್ರಮ ಅಕ್ಲೆಗೆ ದಾದ ತೃಪ್ತಿ ತಿಕ್ಕದಿಂಡೆ ಆ ರೀತಿ ಜನಕಲ್ನ ಆತನ ಭಕ್ತಾಭಿಮಾನಿಲೇನ ಸ್ಪಂದನೆ ತಿಕ್ಕದನ್ನು ಪಂಡದೆ ಅಕಲ್ನ ನಮ್ಮ ಕೇನೊಂದು ಬರ್ಕ ಬಂದುಳ ನಮಸ್ತೆ ಸ್ವಾಗತ ಸಮಿತಿಯಡೆ ನಿಕ್ಲೆ ಒಂದು ವಿಶೇಷವಾದ ಒಂದು ಇಲ್ಲಡ ಮಲ್ಪಣಂಚಿನ ಕಾರ್ಯಕ್ರಮದ ರೀತಿ ಜೋಡಣೆ ಮಲ್ತೊಂದು ಬೈದಾರೆ ನಿಕ್ಲೆಗೆ ನೆತ್ತ ಬಗ್ಗೆ ನಿಕ್ಲೆ ಆ ರೀತಿದ ನಿಕ್ಲ ಪ್ರತಿಕ್ರಿಯೆ ಎಂಚ ಜೋಡಣೆ ಮಲ್ತೊಂಡಾರೆ ಆತಂಡ ಜನಕ್ಲೇನ ಆತನ ಭಕ್ತಾಭಿಮಾನಿಲೇನ ಅಕ್ಕನಕ್ಲ ದಾದ ಪ್ರತಿಕ್ರಿಯೆ ತಿಕ್ಕೊಂದುಂಡು ಈ ಅರಶಿನ ಕುಂಕುಮ ಕೊರ್ಪುನಿಟ್ಟು ಬಾರಿ ಖುಷಿ ಆವೊಂದುಂಡು ಜನಕಲೆಗ್ಲ ಮಸ್ತ್ ಒಂಜಿ ಖುಷಿ ಇಟ್ಟು ನೆನ್ನೆ ಎದ್ಕೊಂಡು ಎಂಕಲೆ ಎದ್ಕೊಂಡು ಆಕಲು ಬಾರಿ ಖುಷಿ ಇಟ್ಟು ನೆನ್ನೆ ದೆತೊಂದುಲ್ಲೇರು ಪಂಡ ನಮ್ಮ ಇಲ್ಲದ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿನ ನಮ್ಮ ಮೂಲು ತೋಚ್ಪಾದ ಕೊರೊಂದುಲ್ಲ ಪಂಡ ಅರಶಿನ ಕುಂಕುಮ ಕೊರ್ದು ಒಂಜಿ ಬಿನ್ನೆರೇನು ನಮ್ಮ ಇಲ್ಲಾಗ ಎದ್ಕೊಂಡು ಎಂಚಾನೆ ಅವೇ ಕ್ರಮಟ್ಟು ಈ ಹಿಂದೂ ಒಂದು ಅರಶಿನ ಕುಂಕುಮ ಕೊರ್ದು ನಮ್ಮ ಜನಕಲೇನು ಎದ್ಕೊಂದುಲ್ಲ ಭಕ್ತಾದಿಲೇನು ಈ ಕಾರ್ಯಕ್ರಮ ನಿಕ್ಲ ಕಾಂಡೇರ್ದು ಬಯ್ಯ ಮುಟ್ಟ ಮಲ್ತೊಂದುಲ್ಲರ ಅತ್ ಖಾಲಿ ಒಂತೆ ಪೊರ್ತು ಮಾತ್ರ ಮಲ್ಪುನ ಆ ರೀತಿ ನಿಕ್ಲೆಯನ್ನು ಜೋಡಿಸವರು ಯಾಕೆ ಏತು ಸಂಖ್ಯೆನ ನಿಕ್ಲೆ ಅಕ್ಕನಕ್ಲೆಯನ್ನು ಜೋಡಿಸವನ್ನು ಉಳ್ಳರು ಒಂದು ಕಾಂಡ 8 ಗಂಟೆಗೂ ಶುರುವಾಂಡ ಸಾಧಾರಣ ಮಧ್ಯಾಹ್ನ 1-1:30 ಗಂಟೆ ಮುಟ್ಟ ಎಂಕ್ಲು ಈ ಅರಶಿನ ಕುಂಕುಮದ ಕೊರ್ಪನ ನೆನ್ನೆ ಕಾರ್ಯಕ್ರಮವನ್ನು ಜೋಡಿಸೋದಿಲ್ಲ ನೆಟ್ಟು ಸಾಧಾರಣ 5 ಜನ ಎಂಕ್ಲು ಕೊಂಜನಕಲು ಉಲ್ಲ ನೆಟ್ಟು ಸ್ವಾಗತ ಸಮಿತಿದ ವಿಶೇಷವಾದ ಅಕ್ಲ ಮಲ್ಪಣಂಚಿನ ಸೇವೆ ಅಕ್ಲೆಗೆ ಮಸ್ತ್ ತೃಪ್ತಿ ಉಂಡು ಎಡ್ಡೆ ರೀತಿದ ಒಂಜಿ ಅಕ್ಲೆಗೆ ಖುಷಿತ ವಿಚಾರ ಪಣ್ಣೊಂದು ಸ್ವಾಗತ ಸಮಿತಿನ ನಿರ್ವಹಣೆ ಮಲ್ತೊಂದಿತ್ತಿನ ತಂಡಲಿಗೆ ಮಾತ ಶುಭ ಹಾರೈಶರ್ಕ ಸುಬ್ರಹ್ಮಣ್ಯೇಶ್ವರನ ಅಷ್ಟಬಂಧ ಬ್ರಹ್ಮಕಲಶ ಕಾರ್ಯಕ್ರಮದ ನಾನೊಂಜಿ ವಿಶೇಷತೆ ಕಾರ್ಯಕ್ರಮ ಪಂಡ ಮೂಲ ಬತ್ತಿನಕ್ಲೆಗೆ ಒಂಜಿ ಬಾಜಿಯಲ್ದ ವ್ಯವಸ್ಥೆ ಮುಖ್ಯವಾದ ಮೂಲ ಮಲ್ಪಣಂಚಿತ್ತ ಅನ್ನ ಸಂತರ್ಪಣೆದ ವ್ಯವಸ್ಥೆಗೆ ಮುಖ್ಯವಾದ ಬೋಡೈನಾಂಚಿನ ಜಲತ್ತ ವ್ಯವಸ್ಥೆ ಆತನ ನೀರಿದ ವ್ಯವಸ್ಥೆ ಮಲ್ತೊಂದಿಪ್ಪುನ ಈ ನೀರಿದ ವ್ಯವಸ್ಥೆನೆ ಅತಿ ಅಚ್ಚುಕಟ್ಟಾದ ಮಲ್ಪುನ ಆ ರೀತಿ ಪಂಡಂದಂಡ ನೀರ್ದ ಟ್ಯಾಂಕಿ ಅತಿ ಎತ್ತರಡು ದೂರಡು ದೀವೊಂದು ಬತ್ತನ ಆ ನೀರ್ದ ಟ್ಯಾಂಕಿ ನೀರು ಏತು ಪುರ್ತುಗು ಮುಗಿ ಉಂಡು ಅವನು ಎಂಚ ಗುರುತಿಸವನೊಂದು ಪಂಪಿನ ರೀತಿಡಿ ಐಕೊಂಜಿ ವಿಶೇಷವಾದ ಮುಲ್ಪದಕ್ಕೊಂಜಿ ಸಾಧನ ಮಲ್ತೇರಿ ನಮ್ಮ ಭಗವದ್ಜೋಜನ ಆ ನೀರ್ದ ಟ್ಯಾಂಕಿದ ಮಿತ್ತಿಗೆ ಕಟ್ಟದೆ ಆ ನೀರ್ದ ಟ್ಯಾಂಕಿದ ನೀರು ಖಾಲಿಯ ಒಂದು ಬಣ್ಣಗ ಆ ಭಗವದ್ಜದ ತೀರ್ಥ ಬರೊಂದುಪ್ಪುಂಡು ಅವೇನೇ ಎಂಗ್ಲು ಸೂಚನಾ ಫಲಕ ಬಂಡದ ಯೋಚನೆ ಮಲ್ತೊಂದು
ಆ ರೀತಿಯಾದ ನೀರನ್ನು ತುಂಬಿಸೋಣಂಚಿನ ವ್ಯವಸ್ಥೆನ ಅಚ್ಚುಕಟ್ಟಾದ ಈ ಭಾಗಡು ಮಲ್ತೊಂದು ಬರೊಂದುಲ್ಲೇರು ಬಂದುಳೆ ಈ ರೀತಿದ ಒಂದು ವ್ಯವಸ್ಥೆ ವಿನೂತನವಾಯಿನಂಚಿನ ವ್ಯವಸ್ಥೆಯನ್ನು ನಮ್ಮ ಪದಾಳ ಸುಬ್ರಹ್ಮಣ್ಯೇಶ್ವರನ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶಡ್ ಒಂದು ಆತೆ ತೋಜಸ್ವ ಒಂದು ಬರೊಂದುಲ್ಲೇರು ನಮ್ಮ ಇತ್ತದ ಪೊರ್ತುಗು ಅಕ್ಲು ಮಾತಿರಲ್ಲ ಸ್ವಯಂ ಸೇವಕರು ನಮ್ಮ ಒಟ್ಟಿಗೂ ಈ ಬಾಗಡು ಪಾಲ್ಪಡೆ ಒಂದು ಈ ಸೇವೆಡು ಮಲ್ತೊಂದುಲ್ಲೇರು ನಮ್ಮ ಅಕ್ಲನು ಇನಿತ ದಿನಟು ವಾರೀತಿ ಮುಲ್ಪ ಕಾರ್ಯಾಚರಣೆ ಮಲ್ತೊಂದುಲ್ಲೇರು ಪಂಡದೆ ಪಾತೆರ್ಪ ಒಂದು ಬರ್ಕ ಮುಲ್ಪದ ಐತೊಟ್ಟಿಗೂ ಸ್ವಚ್ಛತಾ ಸೇವೆ ಅತಿ ಪ್ರಾಮಾಣಿಕವಾದ ಮಾತಿರಲ್ಲ ಈ ಸ್ವಚ್ಛತಾ ಸೇವೆದೊಟ್ಟಿಗೂ ಮೂಲು ಸ್ವಯಂ ಸೇವಕರನ್ನ ಈ ಸೇವೆಯನ್ನು ಅತಿ ಉತ್ಸಾಹ ಮಲ್ತೊಂದುಲ್ಲೇರು ಸ್ವಯಂ ಸೇವಕರನ ಸೇವೆ ಪಂಡ ನಮ್ಮ ನೆನಪೆರಜ್ಜಿ ನಮ್ಮ ಎಂಚಿನ ಒಣಸಿದ ವ್ಯವಸ್ಥೆ ಪುರ ಅದು ಮುಗಿದು ಪೋಪುಂಡ ಪುಲ್ಲಕಂಡ 5 ಗಂಟೆ ಹಿಡಿದು ಪ್ರಾರಂಭ ಮಲ್ತಿನಂಚಿತ್ನ ಈ ಸೇವಾ ಕರ್ತೆರ್ನಕ್ಲು ರಾತ್ರಿ 1 ಗಂಟೆ 2 ಗಂಟೆ ಮುಟ್ಟಲ ತನ್ನ ಸೇವೆಯನ್ನು ಪ್ರಾಮಾಣಿಕವಾದ ಏರ್ನೆಲ್ಲ ಸೂಚನೆ ಇಜ್ಜಂದೆ ಸ್ವಯಂ ಪ್ರೇರಿತವಾದ ಮಲ್ತೊಂದುಲ್ಲೇರು ಬಲೆ ಬಂದುಳೆ ನಮ್ಮ ಆ ನೀರಿದ ಸಮಿತಿ ಅಂಚನೆ ಸ್ವಯಂ ಸೇವಕರ ಸಮಿತಿ ದಕ್ಕಲನೊಟ್ಟಿಗೂ ಒಂಜಿ ಮುಕ್ತವಾದ ಅಕಲ್ನ ದಾದ ಭಾವನೆ ಉಂಡ ಐನು ಮಾತ್ರೆಗಳ ತೆರಿಪವನಂಚಿನ ಒಂಜಿ ಪ್ರಯತ್ನ ಮಲ್ತೊಂದುಲ್ಲ ದುಂಬಾದ ನೀರಿದ ಸಮಿತಿದ ಸಂಚಾಲಕರ ಏನಂಚಿತ್ನ ಜಗದೀಶ್ ಕುಮಾರ್ ಪರಕಾಜೆ ನಮ್ಮೊಟ್ಟುಗುಳ್ಳೇರೆ ಅರ್ನ ವಿಚಾರಣೆ ಕೇಳುಂದಾಂಡ ಜಗದೀಶ್ ಅನ್ನ ಏತು ದಿನೋಡ್ ದಿಂಚಿ ಮೂಲು ಈ ಸೇವೆ ಜೋಡಿಸೊಂದುಲ್ಲಾರು ಎಂಚ ಕಾರ್ಯಕ್ರಮನು ಮಲ್ತೊಂದುಲ್ಲಾರು ನೀರಿದ ವ್ಯವಸ್ಥೆದ ಹೆಂಗ್ ಕೇಂಡ ಆ ಫ್ಲಾಗ್ ಮಿತ್ತು ತೀರ್ತು ತೂದು ಐತ ಜಡ್ಜ್ಮೆಂಟ್ ಇಡೆ ನಿಕ್ಲ ಆ ನೀರಿನ ಜಿಂಜಾನಂಚಿನ ಕೆಲಸ ಮಲ್ತೊಂದುಲ್ಲಾರು ಬಂದು ಈ ರೀತಿದ ಯೋಚನೆ ನಿಕ್ಲಾಗ ಎಂಚ ಬತ್ತಂಡಿ ಅವು ಏಪಲಾರು ಭಟ್ರು ಮಿತ್ತು ಪೋದು ತೂ ಒಂದಿತ್ತೀನಿ ಲಿಂಚಿಗೆ ಅಂಚ ಯಾನು ಪಂಡೆ ಅಂಚ ಮಲ್ಪ ಗಾವಂಡದು ಅಂಚ ಮಲ್ತನಿ ಆ ಟ್ರಿಪ್ಪುದ ಲೆಕ್ಕ ಒಂಜಿ ಅವು ತೂಯರಬೇಡ ದೂರ ಹೊಡೆದ ತೂಯರಬೇಡದು ಅಂಚ ಅವು ದೂರ ಹೊಡೆದ ತೂಂಡ ನಿಂಕ್ ನೀರು ಫುಲ್ ಆಂಡ ಇಂದಾಪುಂಡು ಭಗವಧ್ವಜ ಮಿತ್ತು ಹೋಗ್ಪುಂಡು ತಿರ್ತು ಬತ್ತಂದ ಭಗವಧ್ವಜ ತಿರ್ತು ಬರ್ಪುಡು ಅಂಚ ಮಲ್ತ ಅವು ಒಂಜಿ ಎಂಕ್ಲು ಸೇವೆ ಮನ್ಪರಿಸುವ 2 ತಿಂಗಳು ಆಂಡ್ ಅಂಡ ಕಾರ್ಯಕರ್ತನೊಟ್ಟಿಗೆ ಇಂದೆಲ್ಲ ಮಲ್ತೊಂದಿಲ್ಲ. ಧನ್ಯವಾದ ಜಗದೀಶ್ ಕೊಡಂಗಿ ಅಂಚನೆ ನಮ್ಮ ಜಗದೀಶ್ ಪರಕ್ಕಜ ಇಮೇಲೆಗೆ ಧನ್ಯವಾದ ಕೊರೊಂದು ನಾನೊಂಜಿ ಸ್ವಚ್ಛತಾ ಸಮಿತಿಡೆ ಮೂಲು ಸೇವೆಯನ್ನು ಮಲ್ತೊಂದಿತ್ತಿನಾರು ಶೇಖರ್ ಗೌಡ ಪಂಚೇರ್ ಇಮೇರಿನ ತಂಡ ಇಡೀ ದಿನ ಮೂಲು ಒವೇ ರೀತಿದ ಒಂಜಿ ಕಜವನ್ನು ತೋಜಂದಿಲಕ ಎಡ್ಡ ರೀತಿಡೆ ಸ್ವಚ್ಛತೆ ಮಲ್ತೊಂದು ಮುಲ್ಪ ಪ್ರಶಂಸನೀಯ ಪ್ರತಿವರಿ ಬತ್ತಿನಕ್ಕೆಲ್ಲ ಒಂಜಿ ಈತ ಮಲ್ಲ ಕಾರ್ಯಕ್ರಮ ಆನಂದಾಂಡ ಅವಳೊಂಜಿ ಕಾರ್ಯಕ್ರಮ ಆ ಒಂದಿನ ರೀತಿಡು ಸ್ವಚ್ಛತೆ ಮಲ್ತೊಂದುಲ್ಲೇರು ಅರ್ನ ಪಾತ್ರೆಡು ಈ ಸ್ವಚ್ಛತಾ ವಿಭಾಗನ ಜೋಡಿಸಿನ ರೀತಿಯನ್ನು ಪನ್ಪಿನಾಂಡ ಶೇಖರಣ್ಣ ಆ ರೀತಿ ಏತು ದಿನೋಡ್ ದಿಂಚಿ ಸ್ವಚ್ಛತಾ ಕಾರ್ಯಕ್ರಮ ಜೋಡಿಸೊಂದುಲ್ಲಾರು ಎಂಚ ನಿಕ್ಲ ತಂಡನು ನಿಕ್ಲೆ ಮುಲ್ಪ ಆ ಈ ವ್ಯವಸ್ಥೆ ಜೋಡಿಸೊಂದುಲ್ಲಾರು ಬಂಡ ಮುರಣಿ ಬ್ರಹ್ಮಗಳ ಶುರುವ ಆಪಣ ಹಿಡಿದು ಎಲ್ಲ ಮುಟ್ಟಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಎಂಕಲ್ನ ಧರ್ಮಸ್ಥಳ ಯೋಜನೆದ ಪರವಾದ ದಿನಕ್ಕೊಂದು ಈತದ ತಂಡಗಳೇನು ಲೆತ್ತದು ಒಳ್ಪಿಗೆ 8 ಗಂಟೆ ಇರ್ದು ಸಾಧಾರಣ ಬೈಯಾಗ 9 ಗಂಟೆ ಊಟ ಏನು ಮುಲ್ಪ ಸ್ವಚ್ಛತಾ ಕಾರ್ಯಕ್ರಮ ಅಂತ ಅಂಚ ಸ್ವಚ್ಛತಾ ಕಾರ್ಯಕ್ರಮನು ಏನು ಯಶಸ್ವಿಯಾದ ಒಳ್ಪಿಗೆ ಮಂತೊಂದು ಪಂಡ ಇತ್ತೆ ಒಂದು 2ನೇದ ಮುಲ್ಪದ ಬ್ರಹ್ಮಕಲಶದ ಇತ್ತೆ ಸ್ವಚ್ಛತಾ ಕಾರ್ಯಕ್ರಮ ಭಾಗವಹಿಸ ನನ್ನ ಹೊರ ನಾ ಈ ಬ್ರಹ್ಮದ ಕಲಸಕ್ಕೂ ದುಂಬುದ ಬ್ರಹ್ಮ ಕಲಸ ಉಂಟ ಈ ಸ್ವಚ್ಛತಾ ಕಾರ್ಯಕ್ರಮ ಒಂದು ಮಣ್ಕೊಡು ಕೊಂಚ ಆಸೆ ಉಂಟು ಅಂಚ ದೇವರು ಅಲ್ಲ ನನ್ನವರತ್ತ ಬ್ರಹ್ಮ ಕಲಸಗಳ ಏನ ಸ್ವಚ್ಛತಾ ಕಾರ್ಯಕ್ರಮ ಎತ್ತ ಹೊಡನಿ ದೇವರ ಪ್ರಾರ್ಥನೆ ಖಂಡಿತ ಅದಲ್ಲ ಅರ್ನ ಅಪೇಕ್ಷೆ ಅತನ ಅರ್ನ ಆಶೆ ಭಗವಂತ ಈಡೇರಿಸೋದು ಪಣೊಂದು ಒಂಜಾತು ಸ್ವಯಂ ಸೇವಕ ಸಮಿತಿ ಈ ಬೇತ ವಿಭಾಗದ ಜೋಡಿಸಾಯನಂಚಿನ ಮುಖ್ಯವಾದ ಸ್ವಯಂ ಸೇವಕರು ಎರೆಗ್ಲ ಗೊತ್ತಿದ್ದಂದ ತೆರೆ ಮರೆಯಲ್ಲಿ ರಾತ್ರಿ ಪಗೆಲು ಈ ಭಾಗದ ಈ ಕಾರ್ಯಕ್ರಮ ಯಶಸ್ವಿ ಮಲ್ಪುಣಂಚಿತ್ನ ಭಕ್ತಾಭಿಮಾನಿಗಳು ಪಂಡ ಮುಲ್ಪದ ಸ್ಥಳೀಯ ಕಾರ್ಯಕರ್ತರನಕ್ಲಿ ಸ್ಥಳೀಯ ಜವಣಿಯರ್ನಕ್ಲಿ ಸ್ವಯಂ ಸೇವಕ ಸಮಿತಿ ಮೊಕ್ಕಲ ವಾರೀತಿದ ವ್ಯವಸ್ಥೆಯನ್ನು ಜೋಡಿಸೊಂದುಲ್ಲೇರು ಪಂಡದ ಮೊಕ್ಕಳ ಪಾತ್ರಗ ವಾರೀತಿ ನಿಕ್ಲೆ ಸ್ವಯಂ ಸೇವಕರನ್ನು ಜೋಡಿಸೊಂದಾರೆ ಎಂಚ ನಿಕ್ಲ ಕಾರ್ಯವ್ಯಾಪ್ತಿ ಅತಂಡ ವಾರೀತಿ ಏತು ಪೊರ್ತುಗು ನಿಕ್ಲ ಕಾರ್ಯಕ್ರಮ ಎಂಕ್ಲನ ಮೇನ್ ಕಾರ್ಯವ್ಯಾಪ್ತಿ ಪಂಡ ಅನ್ನದಾನ ಅನ್ನ ಛತ್ರಡ್ ಸೊ ಕಾರ್ತಿಕೇಯ ಅನ್ನ ಛತ್ರಡ್ ಫಸ್ಟ್ ಶಿವರಾಜ್ ಭಟ್ಕೊಂಟಿನಿ ಅರ್ನ ನೇತೃತ್ವಡ್ ಅಡಿಗೆದ ರೆಡಿ ಆಪುಂಡು ಆ ಅಡಿಗೆದ ವಿವಿಧ ಬಗೆತ ಆಹಾರ ರೆಡಿ ಆಯ್ನ ನಮ್ಮ ಏತು ಸೆಟ್ ಬೋರ್ಡು ಆತ ಸೆಟ್ ಅರೇಂಜ್ಮೆಂಟ್ ಮಂತದು ನಮ್ಮ ವಿವಿಧ ಸಂಘಟನೆಗಳ ಕಾರ್ಯಕರ್ತರನ್ನ ಥ್ರೂ ಅವೇನ ಸರಿಯಾದ ಜೋಡಿಸಾದು ಅಚ್ಚುಕಟ್ಟಾದ ಬತ್ತನ ಭಕ್ತರಿಗೆ ಅವನು ಅನ್ನಪ್ರಸಾದ ವಿತರಣೆ ಆಪನಂಚಿನ ಕೆಲಸ ಇಂಕ್ಲು ತೂವೊಂದುಲ್ಲ ಐತ ಬೊಕ್ಕ ಓವೆ ಒಂಜಿ
ಸ್ವಚ್ಛತೆದ ಕಾರ್ಯ ಅವಡಲ್ಪ ಅನ್ನ ಛತ್ರಾಡು ಅವೇನು ನಮ್ಮ ಸ್ವಯಂ ಸೇವಕರನ್ನ ಮುಖ್ಯಸ್ಥರ ಹತ್ರ ನಮ್ಮ ಅಕ್ಲೇನು ರೀಚ್ ಔಟ್ ಆದು ಐಟಿ 7 ಜನ ನಮಕ್ ಸ್ವಯಂ ಸೇವಕರ ಅವಳು ಬೋರ್ಡು ఒక ಅಡಿಗೆ ಬಲಸೇರ ಅವಾರ್ಡ್ ಅಲ್ಪ ಒಂಜಿ ವ್ಯವಸ್ಥೆದ ನಿಮಿತ್ತ ಏರ್ಪೋರ್ ಅಲ್ಪ ಸ್ವಯಂ ಸೇವಕರ ಬೋರ್ಡು ಅಕ್ಲೇನ್ ಪೋರ ನಮ್ಮ ತಂಡ ಅವೇನು ತೂ ಒಂದು ನಮ್ಮ ವ್ಯವಸ್ಥೆ ಮಂತಂದುಲ್ಲ ಇಂದಿನಟ್ಟು ಓವೇ ಒಂಜಿ ಸಮಸ್ಯೆ ಬರನ್ಲಕ್ಕ ಗೊಂದಲ ಒಂದಿಲಕ್ಕ ನಮ್ಮ ಅಲ್ಪ ತೂ ಒಂದು ಬೈದ ಅಂಚಾದು ಪೂರ ಎಡ್ಡೆಡೆ ಆವೊಂದುಂಡು. ವಿಶ್ವಾಸದ ಆತ್ಮವಿಶ್ವಾಸದ ಪಾತ್ರ ದೇವರನ ಕಾರ್ಯಕ್ರಮವನ್ನು ಪೊರ್ಲ ರೀತಿಯ ಮಲ್ತೊಂದುಲ್ಲ ಪಂಪಿನ ವಿಚಾರ ಐತೊಟ್ಟಿಗೂ ನಾನೊಂಜಿ ಸೇವಾ ವಿಭಾಗ ಈ ಬ್ರಹ್ಮಕಲಶದ ಸೇವೆಡು ಎಂಕೆಲ್ಲ ಒಂಜಿ ಪಾಲು ಪಡೆಯುವ ನೋಡು ಎಂಕೆಲೆನಲ್ಲ ಆರ್ಪಿನ ಎಂಕೆಲ ಒಂಜಿ ಆತ್ಮತೃಪ್ತಿಗೆ ಬೋಡಾಪಿನ ಸೇವೆ ಎಂಕೆಲ್ಲ ಕೊರಡು ಪಂಡದು BMS ಆಟೋ ಚಾಲಕ ಮಾಲಕರ ಸಂಘದ ಆಟೋ ಚಾಲಕಿಯರನ್ನ ಕ್ಲೇನು ಸೇರ್ಸ ಒಂದು ಉಪ್ಪಿನಂಗಡಿ ಇರ್ದು ಈಡೆಗೆ ಪೆರಿಯಡ್ ಕರೆದು ಈಡೆಗೆ ಬರ್ಪಿನಂಚಿತ್ತ ಈಡೆ ಬರ್ಪಿನ ಭಕ್ತಾಭಿಮಾನಿಗಳಿಗೆ ಉಚಿತವಾದ ಇಡೀ ದಿನತ್ತ ಆ ಮೂಜನ ದಿನತ್ತ ಕಾರ್ಯಕ್ರಮ ಯಶಸ್ವಿಯಾರಾಗ ಇಡೀ ದಿನತ್ತ ಉಚಿತ ರಿಕ್ಷಾ ಸೇವೆ ನೀಡಿಗೆ ಒದಗಿಸುವಂಚಿನ ಒಂಜಿ ಪ್ರಯತ್ನ ಮಾಡ್ತೀರಿ ಬಲೆ ನಮ್ಮ BMS ಆಟೋ ಚಾಲಕ ಮಾಲಕರ ಸಂಘದ ಉಪ್ಪಿನಂಗಡಿ ವಲಯದ ಅಧ್ಯಕ್ಷರಾಯನಂಚಿತ್ನ ಹರೀಶ್ ಪಟ್ಲ ಅಂಬೇರುಳ್ಳೇರೆ ಇಂಬೆರನ ಸೇವೆದ ಬಗ್ಗೆ ಇಂಬೆರಡ ಕೇನೊಂದು ಬರ್ಕ ಹರೀಶನ್ನ ನಮಸ್ತೆ ಮುರಣಿದ ದಿನೊಟ್ಟು ನಿಖಲ್ನ ಉಚಿತ ಸೇವೆನೆ ಎಡ್ಡೆ ರೀತಿ ಮಲ್ತಾರೆ ಬಂಡದು ಜನಕ್ಕೆಲ್ಲ ಪ್ರಶಂಸೆ ನುಡಿಗಳು ಬೈದೇನೆ ಆ ರೀತಿ ನಿಖಲ್ ಜೋಡಣೆ ಮಲ್ತಾರೆ ಎಂಕ್ಲೆಗ್ಲ ಒಂಜಿ ಆಸೆ ಇತ್ತು ಮುಲ್ಪದ ದಾದಾನ ಒಂಜಿ ಸೇವೆ ಮನ್ಪೋಡು ಬಂಡದು ಆಡ ಅಂದೊಂಜಿ ಎಡ್ಡೆ ಅವಕಾಶ ತಿಕ್ಕಂಡು ಪಾತ್ರ ದೇವಸ್ಥಾನದ ಇಂಚ ಬರ್ಪನ ಜನಕ್ಲೇನು ಲೆತ ಬರ್ತದೆ ಇಡೀ ಮುಟ್ಟಂಚಿನ ವ್ಯವಸ್ಥೆ ಬರಪಲ್ಲಿ ತೋಪಂಚಿನ ವ್ಯವಸ್ಥೆ ಸಾಧಾರಣ ಒಂಜಿ 30 ರಿಕ್ಷಾದಾಗ್ಲೇ ಎಂಕ್ಲ ಸೇವೆಯನ್ನು ಮಲ್ತೊಂದಿಲ್ಲ ಭಕ್ತಾದಿಲೇನ ಸ್ಪಂದನೆ ಅತನ ನಿಕ್ಲೆ ಫ್ರೀ ಆದ ಕಾಣುತ್ತದೆ ಜಪಡವನಂಚಿನ ಪೊರ್ತುಡು ಅಕಲ್ ಬರ್ತದೆ ದಾದ ಪಣೊಂದುಲ್ಲೇರೆ ನಿಕ್ಲೆಗೆ ಒಂಜಿ ಆ ರೀತಿದ ಕೃತಜ್ಞತೆಯನ್ನು ಕೊರೊಂದುಲ್ಲೇರೆ ಅಂದು ಪೂರ ಎಡ್ಡೆ ವಿಚಾರ ಎಡ್ಡೆ ಅವಾರ್ಡ್ ನಿಕ್ಲೆಗ್ ಅದೇವೇರು ನನ್ನಲ ಆಯುಷ ಆರೋಗ್ಯ ನಿಕ್ಲೆಗ್ ಕೊರಡು ನನ್ನಲ ಅಂಚಿನ ಸೇವೆ ಮಲ್ತನಂಚಿನ ಭಾಗ್ಯ ಕೊರಡು ಬಂದದ್ದು ಅಂತಾರೆ ನಿಜವಾಯಿನ ಲಾಭನು ಅಕ್ಲೆಗೆ ಭಕ್ತಾಬಿಲೇಲು ತೆರಿಪೊಂದುಲ್ಲೇರು ನಾನೊಂಜಿ ವಿಶೇಷವಾದಿನ ಒಂಜಿ ಸ್ವಯಂ ಸೇವಕ್ಕೆ ಮುಲ್ಪ ನಮ್ಮೊಟ್ಟುಗುಳ್ಳೇರು ಎಂಗಲನೆ ಊರ್ದ ಒಂಜಿ ಜವನೆ ಬೇತೆ ಬೇತೆ ಸಂಘ ಸಂಸ್ಥೆಡು ಜೋಡಿಸವನ್ನಾರು ಈ ಭಾಗದ ಸ್ವಯಂ ಸೇವಕ ಆದ ಸ್ವಚ್ಛತಾ ವಿಭಾಗ ಜೋಡಿಸವನ್ನ ತಂದ ಮೂಲ ಸ್ವಯಂ ಸೇವಕರನ ವಿಭಾಗನೆಲ್ಲ ಜೋಡಿಸವಂದಿತ್ತಿನಂಚಿನಾರು ರಾಜೇಶ್ ಕೊಡಂಗೆ ಇಮೇರ್ನ ವಿಶೇಷ ಪಂಡ ಎಂಗಲ ಬ್ರಹ್ಮಕಲಶ ಮೂಲ ಅನ್ನಲ್ಲ ಎಂಗಲ ಊರ್ದ ಬಸ್ ಸ್ಟ್ಯಾಂಡ್ ಒಂಜಿ ಪೊರ್ಲಾದು ತೋಜೋಡು ಪನ್ಪಿನಂಚಿತ್ತ ಒಂಜಿ ಯಾರನ್ನ ಸಂಕಲ್ಪಡು ಇನಿ ಆ ಬಸ್ ಸ್ಟ್ಯಾಂಡ್ಗೆ ಪುಳಿತ್ತಡಿ ಪನ್ಪಿನ ಈ ಜಾಗದ ಒಂಜಿ ಬಸ್ ಸ್ಟ್ಯಾಂಡ್ಗೆ ವ್ಯವಸ್ಥಿತ ರೀತಿಯಲ್ಲಿ ಒಂಜಿ ಪೇಂಟ್ ಮಲ್ತದೆ ಮಾತಿರಲ ಒಂಜಿ ತೂಪಿನಗ ಅಟ್ರಾಕ್ಟಿವ್ ಆಪಿನಂಚಿನ ರೀತಿಯಲ್ಲಿ ಆ ಬಸ್ ಸ್ಟ್ಯಾಂಡಿನ ಶೃಂಗಾರ ಮಲ್ತಿನಂಚಿನ ವ್ಯಕ್ತಿ ಎಂಕಲ್ನ ಊರ್ದ ಜವನೆ ಶ್ರೀಯುತ ರಾಜೇಶ್ ಕೊಡಂಗೆ ನಮಸ್ತೆ ರಾಜೇಶ್ವರ ಆ ಉದ್ದೇಶೋಡು ಇರ್ ಬಸ್ ಸ್ಟ್ಯಾಂಡ್ ಅಲಂಕಾರ ಮಲ್ತಾರ ಅತಂಡ ಇರೆಗೆ ಇರ್ನಲ್ಲ ಮಾರ್ಗದರ್ಶನ ಅತ ಇರ್ನ ಸ್ವ ಇಚ್ಛೆಡು ಮಲ್ತಾರ ಮಾರ್ಗದರ್ಶನ ಇರ್ಲಿಜ್ಜೆ ಎನ್ನ ಸ್ವ ಇಚ್ಛೆಡು ಮಲ್ತಿನ ಅತ್ತ ಮಾತ ಕಡೆಟ್ ಡೆಕೋರೇಷನ್ ಆದಿಪ್ಪನಾಗ ನಮ್ಮ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಒಂಜಿ ನೀಟ್ ಆದಿಪ್ಪಡ ಒಂಜಿ ಉದ್ದೇಶದ ಇದು ಮಲ್ದಿನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿನಕ್ಲಿ ಬತ್ತು ಉಂತು ಅಂಚಿತ್ತ ಒಂಜಿ ಜಾಗ ಸಮಾಜಗೋಸ್ಕರ ತನ್ನನ್ನು ತಾನು ಅರ್ಪಣೆ ಮಲ್ತೋನ್ನ ರೀತಿಡಿ ಒಂಜಿ ಆ ಕೆಲಸ ಮಲ್ಪಗ ಸಾರ್ವಜನಿಕರು ಬತ್ತು ಕುಲ್ಲಂಚಿನ ಬಸ್ ಸ್ಟ್ಯಾಂಡ್ ಒಂಜಿ ವ್ಯವಸ್ಥಿತವಾದ ಮಲ್ಪಗ ಅಂತ ಪಂಪಿನ ಉದ್ದೇಶದೊಟ್ಟಿಗೂ ಎಡ್ಡೆ ಉದ್ದೇಶದ ಇದು ಮಲ್ತೇರೆ ಅರೆಗ್ಲ ಭಗವಂತೆ ಆಯುರ ಆರೋಗ್ಯ ಶಕ್ತಿ ಕೊರ್ದು ನನಾತ್ ಸಮಾಜ ಸೇವೆ ಮಲ್ಪನಂಚಿನ ಶಕ್ತಿನ ಕರುಣಿಸವಡು ಪಂಡದು ಅರ್ನ ಸೇವೆಗೆ ನಮ್ಮ ಸುದ್ದಿ ಚಾನೆಲ್ದ ಮುಖಾಂತರ ಒಂಜಾತ್ತು ಶುಭ ನುಡಿಗಳನ್ನು ಪಣೊಂದುಲ್ಲ ನಾನೊಂದು ವಿಶೇಷ ಕಾರ್ಯಕ್ರಮ ಮೂಲ ಈ ಭಾಗಡ್ ಜೋಡಿಸೊಂದುಲ್ಲ ಈ ಪಾಕಶಾಲೆ ಎಂದು ಪಂಪಿ ನಾವು ಅತಿ ಮುಖ್ಯವಾದ ಅಂಚಿತ್ನ ವಿಭಾಗ ಆ ಪಾಕಶಾಲೆ ಬತ್ತಿನಂಚಿನ ಭಕ್ತಾಭಿಮಾನಿಗಳಿಗೆ ಒಂಜಿ ವನಸ್ಸಿ ಕೊರದಿನ ಅಂಚಿ ಬುಕ್ಕ ಐಡ್ದು ಎಲ್ಲದ ದಿನದ ದಿನ ಮುಲ್ಪ ಜನಕ್ಲೆನ ಈ ಒಂಜಿ ಕೂಡಿಗೆ ಸೇರೊಂದುಂಡು ಜಾಸ್ತಿ ಆವೊಂದುಂಡು ಆ ಇನಿತ ಆಯ್ನಂಚಿನ ರಾತ್ರಿದ ಕಾರ್ಯಕ್ರಮ 12 ಗಂಟೆಗೆ ಮುಗಿದ್ನಾಂಡ ಆ 12 ಗಂಟೆ ಬುಕ್ಕ ಏರೆಗ್ಲ ಗೊತ್ತಿಜ್ಜಂದೆ ಒಂಜಿ ಅತಿ ಎಡ್ಡೆ ರೀತಿದ ಒಂಜಿ ಸೇವೆಯನ್ನು ಮಲ್ತೊಂದಿಪ್ಪನಂಚಿನಕ್ಲೆ ಆ ಪಾಕಶಾಲೆ ಸ್ವಚ್ಛತಾ ವಿಭಾಗ ಜೋಡಿಸೈನಕ್ಲೆ ಮುಕ್ಕಲ್ನ ಕಾರ್ಯವ್ಯಾಪ್ತಿ ಶುರು ಆಪಿನೇ ರಾತ್ರಿ 11 ಗಂಟೆ ಇರ್ದು ಬೊಕ್ಕ ಕೋಡದ ದಿನಟ್ಟು ರಾತ್ರಿ 11 ಗಂಟೆ ಇರ್ದು ರಡ್ಡರೆ 3 ಗಂಟೆ ಮುಟ್ಟ ವ್ಯವಸ್ಥಿತವಾದ ಜೋಡಿಸೊಂದು ಇನಿ ಬಲ್ಪಣಗ ನಮ್ಮೊಟ್ಟಿಗೂ ಕೂಡ ಸೇರ ಒಂದು ಬರ್ಪನಂಚಿತ್ತ ವ್ಯವಸ್ಥೆ ಮುಕ್ಕಲ್ಲ ಮುಕ್ಕಲು ಸ್ವಚ್ಛತೆ ಆ ರೀತಿ ಮಲ್ತೊಂದು ಬರ್ತೀರಿ ಎಂಚ ಪುರ್ತಾ ಒಂದುಂಡು ಮಕ್ಕಳು ಏ ಪುರ ಸೇರ್ದು ಎಂಚ ರೀತಿ ಮಲ್ತೊಂದು ಈ ಕಾರ್ಯಕ್ರಮ ಪನ್ಪಿರೇನೆ ಅಕ್ಲ ಮುಖಾಂತರನೇ ಕೇಳೊಂದು ಬರ್ಕ ಸ್ವಚ್ಛತಾ ವಿಭಾಗಡೆ ಬೇತೆ ಬೇತೆ ವಿಭಾಗ ಮಾತಿರಲ್ಲ ತೋಜು ನಂಚಿತ್ತ ವಿಭಾಗ ಅಣ್ಣ ನಿಕ್ಲ ವಿಭಾಗಡೆ ನಿಕ್ಲೆಗೆ ಮಾತ್ರ ಗೊತ್ತು ನಿಕ್ಲ ದಾದ ಸೇವೆ ಮಲ್ತಾರೆ ಬಂಡದಿಂದ ಆ ಭಕ್ತಿಡಿ ಮಲ್ಪನಂಚಿಂದ ನಿಕ್ಲ ಸೇವೆನೆ ವಾರಿತಿಡಿ ನಿಕ್ಲ ಪುರ ಮಲ್ತೊಂದುಲ್ಲ ದಯಪಂಡ ಮನದಾನಿಗೆ ಅಡಿಗೆ ತಗ್ಲೆಗ್ ವ್ಯವಸ್ಥೆ ಆವಡು ದಯಪಂಡ ಆ ದಿಕ್ಕೆಲ್ದ ಪುಣ್ಯದ ಎತ್ತುಜಿ ನಲ್ಲು ಸ್ವಚ್ಛತೆ ಆವಡು ಅವು ಪೂರ ಆಯ್ಜಿನ ಮನದಾನಿಗೆ ನಮಕ್ ರೆಡಿ ಆಪುಜಿ ಐನ್ ಮನ್ಪುಡ ಆಪು ನಮ್ಮ ಅಷ್ಟದ ಬೆಲೆ ಏತು ಜನ ಜೋಡಿಸ ಒಂದು ಐನ ಜಿಎಲ್ ಜನ ಪುರ ಸೇರಿ ಒಂದು ಮಂತ ಇಂತ ನಮ್ಮ ಹರಿಸೇರು ಚಿದಾನಂದೇರು ರಾಜೇರು ಚೀನು ನಮ್ಮ ಹರಿಸೇರು ಕಿರಾಣಿ ಪೂರ ಜವನ್ ಇರ್ಲ ನಮ್ಗೆ ಏರ್ಲ ಒಂದು ಅಂತ ಇಜೇರು
ದಯಪಂಡ ಪೂರ ಬತ್ತದ ಸೇರೊಂದು ಮಂತೊಂದುಲ್ಲೇರು ದಯಪಂಡ ಅವು ಮನ್ಪೋಡ ಆಪುಂಡು ನಮ ಈಜಿನ ಅಕ್ಲಿಗ್ಲ ಬಂಗ ಉಂಟು ಅಲ್ಪ ನಮ ಮಂತ್ ಕೊರಡು ಆಪುನ ಇನ್ನು ಆ ರಾತ್ರಿ ಅಂಡ ರಾತ್ರಿ ಮಂತ್ ಏತ್ ದಿನೋಡ್ ದಿಂಚಿ ಮೂಲು ಜೋಡಿಸೋಂದುಲ್ಲರಣ್ಣ ಇನಿಕ್ 5ನೇ ದಿನ ಐಕ್ ದುಮ್ನಲ್ಲ ಇತ್ತ ಅಂಡ ಒಂದು ಕಾರ್ಯ ಬಣ್ಣದ ಅಂಚಿನ ಕಾರ್ಯ 4-5 ದಿನ ಹೊತ್ತೇನೆ ಇನ್ಕ್ ಎಡ್ಡೆ ರೀತಿಡ್ ತೆರೆಮರೆಯಲ್ಲಿ ಒಂಜಿ ಸೇವೆಯನ್ನು ಮಲ್ತೊಂದು ತನ್ನ ಮನಸ್ಸನ್ನು ತೃಪ್ತಿಪಡಿಸ ಒಂದು ಉಪ್ಪುನಂಚಿತ್ನ ವ್ಯಕ್ತಿನಕ್ಲೆ ಮಕ್ಕಳು ಎಡ್ಡೆ ರೀತಿಡ್ ಸೇವೆಯನ್ನು ಕೊರೊಂದುಲ್ಲೇರಿ ಮಕ್ಕಳಿಗೆ ಆ ಭಗವಂತೆ ಕುಡಾತೆ ಮನಸ್ಸಿಗೆ ತೃಪ್ತಿ ಕೊರಡು ಬಂಡದು ಶಾಂತಿ ಕೊರಡು ನೆಮ್ಮದಿ ಕೊರಡು ಬಂಡದು ನಮ್ಮ ಭಗವಂತಡ ಬೇಡೋನ್ಗ ನಮಸ್ತೆ. ವಿಶ್ವಸ್ತೋಡು ವಿಶೇಷವಾದ ಬತ್ತಿನಂಚಿತ್ನ ಭಿನ್ನೆರೆಂಡು ಮಾತೆರೆಲ್ಲ ಅರ್ಥ ಬಿರ್ತಿಡ್ ಸ್ವಾಗತ ಮಲ್ತೊಂದಂಚಿತ್ನ ಕಾರ್ಯಕ್ರಮ ಮಲ್ತೊಂದುಲ್ಲೇರಿ ನಮ್ಮ ಮುಲ್ಪದ ಈ ಭಾಗದ ಅಕ್ಕನಕ್ಲೆ ಅಣ್ಣನಕ್ಲೆ ಸೇರೊಂದು ಮಲ್ಪನಂಚಿತ್ನ ಸಮಿತಿ ಐಟೆ ಬೇತೆ ಬೇತೆ ಸಮಿತಿದ ಲೆಕ್ಕನೆ ಈ ಕಾರ್ಯಕ್ರಮ ಯಶಸ್ವಿ ಮುಲ್ಪದ ಕಾರ್ಯಕ್ರಮ ಮಲ್ತೊಂದು ಬತ್ತ ಆ ಕಾರ್ಯಕ್ರಮ ಇನಿ ವಿಶೇಷವಾದ ಬತ್ತಿನಂಚಿನಕ್ಲೆಗೆ ನಮ್ಮ ಪೂರ್ವ ಹಿರಿಯ ಮಲ್ತಿಲೆಕ್ಕಂಜಿ ಸಾಂಪ್ರದಾಯಿಕವಾಯಿನಂಚಿತ್ನ ಸ್ವಾಗತ ಸಮಿತಿ ಪಂಡ ಅವು ಬೆಲ್ಲ ನೀರು ಕೊರ್ಪನ ವಿಭಾಗ ಆ ಬೆಲ್ಲ ನೀರದ ವಿಭಾಗ ನಮಕ್ ಒಂಜಾತ್ ಬತ್ತಿನಕ್ಲೆಗೆ ಶುರುಕಾದ ಬೆಲ್ಲ ನೀರನ್ನು ಕೊರ್ದು ಸ್ವಾಗತಿಸ ಮಲ್ತೊಂದು ಬರ್ಪನಂಚಿತ್ನ ಈ ಒಂಜಿ ಸಮಿತಿದ ಸಂಕಲ್ಪ ಆದಿತ್ತನೆ ಈ ಸಮಿತಿ ಒಂಜಾತ್ ಅಕ್ಕನಕ್ಲೆಯನ್ನು ಜೋಡಿಸ ಒಂದು ಬೆಲ್ಲ ನೀರಿದ ವಿಭಾಗದ ಅಕ್ಲೆಯನ್ನು ಜೋಡಿಸದೆ ಬೆಲ್ಲ ನೀರು ಕೊರ್ದು ಬತ್ತಿನಕ್ಲೆಗೆ ಮನಸ್ಸಿನ ಒಂಜಿ ತಂಪು ಮಲ್ಪನಂಚಿತ್ನ ಒಂಜಿ ಕಜ್ಜನ ಮೂಲ ಮಲ್ತೊಂದುಲ್ಲೇರಿ ನಮ್ಮ ಆ ಬೆಲ್ಲ ನೀರಿಡು ಮಾತೆರೆಗ್ಲ ಒಂಜಿ ಪಾನೀಯದ ವ್ಯವಸ್ಥೆಯನ್ನು ಕಾಂಡೇರ್ದು ಬಯ್ಯ ಮುಟ್ಟ ರಾತ್ರಿವರೆಗೆ ಮುಟ್ಟ ಮೂಲ ಮಲ್ತೊಂದಿಂಚಿನ ಈ ಸೇವೆನು ಮಲ್ತೊಂದಿತ್ತಿನ ಒಂಜಿಗಳಿಗೆ ಆಕಲ್ನ ವಿಚಾರನ ಪಾತಿರ್ಗ ನಮಸ್ತೆ ಏತ್ ದಿನೋರ್ದಿಂಚಿನಕ್ಲಿ ಬೆಲ್ಲ ನೀರದ ವ್ಯವಸ್ಥೆ ಮಲ್ತೊಂದುಲ್ಲಾರೆ ಬತ್ತಿನಕಲ್ನ ಆ ಪ್ರತಿಸ್ಪಂದನೆ ದಾದ ಒಪ್ಪುಂಡು ಭಕ್ತಾಭಿಮಾನ ಎಂಕಲ್ನ 5ನೇ ದಿನ ಐನಿಕ್ಕೆ ಬ್ರಹ್ಮಕಲಶ ಶುರುವಾದ 5ನೇ ದಿನ ತಿಂಚಿ ಪಾನೀಯದ ವ್ಯವಸ್ಥೆ ತೊಡಗಿಸ ಒಂದುಲ್ಲ ಶರ್ಬತ್ ಪಾನಕ ಬಿಸಿನೀರು ಅಂಚನೆ ಚೌಳ್ ನೀರು ಬೆಲ್ಲ ಇಂದು ಪುರ ಮುಲ್ಪ ಫಸ್ಟ್ ಬತ್ತಲೆ ಕೊನೆ ಯಾಕ್ಲೆಗ್ ಬಾಯಾರಿಕೆ ವ್ಯವಸ್ಥೆನೆ ಎಂಕ್ಲ ಕೊರೊಂದುಲ್ಲ ಕಾಂಡೇರ್ದು ರಾತ್ರಿ ಮುಟ್ಟ ಮಲ್ತೊಂದುಲ್ಲರ ಅತೆ ಕಾಂಡೇರ್ದು ಮಧ್ಯಾಹ್ನ ಮುಟ್ಟ ಮಲ್ತದ ಉಂತವರ ಆ ರೀತಿದ ನಿಕ್ಲ ಸೇವೆ ಬುಕ್ಕ ನಿಕ್ಲೊಟ್ಟಿಗೂ ಕೂಡಿಗೆ ಏತೇತಿ ಜನ ನಿಕ್ಲ ಎಂಚ ಶಿಫ್ಟ್ ದಾದ ಮಲ್ತೊಂದುಲ್ಲರ ಎಂಕ್ಲ ಶಿಫ್ಟ್ ಪಂಡ ಉಂತುಂತುದು ಬಚ್ಚುನತೆ ಐಕೋಸ್ಕರ ಸಾಧಾರಣ ಮಧ್ಯಾಹ್ನದ ಮನಸ್ಸು ಮುಟ್ಟ ಒಂತ ಜನ 3 ಜನ 4 ಜನ ಮುಲ್ಪ ಇಪ್ಪು ಅವಿಡ್ದು ಬುಕ್ಕ ಪರಪ ಎಂಕ್ಲ ಸ್ವಯಂ ಸೇವಕರಾದ ಪರಪ ಬೇತೆ ಜನ ಬರ್ಪನಕ್ಲ ಸೇರೋಣ್ ಪೇರು ಏರ್ಲ ಪನೋಡದು ಜಾಕ್ಲಕ್ಲೆ ತಾನಾದ ಬತ್ತದು ಎಂಕ್ಲ ಮಲ್ಪ ಸೇವೆ ಎಂಕ್ಲ ಮಲ್ಪ ಅನ್ನೋದು ಬರೋದುಲ್ಲೇರು ಬಂದುಳೆ ಅಕ್ಲಾದ್ ಉಂತುದು ಏತ್ ಬಚ್ಚಿನಲ್ಲ ದೇವರನ್ನ ಸೇವೆ ಪಂಪಿನ ಪ್ರೀತಿಡ್ ಈ ಭಾಗಡು ಎಡ್ಡೆ ರೀತಿದ ಯಶಸ್ವಿ ಒಂಜಿ ಪಾನೀಯ ನಿರ್ವಹಣೆ ಕೊರ್ಪಿನಂಚಿತ್ನ ನಿರ್ವಹಣೆ ಮಲ್ತೊಂದುಲ್ಲೇರ ಅಕ್ಲೆಗೆ ಭಗವಂತೆ ಕುಡಾತ್ ಶುಭ ಐಶ್ವರ್ಯ ಆರೋಗ್ಯ ನೆಮ್ಮದಿನ ಕರುಣಿಸೋಡು ಬಂಡದು ನಮ್ಮ ಮಾತಿರಲ ಬೇಡೋನ್ಗ ಬಂದುಳೆ ನಿಖಿಲತು ಒಂದುಲ್ಲರೆ ಅತಿ ವಿಜೃಂಭಣೆದ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪದಾಳ ಸುಬ್ರಹ್ಮಣ್ಯ ದೇವರಿಗೆ ನಡತೊಂದುಂಡು ಆಯ್ತಾ ಸೇವಾರೂಪವಾದ ತೆರೆಯ ಮರೇಟ್ ಕೆಲಸ ಮಲ್ಪನಂಚಿತ್ನ ಅವೇತೋ ಜವಣೀರ್ನ ಒಂಜಿ ಸಾಧನೆ ಮುಖ್ಯವಾದ ಇಡೇ ಬರ್ಪನಂಚಿತ್ನ ಭಕ್ತಾಭಿಮಾನಿಲೆಗೆ ಮಾತೆರೆಗ್ಲ ಒಂಜಿ ಅಕ್ಲಕ್ಲ ಬತ್ತಿನ ವಾಹನ ಒಂಜಿ ಪಾರ್ಕಿಂಗ್ ಮಲ್ಪನಂಚಿನ ವ್ಯವಸ್ಥೆ ಮುಲ್ಪ ಜೋಡಿಸನಂಚಿತ್ನ ಜವಣೀರ್ನ ವಿಭಾಗನ ತುಳುನಾಡ ಅತಿ ಇಂಟ್ರೆಸ್ಟೆಡ್ ಅತಿ ಒಂಜಿ ಮುತುವರ್ಜಿಡ್ ಬುಕ್ಕ ಭಕ್ತಿಡ್ ಒಂಜಿ ಈ ಭಾಗದ ಸೇವೆನಕ್ಲು ಜೋಡಿಸ ಒಂದುಲ್ಲೇರಿ ಮುಲ್ಪದ ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಕಡೆಟ್ ಪಾರ್ಕಿಂಗ್ ದ ವ್ಯವಸ್ಥೆನ ಅಚ್ಚುಕಟ್ಟಾದ ದೀಪಾವಣದ ಒಟ್ಟಿಗೂ ಮೂಲು ಆ ರೀತಿದ ಪಾರ್ಕಿಂಗ್ ವ್ಯವಸ್ಥೆ ಮಲ್ತೊಂದುಲ್ಲೇರಿ ಬಂದಿದೆ ನಮ್ಮವೇನು ತೂದು ಬರ್ಕ ಬಂದುಳೆ ಮೂಲು ಐಕಂದೆ ಆಯ್ನಂಚಿತ್ನ ಗ್ರೌಂಡ್ನು ನಿರ್ಮಾಣ ಮಲ್ತದೆ ಸಮಿತಿದ ನಿರ್ಮಾಣ ಮಲ್ತೊಂದುಲ್ಲೇರಿ ಆ ಮಲ್ತಿನಂಚಿತ್ನ ನಿರ್ಮಾಣ ಮಲ್ತಿನಂಚಿತ್ನ ಈ ಒಂಜಿ ಆ ಗ್ರೌಂಡ್ ಬತ್ತಿನಂಚಿನ ಭಕ್ತಾಭಿಮಾನಿಲೇನ ವಾಹನಲೇನ ಮಾತ್ರ ಅಚ್ಚುಕಟ್ಟಾದ ಉಂತವನ್ನ ತಂದೆ ಐತೊಟ್ಟಿಗೂ ಮೂಲು ಈ ಭಾಗಡು ಅಕ್ಲೆ ಭಕ್ತಾಭಿಮಾನಿಲೆ ದೇವಸ್ಥಾನಕ್ಕೆ ಪೋದು ಬತ್ತಿ ಬೊಕ್ಕ ಅಕಲ್ನ ವಾಹನಲೇನು ಪಿರ ಆ ಜಾಗರೂಕತೆ ಅಲ್ಪರ್ದು ಒವೇ ರೀತಿದ ಗೊಂದಲ ಇಜ್ಜಂದ ಲೆಕ್ಕ ಅಡಚಣೆ ಇಜ್ಜಂದ ಲೆಕ್ಕ ದೆತ್ತುಕೊರ್ಪನಂಚಿತ್ನ ವಿಭಾಗ ಇಂದು ಈ ಪಾರ್ಕಿಂಗ್ ವಿಭಾಗ ಜೋಡಿಸಾಯ್ನಂಚಿತ್ನ ಮುಲ್ಪದಕ್ಲೆಗೆ ಮಾತೆರೆಗ್ಲ ಒವೇ ರೀತಿದ ಧಾರ್ಮಿಕ ಕಾರ್ಯಕ್ರಮ ಅವಡು ಅತನ ಒವೇ ರೀತಿದ ಸಾಂಸ್ಕೃತಿಕ ಕಾರ್ಯಕ್ರಮ ಅವಡು ಜೋಡಿಸವನಂಚಿನ ತೋಜುಜಿ ಅಕಲೆ ದಿನನಿತ್ಯಲ ಕಾಂಡ 7 ಗಂಟೆ ಇರ್ದು ಶುರುವಾನಂದಾಂಡ ರಾತ್ರಿ 16 ಗಂಟೆ ಮುಟ್ಟ ಅಕಲ್ನ ಕಾರ್ಯವ್ಯಾಪ್ತಿ ಶುರುವಾದ ಮಲ್ತೊಂದುಪ್ಪೇರು ಈತಿಯಲ್ಲೇ ಜೋಕ್ಲು ಸಮೇತ ಎಡ್ಡೆ ಅಚ್ಚುಕಟ್ಟಾದೆ ಮೂಲ ಈ ಭಾಗಡ್ ಕಾರ್ಯಕ್ರಮ ನಿರ್ವಹಣೆ ಮಲ್ತೊಂದುಲ್ಲೇರು ಈ ಪಾರ್ಕಿಂಗ್ ದ ವ್ಯವಸ್ಥೆದ ಬಗ್ಗೆ ನಮಕ್ಕೆ ಒಂಜಾತೆ ಪ್ರೇಕ್ಷಕ ಬಂಧುಗಳಿಗೆ ಮಾಹಿತಿನ ಕೊರ್ಪನಂಚಿತ್ನ ಒಂಜಿ ವ್ಯವಸ್ಥೆ ನಮ್ಮ ಮೂಲ ಬತ್ತದ ಜೋಡಿಸೋದಿಲ್ಲ ಈ ಭಾಗಡು ಶ್ರೀನಿವಾಸ್ ಬೊಳ್ಳಾವ್ ಮುಲ್ಪದ ಇಂಬೇರೆ ಇನ್ನಿತ್ತ ಈ ಪಾರ್ಕಿಂಗ್ ದ ವ್ಯವಸ್ಥೆ ಗ್ರೌಂಡ್ ಬರ್ತದೆ ಅರ್ನ ಸೇವೆನ ಭಗವತ್ ಭಕ್ತರಿಗೆ ಕೊರೊಂದುಲ್ಲೇರು ಮಾತ ಅಕಲ ತಂಡದಕ್ಲೆಗೆ ಭಗವಂತೆ ಎಡ್ಡೆ ರೀತಿದ ಆಯುರಾರೋಗ್ಯ ಐಶ್ವರ್ಯ ನನಾತ್ ಕೊರಡು ಪನ್ನೊಂದು ನಮಸ್ತೆ.
ಸರಿ ಮೂಲು ಏತು ದಿನದ ದಿಂಚಿ ಪಾರ್ಕಿಂಗ್ ಜೋಡಿಸೋಂದುಲ್ಲಾರಿ ಅತ್ತಂಡ ಈರ್ನ ತಂಡ ಆ ರೀತಿ ಅದೇ ನಿಕ್ಲೆ ಮುಲ್ಪ ನಿರ್ವಹಣೆ ಮಲ್ತೊಂದುಲ್ಲಾರಿ ಬತ್ತಿನ ಭಕ್ತಾಭಿಮಾನಿಲೆಗೆ ಗೊಂದಲ ಜನಲೆಕ್ಕ ವಾಹನದ ಮುಲ್ಪ ದೆತ್ತು ಬೋಪೇರು ದೆತ್ತದ ಕೊರಪಿನ ಅಂಚಿನ ವ್ಯವಸ್ಥೆ ಆ ಒಂದು ಬಂದಿದೆ ಭಕ್ತಾಭಿಮಾನಿಲೇನ ಒಂಜಿ ಪ್ರಶಂಸೆ ನುಡಿಗಳು ನಿಕ್ಲೆಗೆ ಬರೋದುಂಡು ಅಂಚನೆ ಒವೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಿಕ್ಲೇರ್ಲ ಭಾಗವಹಿಸಂದೆ ನಿಕ್ಲೆ ಮೂಳು ಸೇವೆಯನ್ನು ಕೊರೊಂದುಲ್ಲಾರ ಪನ್ಪಿನ ಮಾಹಿತಿ ಉಂಡು ಈ ಪಾರ್ಕಿಂಗ್ ಬಗ್ಗೆ ನಿಕ್ಲು ಪನ್ಪಿನಂಡ ಏತ್ ಕರೆಕ್ಟ್ ಪಾರ್ಕಿಂಗ್ ವ್ಯವಸ್ಥೆ ಏತ್ ದಿನ ದಿಂಚಿ ಜೋಡಿಸೋಂದುಲ್ಲಾರ ಏತ್ ಜನ ಜೋಡಿಸೋಂದುಲ್ಲಾರ ತಂಡ 14 ತಾರೀಕು ಮುಲ್ಪ ವ್ಯವಸ್ಥಿತವಾದ ಪಾರ್ಕಿಂಗ್ ವ್ಯವಸ್ಥೆ ಮಂತೋದುಂಡು ಯಾನೊಂಜಿ 2-3 ದಿನ ದಿಂಚಿ ಮಾತ್ರ ಮುಲ್ಪ ಒಳ್ಳೆ ಮಸ್ತ್ ಖುಷಿ ಆಪುಂಡು ದಯಮಣ್ಣ ಒಂಜಿ ನಿಸ್ವಾರ್ಥ ಸೇವೆ ದೇವೇರ ರಂಚಿ ತೂದು ನಮ್ಮ ಸೇವೆ ಮಂತೊಂದುಲ್ಲ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಇಜ್ಜಿನ್ಲ ಈ ಸೇವೆ ಮನ್ಪುನ ಒಂಜಿ ಬಾರಿ ಎಂಕ್ಲೆ ಖುಷಿ ಆವೊಂದುಂಡು ತಂಡ ವ್ಯವಸ್ಥಿತವಾಯಿನ ಒಂದು ದಯನ್ನ ಜನಕ್ಕಲು ಬತ್ತನಕಲೆಗೆ ಒಂಜಿ ವ್ಯವಸ್ಥೆ ಬೋಡಾಪುಂಡು ಪಾರ್ಕಿಂಗ್ ಬಾರಿ ಸೀಮಿತವಾಯಿನ ಜಾಗ ಮಸ್ತ್ ಜಾಗ ಇಜ್ಜಿ ಐಟ್ ಕರೆಕ್ಟ್ ಆದ ಉಂತ ಓಡಾಪುಂಡು ಉಂತ ಇಜ್ಜಿನ ಪಾರ್ಕಿಂಗ್ ಸಮಸ್ಯೆನ ಭಕ್ತರೆ ಮಸ್ತ್ ಸಮಸ್ಯೆ ದಯವನ್ನ ದೂರ ಹೊಡೆದು ನಡತೊಂದು ಬೋಡು ಮುಲ್ಪನೆ ಕೈತಾಲೆ ಜಾಸ್ತಿ ಆಪುಂಡು ಅಂಚೆ ಇಂಚ ಪನ್ಪುನಕಲ್ಲ ಇಪ್ಪೇರು ಅಂಚೆ ಅದಿಪ್ಪುನ ವ್ಯವಸ್ಥಿತವಾದ ಉಂತದ ಪಾರ್ಕಿಂಗ್ ವ್ಯವಸ್ಥೆ ಸುವ್ಯವಸ್ಥೆ ಇಡಿತ್ತು ನಡೆದಾದ ಎಂಕ್ಲೆಗೆ ಅಂಚಿನ ಒಂಜ ಶ್ರೇಷ್ಠ ಮಟ್ಟದ ಪ್ರಶಂಸೆ ಬತ್ತದನ್ನೊಂದು ಏನು ಎಂಕ್ಲ ಕಾಯಕವೇ ಕೈಲಾಸ ಪಣೊಂದು ಪಂಜಾತಿ ಎಂಗೆಲ್ಲ ಸ್ವಂತ ಇಚ್ಛೆಲೇನು ಮಾತ್ರ ಬರಿಕದಿದೆ ಮೂಲು ಭಕ್ತಾಭಿಮಾನಿಲೆಗೆ ಒವೇ ರೀತಿಯ ಅಡಚಣೆ ಆರ ಬಲ್ಲಿ ಬಂಡದೆ ಆ ಸೇವೆಯನ್ನು ಕೊರೊಂದು ಬರ್ಪಿನ ಆ ಮುಖಲ ಕಾರ್ಯಕರ್ತೆಯರನ್ನ ಸೇವೆ ನನಾತೆ ಪೊರ್ಲ ರೀತಿಡೆ ಆವಡು ಪಂಪಿನ ಪ್ರಶಂಸೆಯ ನುಡಿ ತೊಟ್ಟುಗು ಅಕ್ಲೆಗೆ ಭಗವಂತೆ ಕುಡಾತೆ ಆಯುರಾರೋಗ್ಯ ಐಶ್ವರ್ಯ ಕೊರಡು ಪಂಡದೆ ನಮ್ಮ ಭಗವಂತಳ ಬೇಡೊಂದುಲ್ಲ ವಿಭಾಗದ ಜೋಡಣೆ ಮಲ್ತೊಂದು ಬರ್ಪಿನ ಪ್ರಕಾರ ಮಕ್ಕಳು ಮಲ್ತಿನ ನಿರ್ಧಾರದ ಪ್ರಕಾರನೇ ಒಂಜಾತೆ ಸಾರ್ವಜನಿಕ ಭಕ್ತಾಭಿಮಾನಿಗಳಿಗೆ ಒಂಜಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಂಡ ಕುಡೊಂಜಿ ಪಾರ್ಕಿಂಗ್ ವ್ಯವಸ್ಥೆ ಮಲ್ತೊಂದ ಅವು ಈ ಸಮಿತಿದ ಕೆಲ ನಿರ್ಧಾರದ ಲೆಕ್ಕನೆ ಐದು ಒಂಜಾತೆ ಕಾರ್ಯಕರ್ತರ ಸ್ವಯಂ ಸೇವಕರ ನೇಮಕ ಮಲ್ತೊಂದು ಮೂಲು ಬರ್ಪಿನ ಆ ಗಣ್ಯ ವ್ಯಕ್ತಿನ ಕೆಲ ಪಾರ್ಕಿಂಗ್ ಅಚ್ಚುಕಟ್ಟಾದ ವ್ಯವಸ್ಥಿತವಾದ ಒಂದು ಭಾಗಕ್ಕೆ ಜೋಡಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇನ್ನು ನಮ್ಮ ಒಟ್ಟು ಆ ಪಾರ್ಕಿಂಗ್ ವ್ಯವಸ್ಥೆ ಸ್ವಯಂ ಸೇವಕರಾದ ಮುಲ್ಪ ಜೋಡಣೆ ಮಾಡ್ಕೊಂಡಿರ್ತಾರೆ ಶ್ರೀಯುತ ಕೇಶವಗೌಡ ಕುಂಟಿ ನಿಂಬೆರುಳ್ಳೇರು ಇಂಬೆರಡ ನಮಸ್ತೆ ಏತು ದಿನದ ದಿಂಚಿ ಈ ಕಾರ್ಯಕ್ರಮ ಜೋಡಿಸೋಂದಿಲ್ಲ ಲಾಸ್ಟ್ 5 ದಿನದ ದುಃಖ ಈ ಕಾರ್ಯಕ್ರಮ ಜೋಡಿಸೋಂದಿಲ್ಲ ಇಂಕಲ VIP ಅನ್ನ ಗೆಸ್ಟ್ನಾಗಲ ಪಾರ್ಕ್ ಮಾತ್ರ ಬಿಡೊಂದಿಲ್ಲ ಬಾಕಿದ ನಾರ್ಮಲ್ ಆಗಿ ಬರ್ತಾ ಪಿದೆ ಅಂತ ಒಂದಿಲ್ಲ ಸರ್ ಬತ್ತಿನಂಚಿನ ಭಕ್ತಾಭಿಮಾನಿಲೆಡ ಒಂಜಿ ವೇಳೆ ಅಲ್ಪರ್ದ ತತ್ತದ ಒಂಜಿ ವಾಹನ ಉಳಾಯಿ ಬತ್ತಿನ ಅಕ್ಲೆ VIP ಪಾರ್ಕಿಂಗ್ ಪಾರಾಗೆ ಬಿಡ್ತಂದಾಂಡ ಅಕ್ಲೆಗೆ ಒಂಜಿ ಪ್ರೀತಿಡು ವಾರೀತಿ ನಿಕ್ಲೆಗೆ ಗೊಂದಲದಲ್ಲ ಸೃಷ್ಟಿ ಆಪುಂಡ ಅತ್ ಮಾತೆರ್ಲ ತೆರಿಯೊಂದು ಅಕ್ಲಾದ ಅಕ್ಲೆ ವ್ಯವಸ್ಥಿತವಾದ ಯೋಚನೆ ಮಲ್ತೊಂದು ಬರ್ಪೆರ ಕೆಲವು ಪ್ರಾಯದಾಗ್ಲು ಬಂದಾಗ ಇಂಕ ಉಲಾಯಿ ಬಿಡಾಪುಂಡು ಬಂಡ ಅಕ್ಲೆಗ್ ಆ ಉಲಾಯಿ ಬಿಡ್ನ ಗಾಡಿ ಪಿದೆ ರಿಟರ್ನ್ ಗಿತ್ತು ಪಿದೆ ಕೊಡಾಪುಂಡು ಅಂಚೆ ಬೊಕ ಬಾಕಿದಾರ ಗೊಂದಲ ಗೊಂದಲ ಅವನ ಲೆಕ್ಕ ಇಂಕ್ಲ ಐನ ಮ್ಯಾನೇಜ್ ಮಲ್ತೊಂದು ಒಂದಿಲ್ಲ ಅತಿ ಏತ್ ಜನ ಮೂಲ ಜೋಡಿಸೋಂದಿಲ್ಲ VIP ಪಾರ್ಕಿಂಗ್ ಏತ್ ಜನ ಜೋಡಿಸೋಂದಿಲ್ಲ ಯಾಪಲ ಒಂದು ಸಾಧಾರಣ 25-30 ಗಾಡಿ ಮುಟ್ಟ ಮುಲ್ಪ ನಮ್ಮ VIP ಮಲ್ತು ಬಿಡೋದಿಲ್ಲ ಜಾಸ್ತಿ ಏನು ಸೀದಾ ಪಿದೆ ಕಡಪಡೋದಿಲ್ಲ ಅದೇ ಪ್ರಾಯದಾಗಲಿ ಮಾತ್ರ ಬತ್ತ ಮೂಲ ಜಪಡಾದು ಸೀದಾ ಪಿದೆ ಕಡಪ ಬಾಕಿದಲ್ಲಿ ಪಿದೆ ಕಡಪಡೋದಿಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆದ ಬಗ್ಗೆ ಅಕ್ಲಾದ ಅಕ್ಲ ಭಾವನೆಯನ್ನು ಈ ರೀತಿ ವ್ಯಕ್ತಪಡಿಸೋದಿಲ್ಲ ನನಾತ್ ಎಡ್ಡೆ ರೀತಿಯ ಪೊರ್ಲುದ ಮಾತೆರೆಗಳ ಬರ್ಪಿನ ಗೊಂದಲ ಜನ ಲೆಕ್ಕ ಪಾರ್ಕಿಂಗ್ ವ್ಯವಸ್ಥೆ ಮಲ್ಪಡೆ ನಮ್ಮ ಕೇಳೋದಿಲ್ಲ ನಮಸ್ತೆ ಬೇತೆ ಬೇತೆ ಸಮಿತಿದ ಮುಖಾಂತರ ಮೂಲ ಈ ಬಾಗೋಡು ಕಾರ್ಯಕ್ರಮ ಅತಿ ಯಶಸ್ವಿಯಾದ ಮಲ್ಪೆರ ಮಲ್ಪನಂಚಿತ್ನ ಪ್ರಯತ್ನದೊಟ್ಟಿಗೂ ಮೂಲು ಎಡ್ಡೆ ರೀತಿಯ ವ್ಯವಸ್ಥಿತವಾಯಿನಂಚಿನ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡ್ತೊಂದುಂಡು ಈ ಕಾರ್ಯಕ್ರಮ ಬೇತೆ ಬೇತೆ ಸ್ವಯಂ ಸೇವಕ ಸಂಘಲ್ ಬೇತೆ ಬೇತೆ ಸಮಿತಿದಕ್ಲೆ ಜೊತೆ ಸೇರೋಂದುಲ್ಲೇರಿ ಅಂಚನೆ ಮಾತ ಸಮಿತಿದಕ್ಲೆ ನಮ್ಮ ತೆರೆಯೊಂದು ಬತ್ತ ಈ ಸಮಿತಿದಕ್ಲೆಗೆ ಒಂಜಾತೆ ಸುದ್ದಿ ಚಾನಲ್ದ ಮುಖಾಂತರ ಮಾತೆರೆಗಳ ಇನ್ನು ಪಸರಿಸನ ಅಂಚಿನ ವ್ಯವಸ್ಥೆಯನ್ನು ಮಲ್ತೊಂದಿಲ್ಲ ಈ ಕಾರ್ಯಕ್ರಮ ನಿಂಗ್ಲು ಮಲ್ತೊಂದು ಬತ್ತ ಅತಿ ಯಶಸ್ವಿಯಾದ ನನಾತ್ ಕಾರ್ಯಕ್ರಮ ಮೂಲಕ ಜೋಡಿಸೋಂದುಲ್ಲೇರಿ ಪಣೊಂದು ಇನ್ನಿತ ಕಾರ್ಯಕ್ರಮದ ಈ ಒಂಜಿ ಪೊರ್ತುಡು ಸುದ್ದಿ ನ್ಯೂಸ್ ಕೊರೊಂದುಲ್ಲ ಕ್ಯಾಮರಾಮ್ಯಾನ್ ಲತೇಶ್ ಕ್ಯಾಮರಾಮ್ಯಾನ್
ಬೇತೆ ಬೇತೆ ಊರು ದಕ್ಲೆ ಬೇತೆ ಬೇತೆ ಮರ್ಗಿಳ್ಳಿ ಅಕ್ಲೆಯ ಸೇವೆನ ಮಾಡ್ಕೊಂಡು ಬರ್ತಂದ್ರೆ ಅವೇ ಪ್ರಕಾರ ದೂರದ ಊರು ಬಾಗಲಕೋಟೆದು ಬರ್ತದೆ. ಈ ಸ್ವಚ್ಛತಾ ವಿಭಾಗ ಅತಿ ಮುಖ್ಯವಾದ ಪಾತ್ರನು ಸ್ವಚ್ಛತೆ ಮಾಡ್ಕೊಂಡು ವಿಭಾಗ ದೂರದ ಬಾಗಲಕೋಟೆದ ಅಕ್ಕನ ಬರ್ತದೆ. 7 ಗಂಟೆ ಪ್ರಾರಂಭ ಆಯಿತು ಮೊದಲ ಸೇವೆ ನಿಗದಿಪಡಿಸಿ ಅತಿ ಪ್ರಾಮಾಣಿಕತೆ ಭಗವಂತೆ ನಾನಾ ತಾಯಿರಾರಿಗೆ ಐಶ್ವರ್ಯ ಕೊಟ್ಟು ಅಕಲ ಕೆಲಸ ಜನಕ್ಕೆ ಮೆಚ್ಚುಗೆ ಕಾವಡಿ ಪಂಪದ ವಿಚಾರದೊಟ್ಟಿಗೂ ಸುದ್ದಿ ನ್ಯೂಸ್ ಪುತ್ತೂರು, ಸುದ್ದಿ ನ್ಯೂಸ್ ಆನಂದ ಸುದ್ದಿ ನ್ಯೂಸ್ ಪುತ್ತೂರು ಭಕ್ತಾಭಿಮಾನಿಗಳಿಗೆ ಆ ಒಂದು ಹಣ ಸಂತರ್ಪಣದ ಒಣಸಿದ ವ್ಯವಸ್ಥೆ ವಿಭಾಗನೇ ಅತಿ ಮುಖ್ಯವಾದ ಪ್ರಸಾದ ಭೋಜನ ಅಕಲ ಹಕ್ಕಿ ಅತನ ಮನಸ್ಸಿಗೆ ಖುಷಿ ಹಾಪಿನಂಚಿನ ಐದು ಮೂಲವಾದ ಕಾರಣಕರ್ತರೆ ಈ ನಮ್ಮನ್ನು ಹಿಡಿತ 5ನೇ ದಿನದ ಕಾರ್ಯಕ್ರಮದ ನಳಪಾಕಿರ್ಬೇಕು. ಈ ನಳಪಾಕಿರ್ನಗಳ ಅತಿ ಮುಖ್ಯವಾದ ವ್ಯವಸ್ಥೆಗಳಿಂದ ಆ ತೆರೆದ ಮರೆಯಲ್ಲಿ ಅತಿ ಮಾಡ್ಕೊಂಡಿದ್ದ ಸೇವೆ ಅತಿ ಅನನ್ಯ ಸೇವೆ. ಈ ಮೊದಲ ಬಾಗಡು ಆ ದಿಕ್ಕೆಲ್ಲ ಎದುರುಬಹುದು ಆ ಪೂರ್ಣ ಪತ್ತಾದ ಜನಕ್ಕೆ ಮಕ್ಕಳಿಗೆ ಎಷ್ಟೇ ರೀತಿಯ ಒಂದು ಸೇವೆಯನ್ನು ತೋರಿಕೊಂಡ ದೃಷ್ಟಿಯಲ್ಲಿ ಮೂಲನ್ನು ಜೋಡಿಸ್ತಾ ಇದ್ದಾರೆ. ಅಕ್ಲೆಲ್ಲ ಪೂರ್ತಿ ತಂಡ ನಮ್ಮೊಟ್ಟುಕೊಂಡು ಆ ತಂಡದ ಪರವಾದ ಹೊರಿಯನ್ನೇ ನಮ್ಮನ್ನು ಪಾತಿರ್ತಾರೆ. ಮುಖ್ಯವಾದ ಈ ಭಾಗದ ದೇವಸ್ಥಾನದ ಈ ಒಂದು ಈ ಜಾಗವನ್ನು ಖರೀದಿ ಮಾಡ್ತದೆ ಉದಯಶಂಕರ್ ಭಟ್ ಇಬೇರ್ನ ಸುಪುತ್ರರಾಯನ ಶ್ರೀಯುತ ಚಿನ್ಮಯ್ ಈ ನಳಪಾಕಿನ ಒಟ್ಟಿಗೆ ಸೇರೊಂದು ಅದನ್ನೆಲ್ಲ ಸೇವೆಯನ್ನು ಮಾಡ್ತೊಂದು ಹರಡ ಇನ್ನಿತ ವ್ಯವಸ್ಥೆದ ಬಗ್ಗೆ ನಮ್ಮ ವಿಚಾರಣೆ ಮಾಡ್ಕೊಂಡ. ನಮಸ್ತೆ ಇವತ್ತು ನೀವು ಎಷ್ಟು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೀರಿ ಮತ್ತು ಯಾವ ರೀತಿ ಅದನ್ನು ನೀವು ವ್ಯವಸ್ಥೆಗೊಳಿಸಿದ್ದೀರಿ? ಕಟಾವು ಮಾಡೋದರಿಂದ ಬಂದು ಅಲ್ಲಿಗೆ ಸಾಗಾಟ ಮಾಡುವುದರವರೆಗೆ ಎಲ್ಲವನ್ನು ನಿಮ್ಮ ಮಾತಿನಲ್ಲಿ ಈ ನಳಪಾಕದ ವಿಚಾರ ಬಂದಿದ್ದ ಇನ್ನಿತ ದಿನದ ಇನ್ನಿತ ದಿನದ ವ್ಯವಸ್ಥೆ ಏತಿ ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬಂದಿದೆ ಅಕಲ ಮುಖಾಂತರಕ್ಕೆ ಏನೊಂದು ಬರ್ಕ ಈ ಕಾರ್ಯಕ್ರಮದ ಮುಖಲೊಟ್ಟಿಗೆ ಸೇವೆಡು ಜೋಡಿಸೋದಿತ್ತಿನಾರೆ ಶ್ರೀಯುತ ಈ ಜಾಗದ ಪಾಲಿಕೆಯಾದಿತ್ತಿನಾರ ಅಂತಿನಾರೆ ಈ ಸೇವೆಡು ಜೋಡಿಸೋದಿಲ್ಲ ಅವೈದ್ಯ ದಿನದ ಮುಲ್ಪರದ ಕಾರ್ಯಕ್ರಮ ಜೋಡಿಸೋದಿಲ್ಲ ಇತ್ತಿನ ಅಂತಿನ ವ್ಯಕ್ತಿ ಶ್ರೀಯುತ ಚಿನ್ಮಯ ಭಟ್ ನಮ್ಮೊಟ್ಟುಗೊಳ್ಳಿರಿ ಹರಡ ಇನ್ನಿತ ದಿನದ ಬಗ್ಗೆ ಸರ್ ಯಾವ ರೀತಿಯಲ್ಲಿ ನೀವು ಇವತ್ತಿನ ಊಟದ ವ್ಯವಸ್ಥೆಗಳಲ್ಲಿ ಎಷ್ಟು ಜನರಿಗೆ ಅಂತ ಯೋಚನೆ ಮಾಡಿಕೊಂಡಿದ್ದೀರಿ ಮತ್ತು ಯಾವ ರೀತಿ ವ್ಯವಸ್ಥೆಗೊಳಿಸಿದೆ? ಆಗ್ಬೋದು ಅಂತ ನಮ್ಮ ಆ ರೀತಿಯಾಗಿ ಅದಕ್ಕೆ ತಕ್ಕ ಹಾಗೆ ನಳಪಾಕ ಶಿವರಾಜ ಸಂಗಡಿಗರು ಎಲ್ಲ ಪಾಕ ಮಾಡಿದರು. ಹಾಗೆ ಎಲ್ಲ ಇದರ ಉಸ್ತುವಾರಿಯನ್ನು ಪ್ರಶಾಂತ ತೆರೆಯುತ್ತೆ ಇರ್ಬೋದು. ಹಾಗೆ ವೆಂಕಟರಮಣ ಭಟ್ ಮುಂಚಿಕಾಲ ಶ್ರೀರಾಮ್ ಭಟ್ ಪಾತಾಣ ಅನಿಭಟ್ ತೆರೆಯುತ್ತ ಹೀಗೆ ಎಲ್ಲರನ್ನೂ ಸೇರಿಕೊಂಡಂತೆ ಸದಸ್ಯರು ಸೇರಿಕೊಂಡಂತೆ ಎಲ್ಲರೂ ಅಚ್ಚುಕಟ್ಟಾಗಿ ಅದನ್ನು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಹಾಗೆ ಬರುವ ಎಲ್ಲ ಭಕ್ತಾದಿಗಳು ಎಲ್ಲ ದೇವರ ಒಂದು ಪ್ರಸಾದವನ್ನು ಸ್ವೀಕರಿಸಿ ಸಂತೋಷವಾಗಿ ಇಲ್ಲಿಂದ ಹೋಗುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲಿ ಎಲ್ಲ ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಡೀತಾ ಹೋಗ್ತಾರೆ. ಇಲ್ಲಿಯ ಇವತ್ತಿನ ಈ ಒಂದು ಪೂರಕ ವ್ಯವಸ್ಥೆ ಅಂದರೆ ಅಡುಗೆಯ ಮಾಡುವಂಥ ವ್ಯವಸ್ಥೆಗಳು ಎಷ್ಟು ಇಲ್ಲಿಯ ವ್ಯವಸ್ಥಾಪಕರುಗಳಾಗಿದ್ದು ಎಷ್ಟು ಜನರು ಸೇರಿಸಿದ್ದಾರೆ? 50 ಜನರಿಗೆ ನಮ್ಮೊಟ್ಟಿಗೆ ಇದ್ದಾರೆ. ಈಗ ಎಲ್ಲ ವ್ಯವಸ್ಥೆ ತರಕಾರಿ ರಾತ್ರಿಯ ತರಕಾರಿ ಕಟ್ಟಿ ಈಗ ಆಗಿದೆ. ನಾವು ರಾತ್ರಿ 3,500 4,000 ಅಡುಗೆ ವ್ಯವಸ್ಥೆಯನ್ನು ಈಗ ಶುರು ಮಾಡಿದ್ದೇವೆ. ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಾರೆ. ಈ ಒಣಸಿನ ನಳ ಸ್ವಲ್ಪ ರೆಡಿ ಮಾಡ್ತಾರೆ. ಒಣಸಿದಾದ್ರು ಅವೇನು ಅಡಿಗೆ ಆ ಡೈನಿಂಗ್ ಹಾಲ್ ಅದನ್ನ ಆ ಒಣಸು ಮಾಡ್ಕೊಂಡು ಹಾಲ್ಗೆ ಎತ್ತೋ ಕಾರ್ಯಕರ್ತರನ್ನು ದಯವಿಟ್ಟು ನಮ್ಮೊಟ್ಟುಕೊಂಡು ಪ್ರಾಮಾಣಿಕವಾಗಿ
ಕೆರೆ ಮರೆಯಲ್ಲಿ ಬಂದು ಭಕ್ತಿಡೆ ಮಕ್ಕಳ ಕಾರ್ಯಕ್ರಮ ಈ ಕಾರ್ಯಕರ್ತರ ಈ ಒಂದು ಸೇವೆನೆ ಅಟಲನೆ ಕಲ್ತೊಡ್ಕೊಂಡು ಸೇವೆ ಮತ್ತು ಅವನೊಂದು ಬಂದಿದ್ದೇನೆ ನಮ್ಮ ಸುದ್ದಿ ವೀಕ್ಷಣೆ ಜನಕ್ಕೆ ತುಂಬದಿಕ್ಕ ಸೇವೆ ಭಾರಿ ಪ್ರಶಾಂತಿಯನ್ನ ಒಂದು ಜವಾಬ್ದಾರಿಯಿಂದ ಈ ಕೆಲಸವನ್ನು ಮಾಡ್ತೀರ ಭಾರಿ ಒಂದು ವಿಷಯವನ್ನು ಈ ಬ್ರಹ್ಮಕಲಸದ ಈ ಕೊಟ್ಟು ಒಬ್ಬೇ ಒಂದು ಮನಸ್ಸು ಪ್ರತಿವರೆಗೆ ಒಬ್ಬೇ ಒಂದು ಮನಸ್ಸು ಏರ್ನೆಲ್ಲ ಮನಸ್ಸಿಗೆ ನಿಭಾಯಿಸ ಮುಂದೆ ಎಂಕ್ಲೆಕೋರ್ನ ಜವಾಬ್ದಾರಿಯನ್ನು ಫುಲ್ಲು ನಿಭಾಯಿಸ ಒಂದು ಈ ದೇವರನ್ನ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಈ ಪ್ರಶಾಂತಿಯನ್ನ ಟೀಮ್ ವರ್ಕ್ ಕೆಲಸ ಮಾಡಿದ್ದೀನಿ ಈ ಕೆಲಸವನ್ನು ಧನ್ಯತಾ ಭಾವನೆ ಅನುಭವಿಸಿ ದಿನದಿಂಚಿ ಮಾರ್ಗದರ್ಶನ ಮತ್ತೊಂದು ಬೆತ್ತ ಬೆತ್ತ ವಿಭಾಗಗಳು ತನ್ನನ್ನು ತಾನು ತೊಡಗಿಸಿದ ಒಂದು ಹಿರಿಯ ವ್ಯಕ್ತಿ ಈ ಬ್ರಹ್ಮಕಲಶೋತ್ಸವ ಸಮಿತಿಗೆ ಜವಾಬ್ದಾರಿ ಗೆತ್ತೊಂದು ಯಶಸ್ವಿಯಾದ ನಿರ್ವಹಣೆ ಮಾಡ್ತದೆ ಪಂಚನಾರೆ ಶ್ರೀಯುತ ಕಂಗುವ ವಿಶ್ವನಾಥ್ ಶೆಟ್ಟಿ ಆರ್ಲ ಮೂಲ ನಮ್ಮೊಟ್ಟಿಗೆ ನಿಂತಿದ್ದಾರೆ ಸರ್ 5ನೇ ದಿನದ ಕಾರ್ಯಕ್ರಮ ಆ ರೀತಿಯ ವ್ಯವಸ್ಥೆ ಪೂರ್ವ ವಿಭಾಗದ ಈ ರೀತಿ ನಡೆಸುವಂಥದ್ದು ವ್ಯವಸ್ಥೆ ಕ್ಯಾಮರಾ ಪರ್ಸನ್ ಪುತ್ತೂರು ಸಂಘಟನೆ ಮಲ್ತೊಂದು ಜಾತೆ ವ್ಯವಸ್ಥಿತ ರೀತಿಯಲ್ಲಿ ಪೂರ ರೀತಿಯ ಜೋಡಣೆ ಮಲ್ತೊಂದು ಬರ್ತದೆ ಸಂಘಟನೆಗೆ ಆ ರೀತಿಯ ಯೋಚನೆಯನ್ನು ಬಂಡ ಏರೇರೆ ಪರ ಊರ್ದ ಭಕ್ತ ಅಭಿಮಾನಿಗಳು ಬರ್ತಾರ ಮಕ್ಕಳೇ ಒಣಸು ಮಲ್ತದ ಫೋಕಿನ ದಿನ ಕೊಡ್ತಾರೆ ಈ ವ್ಯವಸ್ಥೆ ದಾದಾಂಡೆಲ್ಲ ಲೋಪ ಆಗ್ತದೆ ಹತ್ರ ಆ ರೀತಿ ಆತನ ಪಂಪಿನ ಚಿತ್ತ ಒಂದು ಯೋಚನೆ ಮಲ್ತೊಂತಾರೆ ಅದ್ರ ಪ್ರಕಾರ ಇನ್ನು ನಮ್ಮ ದೂರದ ಊರದ್ದು ಚಿಂತನ್ ಬಟ್ ಕಾರ್ಕಳ ಇಮೇಲೆ ಪ್ರಸ್ತುತ ಬೆಂಗಳೂರು ಉಪ್ಪುನಾರೆ ಈ ನಮ್ಮ ಕಾರ್ಯಕ್ರಮ ಭಕ್ತರು ಭಾಗವಹಿಸಿದ್ದಾರೆ ಈ ಒಂದು ವ್ಯವಸ್ಥೆದ ಬಗ್ಗೆ ಹರಡ ನಮ್ಮ ಕೇಂದ್ರ ನಮಸ್ತೆ ಚಿಂತನ್ ಭಟ್ ತಾವು ಎಷ್ಟು ದಿವಸದಿಂದ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೀರಿ ಮತ್ತು ಇಲ್ಲಿಯ ವ್ಯವಸ್ಥೆಗಳು ನಿಮಗೆ ಯಾವ ರೀತಿ ನಿಮ್ಮ ಒಂದು ಅನುಭವಕ್ಕೆ ಬರ್ತಾ ಇದೆ ಈ ವ್ಯವಸ್ಥೆ ಇದು ಕಾರ್ಯಕ್ರಮಕ್ಕೆ ನಿನ್ನೆಯಿಂದ ಬರ್ತಿದ್ದೇನೆ ವ್ಯವಸ್ಥೆ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಈಗ ಅಡುಗೆ ಮಾಡುವಂಥ ಸ್ಥಳ ಆಗಿರ್ಬೋದು ಊಟ ಮಾಡುವಂಥ ಜಾಗ ಸ್ಟಾಲ್ಸ್ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಕೂಡ ಸುಲಭದಲ್ಲಿ ಆಯಿತು ಕೆಲಸ ಮಷೀನ್ ಮಾಡಿದ್ರು ತುಂಬ ಸುಲಭದಲ್ಲಿ ಆಯಿತು ಖುಷಿ ಆಯಿತು ಒಟ್ಟಿಗೆ ಬಂದ ಕಾರ್ಯಕ್ರಮ ಊಟ ಎಲ್ಲ ಚೆನ್ನಾಗಾಯಿತು ಈ ಕಾರ್ಯಕ್ರಮದಲ್ಲಿ ತಾವು ನಿನ್ನೆಯಿಂದ ಬಂದಿದ್ದೀರಿ ತಾವು ಕೂಡ ಏನಾದರೂ ಈ ಸೇವೆಯಲ್ಲಿ ಯಾವುದಾದ್ರೂ ತೊಡಗಿಸಿಕೊಂಡಿದ್ದೀರೋ ಅಥವಾ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇರ್ತೀರಾ ವೀಕ್ಷಣೆ ಮಾಡ್ತಿದ್ದೇನೆ ಈಗ ಇಲ್ಲಿ ತೋಡಿಕೊಡುವುದಕ್ಕೆ ಸ್ವಲ್ಪ ಸಹಾಯ ಮಾಡಿದೆ ಜೋಡಿಸ್ತಾ ಹೋದಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಮರಳು ಮಾಡಿಕೊಂಡೆಯಲ್ಲಿ ಮಹಾದೇವಿಯೇ ಮರಳು ಮಾಡಿಕೊಂಡೆಯಲ್ಲಿ ಮಹಾದೇವಿಯೇ ಎಲ್ಲ ಬಂದಿರುವಂತಹ ಭಕ್ತಾಭಿಮಾನಿಗಳಿಗೆ ಆ ಲಡ್ಡು ಪ್ರಸಾದವನ್ನು ಒದಗಿಸಿಕೊಡುವ ಬಗ್ಗೆ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಇವತ್ತಿನ ದಿನ ಸುಮಾರು 1,000-2,000 ಲಡ್ಡುಗಳನ್ನು ತಯಾರಿ ಮಾಡುವಂಥ ವಿಭಾಗದಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ. ಅದೇ ರೀತಿ ಪ್ರಸಾದಕ್ಕಾಗಿ ಮತ್ತು ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗಾಗಬೇಕಾಗಿ ಬೇರೆ ರೀತಿಯಾದಂಥ ತಿನಿಸುಗಳನ್ನು ಅಥವಾ ಏನು ಆ ಒಂದು ಕಾಯಿಸುವ ತಿಂಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಅಂದರೆ ಬೆಳಗ್ಗೆ 7 ಗಂಟೆಗೆ 5 ಗಂಟೆಗೆ ಅವರ
ಇಲ್ಲಿಯ ವ್ಯವಸ್ಥೆಗಳು ಪ್ರಾರಂಭಗೊಂಡ್ರೆ ರಾತ್ರಿ 11-12 ಗಂಟೆ ತನಕ ಮುಗಿಸದೆ ಎಲ್ಲವನ್ನು ವ್ಯವಸ್ಥಿತವಾಗಿ ಜೋಡಿಸಿಕೊಂಡು ಮಾಡುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಬನ್ನಿ ಈ ಬಗ್ಗೆ ಈ ಲಡ್ಡುಗಳ ತಯಾರಣೆ ಮತ್ತು ಬಂದಿರುವಂಥ ಭಕ್ತಾದಿಗಳಿಗೆ ರೀತಿಯ ಪ್ರಸಾದವನ್ನು ಯಾವ ರೀತಿ ಇಲ್ಲಿ ತಯಾರಿಸಿ ಕೊಡ್ತಾರೆ ಎನ್ನುವಂಥದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಇಲ್ಲಿ ನಮ್ಮ ಜೊತೆ ಇವತ್ತು ಈ ಪಾಕಶಾಲೆಯ ಸಂಚಾಲಕರಾಗಿ ಸೇವೆಯನ್ನು ಮಾಡುತ್ತಿರುವಂಥ ನಮ್ಮ ಶ್ರೀರಾಮ್ ಕಾತ್ತಾಳ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಅವುಗಳು ಇಲ್ಲಿ ಲಡ್ಡು ಪ್ರಸಾದದ ಬಗ್ಗೆ, ಲಡ್ಡು ಪ್ರಸಾದ ಎಷ್ಟು ಜನರಿಂದ ಆಗ್ತಾ ಇದೆ ಅಥವಾ ಅದನ್ನು ಯಾವ ರೀತಿ ಜೋಡಿಸಿಕೊಳ್ತಿದ್ರಿ ಮತ್ತು ಇದು ಎಲ್ಲಿಗೆ ಸಂದಾಯ ದೇವಸ್ಥಾನದ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಅಥವಾ ಅನ್ನ ಸಂತರ್ಪಣೆಗಳು? ಈ ತಿಂಗಳ 14ನೇ ತಾರೀಕಿನಿಂದ ಪ್ರಾರಂಭ ಆದಂತಹ ಈ ಮಯೂರ ವಾಹನ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ 14ನೇ ತಾರೀಕಿನಿಂದ ಇವತ್ತಿನ ತನಕ ಸುಮಾರು 5-6 ಜನ ಬಾಣಸಿಗರು ದೇವರ ಸೇವೆಗೆ ಇರುವಂತಹ ಆ ಲಡ್ಡು ಪ್ರಸಾದವನ್ನು ಸುಮಾರು 4,500 5 ಸಾವಿರ ಲಡ್ಡು ಪ್ರಸಾದ ತಯಾರು ಮಾಡಿ ಭಕ್ತಾದಿಗಳಿಗೆ ಸೇವಾ ರೂಪದಲ್ಲಿ ಅದನ್ನು ನೀಡಲಾಗಿದೆ. ಅದೇ ರೀತಿ ಗಣಪತಿ ದೇವರಿಗೆ ಕ್ಷೇತ್ರದಲ್ಲಿ ಆರಾಧನೆ ಮಾಡುವಂತಹ ಗಣಪತಿ ದೇವರಿಗೆ ತುಪ್ಪದಲ್ಲಿ ಬೇಯಿಸಿದಂಥ ಅಪ್ಪ ಕಜ್ಜಾಯವನ್ನು ಸಹ ದೇವರಿಗೆ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಸೇವಾ ರೂಪದಲ್ಲಿ ಕೊಡುವಂಥದ್ದಿದೆ. ಅದು ಸುಮಾರು 7-8 ಸಾವಿರ ಅಪ್ಪ ಕಜ್ಜಾಯ ತುಪ್ಪದಲ್ಲೇ ತಯಾರು ಮಾಡಿ ಭಕ್ತಾದಿಗಳಿಗೆ ಹಂಚಲಾಗಿದೆ. ಈ ಸೇವೆಗಾಗಿ ನೀವು ನಿಯುಕ್ತಿಗೊಳಿಸಿದಂಥವರು ಅವರು ಶುದ್ಧಿಗಳಾಗಿ ಬಂದು ಇಲ್ಲಿ ಸೇವೆಯಲ್ಲಿ ಜೋಡಿಸಿಕೊಳ್ಳುತ್ತಾರೆ ಅಂತ ಮಾಹಿತಿಯನ್ನು ಪಡ್ಕೊಂಡು ಇದಕ್ಕೆ ನೀವು ಅದರದ್ದೇ ಆದಂಥ ಅದು ರೆಡಿ ಮಾಡುವಂಥ ಗೊತ್ತಿರುವಂಥವರನ್ನೇ ಬಾಣಸಿಗರನ್ನೇ ಜೋಡಿಸಿಕೊಂಡಿದ್ದಾರೆ ಅಥವಾ ಬೇರೆ ಎಲ್ಲರನ್ನೂ ವಿಭಾಗದಲ್ಲಿ ಜೋಡಿಸಿ? ಇಲ್ಲ, ಅದಕ್ಕೆ ಶುಚಿರ್ಭೂತರಾಗಿ ಆ ದೇವರಿಗೆ ನೈವೇದ್ಯ ಮಾಡುವಂತಹ ರೀತಿಯಲ್ಲೇ ಅದಲ್ಲೇ ಪಳಗಿನಂತಹ ಬಾಣಸಿಗರನ್ನು ಆ ಕೆಲಸದಲ್ಲಿ ತೊಡಗಿಸಿಕೊಂಡು ನಾವು ಭಕ್ತಾದಿಗಳಿಗೆ ಅದನ್ನು ದೇವರಿಗೆ ಸಮರ್ಪಿಸಿ ಭಕ್ತಾದಿಗಳಿಗೆ ತಲುಪಿಸುತ್ತಾ ಇದ್ದೇವೆ. ಇವತ್ತಿನ ನಮ್ಮ ನಳಪಾಕದಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಾವು ನಮ್ಮ ಸುದ್ದಿ ಚಾನೆಲ್ನ ಮುಖಾಂತರ ಪ್ರೇಕ್ಷಕರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇವತ್ತಿನ ಈ ಇನ್ನಷ್ಟು ಕಾರ್ಯಕ್ರಮಗಳು ಇವರಿಂದ ಇನ್ನಷ್ಟು ಕೈಗೊಳ್ಳಲಿ ಅಂತ ಹೇಳಿಕೊಳ್ಳುತ್ತಾ ರತನ್ ಕಡಗವನಿಟ್ಟೋ ತಿಮ್ಮಯ್ಯತ ಪೋಲೋ ನಾಮವನಿಟ್ಟೋ ವಣ್ಣ ಕಡಗವನಿಟ್ಟೋ ತಿಮ್ಮಯ್ಯತ ಪೋಲೋ ನಾಮವನಿಟ್ಟೋ ವಣ್ಣ ಕಡಗವನಿಟ್ಟೋ ತಿಮ್ಮಯ್ಯತ ಪೋಲೋ ನಾಮವನಿಟ್ಟೋ ವಣ್ಣ ಕಡಗವನಿಟ್ಟೋ ತಿಮ್ಮಯ್ಯತ ಪೋಲೋ ನಾಮವನಿಟ್ಟೋ ಹಂದುಗೆ ಗಲ್ಲು ಎನ್ನುತ್ತಾ ಎನ್ನ ಮುಂದೆ ಬಂದು ನಿಂತನಲ್ಲೇ ಅಂದುಗೆ ಗಲ್ಲು ಎನ್ನುತ್ತಾ ಎನ್ನ ಮುಂದೆ ಬಂದು ನಿಂತನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮಕರ ಕುಂಡಲವನಿಟ್ಟೋ ತಿಮ್ಮಯ್ಯತ ಕಸ್ತೂರಿ ತಿಲಕವನಿಟ್ಟೋ 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 ಗೆಜ್ಜೆಗಳು ಎನ್ನುತ್ತಾ ಸ್ವಾಮಿತ ಬಂದು ನಿಂತನಲ್ಲೇ ಗೆಜ್ಜೆಗಳು ಎನ್ನುತ್ತಾ ಸ್ವಾಮಿತ ಬಂದು ನಿಂತನಲ್ಲೇ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ಕಂಡೆ
ಏನ ಹೇಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲೆ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನ ಹೇಳಲೆ ತಂಗಿ ತಿಮ್ಮಯ್ಯನ ಪದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಹಲವನ ಕಂಡೇನೆ ಕನಸು ಕಂಡೇನೆ ಮನದಲ್ಲಿ ಹಲವನ ಕಂಡೇನೆ ಮುತ್ತಿನ ಪಲ್ಲಕ್ಕಿ ಅತಿಗಲು ಅದು ನೆಡಿತನಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು ಅದು ನೆಡಿತನಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು ಅದು ನೆಡಿತನಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು ಅದು ನೆಡಿತನಲ್ಲೇ ಜಗ್ನ ಚಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಜಗ್ನ ಚಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನ ಹೇಳಲಿ ತಂಗಿ ತಿಮ್ಮಯ್ಯನ ಪದವನು ತಮ್ಮ ಪ್ರಜೆಯಾದಿಪ್ಪಂಚಿತ್ತ ಶ್ರೀಯುತ ಬ್ರಿಜೇಶ್ ಚೌಟರಿ ಭಾಗವು ಆಗಮಿಸಿದರೆ ಆರೆ ಕೋಡೆದ ದಿನಟ್ಟು ಎಂಗಲ ಬ್ರಹ್ಮಕಲಶೋತ್ಸವ ಸಮಿತಿದ ಕಾರ್ಯಕ್ರಮ ವೇದಿಕೆಡೆ ಈ ಎಂಗಲ ಭಾಗದ ಭಕ್ತರಿನ ಕಾರ್ಯಕರ್ತರನ್ನು ಉದ್ದೇಶಿಸಿದ ಪಾತ್ರರಾಗಿದ್ದಾರೆ ಅನಿವಾರ್ಯ ಕಾರಣ ಎಂಗಲ ಮಿತ್ರ ಮೋಕೆದಿದೆ ಕೋಡೆ 5 ದಿನ ಅಂಡಲ ಇನಿ ಎಂಗಲ ಈ ಕಾರ್ಯಕ್ರಮ ಬರ್ತದೆ ಇಡೆಗೆ ದೇವರನ ದರ್ಶನ ಮಾಡ್ಕೊಂಡು ಬರ್ತಾರೆ ಅರಡ ನಮ್ಮ ಮಾತೆಯರನ್ನ ಈ ಭಾಗದ ಜನಗಳನ್ನ ಪರವಾದ ಅರೆಗೆ ಪ್ರೀತಿದ ಅರ್ತಿ ಬಿರ್ತಿದ ಸ್ವಾಗತನ ಮಲ್ತೊಂದು ಸರ್ ಕೋಡೆದ ದಿನಟ್ಟು ಈ ಭಾಗಕ್ಕೆ ಬರಡಿದ್ದೇನೆ ಅದನ್ನ ಅನಿವಾರ್ಯ ಒತ್ತಡದ ಮಧ್ಯೆ ಬರ್ರಾಜಿ ಎಂಗಲ ಮಾತಾರನಲ್ಲ ಈ ಕಾರ್ಯಕರ್ತರನ್ನ ಕ್ಲಂಚನೆ ಈ ಭಕ್ತರನ್ನೆಲ್ಲ ಬೇಡಿಕೆಡಿ ಇನ್ನಿತ್ತ ದಿನಟ್ಟು ಇಡಗಿ ಬೈದಾರೆ ಇನ್ನಿತ್ತ ಎಂಗಲ ಈ ಕಾರ್ಯಕ್ರಮದ ಬಗ್ಗೆ ಅಂಚನೆ ಎಂಗ್ಲು ಮಲ್ತನ ಸಂಘಟನೆದ ಬಗ್ಗೆ ಈರ್ನ ಪಾತ್ರ ಒಂದು ಜಾತ ಪಾತ್ರ ನನಾತ ಎಂಗ್ಲಿಗೆ ವಾರೀತಿ ಈ ಭಾಗಡು ಜೋಡಿಸೋಡು ಬಂದು ಈ ಮಾರ್ಗದರ್ಶನ ಈ ಸುದ್ದಿವಾಹಿನಿಯ ಮೂಲಕ ಇರ್ ತೆರಿಪವಡು ಎರಡ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಉಪ್ಪಿನಂಗಡಿ ನೆತ್ತ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ನಾನು ಕೋಡೆ ಬರೋಡುತ್ತೀನಿ ಪಣ್ಲೆಕ್ಕನೆ ಬಟ್ ಇಡೀ ಜಿಲ್ಲೆಡ್ ಬೇತೆ ಬೇತೆ ಕಡೆ ಕಾರ್ಯಕ್ರಮ ಬೇತೆ ಕಡೆ ಕಾಪಿನ ಸಂದರ್ಭ ಸಭಾ ಕಾರ್ಯಕ್ರಮ ಸಂದರ್ಭ ಬರ್ರೆ ಆತಿಥ್ಯ ಬಂದಿತ್ತು ಸಭಾ ಕಾರ್ಯಕ್ರಮ ಬರ್ರೆ ಆಯ್ಜಿಲ್ಲ ಖಂಡಿತವಾದ ಉತ್ಸವದ ಸಂದರ್ಭ ವಿಶೇಷವಾದ ಕಾರ್ಯಕ್ರಮದ ಸಂದರ್ಭ ಒಂದು ಸಾನ್ನಿಧ್ಯ ವೃದ್ಧಿ ಆಪನ ಸಂದರ್ಭ ನಾನು ಖಂಡಿತವಾದ ಭಕ್ತಿ ಆದಾಡೆ ಬರ್ಪೆ ಅಂಚಾದ್ರ ಎಂಗಲ ಮಾತ ಕಾರ್ಯಕರ್ತರಿನಿ ಭಾರಿ ಸಂಭ್ರಮ ಖುಷಿ ಇಟ್ಟು ಹಿಂದೂ ಸಮಾಜದ ಕೆಲಸನ ಅತ್ಯಂತ ಶ್ರದ್ಧೆ ಭಕ್ತಿ ಮಂತೊಂದಿಲ್ಲ ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನದ ಜಾತ್ರೆ ಬ್ರಹ್ಮಕಲಶ ಒಂದು ಪೂರ ಇಡೀ ಹಿಂದೂ ಸಮಾಜನ ಜಾತಿ ಮೀರಿದು ಒಟ್ಟು ಮಂತ ವಿಶೇಷವಾದ ಸಂದರ್ಭ ಎಂಚ ಸಾನ್ನಿಧ್ಯ ಭಗವಂತನ ವೃದ್ಧಿ ಆಪಣ ಸಾನ್ನಿಧ್ಯಕ್ಕೆ ಶಕ್ತಿ ತಿಕ್ಕೊಂಡು ಅವೇ ರೀತಿ ಈ ಬ್ರಹ್ಮಕಲಶ ಉತ್ಸವ ಆದಪ್ಪು ಜಾತ್ರೋತ್ಸವ ಆದಪ್ಪು ಇಡೀ ಹಿಂದೂ ಸಮಾಜದಲ್ಲಿ ಶಕ್ತಿ ಕೊಡ್ತಂತೆ ಉತ್ಸವ ಸಂದರ್ಭ ನಾನು ವಿಶೇಷವಾದ ಸಂದರ್ಭದ ಬಂದ ಸುಬ್ರಹ್ಮಣ್ಯ ಸ್ವಾಮಿನ ಆಶೀರ್ವಾದ ಇಡೀ ಈ ಗ್ರಾಮದ ಮಾತೆಲ್ಲ ನಮ್ಮ ಹಿಂದೂ ಪೂರ ಒಂದಾದ ಒಟ್ಟಾದ ಯೋಚನೆ ಮಾಡ್ಬೋದು ಏರು ಅಶಕ್ತರಿಲ್ಲರ ನಮ್ಮ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರ್ಪನ ಕೆಲಸ ದೇವಸ್ಥಾನದ ಮುಖಾಂತರ ಅವಡು ಏರು ಸಮಾಜದ ದೂರ ಪೀಳಿಗೆಗೆ ದೂರ ಹೊಂದಿದೇರ ಅಕ್ಲೇನು ಒಟ್ಟು ಕನಪನ ಕೆಲಸ ಅವಡು ಒಟ್ಟಾದ ಇಡೀ ಹಿಂದೂ ಸಮಾಜ ಈ ರಾಷ್ಟ್ರಕ್ಕೆ ಶಕ್ತಿ ಕೊರ್ಪನ ಕೆಲಸ ಮನ್ಪೋಡು ಈ ಸಂದರ್ಭ ಪ್ರಾರ್ಥನೆ ಮಾಡ್ತಾ ಭಗವಂತ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತದ ಕಾರ್ಯಕರ್ತರಿಗೆ ಒಂಜಾತ್ ಶುಭ ಸಂದೇಶನ ಕೊರನಂಚಿತ್ನ ಎಂಗಲ್ನ ಜಿಲ್ಲೆದ ಸಂಸದರಾಯನ ನೆಚ್ಚಿನ ಸಂಸದರಾಯನ ಬ್ರಿಜೇಶ್ ಚೌಟರಿಗೆ ಈ ಕಾರ್ಯಕ್ರಮದ ಮಾತ ಬಂಧುಳಿನ ಪರವಾದ ಪ್ರೀತಿದ ಸೋಲ್ಮೇಲಿನ ಸಂದಾಯಿತ ಮಲ್ತೊಂದಿಲ್ಲ ನಮಸ್ತೆ 5ನೇ ದಿನದ ಕಾರ್ಯಕ್ರಮ ನಮ್ಮಲ್ಲ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಒಂಜಾತ್ ಜನಕುಲಿಗೆ ಬೇತೆ ಬೇತೆ ರೀತಿಯ ಮಾನಸಿಕ ಔತಣ ಅತಂಡ ಮನಸ್ಸಿಗೆ ಔತಣ ಕೊರಪಿನಂಚಿತ್ನ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಇನಿ 5ನೇ ದಿನ 6ನೇ ದಿನ ದಾದಾಪುರನ ಕಾರ್ಯಕ್ರಮ ಜೋಡಿಸ ಒಂದು ಬಂದಿದೆ ಹರಡ ಒಂಜಿ ಕೇನೊಂದು ಬರ್ಕ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾದ ಈ ದಿನಟ್ ಕರಿಣ 5ನೇ ದಿನದ ದಿಂಚಿ ಸೇವೆಯನ್ನು ಮಲ್ತೊಂದು ಬತ್ತಿನಾರು ಶ್ರೀಯುತ ಸುರೇಶ್ ಅತ್ರಮಜಲ್ ಇಂಬೆರಡ ನನದ ಕಾರ್ಯಕ್ರಮ ದಾದ ಉಂಡು ಬಂಡದು ಆ ನಮ್ಮ ಪ್ರೇಕ್ಷಕರಿಗೆ ತೆರಿಪವನಂಚಿತ್ನ ಒಂಜಿ ಕಾರ್ಯಕ್ರಮ ಮಲ್ತೊಂದಿಲ್ಲ ಸರ್ ನಮಸ್ತೆ 5 ದಿನದ ಕಾರ್ಯಕ್ರಮ ನಿರ್ವಹಣೆ ಮಲ್ತೊಂದು ಬರ್ತಾರೆ ಇನಿ ಈತೆ ಮುಟ್ಟ ನಡತಿನ ಒಂಚೂರು ಇನಿತ್ತ ಕಾರ್ಯಕ್ರಮ ಐತೊಟ್ಟಿಗೂ ಎಲ್ಲದ ಕಾರ್ಯಕ್ರಮ ನನ್ನ ದುಂಬುದ ಕಾರ್ಯಕ್ರಮ ವಾ ರೀತಿ ನಿಕ್ಲ ಆಯೋಜನೆ ಮಂತಂದರೆ ದಾದಾಪುರ ಕಾರ್ಯಕ್ರಮ ಎಂಗೆಲ್ಲ ಪ್ರೇಕ್ಷಕ ಬಂಧುಗಳಿಗೆ ತೆರಿಪ ಕೊರೊಂದುಲ್ಲರ ಪಂಪಿನ ಒಂಜಿ ತೆರಿಪದ ಕೊರಲ ಒಟ್ಟು ಎಂಕ್ಲು ಪಣಂದಿತ್ತಿಲೆ ಕಣೆ ಒಟ್ಟು ನರಮಾನ್ಯಕ್ಕೆ ಒಟ್ಟು ದೇವರ ದರ್ಶನ ಆಗಿ ಕೊಡ್ಲಿ ಯಾಕೆ
ಬಡವದಿಂಜಾಯಿ ಕೂಡಲೇ ಮನಸ್ಸು ನೆಮ್ಮದಿಗೆ ಪಂಚಿನ ಕಾರ್ಯಕ್ರಮ ಮಲ್ಪಡುವನ್ನ ನಮ್ಮ ಮಾತ ಸದಸ್ಯರನ್ನ ವ್ಯವಸ್ಥಾಪನಾ ಸಮಿತಿ ಬ್ರಹ್ಮಕಲಶ ಸಮಿತಿ ತೀರ್ಮಾನ ಪ್ರಕಾರ 10 ಜನಕ್ಕೂ ಒಂದು ಅರ್ಧ ಗಂಟೆ ಕುಳ್ಳುದ ಮನರಂಜನೆ ಸವಿದ ಅಕ್ಕಲ ಮನಸ್ಸದ ದುಗುಡ ದುಮ್ಮಾನನ ದೂರ ಮಲ್ಪೆರ ಪೂರಕವೈನ ಕೆಲವೊಂದು ಯೋಜನೆ ಮಾಡ್ತದೆ ಎಂಕಲು ಕಾರ್ಯಕ್ರಮ ಮಾಡ್ತದಿಲ್ಲ ಸಭಾ ಕಾರ್ಯಕ್ರಮ ಸೀಮಿತವಾಗಿ ಕೊಡ್ತು ಸಾಂಸ್ಕೃತಿಕ ಬೊಕ್ಕ ಬೆತೆ ಬೆತೆ ಸನಾತನ ಹಿಂದೂ ಧರ್ಮಗೂ ನಮ್ಮ ಹಿಂದೂ ಸಮಾಜ ಆ ರೀತಿ ಬದುಕೋಡುವನ್ನು ಸಂದೇಶ ಕೊಟ್ಟು ಅಂಚಿನ ಕಾರ್ಯಕ್ರಮಗಳೇ ಎಂಕಲು ಆಯೋಜನೆ ಮಾಡ್ತದಿಲ್ಲ ಒಂಜಿ ಕೊಡಿ ನಿರಂತರ ಭಜನೆ ಹೊಂದಿತ್ತು ನಾನು ಬೊಕ್ಕೊಂಜಿ ಕೋಟಿ ನಮ್ಮ ಮಯೂರ ಕಲಾವೇದಿಕೆ ಪೊರ್ಲದ ಕಾರ್ಯಕ್ರಮ ಆಯೋಜನೆ ಮಾಡ್ತದ ಐಟು ಸಂದೇಶ ಉಂಟು ಕೇವಲ ಮನೋರಂಜನೆ ಮಾತ್ರ ಆಗ್ತದೆ ಹಿಂದೂ ಸಮಾಜೋಡು ನಮ್ಮ ಎಂಚ ಬದುಕೊಳ್ಳಿ ಹಿಂದೂ ಸಮಾಜದ ನ್ಯೂನತೆಗಳನ್ನು ಸರಿ ಮಲ್ಪಂಚಿನ ಒಂದು ಪ್ರಯತ್ನ ಸಮೇತ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರೊಂದಿಲ್ಲ 17ನೇ ತಾರೀಕು ಸ್ಟಾರ್ಟ್ ಆದ ಎಂಕಲ್ನ ಹೊರೆಕಾಣಿಕೆ ದಾನಿ ತಿರುವಾಯಣಂಚಿನ ಸಭಾ ಕಾರ್ಯಕ್ರಮ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು 400 ಜನಕ್ಕೆ ಮಿಗಿಲಾದ ಕಲಾವಿದರಿಗೆ ಎಂಕಲ್ ವೇದಿಕೆ ಕೊಡ್ತಾ ನೃತ್ಯ ಆದಿಪ್ಪು ಐಟು ನಾಟಕ ಆದಿಪ್ಪು ಮಾತ ರೀತಿಯ ಭಜನೆ ಆದಿಪ್ಪು ಅಥವಾ ದಾಸವಾಣಿ ಆದಿಪ್ಪು ಹರಿಕೀರ್ತನೆ ಆದಿಪ್ಪು ಗೀತ ಸಾಹಿತ್ಯ ಸಂಭ್ರಮ ಆದಿಪ್ಪು ನಾಟಕ ಆದಿಪ್ಪು ಒಟ್ಟು ಹಿಂದೂ ಜನಕ್ಕಳಿಗೆ ಪೂರಕವೈನ ನಮ್ಮ ಸಮಾಜದ ಓಲು ವ್ಯತ್ಯಾಸತೆಲ್ಲ ಸರಿ ಮಾಡ್ತಂದು ನಮ್ಮ ಉತ್ತಮ ನಾಗರಿಕರವರು ದೇವೇರನ ಶಕ್ತಿಂಚಿ ಸಾನ್ನಿಧ್ಯ ವೃದ್ಧಿಯಾಪುಣ ಅದೇ ರೀತಿ ಹಿಂದೂ ಸಂಘ ಮಾತ ಬೇತೆ ಬೇತೆ ಜಾತಿ ನಮ್ಮ ಹಿಂದೂಲು ಮಾತ ಒಗ್ಗಟ್ಟಾಪಣವೇ ಈ ಬ್ರಹ್ಮ ಕಲಶದ ಮೂಲ ಉದ್ದೇಶ ನಮ್ಮ ಕೇವಲ ಬ್ರಹ್ಮ ಕಲಶ ದೇವೇರೇ ಮಾತ್ರ ಆಗ್ತದೆ ನರಮಣಿಲ ಅಕಲ ಇತ್ತಿನ ವ್ಯತ್ಯಾಸಗಳನ್ನು ಸರಿ ಮಾಡ್ತದೆ ನಮ್ಮ ಸನಾತನವಾಯಿನ ಹಿಂದೂ ಧರ್ಮ ಜಾಗೃತಿ ಆವಡ್ದಾಂಡ ಈ ನಂಗೆ ಸಭಾ ಕಾರ್ಯಕ್ರಮ ಐತೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಗತ್ಯ ಅಂಚಿನ ಎಡ್ಡೆಡ್ಡೆ ಕಾರ್ಯಕ್ರಮ ನಾವು ಪಾಡೊಂದು ದಯವಂಡ ನಮ್ಮ ಇಡೀ 500ಕ್ಕೆ ಮಿಗಿಲಾಯಿನ ಸ್ವಯಂ ಸೇವಕರು ನಿರಂತರ ಬೆಣಂದುಲ್ಲೇರು ನಿಮಗೆ ತೋದಿಪ್ಪಾರು ಒಂಜಿ ಸ್ವಯಂ ಸೇವಕರು ಒಂಜಿ ವಾಹನ ಸಮಿತಿ ಆಗಲಿ ಅಕಲೆ ಇತ್ತೆಡೆ ಒವ್ವೇ ಕಾರ್ಯಕ್ರಮ ತೀರಾತಿ ಆಡಲ ಮೂಲು ಎಂಕ್ಲು ಕಾರ್ಯಕ್ರಮ ತೋಯಿಂತಿಂಡ ಪೂರಕವಾದಾಗಲಿಕ್ಕೆ ಬೋರ್ಡನ ಜನಕ್ಕೆ ಬರ್ಪಣೆಗೆ ಪೋಪಣೆಗೆ ಪೂರಕವಾಯಿನ ವ್ಯವಸ್ಥೆ ಮಾಡ್ತಂದಾಗಲೇ ದುಮ್ಮಡು ಕರಂಜೊಂದಿಪ್ಪರು ಒಂಜಿ ಕೋಟಿ ಸ್ವಯಂ ಸೇವಕರು ಇಲ್ಲರು ಅಕ್ಕಲೆ ಓಲೋಲು ಸ್ವಯಂ ಸೇವಕರ ಕೊರತೆ ಉಂಡ ಆಡೆಗಡೆಗೆ ಸ್ವಯಂ ಸೇವಕರನ್ನು ಕೊಡಪುಣಂಚಿನ ವ್ಯವಸ್ಥೆ ಪಾನೀಯ ಸಮಿತಿಗಳು ಅಕ್ಲೆಗಳು ಅಪಾಪಕ ಬಾಜಲು ಅಕ್ಲ ಆಯ್ನ ಪರಿಹಾರ ಮಂತ್ರ ಕೊಡಪುಣಂಚಿನ ವ್ಯವಸ್ಥೆ ಅನ್ನದಾನ ಸಮಿತಿಗಳು ಅನ್ನದಾನದ ವ್ಯವಸ್ಥೆ ಭಜನೆದಾಗಲಿ ಭಜನೆ ವ್ಯವಸ್ಥೆ ಒಟ್ಟು 24 ಸಮಿತಿ ಉಂಟು ಎಂಗಲ್ಲ 24 ಸಮಿತಿಲ 10 ಇಂಚು ಭಕ್ತರಿಗೆ ಒಂದು ಹೊಸತ್ತೊಂಜಿ ವಾತಾವರಣ ಕ್ರಿಯೇಟ್ ಮಾಡ್ತು ಪೋಣಗಾಗಲಿ ನೆಮ್ಮದಿ ಒಬ್ಬನಂಚಿನ ಒಂಜಿ ರೀತಿಯ ಪ್ರಯತ್ನ ನಿಮಗೆ ಮಾತೆಲ್ಲ ಮಂತೊಂದಿಲ್ಲ ಒಂದಕ್ಕೆ ಮಾತ ನಮ್ಮ ಭಕ್ತರು ಊರ ಪರ ಊರದ ಮಾತೆಲ್ಲ ಸಹಕಾರಡು ಎಂಕಲ್ನ ನಿರಂತರ ಈ ಸ್ವಯಂ ಸೇವಕರ ಶ್ರಮ ಉಂಟು ಮಾಡೋದು ಎಂಕ ಭಾರಿ ಹೆಮ್ಮೆ ಅವನುಂಟು ಕಾರ್ಯಕ್ರಮ ಅತಿ ವಿಜೃಂಭಣೆಯ ಆಯೋಜನೆ ಮಂತೊಂದು ಒಂಜಾತ್ ಕಾರ್ಯಕ್ರಮದ ರೂಪುರೇಷೆಯಲ್ಲಿ ನಮ್ಮದು ಮುದಿ ಒಂದು ಬತ್ತೇರಿ ಇನ್ನೀ ಕಾರ್ಯಕ್ರಮ ನಮ್ಮೊಟ್ಟಿಗೂ ಸ್ವಾಗತ ಸಮಿತಿ ಆಯೋಜನೆ ಮಲ್ತೊಂದು ಸ್ವಾಗತ ಸಮಿತಿ ಸದಸ್ಯರಾದಿತ್ತೊಂದು ಈ ಭಾಗಡು ಗುರುತಿಸುವ ಒಂದು ಬತ್ತಿನಂಚಿನ ಯುವ ಉದ್ಯಮಿ ಬೇತೆ ಬೇತೆ ರಾಜಕೀಯ ಪಕ್ಷದ ನೇತರಲಾದ ಕೆಲಸ ಮಲ್ತೊಂದಿಪ್ಪುನಾರು ಶ್ರೀಯುತ ವಿದ್ಯಾಧರ್ ಜೈನ್ ನಮ್ಮೊಟ್ಟುಗುಳ್ಳರು ಸರ್ ಈ ಕಾರ್ಯಕ್ರಮ ಈ ಏತು ದಿನದಿಂಚಿ ಜೋಡಣೆ ಮಲ್ತೊಂದಿಲ್ಲರು ಈ ಕಾರ್ಯಕ್ರಮದ ಬಗ್ಗೆ ಈರಿನ ಅನುಭವಗ ಬರ್ಪಿನ ಈರಿ ಮುಲ್ಪ ಮಲ್ತಿನ ಸೇವೆದ ಬಗ್ಗೆ ಅಥವಾ ಈರಿನ ಕಾರ್ಯಕ್ರಮ ಈರೆಗ ಆಪಿನಂಚಿನ ಅನುಭವ ಮಾತಾಡಿ ನಮಸ್ಕಾರ ಎಂಕ್ ಸ್ವಾಗತ ಸಮಿತಿದ ಸದಸ್ಯ ಅದೇನು ಬೇಲೆ ಮಲ್ತೊಂದಿಲ್ಲ ಏನು ಬರ್ಪನ ಅತಿಥಿನಕ್ಲೇನು ಸ್ವಾಗತ ಮಲ್ತದೆ ಅಂಚನೆ ಇತ್ತೆ ನಮ್ಮ ಕ್ಯಾಪ್ಟನ್ ಬ್ರಜೇಶ್ ಚೌಟರಿ ಸಂಸದರೇನಾರು ಇತ್ತೆ ಬರ್ತದೆ ಹೋಯರಿ ಆರೆ ಇತ್ತೆ ಪ್ರಥಮವಾದ ದೇವರನ ದರ್ಶನ ಮಲ್ತದೆ ಐನೇರ್ದು ಬುಕ್ ಅನ್ನಛತ್ರದಡೆ ಪೋದು ಅಂಚನೆ ಅರ್ನೊಟ್ಟಿಗೂ ನಮ್ಮ ಪಾಕಶಾಲೆದ ಪಪ್ಪೋದು ಅಂಚನೆ ಕಚೇರಿಗೆ ಬರ್ತದೆ ಮಾತಾ ಕಾರ್ಯಕರ್ತರನ್ನು ಭೇಟಿಯಾಯಿರಿ ಅಂಚನೆ ಮುಲ್ಪ ಸ್ವಯಂ ಸೇವಕರ ಐನಕ್ಲೇನು ಪೂರ ಭೇಟಿಯಾದ ಅಂಚೆ ಇತ್ತೆ ತಾನೇ ಯಾರು ನಿರ್ಗಮಿಸ್ಯಾರು ಬುಕ್ಕ ಏನು 17ನೇ ತಾರೀಕರ ಬುಕ್ಕಲ್ಲ ಏನು ಮುಲ್ಪ ಬೇಲೆ ಮಲ್ತೊಂದಿಲ್ಲ ಸ್ವಾಗತ ಸಮಿತಿದು ಎಂಕ ಸ್ವಾಗತ ಸಮಿತಿಯಿಂದ ಬಂದ ಬರ್ಪನ ಅತಿಥಿನ ಅಕ್ಲೇನೆಲ್ಲ ತಂದು ಪೋಪನ ಅಕ್ಲೇನ ದರ್ಶನ ಮಲ್ಪನ ಅಂಚ ಅಕ್ಲೆಗೆ ಬೋಡನಂಚಿತ್ನ ವ್ಯವಸ್ಥೆನ ಮಲ್ತದೆ ಕೊರ್ಪನಂಚಿತ್ನ ವ್ಯವಹಾರ ಮಲ್ತಂದು ಈ ಕಾರ್ಯಕ್ರಮ ಅತಿ ವಿಜೃಂಭಣೆ ಯಶಸ್ವಿಯಾದ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅವನುಂಡು ಐತೊಟ್ಟಿಗೂ ಈ ದೇವಸ್ಥಾನದ ಎದುರು ಭಾಗಡು ಒಂಜಿ ನಮ್ಮ ವ್ಯಕ್ತಿನ ಉಂತ ಅರ್ನ ವಿಶೇಷತೆದಾದ ಬಂಡ ಕರ್ನ 15 ವರ್ಷದಿಂಚಿ ಈ ಪದಾಳ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ತನ್ನ ಕೈರ್ದಾಪನಂಚಿತ್ನ ಆ ಪೂತ ಸೇವೆನು ಉಚಿತವಾದ ದಿನ ಪ್ರತಿ ಆ ದೇವರಿಗೆ ಆಪಿನಂಚಿತ್ನ ಪೂನು ಆರ್ನ ಕೈ ಹಿಡ್ದು ಸ್ವತಃ ಆರ್ನ ಖರ್ಚಿಡಿಗೆ ಸಮರ್ಪಣೆ ಮಲ್ತೊಂದಿಲ್ಲರಿ ಅವತ್ತಂದೆ ಇನಿ ನಡಪಣಂಚಿತ್ನ ಕರ್ನ 5 ದಿನದಿಂಚಿ ನಡತೊಂದು ಬತ್ತಿನಂಚಿನ ಪ್ಲಸ್ ದುಂಬುಗು ನಡಪಣಂಚಿತ್ನ ಕಾರ್ಯಕ್ರಮಗಳ ಅನೇಕ ಆ ಪೂತ ದಾದಪುರ ಅಲಂಕಾರ ಉಂಡ ಅವಕ್ಕೆ ಮಾತೆಗಳ ಸಹಕಾರ ಮಲ್ಪಿನಾರು ಶ್ರೀಯುತ ವಸಂತ್ ವಿವೇಕಾನಂದ ಫ್ಲವರ್ಸ್ ಉಪ್ಪಿನಂಗಡಿ ಬೇರೆ ದೆತ್ತ ಮಾಲಕೆರೆ ನಮ್ಮೊಟ್ಟುಗುಳ್ಳೇರಿ ಅವ್ರನ್ನ ಕರಿನ 15 ವರ್ಷದಿಂದ 19 ಸೇವೆದ ಬಗ್ಗೆ ಬುಕ್ಕ ಇತ್ಯಾರು ಬೇತೆ ಬೇತೆ ಜವಾಬ್ದಾರಿಗಳ ಮೂಲ ಸೇವೆನ ನಿರ್ವಹಣೆ ಮಲ್ತೊಂದಿಲ್ಲರಿ ಅರಡ ನಮ್ಮ ಪಾತ್ಯರ್ಪಗ ವೀಕ್ಷಕರೇ ನಮಸ್ತೆ ವಸಂತರೇ ಏತು ವರ್ಷದಿಂದ ಈ ದೇವಸ್ಥಾನಕ್ಕೆ ಪೂ ಕೊರ್ಪಣಂಜಿನ ಕಾರ್ಯಕ್ರಮ ಮಲ್ತೊಂದಿಲ್ಲ
ಕರಿನ ಬ್ರಹ್ಮಕಲಶದ್ದು ಈ ಸರಿ ಈ ಬ್ರಹ್ಮಕಲಶ 15 ವರ್ಷ ಈ 15 ವರ್ಷಡ್ಲ ದೇವರಿಗೆ ನಿತ್ಯ ಪೂಜೆಗೆ ಯಾನು ಧರ್ಮಾರ್ಥವಾದ ಕೊರೊಂದಿಲ್ಲ ಸೇವೆ ರೂಪ ಅಂಚನೆ ಈ ನೆಟ್ಟಲ್ಲಿ ಅಂಚನೆ ಬ್ರಹ್ಮಕಲಶಗೂ ಮಾತಾ ಪೂತ ವ್ಯವಸ್ಥೆ ಎಂಕೆ ಬಂತೇರು ಮಾತಾ ಪೂತ ವ್ಯವಸ್ಥೆಲ್ಲ ಯಾನೇ ಮಂತಂದು ಅಲಂಕಾರ ಬುಂಡ ದೇವರಿಗೆ ನಿತ್ಯ ಪೂಜೆದ ಅಥವಾ ಬೇತೆ ಹೋಮದ ಆಯ್ತು ಪೂರ ಪೂಜೆದ ಕೂಲ ವ್ಯವಸ್ಥೆನ ಯಾನೇ ಮಂತೊಂದುಲ್ಲೆ ಎಂಕ್ ಮನಸ್ಸಿಗೆ ಈ ಕ್ಷೇತ್ರ ನೆಮ್ಮದಿ ಉಂಟು ಅಂಚನೆ ಈ ಬ್ರಹ್ಮಕಲಶ ಅಲಂಕಾರ ಸಮಿತಿಯ ಸಂಚಾಲಕ ಆದಲ್ಲ ಅನ್ನೋದು ಏರಿಗಿಲ್ಲ ಗೊತ್ತಿಜ್ಜಂದೆ ಪ್ರಚಾರ ಬಯಸಂದೆ ತನ್ನ ನಿಸ್ವಾರ್ಥ ಸೇವೆಯನ್ನು ಈ ದೇವರಿಗೆ ಪೂರ್ಣ ಅರ್ಪಣೆ ಮಲ್ಪನ ಮುಖಾಂತರ ತೆರಿಪದ ಬರೊಂದಿತ್ತೇರೆ ಇಂಬೆರೆಗೆ ಶ್ರೀ ಭಗವಂತೆ ನನಾತ್ ಇಂಚಿನ ಕಾರ್ಯಕ್ರಮ ಮಲ್ಪರ ಐರಾರೋಗ್ಯ ಐಶ್ವರ್ಯನ ಕೊರಡು ಬಂಡದಕ್ಕೆ ಏನೊಂದಿಲ್ಲ ಕ್ಯಾಮರಾ ಪರ್ಸನ್ ರತನ್ನೊಟ್ಟಿಗೂ ಆನಂದ ಕುಂಟಿನಿ ಸುದ್ದಿ ಚಾನಲ್ ಪುತ್ತೂರು. ಪದಾಳ ಸುಬ್ರಹ್ಮಣ್ಯೇಶ್ವರ ದೇವರ ಕಾರ್ಯಕ್ರಮ ವಿಜೃಂಭಣೆ ನಡಪನಂಚಿತ್ನ ಈ ಒಂಜಿ ಪೊರ್ತುಡು ಬತ್ತಿನ ಭಕ್ತಾದಿಲು ಒಂಜಾತು ಹಿಂದೂ ಸಂಸ್ಕಾರ ಹಿಂದೂ ಸಂಸ್ಕೃತಿನ ಗೊತ್ತಾವಡಂದಾಂಡ ನನ್ನ ದುಂಬುದ ಪೀಳಿಗೆಗೆ ಇನ್ನು ತೆರಿಪವಡಂದಾಂಡ ಐಕಾಪಿನಂಚಿತ್ನ ದುಂಬು ಭಗವದ್ಗೀತೆ ಎಡೆ ರಾಮ ಕೃಷ್ಣನೇ ದಾದಪೂರ ಪಂತೆರ ಅವೇನೊಂಜಾತು ವಿಚಾರಣೆ ಆ ಜೋಕ್ಲೆಗೆ ತೆರಿಪವಡು ಬಣ್ಪನ ದೃಷ್ಟಿಡಿ ಮೂಲು ಹರೇ ರಾಮ ಹರೇ ಕೃಷ್ಣದ ಇಸ್ಕಾನ್ ಸಂಸ್ಥೆದಕ್ಲೆ ಬರ್ತದೆ ಮೂಲು ಬರ್ಪಿನಂಚಿತ್ನ ಭಕ್ತಾದಿಲೆಗೆ ಅತಿ 500 ರೂಪಾಯಿ ದೊರಕುನಂಚಿನ ಈ ಒಂಜಿ ಪುಸ್ತಕನೇ ಬರೀ ಕಮ್ಮಿಡಿ ಒಂದು ಜಾತಿ ಜನಕ್ಕಲು ಪ್ರತಿಯೊರಿಯನ್ನೆಲ್ಲ ಇಲ್ಲಡೆ ಭಗವದ್ಗೀತೆ ಉಪ್ಪಾಡು ಬಣ್ಪಿನ ಒಂಜಿ ದೃಷ್ಟಿಡಿ 200 ರೂಪಾಯಿಗೆ ಕೊರ್ದು ಮೂಲೊಂಜಿ ವ್ಯವಸ್ಥಿತವಾದ ಜಾಗೃತಿ ಧರ್ಮ ಜಾಗೃತಿನ ಮಲ್ಪನಂಚಿತ್ತ ಒಂಜಿ ಕೆಲಸನ ಮಲ್ತೊಂದುಲ್ಲೇರು ಅಕ್ಲೆಡ ಇನಿ ಪಾತೆರ್ಗ ಸಂಸ್ಥೆದ ಈ ಭಾಗಕ್ಕೆ ಬತ್ತಿನಂಚಿನಾರು ಲತಾ ಶೆಟ್ಟಿ ಉಡುಪಿ ಇಂಬೇರುಳ್ಳೇರು. ಮೇಡಮ್ ನಮಸ್ತೆ. ಯಾವ ಕಾರಣಕ್ಕಾಗಿ ಈ ಒಂದು ಪುಸ್ತಕದ ಆಯೋಜನೆಯನ್ನು ಮಾಡಿದ್ದೀರಿ ಮತ್ತು ಇದನ್ನು ಯಾವ ರೇಟಿಗೆ ಮತ್ತು ಹೇಗೆ ಇಲ್ಲಿಯ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀರಿ? ಸೊ ನಮ್ಮ ಇಂಟೆನ್ಷನ್ ಏನಂದರೆ ಎಲ್ಲರ ಮನೆಯಲ್ಲಿ ಭಗವದ್ಗೀತೆ ಇರಬೇಕು, ಪ್ರತಿಯೊಂದು ಮನೆಯಲ್ಲಿ ಭಗವದ್ಗೀತಾ ನಮ್ಮದು ಇದು ಒಂದು ಆಸೆ ಎಲ್ಲರ ಮನೇಲಿ ಇರಬೇಕು ಅಂತ. ಸೊ ಆ್ಯಕ್ಚುಲಿ ಇದರದ್ದು ರೇಟ್ ತುಂಬ ಜಾಸ್ತಿ ಇದೆ, ಆದರೆ ಒಬ್ಬರು ಭಕ್ತರು ಬಂದು ಸೊ ಇದನ್ನು ಕಮ್ಮಿಯಲ್ಲಿ ಕೊಡಿ, ಊರಿನ ಜನರಿಗೆಲ್ಲ ಪ್ರಯೋಜನ ಬರಬೇಕು ಅಂತ ಹೇಳಿದರು. ಅದಕ್ಕಾಗಿ ನಾವು ಸ್ವಲ್ಪ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀವಿ, ಇಲ್ಲಾಂದರೆ ಅದರದ್ದು ಬೈಂಡೇ ಬರಲ್ಲ ಆ ರೇಟಿಗೆ. ಸೊ ಅವರು ಎನ್ಕರೇಜ್ ಮಾಡಿದ್ರಿಂದ ನಮಗೆ ಆಗ್ತದೆ ಅದು ಮಾಡಲಿಕ್ಕೆ. ಸೊ ನಮ್ಮ ಇಂಟೆನ್ಷನ್ ಏನಂದರೆ ಎಲ್ಲ ಮನೆಯಲ್ಲಿ ಭಗವದ್ಗೀತೆ ಇರಬೇಕು ಆ ಥರ. ಭಕ್ತಾದಿಗಳ ಒಂದಷ್ಟು ಅಥವಾ ನೀವು ಹೇಳುವ ರೀತಿಯಲ್ಲಿ ಬರುವಂಥ ಜನರ ಭಾವನೆಗಳು ಅಥವಾ ಬೇಡಿಕೆಗಳು ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ಖುಷಿ ಆಯಿತು ನೀವು ಬಂದಿದ್ದು, ತುಂಬ ಎನ್ಕರೇಜ್ ಮಾಡ್ತಾರೆ. ಸೊ ಇದಕ್ಕಾಗಿ ನಾವು ಈ ದೇವಸ್ಥಾನಕ್ಕೆ ತುಂಬ ನಾವು ಧನ್ಯವಾದಗಳನ್ನು ಹೇಳ್ತೇವೆ ನಮ್ಮನ್ನು ಎನ್ಕರೇಜ್ ಮಾಡಿದ್ದಕ್ಕೆ. ಒಂದಷ್ಟು ಪೇಟೆಗಳ ದೇವಸ್ಥಾನಗಳಿಗೆ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ. ಅಧರ್ಮಳು ಕಳೆದೆ ಧರ್ಮಳ ಪರಿಪರಗಾದೆ ಪತ್ತವತಾರ ಪಡೆಯೊಂದು ಭಕ್ತಿನೇರುಗ ನಮನು ಮಾತ ಕಾಪುನ ಶ್ರೀರಾಮ ದೇವರತೆಗ ನಮನ ಮಾತ ಕಾಪುನ ಶ್ರೀರಾಮ ದೇವರತೆಗ ಶ್ರೀರಾಮ ದೇವರತೆಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಬುಡದೋ ನಿದ್ದುಳೈ ಇಪ್ಪು ನೇರುಗ ಕಣ್ಬುಡದೋ ನಿರ್ದಲೈ ಉಪ್ಪು ನೇರುಗ ಪಂಪ
ಪಂಪೆಕೆಲ್ಲೆ ಮಸ್ತ್ ದೇವರತ್ತೆಗ ಹಣ್ಣೆ ಪಂಪೆಕೆಲ್ಲೆ ಮಸ್ತ್ ದೇವರತ್ತೆಗ ಪರ್ವತೋನ ಬೆರಟಿದೀರಿ ದರ್ತಿನೇರ್ಗ ಪರ್ವತೋನ ಬೆರಟಿದೀರಿ ದರ್ತಿನೇರ್ಗ ಸರ್ವಲೋಕದೊಡೆಯ ಕೂರ್ಮ ದೇವರತ್ತೆಗ ಲೇ 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 ನನ್ನ ಒಂತೆ ಪುರ್ತುಡೆ ಧಾರ್ಮಿಕ ಸಭೆ ಆರಂಭ ಯಾರುಂಡು ಇನಿತ ಲೇಸಿದ ಗುರುಕಾರ್ಲಾಯ್ನಂಚಿನ ಶ್ರೀ ನಡುಸಾರ್ ಉದಯಶಂಕರ ಬೆಳ್ ಗುರುಕಾರ್ಲು ಆಡಳಿತ ಸಮಿತಿ ಪದಾಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂಚನೆ ಧಾರ್ಮಿಕ ಉಪನ್ಯಾಸ ಕೊರಿಯರಿಪುನಂಚಿನ ಒಡಿಯೂರು ಶ್ರೀ ಶ್ಯಾಮ ಭಟ್ ಹಿರಿಯ ವಕೀಲರು ಮೈಸೂರು ಗಣ್ಯ ಉಪಸ್ಥಿತಿಡಿಪುನಕ್ಲು ಶ್ರೀ ಹರೀಶ್ ಪೂಂಜಾ ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಶ್ರೀ ಚಂದ್ರಹಾಸ ಶೆಟ್ಟಿ ಗುರುಕಾರ್ಲು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ ಪುತ್ತೂರು ಶ್ರೀ ಕೆಎ ಚಂದ್ರಕುಮಾರ್ ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಲು ಮಂಗಳೂರು ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಉದ್ಯಮಿ ಬೆಂಗಳೂರು ಮಾತೆರ್ಲ ಈ ಮಯೂರ ಕಲಾ ವೇದಿಕೆಗೆ ಬರಡು ಈ ಒಂಜಿ ಧರ್ಮದ ಲೇಸಿನ ಬಾರಿ ಶೋಕುಡು ಪೊರ್ಲುಡು ಮುಗಿತಲ ಮನ್ಪುಲೆಕ ಮಾತೆರ್ನ ಸಹಕಾರಕ್ಕೆ ಏನೊಂದುಲ್ಲ ಓಲೆತ್ತಿನಲ ಮಾತೆರ್ಲ ಬತ್ತದು ಈ ಮಯೂರ ಕಲಾ ವೇದಿಕೆ ಬತ್ತದು ಸೇರುಡು ಈ ಲೇಸದ ಪಾಲು ಪಡೆಯೋಡು ಪಂಡದು ಮಾತೆರಡಲ ಭಿನ್ನವಿತ್ತೊಂದುಲ್ಲೆ ಉಪ್ಪು ನೇರ ಕಡಲ ಕಟ್ಟಿ ಕಟ್ಟಿ ನೇರ್ಗ ಉಪ್ಪು ನೀರು ಕಡಲ ಕಟ್ಟಿ ರತ್ತಿ ನೇರ್ಗ ಸರ್ಪಸಾಯಿ ಪಂಪೆ ರಾಮ ದೇವರತ್ತೆಗ ಸರ್ಪಸಾಯಿ ಬುವ್ವ ರಾಮ ದೇವರತ್ತೆಗ ಉಪ್ಪು ನೇರ ಕಡಲ ಕಟ್ಟಿ ಕಟ್ಟಿ ನೇರ್ಗ ಉಪ್ಪು ನೀರು ಕಡಲ ಕಟ್ಟಿ ರತ್ತಿ ನೇರ್ಗ ಸರ್ಪಸಾಯಿ ಪಂಪೆ ರಾಮ ದೇವರತ್ತೆಗ ಸರ್ಪಸಾಯಿ ಬುವ್ವ ರಾಮ ದೇವರತ್ತೆಗ ಅರ್ಜುನಾಗ ಸಾರ ತೊತ್ತ ಮಲ್ತಿ ನೇರ್ಗ ಅರ್ಜುನಾಗ ಸಾರ ತತ್ವ ಮಲ್ತಿ ನೇರ್ಗ ನಿರ್ಜನಾದಿ ಮಹಿಮೆ ಕೃಷ್ಣ ದೇವರತ್ತೆಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಕುಂಟು ಬುಡದ ಬತ್ತಲೆಡೆ ಮುಂತಿ ನೇರ್ಗ ಕುಂಟು ಬುಡದ ಬತ್ತಲೆಡೆ ಮುಂತಿ ನೇರ್ಗ ಪಂಚಕಂತೆ ಬೌದ್ಧರತ್ತ ದೇವರತ್ತೆಗ ಹತ್ತದಿಂತೆ ಬುವ್ವ ರಾಮ ದೇವರತ್ತೆಗ ಕುದುರೆ ಮೆತ್ತು ಕತ್ತಿ ಪತ್ತು ತಿರುಗಿ ನೇರ್ಗ ಕುದುರೆ ಮೆತ್ತು ಮೆತ್ತು ಗತ್ತೆ ತಿರುಗಿ ನೇರ್ಗ ಭದ್ರ ಕಲ್ಕಿ ಹಯ ಬದನ ದೇವರತ್ತೆಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಪ್ರಶಸ್ತಿ ವಿಜೇತ ಸ್ಪರ್ಶ ಕಲಾ ತಂಡದ ನವರಸ ಕಲಾವಿದರು ಮುಕುಲು ನಮನ ಈ ಜಾಗದ ಪೆರ್ಮೆದ ಕಲಾವಿದ ಹರಿಯೋ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ದಿನಾನವಾಗಿ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ದಿನಾನವಾಗಿ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಗುರುಕಾರ್ಲಾಯ್ದು ಭಾಗವಹಿಸರಿಪ್ಪನಾರು ಶ್ರೀ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾನವಗೆ ಸತ್ರಾದಿತ ಮಗಳೆತ್ತಿದ್ದ ಉಣ್ಣಂತ ನರಕದೋಲು ತಾಕಾದಿದ 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 ಮತ್ತೆ ಕೆಡಹಿದ ಒಣಂಗಬ ಮತ್ತೆ ಕೆಡಹಿದ ಒಣಂಗಬ ಸತಿಗಿದ್ದನು ತಾಳಿಂಗಬ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ದಿನಾನವಗೆ ಹಕ್ಕ ಮನಸ್ಸು ದಿನಾನವಗೆ 16,000 ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ
ಹದಿನಾರು ಸಾವಿರ ನಾರಿಯರ ಸೆರೆ ಮೊದಲಿಂದ ಬಿಡಿಸೆ ಮನೋಹರ 16 ಸಾವಿರ ನಾರಿಯರ ಸೆರೆ ಮುದದಿಂದ ಬಿಡಿಸಿ ಮನೋಹರ 16 ಸಾವಿರ ನಾರಿಯರ ಸೆರೆ ಮೊದಲಿಂದ ಬಿಡಿಸಿ ಮನೋಹರ ಅತಿಥಿಯ ಗುಂಡಾಲ ಗಳಿಸಿದ ಅತಿಥಿಯ ಗುಂಡಾಲ ಗಳಿಸಿದ ಹರ ವಿಧಿಸೂರನೊಬ್ಬರನ್ನು ಸಲಹಿದ ಧೀರ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ನರಕ ಚತುರ್ದಶಿ ಪರ್ವದ ದಿನ ಇಂದ ಮೈಸೂರಿನಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತಾರೆ. ಶ್ರೀಯುತರು ಸಿವಿಲ್ ವ್ಯಾಜ್ಯಗಳನ್ನು ನಡೆಸುವುದರಲ್ಲಿ ಒಳ್ಳೆಯ ಹೆಸರು. ಪ್ರಕಟಾದನು ದೇವ ಶರಣಾಗತ ಜಲ ಬಸ್ತಳ ಶರಣಾಗತ ಜಲ ಬಸ್ತಳ ರಂಗ ಪರಮ ಭಾಗವತರ ಪರಿಪಾಲ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ಹೊಗಲೆ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನರಕಾದ ಅರಸನ ಕೀರ್ತಿಯ ಹೊಗಲೆ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನರಕಾದ ಅರಸನ ಕೀರ್ತಿಯ ಜಗದೀಶ ಪ್ರಸನ್ನ ವೆಂಕಟೇಶನು ಜಗದೀಶ ಪ್ರಸನ್ನ ವೆಂಕಟೇಶನು ಭಕ್ತಿ ನರಹರಿ ರವಿಕೋಟಿ ಪ್ರಕಾಶನು ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ಮನಸೋತೆ ನಾನವಗೆ. ಒಡನೆ ಒಡಗೂಡಿ ಮೈಸೂರಿನ ಮಹದೇವಪುರ ಮತ್ತು ರಮಾಬಾಯಿ ನಗರದಲ್ಲಿ ರಾಹುಲ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯು ಸ್ಥಾಪಿತಗೊಳ್ಳಲು ಕಾರಣ. ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲವು ನಿಂತರೆ ನಲಿವು ನಡಿದರೆ ಒಳಿವೆ ನಿಮಗೆಂಬ ಸುಲಭ ಮನೋಹರೆ ತನ್ನವರ ಹೊರಗಳಿಗೆ ಬಿಟ್ಟಗಳನೋ ರಮಾಬಾಧವನ ಒಳಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಶ್ರೀಹರಿ 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 ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಅಕಲಂಕ ಚರಿತ ಮಕರ ಕುಂಡಲದರ ಸಕಲರ ಪಾಲಿಪ ಹರಿ ಕುಣಿದ ಅಕಲಂಕ ಚರಿತ ಮಕರ ಕುಂಡಲದರ ಸಕಲರ ಪಾಲಿಪ ಹರಿ ಕುಣಿದ ಸಕಲರ ಪಾಲಿಪ ಹರಿ ಕುಣಿದ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಅಂದೊಗೆ ಹೆರಳೇಲೆ
ಬೆಂದೊಲೆ ಬಾಪುರ್ ಚಂದದಿ ನಡೆಯುತ್ತ ಹರಿ ಕುಣಿದ ಅಂದೋಗೆ ಅರಳೆಲೆ ಬೆಂದೊರೆ ಬಾಪುರಿ ಚಂದದಿ ನಡೆಯುತ್ತ ಹರಿ ಕುಣಿದ ಚಂದದಿ ನಡೆಯುತ್ತ ಹರಿ ಕುಣಿದ ಚಂದದಿ ನಡೆಯುತ್ತ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಉಟ್ಟ ಬಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮ ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಉಟ್ಟ ಬಟ್ಟೆಯ ದಟ್ಟೆರಿಟ್ಟ ಕಾಂತಿಯ ಧಾಮಾದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಪರಮ ಭಗವತಾರ ಕೇರಿಯೋಲಾಡುವ ಪರಮ ಭಗವತಾರ ಕೇರಿಯಲಾಡುವ ಪರಮ ಭಗವತಾರ ಕೇರಿಯೋಲಾಡುವ ಪರಮ ಭಗವತಾರ ಕೇರಿಯಲಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಶಂಕರಾಯ 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 ಮಂಗಳಂ ಶಂಕರಾಯ 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 ಮಂಗಲಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಳಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಲಂ ಸುಂದರೇಶ ಮಂಗಳ ಸನಾತನಾಯ ಮಂಗಳಂ ಸುಂದರೇಶ ಮಂಗಲಂ ಸನಾತನಾಯ ಮಂಗಲಂ ಚಿನ್ಮಯಾಯ ತನ್ಮಯಾಯ ಮಂಗಳಂ ಚಿನ್ಮಯಾಯ ತನ್ಮಯಾಯ ಸನ್ಮನಾಯ ಮಂಗಲಂ ಶಂಕರಾಯ 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 ಮಂಗಲಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಳಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಲಂ ಅನಂತರೂಪ ಮಂಗಳ ಚಿರಂತನಾಯ ಮಂಗಳಂ ಅನಂತರೂಪ ಮಂಗಲಂ ಚಿರಂತನಾಯ ಮಂಗಲಂ ನಿರಂಜನಾಯ ಮಂಗಳಂ ಪುರಂಜನಾಯ ಮಂಗಳಂ ನಿರಂಜನಾಯ ಮಂಗಲಂ ಪರಂಜನಾಯ ಮಂಗಲಂ ಶಂಕರಾಯ 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 ಮಂಗಲಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಲಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಳಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಲಂ ಅಚಂಚಲಾಯ ಮಂಗಳ ಅಕಿಂಚಲಾಯ ಮಂಗಳಂ ಅಚಂಚಲಾಯ ಮಂಗಲಂ ಅಕಿಂಚಲಾಯ ಮಂಗಲಂ ಜಗತ್ ಶಿವಾಯ ಮಂಗಳ ಮಮ ಶಿವಾಯ ಮಂಗಳ ಜಗತ್ ಶಿವಾಯ ಮಂಗಲಂ ನಮಃ ಶಿವಾಯ ಮಂಗಲಂ ಸದಾ ಶಿವಾಯ ಮಂಗಳ ಉಮಾಮಹೇಶ ಮಂಗಳಂ ಸದಾ ಶಿವಾಯ ಮಂಗಲಂ ಉಮಾಮಹೇಶ ಮಂಗಲಂ ಧರ್ಮಸ್ಥಳ ಪುರಾಧೀಶ ಮಂಜುನಾಥ ಮಂಗಳಂ ಧರ್ಮಸ್ಥಳ ಪುರಾಧೀಶ ಮಂಜುನಾಥ ಮಂಗಲಂ ಧರ್ಮಸ್ಥಳ ಪುರಾಧೀಶ ಮಂಜುನಾಥ ಮಂಗಳಂ ಧರ್ಮಸ್ಥಳ ಪುರಾಧೀಶ ಮಂಜುನಾಥ ಮಂಗಲಂ ಶಂಕರಾಯ 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 ಮಂಗಲಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಲಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಲಂ ಶಂಕರೇ ಮನೋಹರಾಯ ಶಾಶ್ವತಾಯ ಮಂಗಲಂ
ಬಿನ್ನೇರು ಮಾತ ಮಿತ್ತ ಚಾವಡಿಡು ಕುಲ್ಲುದು ಐಸಿರದ ಸಂಭ್ರಮನೋ ಎಂಕ್ಲೆ ಮಾತ ಕೊರೊಂದುಲ್ಲೇರು ಮಾಮಲ್ಲ ಬಿನ್ನೇರು ಮಾತಿರ್ಲ ಮತ್ತರ್ಮೆಡು ಕುಲ್ಲುದು ಐಸಿರಿದ ಲೇಸಿಗೆ ಸಾಕ್ಷಿಯಾತೆರು ಒವ್ವೇ ಲೇಸು ಭಾರಿ ಪೊರ್ಲುಡು ಶುರುವಾವಡಂಡ ಭಾರಿ ಪೊರ್ಲುಡು ಮುಗಿತಲಾವಡಂಡ ಐಕ್ ಸುಗಿಪು ಅವಡು ನಮ್ಮನ ಹೃನ್ಮನದ ಮನಸ್ಸಿದ ಬೆಳಕನ್ನು ಕುಂದರ್ಪುನ ಈ ಸುಗಿಪು ನಮ್ಮ ಅರಿಷಡ್ ವರ್ಗನ ದೂರ ಮಲ್ತದ ಜ್ಞಾನದ ದೇವಿಗೆನ ಉಂಡಾಯರ ಬರೊಂದುಲ್ಲೇರು ಕುಮಾರಿ ವಿಹ ಪ್ರಸನ್ನ ಪೆರಿಯಡ್ಕ ಬೇರು ವಿಘ್ನ ವಿನಾಶಕ ಗಣನಾಥ ಗಜಮುಖ ದೇವ ಶುಭದಾತ್ಮ ವಿಘ್ನ ವಿನಾಶಕ ಗಣನಾಥ ಗಜಮುಖ ದೇವ ಶುಭದಾತ್ಮ ಹೇ ಶಿವನಂದನ ಕಾಪಾಡೋ ಹೇ ಶಿವನಂದನ ಕಾಪಾಡೋ ಭಕ್ತರ ಹರಸೋ ಅನವರತ್ನ ವಿಘ್ನ ವಿನಾಶಕ ಗಣನಾಥ ಗಜಮುಖ ದೇವ ಶುಭದಾತ್ಮ ಗಜಮುಖ ದೇವ ಶುಭದಾತ್ಮ ನಂಬಿದ ಜನರ ಪಾಲಿಗೆ ನೀನು ಕಲ್ಪವೃಕ್ಷವಾದೆ ಭಕ್ತಿಯಿಂದಲೇ ಪೂಜಿಸಿದವರಿಗೆ ಕಾಮಧೇನ್ ವಾದೆ ಗಣಪತಿ ನಾಮದ ಸ್ಮರಣ ಹೃದಯಕ್ಕೆ ಗಂಧದ ಸಿಂಚನ ಗಣಪ ಗಣಪ ವಿಘ್ನ ವಿನಾಶಕ ಗಣನಾಥ ಗಜಮುಖ ದೇವ ಶುಭದಾತ್ಮ ವಿಘ್ನ ವಿನಾಶಕ ಗಣನಾಥ ಗಜಮುಖ ದೇವ ಶುಭದಾತ್ಮ ಗಜಮುಖ ದೇವ ಶುಭದಾತ್ಮ ದೇವರಿನ ಭಕ್ತಿಡು ಸುಗಿತೊಂದಾಂಡು ತುಳುನಾಡಿದ ಕಮ್ಮನಿಡು ಪುಟ್ಟುದು ಬಲತಿನ ತುಳುವಪ್ಪಿನ ಐಸಿರಿದ ಕೊಂಡಾಟದ ಪುತ್ತೊಳಿಲೆನ ಮೋಕಿಡು ಎತ್ಕೊನೋಡು ಪಂಡಿದು ಸಿರಿ ಶ್ರೀಧರ ಭಟ್ ಮುಖ್ಯ ಗುರುಕುಲು ಸರಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ ಇಂಬೇರು ಬರೊಂದುಲ್ಲೇರು ಎಲ್ಲರಿಗೂ ನಮಸ್ಕಾರ. ಪದಾಳ ಬ್ರಹ್ಮಕಲಶೋತ್ಸವದ ಇಂದಿನ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿರುವ ಈ ಬ್ರಹ್ಮಕಲಶೋತ್ಸವಕ್ಕಾಗಿ ಕಳೆದ ಅನೇಕ ತಿಂಗಳುಗಳಿಂದ ರಾತ್ರಿ ಹಗಲು ಶ್ರಮಿಸಿದ ಬ್ರಹ್ಮಕಲಶೋತ್ಸವ ಸಮಿತಿಯ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಉದಯಶಂಕರ್ ಭಟ್ ಅವರನ್ನು ನಡುಸಾರು ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಧಾರ್ಮಿಕ ಸಭೆಯ ಧಾರ್ಮಿಕ ಉಪನ್ಯಾಸ ನೀಡಲಿರುವವರು ಒಡಿಯೂರು ಶ್ರೀ ಶ್ಯಾಮ್ ಭಟ್, ಖ್ಯಾತ ವಕೀಲರು. ಇವರನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ಧಾರ್ಮಿಕ ಸಭೆಯ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಕೆ ಎ ಚಂದ್ರಕುಮಾರ್, ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಗಳು, ಮಂಗಳೂರು. ಇವರನ್ನು ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವ ನಮ್ಮವರೇ ಆದ ಶ್ರೀ ಜಗದೀಶ್ ರಾವ್ ಮಣಿಕ್ಕಳೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವ ಮಹಾದಾನಿಗಳು ಶ್ರೀ ನಟೇಶ್ ಪೂಜಾರಿ ಇವರು, ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ. ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ.
ಪದಾಳ ಆಡಳಿತ ಸಮಿತಿಯ ಸದಸ್ಯರು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿಗಳಾಗಿರುವ ಶ್ರೀಯುತ ರಾಮಚಂದ್ರ ಮಣಿಯಾಣಿ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಬ್ರಹ್ಮಕಲಶೋತ್ಸವದ ಪದಾಧಿಕಾರಿಗಳು, ಕಾರ್ಯಕರ್ತರು, ಸದಸ್ಯರು, ಮಾತೆಯರು, ಮಹನೀಯರು, ಮಕ್ಕಳು ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಸುದ್ದಿಯನ್ನು ಪತ್ರಿಕೆಗಳಲ್ಲಿ ಪ್ರಸಾರ ಮಾಡುತ್ತಿರುವ ಮಾಧ್ಯಮ ಮಿತ್ರರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ವಿವಿಧ ಬ್ರಹ್ಮಕಲಶೋತ್ಸವದ ವಿವಿಧ ಕಾರ್ಯಕ್ರಮಗಳನ್ನು ಮನೆ ಮನೆಗಳಿಗೆ ನೇರವಾಗಿ ಪ್ರಸಾರ ಮಾಡುತ್ತಿರುವ ನಮ್ಮ ಕುಡ್ಲ ಹಾಗೂ ಸುದ್ದು ನ್ಯೂಸ್ ಪುತ್ತೂರು ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಧ್ವನಿ ಬೆಳಕಿನ ಮೂಲಕ ಈ ಕಾರ್ಯಕ್ರಮಕ್ಕೆ ಕಳೆಯನ್ನು ನೀಡುತ್ತಿರುವಂತಹ ಪಿಂಗಾರ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ಇದರ ಸ್ನೇಹಿತರಿಗೂ ಅಭಿಮಾನಪೂರ್ವಕ ಸ್ವಾಗತ. ಹರಿಯಂ. ಒಡಿಯೂರು ಶ್ರೀ ಶ್ಯಾಮ ಭಟ್, ಹಿರಿಯ ವಕೀಲರು, ಮೈಸೂರು. ಇಂಬೆರೆಗು ಶ್ರೀ ವೀರಪ್ಪ, ಬ್ರಹ್ಮ ಕಲಶೋತ್ಸವದ ನೀರು ಬೊಕ್ಕ ವಿದ್ಯುತ್ ಸರಬರಾಜದ ಸಂಚಾಲಕರಾಯನಂಚಿನ ಶ್ರೀತ ವೀರಪ್ಪಂಬೆರು ಶಾಲು ಬೊಕ್ಕ ಸ್ಮರಣಿಕೆ ಕೊರದು ಮಾ ನದಿಗೆ ಮಲ್ಪೊಡ್ಪಣ್ಣದ ಭಿನ್ನವಿತೊಂದುಲ್ಲೆ. ಜೋರಾದ ತಾಟಿ ಬೊಟ್ಟನ ಮೂಲಕ ಈ ಧರ್ಮ ಲೇಸನ್ ಬೊಕ್ಕಲಾತ್ ನಮ್ಮ ಪ್ರೋತ್ಸಾಹ ಕೊರಡ್ಪಣ್ಣದಕ್ಕೆ ಏನೊಂದು ಶ್ರೀ ಕೆ.ಎ. ಚಂದ್ರಕುಮಾರ್, ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಗಳು, ಮಂಗಳೂರು. ಇಮೆರೆಗ್ ಶ್ರೀಯುತ ಶೀನಪ್ಪಗೌಡ, ಭಜನಾ ಸೇವೆದ ಸಂಚಾಲಕಿಯರು. ಇಮೆರು ಮಿತ್ತ ಚಾವಡಿಗೆ ಬತ್ತದು ಶಾಲು ಬೊಕ್ಕ ಸ್ಮರಣಿಕೆ ಕೊರ್ದು ಮಾ ನದಿಗೆ ಮಲ್ಪೊಡ್ಪನದ ಭಿನ್ನವಿತೊಂದುಲ್ಲೆ. ಧನ್ಯವಾದಗಳು ಸರ್. ಇನ್ನಿತ್ತ ಸಂಭ್ರಮದ ಲೇಸಿನ ಪಾಲ್ಪಡೆನೆಂಚಿನ ಮಾತ ಬಿನ್ನಿರಲ್ಲ ಬಾನಾದಿಗೆ ಮಂತು ತಾಂಡು. ಇವತ್ತಿನ ಧಾರ್ಮಿಕ ಉಪನ್ಯಾಸ ನೀಡಲಿರುವ ಒಡಿಯೂರು ಶ್ರೀ ಶ್ಯಾಮ ಭಟ್, ಖ್ಯಾತ ಹಿರಿಯ ವಕೀಲರು, ಮೈಸೂರು. ಇವರ ಪರಿಚಯವನ್ನು ಈಗಾಗಲೇ ತಿಳಿಸಿದ್ದೇನೆ. ಆದರೂ ಅಲ್ಲಿರುವಂತಹ ಮುಖ್ಯ ಅಂಶಗಳನ್ನು ಹೇಳ್ತಾ ಹೋದರೆ ಬರೀ ಸಾಧನೆಗಳಷ್ಟೇ ಕಾಣುವುದು. ಮೊಗೆದು ನೋಡಿದಷ್ಟು ಸಮಾಜಕ್ಕಾಗಿ ತನ್ನ ಜೀವನವನ್ನು ಪಣತೊಟ್ಟವರು ಇವರು. ಒಂದು ದಿನ ಸಾಲದು ಇವರ ಸಾಧನೆಯನ್ನು ಹೇಳಲು. ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ಯಾನ ಗ್ರಾಮದಲ್ಲಿ ಟಿಪ್ಪು ಸುಲ್ತಾನ್ನ ದಾಳಿಯಿಂದ ಸಂಪೂರ್ಣವಾಗಿ ನಾಶಗೊಂಡಿದ್ದ ಶ್ರೀಕೃಷ್ಣ ದೇವಾಲಯದ ಪುನರ್ನಿರ್ಮಾಣದ ನೇತೃತ್ವವನ್ನು ವಹಿಸಿಕೊಂಡವರು ಶ್ರೀಯುತರು. ಬರವಣಿಗೆಯ ವಿಶೇಷ ಶೈಲಿ ಕೂಡ ಇವರದ್ದು. ಶ್ರೀ ನಾರಾಯಣವರುಗಳ ಜೀವನದ ಬಗ್ಗೆ ಕನ್ನಡದಲ್ಲಿ ಪುಸ್ತಕ ಕೂಡ ಬರೆದಿರುತ್ತಾರೆ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ಹೆಣ್ಣು ಮಗಳು ಕುರುಲಿ, ಇವರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾಗಿ ವಿಷಯವನ್ನು ಬರೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕರೋಪಾಡಿ ಗ್ರಾಮದ ಆನೆಕಲ್ಲು ಎಂಬಲ್ಲಿ ಶ್ರೀ ಜಲದುರ್ಗ ಪರಮೇಶ್ವರ ದೇವಸ್ಥಾನವನ್ನು ನಿರ್ಮಿಸಿರುತ್ತಾರೆ. ಇವರ ಇದು ಸಾಧನೆಯ ಮೈಲುಗಲ್ಲು ಎಂದೇ ಹೇಳಬಹುದು. ಇಂದು ಅದೆಷ್ಟೋ ಭಕ್ತ ಮನಸ್ಸುಗಳಿಗೆ ಮಾರ್ಗದರ್ಶನ ಮಾಡಲಿರುವಂತಹ ಒಡಿಯೂರು ಶ್ರೀ ಶ್ಯಾಮ ಭಟ್, ಹಿರಿಯ ವಕೀಲರು, ತಮಗಾಗಿ ಸರ್ ಈ ವೇದಿಕೆ. ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಮನದಲ್ಲಿ ನೆಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ನಮಿಸುತ್ತಾ, ಸಭೆಗೆ ಬಂದಿರತಕ್ಕಂತಹ ಎಲ್ಲ ಭಕ್ತ ಜನರಿಗೆ ನಮಿಸುತ್ತಾ, ಇಂದು ಸುಬ್ರಹ್ಮಣ್ಯ ಈ ಪದಾಳದ ಕ್ಷೇತ್ರ ದೇವರು ಮಾತ್ರ ಅಲ್ಲ, ಸುಬ್ರಹ್ಮಣ್ಯ ರಾಷ್ಟ್ರ ದೇವರು. ಕಳೆದ ವರ್ಷ ಬಹಳ ದೊಡ್ಡ ಒಂದು ಘಟನಾವಳಿ ಈ ದೇಶದಲ್ಲಿ ನಡೆದಿದೆ.
ಹೊಸ ಪಾರ್ಲಿಮೆಂಟ್ ಭವನವನ್ನು ನಮ್ಮ ಪ್ರಧಾನಿಗಳು ಉದ್ಘಾಟಿಸಿದರು. ಆ ಸಂದರ್ಭದಲ್ಲಿ ಒಂದು ಸೆಂಗೋಲನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ನೀವೆಲ್ಲ ಬಹುಶಃ ಟಿ ವಿಯಲ್ಲಿ ನೋಡಿರ್ಬೋದಲ್ಲ. ಈ ಸೆಂಗೋಲ್ ಅಂತಂದರೆ ಸುಬ್ರಹ್ಮಣ್ಯನ ರಾಜದಂಡ. ಈ ಹಿಂದೆ ದಕ್ಷಿಣದಲ್ಲಿ ಚೋಳರ ಮತ್ತು ಪಾಂಡ್ಯರ ಪ್ರಬಲವಾದಂತಹ ರಾಜವಂಶಗಳಿದ್ದವು. ಅದು ತ್ರೇತಾಯುಗದಿಂದಲೂ ಕಲಿಯುಗದ ತನಕ ನಡೆದು ಬಂದಂತಹ ಸಾಮ್ರಾಜ್ಯಗಳು. ಆ ಸಾಮ್ರಾಜ್ಯದಲ್ಲಿ ಈ ಸುಬ್ರಹ್ಮಣ್ಯನ ರಾಜದಂಡವೇ ಅವರಿಗೆ ಅದರ ಹೆಸರಿನಲ್ಲಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದರು. ಅಂತಹ ಒಂದು ರಾಜದಂಡ ಎಂದು ಪಾರ್ಲಿಮೆಂಟಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಬಂಧುಗಳೇ, ಸುಬ್ರಹ್ಮಣ್ಯ ದೇವರ ಮಹಿಮೆ ಇದೆಯಲ್ಲ, ಅದು ಒಂದೆರಡಲ್ಲ, ಅದು ಇಂದಿಗೂ ಎಂದಿಗೂ ನಮ್ಮ ಎಲ್ಲರ ಜೀವನಕ್ಕೆ ಸಂಬಂಧಿಸಿದ್ದಂಥದ್ದು. ಇತ್ತೀಚೆಗೆ ಅಯೋಧ್ಯೆಯ ಒಂದು ಕೇಸಿನಲ್ಲಿ ಸುಪ್ರೀಂ ಕೋರ್ಟು ರಾಮ ಎಲ್ಲಿ ಹುಟ್ಟಿದ ಅಂತ ಅನ್ನುವುದನ್ನು ಒಂದು ಜಿಜ್ಞಾಸೆಗೆ ತೊಡಗಿತು. ಎಕ್ಸಾಕ್ಟ್ ಪ್ಲೇಸ್ ಆಫ್ ರಾಮಸ್ ಬರ್ತ್, ರಾಮೆ ಓಲ್ಡ್ ಪುಟ್ಟದೆ ಅವು ಸುಪ್ರೀಂ ಕೋರ್ಟ್ನ ದುಂಬುತ್ತನಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಓಳು ತೆಗ್ಗಿನದು ಬಂಡ ಸ್ಕಂದ ಪುರಾಣಡು. ಸ್ಕಂದ ಅಂತ ಬಂಡ ಸುಬ್ರಹ್ಮಣ್ಯ ದೇವರು. 6ನ ಪುರಾಣಗಳು ಮಸ್ತುಂಡು. ಐಟಿ ಪ್ರಮುಖವಾಯಿನ 14వ ಪುರಾಣ. ಆ 14వ ಪುರಾಣಡು ಸ್ಕಂದ ಪುರಾಣ ಬಾಲ ಮಲ್ಲ ಪುರಾಣ. ಐಟ್ ಅಗಸ್ಯ ಋಷಿಗಳಿಗೆಗಳ ಸುಬ್ರಹ್ಮಣ್ಯ ದೇವರಿಗಳ ಆಯ್ನ ಸಂವಾದಡು ಅಗಸ್ಯ ಋಷಿಗಳಿಗೆ ಸುಬ್ರಹ್ಮಣ್ಯ ದೇವರು ರಾಮೆ ಓಳು ಪುಟ್ಟಿದೆ ಅಂತ ಪನ್ಪುಣ್ಣೇನು ಪಿನ್ ಪಾಯಿಂಟ್ ಮಲ್ತದೆ ಪಂತೀರು ಬೌಂಡ್ರಿ ಸಮೇತ. ಯಾಕಂದ್ರೆ ಅಕ್ಕಳ ಜ್ಞಾನಿಗಳು ತ್ರಿಕಾಲ ಜ್ಞಾನಿಗಳು ದುಂಬೆಂಚಿನ ಪನ್ಪುಣ ಅಕ್ಕಳೆ ಗೊತ್ತುಂಡು. ಈ ದೇವಸ್ಥಾನ ನಾಶ ಏನಿಡ್ದು ಬುಕ್ಕ ಪುನರುತ್ಥಾನದ ಒಂಜಿ ಗಳಿಗೆ ಬರು ಐಕೆ ಓಡಾಬಿನ ಬರು ಅವಳು ಬರೆದಿದ್ದಾರೆ. ಅವಳು ಸ್ಕಂದ ಪುರಾಣಡು ಅಯೋಧ್ಯ ಕಾಂಡಡು ಪಣ್ತನೆ ಎಂಚಿನ ಪಣ್ತಿರೋದು ಮಂಡ ವಿಷ್ಣು ಹರಿ ದೇವಸ್ಥಾನ ಅವಳು ತಿನ್ನು ಪಣದು. ರಾಮೇ ರಾಜೆ, ಸೂರ್ಯವಂಶದ ರಾಜೆ, ಸೂರ್ಯವಂಶದ ಅರಮನೆಟ್ಟೆ ವಿಷ್ಣು ಹರಿ ದೇವಸ್ಥಾನ ಇತ್ತನ ಇತ್ತ ಮುರಾಣಿ ಅವಳು ಸುಪ್ರೀಂ ಕೋರ್ಟ್ದ ಆಜ್ಞದ ಮಿತ್ತು ಎಸ್ಕವೇಷನ್ ನಡ್ಪಡಾರು. ಅಂಚಿನ ಎಸ್ಕವೇಷನ್ ನಡ್ಪುಣ್ಣ ಸಂದರ್ಭಡು ಅವಳು ತಿಕ್ಕಿದ ವಿಷ್ಣು ಹರಿ ದೇವಸ್ಥಾನ. ಅವಾಗ ನಮಗೆ ಸ್ಕಂದ ಪುರಾಣದ ಸತ್ಯತೆಗೆ ಇನ್ನೊಂದು ಸಾಕ್ಷಿ ಅಂಡು. ಇತ್ತ ಕಾಶಿಡ ಒಂದು ನಡತೊಂಡು ಜ್ಞಾನವ್ಯಾಪಿ ಮಸೀದಿ ಬಂದು ಮಸೀದಿಗೆ ಒಳಂಡ ಜ್ಞಾನವ್ಯಾಪಿ ಅಂತ ಪುದಾರ್ಪುಂಡ ಅವಳು ಜ್ಞಾನಗೂ ಸ್ಥಾನನೇ ಇಜ್ಜಿ, ಚರ್ಚೆಗೆ ವಾ ವಿಷಯಲ ಇಜ್ಜಿ. ಇಸ್ಲಾಮುಡು ಪೈಗಂಬರ್ ನಿಂಚ ಪಂಡರೆ ಅವು ಆಕ್ಸೆಪ್ಟ್ ಮಲ್ಪಡಿ. ಈ ಜಿಜ್ಞಾಸೆ ಅಂತ ಪನ್ಪಣ ಒಳಂಡ್ಲ ಉಂಡುಂದಂಡ ಅವು ಹಿಂದೂ ಧರ್ಮಡು ಮಾತ್ರ ಒಪ್ಪಣ. ಜ್ಞಾನಗೂ ಅತ್ಯಂತ ಹೆಚ್ಚಿಗೆ ಮಹತ್ವ ಕೊರನಾಕ್ಳು ಏರಂದು ಬಂಡ ಹಿಂದೂ ನಾಕ್ಳು ನನ್ನ ಬಣ್ಣಿ ಕನ್ನಡ ಪಾತ್ರ ಕೆಲಸದ ಶಬ್ದ ತಿಕ್ಕುಜಿ ಯಾನು ಈ ಊರು ಬಿಡೋದು ಮಸ್ತ್ ದಿನ ಅಂಡು. ಈ ರೀತಿಯಾಗಿ ಜ್ಞಾನವ್ಯಾಪಿ ಅಂತ ಹೇಳೋದನ್ನ ಸ್ಕಂದ ಪುರಾಣದ ಕಾಶಿ ಕಾಂಡದಲ್ಲಿ ಸ್ಕಂದ ಅಗಸ್ಯರಿಗೆ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಈ ಜ್ಞಾನವ್ಯಾಪಿ ಅಂತ ಹೇಳುವಂಥ ಒಂದು ಶಿವಲಿಂಗ ಬಹಳ ಹಿಂದೆಯೇ ಅಲ್ಲಿ ಇತ್ತು. ಅದಕ್ಕೆ ತನ್ನ ಶಿವ ಆ ಶಿವಲಿಂಗದ ಸಮೀಪಕ್ಕೆ ಬಂದು ತನ್ನ ಎಲ್ಲ ಜ್ಞಾನವನ್ನು ಅದರ ಒಟ್ಟಿಗೆ ಮರ್ಜು ಮಾಡ್ತಾನೆ ಅಂತ. ಅಲ್ಲಿ ಅವಾಗ ಗಂಗೆ ಬಂದಿರೋದಿಲ್ಲ, ಸಗರ ಭಗೀರಥನ ಕಥೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಜಲ ಬೇಕು, ಅದನ್ನು ಸೃಷ್ಟಿಸಿದವರು ಅಗಸ್ಯ ಮಹರ್ಷಿಗಳು. ಅಂತಹ ಮಹಾನ್ ಶಕ್ತಿ ಸ್ವರೂಪ ಸುಬ್ರಹ್ಮಣ್ಯ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆಯನ್ನು ನಾನು ನೋಡ್ತಾ ಇದ್ದೇನೆ. ಸುಬ್ರಹ್ಮಣ್ಯನಿಗೆ ಮುಖ ಒಂದೇ, ಕೈ 12. ಅದಕ್ಕೆ ಒಂದು ಪುರಾಣದಲ್ಲಿ ಕಥೆ ಇದೆ. ಅನಾದಿ ಕಾಲದಲ್ಲಿ ದಾಕ್ಷಾಯಿಣಿ ಯಜ್ಞಕ್ಕೆ ಬಲಿಯಾದ ನಂತರ ಈಶ್ವರ ದೇವರು
ತೀವ್ರವಾದ ತಪಸ್ಸಿನಲ್ಲಿ ತೊಡಗುತ್ತಾರೆ. ಪತ್ನಿಯ ವಿಯೋಗದಿಂದ ತಪ್ತನಾದಂತಹ ದೇವರು ಸೃಷ್ಟಿಯ ವಿಷಯದಲ್ಲಿ ಆಸಕ್ತಿಯನ್ನು ತೆಗೆದುಕೊಳ್ಳುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ನೆಗೆಟಿವ್ ಎಲಿಮೆಂಟ್ಸ್ ಆವಾಗಲೇ ಜನ್ಮ ತಳೆದಂತಹ ಅಸುರೀ ಶಕ್ತಿಗಳು ಇಡೀ ಮನುಕುಲವನ್ನೇ ಆತಂಕಕ್ಕೆ ಈಡು ಮಾಡಿದವು. ತಾರಕಾಸುರ ಅಂತೇಳಿ, ತಾರಕ ಅಂತ ಹೇಳುವಂಥ ಒಂದು ಶಬ್ದದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಅತ್ಯಂತ ಹೆಚ್ಚು ಪೀಡನೆ ಮಾಡುವಂತಹ ಶಕ್ತಿ ಉಳ್ಳಂತಹ ರಾಕ್ಷಸ. ಅವನನ್ನು ನಿಗ್ರಹಿಸಬೇಕು. ಆದರೆ ಅವನಿಗೊಂದು ವರ ಇದೆ. ಏನು ವರ ಇದೆ? ಅವನನ್ನು ಯಾರಿಂದಲೂ ಹತ್ಯೆ ಮಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ಆದರೆ ಶಿವನ ಪುತ್ರನಿಂದ ಮಾತ್ರ ಸಾಧ್ಯ ಅಂತ. ಯಾಕಂದರೆ ಶಿವ ತಪಸ್ಸಿಗೆ ಹೋಗುವ ಸಂದರ್ಭದಲ್ಲಿ ಇವನು ಮದುವೆ ಆಗ್ತಾನೆ ಅಂತ ಹೇಳಿ ಯಾರೂ ಎಣಿಸ್ಕೊಂಡಿಲ್ಲ. ಯಾಕಂದರೆ ಅವನ ಪತ್ನಿ ಆವಾಗಲೇ ಯಜ್ಞದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಳು. ಆಗ ಋಷಿಮುನಿಗಳೆಲ್ಲ ಯೋಚನೆ ಮಾಡಿ ಹೇಗಾದರೂ ಮಾಡಿ ಶಿವನಿಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ಹೇಳುವ ಸಂಕಲ್ಪದೊಂದಿಗೆ ಪಾರ್ವತಿಯ ಜನನ ಆಗುತ್ತೆ. ಆ ಪಾರ್ವತಿಯ ಜನನ ಆದ ನಂತರ ನಿಮಗೆಲ್ಲ ಪುರಾಣದ ಕಥೆಗಳು ಗೊತ್ತಿದೆ, ಯಕ್ಷಗಾನದಲ್ಲಿ ನೋಡಿದ್ದೀರಾ. ಪಾರ್ವತಿ ಪರ್ವತರಾಜನ ಪುತ್ರಿಯನ್ನು ಶಿವನೊಂದಿಗೆ ವಿವಾಹ ಆಗುತ್ತೆ. ಪಾರ್ವತಿ ಒಟ್ಟಿಗೆ ವಿಹರಿಸುತ್ತಿದ್ದಂಥ ಶಿವನಿಗೆ ಅವನ ಶಕ್ತಿ ಸ್ಖಲನ ಆಗ್ತದೆ. ಆ ಸ್ಖಲನ ಗಂಗಾ ನದಿಯ ಮೇಲೆ ಆಗ್ತದೆ. 6 ಕಮಲದ ಎಲೆಗಳ ಮೇಲೆ ಬೇರೆ ಬೇರೆಯಾಗಿ ಆ ಶಕ್ತಿ ಬೀಜಗಳು ಇರುತ್ತವೆ. ಅದನ್ನು ಋಷಿ ಪತ್ನಿಯರಾದಂತಹ ಕೃತಿಕಾದೇವಿಯರು ಸಂಗ್ರಹಿಸಿ ಅದು ಮಗುವಾಗಿ ಪರಿವರ್ತನೆ ಹೊಂದಿ, ಈಗ ನಾವು ಶಿಶು ಪ್ರಾಣಾಳ ಶಿಶು ಅಂತ ಹೇಳ್ತೀವಲ್ಲ, ಆ ಥರ ಅದನ್ನು ಬೆಳೆಸಿದ್ರು. 6 ಮಕ್ಕಳಾದರು. ಪಾರ್ವತಿ ದೇವಿಗೆ ಗೊತ್ತಾಯಿತು ನನ್ನ ಗಂಡನ ಮಕ್ಕಳು 6 ಜನ ಇದ್ದಾರೆ ಅಂತ. ಅವಳಿಗೆ ಮಾತೃತ್ವದ ಸೆಳೆತ ತಡೀಲಿಲ್ಲ, ಓಡಿ ಬಂದಳು. 6 ಮಕ್ಕಳನ್ನು ಒಟ್ಟಿಗೆ ತಬ್ಬಿಕೊಂಡ್ಳು. ಎಲ್ಲ ಶರೀರ ಒಂದೇ ಆಯಿತು, ಮುಖ ಒಂದೇ ಆಯಿತು. ಬಹುಶಃ ಕೈ ಅವಾಗ 12 ಹಾಗೆ ಇದ್ದಿರಬೇಕು. ಅದಕ್ಕೋಸ್ಕರ ಇಲ್ಲಿ ಪದಾಳದಲ್ಲಿ ಇವತ್ತು ಸುಬ್ರಹ್ಮಣ್ಯ ಆ ರೂಪದಲ್ಲಿ ಇರ್ಬೋದು. ಈ ಸುಬ್ರಹ್ಮಣ್ಯ ದೇವರು ಹೇಗೆ, ಇವರ ಭಾವ ಹೇಗೆ? ನಿಮ್ಮ ಮನೆಯಲ್ಲಿ ನಾವು ಸಣ್ಣ ಮಕ್ಕಳಿಗೆ ಕೆಲವರಿಗೆ ಶೀಘ್ರ ಕೋಪ ಬರೋದನ್ನು ನೋಡ್ತೇವೆ. ಅವರು ಏನು ಹೇಳಿದ್ರು ಕೇಳೋದಿಲ್ಲ, ಅವನು ಹೇಳಿದ್ದೇ ಆಗಬೇಕು. ಆ ರೀತಿಯ ಮನೋಸ್ಥಿತಿಯ ದೇವರು ಸುಬ್ರಹ್ಮಣ್ಯ. ಒಂದು ಸಲ ಏನಾಯಿತು, ಸುಬ್ರಹ್ಮಣ್ಯನಿಗೆ ಮತ್ತು ಗಣಪತಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರು. ಒಂದು ದಾಳಿಂಬೆ ಹಣ್ಣು ಗೆದ್ದವರಿಗೆ ಕೊಡ್ತೇವೆ ಅಂತೇಳಿ ಶಿವಪಾರ್ವತಿಯರು. ಯಾರು ಈ ಪ್ರಪಂಚವನ್ನು ಅತಿ ಶೀಘ್ರವಾಗಿ ಸುತ್ತಿ ಬರ್ತಾರೋ ಅವರಿಗೆ ಈ ಪ್ರಶಸ್ತಿ ಅಂತ. ತಕ್ಷಣ ನವಿಲ ಮೇಲೆ ಏರಿ ಸುಬ್ರಹ್ಮಣ್ಯ ಇಡೀ ಪ್ರಪಂಚದ ಪರ್ಯಟನೆಯನ್ನು ಮಾಡಿಕೊಂಡು ಬಂದ. ಆದರೆ ಈ ಗಣಪತಿಗೆ ಶರೀರ ಸ್ಥೂಲ, ಅಷ್ಟು ಬೇಗನೆ ಓಡಲಿಕ್ಕೆ ಆಗೋದಿಲ್ಲ. ಅವನೊಂದು ಯೋಚನೆ ಮಾಡಿದ, ಏನು ಈ ಪ್ರಪಂಚ ಅಂದರೆ ಏನು? ಶಿವಶಕ್ತಿಯರೇ ಪ್ರಪಂಚ, ಕ್ರಿಯೇಷನ್ನ ಮೂಲವೇ ಅದು. ಅವರಿಗೆ ಸುತ್ತು ಬಂದರೆ ನಾನು ಪ್ರಪಂಚ ಪರ್ಯಟನೆ ಮಾಡಿದ ಹಾಗೆ ಅಂತ ತಂದೆ ತಾಯಿಗಳಿಗೆ ಒಂದು ರೌಂಡ್ ಬಂದ. ಸ್ಪರ್ಧೆಯಲ್ಲಿ ಅವನನ್ನು ಗೆದ್ದ ಅಂತ ಹೇಳಿ ಡಿಕ್ಲೇರ್ ಮಾಡಾಯಿತು. ಅಷ್ಟೊತ್ತಿಗೆ ಸುಬ್ರಹ್ಮಣ್ಯ ಬರ್ತಾನೆ. ಅವನಿಗೆ ಏನೋ ಒಂದು ಮೋಸ ಇದರಲ್ಲಿ ನಡೆಯಿತು ಅಂತ ಹೇಳುವಂಥ ಒಂದು ಭಾವ ಮನಸ್ಸಿಗೆ ಬರ್ತದೆ. ಇದೆಲ್ಲ ದೇವರ ಲೀಲೆಗಳು. ತೀವ್ರವಾಗಿ ಕೋಪಗೊಳ್ತಾನೆ, ನನಗೆ ಮೋಸದಿಂದ ಪ್ರೈಸ್ ಇಲ್ಲದಾಗ ಮಾಡಿದ್ದೀರಾ ಅಂತ. ಅಲ್ಲಿಂದ ನೇರವಾಗಿ ಕೋಪದಲ್ಲಿ ದಕ್ಷಿಣಕ್ಕೆ ಬರ್ತಾನೆ. ಅದರ ಮಧ್ಯದಲ್ಲಿ ಏನಾಯಿತು ಅಂತ ನಿಮಗೆ ಹೇಳ್ತೇನೆ ನಾನು. ಯಾವಾಗ ಈ ಪಾರ್ವತಿ ಸುಬ್ರಹ್ಮಣ್ಯನನ್ನು ಈ 6 ಶಿಶುಗಳನ್ನು ಒಂದು ಮಾಡ್ತಾಳೋ
ಆ ಸುಬ್ರಹ್ಮಣ್ಯ ಉಜ್ಜಯಿನಿಯಲ್ಲಿ ತಪಸ್ಸಿಗೆ ಕೂರ್ತಾನೆ. ಯಾಕಂದರೆ ತಾರಕಾಸುರನ ಸಂಹರಿಸುವುದು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಶಕ್ತಿ ಬೇಕಾಗಿರ್ತದೆ. ಆ ಶಕ್ತಿ ಸಂಪಾದನೆಗೋಸ್ಕರ ಸುಬ್ರಹ್ಮಣ್ಯ ದೇವರು ಉಜ್ಜಯಿನಿಯಲ್ಲಿ ತೀವ್ರವಾದಂಥ ತಪಸ್ಸಿನಲ್ಲಿ ತೊಡಗ್ತಾರೆ. ಉಜ್ಜಯಿನಿಯ ಅಧಿದೇವತೆ ಕಾಳಿ. ಕಾಳಿಗೆ ಈ ಚಿಕ್ಕ ಬಾಲಕನ ಒಂದು ಶ್ರಮವನ್ನು ನೋಡಿ ಬಾಲಕನಿಗೆ ಮುಂದೆ ಇರತಕ್ಕಂತಹ ಒಂದು ದೊಡ್ಡ ಟಾಸ್ಕ್, ತಾರಕಾಸುರನನ್ನು ಎಲಿಮಿನೇಟ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ದೊಡ್ಡ ಚಾಲೆಂಜ್, ಇದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ತಾನೇ ವೇಲಾಯುಧವಾಗಿ ಪರಿವರ್ತನೆಗೊಳ್ಳುತ್ತಾಳೆ. ಯುದ್ಧದ ಒಂದು ಮೂಡ್ನಲ್ಲೇ ಸುಬ್ರಹ್ಮಣ್ಯ ಇರ್ತಾನೆ. ದ ಚೈಲ್ಡ್ ವಾಸ್ ವೈಬ್ರೇಟಿಂಗ್. ಅಂಥ ಸಂದರ್ಭದಲ್ಲಿ ನಾವು ಒಂದು ಯುದ್ಧವನ್ನು ಗೆಲ್ಲಬೇಕಾದ್ರೆ ನಮ್ಮ ಮೈಂಡ್ ಕೂಲ್ ಇರಬೇಕು. ಸಮಚಿತ್ತ ಇಲ್ಲದಿದ್ದರೆ ಯುದ್ಧ ಗೆಲ್ಲಕ್ಕಾಗೋದಿಲ್ಲ. ಇವನು ಆಕ್ರೋಶ ಭರಿತವಾದಂತಹ ಒಂದು ವ್ಯಕ್ತಿತ್ವ ಒಂದು ಸುಬ್ರಹ್ಮಣ್ಯಂದು. ಆ ಸಂದರ್ಭದಲ್ಲಿ ಕಾಳಿ ತನ್ನನ್ನು ತಾನು ವೇಲಾಯುಧವಾಗಿ ಪರಿವರ್ತನೆಗೊಂಡು ಸುಬ್ರಹ್ಮಣ್ಯನಿಗೆ ಕೈಯಲ್ಲಿ ಸೇರ್ತಾಳೆ. ಅದನ್ನು ತಮಿಳುನಾಡಿನಲ್ಲಿ ತೈಪೂಸಂ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಒಂದು 3 ವರ್ಷದ 4 ವರ್ಷದ ಮಕ್ಕಳಿಗೆ ಸಿಕ್ಕಾಪಟ್ಟೆ ಹಠ ಇದ್ದರೆ ಸುಬ್ರಹ್ಮಣ್ಯ ದೇವರ ಮುಂದೆ ಹೋಗಿ ಒಂದು ಸುಬ್ರಹ್ಮಣ್ಯ ದೇವರ ಕೈಯಲ್ಲಿರುವಂತಹ ವೇಲಾಯುಧವನ್ನು ಮಗುವಿನ ಕೈಯಲ್ಲಿ ಕೊಡ್ತಾರೆ. ಯಾಕಂದರೆ ನಾವೆಲ್ಲ ವಿ ಆರ್ ಆಲ್ ಕ್ಯಾರಿ ದ ಆಟಮ್ಸ್ ಆಫ್ ಲಾರ್ಡ್ ಸುಬ್ರಹ್ಮಣ್ಯ. ಯೋಗ ಶಕ್ತಿಯ ಪ್ರತೀಕ ಅವನು. ತಮಿಳುನಾಡಿನಲ್ಲಿ ತೈಪೂಸಂ ಅಂತ ಹೇಳೋದು ಅದು ಫೆಬ್ರವರಿ ತಿಂಗಳಿನಲ್ಲಿ ಬರುತ್ತೆ. ಬಹಳ ದೊಡ್ಡ ಒಂದು ಸಂಭ್ರಮಾಚರಣೆ. ಅಂತಹ ಸುಬ್ರಹ್ಮಣ್ಯ ಕೋಪದಿಂದ ದಕ್ಷಿಣಕ್ಕೆ ಬರೋದಕ್ಕಿಂತ ಮುಂಚೆ ಇನ್ನೊಂದು ಘಟನಾವಳಿ ನಮ್ಮ ಇತಿಹಾಸದಲ್ಲೇ ನಡೆದಿರುತ್ತದೆ. ನಾನು ಪುರಾಣ ಅಂತ ಹೇಳೋದಿಲ್ಲ, ಯಾಕಂದರೆ ಇತಿಹಾಸ ಅದು. ಶಿವಪಾರ್ವತಿಯರ ಕಲ್ಯಾಣದ ಸಮಯದಲ್ಲಿ ಎಲ್ಲ ಋಷಿಮುನಿಗಳು ಎಲ್ಲರೂ ಕೈಲಾಸದಲ್ಲಿ ಸೇರ್ತಾರೆ. ಅವರ ವ್ಯಕ್ತಿತ್ವದ ಒಂದು ಪ್ರಭಾವ ಎಷ್ಟಿತ್ತು ಅಂತಂದರೆ ಅವರ ವ್ಯಕ್ತಿತ್ವಕ್ಕೆ ಉತ್ತರ ಕೆಳಗೆ ಹೋಗಲಿಕ್ಕೆ ಶುರುವಾಗುತ್ತೆ, ದಕ್ಷಿಣ ಮೇಲಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಭೂಮಿಯನ್ನು ಸಮತೋಲನ ಮಾಡುವಂತಹ ಒಂದು ಬಹಳ ದೊಡ್ಡ ಕಾರ್ಯ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಶಿವ ಋಷಿ ಅಗಸ್ತ್ಯರಿಗೆ ಹೇಳ್ತಾರೆ, ನೋಡಿ ಎಷ್ಟು ಚೆಂದಾಗಿದೆ ಕತೆ ಅಂತ ಹೇಳಿದ್ರೆ, ಇರುವವರಲ್ಲಿ ಅತ್ಯಂತ ಕುಳ್ಳ ಋಷಿ ಅಗಸ್ತ್ಯರು, ಆದರೆ ಶಿವ ಶಕ್ತಿ ಕಂಡಿದ್ದು ಅಗಸ್ತ್ಯರಲ್ಲಿ. ಅಗಸ್ತ್ಯರೇ ನೀವು ದಕ್ಷಿಣಕ್ಕೆ ಹೋಗಿ ಅಂತ ಹೇಳ್ತಾರೆ. ಬಹಳ ಬಹಳ ದೊಡ್ಡ ಸಂಕಲ್ಪ ಇದೆ ಅಗಸ್ತ್ಯರನ್ನು ದಕ್ಷಿಣಕ್ಕೆ ಕಳಿಸಿದ್ದಲ್ಲಿ. ಅಗಸ್ತ್ಯರು ವಿಂಧ್ಯೆಯನ್ನು ದಾಟಿ ದಕ್ಷಿಣಕ್ಕೆ ಬರ್ತಾರೆ. ವಿಂಧ್ಯ ಬೆಳೆದು ಬೆಳೆದು ನಮ್ಮ ರಾಷ್ಟ್ರವನ್ನು ಉತ್ತರ ದಕ್ಷಿಣವಾಗಿ ಬೇರ್ಪಡಿಸುವಂತಹ ಒಂದು ಆತಂಕಕಾರಿ ಬೆಳವಣಿಗೆ ಆಗ್ತಿತ್ತು. ಆ ವಿಂಧ್ಯೆಯನ್ನು ಬೆಳೆದ ಹಾಗೆ ಒಂದು ಆಜ್ಞೆಯನ್ನು ಇತ್ತು. ಅಗಸ್ತ್ಯರು ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬಂದು ಅವರು ಇಲ್ಲಿ ಸಂಸ್ಕೃತಿಯನ್ನು ತಳಮಟ್ಟದಲ್ಲಿ ಬೆಳೆಸ್ತಾರೆ. ಇವತ್ತು ನಾವು ದೈವ ದೇವರುಗಳನ್ನು ಎಲ್ಲ ಪೂಜಿಸ್ತೇವೆ. ಈ ಒಂದು ಪ್ರದೇಶದಲ್ಲಿ ಎಷ್ಟೋ ದೈವಗಳಿವೆ. ಈ ದೈವಾರಾಧನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳೋದ್ರ ಬಗ್ಗೆ ಅಗಸ್ತ್ಯರ ಪೆರುನೂಲು ಕಾವ್ಯ ಎಂಬಂಥ 12,000 ಶ್ಲೋಕಗಳಿದೆ. ಅದರಲ್ಲಿ ಬರೆದಿಟ್ಟಿದ್ದಾರೆ. ಅನಾದಿಯಲ್ಲಿ ಅಗಸ್ತ್ಯರು ಈ ಪ್ರದೇಶದಲ್ಲಿ ಬೇರೆ ಸಿದ್ಧರೊಂದಿಗೆ, ಬೇರೆ ಋಷಿಗಳೊಂದಿಗೆ, ಕಣ್ವರು ಇರ್ಬೋದು, ವ್ಯಾಸರ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅವರ ಎಲ್ಲರ ಒಟ್ಟಿಗೆ ಇಲ್ಲಿ ಸಂಚರಿಸಿದ್ದಾರೆ. ಆ ಕಾಲಘಟ್ಟದಲ್ಲಿ ಮಚ್ಚೇಂದ್ರನಾಥ್ ಮತ್ತು ಗೋರಖನಾಥ್ ಅವರ ಒಟ್ಟಿಗೆ ಸಾಥ್ ಕೊಟ್ಟಿದ್ದರು. ಅಗಸ್ತ್ಯರು ಹೇಳ್ತಾರೆ, ಇಲ್ಲಿ ಅಲ್ಲಿ ಶಿವ ಸಾನ್ನಿಧ್ಯ ಇದೆ, ರುದ್ರನ ಸಾನ್ನಿಧ್ಯ ಇದೆ, ವನಕಾಳಿ ಇದ್ದಾಳೆ. ಇಲ್ಲಿಯ ಪರ್ವತ ಪ್ರದೇಶಗಳು ಈ ರೀತಿ ಇವೆ. ಹೆಚ್ಚಾಗಿ ಮಣ್ಣೆ ಹೆಚ್ಚು ಇರುವಂತಹ ಪರ್ವತಗಳು ಕಾವೇರಿಯ ಪಶ್ಚಿಮಕ್ಕೆ ಇವೆ ಅಂತ ಹೇಳೋದನ್ನು ಅಗಸ್ತ್ಯರು ಅಂದೇ ಬರೆದಿಟ್ಟಿದ್ದರು. ಗುಳಿಗೆಗಳಿರೋದರ ಬಗ್ಗೆ ಬರೆದಿದ್ದಾರೆ. ಕೊಳ್ಳಿ ದೈವಗಳು ಇಲ್ಲಿದೆ ಅಂತ ಬರೆದಿದ್ದಾರೆ.
ಇದು ಯಾಕೆ ಇದು ಒಂದು ಹೇಳಿದ್ರೆ, ಅನಾದಿಯಲ್ಲಿ ದಾಕ್ಷಾಯಿಣಿ ಇರುವಾಗ ಇಡೀ ದಕ್ಷಿಣದ ಭೂಭಾಗವನ್ನು ಆಳ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಪರಶಿವನೇ. ಶಿವ ರಾಜ, ದಾಕ್ಷಾಯಿಣಿ ರಾಣಿ. ಅವರ ವಂಶದ ಮುಂದುವರಿದ ಭಾಗವೇ ಪಾಂಡ್ಯ ವಂಶ. ಮಧುರೈಯ ಪಾಂಡ್ಯರು ಅಂತ ನಾವು ಏನು ಹೇಳ್ತೇವೆ, ಅವರು ಶಿವನ ವಂಶವಾಹಿನಿಯಲ್ಲಿ ಮುಂದುವರಿಸಿದವರು. ಆ ವಂಶವಾಹಿನಿಗೆ ಮುಂದಕ್ಕೆ ಅಗಸ್ಯರೇ ರಾಜಗುರುಗಳಾಗ್ತಾರೆ. ಈಗ ಏನಾಯಿತು, ಸುಬ್ರಹ್ಮಣ್ಯ ಸಿಟ್ಟಲ್ಲಿ ಬಂದ ದಕ್ಷಿಣಕ್ಕೆ. ಅದಕ್ಕಿಂತ ಮುಂಚೆ ಕೈಲಾಸವನ್ನು ಬಿಟ್ಟು ಬರೋದು ಅಗಸ್ಯರಿಗೆ ಮನಸ್ಸಿರಲಿಲ್ಲ. ಅವರು ಶಿವನಿಗೆ ಹೇಳ್ತಾರೆ, ನನಗೆ ಕೈಲಾಸವನ್ನು ಸದಾ ನೆನಪಿಸುವಂಥ 2 ಬೆಟ್ಟಗಳು ಬೇಕು ಅಂತ. ಶಿವ ಒಂದು ಗಣದೊಂದಿಗೆ ಅದನ್ನು ಕಳಿಸ್ತಾರೆ. ನೀವು ತಮಿಳುನಾಡಿನಲ್ಲಿ ಒಂದು ಉತ್ಸವವನ್ನು ನೋಡ್ಬೋದು. ತಲೆಯಲ್ಲಿ ಈಗ ಹೆಗಲ್ನಲ್ಲಿ ಒಂದು ಕೋಲು ಇರ್ತದೆ, ಆ ಕಡೆ ಒಂದು ತೂಗಿಸ್ತಾರೆ, ಇನ್ನೊಂದು ಹಿಂದ್ಗಡೆ ಒಂದು ತೂಗಿಸ್ತಾರೆ, ಕವಾಡಿ ಅಂತ. ಅದು ಏನಂತಂದರೆ, ಅಗಸ್ಯರ ಹಿಂದೆ ಕಳಿಸಿದಂಥ 2 ಬೆಟ್ಟಗಳು. ಒಂದು ಪಳನಿ ಬೆಟ್ಟ, ಒಂದು ಅದರ ಪಕ್ಕದಲ್ಲಿ ಇರುವಂಥ ಐವರನಾಡು ಬೆಟ್ಟ. ಆ ಬೆಟ್ಟಗಳನ್ನು ಕಳಿಸಿ ಅಗಸ್ಯರಿಗೆ ಸಂತೈಸುವಂಥ ಕೆಲಸ ಶಿವ ಮಾಡ್ತಾನೆ. ಇನ್ನೊಂದು, ಅಗಸ್ಯರು ಒಂದು ವರವನ್ನು ಕೇಳ್ತಾರೆ. ನೋಡಿ, ಅಗಸ್ಯರು ಎಂಥ ಒಂದು ಮಹಾಮಹಿಮರು ಅಂತ. ನನಗೆ ಮದುವೆ ನಿಮ್ಮದು ನೋಡಬೇಕು ಅಂತ ಬಹಳ ಬಹಳ ದಿವಸಗಳ ಆಸೆ ಇತ್ತು. ನನಗೆ ಆ ಒಂದು ಅವಕಾಶ ಈಗ ತಪ್ಪಿ ಹೋಯಿತು. ನಾನು ದುಃಖ ತಪ್ತನಾಗಿ ಹೋಗ್ತಾ ಇದ್ದೇನೆ. ಆದರೆ ನಾನು ಎಂದೆಂದು ನಿಮ್ಮನ್ನು ಮದುವೆಯ ಒಂದು ಡ್ರೆಸ್ನಲ್ಲಿ, ಉಡುಗೆಯಲ್ಲಿ ಕಾಣಬೇಕು ಅಂತ ಬಯಸುತ್ತಾನೋ ಆವಾಗ ನೀವು ದರ್ಶನ ಕೊಡಬೇಕು ಅಂತ ಹೇಳಿ. ಇದು ಒಂದು ದೊಡ್ಡ ಡಿವೈನ್ ಪ್ಲ್ಯಾನ್ ಅಗಸ್ಯರದು. ದಕ್ಷಿಣಕ್ಕೆ ಬಂದಂಥ ಅಗಸ್ಯರು ಎಷ್ಟು ಶಿವಪಾರ್ವತಿಯರ ದರ್ಶನವನ್ನು ಈ ಮೂಲಕವಾಗಿ ಈ ನೆಲದಲ್ಲಿ ಬೇರೂರಲಿಕ್ಕೆ ಕಾರಣಕರ್ತರಾದರು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವರದೊಂದಿಗೆ ದಕ್ಷಿಣ ಭಾರತದಾದ್ಯಂತ ಶಿವಾಲಯಗಳು ಅದು, ಯಾಕಂದರೆ ಅಗಸ್ಯರು ಪ್ರಾರ್ಥನೆ ಮಾಡ್ತಾರೆ, ಶಿವ ಪಾರ್ವತಿಯರ ಚೈತನ್ಯ ಭೂಮಿಗೆ ಬರುತ್ತದೆ. ಈ ಒಂದು ಸ್ಟೋರಿ ತುಂಬ ಶಿವಪಾರ್ವತಿಯರ ದೇವಸ್ಥಾನಕ್ಕೆ ಒಂದು ಕಾಮನ್ ಹಿಸ್ಟ್ರಿ ಇದು. ಯಾಕಂದರೆ ಭೂಮಿಯಲ್ಲಿ ಚೈತನ್ಯವನ್ನು ಮೂಡಿಸುವಂತಹ ಅಗಸ್ಯರ ಒಂದು ಪ್ರಕ್ರಿಯೆ. ಅಂತ ಅಗಸ್ಯರು ತಂದ ಪಳನಿ ಬೆಟ್ಟದಲ್ಲಿ ಅಗಸ್ಯರು ಬೆಳಗಿನ ಸಂಧ್ಯಾ ವಂದನೆ ಮಾಡಿ ಬರ್ತೀನಿ ಅಂತೇಳಿ ಹೋಗ್ತಾರೆ. ಪಕ್ಕದಲ್ಲಿ ಎಲ್ಲಿಯೋ ಇರುವಂತಹ ತೊರೆಗೆ ಬರುವಾಗ ಒಬ್ಬ ಬಾಲಕ ಕೂತಿರ್ತಾನೆ. ಮುಟ್ಟಬೇಡ, ನಂದು ಬೆಟ್ಟ ಅಂತ ಹೇಳ್ತಾನೆ ಅವನು. ಅಗಸ್ಯರಿಗೆ ಆಶ್ಚರ್ಯ ಆಗ್ತೀವಿ, ಯಾರು ಬಾಲಕ ಅಂತ. ಬಾಲಕ ನಾನು ಕೊಡೋದೇ ಇಲ್ಲ ಅಂತ. ಯಾಕಂದರೆ ನಿಮಗೆ ಗೊತ್ತಿದೆ, ಸುಬ್ರಹ್ಮಣ್ಯ ವಾರ್ ಮೂಡಲ್ಲಿ ಇರ್ತಾನೆ. ಅಗಸ್ಯರೊಟ್ಟಿಗೆ ಯುದ್ಧಕ್ಕೆ ನಿಲ್ತಾನೆ ಅವನು. ಆ ಸಂದರ್ಭದಲ್ಲಿ ಅಗಸ್ಯರಿಗೆ ಇವನು ಸಾಮಾನ್ಯ ವ್ಯಕ್ತಿಯಲ್ಲ, ಶಿವನ ಪುತ್ರನಾಗಿ ಇರುವಂಥ ಸುಬ್ರಹ್ಮಣ್ಯ ಅಂತ ಹೇಳ್ತಕ್ಕಂಥ ಒಂದು ಜ್ಞಾನ ಅವರ ಮನಸ್ಸಿಗೆ ಬರ್ತದೆ. ಆಮೇಲೆ ಹುಡುಗನಿಗೆ ಸಂತೈಸಿ ಇಟ್ಕಪ್ಪ ನೀನು ಬೆಟ್ಟ ಅಂತ ಹೇಳ್ತಾರೆ. ಅದೇ ಪಳನಿ ಬೆಟ್ಟ ಅಂತ. ಅಲ್ಲಿಗೆ ಇನ್ನೊಂದು ವಿಶೇಷವಾದಂತಹ ಸಂಬಂಧ ಶುರುವಾಗುತ್ತೆ ಅವರ ಮಧ್ಯ. ಗುರು ಶಿಷ್ಯ ಪರಂಪರೆ. ಅಗಸ್ಯರು ಶಿಷ್ಯರು, ಸುಬ್ರಹ್ಮಣ್ಯ ಗುರು. ಹೊಸ ಪರಂಪರೆ ಹುಟ್ಟಿತು, ಅದೇ ಸಿದ್ಧ ಪರಂಪರೆ ಅಂತ ಹೇಳಿ. ನೀವು ಅಲ್ಲಲ್ಲಿ ಈಗ ಸಿದ್ದೇಶ್ವರ ಬೆಟ್ಟ ಅಂತ ನೋಡ್ಬೋದು. ಅದೆಲ್ಲ ಆ ಸಿದ್ಧರೆಲ್ಲ ಈ ಪರಂಪರೆಯಲ್ಲಿ ಬಂದಿರತಕ್ಕಂಥವರು. 18 ಜನ ಪ್ರಮುಖ ಸಿದ್ಧರಿದ್ದಾರೆ. ಅದರಲ್ಲಿ ಮಚ್ಚೇಂದ್ರನಾಥ್, ಗೋರಖನಾಥ್ ಸೇರಿದ್ದಾರೆ. ಇದು ಸುಬ್ರಹ್ಮಣ್ಯ ದೇವರು ಕೊಟ್ಟಂತಹ ಒಂದು ಪರಂಪರೆ. ಸುಬ್ರಹ್ಮಣ್ಯ ದೇವರ ಈ 6 ಮುಖಗಳಿದೆಯಲ್ಲ, 6 ಮುಖಗಳೆಂದರೆ ಅದು ಯೋಗ ಶಕ್ತಿಗೆ ಸಂಬಂಧಪಟ್ಟಿದ್ದು. ಈ ಜಗತ್ತಲ್ಲಿ ಪ್ರಪ್ರಥಮವಾಗಿ ಯೋಗ ವಿದ್ಯೆಯನ್ನು ಕಲಿತುಕೊಂಡವರು ಯಾರಂತಂದರೆ ಸುಬ್ರಹ್ಮಣ್ಯ ಶಿವನಿಂದ. ಸುಬ್ರಹ್ಮಣ್ಯನ ಮುಂದಿನ ಕಲಿವಿಕೆ ಆಗಿದ್ದು ನಂದಿಯಿಂದ. ನಂದಿ ದೇವರು ನಂದಿ ಸಿದ್ಧರು ಅಂತ ಹೇಳುವ ಅಂತಹ ಒಂದು ರೂಪದಲ್ಲಿ ಇದ್ದರು. ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಸುಬ್ರಹ್ಮಣ್ಯ ದೇವರ ಶಿಕ್ಷಣ ಆಗುತ್ತೆ. ಸುಬ್ರಹ್ಮಣ್ಯ ದೇವರು ಶಿವನಿಂದ ಯೋಗವನ್ನು ಕಲಿತು ಪರಿಪೂರ್ಣ ಯೋಗಿ ಆಗ್ತಾರೆ. ಸುಬ್ರಹ್ಮಣ್ಯನಿಗೆ ಒಂದು ಹೆಸರಿದೆ, ಕುಮಾರ ಅಂತ. ಅದು ಯಾಕೆ ಗೊತ್ತಾ? ಕುಮಾರ ಅಂತ.
ಸುಬ್ರಹ್ಮಣ್ಯ ದೇವರು ಸಿದ್ಧ ಔಷಧಿಗಳನ್ನು ಕಂಡುಕೊಳ್ತಾರೆ. ಶಿವನ ಕೈಯಿಂದ ಕಲಿತಂತಹ ವಿದ್ಯೆಯ ಮೂಲಕ ಸಿದ್ಧ ಔಷಧಿಯನ್ನು ಕಲಿತು ತಾನು ಯಾವಾಗಲೂ ಯುವಕನಾಗಿ ಇರುವ ಥರದ ಒಂದು ಕಾಯಕಲ್ಪವನ್ನು ತನಗೆ ತಾನೇ ಮಾಡ್ತಾನೆ. ಅದಕ್ಕೆ ಸುಬ್ರಹ್ಮಣ್ಯ ಯಾವಾಗಲೂ ಕುಮಾರನೇ. ಅದಕ್ಕೋಸ್ಕರ ಸುಬ್ರಹ್ಮಣ್ಯನಿಗೆ ಕುಮಾರ ಅಂತ ಹೇಳೋ ಹೆಸರು ಇದೆ. 6 ತಲೆ ಇರುವುದರಿಂದ ತಮಿಳುನಾಡಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಹೆಸರುಗಳಿದೆ. ಕಾರ್ತಿಕೇಯ ಅಂತ ಹೇಳುವ ಕೃತಿಕಾ ದೇವಿಯರ ಸಂಕಲ್ಪದಲ್ಲಿ ಕಾರ್ತಿಕೇಯ ಅಂತ ಹೇಳುವಂಥ ಹೆಸರು ಬಂತು. ವೇಲಾಯುಧ ಹಿಡ್ಕೊಂಡ ಕಾರಣ ವೇಲಾಯುಧನ್ ಅಂತೇಳಿ ಕರೀತಾರೆ. ಸೆಂಥಿಲ್ ಕುಮಾರ್ ಅಂತೇಳಿ ತಮಿಳುನಾಡಲ್ಲಿ ಸುಬ್ರಹ್ಮಣ್ಯನ ದೇವರನ್ನ ಕರೀತಾರೆ. ಈ ಸುಬ್ರಹ್ಮಣ್ಯ ದೇವರ ಆರಾಧನೆ ಅತಿ ಹೆಚ್ಚು ಇರುವಂತಹದ್ದು ತಮಿಳುನಾಡಿನಲ್ಲಿ. ಈ ಹಿಂದೆ ಕೇವಲ ತಮಿಳುನಾಡಲ್ಲಿ ಮಾತ್ರ ಅಲ್ಲ, ಶ್ರೀಲಂಕಾದಲ್ಲಿ ಇತ್ತು, ಮಲೇಷ್ಯಾದಲ್ಲಿತ್ತು. ಆದರೆ ಕಾಲಾನಂತರ ಬೌದ್ಧ ಮತದ ಪ್ರಚಾರದೊಂದಿಗೆ ಆ ಒಂದು ಸುಬ್ರಹ್ಮಣ್ಯನ ಆರಾಧನೆ ಕುಂಠಿತವಾದವು. ಸುಬ್ರಹ್ಮಣ್ಯ ದೇವರ ನಿಜವಾದಂಥ ಒಂದು ಆಧ್ಯಾತ್ಮಿಕ ಸಂದೇಶ ನಮಗೆ ಏನು? ಸುಬ್ರಹ್ಮಣ್ಯ ದೇವರು 20 ಗ್ರಂಥಗಳನ್ನು ಬರೆದಿದ್ದಾರೆ. ಅದು ಎಲ್ಲವೂ ತಮಿಳಿನಲ್ಲಿದೆ. ಅದು ಯಾಕೆ ಅಂತಂದರೆ, ಸುಬ್ರಹ್ಮಣ್ಯ ದಕ್ಷಿಣಕ್ಕೆ ಬರುವ ಹೊತ್ತಿಗೆ ಅಗಸ್ತ್ಯರು ತಮಿಳು ಭಾಷೆಗೆ ಒಂದು ಆಯಾಮವನ್ನು ಕೊಟ್ಟಿದ್ದರು, ವ್ಯಾಕರಣವನ್ನು ಬರೆದಿದ್ದರು, ಭಾಷೆಗೆ ಅಕ್ಷರಗಳನ್ನು ಜೋಡಿಸಿದರು. ಅದು ಅವರು ಶಿವನ ತಾಂಡವ ಚಿದಂಬರಂನಲ್ಲಿ ಏನು ಮಾಡ್ತಾ ಇದ್ದ ಶಿವದೇವರು ಆ ತಾಂಡವ ನೃತ್ಯ ವೈಬ್ರೇಷನ್ನ ಮೇಲೆ ರಚಿಸಿರ್ತಕ್ಕಂಥ ಭಾಷೆ ತಮಿಳು. ಆ ತಮಿಳಿನಲ್ಲಿ ಸುಬ್ರಹ್ಮಣ್ಯ ದೇವರು 20 ಗ್ರಂಥಗಳನ್ನು ಬರೆದಿದ್ದಾರೆ. ಹೆಚ್ಚಿನ ಗ್ರಂಥಗಳ ಹೆಸರು ಇರುವುದೆಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಏನು ಜಗತ್ತಿಗೆ ಬೋಧಿಸಿದ್ದಾರೆ, ಅದರ ಮೂಲ ಇರತಕ್ಕಂತಹದ್ದು ಸುಬ್ರಹ್ಮಣ್ಯ ದೇವರು ಅಗಸ್ತ್ಯರಿಗೆ ಕೊಟ್ಟಂತಹ ಈ ಜ್ಞಾನ ಸಂದೇಶದಲ್ಲಿ. ಸುಬ್ರಹ್ಮಣ್ಯ ಜ್ಞಾನ 500 ಶ್ಲೋಕಗಳನ್ನು ಬೇಸಾಗಿ ಮಾಡಿದಂಥ ಒಂದು ಗ್ರಂಥ ಇದೆ. ಇದು ಅದ್ವೈತ ಸಿದ್ಧಾಂತದ ಮೂಲ. ಆದರೆ ಇದು ಹೆಚ್ಚಿಗೆ ಯಾಕೆ ಬೆಳಕಿಗೆ ಬಂದಿಲ್ಲ ಅಂತ ಹೇಳಿದರೆ, ಇದೆಲ್ಲ ತಮಿಳಿನಲ್ಲಿದೆ. ಈ 20 ಗ್ರಂಥಗಳು ತಮಿಳಿನಲ್ಲೇ ಇರೋದು. ತಮಿಳಿಂದ ಬೇರೆ ಭಾಷೆಗೆ ಈ ಪುಸ್ತಕಗಳನ್ನು ತರ್ಜುಮೆ ಮಾಡದೇ ಇರೋದ್ರಿಂದ ನಾವು ಸುಬ್ರಹ್ಮಣ್ಯನ ಬಗ್ಗೆ ನಿಜವಾಗಿಯೂ ತಿಳಿದುಕೊಳ್ಳಿಕ್ಕೆ ಅವಕಾಶ ಇಲ್ಲದೆ ಆಗಿ ಹೋಗಿದೆ. ಬಂಧುಗಳೇ, ಸುಬ್ರಹ್ಮಣ್ಯ ದೇವರು ಈ 6 ತಲೆಗಳಿದೆಯಲ್ಲ, ಅದನ್ನು ನಮ್ಮಲ್ಲಿರುವಂಥ ಷಡ್ಚಕ್ರಗಳು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಚಕ್ರಗಳು, ನಮ್ಮ ಮೂಲದಿಂದ ಈ ಹಣೆಯ ಭಾಗದಲ್ಲಿರುವಂಥ ಆಜ್ಞಾ ಚಕ್ರದವರೆಗೆ 6 ಚಕ್ರಗಳಿದೆ. ಅದಕ್ಕೆ ತಮಿಳುನಾಡಿನಲ್ಲಿ ಒಂದು ವಿಶೇಷವಾದಂಥ ಒಂದು ಸಂಕಲ್ಪ ಇದೆ. ಅದೇನಂತಂದರೆ, 6 ಪ್ರಸಿದ್ಧವಾದಂಥ ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿದೆ. ತಿರುಚಂದೂರು ದೇವಸ್ಥಾನದಿಂದ ಪ್ರಾರಂಭಗೊಂಡು ಒಂದೇ ದಿವಸದಲ್ಲಿ 6 ದೇವಸ್ಥಾನಗಳನ್ನು ನೋಡಬೇಕು. ಅದಕ್ಕೆ ಆರ್ಡರ್ ಇದೆ. ಯಾವ ಯಾವ ದೇವಾಲಯ ಯಾವ ಯಾವ ನಮ್ಮ ಶರೀರದಲ್ಲಿರುವಂಥ ಸೂಕ್ಷ್ಮ ಚಕ್ರಗಳ ಒಟ್ಟಿಗೆ ಜೋಡಿಸ್ಕೊಂಡಿದೆ ಅಂತ. ಆ ರೀತಿ ಪರಿಪೂರ್ಣವಾಗಿ ಒಂದೇ ದಿವಸದಲ್ಲಿ 6 ದೇವಸ್ಥಾನವನ್ನು ನೋಡಿದ್ರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಜಾಗೃತಿ ಆಗುತ್ತೆ ಅಂತ, ನಿಮ್ಮ ಕಾನ್ಷಿಯಸ್ನೆಸ್ ಸೂಪರ್ ಕಾನ್ಷಿಯಸ್ನೆಸ್ನಿಗೆ ಕಡೆಗೆ ಹೋಗ್ತಾರೆ ಅಂತ ಹೇಳಿ. ಸಹಸ್ರಾರದಲ್ಲಿ ಮನೋನ್ಮಣಿ ದೇವಿ ನಿಮ್ಮನ್ನು ಅನುಗ್ರಹಿಸಲಿಕ್ಕೆ ಕೂರ್ತಾಳೆ ಅಷ್ಟೊತ್ತಿಗೆ. ಇದು ಅಗಸ್ತ್ಯರು ನಮಗೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಒಂದು ಜ್ಞಾನ ಸಂದೇಶ. ಇದು ಅಲ್ಲದೆ ಅಗಸ್ತ್ಯರ ಈ ಜ್ಞಾನಂ 500 ಇವಾಗಲೇ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಆಗಿದೆ, ಉಳಿಕೆದು ಆಗಲಿಕ್ಕೆ ಇದೆ. ಇದರಲ್ಲೆಲ್ಲ ಜ್ಞಾನ ಭಂಡಾರವೇ ಅಡಗಿದೆ, ಪ್ರಕೃತಿಯ ರಹಸ್ಯ ಇದೆ. ಸುಬ್ರಹ್ಮಣ್ಯ ದೇವರು ಹೇಳ್ತಾರೆ ಹೇಗೆ ಕ್ರಿಯೇಷನ್ ಪ್ರಾರಂಭ ಆಯಿತು ಅಂತ. ಪ್ರಾರಂಭದಲ್ಲಿ ಶಿವ ಓಂಕಾರವನ್ನು ಮಾಡಿದ. ಓಂಕಾರದಿಂದ ಫಸ್ಟು ವೈಬ್ರೇಷನ್ನಲ್ಲಿ ಅಕ್ಷರಗಳು ಉತ್ಪತ್ತಿ ಆದವು ಅಂತ. ಅಕ್ಷರಂ ಬ್ರಹ್ಮ ಅಂತ ಹೇಳುವಂಥದ್ದು ನಮ್ಮ ಹಿರಿಯರು ಹೇಳಿದ್ದಾರೆ. ಅದರ ಮೂಲ ಎಲ್ಲಿದೆ ಅಂತ ಹೇಳೋದನ್ನು ಸುಬ್ರಹ್ಮಣ್ಯ ದೇವರು ನಮಗೆ ಹೇಳಿದ್ದಾರೆ. ಅಂತಹ ಸುಬ್ರಹ್ಮಣ್ಯ ದೇವರು
ವಾರಿಯರ್ ಆಗಿದ್ದರು. ಅದಕ್ಕೋಸ್ಕರ ಅವನನ್ನು ನಂಬಿಕೊಂಡಂಥ ಚೋಳರು ಮತ್ತು ಪಾಂಡ್ಯರು ಜಗತ್ತಿನ ಹಲವು ಭೂಭಾಗಗಳನ್ನು ಗೆಲ್ಲುವುದರಲ್ಲಿ ಶಕ್ತರಾದರು. ಸುಬ್ರಹ್ಮಣ್ಯ ದೇವರ ಇನ್ನೂ ಹೆಚ್ಚು ಆರಾಧನೆ ನಡೆಯುವಂಥ ಸ್ಥಳ ಎಲ್ಲಿದೆ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅದು ಯಾಕೆ ಅಂತಂದರೆ ಈ ಸುಬ್ರಹ್ಮಣ್ಯ ದೇವರು ಯಾವುದೇ ತಪ್ಪುಗಳನ್ನು ಸಹಿಸುತ್ತಾ ಇರಲಿಲ್ಲ. ಎಲ್ಲಿ ಅನ್ಯಾಯ ಆಗಿದೆ ಅವನ ಮೇಲೆ ತಕ್ಷಣ ಯುದ್ಧ ಮಾಡುವಂಥ ಒಂದು ಮನೋಸ್ಥಿತಿಯಲ್ಲಿದ್ದರು. ಇದು ಸೃಷ್ಟಿಯ ನಿಯಮಕ್ಕೆ ಸ್ವಲ್ಪ ತೊಂದರೆ ಬರೋದ್ರಿಂದ ಆ ಕೋಪವನ್ನು ಶಮನ ಮಾಡಬೇಕು ಅಂತ ಅಗಸ್ತ್ಯರಿಗೆ ಕಾಣ್ತು. ಅಗಸ್ತ್ಯರ ಬಗ್ಗೆ ಅಪಾರವಾದಂಥ ಪ್ರೀತಿ ಸುಬ್ರಹ್ಮಣ್ಯನಿಗೆ. ಸುಬ್ರಹ್ಮಣ್ಯನ ಮಂಗಟ್ಟಾದ ಸುಬ್ರಹ್ಮಣ್ಯ ಕೊಂಡತ್ತೇರಿ ಇತ್ತರ ಕುಮಾರ ಪರ್ವತ ಉಂಡತ್ತ ಆಡೆಗೆ. ಆ ಕುಮಾರ ಪರ್ವತದ ಮೇಲೆ ಅಗಸ್ತ್ಯರ ಸಂಕಲ್ಪಗಳು ನೋಡಿ ಬಂದು ಪ್ರಾರಬ್ಧ ಯಾರನ್ನ ನಾಶ ಮಾಡಲಿಕ್ಕೆ ಸುಬ್ರಹ್ಮಣ್ಯ ಹೊರಟಿದ್ದ, ನಮ್ಮಲ್ಲಿರುವಂಥ ನೆಗೆಟಿವಿಟಿ, ಅದು ನಮ್ಮ ಕರ್ಮಗಳಿಂದ ಬಂದಿರ್ಬೋದು, ನಮ್ಮ ಅಹಂಕಾರದಿಂದ ಬಂದಿರ್ಬೋದು. ಅಂತಹ ನೆಗೆಟಿವಿಟಿಯನ್ನು ನಿರ್ಮೂಲನಗೊಳಿಸಲಿಕ್ಕೆ ಇರ್ತಕ್ಕಂಥ ಸುಬ್ರಹ್ಮಣ್ಯ ದೇವರ ಶಕ್ತಿ. ಆದರೆ ಅದು ಪ್ರಖರವಾಗಿದ್ದಂಥ ಶಕ್ತಿಯನ್ನು ಅಗಸ್ತ್ಯರು ಸುಬ್ರಹ್ಮಣ್ಯನ ಕೂಲ್ ಡೌನ್ ಮಾಡಿ ಕುಮಾರ ಪರ್ವತದಲ್ಲಿ ಕೂರಿಸಿ ಧ್ಯಾನ ಮಾಡುವಾಗೆ ಮಾಡ್ತಾರೆ. ಅಲ್ಲಿ ಸುಬ್ರಹ್ಮಣ್ಯ ಆ ಪರ್ವತದ ಮಣ್ಣಿನೊಂದಿಗೆ ತನ್ನ ಶಕ್ತಿಯನ್ನು ವಿಲೀನೀಕರಣ ಮಾಡ್ತಾರೆ. ಇವತ್ತು ನಿಮಗೆ ಎಲ್ಲಿ ಏನು ಪರಿಹಾರ ಆಗ್ತಿದ್ರು ಸುಬ್ರಹ್ಮಣ್ಯಕ್ಕೆ ಹೋದರೆ ಪರಿಹಾರ ಆಗ್ತಾರೆ. ಯಾಕಂದರೆ ಆ ಮಣ್ಣಿನಲ್ಲಿ ಆ ಶಕ್ತಿಯನ್ನು ಕೂರಿಸಿದ್ದಾರೆ. ಅಂತಹ ಒಂದು ಮಹಾ ಗ್ರ್ಯಾಂಡ್ ಡಿಸೈನ್ ಮಾಡಿದಂಥ ಅಗಸ್ತ್ಯರು ನನಗೆ ಆತ್ಮಬಂಧವನ್ನು ಕೊಟ್ಟಿರ್ತಕ್ಕಂಥದ್ದು ಆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಅಂತ ಹೇಳ್ತೀನಿ. ಯಾಕಂದರೆ ನಾನು ಹುಟ್ಟಿದ್ದು ಕನ್ಯಾನದ ಕರೋಪಾಡಿ ಗ್ರಾಮದಲ್ಲಿ. ಅಲ್ಲಿಯ ನಮ್ಮ ಗ್ರಾಮ ದೇವರು ಸುಬ್ರಹ್ಮಣ್ಯ. ಅದು ಎಷ್ಟು ಹಳೆಯದು ಅಂತಂದರೆ ಅಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ. ಆ ಇನ್ಸ್ಕ್ರಿಪ್ಷನ್ನಲ್ಲಿ ಆಳುಪಾರಸರು 1000 ವರ್ಷದ ಹಿಂದೆ ಇಲ್ಲಿಗೆ ಬಂದು ಸೇವೆ ಮಾಡಿದ್ದಾರೆ ಅಂತಿದೆ. ಹಾಗಾದರೆ ದೇವಸ್ಥಾನ ಯಾವಾಗ ಕಟ್ಟಿದ್ದು? ಅದಕ್ಕಿಂತ ಎಷ್ಟೋ ಮುಂಚೆ. ದೇವಸ್ಥಾನದ ಜಾಗದ ಹೆಸರು ಹೊಗೆನಾಡು ಅಂತ. ಹೊಗೆನಾಡು ಅಂತಂದರೆ ಅದು ಹಿಂದೆ ಹೊಗೆನಾಡು ಆಗಿತ್ತು. ಋಷಿ ಮುನಿಗಳೆಲ್ಲ ಅಲ್ಲಿ ತಪಸ್ಸು ಮಾಡಿ ಹೋಮಧೂಮಗಳ ಹೊಗೆ ನಭೋಮಂಡಲಕ್ಕೆ ಹೋಗ್ತಿದ್ದ ಕಾರಣ ಜನ ಅದನ್ನು ನೋಡಿದ ತಕ್ಷಣ ಹೊಗೆನಾಡು ಹೊಗೆನಾಡು ಹೋಗಿ ಹೊಗೆನಾಡಾಗಿದೆ. ಅಂತಹ ಜಾಗದಲ್ಲಿ ನನ್ನ ಜನ್ಮ ಆಯಿತು. ಸುಬ್ರಹ್ಮಣ್ಯ ದೇವರ ದೇವಾಲಯದ ಜೀರ್ಣೋದ್ಧಾರದ ಒಂದು ನೇತೃತ್ವವನ್ನು, ಅಧ್ಯಕ್ಷ ಸ್ಥಾನವನ್ನು ನನಗೆ ಊರಿನವರು ಕೊಟ್ಟರು. ಅಂಥ ಸಂದರ್ಭದಲ್ಲಿ ಅಗಸ್ತ್ಯರು ಪಕ್ಕದಲ್ಲೇ ಸ್ಥಾಪನೆ ಮಾಡಿದಂತಹ ಪೂರ್ಣ ವಿನಾಶಗೊಂಡಂತಹ ಜಲದುರ್ಗಾ ಪರಮೇಶ್ವರಿ ದೇವಿಯ ದೇವಾಲಯ ಇದ್ದಂಥ ಜಾಗಕ್ಕೆ ನನ್ನನ್ನು ಎಳ್ಕೊಂಡು ಹೋಯಿತು. ಆಗ ನನ್ನ ಶ್ರೀಮತಿ ಇದ್ದಳು. ಅವಳು ತುಂಬ ದೇವಿಯ ಮತ್ತು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಾಯಿದ್ರು. ನಾವು ನಿಂತ ಜಾಗದಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ ದೇವಸ್ಥಾನದ ಫೌಂಡೇಶನ್ ಸಿಕ್ತು. ಈಗ ಜಲದುರ್ಗಾ ಪರಮೇಶ್ವರಿ ದೇವಾಲಯ ಅಲ್ಲಿ ನಿರ್ಮಾಣಗೊಂಡಿದೆ. ಅಗಸ್ತ್ಯರು ಮತ್ತು ಲೋಪಾಮುದ್ರೆಯವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಸುಬ್ರಹ್ಮಣ್ಯ ದೇವರಿಗೆ ಅತ್ಯಂತ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದಂತಹ ಅಗಸ್ತ್ಯರ ಸಾನ್ನಿಧ್ಯ ಅಲ್ಲಿದೆ. ಆ ನಂತರ ನನಗೆ ವೇವ್ ಲೆಂತ್ ಅಗಸ್ತ್ಯರದ್ದು ಪ್ರಾರಂಭ ಆಯಿತು. ನನಗೆ ಒಂದು ಚಿಂತನೆ ಬಂತು, ಅಗಸ್ತ್ಯರದ್ದು ಎಷ್ಟು ಸಾಹಿತ್ಯ ಇದೆ ಅಂತ. ನನಗೆ ಪ್ರಮುಖವಾದಂಥದ್ದು 49 ಸಿಕ್ತು. ಹೆಚ್ಚಿನದೆಲ್ಲ ಔಷಧಿಗೆ ಸಂಬಂಧಪಟ್ಟಿದ್ದು, ಸಿದ್ಧ ಔಷಧಿಗೆ ಸಂಬಂಧಪಟ್ಟಿದ್ದು. ನನಗೆ ಅನಿಸ್ತು ಇದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ. ಅದರಲ್ಲಿಯೂ ಪೆರುನೂಲು ಕಾವ್ಯ ಮುಂತಿದೆ, ಅದರಲ್ಲಿ ಜಿಯೋಗ್ರಫಿ ಇದೆ, ಹಿಸ್ಟ್ರಿ ಇದೆ, ವಿಜ್ಞಾನ ಇದೆ, ಯಾವುದು ಇಲ್ಲ ಅಂತ ಇಲ್ಲ, ಎಲ್ಲದೂ ಇದೆ. ಅದರಲ್ಲಿ 1000 ಶ್ಲೋಕವನ್ನು ರವಿಶಂಕರಜಿ ಆಶ್ರಮದವರು ಟ್ರಾನ್ಸ್ಲೇಟ್ ಮಾಡಿದರು. ನಾನು ಕೇಂದ್ರ ಸರ್ಕಾರಕ್ಕೆ ಸಂಪರ್ಕ ಮಾಡಿದೆ. ಈಗಿನ ಭಾಷಾ ಸಂಸ್ಥೆಗಳ ಅಧ್ಯಕ್ಷರಾದಂಥ ಚಾಮು ಕೃಷ್ಣಶಾಸ್ತ್ರಿಯವರು ನನ್ನ ನೆರವಿಗೆ ಬಂದು ಚೆನ್ನೈನಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳ್ ಅಂತ ಹೇಳುವಂಥ ಒಂದು ದೊಡ್ಡ ಸಂಸ್ಥೆ ಇದೆ. ಅಲ್ಲಿಗೆ ಅಗಸ್ತ್ಯರ ಸಾಹಿತ್ಯಗಳನ್ನು ನೀವು ಎಲ್ಲ ಪ್ರಾಕ್ಯೂರ್ ಮಾಡಿ ಎಲ್ಲೆಲ್ಲಿದೆ ಅದನ್ನು ಎಲ್ಲವನ್ನು ಸಂಗ್ರಹಿಸಿ ಅಂತ ಹೇಳಿದ್ರು. ನಾನು ಕೊಟ್ಟಿದ್ದು 49 ಸಾಹಿತ್ಯಗಳ ಲಿಸ್ಟು. ಅವರು ಕಲೆಕ್ಟ್ ಮಾಡಿದಾಗ ಸಿಕ್ಕಿದ್ದು 2750. ಇನ್ನೂ ಸಿಗ್ತಾನೆ ಇದೆ. ಯಾವ ವಿಜ್ಞಾನದ ಯಾವುದೇ ವಿಷಯ ಇರ್ಬೋದು, ಖಗೋಳ ವಿಜ್ಞಾನ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮೆಟಲರ್ಜಿ ಇರ್ಬೋದು, ಪ್ರತಿಯೊಂದರಲ್ಲಿಯೂ ಅಗಸ್ತ್ಯರು ಗ್ರಂಥಗಳನ್ನ ಬರೆದಿದ್ದಾರೆ. ಅದು ಅಥಾರಿಟೇಟಿವ್, ಫೈನಲ್.
ಇನ್ನು ರಿಸರ್ಚ್ಗೆ ಅವಕಾಶ ಇಲ್ಲ ಮುಂದೆ. ಅಂತಹ ಒಂದು ಶಿಷ್ಯನನ್ನು ನಿರ್ಮಾಣ ಮಾಡಿದ ಯಾರೋ ಸುಬ್ರಹ್ಮಣ್ಯ ದೇವರು. ಅಂತಹ ಸುಬ್ರಹ್ಮಣ್ಯ ದೇವರಿಗೆ ಅಗಸ್ಯರಿಲ್ಲದ ಇನ್ನೊಬ್ಬರು ಇದ್ದರು, ಬಹಳ ದೊಡ್ಡ ಶಿಷ್ಯ. ಯಾರದು? ಬೋಗರ್. ಪಳನಿ ದೇವಸ್ಥಾನಕ್ಕೆ ನೀವು ಹೋದರೆ ಪಳನಿ ದೇವಸ್ಥಾನದಲ್ಲಿ ಈ ಹರ್ಬಲನ್ನು ಉಪಯೋಗಿಸಿ ಒಂದಷ್ಟು ವಿಷವನ್ನು ರೆಡ್ಯೂಸ್ ಮಾಡಿ ಅದರಲ್ಲಿ ಒಂದು ವಿಗ್ರಹವನ್ನು ಇದು ಬೋಗರ್ ಅವರು ಮಾಡ್ತಾರೆ. ಅದು ಒಂದು ರೀತಿಯಲ್ಲಿ ಅದಕ್ಕೆ ಮಾಡುವಂಥ ಅಭಿಷೇಕದ ನೀರು ಅಮೃತವೇ ಆಗಿದೆ ಅಂತ ಹೇಳುವಂಥ ಒಂದು ಬಿಲೀಫ್ ಇದೆ. ಅಂತಹ ಬೋಗರ್ ಅವರು ಚೈನಾಕ್ಕೆ ಹೋದರು. ಅಗಸ್ತ್ಯರವರಿಗೆ ಫ್ಲೈಯಿಂಗ್ ಟೆಕ್ನಾಲಜಿಯನ್ನು ಹೇಳಿಕೊಟ್ರು. ಸುಬ್ರಹ್ಮಣ್ಯ ಪ್ರಪಂಚ ಪರ್ಯಟನೆ ಮಾಡಿದ್ದು ನಮಗೆ ಗೊತ್ತಿದೆಯಲ್ಲ. ಆ ಟೆಕ್ನಾಲಜಿಯನ್ನು ಅಗಸ್ತ್ಯರಿಗೆ ಕೊಡ್ತಾರೆ, ಅಗಸ್ತ್ಯರು ಬೋಗರಿಗೆ ಕೊಡ್ತಾರೆ, ಬೋಗರು ಚೈನಾಕ್ಕೆ ಹೋಗ್ತಾರೆ. ಅಲ್ಲಿ ತಾವಿಸಮ್ ಅಂತ ಹೇಳುವಂಥ ಒಂದು ಧರ್ಮವನ್ನು ಅವರು ಸ್ಥಾಪನೆ ಮಾಡ್ತಾರೆ. 1/3 ಭಾಗದ ಚೈನೀಯರು ಕಮ್ಯುನಿಸ್ಟ್ನ ಇನ್ಫ್ಲುಯೆನ್ಸ್ ಇದ್ದರೂ ಸಮೇತವಾಗಿ ಇವತ್ತು ತಾವುವನ್ನು ಅವರು ಮನೆ ಒಳಗಡೆ ಧ್ಯಾನಿಸ್ತಾರೆ, ಪೂಜಿಸ್ತಾರೆ. ಅಂತಹ ಒಂದು ಬಹಳ ದೊಡ್ಡ ದೊಡ್ಡ ಶಿಷ್ಯರನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಸುಬ್ರಹ್ಮಣ್ಯ ದೇವರು. ಅಂತಹ ಸುಬ್ರಹ್ಮಣ್ಯ ದೇವರನ್ನು ನಾವಿಲ್ಲಿ ಪ್ರತಿಷ್ಠಾಪನೆ ಭಾಳ ಹಿಂದೆ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಮತ್ತೆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡುವಂಥ ಒಂದು ಸಂದರ್ಭ ಬಂದು ಮತ್ತೆ ಕುಂಭಾಭಿಷೇಕದ ಈ ಹೊತ್ತಿನಲ್ಲಿ ಎಲ್ಲರೂ ಒಂದು ಪ್ರಾರ್ಥನೆಯನ್ನು ಮಾಡೋಣ. ನಿಮ್ಮಿಂದ ಮಾತ್ರ ಈ ಜಗತ್ತನ್ನು ಉಳಿಸಲಿಕ್ಕೆ ಸಾಧ್ಯ ಅಂತ. ಹಿಂದೆ ಸ್ವಾಮಿ ವಿವೇಕಾನಂದರು ಕೇರಳಕ್ಕೆ ಹೋಗ್ತಾರೆ. ಇದ್ರಲ್ಲ ಆ ಥರ ತರದು ಹಾಕಿ ಅಂತ ನಾನು ಕೇಳುವುದಿಲ್ಲ. ಅವರ ಮನೋದಲ್ಲಿ ಕೆಟ್ಟ ಭಾವನೆ ಇದೆಯಲ್ಲ ಅದನ್ನು ತೊಲಗಿಸಿ ಅಂತ. ಯಾಕಂದರೆ ತಾರಕಾಸುರ ಯಾವಾಗ ಸುಬ್ರಹ್ಮಣ್ಯನಿಂದ ಅವನಿಗೆ ಮುಕ್ತಿ ಸಿಗ್ತಾರೋ ಅವನೇ ನವಿಲಾಗಿ ಪರಿವರ್ತನೆ ಆಗ್ತಾನೆ, ಸುಬ್ರಹ್ಮಣ್ಯನ ವಾಹನ ಆಗ್ತಾನೆ. ಇನ್ನೊಬ್ಬ ಅದೇ ಹೆಸರ ತಮಿಳುನಾಡಿನಲ್ಲಿ ಸೂರಪದ್ಮ ಅಂತ ಹೇಳುವಂತಹ ಇನ್ನೊಬ್ಬ ರಾಕ್ಷಸ ಪ್ರವೃತ್ತಿಯ ಇದ್ದ.
ಜನರನ್ನು ಪೀಡಿಸ್ತಾ ಇದ್ದ. ಅವನನ್ನು ಸುಬ್ರಹ್ಮಣ್ಯ ದೇವರು ನಿರ್ಮೂಲನೆ ಮಾಡಿ ಅವನನ್ನು ಕೋಳಿಯಾಗಿ, ಹುಂಜ, ಅದಕ್ಕೆ ಸುಬ್ರಹ್ಮಣ್ಯ ದೇವರಿಗೆ 2 ಮುರುಘ ಅಂತ ಹೇಳುವಂಥ ಹೆಸರು ಇದೆ. ಆ ರೀತಿಯ ಒಂದು 2 ರಕ್ಕಸರನ್ನು ಪರಿವರ್ತನೆ ಮಾಡ್ತಾರೆ. ಈ ರೀತಿಯಾಗಿ ನಮ್ಮ ಧರ್ಮದ ಬಗ್ಗೆ ಯಾರು ಕೆಟ್ಟದಾಗಿ ಚಿಂತನೆ ಮಾಡ್ತಾರೋ ಅವರ ಚಿಂತನೆ ಬದಲಾಗಬೇಕು. ಬದಲಾಗುತ್ತೆ. ಇವತ್ತು ನೀವು ಗಲ್ಫಲ್ಲಿ ನೋಡಿರ್ಬೋದು, ಇರಾನ್ನಲ್ಲಿ ಸ್ವಲ್ಪ ಬದಲಾವಣೆ ಬರ್ತಾ ಇದೆ. ಯಾಕಂದರೆ ಇಸ್ರೇಲಿಗಳಿಗಿರುವಂಥ ಶಕ್ತಿಯನ್ನು ಅವರು ಮನಗಂಡು ನಾವು ಇನ್ನು ಯುದ್ಧವನ್ನು ಅವರೊಟ್ಟಿಗೆ ಎಲ್ಲಿಕ್ಕೆ ಆಗೋದಿಲ್ಲ, ನಾವು ನಮ್ಮ ಧರ್ಮದ ಬಗ್ಗೆ, ಮತದ ಬಗ್ಗೆ ಯೋಚಿಸಬೇಕು ಅಂತ ಹೇಳುವಂಥ ಪ್ರವೃತ್ತಿ ಅವರ ಮನಸ್ಸಿನಲ್ಲಿ ಬಂದಿದೆ. ಬೇರೆ ಧರ್ಮವನ್ನು ನಿರ್ಮೂಲನೆ ಮಾಡಲಿಕ್ಕಾದ್ರೆ ನಮ್ಮನ್ನು ಜಗತ್ತು ನಿರ್ಮೂಲನೆ ಮಾಡ್ತಾ ಇದೆ ಅಂತ ಹೇಳುವಂಥ ಒಂದು ವಿಷಯ ಅವರ ತಲೆಯಲ್ಲಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಂದಿನ ಜನಾಂಗ ಆ ಸುಬ್ರಹ್ಮಣ್ಯ ದೇವರ ಚೈತನ್ಯವನ್ನು ಪಡೆಯಲಿ, ಈ ಕ್ಷೇತ್ರದಿಂದಾಗಿ ಜನರ ಮನೋಬಲ ವೃದ್ಧಿಯಾಗಲಿ, ಜನಗಳು ಜ್ಞಾನಾಕಾಂಕ್ಷಿಗಳೇ ಆಗಲಿ ಅಂತ ಹೇಳಿಕೊಂಡು ನನ್ನ ಸವಿನಯ ಪ್ರಾರ್ಥನೆಯೊಂದಿಗೆ ನನ್ನನ್ನು ಇಲ್ಲಿಗೆ ಕರೆಸಿ ನಿಮ್ಮೊಂದಿಗೆ ಈ ಸುಬ್ರಹ್ಮಣ್ಯ ದೇವರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಆಡಳಿತ ಮಂಡಳಿಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಈ ಮಾತುಗಳನ್ನು ಅಗಸ್ಯ ಮಹರ್ಷಿಗಳ ಪಾದಕ್ಕೂ ಸುಬ್ರಹ್ಮಣ್ಯ ದೇವರ ಪಾದಕ್ಕೂ ಬಿಡ್ತೇನೆ. ನಮ ಶಿವಾಯ. ಪಾತೆರದ ಪೂವರ್ಕೆಲಡ್ ಮಾತೆರೆಲ್ನ ಉಡಲ್ಗೆಂದಿನಂಚಿನ ಬಿರ್ಸಾದಿಗೆದ ಹಿರಿಯ ಕ್ಲೈನಂಚಿನ ಒಡಿಯೂರು ಶ್ರೀ ಶ್ಯಾಮ ಭಟ್ ಹಿರಿಯ ವಕೀಲರು ಮೈಸೂರು ಇಂಬೆರೆಗ ಉಡಲ್ ದಿಂಜಿದ ಸೋಲಾಯ್ತದ ಸೊಲ್ಮೇಲಿನ ಸಂದ ಒಂದು ನನ್ನ ದುಂಬುತ್ತ ಕಾರ್ಯಗೋ ಪಜದಿ ಒಂದುಲ್ಲ ಶ್ರೀ ವಸಂತಕುಮಾರ ತಾಳ್ತಾಜೆ ಇಂಬೆರೆಗ ಕಿನ್ಯ ಮಾನಾದಿಗೆ ಮನ್ಪಿನಂಚಿನ ಪೊರ್ತು ಇಂಬೆರೆನು ಸಭಾ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಯನ ಶ್ರೀ ಮಹಾಲಿಂಗೇಶ್ವರ ಭಟ್ ಇಂಬೆರು ಗೌರವಪೂರ್ವಕವಾದ ಮಿತ್ತ ಚಾವಡಿಗಲೆತ್ತ ಬರಡಪನಂದು ವಿನಂತಿ ಮಂತೊಂದಲ್ಲೇ 2022-23 ಸಾಲದ ಕನಕದಾಸ ಅಧ್ಯಯನ ಪೀಠರ್ದು ಕೊರ್ಪಿನಂಚಿನ ರಾಜ್ಯ ಮಟ್ಟದ ಕನಕಶ್ರೀ ಪ್ರಶಸ್ತಿನ ಈ ಇನಾಮನು ಮಟ್ಟೆಲಿಗೆ ಪಾಡನಂಚಿನ ಸಾಧಕರಾಯನ ಈ ಕಾರ್ಣಿಕದ ಜಾಗೆಡ ಕಿನ್ಯ ಮಾನಾದಿಗೆ ಮಲ್ಪಿನಂಚಿನ ಪುರ್ತು ಶ್ರೀ ಮಹಾಲಿಂಗೇಶ್ವರ ಭಟ್ ಎಂಬೆರನ ಮಿತ್ತ ಚಾವಡಿಗಳೆತ್ತ ಬರಂದುಲ್ಲೇರು ದಿಂಜೆಲ್ ಮೋನಿಡ್ ತಿಲಿಕಿದ ಮಂಜಾಲ್ ರಟ್ಟವನಂಚಿನ ಶ್ರೀ ವಸಂತಕುಮಾರ ತಾಳ್ತಾಜೆ ಎಂಬರೆಗೆ ಈ ಕಾರ್ಣಿಕದ ಜಾಗಡು ಮಾನಾದಿಗೆ ಮನ್ಪುನಂಚಿನ ಪೊರ್ತು ನಮಕ್ ಪೆರ್ಮೆಲ ಅಂದು ಈ ವಿಷಯ ನಮನ ಅಪ್ಪೆ ತೌಲೇಶ್ವರಿ ಆಂಡ ನಮನ ಮಲ್ಲಪ್ಪೆ ಭುವನೇಶ್ವರಿ ಕನ್ನಡವೆಂಬುದು ಬರೀ ಶಬ್ದವಲ್ಲ, ಅದು ಒಂದು ಜ್ಞಾನ ಭಂಡಾರ. ಕರ್ನಾಟಕವೆಂಬುದು ಬರೀ ನಾಡಲ್ಲ, ವಿವಿಧತೆಯಲ್ಲಿ ಏಕತೆಯ ಬೀಡು. ಶ್ರೀಮಂತ ನಮ್ಮ ಸಾಹಿತ್ಯ ಪರಂಪರೆ, ಶಿಲ್ಪ ಕಲೆಗಳ ಸ್ವರ್ಗ ಈ ನಮ್ಮ ಧರೆ. ಉಸಿರಾಗಲಿ ಹಸಿರಾಗಲಿ ಈ ಕನ್ನಡ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಈ ಕನ್ನಡ ಸೇವೆನ ಮಂತೊಂದಿಪ್ಪನಂಚಿನ ಶ್ರೀ ವಸಂತಕುಮಾರ ತಾಳ್ತಾಜೆ ಬೇರೆನ ಮಾನಾದಿಗೆ ಮಲ್ಪೊಡ ಪಂಡದ ಇನ್ನಿತ್ತ ಧಾರ್ಮಿಕ ಉಪನ್ಯಾಸ ಕೊರ್ನಂಚಿನ ಒಡಿಯೂರು ಶ್ರೀ ಶ್ಯಾಮ ಭಟ್ ಹಿರಿಯ ವಕೀಲರು ಮೈಸೂರು ಅಂಚನೆ ಮಲ್ಲಬಿನ್ನೆರಾಯನಂಚಿನ ಶ್ರೀ ಚಂದ್ರಕುಮಾರ್ ನಿವೃತ್ತ ಆದಾಯ ತೆರಿಗೆ ಅಧಿಕಾರುలు ಬೆಂಗಳೂರು ಅಂಚನೆ ಇನ್ನಿತ್ತ ಸಭಾಧ್ಯಕ್ಷತೆ ವಹಿಸಂಚಿನ ಶ್ರೀ ನಡುಸಾರ್ ಉದಯಶಂಕರ ಭಟ್ ಅಧ್ಯಕ್ಷರು ಆಡಳಿತ ಸಮಿತಿ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂಚನೆ ಶ್ರೀಯುತ ಜಗದೀಶ್ ಮಣಿಕಳ ಮುಕ್ಲು ಮಾತ ಸೇರ್ದು ನಮ್ಮ ಈ ಒಂಜಿ ಅನರ್ಘ್ಯ ರತ್ನನ ಕಿನ್ಯ ಮಾನಾದಿಗೆ ಮಲ್ಪೊಡು ಬಂದ ಭಿನ್ನವಿತ್ತೊಂದಲ್ಲೇ ಸರ್ ನಿಮ್ಮ ಇರೇನ ಮಾರ್ಗದರ್ಶನ ಎಂಕ್ಲೆ ಮಾತ ಏಪಗ್ಲೆ ಇಪ್ಪಡ ಪಂಡದ ನಟ್ಟೊಂದು ಈ ಕಾರ್ಣಿಕದ ಜಾಗಡೋನು ಈರೇನು ಮಾನಾದಿಗೆ ಮನ್ಪುನಂಚಿನ ಬಾರಿ ಪೊರ್ಲುದ ಸೌಭಾಗ್ಯ ಎಂಕ್ಲೆ ತಿಕ್ಕದುಂಡು ಇಂಚನೆ ಈರ್ನ ಸೇವೆ ಮುಂದುವರಿಯೊಂದಿಪ್ಪೋಡ ಪನ್ಪಿನ ಆಶಯದೊಟ್ಟಿಗೆ ಧನ್ಯವಾದ ಸರ್. ನನ್ನ ದುಂಬುಗು ಬಂಗಾರದ ಕಂಗಣ ಈ ಕಾರ್ಣಿಕದ ಜಾಗ ತುಯ್ಯರ ಸಾವಿರ ಕಣ್ಣಲೇ ಓಡು ಪೊರ್ಲುದ ತಮಿರಿ ಭಾಗ್ಯದ ಬೂಡುದಲೆಕ ತಾರೆದ ಬಾರೆದ ಕಂಗದ ನೀರಿದ ಈ ಪಿಂಗಾರದ ಸಿಂಗಾರದ ಕುರಲ್ ಮೈಮೇದ ಮುದಿಲ ಈ ಪದಾಳದ ಶ್ರೀ ಸುಬ್ರಹ್ಮಣ್ಯೇಶ್ವರ ಬೀಡ್ ಈ ಒಂಜಿ ಕಾರ್ಣಿಕದ ಜಾಗೆಡು ಸಂಭ್ರಮದ ಐಸಿರಿಡು ಪಾಲು ಪಡೆದು ನಮಕ್ ಪ್ರೋತ್ಸಾಹ ಕೊರ್ಪಿನಂಚಿನ ಶ್ರೀ ಕೆ ಚಂದ್ರಕುಮಾರ್ ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಲು ಮಂಗಳೂರು ಮೇರೆನ ಪೊರ್ಲುದ ರಡ್ ಮದಿಪುಗಾದ ಈ ವೇದಿಕೆ ಸರ್.
ಕ್ಷೇತ್ರದ ದೇವರಾಯನಂಚಿನ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಅಡ್ಡಬುರೊಂದು ಅಂಚನೆ ಉಪ್ಪಿನಂಗಡಿದ ಸಹಸ್ರಲಿಂಗೇಶ್ವರನ ದೇವರೆಗ್ಲ ಅಡ್ಡಬುರೊಂದು ಗ್ರಾಮದ ದೈವ ದೇವರನ್ನ ನೆನೆತೊಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನ ಇಂಚಿನ ನಡುಸಾರ್ ಉದಯಶಂಕರ್ ಭಟ್ರೆ ಬುಕ್ಕ ಈ ವೇದಿಕೆಡು ಇತ್ತಿನ ಇತರ ಗಣ್ಯರೇ ಪ್ರಮುಖವಾದ ಎನ್ನ ಸಹಪಾಠಿಗಳು ಕೂಡ ಈ ವೇದಿಕೆಡು ಉಲ್ಲೇರು ಪನ್ಪುನ ಇಂಕ್ ಭಾರಿ ಒಂಜಿ ಹೆಮ್ಮೆದ ವಿಷಯ ರಾಮಚಂದ್ರ ಮಣಿಯಾನೆರು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತನ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತನ ಸಂಬಂಧವಯ್ಯ ಪಾದಾಳ ಕ್ಷೇತ್ರಕ್ಕೂ ಎನಗೆயும் ಎತ್ತಣಿಂದೆತ್ತ ಸಂಬಂಧವಯ್ಯ ಇಂದು ಈ ವಚನ ಬರೆತೀನಿ ಅಲ್ಲಮ್ಮ ಪ್ರಭು ಪಂಡದು ನೆನ್ನ ಒಂಚೂರು ಎಲ್ಲೇ ರೀತಿ ಪರಿವರ್ತನೆ ಮಂತದ್ದು ಯಾನು ದಯ ಪಂಡೆ ಪನ್ನಗ ಮುಲ್ಪ ಹೆಚ್ಚಿನ ಕ್ಲೆಗೆ ಎನ್ನ ಪರಿಚಯ ಇಪ್ಪಂದು ಯಾನು ಎನ್ನ ಐಕ್ಬಾಡದು ಈ ಆದಾಯ ತೆರಿಗೆದ ಅಧಿಕಾರಿಗಳ ಈ ಕ್ಷೇತ್ರಕ್ಕಲ ವಾ ರೀತಿದ ಸಂಬಂಧ ಅಂತ ಪನ್ಪನೆಗೆ ಬೋಡೋದು ಒಂಜಿ ಈ ವಚನ ಪಂಡೆ ಮೂಲು ಯಾನು ಒಂದುವೇ ಊರುಡು ಪಂಡ ಈ ಬೊಲ್ಲಾವು ಪನ್ಪನ ಒಂಜಿ ಜಾಗಡ್ ಪುಟ್ಟದ ನಾಯೆ ಎನ್ನ ಅಪ್ಪೆಲ ಮುಲ್ಪನೆ ಇತ್ತನಾರು ಅದನ್ನೊಟ್ಟಿಗೆ ಎನ್ನ ಶ್ರೀಮತಿಲ ಮುಲ್ಪನೆ ದುಂಬುದ ಕಂಡ ಬೆನ್ಪಿ ಕಾಲಡು ಬೆಂದದು ಈತೆ ಮಂಗಳೂರುಡು ಟೀಚರ್ ಆದು ಉದ್ಯೋಗಡುಲ್ಲೇರು ಯಾಲ್ನ ಮುಲ್ಪನೆ ಈ ಕಂಡದ ಬೇಲೆ ಮಲ್ತೊಂದು ದ್ವೇ ಮಾರ್ಗಡ್ ನಡತೊಂದು ಪೋಂದಿತ್ತ ಆ ಕಾಲಡ್ ಚಪ್ಪಲಿಜ್ಜಂಡು ಈ ಉಪ್ಪಿನಂಗಡಿ ಜೂನಿಯರ್ ಕಾಲೇಜ್ ಓದನೆ ಯಾನು ಅವರು 8ನೇ ಕ್ಲಾಸ್ ಹಿಡ್ದು PUC ಮುಟ್ಟ ಆ ಸಂದರ್ಭಡು ಎಂಕ್ಲು ಓದೇರ ಪಂಡದ ಅಪಗ ಅಲ್ಪ ಎಡ್ಡೆ ಸ್ಥಳ ಇತ್ತಂಡ ಎಂಕ್ಲಪ್ಪನ ಎನ್ನೊಂಜಿ ಕೊಲೀಗ್ ಮುಲ್ಪನೆ ಇತ್ತರು ನಮ್ಮ ಪುಳಿತಾಟಿತ ಆಪೆದ ಬೊಡ್ಡೆಟ್ಟು ಒಂಜಿ ಜಾಗ ಉಂಡು ಅಲ್ಪ ಎನ್ನೊಂಜಿ ಕೊಲೀಗ್ ಇತ್ತರು ಆರ್ಲ ಯಾಲ್ನ ಈ ಪುಳಿತಾಟಿತ ಶಾಲೆಡ್ ಓದೊಂದಿತ್ತ ಆ ಸಮಯಡ್ ಎಂಕ್ಲು ಈ ದೇವಸ್ಥಾನ ಅಪ್ಪಗ ದೇವಸ್ಥಾನದ ಪನ್ಪುನ ಲೆಕ್ಕ ಇಜ್ಜಂಡು ಆಂಡ ದೇವಸ್ಥಾನದ ಒಂಜಿ ಸ್ವರೂಪ ಇತ್ತಂಡು ಪೂರ ಎಂಚಿನ ಪಾಲು ಪಡೀಲು ಬೂರ್ನಂಚಿನ ಒಂಜಿ ಜಾಗ ಇತ್ತನ ಎಂಕಲು ತೂವೊಂದಿತ್ತ ಅಡೆ ಬರೊಂದಿತ್ತ ಮಲ್ಲ ಮಲ್ಲ ಮರಕಲು ಬೊಳೆದಿತ್ತ ಸರ್ ಸಾಧಾರಣ ಒಂಜಿ 100 ವರ್ಷ ಆದಿಪ್ಪುನ ಮರಕಲು ಆದಿಪ್ಪು ಏನ ಲೆಕ್ಕಡು ಆ ಮರಕಲಿತ್ತ ಎಂಕಲು ಬತ್ತದ ಕೈ ಮುಗಿದು ಆಶೀರ್ವಾದದ ಒಂದು ಪೋಂದಿತ್ತ ಅಂಚನೆ ಆ ಪುಲ್ತಡ್ತ ಆಪೆದ ಶಾಲೆದ ಎದುರ್ದ ಪುಟ್ಟಿಟ್ಟು ಒಂಜಿ ಗುಡ್ಡ ಇತ್ತನು ಆ ಗುಡ್ಡದ ಮಿತ್ತಲ ಪೋದು ಎಂಕಲು ಓದೆರೆಗೆ ಕುಲೊಂದಿತ್ತ ಅವಲ ಇತ್ತ ಅಭಿವೃದ್ಧಿ ಆತನ ಪನ್ಪೇರಪ್ಪ ಗೊತ್ತಿಜ್ಜ ಅಂತ ಓಡಾತೆ ಸೊ ಅಂಚ ಈ ಕ್ಷೇತ್ರಡು ಅಪ್ಪಗೆ ಎಂಕಲ್ ಎನ್ನದಿಜ್ಜಂಡು ಇಂಚಿನ ಒಂಜಿ ಕ್ಷೇತ್ರ ಈತ ಮಲ್ಲ ಒಂಜಿ ಕ್ಷೇತ್ರ ಆಪುಂಡು ಪಂಡದು ಎನ್ನದಿಜ್ಜಂಡು ಸೊ ಕಾಲಾಂತರಡು ಈ ಜಾಗ ನಮ್ಮ ಉದಯಶಂಕರ್ ಭಟ್ರು ದೆತೊಂಡರು ಸೊ ಆರ್ನ ಜೊತೆಗೆ ನಿಖಲ್ ಊರ್ದಕ್ಲು ಮಾತ ಸೇರ್ದು ಈ ದೇವಸ್ಥಾನನ ಒಂಜಿ ಕಟ್ಟೋಡು ಈ ಕ್ಷೇತ್ರನ ಅಭಿವೃದ್ಧಿ ಮನ್ಪೋಡು ಪಂಡದು ನಿರ್ಧಾರ ಮಂತದ್ದು ಒಂಜಿ ಎಡ್ಡೆ ದೇವಸ್ಥಾನನ ಕಟ್ಟಿದಾರು ಇಂಚ ಆಪುಂಡು ಪಂಡದು ಎಂಕಲ್ ಯಾನ್ ಎನ್ನೊಂದೇ ಇಜ್ಜಂಡು ಯಾನು ಕನ್ನಡಡು MA ಮಲ್ತನಾಯೆ ಆದಾಯ ತೆರಿಗೆ ಇಲಾಖೆ ಅಂತ ಪನ್ನಗ ಅವು ಒಂಜಿ ಕೇಂದ್ರ ಸರ್ಕಾರದ ಇಲಾಖೆ ಅಲ್ಪ ಕನ್ನಡದ ಬಗ್ಗೆ ಕನ್ನಡದ ಚಲಾವಣೆ ಇಜ್ಜಿ ಆಂಡಲ್ಲ ಯಾನು ಎನ್ನ ಸ್ವಪ್ರಯತ್ನ ತಂಡ ಎಂಕಲ್ ಪ್ರಯತ್ನ ಬರ್ತದೆ ತಾಲ್ಕಜಿ ವಸಂತಕುಮಾರ್ ಉಳ್ಳೇರು ಆರು ಕನ್ನಡ ಡಿಪಾರ್ಟ್ಮೆಂಟ್ ಹಿಡಿತಿನಾರು ಸೊ ಎಂಕಲ್ ಈ ಕ್ಷೇತ್ರದ ಮಿತ್ತ ಈ ಎಂಕಲ್ನ ಉದ್ಯೋಗದ ಕ್ಷೇತ್ರದ ಮಿತ್ತು ಬರಡು ಪಂಡದು ಭಾಳ ಪ್ರಯತ್ನ ಬಂತದ್ದು ಯಾನು ಕಡೆಗೆ ದಾದ ಪನ್ನಗ ಮಂಗಳೂರು ಉದ್ಯೋಗ ಮಲ್ತೆ ಅಂಚನೆ ಗೋವಾಗಡ ಉದ್ಯೋಗ ಮಲ್ತೆ ಇವನ್ ಪುತ್ತೂರ್ದ
ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದರೂ ಕೂಡ ಯಾನೇ ಅಲ್ಪ ಆಫೀಸ್ ಇನಾಗರೇಷನ್ ಏನಪ್ಪ ಒಂಜರ ವರ್ಷ ಅಂತ ಕೆಲಸ ಮಂತೆ ಐದು ಬುಕ್ ಹೈದರಾಬಾದ್ ಒಂಜು ವರ್ಷದಂತ ಕೆಲಸ ಮಂತೆ ಐದು ಬುಕ್ ಕೇರಳದ ಕಣ್ಣೂರುಡು ಕಡೆಗೆ ಯಾನು ಕಮಿಷನರ್ ಆದ ನಮ್ಮ ಕ್ಯಾಲಿಕಟ್ ಹಿಡ್ದು ಯಾನು ರಿಟೈರ್ ಆನ್ ಪನ್ಯರ ಎಂಕ್ ಭಾರಿ ಹೆಮ್ಮೆ ಪಡ್ದು ಯಾಪನ್ನಾಗ ಈ ಪರಿಸರಡ್ ಎಂಕ್ಲು ಬುಳೆದು ಈ ಒಂಜಿ ಮಟ್ಟಗೆ ಎಂಕ್ಲು ಬರ್ರೆಗೆ ಎಂಕ್ಲ ದೇವರನ ಆಶೀರ್ವಾದ ಮುಖ ಪಂಡದಿ ಆನೆ ಅನ್ನರೆ ಎನ್ನುವೆ ಆಂಡಲ ಎಂಕೊಂಜಿ ಭಾಳ ಒಂಜಿ ಸ್ಫೂರ್ತಿ ಕೊರ್ನ ಎಂಕಲು ಓದೊಂದು ಇಪ್ಪನಾಗ ಅದು ಒಂಜಿ ಪದ್ಯ ಪನ್ನಗ ಅವೇನೊಂಜಿ ನಿಖಲೆಗ್ಲ ಪನೋಡು ಪನ್ಪನೊಂಜಿ ಉದ್ದೇಶಡ್ ಅವನೇ ನಿಖಲೆ ಪನ್ನೊಂದಿಲ್ಲ ಎಂದು ಎನ್ನ ಜೀವನಡ್ ಭಾರಿ ಒಂಜಿ ಸ್ಫೂರ್ತಿ ಕೊರ್ತು ನಾವು ಹೌದಾದ ಪನ್ನಗ ಇದು ಸೋಮನಾಥ ಚರಿತ್ರೆ ಬರ್ಪುನ ಅಂಚಿನ ಒಂಜಿ ಪದ ಐಟ್ ಸೋಮನಾಥ ಚರಿತ್ರೆ ಪಂಡ ಬಾರಿ ನೀತಿದ ಉದ್ದೇಶದ ಈ ಒಂದು ಬರೆತನ ಅಂಚಿನ ಸೋಮನಾಥ ಚರಿತ್ರೆ ಪುಳಿಗೆರೆ ಸೋಮನಾಥನ್ ಪನ್ಪುನಾರು ಬರೆತನಾರು ಒಂದು ಪನ್ನ ಎಂಚ ಪನ್ಪುನ ಶುರುವಾಪನ ಪನ್ನಾಗ ಉಡು ರಾಜಂ ಕಳೆಗುಂದಿ ಪೆರ್ಚದಿಹನೆ ನ್ಯಗೋರ್ದ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರು ಎತ್ತಾಗದೆ ಲೋಕದುಳ್ ಮಿಡಿ ಪಣ್ಣಾಗದೆ ದೈವದೊಲ್ಮೆ ಇರಲ ಕಾಲ ಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಪಂಡದು ಒಂದು ದಾದ ಪನ್ನಗ ಉಡು ರಾಜೆ ಪಣ್ಣಗ ನಕ್ಷತ್ರಗಳ ರಾಜೆ ಪನ್ನ ಏರು ಚಂದ್ರೆ ಆ ಚಂದ್ರೆ ಅಮಾವಾಸ್ಯೆ ದಪ್ಪಗ ಆನ ಬೆಳಕು ಕಡಿಮೆ ಇತ್ತಿನಲ್ಲ ಪುಣ್ಣಮೆ ದಾನಿಗನಗ ಪ್ರಜ್ವಲಿಸವೆ ಅಂಚನೆ ನೆಗೋರ್ದ ಬೀಜಂ ಕೆಳಂ ಸಿಡಿದು ಪೆರ್ಮರನಾಗದೆ ನೆಗೋರ್ದ ಪನ್ನಗ ಗೋಳಿದ ಮರದ ಬೀಜ ಗೋಳಿದ ಮರದ ನಾವು ಈತಿಯಲ್ಲಿ ಎಲ್ಲ ಒಂಜಿ ಗೋಳಿದ ಲೆಕ್ಕಂತಿನ ಒಂಜಿ ಪರ್ನೆನು ಕಾಯಿನ ಬುಡ್ಪುಂಡು ನಾವು ಪರಂದ ಹಾಪುಂಡು ಐಟು ಒಂಜಿ ಸಾವಿರನ ಜಾಸ್ತಿ ಏತೋ ಬೀಜ ಇಪ್ಪುಂಡು ಅವು ಒಬ್ಬ ಒಂಜಿ ಕಡೆಗೆ ಪೋದು ಬೂರ್ದು ಎಲ್ಲ ದಯ ಆದ ಮಲ್ಲ ಪೆರ್ಮರ ಹಾಪುಂಡು ಅನ್ಪೇರು ಪನ್ನಗ ನಿಕ್ಲೆ ಗೊತ್ತುಂಡ ಇಜ್ಜೆ ಬೆಂಗಳೂರ್ದಂಚಿನ ಬೆಂಗಳೂರ್ದ ಅಲ್ಪ ಒಂಜಿ ಕಡ್ಡಿಟ್ಟ ದೊಡ್ಡ ಆಲದ ಮರ ಅಂತ ಪನ್ಪುನ ಒಂಜಿ ಪ್ರದೇಶ ಉಂಡು ಆ ಆಲದ ಮರದ ಏತು ಎಕರೆ ಜಾಗಡು ಉಂಡು ಪನ್ನಗ 3 ಎಕರೆ ಜಾಗಡು ಆ ಒಂಜಿ ಆಲದ ಮರ ಉಂಡು ಅಂಚ ಎಲ್ಲೆ ಬೀಜ ಬೂರ್ದುಲ ಒಂಜಿ ಮಲ್ಲ ಮರ ಆಪನ ಸಾಧ್ಯತೆ ಉಂಡು ಪಂಡದು ಕಬಿ ಪನ್ನೊಂದುಲ್ಲೆ ಎಳೆಗರು ಎತ್ತಾಗದೆ ಎಲ್ಲೆ ಕಂಜಿ ಅವು ಮಲ್ಲ ಬೋರಿ ಆಪನ ಸಾಧ್ಯತೆ ಎತ್ತಾಗುವ ಸಾಧ್ಯತೆ ಉಂಡು ಪಂಡದು ಕಾಲಾನು ಕಾಲಡು ದೈವದ ಆಶೀರ್ವಾದ ಇತ್ತು ನಾನು ಪಂಡದೆ ಅಂಚನೆ ಮಿಡಿ ಪಣ್ಣಾಗದೆ ಅಂತ ಪಂಡದು ಸೊ ಇಂದು ಈ ದಾಯಕ ಪನ್ನಗ ಅಪಗ ಈ ಒಂದು ಕ್ಷೇತ್ರ ಎಂಚ ಇತ್ತು ಇತ್ತೆ ಎಂಚಾಂಡು ಕಾಲಾಯ ತಸ್ಮೈ ನಮಃ ಅಂತ ಪನ್ಪೇರಿ ಈ ಕಾಲದ ಕೈಕ್ ತಿಕ್ಕದು ಎಂಚಿನಲ್ಲ ಆಯರ ಸಾಧ್ಯತೆ ಒಂದು ಪಂಡದು ಮುಖ ಮುರಾಣಿ ದಿಂಚಿ ಯಾನ ಈ ಕಾರ್ಯಕ್ರಮನ ಟಿವಿಡು ತೂವೊಂದಿತ್ತೆ ಹೆಚ್ಚಿನ ಅಂಕಲ್ ಪನ್ನೊಂದಿತ್ತೇರು ಬ್ರಹ್ಮಕಲಶ ಆಪುನು ಆಯ್ನಡ್ದು ಬುಕ್ಕ ದ ಪೂಜಾ ಪುರಸ್ಕಾರಗಳು ಈ ದೇವಸ್ಥಾನ ನಡಪುನ ಕಾರ್ಯಕ್ರಮ ಆವೊಂದಿಪ್ಪು ಆವಡಾಪುಂಡು ಅವಕ್ಕೆ ಜನಕ್ಲಿನ ಸಹಕಾರ ಬೋಡಾಪುಂಡು ಜನಕ್ಲೆ ಸೇರೋಡಾಪುಂಡು ಪನ್ಪನೇನು ಇಂದು ದಾದಪ್ಪ ಈ ಎಂಚಿನ ಪನ್ನಗ ಯಾನೊಂಜಿ ಕಡೆಟ್ ದೇವಸ್ಥಾನಕ್ಕೆ ಹೋದಿತ್ತೆ ಎನ್ನ ಫ್ಯಾಮಿಲಿ ಸಮೇತ ಅಪಗ ಯಾನೊಂಜಿ ಶಾಶ್ವತ ಪೂಜೆ ಅಂತ ಪಂಡದು ಬರಪೆ ಅಪಗ ಅಲ್ಪದ ಪುರೋಹಿತರು ಐತ ಪ್ರಸಾದ ಕೊರ್ನಗ ಪಂಡೇರು ಸರ್ ಶಾಶ್ವತ ಪೂಜೆ ಹೇಳಿದರೆ ಅದು ಒಂದು ಬಹಳ ಪುಣ್ಯದ ಕೆಲಸ. ಯಾಕಂತ ಹೇಳಿದರೆ ನಾವು ದೇವಸ್ಥಾನ ಕಟ್ತೇನೆ ಅಂತ ಹೇಳಿದರೆ ಊರಿನ ಹಲವು ಮಂದಿ ಅಥವಾ ಪರ ಊರಿನವರು ಕೂಡ ಒಂದು ಸಹಾಯ ಹಸ್ತ ನೀಡ್ಬೋದು, ದೇಣಿಗೆ ನೀಡ್ಬೋದು. ಆದರೆ ದೇವಸ್ಥಾನದ ನಿತ್ಯ ಕರ್ಮಗಳನ್ನು ಅಥವಾ ನಿತ್ಯ ಪೂಜೆ ವಿಧಿಗಳನ್ನು ಬೇಕಾಗಿ ನಾವು ಯಾರ ಹತ್ರನೂ ಕೈ ನೀರುವ ಹಾಗಿಲ್ಲ. ಅದರಿಂದಾಗಿ ಶಾಶ್ವತ ಪೂಜೆ ಅನ್ನುವಂಥದ್ದನ್ನು ಜನ ಮಾಡಿದರೆ ಇದು ದೇವರ ಪ್ರತಿನಿತ್ಯದ ಕೆಲಸಗಳಿಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಅವರು ಹೇಳಿದ್ರು. ಅದು ನನಗೆ ಬಹಳ ಸೂಕ್ತ ಅಂತ ಅನ್ನಿಸ್ತು. ಅದೇ ರೀತಿ ಈ ಸುಬ್ರಹ್ಮಣ್ಯ ಕ್ಷೇತ್ರವು ಇನ್ನಷ್ಟು ಬೆಳಗಲಿ, ಸುಬ್ರಹ್ಮಣ್ಯಕ್ಕೆ ಬರುವವರು ಅಥವಾ ಧರ್ಮಸ್ಥಳಕ್ಕೆ ಬರುವವರು ಇಲ್ಲಿ ಕೂಡ ಒಂದು ಹೋಗುವಾಗ ಅಥವಾ ಬರುವಾಗ ಈ ಕ್ಷೇತ್ರಕ್ಕೆ ಬಂದು ಹೋಗುವಂತಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಗುರುತಿಸಿ ನನ್ನನ್ನು ಕರೆದು ಇಲ್ಲಿ ಒಂದು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಂತಹ ಎಲ್ರಿಗೂ ನಾನು ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮುತ್ತುದ ಲೆಕ್ಕ ತನ್ನ ಪಾತೆರನು ಬಿರ್ಕಿನಂಚಿನ ಅತಿಥಿವರಿಯರಿಗೂ
ಆತ್ಮೀಯವಾದ ಧನ್ಯವಾದ ಸಲ್ಲಿಸೊಂದು ಇತ್ತೆ ಕ್ಷೇತ್ರದ ತಂತ್ರಿಗಳಾಯನಂಚಿನ ಬ್ರಹ್ಮಶ್ರೀ ಕೆಮ್ಮಿಂಜಿ ನಾಗೇಶ ತಂತ್ರಿಲು ಮೇರೆನ ಮಿತ್ತ ಚಾವಡಿಗೆ ಎಂಕ್ಲ ಗೌರವಪೂರ್ವಕವಾದ ಆತ್ಮೀಯವಾದ ಬರೋಮಂತೊಂದಲ್ಲ ಇರೇನ ಆಶೀರ್ವಾದ ನಟ್ಟೊಂದು ಕಾರ್ಯಕ್ರಮದ ದುಂಬತ್ತ ಪಜ್ಜದಿ ಒಂದುಲ್ಲ ಕಮ್ಮಿನ ಕೊರ್ಪಿನ ಮಲ್ಲಿಗೆನು ಬಾರಿದ ಬಲ್ಲಡು ಭಾರಿ ಶೋಕಾದು ಎಂಚ ಕಟ್ಟದು ದೇವರಿಗೆ ಅರ್ಪಣೆ ಮಲ್ಪುವೆರ ಅಂಚನೆ ಮುಲ್ಪದ ಕಿಣ್ಣಿ ಬಾಲೆಡ್ದು ಹಿರಿಯಕ್ಲನ ಮುಟ್ಟ ಮಾತ ಸೇರ್ದು ಒಂಜಾದು ಮಲ್ಲಿಗೆ ಪೂತ ಮಾಲಿದ ಲೆಕ್ಕ ಭಾರಿ ಶೋಕುಡು ಬೇಲೆ ಮಲ್ತಿದೇರು ಮಾತೆರೆಲ್ಲ ಉಡಲ್ದಿಂಜಿದು ಈ ಸಮಯಡು ಸೊಲ್ಮೇಲೆನ್ ಸಂದ ಒಂತೆ ಜನಕ್ಕೆ ಮಾನಾದಿಗೆ ಮಲ್ಪುನಂಚಿನ ಪೊರ್ತು ನೆನ್ನ ಸಭಾ ಬೊಕ ಸಾಂಸ್ಕೃತಿಕ ಲೇಸದ ಸಂಚಾಲಕರೈನ ಶ್ರೀಯುತ ಸುರೇಶ್ ಅತ್ರಮಜಲ್ ಮೇರೆ ನಿರ್ವಹಿಸೋದು ಕೊರಡು ಬಂದು ಕೇನಂದುಲ್ಲೆ ಅಂಚನೆ ಗೌರವಾರ್ಪಣೆ ನಮನ ಈ ಮಲ್ಲ ವೇದಿಕೆ ನಡ್ತೊಂದುಂಡು ಬಂಧುಳೆ ನಮ್ಮ ಇನಿತ್ತ ಯೋಜಿತ ಕಾರ್ಯಕ್ರಮ ನಿರಂತರ ಒಂಜಾತ ದಿನದಂಚೆ ಪಿಂಗಾರ ಶಾಮಿಯಾನ ಬೊಕ್ಕ ಸಂಸ್ಥಾ ಒಂಜಿ ಬಂಧುಲ್ನ ಸಹಕಾರ ನಡ್ತದುಂಡು ಆ ಪಿಂಗಾರ ಶಾಮಿಯಾನದ ಮಾಲೀಕರನ್ನು ಜತ್ತಪ್ಪ ನಾಯ್ಕ ಪಕ್ಕ ವಸಂತ ನಾಯ್ಕರನ್ನ ಒಟ್ಟಿಗೆ ಇಪ್ಪುನಂಚಿನ ಒಂಜಾತ ಜವನೇರು ನಿರಂತರ ಈ ಒಂಜಿ ಈತ ಪೊರ್ಲದ ಲೈಟಿಂಗ್ಸ್ ನಮ್ಗೆ ಕೊರಿಯರ್ ನಮ್ಮ ತೂಪ ರೋಡ್ಡೆ ಬನ್ನಂಗೆ ಭಾರಿ ಪೊರ್ಲದ ಲೈಟಿಂಗ್ಸ್ ವ್ಯವಸ್ಥೆ ಆತನ ಬಂದದ್ದು ಮಾತೆರ್ಲ ನಮ್ಮನ್ನು ಪೊಗರ್ನ ಅಂಚಿನಂಜಿ ನಮ್ಮ ಪಾತ್ರ ಮೂಲಕ ಕೇಳೋದಿಲ್ಲ ಅಂಚಿನ ಲೈಟಿಂಗ್ಸ್ದ ವ್ಯವಸ್ಥೆಗೆ ಸಹಕಾರ ಕೊರ್ನ ಆರ್ನಾಜಿ ಏರು ಬೇಳೆದಕ್ಲಿರ ಅಕ್ಲ ಆರು ಬೇಳೆದಕ್ಕೆ ತೂತಿರು ತನ್ನ ಸ್ವತಃ ಸಹೋದರನಗಳಿಗೆ ತೋಂದಿಲ್ಲರು ಅಂಚಿನ ಸಹೋದರನಗಳಿಗೆ ಜತ್ತಪ್ಪ ನಾಯ್ಕ ಬೊಕ್ಕ ವಸಂತ ನಾಯ್ಕರು ಅಕ್ಕಲ ವೈಯಕ್ತಿಕ ನಿಲಟ್ಟು ಎಲ್ಲ ಕಾಣಿಕೆ ಕೊರೊಂದಿಲ್ಲರು ಜತ್ತಪ್ಪ ನಾಯ್ಕರು ಕೋಡನೆ ಪಂಡ್ಯರು ಎಂಕಲ್ಡ ಎನ್ನಾಕ್ಲಿ ಬೇಳೆದಗ್ಲತ್ತೆ ಎನ್ನ ಈ ಈತ್ಮಲ್ಲ ಕಾರ್ಯಕ್ರಮ ಎಂಕ ರಾತ್ರಿ ಪೆಗ್ಗೆಲ್ ನಿರಳಾದಿ ಬೆಂದಿನ ಅಕ್ಲಿ ಎನ್ನ ಸಹೋದರನಗ್ಲು ಅಕ್ಲಿ ಎನ್ನ ಎಲ್ಲ ಕಾಣಿಕೆಯನ್ನು ನಿಕ್ಲು ದಯಚೇದು ಈ ವೇದಿಕೆ ಕೊರಡು ಬಂದಾರು ವಿನಂತಿ ಮಾಡ್ತಾನೆ ಮೇರೆಗೆ ಆರ್ನ ಬಂಧು ಆಯ್ನ ಚಂದ್ರಕುಮಾರ್ ಆರ್ಯ ಕೊರಡು ಬಂದಿರು ದೇವಬಂಡ ಆ ಪಿಂಗಾರ ಶಾಮಿ ಆಯ್ನ 2009 ಪ್ರಾರಂಭ ಮಲ್ಪನಾಗ ಎಲ್ಲೆಡು ಪ್ರಾರಂಭ ಮಲ್ಪನಾಗ ನಾಲ್ಚೆ ಇರ್ತಿದ್ದು ಪ್ರಾರಂಭ ಮಲ್ಪನ ಪೊರ್ತುಗು ಪುದರ್ ಓಂದಿಕೆ ಎನ್ನಗ ಅರ್ನ ಬಾವಿಯಂಜಿ ಪುದರ್ ದಿಯರು ಪಿಂಗಾರ ಬಂಡದು ಆ ಪಿಂಗಾರ ಏನಿ ಅರಳದು ಮಲ್ಲೆ ಅದು ಕಂಗ ಅದು ಎತೋ ಕಂಗುಲಾತ ಅಂಚಿನ ಪಿಂಗಾರ ಬಂಡ ಪುದರ್ ದಿನ ಎನ್ನ ಬಾವೇರೆ ಆ ಎನ್ನೊಟ್ಟಿಗೆತ್ತನ ಎನ್ನ ಬೇಲೆದಗ್ಲಿನ ಹತ್ತಿ ಎನ್ನ ಮೆಗ್ಗಿಪಲ್ಲೆಲ್ಲ ಅಂಚಿನ ಅಕ್ಕಲಿಗೆ ಮಾತಿರಗ್ಲ ಒಂದು ಎಲ್ಲ ಕಾಣಿಕೆ ಕೊಡು ಬಂದರೆ ವಿನಂತಿ ಮಾಡ್ತಾನೆ ಮೇರೆಗೆ ದಯದೀತಿ ನಮ್ಮ ಚಂದ್ರಕುಮಾರ್ ಜತ್ತಪ್ಪ ನಾಯ್ಕರ್ನ ಮನವಿದೆ ಮೇರೆಗೆ ಆರ್ನ ಬೇಲೆದಗಲಿಗೆ ಆರು ಕೊರ್ಪನ ಕಿಂಚಿತ್ ಒಂಜಿ ಕಾಣಿಕೆಯನ್ನು ಕುರುಡು ಬಂದ ಕೇಳೋದಿಲ್ಲ ಸುರುಕಾದ ಪರಮೇಶ್ವರ ನಾಯ್ಕ ಚೆನ್ನಪ್ಪ ಇಚ್ಚಲಂಪಾಡಿ ಗಂಗಾಧರ ಪುತ್ತೂರು ರಮೇಶ್ ಗಂಗಾಧರ ಚಂದ್ರಶೇಖರ್ ಎಸ್ ಅರ್ಜುನ್ ಪೆರಿಯಡ್ಕ ಜಗದೀಶ್ ಕಂಪ ವೀರಪ್ಪ ಪುಳಿತಡಿ ಜೀವನ್ ಅಂಡೆತಡ್ಕ ಲೋಕೇಶ್ ರವೀಶ್ ಪ್ರವೀಣ್ ರಾಮಚಂದ್ರ ನಿಕ್ಲು ಮಾತ ದಯದೀತಿ ಬೋದು ಚಂದ್ರಕುಮಾರನ ಒಂಜಿ ಕೈ ಹಿಡ್ದು ಆ ಒಂಜಿ ಕಿರು ಕಾಣಿಕೆಯನ್ನು ಜೊತೊಂದು ಆ ಜತ್ತಪ್ಪ ನಾಯ್ಕ ವಸಂತ ನಾಯ್ಕರಿಗೆ ಒಂಜಿ ಹಬಾರಿ ಯಾವುದು ಪಂಡಿತಗಳಿಗೆ ಕೇಳೋದಿಲ್ಲ ಬದಿಯಲ್ಲಿ ರಡ್ಡು ಸಾರ್ಥ ಹೊರಂಬಡು ಪ್ರಾರಂಭ ಆಯ್ನಂಚಿನ ಪಿಂಗಾರ ಶಾಮ್ಯಾನೇನೆ ನಿರಂತರ ನಮ್ಮ ದೇವಸ್ಥಾನಗಳ ಹಾಕಲಿನ ಸೇವೆ ನಿರಂತರ ಉಂಟು ಈ ಸರ್ತಿದ್ದ ನಮ್ಮ ಲೈಟಿಂಗ್ದ ಸೇವೆ ಭಾರಿ ಪೊರ್ಲಾತನ ಮಾತಾ ಜನಕ್ಕಲ್ಲ ಎಡ್ಡೆ ರೀತಿಯ ಪುಗರ್ತೆ ಪಾತಿರೋರು ಬಂಡ ಐಕ್ ನೇರ ಕಾರಣ ಈ ಒಂಜಿ ಶ್ರಮಜೀವಿಲು ಅವಿಟ್ಲ ವೀರಪ್ಪ ಬುಕ್ಕ ಜಗದೀಶ್ ಆರ್ನ ಬೇಳೆದಗ್ಲತ್ತು ಅಣ್ಣ ಈ ಕಾಲಡು ಜತ್ತಪ್ಪನೊಟ್ಟು ನಿರಂತರವಾದ ಶ್ರಮ ಕೊರ್ಪಂಚಿನ ವ್ಯಕ್ತಿಲು ನಮ್ಮ ಸ್ವಯಂ ಸೇವಕರು ಧನ್ಯವಾದಗಳು ನಮ್ಮ
ಅತಿಥಿಯನ ಚಂದ್ರಣ್ಣಗೆ ನನಂಜಿ ಸ್ಮರಣಿಕೆ ಜತ್ತಪ್ಪ ನಾಯ್ಕರ್ ಚಂದ್ರರೇ ಕೊರೆಯೊಳ್ಳಿರು ದಯಮಂಡ ಪುದರ್ದಿದು ಎನ್ನ ಜೀವನಡು ಆ ಪಿಂಗಾರ ಎನ್ನ ಜೀವನಡು ಆ ಪಿಂಗಾರದಲ್ಲಿ ಕರಳದ ನಂಜಿ ಭಾವನೆ ಗೌರವಾರ್ಥವಾದ ಜತ್ತಪ್ಪ ನಾಯ್ಕರ್ ಆರ್ನ ಭಾವೆ ನಿಜವಾದ ಚಂದ್ರಕುಮಾರ್ ಆರ್ನ ಭಾವೆ ಆ ಭಾವಗ್ ಆರ್ನ ಒಂಜಿ ಪ್ರಾಮಾಣಿಕವಾಯಿನ ಒಂಜಿ ಗೌರವದ ಕಾಣಿಕೆಣೆ ಕೊರೊಂದುಲ್ಲೇರು ಸಲ್ಮೇಲು ಜತ್ತಪ್ಪರ ಬುಕ್ಕ ಚಂದ್ರಕುಮಾರ್. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಧ್ಯಂ ತವ ಕಿಂ ವದಃ ರಾಮದೂತ ಕೃಪಾ ಸಿಂಧೋ ಮತ್ಕಾಯಣ ಸಾಧಯ ಪ್ರಭೋ ಎಂದು ಹೇಳುತ್ತಾ ಈ ಸಂಸ್ಕೃತ ಶ್ಲೋಕವನ್ನು ನೆನಪಿಸುತ್ತಾ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳು ಇವರ ಆಶೀರ್ವಾದದ ಮದಿಪು ನಮಗಾಗಿ ಎಲ್ಲ ಭಗವದ್ಭಕ್ತರಿಗಾಗಿ ತಮ್ಮ ಆಶೀರ್ವಾದದ ಮಾತು. ಕ್ಷೇತ್ರದ ಸಾನ್ನಿಧ್ಯ ಆ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ ವಂದಿಸುತ್ತಾ ವೇದಿಕೆಯಲ್ಲಿ ಇದ್ದಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿದ್ದಂತಹ ಎಲ್ಲ ಭಗವದ್ಭಕ್ತರೇ, ಇವತ್ತು ನಾವು ಮೊನ್ನೆಯಿಂದ ನಾಳೆಯವರೆಗೆ ಆ ಬ್ರಹ್ಮಕಲಶೋತ್ಸವದ ಎರಡನೇ ಒಂದು ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. 2009ನೇ ಇಸವಿಯಲ್ಲಿ ದಿವಂಗತ ನಡುಸಾರು ಜಯರಾಮ್ ಭಟ್ರ ಒಂದು ನೇತೃತ್ವದಲ್ಲಿ ಊರಿನ ಎಲ್ಲ ಭಕ್ತ ಜನರ ಸಹಕಾರದಿಂದ ಈ ದೇವಸ್ಥಾನವು ಪುನರ್ನಿರ್ಮಿತವಾಗಿ ಬ್ರಹ್ಮಕಲಶೋತ್ಸವಗೊಂಡು ಈಗ ಎರಡನೇ ಬ್ರಹ್ಮಕಲಶವು ಅವರ ತಮ್ಮ ಉದಯಶಂಕರ ಹಾಗೂ ಊರಿನ ಎಲ್ಲ ಭಕ್ತ ಜನರ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಆ ದೇವರಿಗೆ ಎರಡನೇ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವಾದಿಗಳನ್ನೆಲ್ಲ ದೇವರು ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾರೆ. ಆ ದೇವರ ಸೇವೆಯಿಂದ ಆ ದೇವರ ಒಂದು ಸಾನ್ನಿಧ್ಯ ಎಂಬುದು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಬೆಳಗಿ ಯಾರ್ಯಾರು ಭಕ್ತಾದಿಗಳು ಬಂದು ಆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೋ ಅವರವರ ಅಭೀಷ್ಟಗಳನ್ನು ಕೂಡ ದೇವರು ಅನುಗ್ರಹಿಸಿ ನಾಳೆಯ ಈ ಶುಭ ಮುಹೂರ್ತದಲ್ಲಿ ದೇವರಿಗೆ ವಿಶೇಷವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡುವಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಆ ಸೇವೆಯನ್ನು ಆ ಸುಬ್ರಹ್ಮಣ್ಯ ದೇವರು ಸ್ವೀಕಾರ ಮಾಡಿಕೊಂಡು ಆ ದೇವತಾ ಸಾನ್ನಿಧ್ಯ ಎಂಬುದು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ನಂದಾದೀಪದಂತೆ ಬೆಳಗಿ ಮಾಡಿದಂಥ ಸತ್ಕರ್ಮದ ಫಲ ಈ ಊರಿಗೂ ಪರ ಊರಿಗೂ ಹಾಗೂ ಗ್ರಾಮ ರಾಷ್ಟ್ರಗಳಿಗೂ ಆ ದೇವರು ಸುಭೀಕ್ಷೆಯನ್ನು ಅನುಗ್ರಹಿಸಲಿ ಅಂತೇಳಿ ಆ ಬ್ರಹ್ಮಕಲಶೋತ್ಸವದ ಈ ಒಂದು ಕಾರ್ಯದಲ್ಲಿ ಯಾರ್ಯಾರು ಕಾಯೇನ ವಾಚ ಮನಸ ಪೂರ್ವಕವಾಗಿ ಇದರಲ್ಲಿ ಕೆಲಸ ಮಾಡಿದ್ದಾರೋ ಇದಕ್ಕೆ ಬೇಕಾದಂತಹ ತನು ಮನ ಧನ ಸಹಾಯಾದಿಗಳನ್ನೆಲ್ಲ ಯಾರ್ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನೀಡಿರ್ತಾರೋ ಅವರಿಗೆ ಎಲ್ಲರಿಗೂ ಆ ಸುಬ್ರಹ್ಮಣ್ಯ ದೇವರ ಒಂದು ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಕ್ಷೇತ್ರದ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಲೆನ ಆಶೀರ್ವಾದದ ಮದಿಪು ಎಂಕ್ಲೆಗೆ ತಿಕ್ಕದಾಂಡು ಇರಗ ತರ ತಗ್ಗಾದ ಬೆರಿಬಾಗದ ಕಾರ್ಯಕ್ರಮದ ದುಂಬತ್ತ ಪಜ್ಜದಿ ಒಂದುಲ್ಲ ಮೆರೆಯುವೆವು 100 ಮಹಿಮೆಗಳ ಸೃಷ್ಟಿಯಲ್ಲಿ ಧರಣಿಯವು ಗಗನದವು ಮನುಜ ಯತ್ನವು ಪಿರಿದೆಂಬೆನ್ನವುಗಳಲ್ಲೂ ಧನುವರರಿತ ಉಲುಮೆಯೇ ಅರಿವುಳ್ಳ ಒಲುಮೆಯೇ ಪಿರಿದು ಮಂಕುತಿಮ ಅಂದ ಹಾಗೆ ಜಗತ್ತಿನ ಸೃಷ್ಟಿಯಲ್ಲಿ 100 ಮಹಿಮೆಗಳಿವೆ. ಕೆಲವು ಭೂಮಿಯದ್ದು, ಕೆಲವು ಗಗನದ್ದು. ಮನುಷ್ಯ ಪ್ರಯತ್ನದ ಸಾಧೆಗಳಲ್ಲಿ ಮಹತ್ವವಾದ ಸಾಧನೆಯನ್ನು ಗೈದಂತಹ ಧರ್ಮವನ್ನು ಅರಿತವನ ಒಲುಮೆ ಅಥವಾ ಆ ಪ್ರೀತಿ, ಆ ಅರಿವಿನ ಜ್ಞಾನ ಇದ್ದವರೇ ಮಹಾನ್ ಸಾಧಕರು. ಇದು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಮಾತು ಸಲ್ಲುವುದು ನಮ್ಮ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ನಡುಸಾರ ಉದಯಶಂಕರ ಭಟ್ ಅಧ್ಯಕ್ಷರು, ಆಡಳಿತ ಸಮಿತಿ ಪದಾಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಮೇರೆನ ಗುರುಕಾರ್ಲೆದ ಮದಿಪುಗಾದ ಈ ವೇದಿಕೆ. ನಮ್ಮ ಈ ಕ್ಷೇತ್ರದ ಆರಾಧ್ಯ ದೇವವಾದ ಸಪರಿವಾರ ಶ್ರೀ ಸುಬ್ರಹ್ಮಣ್ಯನನ್ನು ಹಾಗೆ ನಮ್ಮ ಸೀಮೆ ದೇವರಾದ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿಯವರನ್ನು
ಸ್ಮರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯರೇ ಹಾಗೂ ಭಗವದ್ಭಕ್ತರೇ, ನಾನೀಗ ಅಧ್ಯಕ್ಷ ಸ್ಥಾನದಿಂದ ಎರಡು ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಈಗ ಸಮಯವೂ ಇಲ್ಲ. ಈಗ ಹಿಂದೆ ನಾವಿಲ್ಲಿ ಹೇಳಿದ ಹಾಗೆ ಈ ಕ್ಷೇತ್ರವು ಬಹಳ ಪಾಳು ಬಿದ್ದಿತ್ತು. ಆಮೇಲೆ ಅಲ್ಲೆಲ್ಲ ಈಗ ಉಲ್ಲೇಖ ಆದಂತೆ ನನ್ನ ಅಣ್ಣ ದಿವಂಗತ ನಡುಸಾರು ಜಯರಾಮ್ ಭಟ್ರ ಅವಿರತ ಅವರ ಒಂದು ಕೆಲಸದಿಂದ ಹಾಗೂ ಅವರಿಗೆ ಒಂದು ಒತ್ತಾಗಿ ನಾನು ನಿಂತು ಇಲ್ಲಿ ಹೊರಗಿನ ಹೆಚ್ಚಿನ ಎಲ್ಲ ಕೆಲಸಗಳನ್ನು ಊರೂರು ಸುತ್ತಿ ಸಾವಿರಾರು ಕಿಲೋಮೀಟ್ರು ಅವರ ಜೀಪನ್ನು ಓಡಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಕ್ಕೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ರೀತಿಯಲ್ಲಿ ಅದನ್ನು ಸಂಪಾದಿಸಿ ಇಲ್ಲಿ ಮಾಡಿಸುವ ಕೆಲಸವನ್ನು ನಾನು ಹೆಚ್ಚಿನದನ್ನು ನಾನಿಲ್ಲಿ ನಿರ್ವಹಿಸಿ ಈ ದೇವಸ್ಥಾನ ಅಸ್ತಿತ್ವಕ್ಕೆ ಬಂದಿದೆ. ಹಾಗೆ ಬಂದ ನಂತರ ಈಗ 15 ವರ್ಷಗಳು ಕಳೆದು ಹೋಗಿದೆ. ಈ ಕಾಲಾವಧಿಯಲ್ಲಿ ಈಗ ಇಲ್ಲಿ ಬಂದವರು ಚಂದ್ರಕುಮಾರ್ ಇರ್ಬೋದು ಅಥವಾ ಹಾಗೆ ಅವರ ಮಾವ ಈಗ ಜತ್ತಪ್ಪ ನಾಯಕರು ಇರ್ಬೋದು, ಅದೇ ರೀತಿಯಾಗಿ 10 ಹಲವು ಜನರಿಗೆ ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಿಂದ ಈ ಊರಿನಿಂದ ಒಳ್ಳೆಯ ಅಭಿವೃದ್ಧಿಯಾಗಿದೆ. ಹಿಂದೆ ಬ್ರಹ್ಮಕಲಶ ಇದು ನಿರ್ಮಾಣದ ಪೂರ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ದೇವಸ್ಥಾನ ನಿರ್ಮಾಣ ಆಯಿತು ಅಂತಾದರೆ ಇಡೀ ಊರವರು ಇಲ್ಲಿ ಸುಭಿಕ್ಷೆ ಆಗ್ತದೆ, ಆರ್ಥಿಕ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ದರು. ಅದೇ ರೀತಿಯಲ್ಲಿ ಹೆಚ್ಚಿನ ಜನರಿಗೆ ಆರ್ಥಿಕ ಅಭಿವೃದ್ಧಿ ಇಲ್ಲಿ ಆಗಿದೆ. ಮತ್ತು ನಾವು ಇಲ್ಲಿ ಇವತ್ತು ಮುಖ್ಯ ಭಾಷಣಕಾರರಾಗಿ ಇಲ್ಲಿ ಧಾರ್ಮಿಕ ಭಾಷಣವನ್ನು ಮಾಡಿದಂತಹ ಶ್ರೀ ಒಡಿಯೂರು ಶಾಂಭಟ್ರು ಸುಬ್ರಹ್ಮಣ್ಯನ ಬಗ್ಗೆ ಕೆಲವು ವಿಚಾರಗಳನ್ನು ಇಷ್ಟವರೆಗೆ ನಮಗೆ ಗೊತ್ತಿಲ್ಲದ ನಮ್ಮ ಊರಿನಲ್ಲಿ ಪ್ರಚಲಿತವಾಗಿರದಂತಹ ಕೆಲವು ವಿಚಾರಗಳನ್ನು ಇಲ್ಲಿ ಮಂಡಿಸಿ ನಮಗೆಲ್ಲ ತಿಳುವಳಿಕೆಯನ್ನು ನೀಡಿದ್ದಾರೆ. ಹಾಗೆ ನಾವು ಕೆಲವು ವಿಚಾರಗಳನ್ನು ನಾವೆಲ್ಲ ಇಲ್ಲಿ ಅವರಿಂದ ತಿಳಿದುಕೊಂಡಿದ್ದೇವೆ. ಚಂದ್ರಕುಮಾರ್ ಹಾಗೆ ಇಲ್ಲಿಯ ಅವರ ಬಾಲ್ಯದ ನೆನಪುಗಳನ್ನು ಎಲ್ಲ ಇಲ್ಲಿ ಬಿಚ್ಚಿಟ್ಟು ಇಲ್ಲಿಯ ಏನು ಇಲ್ಲದೆ ಸ್ವಲ್ಪ ಬಹಳ ಹಿಂದುಳಿದ ಒಂದು ರೀತಿಯಲ್ಲಿ ಅವರಿಗೆ ಆರ್ಥಿಕ ಅನುಕೂಲಗಳೆಲ್ಲ ಕಮ್ಮಿ ಇದ್ದದ್ದು ಮುಂದೆ ಅವರು ದೊಡ್ಡ ಉದ್ಯೋಗದಲ್ಲಿ ಎಲ್ಲ ಸೇರಿ ಅವರಿಗೆ ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳುವ ವಿಚಾರವನ್ನು ಇಲ್ಲಿ ಮಂಡಿಸಿದ್ದಾರೆ. ಹಾಗೆ ನಮ್ಮ ಈ ಸುಬ್ರಹ್ಮಣ್ಯ ಸ್ವಾಮಿಯು ನಾನು ಹಿಂದೆ ಈ ವೇದಿಕೆಯಲ್ಲಿ ಹೇಳಿದ ಪ್ರಕಾರ ಒಂದು ಮಕ್ಕಳಾಗಲಿಕ್ಕೆ ಮಗುವಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಇಲ್ಲಿ ಇದರ ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಈಗಲೂ 10 ಹಲವು ಜನರಿಗೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಅಥವಾ ಬಂದು ಮಾತ್ರ ಅಲ್ಲ, ಬಾರದೆಯೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಸಿದ ಪ್ರಕಾರ ಹಲವು ಜನರಿಗೆ ಇದು ಸಂತಾನ ಪ್ರಾಪ್ತಿಯಾಗಿದೆ. ಇನ್ನೂ ಕೂಡ ಹಾಗೆ ಆಗಬಹುದು. ಮತ್ತು ಮಕ್ಕಳಿಗೆ ಸಂಬಂಧಪಟ್ಟವಾಗಿ ಯಾವ ವಿಚಾರ ಉಂಟೋ ಅದೆಲ್ಲವೂ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯು ನೆರವೇರಿಸ್ತಾನೆ. ಹಾಗೆ ದೇವಸ್ಥಾನಕ್ಕೆ ಬಂದು ಯಾರ್ಯಾರಿಗೆ ಏನೇನು ಅಪೇಕ್ಷೆ ಇದೆಯೋ ಅದನ್ನೆಲ್ಲ ದೇವರಲ್ಲಿ ನಿವೇದಿಸಿಕೊಂಡು ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮತ್ತು ಮುಂದಕ್ಕೆ ಈ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಡೆದುಕೊಂಡು ಹೋಗುವಂತೆ ಹಾಗೂ ಸಾಮಾಜಿಕವಾಗಿ ಎಲ್ಲರೂ ಒಗ್ಗೂಡುವ ನಿಟ್ಟಿನಲ್ಲಿ ಆದಷ್ಟು ಹೆಚ್ಚು ಜನರು ದೇವಸ್ಥಾನಕ್ಕೆ ನಿಯಮಿತವಾಗಿ ಬಂದು ಒಟ್ಟು ಸೇರಿ ನಮ್ಮೆಲ್ಲರ ಅಭಿವೃದ್ಧಿಯನ್ನು ನಾವು ಕಾಣುವಂತಾಗೋಣ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹರಿ ಓಂ. ಇಂಬೆರನ ಪಾತೆರೆನ ನಮ್ಮ ಮಾತ ಒರಿಪಾದು ಬೆಳೆಪಾದು ಈ ಕಾರ್ಣಿಕದ ಜಾಗೆ ಬುಳೆಚ್ಚಿಲಿ ಅವಡ ಪನ್ಪಿನ ಆಶಯದೊಟ್ಟಿಗೂ ಈ ಕಾರ್ಣಿಕದ ಜಾಗೆಡು ಒಂಜೆತ್ತ ಬೆರಿಕೊಂಜೆ ತಿಂಜಿ ಪೊಸತನ ಅರಳೊಂದು ನೆಗತ್ತೊಂದು ಬರ್ಪುಂಡು ಅರಳಿ ಸಿಡಿ ಮುಡಿತಲ ಹಿಡ್ದು ಪಸರು ಕಮ್ಮೆನ 4 ಮೂಕು ಗೆಡ್ತದು ಕೆಬಿ ಅರಳಾದು ಈ ಪದಾಳ ಸೀಮೆದೊಂಥರ ಕಣ್ಣು ಹಾಸಿದು ಕಾರು ಒಯ್ತೊಂದು ಬರ್ಪುಲೆಕ ಬರ್ಪುಂಡು ಇನ್ನಿತ ಬ್ರಹ್ಮ ಕಲಶದ ಧರ್ಮದ ಲೇಸಿದ ಮುಗಿತಲದ ಪೊರ್ತು ಮುಗಿತಲದ ಚುಕ್ಕಿದಿಯರ ಬರೊಂದುಲೇರು ಶ್ರೀ ಶೇಖರ ಗೌಂಡತ್ತಿಗೆ ಮೂರ್ತಿದಾರ ಸೇವಾ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಲಂದು ಬೊಕ್ಕ ಈ ಬ್ರಹ್ಮಕಲಶದ ಸ್ವಯಂ ಸೇವಕರ್ಲಂದು ಮಿರ್ನ ಮುಗಿತಲದ ಚುಕ್ಕಿಗಾದ ಈ ವೇದಿಕೆ ಪಾದಾಲ ಶ್ರೀ ಸುಬ್ರಹ್ಮಣ್ಯ ದೇವರನ ಪಾದಗೂ ಅಡ್ಡಬೂರಂದು ಇನಿ ಪಾದಲದ ಬ್ರಹ್ಮಕಲಶೋತ್ಸವದ ಮಲ್ಲ ಪರ್ಬದ 5ನೇ ದಿನಟ್ಟು ನಮ್ಮ ಸೇರದ ಇನ್ನಿತ
ಈ ಒಂಜಿ ಸಭೆತ ವೇದಿಕೆಡು ಇತ್ತದು ನಮಕ್ ಆಶೀರ್ವಚನ ಮಲ್ತನಂಚಿತನ ನಮ್ಮ ಕ್ಷೇತ್ರದ ತಂತ್ರಿಗಳು ನಾಗೇಶ್ ತಂತ್ರಿಗಳು ಕೆಮ್ಮಿಂಜೆ ಮೇರ್ನ ಪಾದಗು ಅಡ್ಡ ಬೋರ್ದು ವಂದನೆಗಳು ಅರ್ಪಣೆ ಮಲ್ತೊಂದುಲ್ಲೆ. ಅಂಚನೆ ಈ ಒಂಜಿ ಧಾರ್ಮಿಕ ಲೇಸದ ಸಭಾಧ್ಯಕ್ಷತೆಯನ್ನು ವಹಿಸುವಂಚಿನ ನಮ್ಮ ಈ ದೇವಸ್ಥಾನದ ಆಡಳಿತ ಮಂಡಳಿನ ತನ್ನ ಸಾತ್ವಿಕ ತೆಡು ಅವೇತೋ ಒತ್ತಡಲಿತ್ತುಂಡಲ್ಲ ತನ್ನ ಸಾತ್ವಿಕ ಗುಣಟ್ಟು ಮಾತೆರಳನ್ನ ಬಾರಿ ಪೊರ್ಲುಡು ಬಾರಿ ಎಡ್ಡೆಪುಡು ಕೊಂಡೋದು ಸಮಾಧಾನವಾದ ಈ ಒಂದು ದೇವಸ್ಥಾನನ ಆಣಿಡ್ದು ಇನಿಮುಟ್ಟ ನಡಪ ಒಂದು ಎಂಕ್ಲೆಗೆ ಮಾತೆರೆಗಳ ಮಾರ್ಗದರ್ಶನ ಮಲ್ತುಂದಿಪ್ಪುನಂಚಿತ್ತನ ಶ್ರೀ ಉದಯಶಂಕರ್ ಭಟ್ ಬೆರೆಗೆ ಉಡಲ್ ದಿಂಜಿನ ಸೊಲ್ಮೆಲನು ಸಂದ ಹೊಂದಲ್ಲೆ. ಅಂಚನೆ ಇನ್ನಿತ್ತ ಧಾರ್ಮಿಕ ಕಾರ್ಯಕ್ರಮಟ್ಟು ಧಾರ್ಮಿಕ ಉಪನ್ಯಾಸನು ಅವೇತೋ ಎಂಕ್ಲು ತೆರಿಯಂದನಂಚಿತ್ತನ ಸುಬ್ರಹ್ಮಣ್ಯ ದೇವರನ್ನ ತೆರಿಯಂದನಂಚಿತ್ತನ ಅನೇಕ ವಿಚಾರಗಳೇನು ತೆರಿಪಾದು ಎಂಕ್ಲೆಗೆ ಒಂಜಿ ರೀತಿ ಜ್ಞಾನದ ಬುಲ್ಪುನ ಕೊರ್ನಂಚಿತ್ತನ ಒಡಿಯೂರು ಶ್ರೀ ಶ್ಯಾಮ್ ಭಟ್ ವಕೀಲರು ಮೈಸೂರು ಬೆರೆಗೆ ನಾವು ಮಾತಿನ ಪರವಾದ ತುಂಬ ಹೃದಯದ ಸೊಲ್ಮೆಲೆಯನ್ನು ತಿಂಜ ಹೊಂದಿಲ್ಲ. ಅಂಜನೆ ಇನಿ ನಮ್ಮ ಊರ್ದಾರ ಅದು ಆದಾಯ ತೆರಿಗೆದ ಕಮಿಷನರ್ ಅದು ಮಲ್ಲ ಹುದ್ದೆನು ಅತ್ಯಂತ ಪ್ರಾಮಾಣಿಕ ಬೊಕ್ಕ ಶ್ರದ್ಧೆಡು ನಿರ್ವಹಿಸಿನಾರು. ಈ ಪರಿಸರದ ಬಗ್ಗೆ ಕಲಕಲಿತ್ತನಂಚಿನ ನಮ್ಮ ಪ್ರೀತಿದ ಚಂದ್ರಕುಮಾರ್ಗೆ ಮಾತೆರ ಪರವಾದ ಸೊಲ್ಮೆಲನ್ನು ಸಂದೈಸ ಹೊಂದೆ. ಅಂಜನೆ ಈ ಮಣ್ಣದ ಏರೇರು ಧೂಳು ಮೆತ್ತೊಂದೇರ ಅಕ್ಕಲು ಒಂಜಿ ರೀತಿಡು ಒಂಜೊಂಜಿ ಹುದ್ದೆಲೇನು ಅದನ್ನ ಆರ್ಥಿಕವಾದ ಅಭಿವೃದ್ಧಿ ಒಂದು ಬರ್ತದ ಎಂಕ್ಲು ಈ ಕ್ಷೇತ್ರಡು ಬಾಲಾಯಲ ಇಪ್ಪುನಾಡ್ದಿಂಚಿಗೆ ಸ್ವಯಂ ಸೇವಕರು ಎಂಕ್ಲು ಮುಲ್ಪದ ಶ್ರಮದಾನ ಇಪ್ಪು ಒಂದೆಟ್ಟು ಈ ಮಣ್ಣದ ಒಂಜಿ ಶಕ್ತಿ ದಾದ ಬಂಡ ಏರೇರು ಈ ಮಣ್ಣದ ಧೂಳುನು ಎಂಕ್ಲ ಮೆತ್ತೊಂದಾನ ಅಕ್ಲು ಒಂಜಿ ರೀತಿಡು ಒಂಜೊಂಜಿ ಸ್ನಾನಮಾನಗೆ ಬತ್ತ ಐಟು ಯಾಲ್ನ ಊರಿ. ಅಂಚನೆ ಇಂದೇ ಪರಿಸರದ ನಟೇಶ್ ಪೂಜಾರಿ ಆರು ಈ ಭಾಗದ ಕೈತಲ್ದ ಬಾಗಾಡಿ ಇಪ್ಪುನಾರು ಆರು ಮೂಲು ಈ ಪರಿಸರಡು ಇತ್ತನಾರು. ಈ ಮಣ್ಣದ ಬಕೆಟ್ ಭಾರಿ ಕಲಕಲಿ ಇತ್ತಂದು ಎಂಕ್ಲು ಫೋನ್ ಮಲ್ಪನಾಗ ಪ್ರತಿ ಸರ್ತಿಲ ಈ ಸುಬ್ರಹ್ಮಣ್ಯ ದೇವಸ್ಥಾನದ ಬಗೆಟ್ ಆರು ಭಾರಿ ಪಾತ್ರ ಹೊಂದಿಪ್ಪರು. ಬೊಂಬೈ ಬ್ಯಾಂಗ್ಳೂರು ಮಲ್ಲ ಉದ್ಯಮಿ ಆದಿತ್ತಂಡಲ್ಲ ಆರೆಗೆ ಆರ್ನ ಮನಸ್ಸು ಮಾತ್ರ ನಮ್ಮ ಈ ಪರಿಸರ ಇಪ್ಪುಂಡು. ಆರು ಮಲ್ಲ ಉದ್ಯಮಿ ಆದ ಈ ಕ್ಷೇತ್ರದ ಒಂಜಿ ಸುಬ್ರಹ್ಮಣ್ಯನ ದೇವರನ್ನ ಆಶೀರ್ವಾದಡು ಮಲ್ಲ ಉದ್ಯಮ ಆದ ಬೆಳೆತ್ತೇರು. ಆರು ನಮ್ಮ ಈ ಒಂಜಿ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ದಾನಿಯಾದ ಸಾಕಾರ ಮಲ್ತೊಂದುಲ್ಲೇರು. ಆರಿನಿ ಈ ನಮ್ಮ ಸಭಾವೇದಿಕೆಡು ಉಳ್ಳೇರು ಆರೆಗೆ ನಮ್ಮ ಮಾತೆರ ಪರವಾದ ತುಂಬ ಹೃದಯದ ಸೊಲ್ಮೆಲೆನು ಸಂದೈತ ಮಲ್ತೊಂದುಲ್ಲೆ. ಅಂಚನೆ ನಮ್ಮ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವನು ಒಂಜಿ ಇತ್ತಮಲ್ಲ ಒಂಜಿ ವ್ಯವಸ್ಥೆನ ದುಂಬುಕೊಂಡು ಹೊಡೆದಾಂಡ ಮಾತಾ ಕಾರ್ಯಕರ್ತರನ್ನ ಒಜೆ ರೀತಿ ಒಜೆ ಮನಸ್ಸಿಡ್ಕೊಂಡು ಹೊಡೆದಾಂಡ ಜಗದೀಶ್ ಮಣಿಕಲಂಚಿನ ಆರ್ನ ವ್ಯಕ್ತಿತ್ವ ನಮಕ್ ಮಾತೆರೆಗಳ ಸ್ಫೂರ್ತಿ ಆತಂಡು ಆರ್ನ ಒಂಜಿ ನೇತೃತ್ವಡು ಈತ ಮಲ್ಲ ಗೌಜಿ ನಡತೊಂದುಂಡು ಆರು ನಮ್ಮ ಇಂಥ ಸಭಾವೇದಿಕೆಡುಳ್ಳೇರು ಆರಿಗೆ ಮಾತೆರ ಪರವಾದ ತುಂಬ ಹೃದಯದ ಸೊಲ್ಮೆಲನ್ನು ಸಂದೈತ ಮಲ್ತೊಂದುಲ್ಲೆ. ಅಂಚನೆ ನಮ್ಮ ಈ ಒಂಜಿ ಬ್ರಹ್ಮಕಲಶೋತ್ಸವದ ಕೋಶಾಧಿಕಾರಿಗಳು ಬೊಕ್ಕ ಉಬಾರು
ಗ್ರಾಮ ಪಂಚಾಯತಿದ ಮಾಜಿ ಅಧ್ಯಕ್ಷರು ಸಾಮಾಜಿಕ ಮುಂದಾಲು ಆಯ್ನಂಚಿತ್ರ ರಾಮಚಂದ್ರ ಮಣಿಯಾನಿ ವೇದಿಕೆಡುಳ್ಳರು ಆರಿಗೆ ಮಾತೇನ ಪರವಾದ ತುಂಬ ಹೃದಯದ ಸೊಲ್ಮೇಲನು ಸಂದೈತ ಮಲ್ತೊಂದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮಗೂ ಮಾಧ್ಯಮ ಮಿತ್ರರು ಎಡ್ಡೆ ಪ್ರಚಾರನು ಕೊರೊಂದುಲ್ಲೇರು ಅಕ್ಲೆಗೆ ಮಾತೇನ ಪರವಾದ ತುಂಬ ಹೃದಯದ ಸೊಲ್ಮೇಲನು ಸಂದೈತ ಮಲ್ತೊಂದಿಲ್ಲ. ಈ ಕಾರ್ಯಕ್ರಮಗೂ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಲ್ತೊಂದಿಪ್ಪನ ಚಿತ್ತನ ಮಾತ ಬಂಧುಲೇಖಲ ಒಂಜೇ ಪಾತ್ರೆಡು ಸೊಲ್ಮೇಲೆಯನ್ನು ಸಂಧಿಸ ಮಲ್ತೊಂದು ಇನ್ನು ಪಾತ್ರೆನು ಅಂತ ಒಂದಲ್ಲ. ಒಂಜಿ ಎಲ್ಲಿಯ ಮನವಿ ಶ್ರೀ ಪದ್ಮರಾಜ ಆರ್ ಪೂಜಾರಿ ಕೋಶಾಧಿಕಾರಿಲು ಶ್ರೀ ಗೋಕರ್ಣ ಕ್ಷೇತ್ರ ಮಿರ್ ಈ ಒಂಜಿ ಬ್ರಹ್ಮಕಲಶಗ ಏತೆ ಒತ್ತಡ ಇತ್ತನಲ್ಲ ಈ ಕಾರ್ಯಕ್ರಮಕ್ಕೆ ಏನು ಬರೋಡೆ ಪಂಪಿನ ದೃಢ ನಿಶ್ಚಯ ಮಂತದ್ದು ಬರ್ತದೇರು ನಮ್ಮನ್ನ ಒಂಜಿ ಲೇಸದ ಭಿನ್ನೆರಲ್ಲ ಅಂದ್ ಮೇರೇನು ವೇದಿಕೆಗೆ ಎಂಕ್ಲು ಆತ್ಮೀಯವಾದ ಬರಮಂತಂದಲ್ಲ ಅಂಚನೆ ಇನ್ನಿತ ಸಭಾಧ್ಯಕ್ಷರಿಗೆ ಗೌರವ ಸಮರ್ಪಣೆ ಮಲ್ಪೊಡು ಪಂಡದ್ಲ ವಿನಂತಿ ಮಂತಂದಲ್ಲ. ಈ ಕಾರ್ಣಿಕದ ಜಾಗಡು ಬರಡು ಪಂಪಿನ ಮೇರ್ನ ಆಶಯ ಮೇರ್ನ ಪ್ರೋತ್ಸಾಹ ಸದಾ ಎಂಕ್ಲಮಿತ ಇಪ್ಪಡು ಪಂಪಿನ ಆಶಯದೊಟ್ಟಿಗೆ ಶ್ರೀ ಪದ್ಮರಾಜ ಆರ್ ಪೂಜಾರಿ ಕೋಶಾಧಿಕಾರಿಲು ಶ್ರೀ ಗೋಕರ್ಣ ಕ್ಷೇತ್ರ ಮೇರೇನು ಪ್ರೀತಿಪೂರ್ವಕವಾದ ಮತ್ತರ್ ಮೆಗಲೆ ತಂದಲ್ಲೇ ಡಾಕ್ಟರ್ ರಾಜಾರಾಮ್ ಎಂಬೆರು ಮತ್ತರ್ ಮೆದಾಡಿ ಲೆತುನ್ ಬರಡು ಪಂಡದು ಗೌರವಪೂರ್ವಕವಾದ ವಿನಂತಿ ಮಂತೊಂದಲ್ಲೇ. ಬಹುಶಃ ಈ ಐಸಿರದ ಚಾವಿಡಿಡು ಪಾಲು ಪಡಪಿನಂಚಿನ ಭಾಗ್ಯ ಬೊಕ್ಕ ಅರೆನಿ ಈ ವೇದಿಕೆ ತೂಪಿನಂಚಿನ ಭಾಗ್ಯ ನಮಕ್ ತಿಕ್ಕದನೆಂದೆ ಪನೊಲಿ ಶ್ರೀ ಪದ್ಮರಾಜ ಆರ್ ಪೂಜಾರಿ ಮೇರೆಗೆ ಎಂಗ್ಲನ ಬ್ರಹ್ಮ ಕಲಶದ ಸಮಿತಿದ ಪರವಾದ ಪ್ರೀತಿಪೂರ್ವಕವಾದ ಆತ್ಮೀಯವಾಯಿನ ಮೋಕೆಡು ಎತ್ಕೊನೊಂದುಲ್ಲೆ. ಏತು ಪೊರ್ಲದ ಬ್ರಹ್ಮ ಕಲಶೋ ಪಂಡಿ ಬಾಯಿಡು ಕೇಂಡಿಕೆ ಬಿಟ್ಟು ಉರ್ಕುಂಡ ಅಮೃತದ ನೂರೆ ಪನೊಂದು ಇಮೆರೆನ ಮಾನಾದಿಗೆ ಮಲ್ಪೊಡು ಪಂಡದು ನಮ್ಮ ಇನಿತ್ತ ಲೇಸಿದ ಗುರುಕಾರ್ಲಾಯ್ನಂಚಿನ ಶ್ರೀ ನಡುಸಾರ ಉದಯಶಂಕರ ಭಟ್ ಇಮೆರೆಡ ಆತ್ಮೀಯವಾದ ಭಿನ್ನವಿತೊಂದುಲ್ಲೆ ಸ್ಮರಣಿಕೆ ಬೊಕ ಶಾಲು ಕೊರ್ದು ಮಾನಾದಿಗೆ ಮಲ್ಪೊಡು. ಮುಗುರು ತೆಲಿಕೆಡು ಬಾರಿ ಶೋಕುಡು ಈ ಲೇಸಗೆ ಬತ್ತಿನಂಚಿನ ಶ್ರೀ ಪದ್ಮರಾಜ ಆರ್ ಪೂಜಾರಿ ಸರ್ ಇರೆನ ರಡ್ಡು ಮದಿಪು ಎಂಕ್ಲಿಕೇನೋಲಿಯಾ ಮಾತರಿಗಳು ನಮಸ್ಕಾರ. ಶುರುಕಾದ ಜಾಗಡು ನಿಲಯದ ಪುನಃ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪಾದಾರವಿಂದ ಕೈ ಮುಗ್ಯೊಂದು ಅಂಚನೆ ಗ್ರಾಮ ದೇವರ ಕೈ ಮುಗ್ಯೊಂದು ಕುದ್ರೋಳಿ ಗೋಕರ್ಣಾಥೇಶ್ವರ ಅಂಚನೆ ಪರಿವಾರ ದೇವರು ಎನ್ನ ಪ್ರೇರಣಾ ಶಕ್ತಿ ಏನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಾದಾರವಿಂದ ನಮಸ್ಕಾರ ಮಲ್ತೊಂದು ಇನಿ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ನೆತ್ತ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಈ ಒಂಜಿ ಕಾರ್ಯಕ್ರಮದ ಸಭಾ ವೇದಿಕೆ ಉಪ್ಪುನಂಚಿನ ಮಹಾತ ಗೌರವಾನ್ವಿತ ಹಿರಿಯ ಗಣ್ಯರೇ ಅಂಚನೆ ಈ ಒಂಜಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರೇ ಪದಾಧಿಕಾರಿಲೇ ಅಂಚನೆ ಬ್ರಹ್ಮಕಲಶೋತ್ಸವ ಸಮಿತಿದ ಮಾತ ಪದಾಧಿಕಾರಿಲೇ ಎದುರುಡು ಪುನಃ ಮಾತ ಭಗವದ್ಭಕ್ತರೇ ಶುರುಕಾದ ನಿಗಳ ಮಾತಾಡ್ಲ ಕ್ಷಮಕ್ಕೆ ಏನೊಂದಿಲ್ಲ ಎನ್ನೆ ಮರಣಿ ಬರೋಡಿತ್ತನ್ನು ಮುರನಿಲ್ಲ ಸಮಯದ ಒಂದಿಟ್ಟು ಬರ್ರೆ ಆಯ್ಜಿ ಇನಿಲ್ಲ ಅಂಚನೆ ಬಹುಶಃ ಇನ್ನಿತ್ತ ನಮ್ಮ ತೂವೊಂದುಲ್ಲ ಜಿಲ್ಲೆಡ್ ರಸ್ತೆದ ಒಂದಿಟ್ಟು ರೋಡ್ ಬ್ಲಾಕ್ಲು ಪೂರ ಅಲ್ಪ ಅಲ್ಪ ಬಹುಶಃ ಒಂಜರ ಗಂಟೆ ಟೈಮ್ ಜಾಸ್ತಿ ಆಯ್ತು ನೋಡಿ ಬಂದಾಗ ತಡ ಏನಕ್ಕೆ ಶುರುಕಾದ ನಿಗಳ ಕ್ಷಮಕ್ಕೆ ಏನೊಂದಿಲ್ಲ ಅಂಡ
ನಮ್ಮದು ಆಲತ್ ಜೀವನಡು ದೇವರಿಗೆ ಬೋರ್ಡ್ ಅಂಡಾರು ನಮ್ಮನ್ನು ಕನಪವೇರು ಎಂದು ಬನ್ಪುನ ಎಂಕಿಡೆ ಬರ್ಪುನ ಸೌಭಾಗ್ಯ ಎತ್ತಂದು ಬಣ್ಣ ಬತ್ತಿ ಎತ್ತಿಯ ಬನ್ಪುನಕ್ಕೆ ಮಸ್ತ್ ಖುಷಿ ಆವೊಂದುಂಡು ಬಂದಲೆ ಇನಿ ನಮ್ಮ ತೂಪ ನಮ್ಮ ಅವಿಭಾಜಿತ ಜಿಲ್ಲೆಯಲ್ಲಿ ದೇವರಿಗೆ ಒಲ್ಲ ಕಮ್ಮಿ ಇಜ್ಜಿ ಮಸ್ತ್ ದೇವಸ್ಥಾನಲ್ಲೂ ಉಲ್ಲ ದೇವರಿನ ಆರಾಧನೆ ಈ ತುಳುನಾಡು ನಮ್ಮ ವಿಶೇಷ ರೀತಿಯ ನಮ್ಮ ಮಲ್ತೊಂದು ಬರೋದಿಲ್ಲ ಅಂಚಾದ ನಂಗೆ ಮಾತ್ರೆಗಳ ದೇವರು ಮಾತ್ರೆಲ್ಲ ಓದಾಗದೇರಂದೆ ಖಂಡಿತವಾದ್ಲ ಅಂದೆ ಇನಿ ನಮ್ಮ ಜಿಲ್ಲೆಡ ಒಡೆ ನಮ್ಮ ಅವಿಭಾಜಿತ ಜಿಲ್ಲೆಡ್ ತುನಗ ಒಂಜಿ ಎಡ್ಡೆ ಸಂಸ್ಕಾರಯುತವಾಯಿನಂಚಿನ ಜಿಲ್ಲೆ ಅದು ಇನಿ ನೆಟ್ಟದ ಜೋಕ್ಲೆಗಳ ಎಡ್ಡೆಡ್ಡೆ ಸಂಸ್ಕಾರ ಕಲ್ತೊಂದು ಬರ್ಪುನ ಬೇಲೆಲು ಅಲ್ಪ ಆವೊಂದುಂಡು ಖಂಡಿತವಾದ್ಲ ಸಂತೋಷದ ವಿಚಾರ ಅಂಡ ಇನಿ ಈ ಕ್ಷೇತ್ರದ ಬಹುಶಃ ನಿಂತೆ ಬನ್ನಾಗ ಅಯ್ಯರ ಪದಾಧಿಕಾರಿಗಳು ಪಂಡರು 15 ವರ್ಷದ ಬೊಕ್ಕ ಇನಿ ಬ್ರಹ್ಮಕಲಶೋತ್ಸವ 16 ವರ್ಷಗೊಂಜಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅಪ್ಪುಂಡು 15 ವರ್ಷದ ಬೊಕ್ಕ ಇನಿ ಮಲ್ತೊಂದು ಬರೋದಿಲ್ಲ ಬಹುಶಃ ಇಡೇ ಬತ್ತ ತೂನಗ ಯಾನು ಬನ್ನಗನೇ ತೂನಗ ಖಂಡಿತವಾದ್ಲ ಈ ಕ್ಷೇತ್ರದ ಒಂಜಿ ಶಕ್ತಿ ಉಂಡು ಬಂದು ನಂಗೆ ಗೊತ್ತಾಪುಂಡು ಇನಿ ಈತ್ ಭಕ್ತರ ನಗಲು ಪೂರಾ ಬತ್ತದ ಈ ಕಾರ್ಯಕ್ರಮಲೆಡು ಭಾಗವಹಿಸೊಂದುಲ್ಲೇರಿಂದ ಬಂಡ ಖಂಡಿತವಾದ್ಲ ನೆಟ್ಟದ ಶಕ್ತಿ ಆಗ್ಲೇ ಗೊತ್ತಾತಂದೆ ಖಂಡಿತವಾದ್ಲ ಆಗಲು ದಾದಾ ಈ ದೇವರ ಬತ್ತ ಮುಲ್ಪ ಪ್ರಾರ್ಥನೆ ಮಲ್ತೊಂದುಲ್ಲೇರು ಅವೇನ ದೇವೇದ್ರೆ ಅಗಲ ಇಷ್ಟಾರ್ಥನು ಸಿದ್ಧಿ ಮಲ್ತದೇರು ಎಂದು ಪನ್ಪನಕ್ಕೆ ಉಂದೇ ಸಾಕ್ಷಿ ನಾನು ಪಂಡ್ರೆ ಇಚ್ಛಿಸವೆ ಬಂದಲೆ ನಮ್ಮ ಹೂ ಬೆಲೆ ಮಲ್ಪುನಾಗಲಾತೆ ನಮ್ಮ ಏರ್ನೆಲ್ಲ ತೋರ್ಪಡಿಕೆಗೆ ಬೋಡಾದ ಹೂ ಬೆಲೆಲ್ಲ ಮಲ್ಪುನ್ ಬಿಡ್ಚಿ ನಂಗೆ ನಮ್ಮ ಹೂವೇ ಒಂಜಿ ಸ್ವಾರ್ಥ ಇಜ್ಜಂದೆ ನಮ್ಮ ಸ್ವಮನಸ್ಸು ಒಂಜಿ ಎಡ್ಡೆ ಮನಸ್ಸಿಡು ಕಲ್ಮಶಲಿನ ದೀವಂದೆ ನಮ್ಮ ಬೆಲೆ ಮಲ್ತಂಡ ಖಂಡಿತವಾದ್ಲ ಅವು ದೇವರಿಗೆ ಎತ್ತುಂಡು ಪನ್ಪನ ವಿಚಾರ ಒಂದೇನು ನಮ್ಮ ಮಲ್ಪುಗ ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅವಡೆ ಉಡುಪಿ ಜಿಲ್ಲೆ ಅವಡೆ ಹೂವೇ ದೇವರನ್ನ ಒಂದು ದೇವಸ್ಥಾನಕ್ಕೆ ಇನಿ ಮಾತಾ ಜಾತಿ ಧರ್ಮದಗುಲ್ಲ ಬತ್ತದ ಮೂಲು ಪೂಜಿಸೋನಂಚಿನ ವಿಶೇಷ ಒಂಜಿ ಶಕ್ತಿ ಉಪ್ಪುನಂಚಿನ ನಮ್ಮ ಜಿಲ್ಲೆ ನೆಟೆ ಇನಿ ನಮ್ಮ ದೇವಸ್ಥಾನಕ್ಕೆ ಬಜಿ ನಮ್ಮ ಹಿಂದೂ ಧರ್ಮದಗಳು ಮಾತ್ರ ಮಾತಾ ಧರ್ಮದಗಳು ಈತ ಯಾನು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಸುಮಾರು 22 ವರ್ಷದಿಂಚಿ ಎಲ್ಲ ಬೇಲೆ ಮಲ್ತೊಂದು ಬರೋದಿಲ್ಲ ಇನಿ ಮಾತೆಯ ಜಾತಿ ಧರ್ಮದಗುಲ್ಲ ಬತ್ತದ ಅಗಲ್ನಗಲ್ನ ನಂಬಿಕೆ ದಾದೊಂಡ ಆ ಮುಖಾಂತರ ಅಗಲ್ಲ ಪ್ರೇರಣೆ ಮಲ್ಪನ ಅವಡೆ ಪೂಜೆ ಮಲ್ಪನ ಅದು ದೇವರನ್ನೇ ಉಳಿಸ ಒಂದಿನ ಅಂಚಿನ ಖಂಡಿತವಾದ್ಲ ಈ ಮಾತಾ ಕ್ಷೇತ್ರಡ್ಲ ಒಂದು ಉಂಡು ನಮ್ಮ ಅವೇನೆ ಇನಿ ಮನುಷ್ಯ ಪಂಡ ಪಕ್ಕ ನಮ್ಮ ಮಾತೆರ್ಲ ಏರು ಕೆಂಡ ದೇವರನ ಜೋಕುಲು ನಮ್ಮ ಪನ್ಪ ಭಾರತ ದೇಶೋಡೆ ನಮಕ್ ಈ ಧಾರ್ಮಿಕ ನಂಬಿಕೆದ ಮಿತ್ತು ನೆಲೆಬಿಡ್ದ ಮಿತ್ತು ನಮ್ಮ ಉಂತುದಿನ ಅಂಚಿನ ಒಂಜಿ ದೇಶ ಮೂಲ ನಂಬಿಕೆಗೆ ಪ್ರಾಧಾನ್ಯತೆ ಉಂಡು ಖಂಡಿತವಾದ್ಲ ಉಂದೇನು ನಮ್ಮ ತೆರಿಯೋನುಗ ಏರ್ಲ ಇನಿ ಬೇತೆ ಬೇತೆ ಜಾತಿ ಧರ್ಮ ಮತ್ತೊಟ್ಟು ನಮ್ಮ ಪುಟ್ಟುದುಪ್ಪರೆ ಅವರವು ಅಂಡ ನಮ್ಮ ಏರ್ಲ ಪುಟ್ಟುನಗ ಯಾನ ಇಂಚಿನ ಜಾತಿನೇ ಪುಟ್ಟೋಡು ಅಥವಾ ಇಂಚಿನ ಧರ್ಮಡೇ ಪುಟ್ಟೋಡು ಅಂತ ಪಡೆದು ನಮ್ಮ ಅರ್ಜಿ ಪಾಡ್ದು ಪೂಜಾ ಖಂಡಿತವಾದ್ಲ ನಮ್ಮ ಆ ಸಂಪ್ರದಾಯದ ಪ್ರಕಾರ ನಮ್ಮ ಪುಟ್ಟದು ಬಂದಾಗ ನಂಗೆ ನಮ್ಮ ವಾ ಜಾತಿ ವಾ ಧರ್ಮ ಅಂದ ನಮ್ಮ ಇಜ್ಜಿ ನಮ್ಮ ಅಪ್ಪಮ್ಮನಗಳು ಉಪ್ಪೇರು ಅವೆ ನಮ್ಮ ಪಣಂದು ಬರ್ಪ ಮಾತೆಲ್ಲ ಎನ್ನೊಂದು ನಮ್ಮ ಎಡ್ಡೆಡ್ ಅನ್ಯೋನ್ಯರಾದ ಬಾಳುಂಡ ಖಂಡಿತವಾದ್ಲ ನಂಗೆ ಎಡ್ಡಾಪುಂಡು ಪನ್ಪುನ ವಿಚಾರ ಇನಿ ಕುಡಂಜಿ ವಿಚಾರ ಯಾನಿಗಳನ್ನ ದುಂಬುದಿವರೆ ಇಷ್ಟಪಡೋಂದಿಲ್ಲ ಇನಿ ನಮ್ಮ ಮಾತಿರ್ಲ ಒಂಜಿ ಇಲ್ಲಡೆ ಪೂಜೆ ಮಲ್ಪುನಗವಾಡು ಒಂಜಿ ದೇವಸ್ಥಾನಗೂ ಪೋಂಡಾವಡು ಒಂಜಿ ಚರ್ಚಿಗೆ ಪೋಂಡಾವಡು ಒಂಜಿ ಮಸೀದಿಗೆ ಪೋಂಡಾವಡು ಒಂಜಿ ಬಸದಿಗೆ ಪೋಂಡಾವಡು ಮಾತಿರ್ಲಕ್ಕೆ ಎನ್ನೆಂಚಿನ ಪಂಡ ನಂಗೆ ಸುಖ ಶಾಂತಿ ನೆಮ್ಮದಿ ಕೊರ್ಲ ನಮ್ಮ ಇಲ್ಲದಗ್ಲಿಗೆ ಎಡ್ಡೆ ಮಲ್ಪ್ಲ ನಮ್ಮ ಕುಟುಂಬದಗ್ಲಿಗೆ ಎಡ್ಡೆ ಮಲ್ಪ್ಲೆ ಪನ್ಪುನಂಚಿನ ಪಾತೆರ ಏರ್ಲ ನಂಗೆ ನಮ್ಮ ಇಲ್ಲಡೆ ಅಶಾಂತಿ ಉಂಟಾವೋಡು ನಮ್ಮ ದ್ವೇಷನು ಸ್ವಾಧಿಸೋಡು ಒಂದು ಪನ್ಪುನಂಚಿನ ಬೇಲೆ ಏರ್ಲ ಪನ್ಪೂಜೇರು ಆ ಶಾಂತಿ ಓಲು ತಿಕ್ಕೊಂಡು ಒಂದು ಪಂಡ ನಮ್ಮ ಆತ್ಮೋಡೆ ಉಂಡು ನಮ್ಮ ದೇವ ಎಡ್ಡೆ ರೀತಿಡೆ ನಮ್ಮಲ ಸುಖ ಶಾಂತಿ ನೆಮ್ಮದಿ ಬೋಡು ಅಂಚನೆ ಕುಡರಿಯಾಗ್ಲ ಸುಖ ಶಾಂತಿ ನೆಮ್ಮದಿ ತಿಕ್ಕಂಡ ಖಂಡಿತವಾದ್ಲ ನಮ್ಮ ಊರುಲ ಎಡ್ಡೆ ಆಪುಂಡು ನಮ್ಮ ಭಾರತಲ ಒಂಜಿ ಎಡ್ಡೆ ಅದು ಒಂಜಿ ಸದೃಢ ಆಪುಂಡು ಪನ್ಪುನ ವಿಚಾರ ಧಾರ್ಮಿಕ ನಂಬಿಕೆ ವಿಶೇಷವಾದ ಒಂದು ಎತ್ತಿನ ಒಂದೇನು ನಮ್ಮ ಎಲ್ಲಿಯ ಕಥೆಗಳು ನಮ್ಮ ತೆರೆಯೊಂಡ ಅಂದಾಂಡ ಖಂಡಿತವಾದ್ಲ ನಂಗೆ ಮಾತೆರೆಗಳ ಎಡ್ಡೆ ಹಾಪುಂಡು ಪನ್ಪುನ ಪಾತ್ರೆಯನ್ನು ಪನ್ನೊಂದು ಕಡೆ ಕಾದು ಬತ್ತದಲ್ಲ ಇಂಕ ರಡ್ಡಿ ಪಾತ್ರೆ ಅವಕಾಶ ಕೊಡ್ನೆ ಹಿರಿಯರ್ ನಗಲೇರು ಮಾತೆರೆಗಳ ನಮ್ಗೆ ಮಾತೆರೆಗಳ ಒಂದಿವಸ ಒಂದು ಎನ್ನ ರಡ್ಡು ಪಾತ್ರೆಯನ್ನು ಚುಕ್ಕಿದ್ದೀವಿ ಒಂದಲ್ಲೇ ನಮಸ್ಕಾರ ಈ ಲೇಸಿಗೆ ಐಸಿರಿ ದಿಂಜಾಯಿನ ಬಾರಿ ಪೊರ್ಲುದ ಪಾತೆರ ಪಂಡರ್ ಸರ್ ನನ್ನ ದುಂಬುದ ಲೇಸಿಗೆ ಅನುಮಂತು ಕೊರಡು ಪಂಡದು ಮಿತ್ತ ಚಾವಡಿತ್ತಿನ ಮಾತ ಬಿನ್ನೆರೆಡ್ಲ ಅನುಮತಿಗೆ ಏನೊಂದುಲ್ಲೆ
ಮರಪಂದಿ ನೆಂಪುನ ಮಾಲಿನ ಕೋತು ಕಡಪುಡ್ದು ಪನ್ಪುನೆಗೆ ಸಾಕ್ಷಿಯಾದ ಪಿದೈ ಊರ್ದಕಲ್ಲ ಈ ಕಾರ್ಣಿಕದ ಜಾಗೆಗೆ ಬಿನ್ನಿರಾದ ಬತ್ತದ ಮುಲ್ತ ಸಿರಿ ಸೊಬಗನ ಸತ್ಯದ ಸೊಬಗನ ಅನುಭವಿತದ ನೆಲ ಮೂಲೆದ ಐಸಿರಿನ ತೆರೆದು ಅಕ್ಲಕ್ಲೆನ ಊರುಡು ಅಕ್ಲಕ್ಲೆನ ಭಾಷೆಡು ಮುಲ್ತ ಐಸಿರಿ ಐಭೋಗನು ಪುಗರ್ತದ ವರ್ಣಿತದ ಬರಂದುಲ್ಲೇರು ಅಂಚಿನ ಶ್ರೇಷ್ಠ ಜಾಗೆ ಒಂದು ಬಾರಿ ಪೆರ್ಮೆಡು ಪನೊಂದು ಇನಿತ್ತ ಧರ್ಮದ ಲೇಸಿದ ಧಾರ್ಮಿಕ ಸಬೆತ ಈಗ ಒಂಜಿ ಲೇಸಿಗೆ ಮುಗಿತಲದ ಚುಕ್ಕಿದ ಒಂದುಲ್ಲ ಮಾತೆರೆಗ್ಲ ಸೊಲ್ಮೆಲೆನ್ ಸಂದಾಯ್ತ ಮಂತೊಂದುಲ್ಲ. ಮಿತ್ತ ಚಾವಡಿಡು ನನ್ನ ಕೆಲವೇ ಪೊತ್ತುಡು ನೀರೆಲ್ ಪನ್ಪನ ತುಳು ನಾಟಕ ನಡಪರಂಡು ಒಂದು ಬಾಲೆ ತೆಲಿಪಾಲೆ ಪ್ರಶಸ್ತಿ ವಿಜೇತ ಸ್ಪರ್ಶಕಲಾ ತಂಡದ ನವರಸ ಕಲಾವಿದರು ಸುರತ್ಕೆರ ಮುಕುಲ್ನ ಅಭಿನಯಡು ಮೂಡ್ದು ಬತ್ತಿನಂಚಿನ ನಿರೆಲ್ ನಾಟಕ ಈ ಮಯೂರ ಕಲಾವೇದಿಕೆ ನಡಪರಂಡು ಅಂಚನೆ ನಮಡ ಶ್ರೀ ಕೆ.ಎ. ಚಂದ್ರಕುಮಾರ್ ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಗಳು ಮಂಗಳೂರು ಮುಕುಲ್ನ ಕಂಚಿನಂಚಿನ ಕಂಟೊನೋ ಕೇನ ಸಮಯ ಕೋಗಿಲೆ ಪದ್ಯ ಪನ್ಪುನಂಚಿನ ಸಮಯ ಆರೊಂಜಿ ಪದ್ಯ ಪನ್ಪುನ ಒಂಜಿ ಸೌಭಾಗ್ಯನೆಂಕ್ಲು ಕೇಳ್ನಂಚಿನ ಸಮಯ ಶ್ರೀ ಇನಿತ್ತ ಮಲ್ಲ ಬಿನ್ನೆರಾದ ಬತ್ತಿನಂಚಿನ ಶ್ರೀ ಕೆ.ಎ. ಚಂದ್ರಕುಮಾರ್ ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಲು ಮೇರನ ಪೊರ್ಲುದ ಪದ್ಯಗೋಸ್ಕರ ಈ ವೇದಿಕೆ. ಬಂಧುಗಳೇ, ಡಿಸೆಂಬರ್ 18ರಂದು ಉಪ್ಪಿನಂಗಡಿ ಸೀಮೆ ದೇವಸ್ಥಾನ ಶ್ರೀ ಸಹಸ್ರಲಿಂಗೇಶ್ವರ ದೇವರ ಸನ್ನಿಧಿಯಿಂದ ಹೊರಟಂಥ ಹೊರೆಕಾಣಿಕೆಯ ಮೆರವಣಿಗೆಯೊಂದಿಗೆ ಆರಂಭವಾದಂಥ ನಮ್ಮ ಬ್ರಹ್ಮಕಲಶವು ಇವತ್ತು ಸಭಾ ಕಾರ್ಯಕ್ರಮವು ಇಲ್ಲಿಗೆ ಕೊನೆಗೊಂಡಿದೆ. ನಾಳೆ ಬಪ್ಪನಾಡು ಮೇಳದವರಿಂದ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಒಂದು ಬಹಳ ಸುಂದರವಾದ ಪೌರಾಣಿಕ ಕಥಾ ಪ್ರಸಂಗ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ಕೂಡ ತಮಗೆ ಪ್ರೀತಿ ಸ್ವಾಗತ ಮಾಡುತ್ತಾ ಕಳೆದ 4 ದಿನಗಳಿಂದ ನಿರಂತರವಾಗಿ ಈ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ. ಸುಮಾರು 400ಕ್ಕೂ ಮಿಗಿಲಾಗಿ ಕಲಾವಿದರು ಈ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಎಲ್ಲ ಸ್ವಯಂ ಸೇವಕರು, ಅದು ಸುಮಾರು 24 ನಾವು ಸ್ವಯಂ ಸೇವಕ ವಿಭಾಗಗಳನ್ನು ಮಾಡಿದ್ದೆವು. ಎಲ್ಲ ಸ್ವಯಂ ಸೇವಕ ವಿಭಾಗದವರು ಕೂಡ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಕಾರಣ ನಮಗೆ ಈವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ತುಂಬ ಬಹಳಷ್ಟು ನಮ್ಮ ಎಲ್ಲ ಕಾರ್ಯಕರ್ತರ ಶ್ರಮದಿಂದ ನಾವು ಈವರೆಗೆ ನಮ್ಮ ಈ ಮಯೂರ ಕಲಾ ವೇದಿಕೆಯಲ್ಲಿ ನಿರಂತರ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೇವೆ. ಬಂಧುಗಳೇ, 400ಕ್ಕೂ ಮಿಗಿಲಾಗಿ ಕಲಾವಿದರು, ಅದು ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸತ್ಯತುಡರ್ ಅನ್ನುವಂಥ ಒಂದು ನೃತ್ಯ ರೂಪಕ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಕನಿಷ್ಠ ಪಕ್ಷ 4 ದಿನಗಳಲ್ಲಿ 400ಕ್ಕೂ ಮಿಗಿಲಾಗಿ ಕಲಾವಿದರು ಈ ಒಂದು ವೇದಿಕೆಯಲ್ಲಿ ತಮ್ಮ ತಮ್ಮ ಪ್ರತಿಭೆಗಳ ಅನಾವರಣಗೊಳಿಸಿದ್ದಾರೆ. ಅದೇ ರೀತಿ ನಮಗೆ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಸುಮಾರು 24 ನಾವು ಸಮಿತಿಗಳನ್ನು ಮಾಡಿದ್ದೇವೆ. ಆ ಎಲ್ಲ ಸಮಿತಿಗಳವರು ಬಹಳ ಪ್ರಾಮಾಣಿಕವಾಗಿ ದುಡಿದ ಕಾರಣ ನಮ್ಮ ಈ ಒಂದು ದೇವರ ಬ್ರಹ್ಮಕಲಶವು ಬಹಳ ಸುಂದರವಾಗಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಿದೆ. ಒಂದು ಕಡೆಯಿಂದ ಆರ್ಥಿಕ ಸಮಿತಿಯ ಧರ್ಮಪ್ಪ ನಾಯಕರವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಒಂದು ಆರ್ಥಿಕ ಸಮಿತಿಯವರು ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ ಕಾರಣ ನಮಗೆ ಇಷ್ಟೊಂದು ವೈಭವಿತವಾಗಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಬಹಳ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಸ್ವಾಗತ ಸಮಿತಿಯವರು ಕೂಡ ಸುನಿಲ್ ದಡ್ಡು ಹಾಗೂ ಜಯಂತ್ ಪುರಳಿ ಬಹಳ ವ್ಯವಸ್ಥಿತವಾಗಿ ಬಂದಂಥ ಎಲ್ಲ ಅತಿಥಿಗಳನ್ನು ಬಹಳ ಪ್ರಾಮಾಣಿಕವಾಗಿ ಗೌರವದಿಂದ ಸ್ವಾಗತಿಸುತ್ತಾ ಈ ಒಂದು ನಮ್ಮ ಬ್ರಹ್ಮಕಲಶದಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಅವರ ತಂಡದೊಂದಿಗೆ ಮಾಡಿದ್ದಾರೆ. ಅದೇ ರೀತಿ ಪ್ರಸಾದ ಸಮಿತಿಯವರಾದ ಹರೀಶ್ವರ ಮುಗ್ಲವರು ಮತ್ತು ನಾರಾಯಣ ಭಟ್ ಬಿರಡ್ಕ ಅವರು, ವೈದಿಕ ಸಮಿತಿಯ ಶಂಕರನಾರಾಯಣ ಭಟ್ ಮತ್ತು ಬೊಳ್ಳಾವ್ ಮತ್ತು ಸತ್ಯನಾರಾಯಣ ಭಟ್ ರಂಗಾಜಿಯವರು ತಮ್ಮ ತಮ್ಮ ತಂಡಗಳೊಂದಿಗೆ ತಮ್ಮ ವ್ಯವಸ್ಥಿತವಾದ ಕೆಲಸದ ಕಾರ್ಯದೊಂದಿಗೆ ನಮ್ಮ ಬ್ರಹ್ಮಕಲಶ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿ ಕಾರ್ಯಾಲಯ ಸಮಿತಿಯಲ್ಲಿ ಲೋಕೇಶ್ ಬೆತ್ತುಡಿ ಮತ್ತು ಗಿರೀಶ್ ಆರ್ತಿಲರವರ ತಂಡ ಕೂಡ ಬಹಳ ವ್ಯವಸ್ಥಿತವಾಗಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಸೇವೆಯ ಸರ್ವಿಸನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ವಂದನೆಗಳನ್ನು ಅರ್ಪಿಸ್ತಾ
ಸಭಾ ಕಾರ್ಯಕ್ರಮದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅವನೀಶ್ ಪೀರಿಯಡ್ಕ ಮಹಾಲಿಂಗೇಶ್ವರ ಭಟ್ ಮಾಧವಣ್ಣ ಮತ್ತೆಲ್ಲ ಸಂಚಾಲಕ ಸದಸ್ಯರು ಕೂಡ ಸೇರಿಕೊಂಡು ನಾವು ಇಷ್ಟೊಂದು ವ್ಯವಸ್ಥಿತವಾಗಿ ನಮ್ಮ ಈ ಒಂದು ಮಯೂರ ಕಲಾ ವೇದಿಕೆಯಲ್ಲಿ ಸುಂದರವಾದ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಎಲ್ಲ ನಮ್ಮ ಸದಸ್ಯರುಗಳಿಗೆ ನಾವು ಆಭಾರಿಗಳಾಗಿದ್ದೇವೆ. ಅದರೊಂದಿಗೆ ಅನ್ನ ಸಂತರ್ಪಣಾ ಸಮಿತಿಯಲ್ಲಿ ಪ್ರಶಾಂತ್ ಪೀರಿಯಡ್ಕ, ಪ್ರತಾಪ್, ಶ್ರೀರಾಮ್ ಭಟ್, ಮುನ್ನಿಕ್ಕಾಣ, ವೆಂಕಟರಮಣ ಭಟ್, ಶಿವರಾಜ್ ಕುಂಟಿ ಎಲ್ಲ ಅವರ ತಂಡದೊಂದಿಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಬಹಳ ಪ್ರಾಮಾಣಿಕವಾಗಿ ರುಚಿಯಾದ ಅಡುಗೆಯನ್ನು ಬಡಿಸುತ್ತಾ ಯಾರು ಬಂದರೂ ಎಷ್ಟೊತ್ತಿಗೆ ಬಂದರೂ ಕೂಡ ಇಲ್ಲಿ ಅನ್ನದಾನದ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಾ ನಮ್ಮ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಒಂದು ಹೆಮ್ಮೆಯ ಕೂಡ ಮೂಡಿಸಿದ್ದಾರೆ. ಅವರೆಲ್ಲ ತಂಡಕ್ಕೆ ನಾವು ಹೃತ್ಪೂರ್ವಕವಾಗಿ ಆಭಾರಿಗಳಾಗಿದ್ದೇವೆ. ಇನ್ನು ಕಲಶ ಸಮಿತಿಯಲ್ಲಿ ರಾಧಾಕೃಷ್ಣ ಬಳ್ಳಾವು ಮತ್ತು ಮಂಜುನಾಥ್ ಭಟ್ ಪೀರಿಯಡ್ಕ ಕೂಡ ಇಲ್ಲಿ ಸೇವೆಗೆ ಬೇಕಾಗಿರುವಂತಹ ಎಲ್ಲ ಕಲಶಗಳ ಪೂರೈಕೆಯನ್ನು ಮಾಡುತ್ತಾ ಇಲ್ಲಿ ಯಾವುದೇ ಕುಂದುಕೊರತೆಗಳಾಗದಂತೆ ಬಹಳ ಸುಂದರವಾಗಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ತಮ್ಮ ತಂಡದೊಂದಿಗೆ ನಿರ್ವಹಣೆ ಮಾಡಿದ್ದಾರೆ. ಅವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಹೊರೆಕಾಣಿಕೆಯ ಮೆರವಣಿಗೆ ನೀವು ನೋಡಿರ್ಬೋದು. ಉಪ್ಪಿನಂಗಡಿ ಸೀಮೆ ದೇವಸ್ಥಾನದಿಂದ ಕನಿಷ್ಠ 2 ಕಿಲೋಮೀಟರ್ಗಳಷ್ಟು ಉದ್ದದ ಮೆರವಣಿಗೆ ಆಗಬೇಕಾದ್ರೆ ನಮಗೆ ಬೇಕಾದದ್ದು ಎಲ್ಲ ಹೊರೆಕಾಣಿಕೆಗಳ ವ್ಯವಸ್ಥಿತ ಪೂರೈಕೆಗೆ ಕಾರಣಕರ್ತರಾದಂಥವರು ಜಯಂತ್ ಪುರಳಿ ಮತ್ತು ಪ್ರತಾಪ್ ಪೀರಿಯಡ್ಕ, ಸದಾನಂದ ಶೆಟ್ಟಿ ಕೆಂಡವು, ಸುರೇಶ್ ಗೌಡತಿಗೆ, ಚಂದ್ರಶೇಖರ್ ಮಾಡಿವಾಳ ಇಂತಹ ಎಲ್ಲ ಸ್ವಯಂ ಸೇವಕರ ತಂಡ ಬಹಳ ವ್ಯವಸ್ಥಿತವಾಗಿ ನಮ್ಮ ಎಲ್ಲ ತಾಲೂಕು ಎಲ್ಲ ಕಡೆಗಳಿಂದ ನಮಗೆ ಬಹಳ ಸುಂದರವಾದ ಹೊರೆಕಾಣಿಕೆಯ ಒಂದು ಮೆರವಣಿಗೆ ಬರಲಿಕ್ಕೆ ಕಾರಣಕರ್ತರಾಗಿದ್ದರು. ಅವರಿಗೆ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಉಗ್ರಾಣ ಸಮಿತಿಯಲ್ಲಿ ಕೃಷ್ಣಪ್ಪ ಗೌಡ ಬಳ್ಳಾವು ಅವರ ನೇತೃತ್ವದಲ್ಲಿ ಈಶ್ವರ ನಾಯಕ್ ಪೀರಿಯಡ್ಕ, ಪದ್ಮನಾಭ ಗೌಡ ಬಳ್ಳೇರಬಿಟ್ಟು, ರಾಮಚಂದ್ರ ನೆಡ್ಚಿಲು, ಶೇಷಪ್ಪ ಗೌಡ ಬಳ್ಳಾವು ಮತ್ತು ಇನ್ನಿತರರು ಬಹಳ ಸುಂದರವಾಗಿ ಆ ಹೊರಕಾಣಿಕೆಯ ಉಗ್ರಾಣವನ್ನು ನಿರ್ಮಿಸಿ ಅದಕ್ಕೆ ಬಹಳ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನೀರು ಮತ್ತು ಸರಬರಾಜು ಈ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನೀರಿನ ಪಾತ್ರ ಬಹಳವಾದದ್ದು. ಆ ನೀರಾವರಿಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದವರು ಜಗದೀಶ್ ಪರಕಜೆ ಮತ್ತು ಪದ್ಮನಾಭ ಬೆಳ್ಳಿಯರಬಿಟ್ಟು. ಅವರೊಂದಿಗೆ ಸೇರಿಕೊಂಡು ಇನ್ನಿತರ ಸ್ವಯಂ ಸೇವಕರು ಕೂಡ ಬಹಳ ವ್ಯವಸ್ಥಿತವಾಗಿ ನೀರಿನ ಸಮಸ್ಯೆ ಇಲ್ಲಿ ಕೂಡ ಕೊರತೆ ಆಗದಂತೆ ನೋಡಿಕೊಂಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ಭಜನಾ ಸಮಿತಿ ನಾವು ನೋಡಿದ್ದೇವೆ 18ನೇ ತಾರೀಕಿಂದ ಈವರೆಗೆ ನಿರಂತರ ಬೆಳಿಗ್ಗೆ 7ರಿಂದ ರಾತ್ರಿ 7ರ ತನಕ ಭಜನೆಯು ಬಹಳ ಸುಂದರವಾಗಿ ಮೂಡಿ ಬಂದಿದೆ. ನಮ್ಮ ದಿವಂಗತ ನಡುಸಾರ ಜಯರಂಭಟ್ ವೇದಿಕೆಯಲ್ಲಿ ಈ ಇಷ್ಟೊಂದು ಭಜನಾ ತಂಡಗಳು ಬಂದು ಇಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ಭಜನೆ ಮಾಡಬೇಕಿದ್ರೆ ಅದರ ಹಿಂದೆ ಶ್ರಮ ಪಟ್ಟವರು ಶ್ರೀನಪ್ಪ ಗೌಡ ಬಳ್ಳಾವ್ ಮತ್ತು ಶ್ರೀಮತಿ ಉಷಾಚಂದ್ರ ಮುಳ್ಯ ಮತ್ತವರ ತಂಡ. ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ಆಭಾರಿಗಳಾಗಿದ್ದೇವೆ. ಅದೇ ರೀತಿ ಆರೋಗ್ಯ ಸಮಿತಿಯಲ್ಲಿ ಡಾಕ್ಟರ್ ರಾಜರಾಮ್ರವರು, ಡಾಕ್ಟರ್ ಸಂತೋಷ್ ಕೊಚ್ಚಾರು, ಯಶೋಧ ಆರ್ತಿಲ, ವನಿತಾ ಕೊಕ್ಕುಜೆ ಇವರೆಲ್ಲ ಶ್ರಮ ಪಟ್ಟಿದ್ದಾರೆ. ವಾಹನ ಸಮಿತಿ ವಿಶೇಷವಾಗಿ ನಾವು ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ ವಾಹನ ಸಮಿತಿ ಬಂಧುಗಳು ಗೊತ್ತಿರಬಹುದು ನಿಮಗೆ. ಆ ವಾಹನ ಸಮಿತಿಯವರಿಗೆ ಕಳೆದ 5 ದಿನಗಳಿಂದಲ್ಲಿ ಯಾವುದು ಕಾರ್ಯಕ್ರಮ ಆಗ್ತಿದೆ, ಯಾವ ನೃತ್ಯ ಆಗಿದೆ, ಯಾವ ನಾಟಕ ಆಯ್ತು ಅನ್ನುವಂಥದ್ದು ನೋಡುವಂಥ ಅವಕಾಶ ಸಿಗಲಿಲ್ಲ. ಆದರೂ ಕೂಡ ಅವರು ಬಿಸಿಲಲ್ಲಿ ಶ್ರಮ ಪಡ್ತಾ ಬಂದಿರುವಂಥ ಎಲ್ಲ ವಾಹನಗಳಿಗೆ ಬಹಳ ವ್ಯವಸ್ಥಿತವಾದ ಒಂದು ಪಾರ್ಕಿಂಗ್ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ತಂಡದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ನಿಜವಾಗಿ ಅವರು ಬಹಳ ಸುಂದರವಾಗಿ ನೋಣೇಗೌಡ ಬಳ್ಳಾವ್ ಮತ್ತು ಅವರ ತಂಡ ಅಲ್ಲಿ ಪ್ರಾಮಾಣಿಕವಾಗಿ ಅವರು ಸಣ್ಣ ಸಣ್ಣ ಮಕ್ಕಳನ್ನು ಸೇರಿಸಿಕೊಂಡು ಎಲ್ಲಿಯೂ ಯಾರಿಗೂ ಕೂಡ ಯಾವುದೇ ತೊಂದರೆ ಆಗದಂತೆ ಬೇರೆ ಬೇರೆ ಕಡೆ ವಾಹನ ಪಾರ್ಕಿಂಗ್ಗಳನ್ನು ನಿರ್ಮಿಸಿ ಅಲ್ಲಿ ಬಹಳ ಸುಂದರವಾದ ವಾಹನದ ಪಾರ್ಕಿಂಗ್ಗೆ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ಅವರಿಗೆ ಆ ಸಮಿತಿ ಮತ್ತು ಅದರ ಎಲ್ಲ ಪದಾಧಿಕಾರಿಗಳಿಗೆ ನಾವು ಹೃತ್ಪೂರ್ವಕವಾಗಿ ಆಭಾರಿಗಳಾಗಿದ್ದೇವೆ. ಅದೇ ರೀತಿ ಅಲಂಕಾರ ಸಮಿತಿಯಲ್ಲಿ ಪ್ರಸನ್ನ ಪೈರಡ್ಕ ಮತ್ತು ವಸಂತ ಗುಂಟಿನಿ ಅವರು ನಾವು ನೋಡಬಹುದು. ಹೂವಿನ ಅಲಂಕಾರ ಎಷ್ಟು ಚೆಂದಾಗಿದೆ ಅಂತ ಹೇಳಿದರೆ ದೇವಸ್ಥಾನದ ಹೊರಗೆ ಒಳಗೆ ಮತ್ತು ಎಲ್ಲ ನಮ್ಮ ಅನೇಕ ಕಡೆಗಳಲ್ಲಿ ಹೂವಿನ ಅಲಂಕಾರವನ್ನು ಕೂಡ ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಅವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಪಾನೀಯ ವ್ಯವಸ್ಥೆಯಲ್ಲಿ ಶ್ರೀಮತಿ ಭವ್ಯ ನಿತಿನ್ ಬಳ್ಳಾವ್ ಮತ್ತು ಅವರ ತಂಡ ಬಹಳ ವ್ಯವಸ್ಥಿತವಾಗಿ ಸೇವೆ ನೀಡ್ತಾ ಇದೆ. ಸ್ವಚ್ಛತಾ ಸಮಿತಿಯಲ್ಲಿ ಶೇಖರ್ ಪಂಜೇರು, ರಾಮಣ್ಣ ಶೆಟ್ಟಿ ಬಳ್ಳಾವ್ ಮತ್ತು ಅವರ ತಂಡ. ಅದೇ ರೀತಿ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಆ ಟ್ರಸ್ಟ್ನ ಪದಾಧಿಕಾರಿಗಳು ನಮಗೆ ನಿರಂತರ ಸೇವೆ ಕೊಡ್ತಾ ಬಂದಿದ್ದಾರೆ. ಅವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಮಾಧ್ಯಮ ಸಮಿತಿಯಲ್ಲಿ ನಮಗೆ ಬಹಳಷ್ಟು ಉಪಕಾರ ಮಾಡಿದಂತಹ ತಂಡ ಅವರಂತ ಹೇಳಿದರೆ ದೀಪಕ್ ಬಳ್ಳಾವರವರು ನಮ್ಮೂರಿನವರಾಗಿದ್ದುಕೊಂಡು ನಮ್ಮ ಟಿವಿ, ನಮ್ಮ ಕುಟುಂಬದಲ್ಲಿ ಸುದ್ದಿವಾಹಿನಿಯಲ್ಲಿ ಹೊಸದಿಗಂತ, ವಿಜಯವಾಣಿ, ಇನ್ನಿತರ ವಿಜಯ ಕರ್ನಾಟಕ ಹಾಗೂ ಸುದ್ದಿ ಮಾಧ್ಯಮದಲ್ಲಿ ಬಹಳ ಸುಂದರವಾಗಿ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ಮೂಡಿ ಬರಲು ಕಾರಣಕರ್ತರಾದಂತಹ ದೀಪಕ್ ಬಳ್ಳಾವ್, ಉದಯ್ ಕುಮಾರ್ ಹಾಗೂ ನಡುಸಾರ್ ಚಿನ್ಮಯ ಭಟ್ ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. ನಾವು ನೋಡಿರ್ಬೋದು ಬಹಳ ಸುಂದರವಾದ ವ್ಯವಸ್ಥೆ ಅಂತ ಹೇಳಿದರೆ ವಿದ್ಯುತ್ ಮತ್ತು ಧ್ವನಿವರ್ಧಕದ ಒಂದು ವ್ಯವಸ್ಥೆ. ಇದಕ್ಕೆ ಕಾರಣಕರ್ತರಾದಂಥವರು ಜತ್ತಪ್ಪ ನಾಯ್ಕ ಬಳ್ಳಾವ್ ಮತ್ತು ವಸಂತ ಕೋಟೆನ್ ಕೊಕ್ಕುಜೆ. ಇಡೀ ರೋಡ್ಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ವಿದ್ಯುತ್
ಅಲ್ಲಲ್ಲಿ ಮಿನಿಚರ್ಗಳನ್ನು ಹಾಕ್ತಾ ಈ ಒಂದು ಬರುವಂತಹ ಕಾರ್ಯಕರ್ತರು ಅಲ್ಲಿ ಅದನ್ನು ಅಲಂಕಾರ ನೋಡಿ ಯಾರು ಮಾಡಿದ್ದು ಅನ್ನುವಂಥದ್ದು ನಮ್ಗೆ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ನಮಗೆ ಸಹಕಾರ ಕೊಡ್ತಿರುವಂಥವ್ರು ಚೆನ್ನಪ್ಪರವರು. ನಮ್ಮ ಏನು ಸಿಸ್ಟಮ್ ಇದೆಯಾ ಆ ಸಿಸ್ಟಮ್ನ ಆಪರೇಟಿಂಗಲ್ಲಿ ಬಹಳ ಸುಂದರವಾಗಿ ನಾವು ತುಂಬ ಇಲ್ಲಿ ನೋಡಿದ್ದೇವೆ. ಎಲ್ಲ ಬಂದಂಥವರು ಚೆನ್ನಪ್ಪರ ಇದ್ದರೆ ನಮಗೆ ಸಮಸ್ಯೆ ಇಲ್ಲ, ಬಹಳ ಸುಂದರವಾಗಿ ಅವರು ಈ ಮ್ಯೂಸಿಕನ್ನು ಆಪರೇಟ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಬರುವಂಥ ಎಲ್ಲ ಆರ್ಕೆಸ್ಟ್ರಾದವರಾಗಲಿ ನೃತ್ಯದವರಾಗಲಿ ನಮ್ಗೆ ಹೇಳಿದ್ದಾರೆ. ಅಂತ ಒಳ್ಳೆ ತಂಡವನ್ನು ಕೊಟ್ಟಂತಹ ಜತ್ತಪ್ಪ ನಾಯಕ್ ಮತ್ತು ವಸಂತ ಕೋಟಿನವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಅದೇ ರೀತಿ ಭದ್ರತಾ ಸಮಿತಿಯಲ್ಲಿ ನವೀನ್ ಕುಮಾರ್ ಕಲ್ಯಾಟೆ ಮತ್ತವರ ತಂಡ ನಿರಂತರ ನಮಗೆ ಸಹಕಾರ ನೀಡುತ್ತಾ ಎಲ್ಲಿಯೂ ಯಾವುದೇ ಲೋಪವಾಗದಂತೆ ನೋಡಿಕೊಳ್ತಾ ಇದ್ದಾರೆ, ಅವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಮಹಿಳಾ ಸಮಿತಿಯಲ್ಲಿ ಶಾಂಭವಿ ಮತ್ತು ಪುಷ್ಪವಳ್ಳಿ ಪಿರಡ್ಕ ಇವರ ತಂಡ ಎಲ್ಲ ಮಹಿಳೆಯರನ್ನು ಸೇರಿಸಿಕೊಂಡು ಇಲ್ಲಿ ಯಾವುದೇ ಕೆಲಸ ಇರಲಿ ಅವರ ತಂಡವಾಗಿ ಕೆಲಸ ಮಾಡುತ್ತಾ ಯಾವುದೇ ಬಂದಿರುವಂಥ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ, ಅವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಅದೇ ರೀತಿ ಆಮಂತ್ರಣ ಪತ್ರಿಕಾ ಸಮಿತಿಯಲ್ಲಿರುವಂತಹ ಶ್ರೀಧರ ಭಟ್ ನಿನ್ನಿಕಲ್ಲು, ಮಹಾಲಿಂಗೇಶ್ವರ ಭಟ್ ಮಧುವನರವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಮತ್ತು ಚಪ್ಪರ ಸಮಿತಿಯಲ್ಲಿರುವಂತಹ ಹೊನ್ನಪ್ಪಗೌಡ ಅವರಕ್ಕ ವಸಂತನಾಯಕ್ ಬಳ್ಳವರವರಿಗೆ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಇನ್ನು ಸ್ವಯಂ ಸೇವಕರ ಸಮಿತಿಯಲ್ಲಿರುವಂತಹ ಚಿದಾನಂದ ಬಂಜೀರ್ ಮತ್ತು ರಕ್ಷಿತ್ ಶೆಟ್ಟಿ ಕಜಕಾರು ನೋಡಿರ್ಬೋದು. ತುಂಬ 50ಕ್ಕೂ ಮಿಗಿಲಾದ ಸ್ವಯಂ ಸೇವಕರು ನಿರಂತರವಾಗಿ ಎಲ್ಲಿ ಕೂಡ ಸ್ವಯಂ ಸೇವಕರ ಕೊರತೆ ಆಗದಂತೆ, ಎಲ್ಲಿ ಸ್ವಯಂ ಸೇವಕರ ಕೊರತೆ ಆಗುತ್ತೋ ಅಲ್ಲಿ ತಮ್ಮ ಸ್ವಯಂ ಸೇವಕರನ್ನು ಕಳಿಸಿ ಬಂದಿರುವ ಭಕ್ತರಿಗೆ ಎಲ್ಲಿಯೂ ಸಮಸ್ಯೆ ಆಗದಂತೆ ಬಹಳ ವ್ಯವಸ್ಥಿತವಾಗಿ ನಮ್ಮ ಈ ಒಂದು ಬ್ರಹ್ಮಕಲಶದ ಒಟ್ಟು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಒಟ್ಟು ಎಲ್ಲ ಸಮಿತಿಗಳ ಅಧ್ಯಕ್ಷ ಸಂಚಾಲಕರು ಪದಾಧಿಕಾರಿಗಳು ಎಲ್ಲ ಸ್ವಯಂ ಸೇವಕರುಗಳಿಗೆ ನಾವು ಬಹಳ ಪ್ರೀತಿಯಿಂದ ಹೃತ್ಪೂರ್ವಕವಾದ ಮನದಾಳದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಶಾನಿ ರಂಗಾಜೆ, ಐಶಾನಿ ಕುಮಾರಿ ಐಶಾನಿ ಬಹಳ ಹೊತ್ತಿನಿಂದ ಈ ಒಂದು ವೇದಿಕೆಯಲ್ಲಿ ನೃತ್ಯವನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದಾಳೆ. ಇವಳ ನೃತ್ಯವನ್ನು ನೋಡಲಿಕ್ಕೆ ನಾವು ಕೂಡ ಕಾತರರಾಗಿದ್ದೇವೆ. ಈ ಪುಟಾಣಿ ಮಗುವಿನ ನೃತ್ಯವನ್ನು ನಾವು ಮನಸೆಳೆದು ನೋಡುವಂತಹ ಸಮಯ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಈ ಪುಟಾಣಿ ಮಗುವನ್ನು ಪ್ರೋತ್ಸಾಹಿಸಿ. Hey!
ನಮ್ಮ ಸಣ್ಣ ಮಕ್ಕಳು ಹೇಗೆ ಕುಣಿದರು ಚಂದ ಅಲ್ಲವೇ? ಬಹಳ ಮುಗ್ಧವಾಗಿ ನೃತ್ಯ ಮಾಡಿ ನಮ್ಮನ್ನೆಲ್ಲ ಕಣ್ಣಿಗೆ ಮನರಂಜನೆ ಕೊಟ್ಟಂತಹ ಐಶಾನಿ ರಂಗಜಿಯವರಿಗೆ ಆತ್ಮೀಯವಾದ ಧನ್ಯವಾದಗಳು. ಹಾಗೆ ಕೆ ಚಂದ್ರಕುಮಾರ್, ನಿವೃತ್ತ ಆದಾಯ ತೆರಿಗೆ ಅಧಿಕಾರಿಗಳು, ಮಂಗಳೂರು, ಇವರ ಹಾಡಿಗಾಗಿ ಈ ವೇದಿಕೆ. ಹಾಲ್ ಅವಕಾಶಕ್ಕಾಗಿ ವಂದನೆಗಳು. ಈ ಹಾಡು ಬರೆದಿರುವಂಥದ್ದು ಅಮೃತ್ ಸೋಮೇಶ್ವರ್ ಅವರು, ಮೂಲ ಗಾಯಕರು ಕೃಷ್ಣ ಕಾರಂತ್. പക്കില പൊലിത്തണ്ട് കോരില കിലത്തണ്ട് മൂടായി കെമ്പേരണ്ട്. പക്കില പൊലിത്തണ്ട് കോരില കിലത്തണ്ട് മൂടായി കെമ്പേരണ്ട്. ലക്കലെ 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 ಎಂದದು ತುಂಬುದ ರವಿ ಪಂಡಂಡು. ಪಕ್ಕಿಲ പൊലിത്തണ്ട് ಕೋರಿಲ കിലത്തണ്ട് ಮೂಡಾಯಿ ಕೆಂಪೇರண்டு. ಲಕ್ಕಲೆ 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 ಎಂದದು ತುಂಬುದ ರವಿ ಪಂಡಂಡು. ತುಂಬುದ ರವಿ ಪಂಡಂಡು. ತುಂಬುದ ರವಿ ಪಂಡಂಡು. ಅರಳಾದ ಮೋನನು ತೆಲಿಗೆನು ತೋಜಾಂಡು. ಆಕಾಶ ಭೂಮಿದ ನಡುಟಿತ್ತಿ ತೆರೆಗೊಂಡು ಮೆಲ್ಲನೆ ಮಾಜಿಂಡು. ಪಚ್ಚ ಪಜಿರದ ಮಿತ್ತೆ ಪುರಲೊಂದು ಮುತ್ತುಲು ಜಾರುದು ಬೂರುಂಡು. ಪಚ್ಚಿರೆ ಗುದ್ದುದು ತಿನ್ಪಿನ ಪರಬೆರೆ ತೆಮ್ಮೊದ ಸದ್ದಾಂಡು. ಪಕ್ಕಿಲ ಬುಲಿತುಂಡು ಕೋರಿಲ ಕಿಲತುಂಡು ಮೂಡಾಯಿ ಕೆಂಪೇರண்டு. ಲಕ್ಕಲೆ 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 ಎಂದದು ತುಂಬುದ ರವಿ ಪಂಡಂಡು. ತುಂಬುದ ರವಿ ಪಂಡಂಡು. ತುಂಬುದ ರವಿ ಪಂಡಂಡು. ಕಡ್ಯನೆ ತರ್ಕೊಂದು ತುದ ನೀರು ಕನಯರೆ ಪೊಣ್ಣುಲೆ ಸಾಲುಂಡು. ಕಡ್ಯಗ ಪೂ ಪಾಡ್ದು ಪೊಡಿಯಾದ ಪರದಿನ ರಂಗೋಲೆ ಪೊರ್ಲುಂಡು. ತೊಟ್ಟಿಲ ಪುರುಬಾಲೆ ಲಕ್ಕದು ಅಪ್ಪೆನು ಲೆಪ್ಪುನ ಕೇನುಂಡು. ಅಟ್ಟಿಲು ದಟ್ಟನೆ ಮಲ್ತೆರು ಪೊಂಜವು ಮಾಡಿಡೆ ಪೊಗೆ ಪೋಪುಂಡು. ಪಕ್ಕಿಲ ಬುಲಿತುಂಡು ಕೋರಿಲ ಕಿಲತುಂಡು ಮೂಡಾಯಿ ಕೆಂಪೇರண்டு. ಲಕ್ಕಲೆ 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 ಎಂದದು ತುಂಬುದ ರವಿ ಪಂಡಂಡು. ಲಕ್ಕಲೆ 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 ಎಂದದು ತುಂಬುದ ರವಿ ಪಂಡಂಡು. ಲಕ್ಕಲೆ 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 ಎಂದದು ತುಂಬುದ ರವಿ ಪಂಡಂಡು. ಧನ್ಯವಾದಗಳು. ಅವಕಾಶಕ್ಕೆ ವಂದನೆಗಳು. ಬಾರಿ ಪೊರ್ಲುಡು ಪದ್ಯ ಪಂಡದ ನಮನ ರಂಜಿಸೈನಂಚಿನ ಸರ್ ಇರೆಗ್ ಸೊಲ್ಮೇಲು ಅಂಚನೆ ಇನಿತ್ತ ಲೇಸಡು ಬಾರಿ ಶೋಕುಡು ನೃತ್ಯ ಮಲ್ತದು ನಮ್ಮನ ಮನಸ್ಸನ್ನ ಖುಷಿ ಕೊಡೆನಂಚಿನ ಕುಮಾರಿ ಐಶಾನಿ ರಂಗಾಜೆ ಮೇರನ ಮಿತ್ತ ಚಾವಡಿಗಲೆ ತಂದೊಲ್ಲೆ ಅರೆಗ್ ಶ್ರೀಮತಿ ಯಶೋಧ ಆರ್ತಿಲ ಆರೋಗ್ಯ ಸಹಾಯಕಿ ಪ್ರಸಾದ ಕೊರ್ದು ಶುಭ ಹಾರೈಸೋಳೊಂದಿಗೆ ಏನಂದೊಲ್ಲೆ ಅಂಚನೆ ಆ ಭಗವಂತನ ಮಾತ ಆಶೀರ್ವಾದಲ ಇಪ್ಪಡು ಸಕಲ ಯಶಸ್ಸು ಸಕಲ ಆರೋಗ್ಯ ಮಾತಲ ಈ ಬಾಲ್ಯಗ ತಿಕ್ಕಡ ಬನ್ಪಿನ ಒಂಜಿ ಶುಭಾಶಯನ್ಲ ಕೋರೊಂದುಲ್ಲ. ಶ್ರೀಮತಿ ಯಶೋಧ ಬೇರೆ ಪ್ರಸಾದ ಕೊರ್ದು ಬಾಲ್ಯಗ ಶುಭ ಹಾರೈಸೋಡು.
ಎಲ್ಲರೂ ಚಪ್ಪಾಳೆ ತಟ್ಟಿ ಪುಟಾಣಿ ಮಗುವಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ಇಷ್ಟು ಹೊತ್ತುಗಳ ನಮ್ಮನ್ನು ಮಾಸ್ಟರ್ ಆಫ್ ಸೆರೆಮನಿ ಸಭಾ ವೇದಿಕೆಯ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆ ಮಾಡಿದಂಥ ಶ್ರೀಮತಿ ವಿಮಲಾ ತೇಜಾಕ್ಷಿ ಮಾತಾಜಿ, ಮುಖ್ಯ ಶಿಕ್ಷಕಿ ಶ್ರೀರಾಮ ಶಾಲೆ ಉಪ್ಪಿನಂಗಡಿ, ಇವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನೀವೆಲ್ಲ ಕಾತರದಿಂದ ಕಾಯ್ತಾ ಇರುವಂಥ ನಾಟಕ ನೀರೆಲ್ಲು. ನಮ್ಮ ಈ ಬ್ರಹ್ಮಕಲಶೋತ್ಸವದ ಈ ಒಂಜಿ ಪೊರ್ಲ ಕಾರ್ಯಕ್ರಮಕ್ಕೆ ನಂಗೆ ಉಪಾರ್ಥ ಪೊಲೀಸ್ ತಗ್ಲು ಭಾರಿ ಹೆಲ್ಪ್ ಮಾಡ್ತಾರೆ. ಆ ಪೊಲೀಸ್ ಸಿಬ್ಬಂದಿಗೆ ಅಲ್ಪದ ಮಾತ ಆರಕ್ಷಕರ ಸಿಬ್ಬಂದಿಗೆ ಬೊಕ್ಕ ಎಸ್.ಐ ಅಗ್ಲಿ ಮಾತಿರಗ್ಲ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ವತಿರ್ದು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸೋದಿಲ್ಲ. ಅಂಚನೆ ಉಪ್ಪಿನಂಗಡಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಇಲ್ಲ ನಂಗೆ ಅಲ್ಪ ಡಾಕ್ಟರ್ನಗ್ಲು ನರ್ಸ್ನಗ್ಲು ಆರೋಗ್ಯ ಸಹಾಯಕಿನಗ್ಲು ಭಾರಿ ಪೊರ್ಲದ ಸಹಕಾರ ಕೊಡ್ತೀರಿ. ಅಕ್ಲಿಗ್ಲಿ ಯಾನು ಸಮಸ್ತ ಬ್ರಹ್ಮಕಲಶೋತ್ಸವ ಸಮಿತಿ ವತಿರ್ದು ಉಡಲ್ಂಜಿ ಸುಲ್ಮೆ ಸಂದಾಯಿತ ಮಲ್ತೊಂದಿಲ್ಲ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೂ ನಮ್ಮ ಬೇತೆ ಬೇತೆ ಪೇರ್ದ ಟಿಪ್ಪದಾಗಲಿ ನಂಗೆ ನಿರಂತರ ಪೇರು ಕೊಟ್ಟು ಸಹಕಾರ ಕೊಡ್ತಾರೆ. ಅಕ್ಲೆಗಲ ನಮ್ಮ ಈ ಬ್ರಹ್ಮಕಲಶೋತ್ಸವ ಸಮಿತಿ ವತಿರ್ದು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸೋದಿಲ್ಲ. ಅದೇ ರೀತಿ ನಮ್ಮ ಈ ಒಂಜಿ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಒಂಜಿ ಆತ ಪೊರ್ಲ ಅವ್ರನ್ನ ಅಂಡ ನಮ್ಮ ಬಂಧುಲು ನಮ್ಮ ಬೇತೆ ಧರ್ಮದ ಬಂಧುಲು ನಂಗೆ ಪಾರ್ಕಿಂಗ್ಗೆ ಭಾರಿ ಪೊರ್ಲ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಸುತ್ತಮುತ್ತ ಎತ್ತಿನ ನಮ್ಮ ಬಾಕಿದಾಗಲು ಪೂರ ಈ ಬ್ರಹ್ಮಕಲಶೋತ್ಸವ ಅವ್ರ ಬಂಡ ನೆಟ್ಟು ಮಾತೆರ್ನ ಸಹಕಾರ ಉಂಟು. ಮಾತೆರ್ಲ ಭಾರಿ ಪೊರ್ಲುಡಿ ನಮ್ಮ ಈ ಬ್ರಹ್ಮಕಲಶೋತ್ಸವದ ಒಂಜಿ ವ್ಯವಸ್ಥೆಗೆ ಸಹಕಾರ ಕೊಡ್ತಾರೆ. ಸುಮಾರು ಬೇತೆ ಬೇತೆ ಇಲ್ಲದಾಗಲು ನಂಗೆ ಪಾರ್ಕಿಂಗಿಗೆ ಅವಕಾಶ ಕಲ್ಪಿಸಿದ್ದಾರೆ. ಅಕ್ಲೆಗ್ಲ ಈ ಸಮಿತಿ ಪರವಾದಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸೋದಿಲ್ಲ.
ಇಂದ ನಡೀತಾ ಇದೆ. ಬಹುಶಃ ಈ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ನಡೀತಾ ಇರುವಂತದ್ದು ಅನೇಕ ವರ್ಷಗಳ ಬಳಿಕ. ಈ ಇಷ್ಟೊಂದು ಸಂಭ್ರಮ ಸಡಗರದಲ್ಲಿ ನಡೀಬೇಕು ಅಂತಾದ್ರೆ ಇದಕ್ಕೆ ಹಲವಾರು ದಾನಿಗಳ, ಊರಿನವರ ಸಹಕಾರ ಬಹಳಷ್ಟಿದೆ. ಈಗಾಗಲೇ ಮಾತನಾಡಿರುವಂತಹ ಅನೇಕ ಪ್ರಮುಖರು ಈ ಒಂದು ವಿಚಾರಗಳನ್ನ ಹೇಳಿಕೊಂಡಿದ್ದಾರೆ. ಊರಿನವರ ಸಹಕಾರ ಪ್ರೋತ್ಸಾಹದಿಂದ ಅಭೂತಪೂರ್ವವಾಗಿ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥದ್ದು. ಸೊ ಅಂತಹ ಓರ್ವ ವಿಶೇಷ ದಾನಿಯಾಗಿ ಬಹುಶಃ ಇದೇ ಊರಿನವರಾಗಿದ್ದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಉದ್ಯಮವನ್ನ ಸ್ಥಾಪನೆ ಮಾಡಿ ಯಶಸ್ವಿ ಉದ್ಯಮಿಯಾಗಿ, ಕೊಡುಗೈ ದಾನಿಯಾಗಿ, ಊರಿನಲ್ಲಿ ಎಲೆಮರೆಯ ಕಾಯಿಯ ಹಾಗೆ ಇದ್ದುಕೊಂಡು ಅನೇಕ ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡಿದಂತಹ ಓರ್ವ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ನಟೇಶ್ ಪೂಜಾರಿ ಅವರು. ಬೆಂಗಳೂರಿನಲ್ಲಿ ಅನನ್ಯ ಎಂಟರ್ಪ್ರೈಸಸ್ ಎನ್ನುವಂತಹ ಒಂದು ಸಂಸ್ಥೆಯನ್ನ ನಡೆಸಿ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಊರಿನಲ್ಲಿ ಅನೇಕ ಮಂದಿ ಅರ್ಹರು ಯಾರಿದ್ದಾರೋ ಅಥವಾ ಯಾರಿಗೆ ನೆರವಿನ ಅವಶ್ಯಕತೆ ಇದ್ದು ಅವರಿಗೆ ಯಾರಿಗೂ ತಿಳಿಯದ ಹಾಗೆ ಒಂದು ನೆರವಾಗುವಂತಹ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಈ ಒಂದು ಪದಾರ್ಥದ ಬ್ರಹ್ಮಕಲಶೋತ್ಸವ ಏನು ಸುದ್ದಿ ಚಾನೆಲ್ ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಬಹುಶಃ ಈ ಒಂದು ನೇರ ಪ್ರಸಾರದ ಮಹಾ ಪ್ರಾಯೋಜಕರಾಗಿ ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ದೇಶ ವಿದೇಶಗಳಲ್ಲಿರುವಂತಹ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಭಕ್ತರು ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇಷ್ಟೊಂದು ಅದ್ಧೂರಿಯಾಗಿ ಸಂಭ್ರಮದಿಂದ ನಡೀತಾ ಇದೆ. ಅವರಿಗೆ ಹೇಗೆ ಅನಿಸ್ತಾ ಇದೆ? ತನ್ನ ಊರಿನ ದೇವಸ್ಥಾನ ಬೆಳಗ್ತಾ ಇರುವುದನ್ನ ನೋಡಿ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ನಮಸ್ತೆ. ಬ್ರಹ್ಮಕಲಶೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಬಹುಶಃ ಇವರು ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಸಂಭ್ರಮ ಸಡಗರ ನೋಡಿ? ತುಂಬಾ ಖುಷಿ ಅನಿಸ್ತಾ ಇದೆ. ನಮ್ಮ ಊರಲ್ಲಿ ಈ ತರ ಜಾತ್ರೆ ತರ ಒಂದು ಬ್ರಹ್ಮಕಲಶೋತ್ಸವ ಇದು ನಡೀತಾ ಇದೆ. ನಾವೇ ನೆನ್ಸ್ಕೊಂಡಿರ್ಲಿಲ್ಲ ಈ ತರ ಎಲ್ಲ ಆಗುತ್ತೆ ಅಂದ್ಬಿಟ್ಟು. ಎಲ್ಲ ದೇವರ ಮಹಿಮೆ ಅಂತ ಅನ್ಕೋಬೇಕು. ಓಕೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿದ್ದೀರಿ. ಜೊತೆಗೆ ಬೆಂಗಳೂರಿನಲ್ಲಿದ್ರು ಕೂಡ ಇಲ್ಲಿನ ಎಲ್ಲ ಆಗು ಹೋಗುಗಳನ್ನ ತಾವು ತಿಳಿದುಕೊಳ್ತಾ ಇದ್ದೀರಿ. ಬಹುಶಃ ಈಗ ಬ್ರಹ್ಮಕಲಶೋತ್ಸವಕ್ಕೆ ವ್ಯವಸ್ಥೆಗಳು, ಸಿದ್ಧತೆಗಳು ಅಥವಾ ಈ ಒಂದು ಒಟ್ಟು ಜೋಡಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡದ್ದು ಅದರ ಬಗ್ಗೆ ಹೇಳೋದಿದ್ರೆ? ನಮ್ಮ ಇಲ್ಲಿ ಇರೋ ಎಲ್ಲ ನಮ್ಮ ಇವರು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸಹಕಾರದಿಂದ ಮತ್ತೆ ದೇವಸ್ಥಾನ ಸಮಿತಿ ಸಹಕಾರದಿಂದ ಇದೆಲ್ಲ ನಡೆಯಿತು ನಮ್ಮ ಕೈಯಲ್ಲಿ. ಓಕೆ, ಅಂದ್ರೆ ನೀವು ಇಲ್ಲಿಗೆ ಬಂದು ಹೇಗೆ ತೊಡಗಿಸಿಕೊಳ್ತಾ ಇದ್ರಿ? ಸಭೆ, ಮೀಟಿಂಗಿಗೆಲ್ಲ ನಾವು ಊರಿಗೆ ಬರುವಾಗ ಮೀಟಿಂಗ್ ಇದ್ರೆ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಇಲ್ಲಿ ಆಗು ಹೋಗುಗಳನ್ನೆಲ್ಲ ವಾಟ್ಸಪ್ ಗ್ರೂಪಲ್ಲೆಲ್ಲ ನೋಡಿಕೊಂಡು ಮತ್ತೆ ಇಲ್ಲಿ ಇರೋರು ಪದಾಧಿಕಾರಿಗಳೆಲ್ಲ ಫೋನ್ ಮಾಡಿ ನಮ್ಗೆ ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಆಮೇಲೆ ಅದು ಹಂಗೆಲ್ಲ ಹಿಂಗೆ ಅಂದ್ಬಿಟ್ಟು ನಾವು ಇದು ಕೆಲಸಕ್ಕೆಲ್ಲ ಇದು ಮಾಡ್ಕೊಂಡು ಇದು ಆಗಿದ್ದೀವಿ, ಸಹಾಯ ಕೊಡ್ತೀವಿ, ಸಲಹೆ ಕೊಟ್ಕೊಂಡು ನಮ್ಮ ಇದು ಮಾಡ್ತಾ ಇದ್ದೀವಿ, ಸಹಕಾರ ಎಲ್ಲರೊಟ್ಟಿಗೆ ನೀವು ಕೂಡ ಸೇರಿಕೊಂಡು ಕೆಲಸವನ್ನು. ಹೌದು, ನಾವೆಲ್ಲರ ಜೊತೆ ನಾವು ಸೇರಿಕೊಂಡೇ ಮಾಡಿರೋದು. ಈಗ ತಾವು ಇದೇ ಊರಿನವರು, ಇದೇ ಮಣ್ಣಿನವರು, ಇಲ್ಲಿಂದ ಬೆಳೆದು ಈಗ ಬೆಂಗಳೂರಿನಲ್ಲಿ ಒಂದು ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದೀರಿ. ಈ ಕ್ಷೇತ್ರದ ಬಗ್ಗೆ ಅಥವಾ ಈ ಕ್ಷೇತ್ರ ನಿಮ್ಮ ಬಾಳಿನಲ್ಲಿ ಮಾಡಿರುವಂತಹ ಒಂದು ಪವಾಡಗಳ ಬಗ್ಗೆ? ನಾವು ಇದೇ ಇದರಲ್ಲಿ ದೇವಸ್ಥಾನ ಅವಾಗ ರೆಡಿಯಾಗಿರಲಿಲ್ಲ, ಪಾಲು ಬಿದ್ದಂಗಿತ್ತು. ಆವಾಗ ಇಲ್ಲೆಲ್ಲ ಆಟ ಆಡ್ಕೊಂಡು ನಾವು ಈ ಇದರಲ್ಲೆಲ್ಲ ಓಡಾಡ್ತಾ ಇದ್ದೀವಿ. ಯಾವ ದೇವರು ಅಂತ ಗೊತ್ತಿರಲಿಲ್ಲ, ಆದರೆ ದೇವಸ್ಥಾನ ಅಂತ ಗೊತ್ತಿತ್ತು. ಇಲ್ಲೇ ನಾವು ಮಾವಿನಕಾಯಿ ತಿನ್ಕೊಂಡು ಆಟ ಆಡ್ಕೊಂಡು ಇದೇ ಪುಲಿತಡಿ ಸ್ಕೂಲಲ್ಲಿ ಓದ್ಕೊಂಡು ಆಟ ಆಡ್ತಾ ಇದ್ದೀವಿ. ಅವಾಗ ನಮಗೆ ದೇವರದ್ದು ಒಂದು ಇದು ಅಂದರೆ ಇವರು ನಮ್ಮ ಇವಾಗ ಇದು ದೇವಸ್ಥಾನ ಸಮಿತಿ ಅಧ್ಯಕ್ಷರು ಉದಯ್ ಕುಮಾರ್ ಅವರು ಬಂದು ಅವರ ಅಣ್ಣ ಬಂದು ಇದನ್ನು ಪರ್ಚೇಸ್ ತಗೊಂಬಿಟ್ಮೇಲೆ ಅವರು ಇದನ್ನು ಜೀರ್ಣೋದ್ಧಾರ ಮಾಡುವಾಗ ನಾವು ಬಂದು ಇಲ್ಲಿ ಶ್ರಮದಾನ ಮಾಡಿಕೊಂಡು ಮತ್ತು ಶ್ರಮದಾನ ಮಾಡಿ ಆವಾಗ ನಾವು ಚಿಕ್ಕ ಹುಡುಗರು ಏನು ಹೈಸ್ಕೂಲು ಇಲ್ಲ ಪ್ರೈಮರಿ ಓದ್ತಾ ಇದ್ದೀವಿ. ಆ ಟೈಮಲ್ಲಿ ಈ ದೇವರೇ ನಮ್ಮನ್ನು ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ. ಇಲ್ಲಾಂದರೆ ನಾವು ಈ ಥರ ಒಂದು ಉದ್ಯಮಿ ಆಗ್ತೀವೋ ಇಲ್ಲ ಬೆಂಗಳೂರಿಗೆ ಹೋಗ್ತೀವೋ ಅಂತ ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ ನಾವು. ಎಲ್ಲ ಥರದಿಂದಲೂ ನಮಗೆ ಈ ದೇವರು ನಮಗೆ ಇದು ಮಾಡಿದ್ದಾರೆ. ಪವಾಡ ಅಂತಲೇ ಹೇಳ್ಬೇಕು ನಮ್ಮ. ಈಗ ಈ ಕ್ಷೇತ್ರ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಬಹುಶಃ ನಾನಾ ಭಾಗಗಳಿಂದ ರಾಜ್ಯದ ಜನರು ಬರ್ತಾ ಇದ್ದಾರೆ. ಇದು ಸಂತಾನ ಭಾಗ್ಯ ಪ್ರದಾಯಕ ಅನ್ನುವಂಥ ಒಂದು ಪ್ರಸಿದ್ಧಿ ಕೂಡ ಈ ಕ್ಷೇತ್ರಕ್ಕಿದೆ ಅನ್ನುವಂಥದ್ದು. ಸೊ ಎಲ್ಲ ಭಾಗಗಳಿಂದ ಭಕ್ತರು ಬರ್ತಾರೆ. ಸೊ ನೀವು ಇದನ್ನು ನೋಡುವಾಗ ಹೇಗೆ ಅನಿಸುತ್ತೆ? ತುಂಬ ಹೆಮ್ಮೆ ಅನಿಸ್ತಿದೆ. ನಮ್ಮ ಊರು, ನಮ್ಮ ದೇವಸ್ಥಾನ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಓಕೆ,
ಬಹುಶಃ ಈ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ತೊಡಗಿಸಿಕೊಳ್ಳುವುದು ಅಷ್ಟೊಂದು ಸುಲಭ ಅಲ್ಲ, ಬಹಳಷ್ಟು ಒಂದು ಜವಾಬ್ದಾರಿ ಇರುತ್ತೆ. ಸೊ ಹೇಗೆ ನಿಮಗೆ ಉದ್ಯಮ ಮತ್ತು ಇದನ್ನು ಹೇಗೆ ನಿಭಾಯಿಸಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋದ್ರಿ? ಇಲ್ಲ, ನಾವು ಉದ್ಯಮ ಜೊತೆಗೆ ಇದು ನಾವು ಒಂದು ಅಂದರೆ ಫುಲ್ ಟೈಮ್ ಇದಕ್ಕೆ ಕೊಡಲ್ಲ, ಎಷ್ಟು ಹೋಗ್ಬೇಕು ಅಷ್ಟಿಗೆ. ಅಂದರೆ ಇದು ಇದ್ದಿದೆ ಇವಾಗಲೇ ಒಂದು 3-4 ಮಂತ್ಸಿಂದ ನಮ್ಗೆ ಇದ್ದಿತ್ತು. ಆ ಟೈಮಲ್ಲಿ ನಾವು ಇದಕ್ಕೆ ಬೇಕಾದ ಸಹಕಾರ ಕೊಟ್ಕೊಂಡು ನಾವು ಇದು ಮಾಡಿದ್ದೀವಿ. ಇದು ಉದ್ಯಮ ಜೊತೆ ಈಗ ಬೆಂಗಳೂರಿಂದ ಊರಿಗೆ ಬರ್ತೀವಲ್ಲ, ಬರುವಾಗೆಲ್ಲ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಕುಟುಂಬ ಸಮೇತರಾಗಿ ಒಂದು ಬ್ರಹ್ಮಕಲಶೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಅನ್ನುವಂಥದ್ದು. ಅದರ ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಅದು ಕೂಡ ಯಾರಿಗೂ ಗೊತ್ತಾಗದ ಹಾಗೆ. ಇದಕ್ಕೆ ಪ್ರೇರಣೆ ಏನು ಅನ್ನುವಂಥದ್ದು? ನಾವು ಚಿಕ್ಕದರಲ್ಲಿರುವಾಗ ನಾವು ನೋಡಿದ ಕಷ್ಟ, ನಾವು ಅನುಭವಿಸಿದ ಒಂದು ಇದು ನೋವನ್ನ ಇನ್ನು ನಮ್ಮ ಕಡೆಯಿಂದ ಆಗುವ ಒಂದು ಇದು ಮಾಡಬೇಕು ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ. ಅಂದರೆ ಸಹಕಾರ ಮಾಡಬೇಕು ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಅದು ಯಾರಿಗೂ ಗೊತ್ತಾಗಬೇಕು ಅಂತ ಅಲ್ಲ, ನಮ್ಮ ಆತ್ಮತೃಪ್ತಿಗೋಸ್ಕರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲೆಮರೆಕಾಯಿ ಹಾಗಿದ್ದುಕೊಂಡು ಮಾಡ್ತಿದ್ದೀರಿ ಅನ್ನುವಂಥದ್ದು. ಅದು ಎಲೆಮರೆಕಾಯಿ ಅಂದರೆ ನಮ್ಮ ಹೆಸರು ಬೇಕಾಗಿಲ್ಲ ಅಂತ, ಅಂದರೆ ನಾವು ಮಾಡೋ ಸಹಕಾರ ನಮ್ಮ ಮನಸ್ಸಿಗೆ ಗೊತ್ತಿದ್ರೆ ಸಾಕು, ತಮ್ಮ ದೇವರಿಗೆ ಗೊತ್ತಾದರೆ ಸಾಕು. ಆ ಊರಿಗೆಲ್ಲ ತೋರಿಸ್ಕೊಂಡು ಫೋಟೋ ತಗೊಂಡು ಮಾಡಬೇಕನ್ನೋ ಒಂದು ಇದಿಲ್ಲ, ಇಂಟೆನ್ಷನ್ ಇಲ್ಲ ನಮಗೆ. ಅದು ನಿಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಮಾಡ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಒಂದು ಕೊನೆಯದಾಗಿ ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡಬೇಕು ನಮ್ಮ ದೇವರು. ಇನ್ನೂ ನಮ್ಮ ಎಲ್ಲರೂ ಬಂದು ನಮ್ಮ ದೇವಸ್ಥಾನ ಬಂದು ನೋಡಿಕೊಂಡು, ಅದೇ ಇವಾಗ ನಮ್ಮ ಸ್ಪೀಚಲ್ಲಿ ಒಬ್ಬರು ಹೇಳಿದರು, ಧರ್ಮಸ್ಥಳ ಸುಬ್ರಹ್ಮಣ್ಯ ಬರೋರು ಸೌತಡ್ಕಕ್ಕೆ ಹೆಂಗೆ ಹೋಗ್ತಾರೆ ಹಂಗೆ ನಮ್ಮ ದೇವಸ್ಥಾನಕ್ಕೂ ಬಂದು ಹೋಗುವಂಗೆ ಆಗಲಿ ಅಂತ ನಮ್ಮ ಒಂದು ಆಸೆ. ಅದೇ ರೀತಿ ಕ್ಷೇತ್ರ ಇನ್ನಷ್ಟು ಬೆಳಗಬೇಕು, ಅದೇ ರೀತಿ ಇನ್ನೂ ಕ್ಷೇತ್ರ ಬೆಳಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ. ಈಗ ನಟೇಶ್ ಪೂಜಾರಿ ಅವರ ಧರ್ಮಪತ್ನಿಯವರಿದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್, ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಸಂಭ್ರಮ? ಖುಷಿ ಅನಿಸ್ತಾ ಇದೆ. ನಂದು ಆಯ್ತು ಮದುವೆ ಆಗಿ ಒಂದು 12 years ಆಯಿತು. ನಾನು ಆವಾಗ್ಲಿಂದ ಯಾವಾಗಾದ್ರೂ ಒಂದ್ಸಲ ಇಲ್ಲಿ ಊರಿಗೆ ಬರಬೇಕಾದ್ರೆ ಬರ್ತಾ ಇದ್ವಿ ಇಲ್ಲಿಗೆ ಅಷ್ಟೇ. ಇವಾಗ ಬ್ರಹ್ಮಕಲಶ ಎಲ್ಲ ನೋಡಿ ಖುಷಿ ಆಗ್ತಾ ಇದೆ. ಇದ್ರಲ್ಲಿ ನನ್ನ ಗಣನ ಒಂದು ಪಾಠ ಅಂತ ಹೇಳ್ಬೇಕು, ಇನ್ನೂ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು. ಬಹುಶಃ ನಿಮ್ಮ ಈ ಒಂದು ಸೇವೆಯನ್ನು ನಡೀತಾ ಇದೆ, ಇದು ಇನ್ನೊಂದಷ್ಟು ನಿಮಗೆ ಪ್ರೇರಣೆಯನ್ನು ಕೊಡ್ಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಧನ್ಯವಾದಗಳು. ಇದು ಈ ಒಂದು ಇಡೀ ಬ್ರಹ್ಮಕಲಶೋತ್ಸವದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ನಟೇಶ್ ಪೂಜಾರಿ ಅವರ ಫ್ಯಾಮಿಲಿ ಜೊತೆಗೆ ನಾವು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂಥದ್ದು. ಬಹುಶಃ ಈ ಒಂದು ಸುದ್ದಿಯ ನೇರ ಪ್ರಸಾರಕ್ಕೆ ಮಹಾ ಪ್ರಾಯೋಜಕರಾಗಿ ಕೂಡ ಅವರು ವಿಶೇಷವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ಇವರ ಸೇವೆ ಅಥವಾ ಇವರು ಮಾಡ್ತಾ ಇರುವಂತಹ ಸಮಾಜಮುಖಿ ಕೆಲಸಗಳು ಇನ್ನೊಂದಷ್ಟು ಗಟ್ಟಿಯಾಗಿ ನಡೆಯುವುದಕ್ಕೆ ದೇವರ ಆಶೀರ್ವಾದ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಜೊತೆಗೆ ಮಾತನಾಡೋದಕ್ಕೆ ಹಿಂದೂ ಮುಖಂಡರಾಗಿರುವಂತಹ ಸಂದೀಪ್ ಕುಪ್ಪೆಟ್ಟಿ ಇದ್ದಾರೆ. ಈ ಬ್ರಹ್ಮಕಲಶೋತ್ಸವ ಸಂಭ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ಬಾರಿ ಸುಂದರವಾಗಿ ನಡೀತಿದೆ ಈ ಕಾರ್ಯಕ್ರಮ. ಅದೆಷ್ಟು ಸ್ವಯಂ ಸೇವಕರ ನಿಸ್ವಾರ್ಥ ಶ್ರಮದಿಂದ ಇಷ್ಟೆಲ್ಲ ಕಾರ್ಯಕ್ರಮ ಅದ್ದೂರಿ ನಡೀತಿದೆ. ಈ ಭಾಗದಲ್ಲಿ ಬರುವಾಗ ಬಹಳ ಖುಷಿಯಾಗುತ್ತೆ. ಎಲ್ಲ ಯುವಕರ ಒಗ್ಗೂಡುವಿಕೆ, ಒಂದಷ್ಟು ಯುವ ಮನಸ್ಸುಗಳು ಒಂದುಗೂಡಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಹೋಗಿದೆ. ಈ ಉಪ್ಪಿನಂಗಡಿ ಭಾಗದಲ್ಲಿ ಒಂದು ಉಪ್ಪಿನಂಗಡಿಯ ಜಾತ್ರೆ ಬಿಟ್ಟರೆ ಸೆಕೆಂಡ್ ಜಾತ್ರೆ ಇದೆ ಅಂತ ನನ್ನ ಒಂದು ತಿಳಿದ ಮಟ್ಟಿಗೆ ಬಾರಿ ಅದ್ದೂರಿಯಾಗಿ ನಡೀತಿದೆ ಈ ಕಾರ್ಯಕ್ರಮ. ಅಂದರೆ ನಿಮ್ಮ ಒಂದು ತೊಡಗಿಸಿಕೊಳ್ಳುವಿಕೆ ಹೇಗೆ, ಏನೆಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ? ನಾವು ತೊಡಗಿಸಲಿಕ್ಕೆ ಆಗಲಿಲ್ಲ ಅನ್ಯ ಕಾರ್ಯಕ್ರಮದಿಂದ, ಆದರೆ ನಮ್ಮೊಟ್ಟಿಗಿರುವಂಥ ಯುವಕರು ಪ್ರತಿ ಭಾನುವಾರ ಅನ್ಯ ಫಂಕ್ಷನ್ ಇದ್ದರೂ, ಅನ್ಯ ಕಾರ್ಯಕ್ರಮ ಇದ್ದರೂ, ಇಲ್ಲ ನಾವು ಪಾದಾಳ ಜಾತ್ರೆಯ ಕೆಲಸಗಳಿದೆ, ಬ್ರಹ್ಮಕಲಶೋತ್ಸವಕ್ಕೆ ಪೂರ ತಯಾರಿ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಭಾನುವಾರ ಕೂಡ ರಜೆ ಮಾಡದೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದೆ ಕೂಡ ಇಲ್ಲಿಯ ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ದುಡಿದಿದ್ದಾರೆ. ಅವರೆಲ್ಲರ ಶ್ರಮ ಈ ಒಂದು ಸಂಭ್ರಮದಲ್ಲಿ ಕಾಣ್ತಾ ಇದೆ, ಅದ್ದೂರಿತನದಿಂದ ಕಂಗೊಳಿಸ್ತಾ ಇದೆ. ಕ್ಷೇತ್ರದ ಈ ಒಂದು ಅದ್ದೂರಿಯ ಬಗ್ಗೆ ಏನು ಹೇಳ್ತೀರಿ? ಬಹಳ ಖುಷಿಯಾಗಿದೆ ಈ ಕಾರ್ಯಕ್ರಮ ನೋಡುವಾಗ. ಯಾಕಂತ ಹೇಳಿದ್ರೆ ಸುಂದರವಾದ ಲೈಟಿಂಗ್ಸ್ನ ವ್ಯವಸ್ಥೆ ಆಗಿರ್ಬೋದು, ಒಂದಷ್ಟು ಹಿಂದುತ್ವದ ಸಂಕೇತ ಆಗಿರುವಂಥ ಬಂಟಿಂಗ್ಸ್ನ ವ್ಯವಸ್ಥೆ ಆಗಿರ್ಬೋದು, ಒಂದಷ್ಟು ಕಲರವಗೊಳಿಸುವಂತಹ ಮನಸ್ಸಿಗೆ ಸಂತೃಪ್ತಿ ಆಗುವಂಥ ಅಂಗಡಿಗಳಾಗಿರ್ಬೋದು, ಎಲ್ಲ ದೃಷ್ಟಿಯಲ್ಲಿ ಕೂಡ ಇಲ್ಲಿಯ ಯುವಕರ ಬಗ್ಗೆ ಬಹಳ ಉತ್ಸಾಹದಿಂದ ನಮ್ಮ ಹೊರಗಿನ ಊರಿನವರು ಕೂಡ ಇಲ್ಲಿಯ ಕಾರ್ಯಕ್ರಮದ ಬಗ್ಗೆ ಹಾಗೂ ಇಲ್ಲಿಯ ಒಂದು ವ್ಯವಸ್ಥೆಯ ಬಗ್ಗೆ ಭಾರಿ ಸುಂದರವಾಗಿರುವಂಥ ಮಾತುಗಳನ್ನಾಡ್ತಿದೆ ಈಗ ಕೂಡ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಧಾರಣ ರಾತ್ರಿ 1 ಗಂಟೆವರೆಗೆ ಕೂಡ ಸ್ವಯಂ ಸೇವಕರು ಯಾವುದೇ ರೀತಿಯಾಗಿ ರೆಸ್ಟ್ ತಗೊಳ್ಳದೆ ಬೆಳಿಗ್ಗೆ 7ರಿಂದ 8 ಗಂಟೆಗೆ ಬಂದು ರಾತ್ರಿ 12 ಗಂಟೆವರೆಗೆ ಯಾವುದೇ ರೀತಿಯ ಒಂದು ಫಲಾಪೇಕ್ಷೆ ಇಲ್ಲದೆ
ಅದು ಅಲ್ಲದೆ ಬಂದವರಿಗೆ ಕೂಡ ಯಾವ ರೀತಿಯಿಂದ ಪ್ರೀತಿಯಿಂದ ಮಾತಾಡಿ ಚೆನ್ನಾಗಿ ಗಾಡಿ ಇಲ್ಲಿ ಇಡಿ, ಪಾರ್ಕಿಂಗ್ ಮಾಡಿ, ಅಲ್ಲಿ ಮಾಡಿ, ಅದೇ ರೀತಿ ಅನ್ನದಾನಕ್ಕೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಿದೆ. ಮೊದಲನೇದಾಗಿ ಆ ಪಾರ್ಕಿಂಗ್ ಅಲ್ಲಿ ಇರುವಂತಹ ಎಲ್ಲ ಸ್ವಯಂ ಸೇವಕರಿಗೆ ಕೂಡ ಅನಂತ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಬರುವಂತಹ ಗಾಡಿಗಳನ್ನು ಕೂಡ ಯಾರಿಗೆ ಕೂಡ ಒಬ್ಬರ ರ್ಯಾಶ್ ಆಗಿ ಮಾತಾಡದೆ ಎಲ್ಲರನ್ನು ಪ್ರೀತಿ ವಿನಮ್ರವಾಗಿ ಮಾತಾಡಿಕೊಂಡು ಅನ್ನ ಗಾಡಿ ಇಲ್ಲಿಡಿ ಅಂತೇಳಿ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಿದ್ದಾರೆ. ಅವರಿಗೂ ಕೂಡ ಯಾಕಂತ ಹೇಳಿದ್ರೆ ನಾವು ಗಾಡಿಯವರು ಅದನ್ನು ಫಸ್ಟ್ ತಿಳ್ಕೊಳ್ಬೇಕು. ಇಷ್ಟೊಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ, ಯಾವುದೇ ರೀತಿಯಾದಂಥ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕಾರ್ಯಕ್ರಮ. ಯುವಕರಲ್ಲಿ ಕಮ್ಮಿ ಒಂದು 20ರಿಂದ 30 ಸಂಖ್ಯೆಯ ಯುವಕರಿದ್ದಾರೆ. ಅವರಿಗೆ ಒಂದು ಸ್ವಲ್ಪ ನಾವು ಸಹಕಾರ ನೀಡಬೇಕು. ಯಾವುದೇ ವೆಹಿಕಲ್ನವರಾಗಿರ್ಬೋದು, ಯಾವುದೇ 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಯಾವುದೇ ವೆಹಿಕಲ್ನವರಾಗಿರ್ಬೋದು. ಯಾಕೆಂದರೆ ಅವರು ಸಹಕಾರ ಇದ್ದರೆ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ. ಯಾಕೆಂದರೆ ರಸ್ತೆ ಬದಿಯಲ್ಲಿ ನೋಡ್ತೇವೆ, ಯಾರು ಕೂಡ ರಸ್ತೆ ಬದಿಯಲ್ಲಿ ನಿಲ್ಲಿಸಬಾರ್ದು. ಅವರು ಹೇಳಿದ ಜಾಗದಲ್ಲಿ ನಿಲ್ಲಿಸಿ ಸ್ವಲ್ಪ ನಡಿಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಅವರಿಗೆ ಸಹಕರಿಸಿ ನೀವು ಅವರಿಗೆ ಸಹಕರಿಸಿದರೆ ಇನ್ನಷ್ಟು ಕಾರ್ಯಕ್ರಮ ಚೆಂದಗೆನಿಸಿಕೊಳ್ಳಲಿಕ್ಕೆ ಅವಕಾಶವಾಗುತ್ತದೆ. ಥ್ಯಾಂಕ್ ಯು. ಓಕೆ. 97 ಪಾದಾಲ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶದ ಭಾರಿ ಅದ್ದೂರಿಯಾಗಿ ನಡುತ್ತುಂಡು. ಹಲವಾರು ಸಂಘ ಸಂಸ್ಥೆದಾಗಲಿ ಮುರನದಿಕ್ಕೆ ಕೆಲಸ ಮಂತೊಂದುಲ್ಲೇರು ಸ್ವಾಮಿ ಶೇಖರಾದ ಯಶವಂತ ಪರಿಷತ್ ಬಜರಂಗದಲ್ತಾಗ್ಲಾದಿಪ್ಪು, ಟೀಮ್ ಅಗೋರದಾಗ್ಲಾದಿಪ್ಪು, ಇನ್ನಿತರ ಸುಮಾರು ಟೀಮ್ದಾಗ್ಲಿ ವರ್ಕ್ ಮಂತೊಂದುಲ್ಲೇರು. ಒವೇ ರೀತಿಯ ಫಲಪೇಕ್ಷೆ ಜಂದೆ ಅನ್ನದಾನ ಸೇವೆಡ್ಲ ತೊಡಗಿಸ ಒಂದುಲ್ಲೇರು. ಅವತ್ತಂದೆ ಕ್ಲೀನಿಂಗ್ ದೇವಸ್ಥೆಡ್ಲ ತೊಡಗಿಸ ಒಂದುಲ್ಲೇರು. ಮಾತಾ ಊರ್ದ ಜವನಿಯರ್ಲ ಪೊರ್ಲ ರೀತಿ ಇರುವ ಈ ಕಾರ್ಯಕ್ರಮವನ್ನು ನೆರವೇರಿಸ ಒಂದುಲ್ಲೇರು. ಭಾರಿ ಖುಷಿಯ ಒಂದುಂಡು ಈ ಕಾರ್ಯಕ್ರಮ ಈ ಕ್ಷೇತ್ರ ಬಂದಾಗ ಮಾತೆಲ್ಲ ಒಗ್ಗಟ್ಟು ನನಾತ್ ಶಕ್ತಿ ಬರಡು ನಂಗ್ಲಕ್ಕೆ ಏನೊಂದು. ಪಾದಾಳ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿಯ ಒಂದು ಬ್ರಹ್ಮಕಲಶೋತ್ಸವ ಭಾರಿ ವಿಜೃಂಭಣೆಯಿಂದ ನಡೆದಿದೆ. ನಿಜವಾಗಿ ಭಾರಿ ತುಂಬ ಸಂತೋಷ ಆಗ್ತದೆ. ಜನಸಾಗರವೇ ಇಲ್ಲಿ ಬರ್ತಾ ಇರುವಂಥದ್ದು. ಇಲ್ಲಿನ ವ್ಯವಸ್ಥೆ ಇದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಎಲ್ಲವೂ ನಾವು ಇವಾಗ ನೋಡಿದ ನಮಗೆ ಇಲ್ಲಿ ಸ್ವಯಂ ಸೇವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗಿದೆ. ಇಲ್ಲಿ ಒಂದು ಶಕ್ತಿ ಇದೆ ಅಂತ ನಮಗೆ ಕಾಣ್ತಾ ಇದೆ. ಊಟದ ವ್ಯವಸ್ಥೆ ಕೂಡ ಅಷ್ಟು ಒಳ್ಳೆಯ ಉತ್ತಮ ರೀತಿಯಲ್ಲಿ ಇಲ್ಲಿ ಆಗಿದೆ. ಹಾಗಾಗಿ ತುಂಬ ಸಂತೋಷ ಆಗ್ತದೆ. ಇನ್ನು ಬಹುಶಃ ನಾಳೆಯ ದಿವಸ ಕೂಡ ಇನ್ನಷ್ಟು ಜನಗಳು ಇಲ್ಲಿ ಆಗಮಿಸಲಿಕ್ಕೆ ಇದ್ದಾರೆ. ಬಹುಶಃ ಎಲ್ರಿಗೂ ಇಲ್ಲಿ ಯಾರೆಲ್ಲ ಈ ಒಂದು ಕ್ಷೇತ್ರಕ್ಕೆ ಅವರ ಶ್ರಮವನ್ನು ವಹಿಸ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತುಂಬ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತದೆ.